हॅलो हॅलो डिले पूरं दे पुले ಅಂಬುರುಹದಳ ನೇತ್ರಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದಂಬುಜಾಸನ ವಾಣಿಯರ ಪಾದಾಂಬುಜಗಿ ಪೊಡಮಡುತ್ತ ವರ್ಣಿಪೆನಿ ಕಥಾಮೃತವ ಎಕ್ಕೋ ಕಮ್ಮಿ ಔಟ್ ವಾಲ್ಯೂಮ್
ಕಾರ್ಯಕಾರಣ. ಧರಣಿ ಪಾಲಕ ಕೀಳು ಸುರಪಾಲ ಧರಣಿ ಪಾಲಕ ಕೇಳು ಸುರಪಾಲ ನಾಕದೂಳು ಎರಗಿಸೂತ ಸುಮನಸರ ಬೆರೆಗೆ ವೈಭವದಿ ವರುಣ ವಾಯು ಕುಬೇರ ವರುಣ ವಾಯು ಕುಬೇರ ನಿರುತಿ ಮೊದಲಾದವರ ಪರಿಪರಿಯ ಸುಮನಸರುಳ್ ಒರೆದ ನೀತಿರದಿ ಭಗವತೆ ವಾಸುದೇವಾಯ. ದೇವತೆಗಳೇ, ಸ್ವರ್ಗ ಮರ್ತ್ಯ ಪಾತಾಳ ಎನ್ನುವಂತಹ ಲೋಕ ಮೂರರಲ್ಲಿ ಸರ್ವಶ್ರೇಷ್ಠವಾದುದೇ ದೇವಲೋಕ. ವಿಶ್ವ ವಿರಾಟ್ ಪುರುಷನ ಪಾದಾಂಗುಷ್ಟವನ್ನು ಪಾತಾಳ ಎಂದು, ಕಟಿ ಪ್ರದೇಶವನ್ನು ಮರ್ತ್ಯಲೋಕ ಎಂದು, ಶಿರೋಭಾಗವನ್ನು ದೇವಲೋಕ ಎಂದು ಜ್ಞಾನಿಗಳು ಬಣ್ಣಿಸಿದ್ದಾರೆ. ಇಂತಹ ಸರ್ವಶ್ರೇಷ್ಠವಾದ ನಾಕದ ಗದ್ದುಗೆಯನ್ನು ಏರಿ ಅಲಂಕರಿಸುವಂತಹ ಯೋಗಾಭಾಗ್ಯ ನಮ್ಮದಾಗಬೇಕೆಂದಿದ್ದರೆ ಪದವಿ ಪೂರ್ವ ಪುಣ್ಯಾನಾಮಿ ಎಂದಿದ್ದಾರೆ ಜ್ಞಾನಿಗಳು. ಬಾಲ್ಯದಲ್ಲಿಯೇ ಕಶ್ಯಪಾದಿತಿಯರ ಮಕ್ಕಳಾಗಿ ನಾವು ಹುಟ್ಟಿದೆವು. ವೇಗವಂತ ಪರ್ವತವನ್ನು ಸೇರಿ ಶತ ಅದ್ಧರವನ್ನು ಮಾಡಿದೆವು. ಮೂರು ಮೂರ್ತಿಗಳನ್ನು ಮೆಚ್ಚಿಸಿ ಪ್ರಸಾದ ರೂಪವಾಗಿ ದೇವಲೋಕದ ಅಧಿಕಾರ, ಮೂರು ಲೋಕದ ಆಡಳಿತ ನಮ್ಮ ಪಾಲಿಗೆ ಸಿಕ್ಕಿದೆ. ಇಲ್ಲಿರುವಂತಹ ವಸ್ತುಗಳಾದರೂ ಸಾಮಾನ್ಯವೇ ಹೇಳಿ, ಕಾಮಿಸಿದ್ದನ್ನು ಕರುಣಿಸಬಲ್ಲಂತಹ ಕಾಮಧೇನು, ಚಿಂತಿಸಿದ್ದನ್ನು ಈಯಬಲ್ಲಂತಹ ಚಿಂತಾರತ್ನ, ಪರುಷಮಣಿ, ಪುಷ್ಪಶ್ರೇಷ್ಠವಾದ ಪಾರಿಜಾತ, ಹಿಡಿಯುವುದಕ್ಕೆ ಕರದಲ್ಲಿ ಕುಲಿಶ, ಏರಿ ವಿಹರಿಸುವುದಕ್ಕೆ ಐರಾವತ ಉಚ್ಚೈಶ್ರವಸು, ಅಷ್ಟಭಾಗ್ಯಗಳಿಂದ ಪರಿವೇಷ್ಟಿತವಾದಂತಹ ನಾಕದ ಗದ್ದುಗೆ ಬಹಳ ಆನಂದವಾಗುತ್ತಾ ಇದೆ. ಸಭಾ ಪ್ರವೇಶ ಮಾಡುವಾಗಲೇ ಯಕ್ಷ, ಗಂಧರ್ವ, ಕಿನ್ನರ, ಕಿಂಪುರುಷ, ಸಿದ್ಧ, ಸಾಧ್ಯ, ಉರಗ ಎಲ್ಲರೂ ಬಂದು ಸೇರಿದ್ದಾರೆ. ಆದ್ದರಿಂದಲೇ ನಮ್ಮನ್ನು ವೃಂದಾರಕರು ಅಂತ ಕರೆಯುತ್ತಾರೆ. ಸೇರಿದಂತಹ ಸಭಿಕರಿಗೆ ಕನ್ಮನ ತಣಿಸುವುದಕ್ಕೆ ಬೇಕಾಗಿ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜುಘೋಷೆ, ಆಲಂಬಸೆ, ಯುಸಾಚಿ ಹೀಗೆ ಅಪ್ಸರಾಂಗನೆಯರಿಂದ ಕನ್ಮನ ತಣಿಯುವ ನರ್ತನ ಆ ವೇದಿಕೆಯಲ್ಲಿ ನಡೆಯುತ್ತಲೇ ಇದೆ. ನಾದ ಮಾಧುರ್ಯವನ್ನು ಹೊರಹೊಮ್ಮಿಸಬಲ್ಲಂತಹ ಸಮರ್ಥ ಹಿಮ್ಮೇಳ, ರಂಗ ವೈಭವವನ್ನು ಸಾಕ್ಷಾತ್ಕರಿಸಬಲ್ಲಂತಹ ಸಮರ್ಥ ಮುಮ್ಮೇಳ ಈ ಹೊತ್ತಿನಲ್ಲಿ ಸ್ವರ್ಗದಲ್ಲಲ್ಲದೆ ಬೇರೆ ನೀವು ಕಾಣುವುದಕ್ಕೆ ಅಸಾಧ್ಯ. ಆದ್ದರಿಂದಲೇ ಕಾಣಬೇಕು ಸುರಪನೋಲಗವ. ಬಯಸಿ ಬರುವವರು ಅನೇಕ ಮಂದಿ ಇದ್ದಾರೆ. ಬಯಸಿದವರಿಗೆಲ್ಲರಿಗೂ ದಕ್ಕುತ್ತದೆ ಎನ್ನುವುದು ಹೇಳುವುದಕ್ಕಾಗುವುದಿಲ್ಲ. ಆ ವಿಚಾರವಾಗಿ ಯೋಚಿಸಿದ್ರೆ ನಿಮ್ಮಲ್ಲೊಂದು ಪ್ರಶ್ನೆಯನ್ನು ಮಾಡುವುದಕ್ಕಿದೆ. ಸುಮನಸರೇ, ಸುಮನಸರು ಕೇಳಿದಿರೇ ಕೇಳಿ ಸುಮನಸರು ಕೇಳಿದಿರೆ ಕಮಲನಾಭನ ದಯದಿಯೇ ಅಮಿತ ಸುರ ಸಂಪದವು ಯಮಗೆ ಲಭಿಸಿದುದು. ಆದರ ಖಳರು ದಾಯಾದ್ಯ ಮತ್ಸರದಿಂದ
ಬಾಧಿಪರು ಅಡಿಗಡಿಗೆ ಹಾದಿಯೇನಿದಕ್ಕೆ ಬಾಧಿಪರು ಅಡಿಗಡಿಗೆ ಹಾದಿಯೇನಿದಕ್ಕೆ ಸುಮನಸರು ಕೀಳಿದಿರಿ ಸುಮನಸರೇ, ಅಷ್ಟಭಾಗ್ಯಗಳಿಂದ ಪರಿವೇಷ್ಟಿತವಾದ ನಾಕದ ಗದ್ದುಗೆ ಅನೇಕ ಮಂದಿ ಬಯಸಿದಂತಹ ದುಷ್ಟರಿದ್ದಾರೆ. ಅದಿತಿ ದೇವಿಯ ಮಕ್ಕಳು ನಾವಾದರೆ ನೀತಿಯಿಂದ ಹುಟ್ಟಿದ ದೈತ್ಯರು, ಕದ್ರುವಿನಿಂದ ಹುಟ್ಟಿದ ಕಾದ್ರೇಯರು, ವಿನತೆಯಿಂದ ಹುಟ್ಟಿದ ವೈನತೆಯರು, ಹೀಗೆ ಬೇರೆ ಬೇರೆ ವರ್ಗದವರು ಸ್ವರ್ಗದ ಸುಖವನ್ನು ಬಯಸಿ ಬರುವವರಿದ್ದಾರೆ. ಬಂದವರನ್ನೆಲ್ಲರನ್ನೂ ದಮನಿಸಿದ್ದೇವೆ. ಕೆಟ್ಟ ಬೀಜ ಸುಟ್ಟರೂ ಮತ್ತೆ ಮೊಳಕೆ ಹಿಡಿದು ಬರುತ್ತದೆ. ದುಷ್ಟರಿಂದ ಸಂಕಷ್ಟ ಎನ್ನುವುದು ನಮ್ಮ ಪಾಲಿಗಾಯಿತು ಅಂತಾದರೆ ನಾವೇನು ಮಾಡುವುದು? ಸುರನಾಥ ಲಾಲಿಸಯ್ಯ ಲಾಲಿಸಯ್ಯ ನಾವೆಂಬುದ ಮರಿಯ ಮಾತಲ್ಲ ಜೀಯ ಗರುಡರು ನಾಕಕ್ಕೆ ತರಲು ಸಂಗಮದಿ ತರಿಯದಿರು ನಿಶ್ಚಯ. ಸುರದೇನು ಕಲ್ಪದರು ವರ ವಸ್ತುಗಳ ಕೂಳರು ದೃಢರು ದಿಕ್ಸುತ್ತಿದ್ದರೆ ನಮ್ಮಲ್ಲಿ ಹರಣವ ನೀಗುವರು. ಅನಲ ಬೇಡಿದ ನಾವು ಚಡದಿದ ಅನಲ ಹಣ್ಣಿನಲ್ಲಿ ಮುತ್ತಲು ಬಿಡುಗರನ್ನು ತರಿದಟ್ಟಿ ಬಿಡುವೆನು ಹರಿಯ ದಯದಿ. ಮೊದಲಾಗಿ ಬಂಧಿಸಿಕೊಂಡಂತೆ ಭಗವಂತ ಅನುಗ್ರಹ ಇರಲಿ. ಶತಾತ್ವರಗಳನ್ನು ಪಡೆದಂತಹ ಸ್ವರ್ಗಲೋಕ ನಿಜ. ಈ ಹಿಂದೆ ಅದೆಷ್ಟೋ ದಾನವರು ನಮ್ಮ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿದವರಿಲ್ಲ. ಸರಿ, ಅವರನ್ನು ಶ್ರೀಹರಿಯ ದಯದಿಂದ ವಧಿಸಿದೆ. ಒಂದು ವೇಳೆ ಈ ಕಾಲದಲ್ಲಿ ರಾಕ್ಷಸರು ಬಂದರಂತಾದ್ರೆ ಅವರ ವಧಿಸುವಲ್ಲಿ ನಾನು ಸಿದ್ಧನಾಗಿದ್ದೆ. ಸಂತೋಷವಾಯಿತು. ಆದರೆ ಒಂದು ಹೊಸ ವಿಚಾರವನ್ನು ವರ ಸರಸ್ವತಿ ಗಂಗಾ ಯಮುನ ಸಂಗಮದಿಗೆ ಈ
ವರ ಸರಸ್ವತಿ ಗಂಗಾ ಯಮೋನ ಸಂಗಮದಿಯೇ ನೆರವೇರುತ್ತಿರುವಂತ ಸತ್ರಾಧ್ವರದಿ ಹರನ ಪದವ ಕಂಡು ಪೂಜಿಪ ಬಗೆಗೆ ತೆರಳುವುದೆಲ್ಲರೂ ಜವದೊಳ ಕಡೆಗೆ ವರ ಸರಸ್ವತಿ ಗಂಗಾ ಯಮುನಾ ಸಂಗಮದಿಯೇ ಮನಸರೇ ಬಹಳ ಆನಂದವಾಯಿತು ನೀವು ಆಡಿದ ನುಡಿಯನ್ನು ಕೇಳಿ. ನಿತ್ಯದಂತೆ ಸುರಪನೋಲಕದಲ್ಲಿ ಪ್ರಶ್ನೆಯನ್ನು ಮಾಡುತ್ತೇನೆ. ದುಷ್ಟರು ಬಂದರೇನು ಮಾಡುತ್ತೀರಿ? ನಿಮ್ಮಲ್ಲಿ ಅಧೈರ್ಯ ಉಂಟು, ಸಾಹಸ ಇಲ್ಲ ಎನ್ನುವ ಹಾಗಲ್ಲ. ಭೂಲೋಕದಲ್ಲೊಂದು ವಾಡಿಕೆ ಇದೆ. ಕತ್ತಿಯೊಂದನ್ನು ಮೂಲೆಯಲ್ಲೇ ಇಟ್ಟೆವು ಅಂತಾದ್ರೆ ಅದು ಹರಿತವಾಗಿರುವುದಕ್ಕೆ ಸಾಧ್ಯವಿಲ್ಲ. ಅದನ್ನು ನಿತ್ಯವೂ ಮಸೆಯುತ್ತಿರಬೇಕು. ಹೊಳಪು ಹೆಚ್ಚಾಗ್ತದೆ, ಹರಿತವು ಹೆಚ್ಚಾಗ್ತದೆ. ಗಂಧದ ಕೊರಡೊಂದನ್ನು ಮನೆಯ ಮೂಲೆಯಲ್ಲೇ ಇಟ್ಟೆವು ಅಂತಾದ್ರೆ ಪರಿಮಳ ಬರುವುದಿಲ್ಲ. ಚೆನ್ನಾಗಿ ತೇದರೆ ಮಾತ್ರ ಪರಿಮಳ ಬರುತ್ತದೆ. ನಿಮ್ಮಲ್ಲಿಯೂ ಹಾಗೆ ಸದಾ ವಿರೋಧಿಗಳ ಬಗ್ಗೆ ಜಾಗೃತರಾಗಿರುವುದಕ್ಕಾಗಿ ಈ ಪ್ರಶ್ನೆಯನ್ನು ಮಾಡುತ್ತೇನೆ. ಹಿರಿಯರ ಆಡಿದ ಮಾತು ನೆನಪಿಗೆ ಬರುವುದಿಲ್ವೇ? ಉದ್ದಿಷ್ಟದ ಜಾಗೃತ ಪ್ರಾಪ್ಯವರ ಅನ್ನಿಬೋದದ. ಹೇಳಿರಿ, ಎದ್ದೇಳಿರಿ, ಗುರಿ ಮುಟ್ಟುವ ತನಕ ಧೈರ್ಯಸ್ಥರಾಗಿರಿ. ನೀವು ಪರಾಕ್ರಮಶಾಲಿಗಳೇ ಹೌದು. ಮೂರು ಮೂರ್ತಿಗಳ ಅನುಗ್ರಹ ಎನ್ನುವಂತಹ ರಕ್ಷಾ ಕವಚ ನಮ್ಮ ಮೇಲಿರುವಾಗ ಯಾವ ಭಯವೂ ಬೇಡ. ಆದರೆ ಇಂದಿನ ಸಭೆಯಲ್ಲಿ ವಿಶೇಷವಾದ ವರ್ತಮಾನವನ್ನು ಹೇಳುವುದಕ್ಕಿದ್ದೇನೆ. ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮ ಕ್ಷೇತ್ರದಲ್ಲಿ ಮರೀಚಿ ಬ್ರಹ್ಮನಿಂದ ಮಹತ್ತರವಾದ ಜ್ಞಾನ ಸತ್ರವೊಂದು ನೆರವೇರುವುದಕ್ಕಿದೆ ಅಂತೆ. ನಮ್ಮ ಆರಾಧ್ಯ ಮೂರ್ತಿಯಾದಂತಹ ಪರಮೇಶ್ವರ ಇಂದು ಅರ್ಚನೆ ಮಾಡುವಂತಹ ಶುಭ ದಿವಸ. ಇಂದಿನ ದಿವಸ ಪರಮೇಶ್ವರನನ್ನು ಜೊತೆಗೂಡಿ ತ್ರಿವೇಣಿ ಸಂಗಮಕ್ಕೆ ಹೋಗಿ ಜ್ಞಾನ ಸತ್ರದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳಬೇಕು. ಸೇರಿದ ಸಭಿಕರಿಗೆ, ಗುರು ಹಿರಿಯರಿಗೆ, ತಂದೆ ತಾಯಿಯರಿಗೆ ವಂದಿಸಿ ಸಭಾ ಮುಕ್ತಾಯಗೊಳಿಸಿ ಕಾಲಮೂರ್ತಿಂ ಕಾಲಜ್ಞಂ ಕಾಲನಾಶನಂ ಚಂದ್ರಾಕಾಗ್ನಿ ವಿಲೋಚನಂ ಸ್ಮಿತಮುಖಂ ಪದ್ಮದ್ವಯಾಂತಸ್ಮಿತಂ ಪಾಲಿಸು ಪರಮೇಶ್ವರ ಸದಾಶಿವನೆ ಪರಿಪಾಲಿಸು ಪರಮೇಶ್ವರ ಪಾಲಿಸೆಮ್ಮನು ಕರುಣದಿಂ ಫಣಿಮಾಲ ಗಿರಿಜಾಲೋಲ ಶಂಕರ ನೀಲಕಂಧರ ನಿಟಿಲ ನಯನ ಸುಶೀಲ ಕೀರ್ತಿ ವಿಶಾಲ ಪಶುಪತಿ ಪಾಲಿಸು ಪರಮೇಶ್ವರ ಸದಾಶಿವನೇ ಪರಿಪಾಲಿಸು ಪರಮೇಶ್ವರ ಶಂಕರ ಬಂದಿರೆ ಸುಮನಸರು ಸಕಲರು ಸಕಲರು ಇಂದು ಸಿಂಹ ಕ್ಷೇತ್ರದೆಡೆಗ ಆನಂದವಾದುದು ಕುಳ್ಳಿರೆಲ್ಲರೂ ಚಂದದಿಂದ ಬಂದಿರೇ
ಅಂದು ದಿಕ್ಪಾಲಾದಿ ಸುಮನಸ ಸಂದನಿಗಳೊಪ್ಪಿರುವ ಸಭೆಗ ದಕ್ಷ ಐತಂದ ವೃಂದವೆದ್ದಿದಿರಾಗಿ ಭಯದಲ್ಲಿ ವೃಂದ ಎದ್ದಿದಿರಾಗಿ ಭಯದಲ್ಲಿ ವಂದಿಸುತ್ತ ಇಂದ್ರ ಬಹಳ ಬೇಗ ಬಂದಿದ್ದು ಕಾಣ್ತದೆ. ಹೌದು, ಎದ್ದು ಇದಿರಾಗಿ ಭಯದಲ್ಲಿ ವಂದಿಸುತ್ತ ಇರಲು ಈಶನೇ ಚಂದದೆ ಕುಳಿತಿರಲು ಕಂಡ ದಕ್ಷ ಕಪಿಗೊಂಡ ಈ ಸಕಲ ಸೋಭೆ ಎತ್ತು ಇದಿರ್ಕೊಳ್ಳುತ್ತಾರ ಸಕಲ ಸಭೆ ಎತ್ತು ಇದಿರ್ಗೊಳ್ಳುತ್ತಲೇ ರಾಗಿದು ಈ ಸದಾ ಶಿವನು ಹೇಳದಿರೋತಿಗನು ಈ ಸದಾನಂದೆಂಬ ಅಹಂಕಾರ ದೊರಕಿತಲ್ಲ ಇವಾಗ ಸುಧರ್ಗೋ ದೊರಕಿತಲ್ಲ ದಕ್ಷ ಪ್ರಜೇಶ್ವರನಿಗೆ ವಂದಿಸಿಕೊಂಡಿದ್ದೇವೆ. ಇಂದ್ರ, ಹೌದು, ದಿಗ್ವಾದಿಗಳು ಎಲ್ಲರೂ ಇದ್ದೇವೆ. ಒಳ್ಳೆಯದು. ಸರಿ, ಮನುಮುನಿಗಳು, ಋಷಿಗಳು, ನೀವು ಕುಳಿತುಕೊಳ್ಳಿ. ನೀವು ಹೇಳುದು ಬೇಡ, ಅದು ನನ್ನ ಅಪ್ಪ. ಓ ಹೌದಪ್ಪ, ಬ್ರಹ್ಮದೇವ. ಹೌದು, ನಮ್ಮ ವರ್ಚಸ್ಸನ್ನು ನೋಡಿ ಅವರು ಎದ್ದು ನಿಂತದ್ದು. ಯಾಕೆ ನೀವೆಲ್ಲ ಎದ್ದು ನಿಂತದ್ದು? ಯಾಕೆ? ನಾನು ಬರುವ ಮೊದಲೇ ಹೇಳಿದ್ದೇನೆ ಎದ್ದು ನಿಲ್ಲಿ. ಇಲ್ಲಪ್ಪ, ಸೂರ್ಯ ಬರುವಾಗ ಬರ್ತಾನೆ ಅಂತ ಪ್ರಚಾರ ಮಾಡಬೇಕಾ? ಬೇಡಪ್ಪ, ಪ್ರಭೆಯೇ ಪ್ರಚಾರ ಮಾಡಿರ್ತದೆ. ಹೌದು, ಎಲ್ಲರೂ ಎದ್ದು ನಿಂತು ಪ್ರಕಾಶಕ್ಕೆ, ಪ್ರಭಾವಕ್ಕೆ, ಪ್ರಭೆಗೆ ಮನ್ನಣೆಯನ್ನು ಕೊಟ್ಟು ಕೈ ಮುಗಿದಿದ್ದಾರೆ. ನಿಜ. ಈ ಸಕಲ ಸಭೆ ಎದ್ದು ಇದಿರುಕೊಂಡು ಇಂದ್ರ, ಏನು ನೀನು ಗಮನಿಸಿದ್ಯಾ? ಯಾವುದು? ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಯಾಕೆ ಹೋದ್ದು ನಾನು? ಅದೇ ಗೊತ್ತಾಗ್ಲಿಲ್ಲ. ಕೊಡ್ತಾರಂತ. ಇದರ ಉದ್ದಾಳತೆ ಎಷ್ಟುಂಟು ಅಂತ ನೋಡಿದ್ದಲ್ಲ, ಲೆಕ್ಕ ಮಾಡಿದ್ದಲ್ವಾ? ಏನು ಲೆಕ್ಕ ಮಾಡ್ಲಿಕ್ಕೆ ನಾನು? ಅಲ್ಲ, ಗೊತ್ತಿಲ್ಲ. ನೀವು ಆಚೆ ಈಚೆ ಹೋಗುವುದು ಕಾಣ. ಒಬ್ಬ ಪ್ರಜ್ಞೆ ಇಲ್ಲದೆ ಇದ್ದಾನಲ್ಲ, ನೋಡಿದ್ಯಾ? ಸಭೆಯಲ್ಲಿ ತುಂಬಾ ಮಂದಿ ಇದ್ದಾರೆ. ಪ್ರಜ್ಞೆ ಇಲ್ಲದವ ಯಾರು? ಯಾರು? ಪರಮೇಶ್ವರ ದೇವರು. ದೇವರು ಸಾಯಿ ಯಾರಿಗೆ? ಪರಮೇಶ್ವರ ಬೇಡ, ಈಶ ಅಲ್ಲ, ಮತ್ತೆ ಸದಾಶಿವ. ಯಾವಾಗಲೂ ಶಿವ ಅಂದ್ರೆ ಎಂತದ್ದು? ಅರ್ಥ ಎಂತದ್ದು? ಎಂತದ್ದು? ನರಿ. ಓಹೋ, ಸದಾ ನರಿ ಬುದ್ಧಿ ಉಳ್ಳವ. ಅವ ಎದ್ದಿದ್ದಾನ? ಇಲ್ಲ. ಸೂರ್ಯ ಬರುವಾಗ ಎಲ್ಲದಕ್ಕೂ ಕಣ್ಣು ಕಾಣ್ತದೆ. ಹೌದು, ಕಣ್ಣು ಕಾಣದಿರುವುದೊಂದುಂಟು. ಯಾವುದು? ಗೂಬೆ. ಆ ಜಾತಿಯ ವೈವ. ಓಹೋ, ಇರ್ಲಿಕ್ಕೆ 3 ಕಣ್ಣು ಉಂಟು. ಪ್ರಯೋಜನ ಏನು? ಏನು? ಎಷ್ಟು ಉಂಟು ಅಂತ ಮುಖ್ಯ ಅಲ್ಲ. ಅಲ್ಲಪ್ಪ, ಇದ್ದದ್ದು ಎಷ್ಟು ಪ್ರಯೋಜನಕ್ಕೆ ಬರ್ತದೆ ಅಂತ ಮುಖ್ಯ. ಅದು ಹೌದು. ಉನುಗೊಂದು ದನದ ಕೆಚ್ಚಲಲ್ಲಿ ಕುಳಿತರು, ಅದರಲ್ಲಿರುವ ಹಾಲು ಕುಡಿಯುತ್ತದ? ಅದರ ಸವಿ ಗೊತ್ತಾಗುವುದಕ್ಕೆ ಅದರ ರಕ್ತವೇ ಕುಡಿಯುವುದು. ಹೌದು. ಕಬ್ಬಿನ ಮೇಲೆ ನೊಣ ಕುಳಿತುಕೊಂಡರು, ಒಳಗಿನ ಸಿಹಿ ಸಿಗುತ್ತದ? ಇಲ್ಲಪ್ಪ. ಅದು ಎಲ್ಲಿ ವ್ರಣ ಉಂಟು ಅಂತಲೇ ಹುಡುಕುವುದು.
ಇದು ಅಂತದ್ದೇ. ಓಹೋ ಒಳ್ಳೆಯದನ್ನು ಗುರುತಿಸಬೇಕಾದ್ರೆ ಹಾ. ಸ್ವಲ್ಪ ಒಂದು ಆಂಶಿಕವಾಗಿ ಆದ್ರೂ ಒಳ್ಳೆತನ ಬೇಕು. ಬೇಕೇ ಬೇಕು. ಅದು ಉಂಟಾ ಇವನಲ್ಲಿ? ಇಲ್ಲ. ಯಾಕಿಲ್ಲ? ಯಾಕೆ? ಈಶತಾನೆಂದೆಂಬ ಅಹಂಕಾರದಿಂದ ಓ ಹಾಗೆ. ಈಸು ಗರ್ವವು ಅಡಸಿತು. ಹಾ, ಹಾ. ನಾನು ಸಾಮಾನ್ಯನೇನು? ಅಲ್ಲಪ್ಪ. ಯಾರು? ಯಾರು? ಬ್ರಹ್ಮಮಾನಸ ಪುತ್ರ. ಮತ್ತೆ ಅವರಲ್ಲಿ ಒಬ್ಬ ಬ್ರಹ್ಮನ ಮನಸ್ಸಿನಿಂದಲೇ ಹುಟ್ಟಿದ್ದಾದ್ರೂ ಬೇರೆ ಬೇರೆಯವರು ಬೇರೆ ಬೇರೆ ಕಡೆಯಿಂದ ಹುಟ್ಟಿದ್ದು. ನಿಜ. ನಿಜವಾದ ಬ್ರಹ್ಮಮಾನಸ ಪುತ್ರ ಯಾರು ಗೊತ್ತುಂಟ? ಯಾರು? ಇವತ್ತು ಕಾರ್ಯಕ್ರಮ ಮಾಡಿಸುವ ಮರೀಚಿ ಮಾತ್ರ. ಹೌದು ಅವ ಬ್ರಹ್ಮನ ಮನಸ್ಸಿನಿಂದ ಹುಟ್ಟಿದ್ದು. ಹೌದು. ಉಳಿದವರೆಲ್ಲ ಬೇರೆ ಬೇರೆ ಕಡೆ. ಮುಖದಿಂದ ಅಂಗೀರಸ, ಹ, ಕಣ್ಣಿನಿಂದ ಅತ್ರಿ, ಹ, ಕಿವಿಯಿಂದ ಪುಲಸ್ತ್ಯ, ಹ, ನಾಭಿಯಿಂದ ಪುಲಹ, ಕೈಯಿಂದ ಕ್ರತು, ಹ, ಚರ್ಮದಿಂದ ಭೃಗು, ಹ, ಪ್ರಾಣದಿಂದ ವಸಿಷ್ಠ, ಹ, ತೊಡೆಯಿಂದ ನಾರದ. ಹ. ಇದರಿಂದ ಎಂತದಿದು? ದಕ್ಷ. ಅಧಿಕಾರದ ಸಂಕೇತ. ಹೌದಪ್ಪ. ನಾವು ನೋಡುವಾಗಲೇ ಹುಟ್ಟುವಾಗಲೇ ಹೆಬ್ಬೆರಳಿನಿಂದಲೇ ಹುಟ್ಟಿದ್ದು. ಹ. ಇದರಿಂದಲೇ ಹುಟ್ಟಿದ್ದು. ಹ, ದಕ್ಷ ಪ್ರಜಾಪತಿ. ಮತ್ತೆ ನಾನು ಬರುವಾಗಲೂ ಇವ ಮಿಸುಕಾಡುವುದಿಲ್ಲ ಅಂತಾದ್ರೆ ಹ. ಗರ್ವ. ಅದು ಹೇಗೆ ಗೊತ್ತುಂಟ? ಹೇಗೆ? ಅಧಿಕಾರಂಚ, ಓ ಗರ್ಭಂಚ, ಹ, ಆಮೇಲೆ ಒಂದು ಉಂಟು, ಹ. ಇಲ್ಲಿ ಹೇಳುದು ಬೇಡ, ಹೌದು ಇನ್ನೊಂದು ಋಣಂಚ. ಹೌದು. ಇದು ಮೂರು ಬರುವಾಗ ಬಹಳ ಸಂತೋಷ ಆಗುತ್ತೆ, ಹೋಗುವಾಗ ಪ್ರಾಣ ಸಂಕಟ ಆಗುತ್ತೆ. ಹಾ, ಇವನಿಗೆ ಒಂದು ಬಹಳ ಅಪೂರ್ವಕ್ಕೆ ವಿರಳಕ್ಕೆ ಸಿಕ್ಕಿತ್ತು. ಹ. ಎದ್ರೆ ಅಲ್ಲಿ ಮತ್ತೆ ಇರ್ತದೆ ಅಂತ ಅವನಿಗೆ ಧೈರ್ಯ ಇಲ್ಲ. ಯಾರಾದ್ರೂ ಕುಳಿತುಕೊಂಡ್ರೆ ಹಾಗೆ ಅದಕ್ಕೆ ಒಂದು ಅಪರೂಪಕ್ಕೆ ಸಿಕ್ಕಿದ್ದನ್ನು ಬಿಡುವುದು ಯಾಕೆ? ಎತ್ತರ ಉಂಟು. ಹಾಗೆ ಕುಳಿತುಕೊಂಡಲ್ಲಿ ಅಂಟಿಸಿದ ಹಾಗೆ ಇದ್ದಾನೆ. ಹ. ಕಣ್ಣು ಕಾಡ್ತದೆ ಇವನಿಗೆ. ಅಲ್ಲ ಹಾಗೆಂತ ಹೇಳಿ ಅಧ್ಯಕ್ಷ ಪೀಠದಲ್ಲಿ ಕುಳಿತುಕೊಂಡವರು ಹ. ಏಳಬಾರದು ಅಂತ ಒಂದು ನಿಯಮ ಉಂಟು. ಹೌದಾ? ಮತ್ತೆ ಹೇಳಲೇಬೇಕಾ ಗೌರವ ಕೊಡ್ಲಿಕ್ಕೆ? ಏಳದೀರ್ದರು ಮಾತಿನಿಂದು ಚಿತ ವಚನಗಳ ಪೇಳಿ ತಲ್ಲುವನ್ನು ಮಲ್ಲಿಸಲು ನಾಲಿಗೆಗೆ ಬಂದ ಕುಂದೇನು, ನಾಲಿಗೆಗೆ ಬಂದ ಕುಂದೇನು ಭ್ರಷ್ಟತ್ವಕ್ಕೆ, ಈ ಕೂಡಲಿಗೆ ಬಂದ ಕುಂದೇನು. ಹೇಳಬಾರದು ಅಂತಲ್ಲ, ಹೇಳಲೇಬೇಕು ಅಂತ ಇಲ್ಲ ಅಂತ ಇರುವುದು. ಒಂದು ನಿಯಮ ಅದು. ಸರಿ, ಹೇಳಲೇಬೇಕು ಒಬ್ಬನಿಗೆ ಗೌರವ ಕೊಡ್ಲಿಕ್ಕೆ. ಹೇಳ್ಬೇಕು ಅಂತ ಇಲ್ಲಪ್ಪ. ಬಂದಿರಿ, ಹ, ಬನ್ನಿ, ಹ, ಕುಳಿತುಕೊಳ್ಳಿ, ವಿಶ್ರಾಂತಿ ಪಡೆಯಿರಿ. ಹ. ಹೇಗೆ ಬರುವಾಗ ಪ್ರಯಾಣ ಸುಖವ? ಕೇಳಲಿಕ್ಕೆ ಒಂದು ಯಾರಾದ್ರೂ ಬೇಕಲ್ಲ? ಯಾರಿದ್ರು? ಅಲ್ಲ, ಯಾರಿದ್ರು? ಇವ ಕೇಳಿದನ ಅಂತ ಇಲ್ಲ. ಇವನ ನಾಲಿಗೆಗೇನು? ಇವ ಕುಳಿತುಕೊಂಡ ನಂದಿ ಮೆಟ್ಟಿದ? ಇಲ್ಲಪ್ಪ. ನಾಲಿಗೆ ಸೇದು ಹೋಗಿದ? ಆಹಾ. ಬೇಡ, ಮಾತಾಡುದು ಬೇಡ. ಕೆಲವೆಲ್ಲ ಮಾತಾಡುದಿಲ್ಲ. ಮಾತಾಡದೆ ಯಾಕೆ ಯಾಕೆ ಮಾತಾಡುದಿಲ್ಲ? ಯಾಕೆ? ಮಾತಾಡಿದ್ರೆ ನಮ್ಮ ಪ್ರತಿಷ್ಠೆಗೆ ಕಡಿಮೆ. ಘನತೆ. ಕೆಲವರೆಲ್ಲ ಮಾತಾಡುದೇ ಇಲ್ಲ, ಬಾಯಿ ತೆಗೆದ್ರೆ ಕೆಟ್ಟದ್ದು ಹೇಳುದು, ವಿಷಯ ಬೇರೆ. ಹೌದಪ್ಪ. ಒಂದು 4 ಜನರ ಎದುರಿನಲ್ಲಿ ಸಂಭಾವಿತರ ಹಾಗೆ ಮಾಡುದು. ಇರ್ಲಿ, ಸಂಭಾವಿತನ ಹಾಗೆ ಕುಳಿತುಕೊಂಡ. ಮಾತಾಡಬೇಕಾ? ಮಾತಾಡ್ಬೇಕು ಅಂತ ಉಂಟ. ಒಂದು ನಮಸ್ಕಾರ. ನಮಗೆ ಇಂಥದ್ದೇ ನಮಸ್ಕಾರ ಆಗಬೇಕು ಅಂತ ಇಲ್ಲ. ನಮಸ್ಕಾರದಲ್ಲಿಯೂ ಹಲವು ವಿಧ ಉಂಟು. ಭಾವನೆ ಹೀಗೆ ನಮಸ್ಕಾರ ಮಾಡಿದ್ರು ಅದಿಲ್ಲ, ಸಾಕಾಗ್ತದೆ. ಕೊಟ್ರು ಅಂತ ಹೀಗೆ ನಮಸ್ಕಾರ ಮಾಡಿದ್ರು ಅದಿಲ್ಲ, ಆಗ್ತದೆ. ಹೀಗೆ ನಮಸ್ಕಾರ ಮಾಡಿದ್ರು ಅದಿಲ್ಲ. ಸಾಕಾಗ್ತದೆ. ನಮಗೆ ಯಾವುದು ಅದಿತ್ತು, ಒಂದು ನಮಸ್ಕಾರ ಬಂದ್ರೆ ಹೌದು. ಕೊಟ್ರು ಅಂತ ಗೊತ್ತಾದ್ರೆ ಓ, ಕೊಟ್ರು ನಮಸ್ಕಾರ ಅಂತ ಕೊಟ್ರು ಗೊತ್ತಾದ್ರೆ. ಹಾ. ನಮಗೆ ನಮ್ಮ ವಿಷಯ ಯಾರಿಗೆ ಗೊತ್ತಿರೋದು ಗೊತ್ತುಂಟ? ಹೌದು. ನಮ್ಮ ಊರಿನವರಿಗೆ ಸರಿ ಗೊತ್ತು. ಮತ್ತೆ ಹೌದಾ? ಹಾಗಾಗಿ ಕೊಟ್ರು ಅಂತ ಹೇಳಿದ್ರೆ ಆಯ್ತು. ಹ. ನಮಗೆ ಬೇರೆ ಎಂಥದ್ದು ಬೇಡ, ನಮಗೆ ಅದರಿಂದಲೇ ಸಂತೃಪ್ತಿ. ಸಾಕಾಗ್ತದೆ. ಕೆಲವರೆಲ್ಲ ಹಿಂದಿನಿಂದ ಎಂಥದೆಲ್ಲ ಹೇಳ್ತಾರೆ, ಮತ್ತೆ ಎದುರು ಬಂದು ನಮಸ್ಕಾರ ಅಂತ ಹೇಳುವಾಗ ನಮಗೆ ಮರ್ತೆ ಹೋಗ್ತದೆ. ಹೌದಪ್ಪ. ಯಾಕೆ? ಹ. ನಾವು ಅದನ್ನೆಲ್ಲ ನೆನಪಿಟ್ಟುಕೊಳ್ಳುವುದೇ ಇಲ್ಲ. ಊರಲ್ಲಿ ಹಾಗೆ. ಏನು ಹ. ಏನು? ಅದೇ ಹೇಳಿದ್ರಲ್ಲ ನೀವು ಊರಿನವರು. ಅದೇ ಲೋಕದಲ್ಲಿ. ಹೌದಪ್ಪ. ಹೌದೇನೋ? ಹಾ. ಬೇಡ, ಹೇಳಪ್ಪ. ಒಂದು ಕೈ ಸಣ್ಣ. ಸೂಚನೆ ಕೊಟ್ರೆ ಸಾಕು. ಬೇಡ, ಕಣ್ ಸಣ್ಣ. ಮತ್ತೆ ಕಣ್ ಸನ್ನೆಯ ವಿಷಯ ನಿನಗೆ ಹೇಳ್ಬೇಕಾ ನಾನು? ಬೇಡಪ್ಪ. ಕನ್ಸರ್ನಿಂದ ಎಂತೆಂತ ವ್ಯವಹಾರಗಳು ನಡೆಯುತ್ತದೆ. ಎಲ್ಲಿದ್ದವರು ಎಲ್ಲಿಗೆ ಬರ್ತಾರೆ ಎಲ್ಲಿದ್ದವರು ಎಲ್ಲಿಗೆ ಹೋಗ್ತಾರೆ ಅಲ್ವಾ? ಮತ್ತೆ ಕಣ್ ಸನ್ನೆಯಿಂದ ಒಂದು ಕುಳಿತುಕೊಳ್ಳಿಕ್ಕೆ ಹೇಳುದು. ಹೌದು. ಹೇಳಿದ್ರ? ಬೇಡ. ನಗೆ ಎಷ್ಟು ವಿಧದ ನಗೆ? ನಗೆಯಲ್ಲಿ ಹಲವಾರು ವಿಧ ಉಂಟು. ಯಾವುದೆಲ್ಲ? ಮುಗುಲು ನಗೆ, ಹುಸಿ ನಗೆ, ಮೆಲು ನಗೆ, ಕಿರು ನಗೆ. ಮುಗುಳು ನಗೆ, ಮೇಲು ನಗೆ, ಎಳೆ ನಗೆ, ತಣ್ಣಗೆ, ಬಿಸು ನಗೆ, ನಸು ನಗೆ, ಕೊಂಕು ನಗೆ, ರಸ ನಗೆ, ಗಹಗಹಿಸುವ ನಗೆ, ಹುಚ್ಚು ನಗೆ, ಹುಸಿ ನಗೆ. ಎಷ್ಟು ಉಂಟು? ಅನ್ನೊಂದು ಒಂದು ನಗೆ, ಹುಸಿ ನಗೆ. ಕೆಲವರಿಗೆಲ್ಲ ಎದುರು ಬರುವಾಗ ಅವ ಸತೇ ಹೋಗ್ಲಿ ಅಂತ ಕಾಣ್ತದೆ. ಆದ್ರೂ ಮನಸ್ಸಿನೊಳಗೆ ಅದು ಎಲ್ಲಿ ಕಾಣುದು ಗೊತ್ತುಂಟ ನಿನಗೆ? ಎಲ್ಲಿ? ಮದುವೆ ಮಂಟಪದಲ್ಲಿ ಕಾಣ್ತದೆ. ಬೆಳಿಗ್ಗೆ ಹೋದರೆ ಕಾಣುವುದಿಲ್ಲ, ಮಧ್ಯಾಹ್ನದ ಮೇಲೆ ಹೋಗ್ಬೇಕು. ಅವರಿಗೆ ಹೊಟ್ಟೆ ಹಸಿವೆ ಆಗಿ ಹೊಟ್ಟೆಯಲ್ಲಿ ತಾಳ ಆಗ್ತಾ ಇರ್ತದೆ. ಆಗ ಒಬ್ಬೊಬ್ಬರೇ ಬಂದು ಉಡುಗೊರೆ ಕೊಡು. ಇವರಿಗೆ ಮುಖಕ್ಕೆ ಅಂಟಿಕೊಳ್ಳಿಕ್ಕೆ ಆಗ್ತದ?
ಇದಾದ್ರೂ ತೋರಿಸಬಹುದಿತ್ತಲ್ಲ. ಮತ್ತೆ ತೋರಿಸಿದ ನಾವ ಇಲ್ಲ. ನಾಲಿಗೆಗೆ ಬಂದ ಕುಂದೇನು ಹಾ ಶ್ರೇಷ್ಠತ್ವಕ್ಕೆ, ಮತ್ತೆ ಕೂಳನಿಗೆ ಬಂದ ಕುಂದೇನು. ಹೌದು. ಸಕಟಾಯವನಿಗೆ ಇಲ್ಲಪ್ಪ. ಪ್ರಜ್ಞೆ ಇಲ್ವ ಇವನಿಗೆ? ಸಂಸ್ಕಾರ ಉಂಟಾ? ಯಾಕೆ ಮಾಡ್ಲಿಲ್ಲ ಇವ? ಆದ್ರೂ ನೀವೆಲ್ಲ ಹೀಗೆಲ್ಲ ಬೈತಾ ಇದ್ರು ಕೂಡ ಹಾ. ನನಗೆ ಒಂದು ಮನಸ್ಸಿನಲ್ಲಿ ಆಗುದು ಏನು? ಎಷ್ಟಾದ್ರೂ ನೀವು ಸಂಬಂಧಿಕರಲ್ವಾ? ಯಾರು ನೀವು ನೀನು ಅದನ್ನು ನೆನಪು ಮಾಡಬೇಡ. ಅಯ್ಯೋ ಸರಸಿದಾಸನದ ನುಡಿಗಿನ ಮರುಳಾಗಿ ಸರಸಿ ಜಾಸನದ ನುಡಿಗೇನ ಮರುಳಾಗಿ ತರಳಿಗೆನು ಕೊಟ್ಟೇನು ನಿರರ್ಥ, ತರಳೆಯನ್ನು ಕೊಟ್ಟೆನು ನಿರರ್ಥ. ಪರಿಕಿಸಲು ಕೋಡಗ, ಪರಿಕಿಸಲು ಕೋಡಗನ ಕೋಡಗ 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 ಪರಿಕಿಸಲು ಕೋಡಗನ ಕೈಗೆ ಮಾಲೆಯ ಕೊಟ್ಟ ತೆರನಾದೊದಗಟೆನ್ನ ಎನ್ನ ಬದುಕು. ಅಯ್ಯೋ ಸುಂದ್ರ, ಪ್ರಜಾಪತಿ ಏನು ಕೋಪ? ನೆನಪಿಸಬೇಡ ಹ? ಅದೊಂದು ಕೆಟ್ಟ ವಿಷಯವನ್ನು. ಅದನ್ನು ನೆನಪಿಸಬೇಡ. ಅದು ಕೆಟ್ಟ ವಿಷಯವೇ. ಅಯ್ಯೋ ಸಂಬಂಧ ಏನು? ಅದನ್ನು ಮರೀಬೇಕು ಎನ್ನುವುದಾಗಿ ಹ? ನಾನು ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೇನೆ ಗೊತ್ತುಂಟ. ಹೌದಾ? ನಾನು ಆಗಾಗ ಬಿಸಿ ತಡಿಲಿಕ್ಕಾಗದೆ ಹ? ಹಾಗೆ ತಂಪಿನಲ್ಲಿ ನಿಲ್ಲುದು. ಹೌದಪ್ಪ. ಆಗುದಿಲ್ಲ. ಅದನ್ನು ಯೋಚಿಸುವಾಗ ಬಿಸಿ ಆಗ್ತದೆ. ಹೌದಾ? ಅಯ್ಯೋ ಹ? ಎಂಥ ಒಂದು ಬಿಸಿಯಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಿತ್ತು ಏನಾಯಿತು? ಈ ಪ್ರಪಂಚದಲ್ಲಿ. ಮೃಣ್ಮಯ ಸೃಷ್ಟಿ ಆರಂಭಿಸಿದ್ಯಾರು? ಯಾರು? ಹೌದಪ್ಪ. ನಾನು ಈ ಪ್ರಪಂಚದಲ್ಲಿ ವ್ಯವಹರಿಸುವ ಹೊರಗೆ ದೃಷ್ಟಿಪಾತದಿಂದ ಸೃಷ್ಟಿ, ಸಂಕಲ್ಪದಿಂದ ಸೃಷ್ಟಿ, ಹೌದು. ಸ್ಪರ್ಶ ಮಾತ್ರದಿಂದ ಸೃಷ್ಟಿ ಇಲ್ಲ. ನಿಜ. ಮೈಥುನ ಸೃಷ್ಟಿ ಆರಂಭಿಸಿದ್ದೇ ದಕ್ಷನಿಂದ. ಬ್ರಹ್ಮನ ಆಣತಿ ಅದು. ಹೌದಪ್ಪ. ನಾನು ವಿದ್ಯಾವಂತನಾಗಿ ಯೋಗ್ಯತಾವಂತನಾಗಿ ಬೆಳೆಯುವಾಗ ನನ್ನ ಅಪ್ಪನಿಗೊಂದು ತಲೆಬಿಸಿ ಆಯಿತು. ಇವನಿಗೆ ಯೋಗ್ಯ ವಧು ಯಾವುದು? ಹಾ ಹಾಗೆ ಯೋಚನೆ ಮಾಡಿದ. ಎಡಗೈಯ ಹೆಬ್ಬೆರಳಿನಿಂದ ಒಂದು ಸೃಷ್ಟಿ ಮಾಡಿದ. ಹಾ ಅವಳಿಗೆ ಪ್ರಸೂತಿ ಅಂತ ಹೆಸರು. ಹಾ ಪ್ರಪಂಚದಲ್ಲಿ ಮೊದಲು ಗಂಡು ಹೆಣ್ಣಿನ ಸಾಂಗತ್ಯದಿಂದ ಹೆತ್ತವಳು ಹಾ ನನ್ನ ಹೆಂಡತಿ ಪ್ರಸೂತಿ. ಹೌದು. ಹಾಗಾಗಿ ಇನ್ನು ಯಾರೇ ಹೆರಲಿ ಆ ಗ್ರಹಕ್ಕೆ ಪ್ರಸೂತಿಕಾ ಗ್ರಹ ಅಂತ ಹೆಸರು. ಅವತ್ತಿನಿಂದ ಹೆಸರು ಬಂತು ನೋಡಿ. ಮೊದಲು ಹೆತ್ತವಳೆ ಅವಳು. ಹಾ ನನಗೆ 24 ಮಕ್ಕಳು. ಶ್ರದ್ಧಾ, ಹಾ ಲಕ್ಷ್ಮಿ, ಧೃತಿ, ತುಷ್ಟಿ, ಪುಷ್ಟಿ, ಹ. ಮೇಧ, ಹ. ಕ್ರಿಯಾ, ಹ. ಲಜ್ಜಾ, ಹ. ಬುದ್ಧಿ, ಶಾಂತಿ, ಕೀರ್ತಿ, ಸಿದ್ಧಿ. 13 ಮಂದಿಯನ್ನು ಧರ್ಮ ಋಷಿಗೆ ಕೊಟ್ಟೆ. ಹೌದಪ್ಪ. ಖ್ಯಾತಿ ಎನ್ನುವಳನ್ನು ಭೃಗುವಿಗೆ ಕೊಟ್ಟೆ. ನಿಜ. ಸಂಭೂತಿ ಎನ್ನುವಳನ್ನು ಇವತ್ತಿನ ಯಾಗ ಮಾಡುವಂತ ಮರೀಚಿಗೆ ಕೊಟ್ಟೆ. ಹೌದು. ಸುರುತಿ ಎನ್ನುವಳನ್ನು ಅಂಗೀರಸನಿಗೆ ಕೊಟ್ಟೆ. ನಿಜ. ಪ್ರೀತಿ ಎನ್ನುವಳನ್ನು ಪುಲಸ್ತನಿಗೆ ಕೊಟ್ಟೆ. ಹಾ ಕ್ಷಮ ಎನ್ನುವಳನ್ನು ಪುಲಹನಿಗೆ ಕೊಟ್ಟೆ. ಸರಿ. ಸನ್ನತಿ ಎನ್ನುವಳನ್ನು ಕ್ರತುವಿಗೆ ಕೊಟ್ಟೆ. ಹಾ ಸ್ವದಾ ಎನ್ನುವಳನ್ನು ಪಿತೃದೇವತೆಗಳಿಗೆ ಕೊಟ್ಟೆ. ನಿಜ. ಸ್ವಾಹ ಎನ್ನುವಳನ್ನು ಅಗ್ನಿದೇವನಿಗೆ ಕೊಟ್ಟೆ. ಹಾ ಊರ್ಜಾ ಎನ್ನುವಳನ್ನು ವಶಿಷ್ಠನಿಗೆ ಕೊಟ್ಟೆ. ಅನಸೂಯ ಎನ್ನುವಳನ್ನು ಅತ್ರಿಗೆ ಕೊಟ್ಟೆ. ಹೌದು. 23 ಮುಗಿಯಿತು. ಹೌದು. ಒಬ್ಬಳು ಉಳಿದು ಕೊನೆಯ ಮಗಳು ಹೌದಪ್ಪ. ಗೌರಿ. ನಿಜ. ಅವಳ ಮದುವೆ ಒಂದು ವೈಭವದಲ್ಲಿ ಮಾಡಬೇಕು ಅಂತ ಇದ್ದೆ. ಹಾ ಇವ ಬಂದದ್ದಲ್ವ? ಹಾ ಮದುವೆಗೆ? ಅಲ್ಲ, ಇವ ನನ್ನ ಮಗಳಿಗೆ ತರಗತಿ ಮಾಡಲಿಕ್ಕೆ ಬಂದದ್ದು. ಹೌದಾ? ಸಂಗೀತ. ನಾನು ಲೋಕದಲ್ಲಿ ಹೇಳುವುದು, ಏನು? ಯಾವ ಕಾರಣಕ್ಕೂ ತರಗತಿಗೆ ಒಂದು ಒಬ್ಬಂಟಿಯಾಗಿ ಹೆಣ್ಣು ಮಗಳನ್ನು ಕಳುಹಿಸಬೇಡಿ. ನನ್ನನ್ನು ನೋಡಿ ಮರೆಯಿರಿ ನೀವು, ಮತ್ತೆ ಗುರುವಿನೊಟ್ಟಿಗೆ ಹೋಗುದಿ. ಹೌದಾ? ಹೇಗದು? ತಪ್ಪು ಇವನದ್ದಲ್ಲ, ಹಾ
ಕೆಟ್ಟವರನ್ನು ಮನೆಗೆ ಸೇರಿಸಬೇಡಿ ಅಂತ ಹೇಳ್ತಾರೆ ಅಲ್ವಾ? ಮತ್ತೆ ಕೆಟ್ಟವರು ತಪ್ಪು ಮಾಡ್ತಾರೆ ಅಂತಲ್ಲ. ಯಾವುದು? ಈಗಿನ ಹೆಣ್ಣು ಮಕ್ಕಳು ಗ್ರಹಚಾರ ಕೆಟ್ಟವರನ್ನೇ ನೋಡುದು. ಓಹೋ, ಹಾಗೆ. ಒಳ್ಳೆಯವರಿಗೆ ತಾಗುವುದೇ ಇಲ್ಲ. ಇಲ್ವಾ? ಎಣ್ಣೆ ಹಾಕದೆ, ಹಾ, ಬಟ್ಟೆ ತೊಳೆಯದೆ, ಕೆಲವು ದಿವಸ ಸ್ನಾನ ಮಾಡದೆ, ಹುಚ್ಚರ ಹಾಗೆ ಅರ್ಧಂಬರ್ಧ ಉಡುಗೆ ತೊಟ್ಟವನಿಗೆ 15 ಜನ ಹಿಂದೆ ಹೋಗಿದ್ದಾರೆ. ಒಂದು ಸಭ್ಯನಾಗಿರ್ಲಿ, ಹೆಣ್ಣೆ ಸಿಗುವುದಿಲ್ಲ. ಹೌದಾ? ಹೆಣ್ಣು ಮಕ್ಕಳಿಗೆ ಹಾಗೆ. ಹಾ. ಜಾತಿಯಲ್ಲಿ ಆದ್ರೆ ಅವ ಯಾವ ಉದ್ಯೋಗದಲ್ಲಿ ಇರ್ಬೇಕು, ಹಾ, ಬೇರೆ ಜಾತಿ ಯಾವಾದ್ರೆ ಕಳ್ಳ ಆದ್ರೂ ಆಗ್ತದೆ. ಆಗುದೇ ಹೌದು. ಇಲ್ಲದೆ ಹೋದ್ರೆ ನನ್ನ ಮಗಳಿಗೆ ಎಂತ ಒಂದು ಸಂಬಂಧ ಸಿಗುತ್ತಿತ್ತು. ಒಳ್ಳೆಯ ಸಂಬಂಧ ಅಲ್ವಾ? ಇವನೊಟ್ಟಿಗೆ ಹೊತ್ತಲ್ವ, ಹಾ, ಮತ್ತೆ ಎಂತದು ಸಾಯುವುದು. ಛೆ, ತಲೆ ಹೊಡಿದ್ದೇನೆ ಅಂತ ಹೊರಟಿದ್ದಾರೆ. ಕತ್ತಿ ಹಿಡ್ಕೊಂಡು ಕತ್ತಿಯಲ್ಲ. ಇದರಿಂದಲೇ. ಹೌದು. ಓಹೋ ಹೋ. ಆಗ ನನ್ನ ಅಪ್ಪ ಈಗ ಮಾತಾಡುದಿಲ್ಲ ನೋಡು, ಕೈಗಟ್ಟಿ ಕುಳಿತಿದ್ದಾರೆ. ಹಿಂಗೆಲ್ಲಿಗೆ ಅವತ್ತು ಅವರೇ ಮಾತಾಡಿ ಸರಸಿ ಜಾಸನ, ಹಾ, ಮಗನೇ ಅನರ್ಥ ಮಾಡಬೇಡ. ಎಷ್ಟಾದರೂ ನಿನ್ನ ಮಗಳು, ನಾಳೆ ತಲೆ ಹೊಡೆದ್ರೆ ನಿನ್ನ ಮಗಳಿಗೆ ಕಷ್ಟ ಆಗುವುದು. ಮತ್ತೆ ಹೇಗೂ ಕೊಂಡು ಹೋಗಿದ್ದಾನೆ. ಹೌದು. ಜಿಂಕೆಯ ಕಣ್ಣಿನ ನನ್ನ ಮಗಳನ್ನು ಮಂಗನ ಕಣ್ಣಿನ ಇವ ಕೊಂಡು ಹೋದ. ಓಹೋ ಹೋ. ಮತ್ತೆ ಎಂತದ್ದು ಮಾಡುದು? ಹಾ, ಕೊಟ್ಟೆ. ಓಹೋ. ಈಗ ಗೊತ್ತಾಗ್ತದೆ. ಏನು ಪರೀಕ್ಷಿಸಲು ಕೋಡಗನ ಕೈಗೆ ಕುಸುಮಾಲೆ ಇತ್ತ ತೆರನಾದುದೆನ್ನ ಬದುಕು. ಅಂದ್ರೆ? ಅಯ್ಯೋ, ಓ, ನನ್ನ ಮಗಳನ್ನು ಇವನಿಗೆ ಕೊಟ್ಟು ಹಾ, ಇವ ಮಾವ ಎನ್ನುವ ಗೌರವ ಇದ್ರೆ, ಹಾ, ಹೆಣ್ಣು ಕೊಟ್ಟ ಮಾವ ಗುರುವಿಗೆ ದೇವರಿಗೆ ಸಮಾನ. ಓಹೋ, ಒಂದು ಗೌರವ ಕೊಡುವುದಿಲ್ವಾ? ಕೊಡ್ಬೇಕಪ್ಪ. ಮಂದಿಗಳ ಸಮ್ಮುಖದಲ್ಲಿ ಅವಮಾನ ಮಾಡುವ ಹಾ, ಇವ ಯಾವ ಸೀಮೆ ಅಳಿಯ? ಆಗ ಬೇಡ ಸಂಬಂಧ ನನಗೆ. ಹಾಗೆಲ್ಲ ಯೋಚನೆ ಮಾಡಬಾರದು. ಹಾ. ಅವರಿಗೊಂದು ಸ್ಥಾನ ಅಂತ ಹೇಳಿ ಉಂಟಲ್ವಾ? ಯಾರಿಗೆ? ದೇವರಿಗೆ. ಇವ ಸ್ಥಾನ ಬರ್ತಾನ? ಸ್ನಾನವಿಲ್ಲವೋ ಜಪ ಅನುಷ್ಠಾನವಿಲ್ಲವೋ ಇಲ್ಲ ಮೊದಲಿದ್ದ ಸ್ಥಾನವೇ ಸ್ಮಶಾನ ಭಸ್ಮಾಂಗ. ಸೈನಿಕ ಪಿಶಾಚ ಭೂತಗಳು ನಮ್ಮಂತರವನೇ ನರಿವ ನೀ ದುರಾತ್ಮಗನು. ಇಂದ್ರ ಯಕ್ಷ. ಸ್ಥಾನ. ಹೌದಪ್ಪ. ಇವನು ಏನಿಲ್ವೇ? ಸ್ನಾನ ಮಾಡ್ತಾನ? ಇಲ್ವಾ? ಸ್ನಾನವಿಲ್ಲವು. ಮತ್ತೆ ಯಾವ ಸ್ನಾನ ಮಾಡುದು? ಯಾವ ಸ್ಥಾನ? ನೋಡವನ ತಲೆ ಹಾ, ಎಂತದದು? ಗಂಗೆ ಹರಿತಾ ಉಂಟು. ನೀನೊಮ್ಮೆ ಸುಮ್ಮನೆ. ಏನು? ಗಂಗೆ ಹರಿದ್ರೆ ಏನಾಯ್ತು? ಸ್ನಾನ ಬೇಕಾ? ಹೌದಾ? ಪರಮ ಪವಿತ್ರಳು ಗಂಗೆ. ತೀರ್ಥ ನದಿಯಲ್ಲಿದ್ದ ಕಪ್ಪೆಗೆ ಸ್ನಾನ ಮಾಡಿದ್ದಾಗ್ತದ? ಅದಾಗುದಿಲ್ಲ. ತಲೆಯಲ್ಲಿ ಗಂಗೆ ಅಲ್ಲ, ದೊಡ್ಡ ಹಂಡೆ ಹೊತ್ತುಕೊಂಡ್ರು, ನೀರು ತುಂಬ ಇದ್ರು, ಸ್ನಾನ ಮಾಡಿದಾಗ ಆಗ್ತದ? ಆಗುದಿಲ್ಲ. ಸ್ನಾನ ಮಾಡಬೇಕಾದ್ರೆ ಒಂದು ನೀರೇ ಸುರಿದುಕೊಳ್ಬೇಕು, ಹೌದು. ಇನ್ನೊಂದು ಸ್ನಾನ ಮಾಡ್ತೇನೆ ಎನ್ನುವ ಸಂಕಲ್ಪ ಬೇಕು. ಬೇಕಪ್ಪ. ಹಾಗೆ ಒಂದು ವೇಳೆ ಸ್ನಾನ ಆಗುದಿದ್ರೆ ಹಾ. ತೀರ್ಥಕ್ಷೇತ್ರದಲ್ಲಿ ಇರುವ ಕಪ್ಪೆಗಳೆಲ್ಲ ಪುಣ್ಯಾತ್ಮರಾಗಿ ಮೋಕ್ಷ ಪಡೀತಿದ್ರು. ಓಹೋ ಹೋ. ಸಂಕಲ್ಪ ಬೇಡವೇನೋ? ಹೌದು. ಇವನಿಗೆ ಗಂಗೆ ಹರಿದ್ರು ಪ್ರಯೋಜನ ಇಲ್ಲ. ಪ್ರಯೋಜನ ಇಲ್ಲ. ಏ? ಹಾಗೆಂತ ನೀರಿನಲ್ಲೇ ಸ್ನಾನ ಮಾಡಬೇಕು ಅಂತ ಇಲ್ಲ. ಹಾ, ಮಂತ್ರ ಸ್ನಾನ ಅಂತ ಉಂಟು, ಹೌದು. ಜಲಸ್ನಾನ ಅಂತ ಉಂಟು, ಆತಪ ಸ್ನಾನ. ಆತಪ ಸ್ನಾನ ಅಂತ ಉಂಟು. ಹೌದು. ಸೂರ್ಯ ಸ್ನಾನ ಬಿಸಿಲು ಬಿದ್ರೆ ಇವನ ಕೈಲಾಸ ಉಳಿದಿತ್ತ ಕೈಲಾಸ ಕರಗಿ ಹೋದೀತು, ಹಿಮಗಡ್ಡೆ ಅಲ್ವಾ? ಅಲ್ವಾ? ಮತ್ತೆ ಧೂಳಿನ ಸ್ನಾನ ಅಂತ ಉಂಟು, ಮೃತ್ತಿಕಾ ಸ್ನಾನ. ಅಲ್ಲಿ ಉಂಟಾ? ಇಲ್ಲ, ಮಣ್ಣೆಲ್ಲಿಂದ? ವಾಯು ಸ್ನಾನ ಅಂತ ಉಂಟು, ಗಾಳಿ. ಅಲ್ಲಿ ಉಳಿದೀತ? ಗಾಳಿ ಬಂದ್ರೆ ಹಾವುಗಳು ಓಡಿ- ನವನಾಗಗಳು ತಿಂತಾವೆ. ಸರಿ. ಮತ್ತೊಂದು ಮಂತ್ರ ಸ್ನಾನ ಅಂತ ಹಾ, ಉಂಟು. ಅದುಂಟು. ಇವನಿಗೆ ಜಪಾನುಷ್ಠಾನ ಉಂಟಾ? ಜಪಾನುಷ್ಠಾನ ಇಲ್ವಾ? ಮಂತ್ರೋಪದೇಶ ಮಾಡುದು ಯಾರು? ತಂದೆ. ತಂದೆ ಉಂಟ ಇವನಿಗೆ? ಇವನದ್ದು ಜಯತು ಆದಿಮಯ ಅಲ್ವಾ? ಓ, ಹಾಗೆ. ಅದಾದ್ರೂ 2 ಜನದ್ದು ಆದೀತು. ಜಯತು ಆದಿಮಯ ಮತ್ತು ಏತಕ್ಕೆ ಜನ್ಮವನಿತ್ತು. ಹಾ, ಇವನದ್ದು ಹಾಗಲ್ಲ. ಮತ್ತೆ ಇವನನ್ನು ನೀವು ಜ್ಞಾನ ಸತ್ರಕ್ಕೆ ಅಧ್ಯಕ್ಷನಾಗಿ ಮಾಡುದು. ಮಾಡು. ಇವನದ್ದು ಮೊದಲ ಪದವಿ ಎಂತದ್ದು ಗೊತ್ತುಂಟ? ಯಾವುದು? ನೀನಲ್ಲದ ಅನ್ಯರಾರಿಗಾರು ಹೌದಪ್ಪ. ಜ್ಞಾನವಿಹೀನರಾಗಿರಲು ತಾಯೇ. ಹಾ, ಇವು ಮೊದಲಿಗೆ ಜ್ಞಾನವಿಹೀನ. ಇವನನ್ನು ಜ್ಞಾನ ಸತ್ರದ ಅಧ್ಯಕ್ಷ ಮಾಡಿ. ಹಾ, ಮತ್ತೆ ಎಲ್ಲಿಂದ ಅಪ್ಪ? ಹಾ, ಆದಿಮಾಯ ಮಾತ್ರ. ಹೌದು. ಜಪಾನುಷ್ಠಾನ ಎಲ್ಲಿಂದ? ಇಲ್ಲ. ಬೇಡ. ಹಾ, ಕೆಲವರೆಲ್ಲ ಹಾಗೆ ಸ್ನಾನ ಮಾಡದ್ದು ಗೊತ್ತಾಗಬಾರ್ದು ಅಂತ ಇದ್ದದ್ದೆಲ್ಲ ಸಿಂಪಡಿಸಿಕೊಳ್ಳು. ಹೌದಪ್ಪ. ಇವ ಅದಕ್ಕೆ ಭಸ್ಮ ಅಂಗ. ಅದು ಯಾವ ಭಸ್ಮ? ಭಸ್ಮ. ಇವನ ಭಕ್ತರ ಸ್ಥಾನದಲ್ಲಿರುವವರ ಸತ್ತ ಹೆಣದ ಹಾ, ಉರಿಸಿದಂತ ಅರೆಬೆಂದಂತ ಕಮಟು ವಾಸನೆಯ ಭಸ್ಮ ವಾಸ ಸ್ಮಶಾನದಲ್ಲಿ. ಹೌದು. ಒಟ್ಟಿಗಿರುವುದು ಯಾರು? ಯಾರು? ಭೂತ ಬೇತಾಳಗಳು. ಹಾ, ಹಾ. ಇವನದ್ದು ತಾಂಡವ, ಆನಂದ ತಾಂಡವ, ಕಾಲಿಕಾ ತಾಂಡವ, ಇವನ ಕರ್ಮ ಉಮಾ ತಾಂಡವ, ಇಂಥದ್ದೆಲ್ಲ ಮಾಡು. ಆ ಭೂತ ಪಿಶಾಚಿಗಳು ಅವುಗಳದ್ದೊಂದೊಂದು ಗಾಯನ, ಒಬ್ಬೊಬ್ಬನದ್ದು ಮೃದಂಗ. ಅಯ್ಯೋ, ಹೇಳಿ ಪ್ರಯೋಜನ ಇಲ್ಲ. ಯಾವ ನಿದ್ರೆಯವನು ಒಬ್ಬ ನಿದ್ದೆ ಬಿಟ್ಟು ನೋಡ್ಬೇಕು ಓಹೋ, ಹಾಗೆ. ಅಂತ
ನಿದ್ರೆಯಿಂದ ಎಬ್ಬಿಸಲಿಕ್ಕೆ ಅದು ಒಳ್ಳೆ ಗಾಯ. ಸರಿ. ಆ ಭೂತ ಬೇತಾಳಗಳೊಂದಿಗೆ ಇರುವ ಇವನು ಸ್ಥಾನವ. ಇನ್ನೊಮ್ಮೆ ಸುಮ್ಮನಿರು. ಹಾಗಂತ ದೇವರಂತ ಪೂಜೆ ಮಾಡ್ತಾರಲ್ವ ಯಾರು? ಇವರನ್ನು. ಅವರಲ್ವಾ? ಅಸುರರತಿ ಮಾಂಸಾಹಾರಿಗಳು ಪಾಷಾಂಡಿಗಳು ಮಾಂಸಾಹಾರಿಗಳು ಮಾಂಸಾಹಾರಿಗಳು ಪಾಷಾಂಡಿಗಳು ವಸುತೆ ಗಗ್ಗದ ದೈವವೆಂದು ಉದಿರುವರು ಹೊರತು ನಮ್ಮ ಗೀತ ಮಾನ್ಯನ ಜತ್ತ ಕೊಸರಿ ಸಮಿತಿಯಿಂದ ಪರಮಟ್ಟ. ಎಂತದು? ದೇವರು ಅಂತ ದೇವರು, ಪೂಜೆ ದೇವರು. ಮಾಡ್ತೇವಲ್ಲ. ಯಾರು? ಎಲ್ಲರೂ ಪೂಜೆ ಮಾಡ್ತಾರೆ. ಎಲ್ಲರೂ ಎಂತದು? ಮತ್ತೆ ಯಾರಿಗೆ ಸರಿಯಾದ ಗತಿ ಇಲ್ವೋ ಅವರು ಪೂಜೆ ಮಾಡುದು. ಓ ಹಾಗೆ ನೀನು ಮಾಡ್ತಿ. ಹೌದಪ್ಪ. ಗತಿ ಇಲ್ಲದವರು ಪೂಜೆ ಮಾಡುದು. ಹಾ. ನೀನು ಮಾಡ್ತಿ. ಅಲ್ಲ ನನಗೆ ಗತಿ ಇಲ್ಲ ಅಂತ. ಆಗಲ್ಲ. ನೀನು ಮೂರು ಮೂರ್ತಿಗಳನ್ನು ಮಾಡ್ತಿ. ಮೂರು ಮೂರ್ತಿಗಳನ್ನು ಮಾಡ್ತೇನೆ. ಹೌದು. ಒಬ್ಬರನ್ನು ಅಂತಲ್ಲ. ಇವರನ್ನೇ ಪೂಜೆ ಮಾಡುವ ಒಂದು ವರ್ಗ ಉಂಟು. ಯಾವುದು? ಅಸುರರು, ಹಾ 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 ಅತಿ ಮಾಂಸಾಹಾರಿಗಳು. ಹಾ ಮಾಂಸಾಹಾರ ಒಂದು 2-3 ತುಂಡು ತಿನ್ನಬಹುದು. ತಿನ್ಬಹುದು. ಇದು ಅತಿ ಮಾಂಸಾಹಾರ. ಲೆಕ್ಕಕ್ಕಿಂತ ಹೆಚ್ಚು ತಿಂದ್ರೆ ಮುಖ ತೊಳೆಯುವುದೇ ಹೆಂಡದಲ್ಲಿ. ಹೌದು. ನೈವೇದ್ಯ ಇದೆ. ಹಾ ಮಾಂಸ. ಹೌದು. ಆ, ಅವರ ಪೂಜೆ. ಓಹೋ ಹಾಗೆ. ಅರ್ಚಕನ ಪ್ರಭಾವದಿಂದ ಹಾ ಕಲ್ಲಾದ್ರೂ ದೇವರಾಗ್ತದೆ. ಶಿಲಾಭವತಿ ಶಂಕರ. ಶಂಕರ ಅಂತ ಹೇಳಿದ್ರೆ ಇವ ಅಲ್ಲ, ಅದು ಮತ್ತೆ ಶಂಕರೋತಿ. ಹಾ, ಹಾಗೆ. ಒಳ್ಳೇದು ಮಾಡುವ ದೇವರೆಲ್ಲ ಶಂಕರನೇ. ಇವನಿಗೊಂದು ಇಟ್ಟದ್ದು. ಅದಕ್ಕೆ ಇದಕ್ಕೂ ಸಂಬಂಧ ಇಲ್ಲ. ಇಲ್ಲ. ಕೆಲವರಿಗೆ ನಿರ್ಮಲ ಅಂತ ಹೆಸರು ಇರ್ತದೆ, ಹೌದು. ಹತ್ತಿರ ಹೋಗ್ಲಿಕ್ಕೆ ಆಗ್ತದೆ ವಾಸನೆಯಲ್ಲಿ. ಅಪ್ಪ. ಕೆಲವರಿಗೆ ಮಮತಾ ಅಂತ ಹೆಸರು ಇರ್ತದೆ, ಹೌದು. ದೇಶ ಹಾಳು ಮಾಡ್ಲಿಕ್ಕೆ ಅವಳು ಒಬ್ಬಳು ಸಾಕು. ಹೌದು. ಅಲ್ಲಲ್ಲ ಹೇಳಿದ್ದು ನಾನು. ನಿರ್ಮಲ ಅಂತ ಹೇಳಿ ನಾವು ಬಹಳ ಸ್ವಚ್ಛ ಇರ್ತಾಳೆ ಅಂತ ಹತ್ತಿರ ಹೋದ್ರೆ ಹಾ. ಮೂಗು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದಪ್ಪ. ಕೆಲವರಿಗೆ ಮಮತಾ, ಹಾ ಇಡೀ ದೇಶಕ್ಕೆ ಅವಳು ಸಾಕು, ಸಾಕಪ್ಪ. ರಕ್ತಪಾತ ಮಾಡ್ಲಿಕ್ಕೆ. ಹೌದು. ಹಾಗೆ ಇವನಿಗೆ ಶಂಕರ. ಬಿಡು. ಅಸುರರತಿ ಮಾಂಸಾಹಾರಿಗಳು ಬಲು ಪಾಷಂಡಿಗಳು. ಹಾ ಹೌದು. ವಸುದೆ ಗಗ್ಗದ ದೈವ. ಬೇಗ ಬರುದು ಇವ. ಹರ ಶಂಭೋ ಮಹಾದೇವ ಅಂತ ಪೂರ್ತಿ ಹೇಳಬೇಕು ಅಂತಿಲ್ಲ. ಹರ ಶಂಭೋ ಇಷ್ಟು ಹೇಳಿದ್ರೆ ತಾಯಿ ಒಂದು ಬಿತ್ತ. ಬಂದ. ಯಾಕೆ ಯಾರು ಕರೆಯುವುದಿಲ್ಲ. ನನ್ನಪ್ಪನನ್ನು ಹಾಗಲ್ಲ, ಕರೆದು ಸಾಕಾಗಿ ಹಾ. ಬರುವುದಿಲ್ಲ ಅಂತ ಕತ್ತಿ ಎತ್ತಿ ತಲೆ ಕಡಿಲಿಕ್ಕೆಲ್ಲ ಹೋಗುವಾಗ ಕೊನೆಗೆ ಬ್ರಹ್ಮ ಬರುವುದು. ಬ್ರಹ್ಮದೇವರು. ಇವಾಗಲ್ಲ, ಹಾ. ಬೇಗ ಬರ್ತಾನೆ. ಅಗ್ಗದ ದೈವ. ಓ ಹಾಗೆ. ನಮಗೀತ ಮಾನ್ಯನೇ. ಹಾ. ಈ ಪ್ರಪಂಚದಲ್ಲಿ ಬೆಂಕಿ ಇಲ್ಲದೆ ಸುಡುವ ಕೆಲವು ವಿಷಯ ಉಂಟು. ಯಾವುದು? ಕಾಂತಾವಿಯೋಗ. ಹಾ. ಪ್ರಾಯ ಕಳೆದ ಕಾಲದಲ್ಲಿ ಹೆಂಡತಿ ಸತ್ತೋಗುದು. ಆಮೇಲೆ ಋಣಸ್ಯ ಶೇಷ, ಯಾವಾಗಲೂ ಸಾಲಬಾಧೆಯಲ್ಲಿ ಮುಳುಗಿರುವುದು. ಹಾ. ಕುಪುತ್ರ, ಕೆಟ್ಟ ಮಗನಿಗೆ ಅಪ್ಪನಾಗುವುದು. ಓ ಕುಬೋಜನ. ಹಾ ಆಮೇಲೆ ಸರಿಯಾದ ನ್ಯಾಯ ಪಡೆದೇ ಇರುವ ವಿಷಮ ಸಭೆಯಲ್ಲಿ ಕುಳಿತುಕೊಳ್ಳುವುದು. ಹಾ. ಇನ್ನೊಂದು ಯಾವುದು? ಸ್ವಜನ ಅಪಮಾನ. ಹಾ ನಮ್ಮವರೇ 4 ಜನರ ಸಮ್ಮುಖದಲ್ಲಿ ನಮಗೆ ಅಪಮಾನ ಮಾಡುವುದು. ಎಲ್ಲವೂ ಹಾಗೆ. ನನಗೆ ಇವನಿಂದ ಆದದ್ದು ಸ್ವಜನ ಅಪಮಾನ. ನಿಜ. ಬೆಂಕಿ ಇಲ್ಲದೆ ಸುಡುವಂತಹ ವಿಷಯದಲ್ಲಿ ಇದು ಒಂದು. ನಮಗೀತ ಮಾನ್ಯನೇ ಅಲ್ವೇ? ಛ. ಇಂತಹ ಸಭೆಯಲ್ಲಿ ನಾನು ಇರುವುದಿಲ್ಲ. ಓಹೋ. ನಾನು ಹೊರಟೆ. ಹೊರಟದ್ದ? ಬರ್ತೀಯ ನೀನು? ಇಲ್ಲಪ್ಪ, ಯಾಗ ಮುಗಿಬೇಡ. ಹಾಗಾದ್ರೆ ನನಗೆ ಸಂಸ್ಕಾರ ಇಲ್ಲ ಅಂತ ಹೇಳುದ ನೀನು? ಹಾಗಲ್ಲ, ಈಗ ನಾವು ಸಭೆ ಪ್ರಾರಂಭ ಆಗುವುದಕ್ಕಿಂತ ಈಗ ನೀನು ನಾನು ಮಾತಾಡಿದ್ದಕ್ಕೆಲ್ಲ ಒತ್ತು ಕೊಟ್ಟದ್ದು ಹೌದಾ? ಹೌದು. ಈಗ ನನ್ನೊಟ್ಟಿಗೆ ಬರೋದಿಲ್ವ ನೀನು? ಅಲ್ಲ, ಬರುವುದಕ್ಕೊಂದು ಕಾರಣ ಉಂಟು. ಏನು? ಸಭೆ ಪ್ರಾರಂಭ ಆಗುವುದಕ್ಕಿಂತ ಒಪ್ಪತ್ತು ಮುಂಚಿತವಾಗಿಯೇ ನಾವು ಬಂದಿದ್ದೇವೆ. ಹಾ. ಸಭೆಯ ಅಂದ ಚಂದವನ್ನು ನೋಡಿ ಎಲ್ಲ ಮುಗಿಸಿಯೇ ಹೋಗುದು. ನಿನ್ನದು ಒಳ್ಳೇದುಂಟು. ಹಾ. ನೀನು ಬೆಂಕಿ ಕೊಡ್ಲಿಕ್ಕೆ ಮಾತ್ರ, ಸಿಡಿಲಿಕ್ಕೆ ಆಗೋಗಿಲ್ಲ. ಅಲ್ಲ, ಬೆಂಕಿ ನೀನು ಕೊಟ್ಟ ಯಾವುದಕ್ಕೂ ಸಿಕ್ಕಿ ಬಿಡುವ ಜನ ಅಲ್ಲ ನೀನು. ಬಿಡು. ಮೂಗಿದ್ದವರು ಇಲ್ಲಿ ಇರ್ಲಿಕ್ಕಿಲ್ಲ. ಓ ಹಾಗೆ. ನನಗೆ ಮೂಗುಂಟು. ಹಾ ಹಾ ಹಾ. ಹೊರಟೆ. ಆದೀತು. ನೀನು ಬರುದಿಲ್ಲ. ಆದೀತು. ಇನ್ನು ನಿಲ್ಲಿಸಬೇಡ ನಾನು. ಹಾ. ನಾನು ನಿಲ್ಲುದಿಲ್ಲ. ಇನ್ನೊಮ್ಮೆ ಬನ್ನಿ. ಓ, ಯಾಗ ಮುಗಿಯುವುದಕ್ಕಿಂತ ಮೊದಲು ಇನ್ನೊಮ್ಮೆ ಬನ್ನಿ ಅಂತ ಹೇಳಿದ್ರೆ ಹಾ. ಎಲ್ಲ ವ್ಯವಸ್ಥೆ ಎಲ್ಲ ಸರಿಯಾಗಬೇಕು. ಸರಿ ಉಂಟು ವ್ಯವಸ್ಥೆ. ಸಂಯೋಜನೆ ಮಾಡುವವನೇ ಅರ್ಧ ಮುಗಿದ ಮೇಲೆ ಬರುದಲ್ಲ. ಅದೇ ನಾವು ಮೊದಲೇ ಇರ್ಬೇಕು. ಹಾಗಾಗಿ ಹೊರಟ ನಾನು. ಹೊರಟ. ಯಾವ ದೇಶದ ತೊರೆಗೀತ ಎಂದು ಭಾವ ಶುದ್ಧ ತೋಳು ಯೋಚಿಸುತ್ತ ನಾವು ಪೂಜಿಸುವೆವೆ ಎನ್ನುತ್ತ ಈಶನು ಪೇಳೆ ದೇವ ಸಭೆಯ ಬಿಟ್ಟು ತೆರಳಿದ ದಕ್ಷ
ಸುಮ್ಮನೆ ಪಗುಳದಿರುವುದು. ದೇವೇಂದ್ರ, ದೇವ್ರೆ, ಯಾರು ಭಯಗೊಳ್ಳಬೇಕಾದಂತ ಅಗತ್ಯವಿಲ್ಲ. ಅಗತ್ಯವೇ ಇಲ್ಲ. ಯಾಕೆ? ಯಾಕೆ? ತಡವಾಗಿ ಬಂದಿದ್ದಾನೆ, ಹೌದು, ಬೇಗ ಹೋಗಿದ್ದಾನೆ. ನನ್ನನ್ನು ಕರೆದ. ಹಾ. ಆದ್ರೆ ನಾನು ಸಭೆ ಪ್ರಾರಂಭ ಆಗುವುದಕ್ಕಿಂತ ಮೊದಲೇ ಬಂದಿದ್ದೇನಲ್ಲ. ಹೌದು. ಸಭೆ ಮುಗಿಸಿಯೇ ಹೋಗುದು ಅಂತ ಹೇಳಿದೆ. ಕೆಲವರೆಲ್ಲ ಅವನನ್ನು ಹಿಂಬಾಲಿಸಿತು. ಅವನಿಗೆ ಸಂಸ್ಕಾರ ಇಲ್ಲ. ಸಭೆ ಪ್ರಾರಂಭವಾಗಿ ಮತ್ತೆ ಬಂದ, ಹೌದು, ಮೊದಲೇ ಹೊರಟು ಹೋದ. ಇದು ಜ್ಞಾನ ಸತ್ರ. ಮತ್ತೆ ಅಜ್ಞಾನದಿಂದ ವ್ಯವಹಾರ ಮಾಡಿದವನ ಜ್ಞಾನ ಎಷ್ಟು ಎನ್ನುವುದು ಹ, ಎಲ್ಲರಿಗೂ ವೇದ್ಯವಾಯಿತು. ತುಂಬಿದ ಕೊಡ ಯಾವತ್ತೂ ಕೂಡ ತುಳುಕುವುದಿಲ್ಲ. ಆದ್ದರಿಂದ ಅವ ಏನೇ ಶಿವನ ಬಗ್ಗೆ ಆಡಲಿ, ಶಿವ ಏನು, ಶಿವ ಎಷ್ಟು, ಶಿವ ಹೇಗೆ ಎನ್ನುವುದನ್ನು ಜ್ಞಾನಿಗಳು ಅರಿತುಕೊಂಡಿದ್ದಾರೆ, ಶಿವ ಭಕ್ತರು ತಿಳಿದಿದ್ದಾರೆ. ಶಿವನನ್ನು ನಿಂದೆ ಮಾಡುವುದು ಸರಿಯಾ? ಅದು ಕೂಡ ಇವತ್ತಿನ ದಿವಸ ಈ ಸ್ಥಳದಲ್ಲಿ ಅವನ ಏಳಿಗೆಗಾಗಿ ಮಾಡುವುದಲ್ಲ, ಮತ್ತೆ ಅವನ ಅವನತಿಗೆ ಬೇಕಾಗಿ ಈ ರೀತಿಯ ನಿರ್ಧಾರಗಳನ್ನು ಪೂಜೆ ಮಾಡುವ ದಿವಸ. ಹೌದು. ಆದ್ದರಿಂದ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳುತ್ತೇನೆ. ಏನದು? ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ಕೃತಂಚಯ. ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೇ ಭವಿಷ್ಯತಿ. ಯೋಚನೆ ಮಾಡಬೇಕಿತ್ತಲ್ಲ. ಇಂಥ ಪುಣ್ಯಕ್ಷೇತ್ರದಲ್ಲಿ ಹ, ನಿಂದ ವಾಕ್ಯಗಳನ್ನಾಡಿದಂತ ಹ, ಆತ ಮಾತ್ರವಲ್ಲ, ಅವನಿಗೆ ಯಾರೆಲ್ಲ ಬೆಂಬಲಿಗರಾಗಿ ನಿಂತರು ಅವರೆಲ್ಲರೂ ಮುಂದೊಂದು ದಿನ ಪ್ರಬಲವಾದ ಶಿಕ್ಷೆಗೆ ಒಳಗಾಗುತ್ತಾರೆ ಎನ್ನುವುದನ್ನು ಸ್ಪಷ್ಟವಾಗಿಯೇ ಈ ಸಭೆಯಲ್ಲಿ ಆಡ್ತಾ ಇದ್ದೇನೆ. ಸರಿ. ಮಾತ್ರವಲ್ಲ, ನೀವು ಯಾವ ರೀತಿಯ ಚಿಂತೆಗೆ ಒಳಗಾಡುವುದು ಬೇಡ. ಆದೀತು. ಹೋದವ ಹೋದ, ಜ್ಞಾನ ಸತ್ರ ಮುಂದುವರಿಯಲಿ. ಮುಂದುವರಿಯಲಿ. ಮುಂದೆ ಹರಿದುದು ಲಗವಲ್ದು ಮೊದಲಾಗಿರದಿ ಮನ ಮುನಿಸು ಅಳಿಯನೊಡನವರದ ದಕ್ಷಂಗಾಗೆ ಕಾಲಾಂತರಕ್ಕೆ ಕಮಲಜನು ವರ ಪ್ರಜಾದೀಶ್ವರರಿಗಿವ ಈಶ್ವರ ವರ ಪ್ರಜಾದೀಶ್ವರರಿಗೆ ಇವನೀಶ್ವರ ನಿನುತ ಪಟ್ಟವನು ಕಟ್ಟಲು ಭರಿತವಾದುದು ಮತ್ತೆ ಮದ ಭರಿತವಾದುದು ಮತ್ತೆ ಮದವಂಕುರಿಸಿ ತಡಿಗಡಿಗೆ ವ್ರಜ ವರ ಪ್ರಜಾದೀಶ್ವರರಿಗಿವ ಈಶ್ವರ ಆ ಆ ಹರಿದುದೋಲಗವಂದು ಓಲಗ ಅವತ್ತೇ ಹರಿದಿದೆ. ಆದ್ರೆ ಅಳಿಯನೊಡನೆ ಮನ ಮುನಿಸು ಇನ್ನೂ ಹರಿಲಿಲ್ಲ. 1000 ವರ್ಷ ನಡೆದ ಮರೀಚಿ ಬ್ರಹ್ಮನ ಯಾಗ ಮುಗಿದ ಮೇಲೂ ಒಳಗೆ ಕೋಪ ಉಂಟು. ಹಾಗಾಗಿ ಬ್ರಹ್ಮದೇವನಲ್ಲಿ ಹೋಗಿ ಕೇಳಿದೆ, ಏನಂತ? ಅಪ್ಪಯ್ಯ, ನನಗೆ ಇಷ್ಟೇ ಇನ್ನಿಲ್ವಾ ಏನು? ಆಗ ಹೇಳಿದ್ರು, ಪ್ರಜಾದೀಶ್ವರರಿಗೆ ನೀನು ಈಶ್ವರ. ಈಗ ನೋಡಿ, ಅವ ಒಂದು ಈಶ್ವರ, ನಾವು ಎರಡೆರಡು ಈಶ್ವರ. ಪ್ರಜಾದೀಶ್ವರರಿಗೆ ಇವ ಈಶ್ವರ. ಅವನಿಗೆ ತಾಗಬೇಕು ಅಂತ ಇತ್ತು ನನಗೆ. ಎಲ್ಲೆಲ್ಲಿಯೂ ತಾಗುವುದಲ್ಲ, ಯಾಗ ಮಂಟಪದಲ್ಲಿ ಅಲ್ವಾ ನಮಗೆ ಅವಮಾನ ಆದದ್ದು. ಯಾಗದ ಮೂಲಕವೇ ನಾನು ಮಾಡಿದ ಯಾಗ ಇಟ್ಟು ಸಹಸ್ರ ಉಂಟು. 11 ಹೆತ್ತವಳಿಗೆ 1 ಹೆರದವಳು ಕಲಿಸಲಿಕ್ಕೆ ಬರುದಂತೆ. ವಾಜಪೇಯಿ ಅಂತ ಒಂದು ಯಜ್ಞ ಮಾಡಿದೆವು ನಾವು, ನಿರೀಶ್ವರ ಯಾಗ. ಆದರೆ ಪ್ರಚಾರವೇ ಆಗಲಿಲ್ಲ. ಸಮಸ್ಯೆ ಆಗುದೇನು ಗೊತ್ತುಂಟ? ನಾವು ಮಾಡಿದ್ದು ಪ್ರಚಾರ ಆಗದಿದ್ರೆ ಮಾಡಿ ಪ್ರಯೋಜನ ಇಲ್ಲ ಅಂತ. ನಾವು 500ರದ್ದೇ ಮಾಡಲಿ, 50,000ದ ಪ್ರಚಾರ ಬೇಕಾದ್ರಲ್ಲಿ. ಮತ್ತೆ 50,000ರದ್ದು ಮಾಡಿ 5,000ರದ್ದು ಪ್ರಚಾರ ಸಿಗದಿದ್ರೆ ಮಾಡುದೆ. ಹಾಗಾಗಿ ನಾನು ನಿರ್ಣಯ ಮಾಡಿದ್ದೇನೆ, ಈ ಸಲ ಬಹುದೊಡ್ಡ ಮಾಡುದು, ಬಹುದೊಡ್ಡ ಅವಮಾನವೂ ಆಗಬೇಕು, ಯಾಗವೂ ಆಗಬೇಕು. ಹಾಗಾಗಿ ದೇವಗುರು ಆದ ಬೃಹಸ್ಪತಿಯನ್ನು ಕರೆದೆ, ಯಾಗ ಆಗಬೇಕು ಅಂತ ಹೇಳಿದೆ. ಅನುಮಾನ ಏನು ಕೇಳಿರೇಳು ಜೀಯ, ಹಿರೇಳು ಲೋಕ ನಿನ್ನ ಅಧೀನದಲ್ಲಿರುವುದು, ವ್ಯವಸ್ಥೆ ಮಾಡುವ ಬೃಹಸ್ಪತಿ ಸವ. ಬೃಹಸ್ಪತಿ ಹೇಳಿದ ಯಾಗ, ಬೃಹಸ್ಪತಿ ಸವ ಅಂತ ಒಳಗೆ ನಿಜವಾಗಿ ನಿರೀಶ್ವರ ಯಾಗ. ದಕ್ಷಾದ್ವರ
ಅವರನ್ನು ಇವರನ್ನೆಲ್ಲ ಕರೆಯುವಂತ ಹೇಳಿದ. ಆ ಶಂಕರ ನುಡಿಯೇ ಉಳಿ ಮಿಕ್ಕಾದ ಮಿಕ್ಕಾದ ದೇವರ್ಕಳು ಎಲ್ಲ ಎಲ್ಲ ಬರಬೇಕು. ಹ್ಮ್ ಶಂಕೆ ಇಲ್ಲದ ಋಷಿವರರು ಆಹಾ. ಹೋದ್ರೆ ಸಮಸ್ಯೆ ಆದೀತು ಅಂತ ಮೊದಲೇ ಅಪಶಕುನ ಮಾತಾಡುವವರೆಲ್ಲ ಬರುದು ಬೇಡ. ಶಂಕೆ ಇಲ್ಲದ ಋಷಿವರರು, ಪಂಕಜ ಮುಖಿಯರು ಅನೇಕರು, ಹೆಣ್ಣು ಮಕ್ಕಳೆಲ್ಲ ನಿದ್ದೆ ಮಾಡುದಲ್ಲ ಬರಬೇಕು. ಆಗದ ಕಾರ್ಯಕ್ರಮ ಉಂಟು. ಬಂದಾರು ಕಲಶ ಕನ್ನಡಿ ಎಲ್ಲ ಹಿಡಿಲಿಕ್ಕೆ ಬೇಕಾಗ್ತದೆ. ಮುತ್ತೈದೆಯರು, ಪಂಕಜ ಮುಖಿಯರು ಅನೇಕರು. ಯಾಕೆ ಕೈಲಾಸಕ್ಕೆ ಹೇಳಿಕೆ ಇಲ್ಲ, ಕೈಲಾಸದ ತಪ್ಪಲ್ನವರೆಗೂ ಹೇಳಿಕೆ ಹೋಗಬೇಕು. ಯಾಗ ನಡೀತಾ ಉಂಟು ಅಂತ ಕೈಲಾಸಕ್ಕೆ ಗೊತ್ತಾಗಬೇಕು. ಕೈಲಾಸಕ್ಕೆ ಆಮಂತ್ರಣ ಕೊಡ್ಲಿಕ್ಕಿಲ್ಲ, ಆಗ ಒಳಗಿಂದ ಒಳಗೆ ಚುಚ್ಚುತ್ತದೆ. ಊರಿಗೆಲ್ಲ ಹೇಳಿದ್ದಾರೆ, ನಮ್ಮ ಮನೆಗೊಂದು ಹೇಳಲಿಲ್ಲ ಅಂತ ಗೊತ್ತಾದ್ರೆ ಮಾತ್ರ ಚುಚ್ಚುವುದು, ಇಲ್ಲದ್ರೆ ಗೊತ್ತಾಗದೆ ಮಾಡಿದ್ರೆ ಪ್ರಯೋಜನ ಎಂತದು. ಹಾಗಾಗಿ ಚುಚ್ಚುಬೇಕು. ದಕ್ಷಾದ್ವರ ನ ಭೂತೋ ನ ಭವಿಷ್ಯತಿ, ಹಾಗೆ ನಡಿಬೇಕು. ಆದರೆ ಒಂದುಂಟು, ನಿಮ್ಮಲ್ಲಿ ಒಂದು ಹೇಳುದು, ಏನು ಒಂದು ಹೊತ್ತಿಗೆ ಮುಗಿಲಿ ಆಯ್ತಾ. ವರಮಗ ಕೈಲಾಸ ಶಿಖರದಿ ವರಮಗ ಕೈಲಾಸ ಶಿಖರದಿ ಹರನರಸಿ ಕಂಡಾಗ ಕೌತುಕವೆರಸಿ ಕೌತುಕವೆರಸಿ ಭೂಸುರನೋರ್ವನನು ಬೆಸಗೊಂಡ ಉಮೆ ಕರೆಸಿ ಹರನರಸಿ. ಪ್ರಭು ಪರಮೇಶ್ವರ ದೇವನೇನೇ ರಕ್ಷಿಸು. 14 ಲೋಕಗಳಲ್ಲಿಯೂ ಶ್ರೇಷ್ಠವಾಗಿದೆ ಕೈಲಾಸ. ಪ್ರಮತಾದಿ ಗಣಗಳೊಂದಿಗೆ ವಾಸವಾಗಿರುವವರು ಪ್ರಭು ಪರಮೇಶ್ವರ ದೇವರು. ಅವರ ಕೈ ಹಿಡಿದಂತಹ ನಾನೇ ಧನ್ಯಳು. ನನ್ನನ್ನು ಸತೀದೇವಿ ಎನ್ನುವ ಹಾಗೆ, ಗೌರಿ ಎನ್ನುವ ಹಾಗೆ, ದಕ್ಷನ ಮಗಳಾದುದರಿಂದ ದಾಕ್ಷಾಯಿಣಿ ಎನ್ನುವ ಹಾಗೆ ಲೋಕವೇ ಕೊಂಡಾಡುತ್ತದೆ. ನೋಡಿದಿರಾ, ಎಲ್ಲಿ ನೋಡಿದರೂ ಕೂಡ ಶ್ವೇತವರ್ಣ ಕಂಗೊಳಿಸುತ್ತಾ ಇದೆ. ಶ್ವೇತವರ್ಣ ಎನ್ನುವುದು ಶಾಂತಿಯ ಸಂಕೇತ. ಎಲ್ಲಿ ಶಾಂತಿ ಇದೆಯೋ ಅಲ್ಲಿ ಪರಮಾತ್ಮನ ಸಾನ್ನಿಧ್ಯ ಇದೆ ಎನ್ನುವುದು ಅರ್ಥ. ಪ್ರಭು ಪರಮೇಶ್ವರ ದೇವರ ಕರವನ್ನು ಹಿಡಿದ ಅಂದಿನ ಇಂದಿನವರೆಗೆ ಮನಸ್ಸಿನಲ್ಲಿ ಒಂದಿನಿತು ಬೇಸರವನ್ನು ನೊಂದವಳಲ್ಲ ನಾನು, ಬೇಸರವನ್ನು ಪಟ್ಟವಳಲ್ಲ. ಆದರೆ ಇಂದೇಕೋ ಮನಸ್ಸಿಗೆ ಜಾಡ್ಯತೆ ಆವರಿಸಿತ್ತು. ಧ್ಯಾನಮಗ್ನರಾಗಿ ಕುಳಿತಂತಹ ಪ್ರಭು ಪರಮೇಶ್ವರ ದೇವರನ್ನು ಅಲ್ಲಿಯೇ ಮಾತನಾಡಿಸದೆ ಅವರನ್ನು ಬಿಟ್ಟು ಕೈಲಾಸದ ತಪ್ಪಲು ಭಾಗವನ್ನು ಬಂದು ಸೇರಿಕೊಂಡೆ. ಹೀಗೆ ಕುಳಿತು ಆಲೋಚಿಸುತ್ತಿರುವಾಗ ಏನದು, ಏನನ್ನು ಕಾಣುತ್ತಾ ಇದ್ದೇನೆ? ಸಾಲು ಸಾಲಾಗಿ ಹೋಗುತ್ತಾ ಇದ್ದಾರಲ್ಲ, ಒಂದೇ ದಾರಿಯನ್ನು ಹಿಡಿದುಕೊಂಡು ಲಕ್ಷ ಸಂಖ್ಯೆಯಲ್ಲಿ ಸಾಗುತ್ತಾ ಇದ್ದಾರೆ. ಇವರೆಲ್ಲ ಎಲ್ಲಿಗೆ ಸಾಗುತ್ತಿರಬಹುದು? ಬಹುಶಃ ನನ್ನ ಮನಸ್ಸಿನಲ್ಲಿರುವಂತಹ ಬೇಸರಕ್ಕೂ ಇವರು ಹೋಗುತ್ತಿರುವಂತಹ ಆ ತಾಣಕ್ಕೂ ಏನಾದರೂ ಒಂದು ಸಂಬಂಧ ಇದೆಯೇ? ಏನೇ ಇರಲಿ, ನನ್ನಲ್ಲಿಯೇ ನಾನು ತರ್ಕಿಸಿಕೊಳ್ಳುವುದಲ್ಲ. ದಾರಿಯಲ್ಲಿ ನಾನು ಸಾಗುತ್ತಾ ಇದ್ದಾರೆ, ಅವರನ್ನು ತಡೆದು ನಿಲ್ಲಿಸಿ ಸ್ವಲ್ಪ ಮಾತಾಡಿಸಬೇಕು. ಸಾಗುತ್ತೇನೆ ಅಂತ ಬೆಸಗೊಂಡಳುಮೆ ಕರೆಸಿ ನಾವು ಎಲ್ಲಿಗೆ ಮುಟ್ಟಿದ್ದೇವೆ ಅಂತ ಗೊತ್ತಾಗುದಿಲ್ಲ. ಎಲ್ಲ ಹೊಸತ್ತು ಹೊಸತ್ತು ಕಾಣುತ್ತಾ ಉಂಟು. ಬ್ರಾಹ್ಮಣೋತ್ತಮರೇ, ವಾ, ನಿಮ್ಮ ಪದದ್ವಯಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಶುಭವಾಗಲಮ್ಮ. ಪ್ರಯಾಣವನ್ನು ಮಾಡುತ್ತಾ ಇದ್ದೀರಿ ನೀವು. ಹೌದೌದು. ನಿಮ್ಮ ಪ್ರಯಾಣಕ್ಕೆ ನಾನು ಅಡ್ಡಿಪಡಿಸಿದ್ದೇನೆ ಎನ್ನುವ ಹಾಗೆ ಖಂಡಿತ ಭಾವಿಸಬಾರದು. ಇಲ್ಲಪ್ಪ, ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಸಾಗುತ್ತಾ ಇದ್ದೀರಿ. ಮತ್ತೆ ಮತ್ತೆ ಹೌದು ಹೌದು. ಇದು ಸ್ವಲ್ಪ ಮಾತಾಡುವುದಕ್ಕಿದೆ ನಿಮ್ಮಲ್ಲಿ. ಯಾರಲ್ಲಿ? ನಿಮ್ಮಲ್ಲಿ. ನಮಗೆ ಈಗ ಮಾತಾಡುವಷ್ಟು ಪುರುಷೊತ್ತಿಲ್ಲಮ್ಮ. ಅದೇನು? ಮುಗಿಸಿ ಹೋಗಬೇಕಾದ ಅನಿವಾರ್ಯತೆ ಉಂಟು. ಇಲ್ಲ ನಿಮ್ಮನ್ನು ಕಾಯ್ಬೋದು. ಹೌದು, ನಮ್ಮನ್ನು ಕಾಯ್ತಾ ಇದ್ದಾರೆ. ಹೌದೇ? ಹೌದೌದು. ಏನೇ ಇರಲಿ, ಒಂದು 2 ಮಾತನ್ನಾದ್ರೂ ನನ್ನಲ್ಲಿ ಆಡಿ ಹೋಗಬಹುದಲ್ವ ನೀವು? ನೀವು ಈಗ 2 ಮಾತು ಅಂತ ಹೇಳಿ 82 ಮಾತಾಡ್ಲಿಕ್ಕಿಲ್ಲ. ಅದಿಲ್ಲ 2 ಅಂತ ಹೇಳಿದ್ರೆ ಎರಡೇ ಮಾತಾಡುದಂದ್ರೆ ಇದು ನೀವು ವಯೋವೃದ್ಧರು, ನಿಂತು ಮಾತಾಡುವುದಲ್ಲ. ಮತ್ತೆ ನಿಂತು ದಣಿಬಾರ್ದು, ಕೂತು ದಣಿಬೇಕಾ? ಕೂತು ದಣಿಲಿಕ್ಕಿಲ್ಲ. ಮತ್ತೆ ಕೂತು ಸ್ವಲ್ಪ ನೀವು
ಆವರಿಸಿಕೊಳ್ಳುವುದು. ಆಯ್ತು. ಹೀಗೆ ಬನ್ನಿ. ಕುಳಿತುಕೊಳ್ಳಿ. ಅವಳಿಂದ ಬಂದಿರಯ್ಯ ಭೂಮಿ ದೇವ ಅಯ್ಯ ಅವಳಿಂದ ಬಂದಿರಯ್ಯ ಭೂಮಿ ದೇವ ಶತ ಸಾವಿರವು ಕೋಪುದಲ್ಲಿ ಭೂಮಿ ದೇವ ಈ ವಿಧದ ಭೂಸುರರು ಭೂಮಿ ದೇವ ನೀವಿಂದಾವಲ್ಲಿಗೆ ಪಯಣವಯ್ಯ ಭೂಮಿ ದೇವ ಅವಲಿದ ಬಂದಿರಯ್ಯ ಭೂಮಿ ದೇವ ಭೂಮಿ ದೇವ. ಬ್ರಾಹ್ಮಣೋತ್ತಮರೇ, ಓ ಮತ್ತೊಮ್ಮೆ ನಿಮ್ಮ ಪದದ್ವಯಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ದೀರ್ಘ ಸುಮಂಗಲಿ ಆಗಮ್ಮ. ನಿಮ್ಮವರ ಆಶೀರ್ವಾದವನ್ನು ಮತ್ತೆ ಮತ್ತೆ ಪಡೆದರೆ ನಮಗೆ ಶ್ರೇಯಸ್ಸಾಗುವುದಂತ ಹೇಳುತ್ತಾರೆ. ಯಾಕೆ ಹೇಳಿ? ಯಾಕೆ? ಕಣ್ಣಿಗೆ ಕಾಣುವ ದೇವರು ಈ ಭೂಲೋಕದಲ್ಲಿ ಯಾರು ಅಂತ ಕೇಳಿದ್ರೆ ಅದು ಬ್ರಾಹ್ಮಣರು ಸಾಕಾಶ್. ಅಲ್ವಾ? ಹಾ, ಅದಕ್ಕೆ ಹೇಳುದು ಏನು ಬಲ್ಲವರೇ ಬಲ್ಲರು ಕುಳ್ಳರೇನರಿವರು ಮಲ್ಲರ ಮಹಿಮೆಯನ್ನು ಅಂತ. ಅಲ್ವೇ? ಹಾ, ದೈವಂ ಜಗತ್ ಸರ್ವಂ ಸರ್ವಂ ಮಂತ್ರಾಧೀನಂತೂ ದೈವತಂ ದೈವತಂ. ಅಲ್ವೇ? ಹಾ, ಇದು ಮಂತ್ರಗಳು ಬ್ರಾಹ್ಮಣರಾಧೀನ. ಬ್ರಾಹ್ಮಣರ ಆಧೀನದಲ್ಲಿ ಇರುವಂತದ್ದು. ಬ್ರಾಹ್ಮಣರು ಯಾರ್ಯಾರ ಅಧೀನ? ಅದೆಂತದ್ದು ಹಾಗೆ? ಅಂದ್ರೆ ಊರವರಿಗೆ ಎಲ್ಲಾ ಕೆಲಸಕ್ಕೂ ಬ್ರಾಹ್ಮಣರೇ ಬೇಕಲ್ವಾ? ಅದೆಲ್ಲದು ಹಾ, ಬ್ರಾಹ್ಮಣರು ಭೂಲೋಕದಲ್ಲಿ ದೇವರು ಇದ್ದ ಹಾಗೆ ಹಾ, ಅಲ್ವೇ? ಹಾ. ಕಣ್ಣಿಗೆ ಕಾಣುವ ದೇವರು ಯಾರು ಅಂತ ಕೇಳಿದ್ರೆ ಬ್ರಾಹ್ಮಣರು. ಬ್ರಾಹ್ಮಣರು. ಆದ್ದರಿಂದಲೇ ಹಾ. ನಿಮ್ಮನ್ನು ಭೂಸುರರು ಎನ್ನುವ ಹಾಗೆ ಕೊಂಡಾಡುವುದು. ಕೆಲವರು ಅಭಿನಯವು ಮಾಡ್ತಾರೆ. ಹ್ಮ್. ಭೂಸುರರು ಅದೆಂತದ್ದು ಹಾಗೆ? ಅಂದ್ರೆ ಊಟಕ್ಕೆ ಮಾತ್ರ ಹುಟ್ಟಿ ಅಯ್ಯೋ ದೇವರೇ, ತಪ್ಪದು. ತಪ್ಪಲ್ವಾ? ತಪ್ಪು. ಹಾ, ಬೇರೆಯವರು ಮುಕ್ಕುವುದು, ಹೌದು. ಬ್ರಾಹ್ಮಣರು ಭುಂಜಿಸುವುದು. ಭುಂಜಿಸುವುದು. ಮತ್ತೆ ಅದು ಹೇಗೆ? ಬೇರೆಯವರು ಊಟ ಮಾಡುದು ನೋಡಿದ್ದೀರಾ? ಹೇಗೆ? ಒಂದಿಷ್ಟು ಅನ್ನ ಹಾಕಿತ್ತು, ಹ್ಮ್. ಅದಕ್ಕೆ ಸಾಂಬಾರು ಹಾಕಿತ್ತು, ಹಾ. ಅದಕ್ಕೆ ಪಲ್ಯ ಹಾಕಿತ್ತು, ಹ್ಮ್. ಅದನ್ನು ಕಲಸಿ ಹ್ಮ್. ಆನೆಗೆ ಕೊಡ್ತಾರಲ್ಲ ಹೀಗೆ ಮುದ್ದೆ ಮಾಡಿ, ಹೌದು. ಹಾಗೆ ತಿನ್ನುವುದು. ಆ, ಬ್ರಾಹ್ಮಣರು ಹಾಗಲ್ಲ. ಆಗಲ್ಲ. ಪಲ್ಯದಲ್ಲಿ ಸ್ವಲ್ಪ, ಸ್ವಲ್ಪ. ಸಾರಿನಲ್ಲಿ ಸ್ವಲ್ಪ, ಹ್ಮ್ ಹುಳಿಯಲ್ಲಿ ಸ್ವಲ್ಪ, ಹ್ಮ್ ಮಜ್ಜಿಗೆಯಲ್ಲಿ ಸ್ವಲ್ಪ, ಸ್ವಲ್ಪ. ಹೇಗೆ ಊಟ ಮಾಡಬೇಕು ಅಂತ ಬ್ರಾಹ್ಮಣರನ್ನು ನೋಡಿ ಕಲಿಬೇಕು. ಅದು ಬ್ರಾಹ್ಮಣರಲ್ವಾ? ನಾವೇ ನಮಗೆ ಮುಂದಿನವರಿಂದ ಶೀಂತ್ರಿ ಇಲ್ಲ, ನಮ್ಮ ಹಿಂದಿನವರಿಂದಲೇ ಶೀಂತ್ರಿ ಉಂಟು. ಇಲ್ಲದಿದ್ರೆ ನನ್ನನ್ನು ನೋಡುವಾಗ ಬ್ರಾಹ್ಮಣರಾಗೆ ಕಾಣುವುದಿಲ್ವಾ? ಶುದ್ಧ ಬ್ರಾಹ್ಮಣರು. ವರ್ಣ ನೋಡಿ, ವರ್ಣ ನೋಡಿ. ಅದಕ್ಕೆ ಹೇಳಿದ್ದೆ. ಹಾ. ಬ್ರಾಹ್ಮಣೋತ್ತಮರೇ, ಓ. ಆದ್ದರಿಂದಲೇ ನಿಮ್ಮನ್ನು ಕೊಂಡಾಡುವುದು ಬ್ರಾಹ್ಮಣೋ ಭೋಜನ ಪ್ರಿಯ. ಅದು ನಿಜವಾಗಿ ಭೋಜನ ಪ್ರಿಯ ಅಲ್ಲ, ಅದು ಬಹುಜನ ಪ್ರಿಯ. ಬಹುಜನ ಪ್ರಿಯ. ಯಾರೋ ಸರಿ ತಲೆ ಸರಿ ಇಲ್ಲದವ ಹ್ಮ್. ಭೋಜನ ಪ್ರಿಯ ಅಂತ ಮಾಡಿ ಹಾಕಿದಾಗ. ಹೌದೌದು. ಹೌದು. ಇದು ಹಾ. ಒಬ್ಬರಲ್ಲ ಇಬ್ಬರಲ್ಲ, ಹಾ. ಲಕ್ಷ ಸಂಖ್ಯೆಯಲ್ಲಿ ಒಂದೇ ದಾರಿಯನ್ನು ಹಿಡಿದುಕೊಂಡು ಹಾ. ಮುಂದೆ ಮುಂದೆ ಸಾಗುತ್ತಾ ಇದ್ದೀರಿ. ಹೌದೌದೌದು. ಕೇವಲ ಬ್ರಾಹ್ಮಣರು ಮಾತ್ರ ಅಲ್ಲ, ಬ್ರಾಹ್ಮಣರಲ್ಲಿ ವಿಧ ವಿಧದ ಭೂಸುರರು. ಮತ್ತೆ ಶಿವಳ್ಳಿ ಬ್ರಾಹ್ಮಣರು ಇದ್ದಾರೆ, ಇದ್ದಾರೆ, ಹವ್ಯಕ ಬ್ರಾಹ್ಮಣರು ಇದ್ದಾರೆ, ಅಡಿಗರಿದ್ದಾರೆ, ಅಡಿಗರಿದ್ದಾರೆ, ಗಾಣಪತ್ಯರಿದ್ದಾರೆ, ಗಣಪತಿಯರಿದ್ದಾರೆ, ಯಾಜಿಗಳಿದ್ದಾರೆ, ಯಾಜಿಗಳಿದ್ದಾರೆ, ಹೆಗಡೆಯವರಿದ್ದಾರೆ, ಹೌದು, ಮತ್ತೆ ನಾವುಡರಿದ್ದಾರೆ, ನಾವುಡ್ರಿದ್ದಾರೆ, ಹಾ. ಹೊಳ್ಳಿದ್ದಾರೆ, ಹೌದು. ಮತ್ತೆ ವಿಧ ವಿಧದ ಭೂಸುರರನ್ನು ನಾವು ಕಾಣುತ್ತಾ ಇದ್ದೇನೆ. ಹಾ. ಇದು ಹಾ. ಮತ್ತೆ ಬ್ರಾಹ್ಮಣರು ಮಾತ್ರ ಅಲ್ಲ, ಹಾ. ವಾಹ್, ಜೊತೆಯಲ್ಲಿ ಕಂಡಿರು ಮಕ್ಕಳು ಸಗ ಭೂಮಿ ದೇವ, ಕಂಡಿರು ಮಕ್ಕಳು ಸಗ ಭೂಮಿ ದೇವ, ಕೂಡಿಕೊಂಡು ಪೋಪ ಕಾರ್ಯವೇನು ಭೂಮಿ ದೇವ, ಕಂಡರೆ ಕೌತುಕವೆಂದು ಭೂಮಿ ದೇವ, ಬೆಸಗೊಂಡರೆ ಬೆಳಿದನದು ಭೂಮಿ ದೇವ, ಅವರಿಯ ಭೂಮಿ ದೇವ, ಭೂಮಿ ದೇವ. ಬ್ರಾಹ್ಮಣರು ಶುಭ ಕಾರ್ಯಕ್ಕೂ ಹೋಗುವಂತಹ ಕ್ರಮವಿದೆ, ಅಪರ ಕ್ರಿಯೆಗಳು ಹೋಗುವಂತಹ ಕ್ರಮವಿದೆ. ಬ್ರಾಹ್ಮಣರಿಗೆ ಎಲ್ಲವೂ ಇರ್ತದೆ. ಹೌದಲ್ಲ? ಹಾ. ಹಾಗಂತ ಹೇಳಿ ಹಾ. ಸೀಮಂತಿನಿಯರು, ಬ್ರಾಹ್ಮಣ ಸೀಮಂತಿನಿಯರು ಹೌದು. ಅಪರ ಕ್ರಿಯೆಗೆ ಹೋಗುವಂತಹ ಕ್ರಮ ಇಲ್ಲ. ಇಲ್ಲ. ಶುಭ
ಕಾರ್ಯಕ್ಕೆ ಮಂಗಲ ಕಾರ್ಯಕ್ಕೆ ಮಾತ್ರ ಹೋಗುವಂತಹ ಕ್ರಮ. ಹೌದು. ಕೇವಲ ಬ್ರಾಹ್ಮಣರು ಮಾತ್ರ ಅಲ್ಲ, ಹಾ. ಬ್ರಾಹ್ಮಣ ಸೀಮಂತಿನಿಯರು ಸುಮಂಗಲಿಯರು ಕೂಡ ನಿಮ್ಮೊಂದಿಗಿದ್ದಾರೆ. ಇವಳು ನನ್ನ ಹೆಂಡತಿ. ಅದರ ನಿಮ್ಮ ಹೆಂಡತಿ, ನಾನು ಮೊಮ್ಮಗಳಂತ ಭಾವಿಸಿದ್ದು. ಈ ಮಗು ನನ್ನದು. ಅದೆಂತದು ಯಾಕೆ ಬ್ರಾಹ್ಮಣರೇ? ಯಾಕೆ ಅದು ಪರಿಚಯಿಸ್ತೀವಿ? ಯಾಕೆ ಹಾಗೆ ಹೇಳುದು? ಹೇಳ್ಬೇಕು, ನಮ್ಮ ಸ್ವಂತ ಜಾಗವೇ ಅಹುದಾಗಿದ್ರು ಬೇಲಿ ಹಾಕದಿದ್ರೆ ಅದನ್ನು ಅಕ್ರಮ ಸಕ್ರಮಕ್ಕೆ ವರ್ಗಾಯಿಸ್ತಾರೆ. ಅದೆಂತದ್ದು ಹಾಗೆ? ಅದು ಹಾಗೊಂದು ಕ್ರಮ ಉಂಟು. ಹಾಗಾಗಿ ನಮ್ಮದು ಎನ್ನುವುದು ಯಾವುದು ಅಂತ ನಾವೇ ಹೇಳಿಕೊಂಡ್ರೆ ನಮ್ಮ ಆಯುಷ್ಯಕ್ಕೂ ಆರೋಗ್ಯಕ್ಕೂ ಉತ್ತಮ. ಅದು ನಿಮ್ಮಲ್ಲಿ ಒಂದು ಪ್ರಶ್ನೆ. ಇದು ನಿಮ್ಮ ವಯಸ್ಸು ಇಷ್ಟು, ಇವರ ವಯಸ್ಸು ಇಷ್ಟು, ಹೌದು. ಇದೆಂತ ವ್ಯತ್ಯಾಸ ಅಂತ? ಇವಳು ನನ್ನ 3ನೇ ಹೆಂಡತಿ. ಅಯ್ಯೋ ದೇವರೇ, ಮತ್ತೆ ಎರಡು ಹೆಂಡತಿ ಏನಾಯ್ತು? 2ನೇ ಹೆಂಡತಿ ಅಂತ ಹೇಳಿದ್ರೆ ನನಗೊಂದು ಮದುವೆ ಆಯ್ತು. ಮದುವೆ ಆಗಿ ಹೆಂಡತಿ ಸ್ವಲ್ಪ ಸಮಯ ಇದ್ದವಳು ಒಂದು ದಿವಸ ಬಾವಿಯ ಕಟ್ಟೆಯಲ್ಲಿ ನೀರು ಎಳಿಲಿಕ್ಕೆ ಹೋದವಳು ಕೊಡಪ್ಪನ ಎತ್ತಲಿಕ್ಕೆ ಹೋಗಿ ಪುಸುಕ್ಕ ಬಾವಿಗೆ ಬಿದ್ದರು. ಯಾರು ಹೋಗ್ಲಿಲ್ವ ರಕ್ಷಣೆ ಮಾಡ್ಲಿಕ್ಕೆ? ಯಾರೋ ಹೇಳಿದ್ರು, ಭಟ್ರೆ ನಿಮ್ಮ ಹೆಂಡತಿ ಬಾವಿಗೆ ಬಿದ್ದಿದ್ದಾರೆ ಅಂತ. ನಾನು ಹಾರಿದೆ. ನನಗೆ ಕೊಡ ತೆಗೆಯುವುದೇ ಲಕ್ಷ್ಯ ಆಗಿತ್ತು. ಇವಳು ಬಿದ್ದಿದ್ದಾಳೆ ಅಂತ ಗೊತ್ತಿಲ್ಲ. ಆಯ್ತಾ, ಕೊಡವನ್ನು ಮುಳುಗಿ ಹಿಡ್ಕೊಂಡು ಮೇಲೆ ಬರುವಾಗ ಆಳ ತುಂಬಾ ಉಂಟಲ್ಲ, ಹೌದು, ಬಾವಿ ಅಲ್ವಾ, ಆಳಕ್ಕೆ ಏನು ಮಾಡುದು ಅಂತ ಆಚೆ ಈಚೆ ಕಾಲು ಹಾಕುವಾಗ ಆ ಬದಿಯಲ್ಲಿ ಒಂದು ಕಲ್ಲು ಇಡ್ತಾರೆ ಗೊತ್ತುಂಟ, ಮೇಲೆ ಹತ್ತಲಿಕ್ಕೆ. ಆ ಒಂದು ಕಲ್ಲು ಸಿಕ್ಕಿತು. ಅದಕ್ಕೆ ಕಾಲು ಕೊಟ್ಟೆ, ಕೊಡಪ್ಪನವನ್ನು ಮೇಲೆತ್ತಿ ಮೇಲೆ ಬರುವಂತ ಆಲೋಚನೆ ಮಾಡುವಾಗ ಸ್ವಲ್ಪ ಹೊತ್ತಿಗೆ ಆ ಕಲ್ಲು ಜಾರಿತು. ಕಲ್ಲು ಏನು ಜಾರ್ತದೆ ಅಂತ ನೋಡ್ತೇನೆ, ಹೆಣ ತೇಳ್ತಾ ಉಂಟು. ಅಯ್ಯೋ ದೇವರೇ, ನಾನು ಕಲ್ಲು ಅಂತ ಕಾಲಿಟ್ಟದ್ದು ನನ್ನ ಹೆಂಡತಿಯ ತಲೆಗೆ. ನೀವೇ ಕೊಂದದ್ದು. ಮತ್ತೆ ನೋಡಿದವರೆಲ್ಲ ಹೇಳಿದ್ರು ಭಟ್ರು ಅವರ ಹೆಂಡತಿಯನ್ನು ಕೊಲೆ ಮಾಡಿದ್ರು ಅಂತ. ಏನು ಹೇಳ್ತಾರೆ? ನಿಜವಾಗಿ ಕೊಲೆ ಅಲ್ಲ, ಅವಳದ್ದು ಆತ್ಮಹತ್ಯೆ. ಹೌದೌದು. ನಿಮ್ಮಲ್ಲಿ ಜಿಗುಪ್ಸೆ ಬಂದ ಅಥವಾ? ಅಲ್ಲ, ಮತ್ತೆ ನನ್ನ ಜಾತಕವನ್ನು ಯಾರೋ ಹೇಳಿದ್ರು, ನೀವು ಹೆಂಡತಿ ಹೀಗೆ ಸತ್ತ ಕಾರಣ ನಿಮ್ಮ ಜಾತಕವನ್ನು ತೋರಿಸಿ ಅಂತ. ನಾನು ಮತ್ತೆ ಅವನಲ್ಲಿ ರಾಜೇಂದ್ರ ಪಂಜಿಗದ್ದೆ ಇದ್ದಾನಲ್ಲ, ಅವನಲ್ಲಿ ಕೊಂಡೋಗಿ ಜಾತಕ ಕೊಟ್ಟೆ, ನೋಡು ಮಾರೆ ಅಂತ. ಹೌದಾ? ಅವ ಹೇಳಿದ, ಇಲ್ಲ ಭಟ್ರೆ ನಿಮ್ಮ ಜಾತಕದಲ್ಲಿ ಹೆಂಡತಿ ಸಾಯುವ ಯೋಗ ಉಂಟು. ಅವನ ಜಾತಕವೇ ಸರಿ. ಅವನ ಜಾತಕ ಸರಿ ಇದ್ರೆ ಅವ ಈಗ ಬರ್ತಾನ ಬಾಯಿ. ಆಯ್ತಾ, ನೀವು ಹೆಂಡತಿ ಸಾಯುವ ಯೋಗ ಉಂಟು, ಆದ್ರಿಂದ ನೀವಿನ್ನು ಮದುವೆ ಆಗಬೇಡಿ ಅಂತ ಹೇಳುವಾಗ ನನಗೊಂದು ಛಲ ಹುಟ್ಟಿತು. ಯಾಕೆಂತ ಹೇಳಿದ್ರೆ, ಈಗ ಅವಳು ನನ್ನನ್ನು ಮದುವೆ ಆದ ಕೂಡಲೇ ಸಾಯ್ತಾಳೆ ಅಂತಾದ್ರೆ ಅವಳು ನನ್ನನ್ನು ಮದುವೆಯಾಗಿಯೇ ಸಾಯ್ಬೇಕು ಅಂತ 2ನೇ ಮದುವೆ ಆದ. ಅವಳಿಗೆ ಬೇರೆ ಯಾವ ಅಭ್ಯಾಸವೂ ಇಲ್ಲ, ತೆಂಗಿನಕಾಯಿ ತಿನ್ನುವ ಅಭ್ಯಾಸ. ನನಗೂ ಬೇರೆ ಏನು ಮನೆಯಲ್ಲಿ ಉಪದ್ರ ಇಲ್ಲ, ಹೆಗ್ಗಣಗಳದ್ದು ಮಾತ್ರ ಉಪದ್ರ. ಹೆಗ್ಗಣಗಳು ಬಂದು ತೆಂಗಿನಕಾಯಿ ತಿನ್ನುವುದು. ಒಂದು ದಿವಸ ತೆಂಗಿನಕಾಯಿಗೆ ಹೆಗ್ಗಣಕ್ಕೆ ಸಾಯುವ ಮದ್ದನ್ನು ಹಚ್ಚಿ ಇಟ್ಟಿದ್ದೆ. ಇವಳು ತೆಂಗಿನಕಾಯಿ ತಿಂದು ನೋಡಿದವರು ಹೇಳಿದ್ರು, ಭಟ್ರು ಅವರ ಹೆಂಡತಿಯನ್ನು ಕೊಂದರು ಅಂತ. ನಿಮಗೆ ದೇವರಾಣೆ ಹೇಳ್ತೇನೆ, ನಾನು ಸತ್ಯಾತ್ಮ, ನಾನು ಧರ್ಮಾತ್ಮ. ಹೆಂಡತಿಯನ್ನು ಕೊಲ್ಲುವಂತಹ ಮನಸ್ಥಿತಿ ಉಳ್ಳವಲ್ಲ. ಆದ್ರೆ ಲೋಕಾಪವಾದಕ್ಕೆ ನಾನು ಹೆದರಬೇಡವಾ? ಹೌದು. ಆದ್ರಿಂದ ಮತ್ತೆ ಒಪ್ಪಿಕೊಂಡೆ. ಎರಡೂ ಹೋಯ್ತು. ಇದೀಗ 3ನೇದ್ದು. ಇವಳನ್ನು ನೋಡ್ಲಿಕ್ಕೆ ಹೋಗುವಾಗ ಸ್ವಲ್ಪ ಜಾಗ್ರತೆ ಮಾಡಿದೆ. ಮೊದಲು ಇವಳ ಜಾತಕವನ್ನು ಕೇಳಿದೆ. ಯಾರಲ್ಲಿ? ಇವಳ ಅಪ್ಪನಲ್ಲಿ. ಕೊಂಡೋಗಿ ಕೊಟ್ಟದ್ದು ಯಾರಲ್ಲಿ ಅಂತ? ಅಲ್ಲ, ನನ್ನ ಜಾತಕ ನನ್ನಲ್ಲೇ ಇತ್ತು. ಅವಳ ಜಾತಕವನ್ನು ತಂದೆ, ಕೊಡ್ಲಿಕ್ಕೆ ಹೇಳಿದೆ ಇವಳ ಅಪ್ಪನಲ್ಲಿ. ಕೊಟ್ರು, ನಾನೇ ನೋಡಿದೆ. ಇವಳ ಜಾತಕದಲ್ಲಿ ಗಂಡ ಸಾಯುವ ಯೋಗ, ನನ್ನ ಜಾತಕದಲ್ಲಿ ಹೆಂಡತಿ ಸಾಯುವ ಯೋಗ. ಇವಳೇ ನನಗೆ ಸರಿ ಜೋಡಿ ಅಂತ ಹೇಳಿ ಮದುವೆ ಆಗಿ ಆಯ್ತು. ಹತ್ತಿರ 2.5 ವರ್ಷ ಆಯ್ತು. ಹೌದಾ? ಯಾವ ಸಂಕಟವೂ ಆಗ್ಲಿಲ್ಲ. ಇವರಿಗೆ ಅಭ್ಯಾಸ ಉಂಟು. ಜಾತಕ ಗುದ್ದಾಡ್ತಾ ಉಂಟು. ನಾನು ಸಾಯ್ತೇನೆ ಅಂತ ಅವಳ ಜಾತಕ ಕಾಯುವುದು, ಅವಳು ಸಾಯ್ತಾಳೆ ಅಂತ ನನ್ನ ಜಾತಕ ಸಾಯುವುದು. ಇವರಿಗೇನಾದ್ರೂ ಅಭ್ಯಾಸ ಉಂಟಾ? ಯಾರಿಗೆ? ಇವಳಿಗೆ ಅಭ್ಯಾಸ ಎಂತದಿಲ್ಲ. ಅವಳಿಗೆ ಸ್ವಲ್ಪ ಗಂಡಸರಲ್ಲಿ ಮಾತಾಡುವ ಅಭ್ಯಾಸ ಅಷ್ಟೇ, ಬೇರೇನಿಲ್ಲ. ಒಳ್ಳೆದ್ರಲ್ಲಿ ಇರ್ಲಿ, ತೊಂದರೆ ಇಲ್ಲ. ಬಹಳಷ್ಟು ವಿನೋದ ಮಾಡುತ್ತೀರಿ ನೀವು. ವಿನೋದ ಇದ್ದ, ಈಗ ಸ್ವಲ್ಪ ಕಡಿಮೆ ಮಾಡಿದ್ದೇನೆ. ಒಂದು 50-60 ವರ್ಷಕ್ಕಿಂತ ಮೊದಲು ತುಂಬಾ ವಿನೋದ ಇತ್ತು. ಹೌದಾ? ಈಗ ಪ್ರಾಯ ಆಯ್ತಲ್ಲ, ಮತ್ತೆ ನನಗೆ ಒಂದು ಸಮಾಧಾನ, ಇಷ್ಟು ಪ್ರಾಯ ಆದ್ರೂ ಆರೋಗ್ಯದ ಮಟ್ಟಿಗೆ ನಾನು ಗಟ್ಟಿ ಅಲ್ವಾ? ಆರೋಗ್ಯದ ಆರೋಗ್ಯದ ಮಟ್ಟಿಗೆ ಕೊರತೆ ಇಲ್ಲ. ಆರೋಗ್ಯವೇ ಭಾಗ್ಯ. ಕಣ್ಣು
ಸ್ವಲ್ಪ ರಾತ್ರಿ ಆಗುವಾಗ ಕಾಣುವುದಿಲ್ಲ. ಬೇರೆ ಯಾವ ಸಮಸ್ಯೆಯೂ ಇಲ್ಲ. ಮನುಷ್ಯನಾದವನಿಗೆ ಎರಡು ಪ್ರಾಮುಖ್ಯವಾಗಿ ಎರಡು ಅಕ್ಷರ ಕಿವಿ ಕಿವಿ ಆನೆ. ಆನೆ. ಒಂದು ಆ ಅಂದ್ರೆ ಆರೋಗ್ಯ, ಆರೋಗ್ಯ, ನೇ ಅಂದ್ರೆ ನೆಮ್ಮದಿ. ನೆಮ್ಮದಿ. ಆರೋಗ್ಯ ಮತ್ತೆ ಅದು ನೆಮ್ಮದಿ. ಎರಡರ ಮಟ್ಟಿಗೆ ನನಗೆ ತೊಂದರೆ ಇಲ್ಲ. ವಾರಕ್ಕೊಮ್ಮೆ ಒಂದು ಕಿವಿ ಸ್ವಲ್ಪ ಗೊಯ್ ಅಂತದೆಂತ ಬಿಟ್ರೆ ಅದೊಂದುಂಟು. ಆರೋಗ್ಯದ ಮಟ್ಟಿಗೆ ನಾನು ಗಟ್ಟಿ. ಆರೋಗ್ಯದ ಮಟ್ಟಿಗೆ ಗಟ್ಟಿ. ಮತ್ತೆ ಒಮ್ಮೆಮ್ಮೆ ಈ ವಾತ ವಾತ. ವಾತ ಎಳೆದು ಹಿಡಿಯುವುದು ಕೈಕಾಲೆಲ್ಲ, ಅದು ಒಂದು ಬಿಟ್ರೆ ಹ. ಆರೋಗ್ಯದ ಮಟ್ಟಿಗೆ ನಾನು ಗಟ್ಟಿ. ಗಟ್ಟಿ ಹ. ಅಷ್ಟೇ. ಮೈಕೈ ನೋವು ಒಂದು ಪ್ರಾಯದಿಂದ ಬಂದಿದೆ ಅಂತ ಬಿಟ್ರೆ ಬಿಟ್ರೆ ಬೇರೆ ಆರೋಗ್ಯದ ಮಟ್ಟಿಗೆ ನಾನು ಗಟ್ಟಿ. ಯಾವ ಆರೋಗ್ಯ? ಮತ್ತೇನಾದ್ರು ಉಂಟಾ? ಮತ್ತೇನಾದ್ರೂ ಉಂಟಾ? ಮತ್ತೆ ಅಂದ್ರೆ ವಯೋಸಹಜವಾಗಿ ಹೊಟ್ಟೆಯ ಒಳಗೆ ಮರೆವು ಆ, ಮರೆವು ಅಂತ ಹೇಳಿದ್ರೆ ನನಗೆ ಒಮ್ಮೆಮ್ಮೆ ನನಗೆ ಊಟ ಮಾಡಿದ್ದೆ ಮರೆತು ಹೋಗುದು. ಭಾರಿ ಅಪಾಯ. ಓ, ಬಾರಿ ಅಪಾಯ ಅದು. ಅಪಾಯ ಅಂತ ಹೇಳಿದ್ರೆ ನನಗೆ ಯಾರಾದ್ರೂ ಕೊಡ್ಲಿಕ್ಕಿದ್ರೆ ನನಗೆ ಪಕ್ಕ ನೆನಪಾಗೋದು ಎಂತದ್ದು? ಸಾಲ. ನಾನು ಯಾರಿಗಾದ್ರೂ ಕೊಡ್ಲಿಕ್ಕಿದ್ರೆ ನೆನಪೇ ಆಗೋದಿಲ್ಲ. ನೆನಪಾಗ್ಲಿಕ್ಕಿಲ್ಲ. ಮೊದಲಿನ ಹಾಗಲ್ಲ, ನೆನಪು ಮರೆವು ಅದು ಬಹಳ ಯಾವುದಾದ್ರೂ ಆಗಬಹುದಮ್ಮ. ಹ. ಮರೆವು ಒಂದು ಆಗ್ಲಿಕ್ಕಿಲ್ಲ. ಆಗ್ಲಿಕ್ಕಿಲ್ಲ. ಯಾಕೆಂದ್ರೆ ನನ್ನ ಗುರುಗಳಿಗೆ ಹಾಗೆ ಅವರು ಮರೆವಿನಲ್ಲೇ ಸತ್ತದ್ದು. ಮರೆವಿನಲ್ಲಿ ಸಾಯ್ತಾರೆ ಅಂತ ಗೊತ್ತಾದದ್ದೇ ನನಗೆ ಆಗ. ಹೌದೇ? ಹೌದು. ಹ, ಹ. ಅವರಿಗೆ ಉಸಿರಾಟ ಆಡುವ ಉಸಿರಾಟವನ್ನು ತಗೊಳ್ತೇವಲ್ವ, ಬಿಟ್ರು ಉಸಿರನ್ನು ಬಿಟ್ರು, ಹ. ಬಿಟ್ಟು ತಗೊಳ್ಳಿಕ್ಕೆ ಮರ್ತೋಯ್ತು. ಮರ್ತೋಯ್ತು. ಮರ್ತೋಯ್ತು ಹೆಣವೇ. ಅಯ್ಯಯ್ಯೋ. ಮರೆವಿನಲ್ಲಿ ಸಾವಾಗ್ತದೆ. ಹ, ಹ, ಹ. ಹಾಗಾಗಿ ಮರೆವು ಅಂತ ಹೇಳಿದ್ರೆ ನನಗೆ ಅಷ್ಟೇ, ಊಟ ಮಾಡಿದ್ದು ನೆನಪಾಗುದಿಲ್ಲ ಅಷ್ಟೇ. ಒಂದು 3-4 ಒಂದು ಆರೋಗ್ಯದಲ್ಲಿ ಒಂದು ಏರುಪೇರು ಬಿಟ್ರೆ ಮತ್ತೆಂತದಿಲ್ಲ. ಅಷ್ಟೇ. ನನ್ನ ಮನೆಯಲ್ಲಿ ಆದ್ರೆ ನೆನಪಾಗ್ತದೆ ಊಟ ಮಾಡಿದ್ದು. ಹೌದು. ಹೋದಲ್ಲಿ ಎಲ್ಲ ಒಂದು 4-5 ಸಲ ಊಟ ಮಾಡಿದ್ರು ನೆನಪೇ ಆಗುದಿಲ್ಲ. ಒಳ್ಳೇದು ಕೆಲಸ ಒಳ್ಳೇದು ಮಾಡ್ತೀರಲ್ಲ, ಒಳ್ಳೇದು. ಒಳ್ಳೇದು. ಹಾಗೆ. ಹ. ಇದು ವಿಷಯಕ್ಕೆ ಬರೋಣ. ಆಯ್ತು. ಇದು ಹೆಂಡತಿ ಮಕ್ಕಳನ್ನು ಸೇರಿಸಿಕೊಂಡು ಹೋಗುತ್ತಾ ಇದ್ದೀರಿ. ಹೌದೌದು. ವಿಧ 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 ಸುರರು ಹೋಗುತ್ತಾ ಇದ್ದೀರಿ. ಹೌದು. ಆವಲ್ಲಿಂದ ಬಂದಿರಯ್ಯ ಭೂಮಿ ದೇವ, ಹಾ. ಶತ ಸಾವಿರಾರು ಕೋಪದಲ್ಲಿ ಭೂಮಿ ದೇವ. ಹಾ, ಹಾ, ಹಾ. ಕುತೂಹಲದಿಂದ ಕೇಳ್ತಾ ಇದ್ದೇನೆ. ಹಾ. ಹೇಳಬಹುದೇ ಬ್ರಾಹ್ಮಣೋತ್ತಮರೇ? ನೀವು ಇಷ್ಟು ಹೇಳಿದ ಮೇಲೆ ನಾನು ಹೇಳದೇ ಇದ್ರೆ ನನ್ನದು ಅಪರಾಧ ಆಗುತ್ತದೆ. ಹೌದು. ಎರಡೇ ಮಾತಿನಲ್ಲಿ ಮುಗಿಸ್ತೇನೆ. ದಕ್ಷಿಣಾಯಾಗಕ್ಕೆ ನಾವು ಹೋಪೆವಮ್ಮ ಅಮ್ಮ ಆ ದಕ್ಷಿಣಾಯಾಗಕ್ಕೆ ನಾವು ಹೋಪೆವಮ್ಮ ಹೋಪೆವಮ್ಮ ಬಹು ದಕ್ಷಿಣಿಗಳ ಜೀವನತೆ ಕೇಳಿರಮ್ಮ ಬಹು ದಕ್ಷಿಣಿಗಳ ಜೀವನತೆ ಕೇಳಿರಮ್ಮ ದಕ್ಷಿಣ ಜಗಕ್ಕೆ ನಾವು ಕೊಪ್ಪೆವಮ್ಮ ಬಹು ದಕ್ಷಿಣಿಗಳ ಜೀವನತೆ ಕೇಳಿರಮ್ಮ ಲಕ್ಷ ಸಂಖ್ಯೆ ಸರದ ರಾಜಿ ಬೆಟ್ಟವಮ್ಮ ಲಕ್ಷ ಎಂತಾಯ್ತು ಬ್ರಾಹ್ಮಣ? ಸಂಕೇತನದ ರಾಜಿ ಬೆಟ್ಟವಮ್ಮ ನಮ್ಮ ಅಪೇಕ್ಷೆಗಳ ಜೀವನತೆ ಕೊಪ್ಪೆವಮ್ಮ ದಕ್ಷಿಣಾಯಾಗಕ್ಕೆ ನಾವು ಹೋಪೆವಮ್ಮ ಭಟ್ರೆ, ಈ ವಯಸ್ಸಿನಲ್ಲಿ ಯಾಕೆ ನೀವು ಕಷ್ಟಪಡುವುದು ಸುಮ್ಮನೆ? ಹಳೇ ನೆನಪಿನಲ್ಲಿ ಕಾಲ ಹಾಕುವುದು, ಕಾಲ ಹಾಕುವಾಗ ನೆನಪಾಗುವುದು. ಹಾ, ಕೋಲು ಕೈಯಲ್ಲಿ ಉಂಟು. ಕೋಲು ಕೈಯಲ್ಲಿ ಉಂಟಲ್ಲ, ಹೌದು ಕೋಲು ಬಿಟ್ರೆ ನೀವು ಬೀಳ್ತೀರಿ. ಹೌದು. ಅಮ್ಮ, ಏನು? ಇದು ನಾನು ಹೋಗುವುದೆಲ್ಲಿ ಅಂತ ಕೇಳಿದ್ರಲ್ಲ, ಹೌದು. ನಾನು ಊಟಕ್ಕೆ. ಅಯ್ಯೋಯ್ಯೋ, ಆಗದಿಂದ ಊಟದ ವಿಷಯವನ್ನು ಮಾತಾಡಿಗ ನೀವು ಹೊರಟದ್ದು ಊಟಕ್ಕೆ. ಊಟಕ್ಕೆ ಅಮ್ಮಣ್ಣರು ಎಲ್ಲಿಗಾದ್ರೂ ಹೋದ್ರಲ್ಲಿ ದೊಡ್ಡ ಕಾರ್ಯಕ್ರಮ ಇರುತ್ತದೆ, ಅಲ್ಲಿ ಊಟ ಇದ್ದೇ ಇರುತ್ತದೆ. ಹಾ, ಊಟಕ್ಕಂತಲೇ ಹೊರಟದ್ದ. ಊಟ ಅಂತ ಹೇಳಿದ್ರೆ ಬರೀ ಊಟ ಅಲ್ಲ. ಮತ್ತೆ ಅಲ್ಲಿ ಊಟ ಅಂತ ಹೇಳಿದ್ರೆ ಹಾ, ಬಲ್ಯಾರುಂಟು. ಊಟಕ್ಕೆ ಅದನ್ನ ತಿಂತೀರಾ? ಬಲ್ಯ 6 ಬಲ್ಯ.
ಪಲ್ಯ ಹಾ. ಆರು 6 ಪಲ್ಯ, 6 ಬಗೆಯ ಪಲ್ಯ 6 ಬಗೆಯ ಪಲ್ಯ. ಆಮೇಲೆ ಸಾರು ಸಾಂಬಾರು ಅನ್ನ ಮತ್ತೆ ಊಟ ಆದ ಮೇಲೆ ಬರ್ಷ. ಅದೆಂತ ಹಾಗೆಲ್ಲ ಬರ್ತದ? ಬರ್ಷ ಗೊತ್ತಿಲ್ವಾ? ಎಂತದು? ಜಿಳ್ಳಾಬು, ನಂಗೆ ಗೊತ್ತಾಗ್ಲಿ. ಸಿಹಿಯ ಸಿಹಿ, ಬರ್ಷ ಆಯಸ, ಅದಕ್ಕೆಂತದ್ದು ಹೇಳ್ತಾರಲ್ಲ ಭಕ್ಷ್ಯ. ಭಕ್ಷ್ಯ. ಆ ಭಕ್ಷ್ಯ ಭೋಜನ ಭೋಜ್ಯಗಳೆಲ್ಲ ಉಂಟು. ಅದು ಅಂತ ಹೇಳಿದ್ರೆ ಸುಮ್ಮನೆ ಊಟ ಅಲ್ಲ, ಸಾಮಾನ್ಯ ಊಟ ಅಲ್ಲ, ಮತ್ತೆ ಅದೊಂದು ಯಾಗದ ಊಟ. ಯಾಗದ ಊಟ? ಇಷ್ಟು ದೊಡ್ಡ ಯಾಗ? ಇಷ್ಟು ಮಂದಿ ಬ್ರಾಹ್ಮಣರು. ಅದು ಯಾಗ ಅಂತ ಹೇಳಿದ್ರೆ ಅದು ಇವಲೇ ಅದು ಎಲ್ಲಿ ಅವನ ಯಾಗ ನಿನ್ನಲ್ಲಿ ಕೇಳ್ತೇನಲ್ಲ, ಹೋಗಿ ಅವಳಿಗೆ ಗೊತ್ತಿಲ್ಲ, ಮತ್ತೆ ಅವಳಲ್ಲಿ ಕೇಳಿ ಮರೆಯುವಂತ ಹೇಳ್ತೀರಿ. ಹೌದೌದು. ಮತ್ತೆ ನಿಮ್ಮ ಹೆಂಡತಿಗೆ ಸಹ ಮರೆ ಉಂಟಾ? ಅದು ಪ್ರಾಚೀನ ಕರ್ಮ. ಕರ್ಮ ಭಟ್ರೆ ಯಾರು ಹೇಳಿದ್ದು ಕರ್ಮ? ಪ್ರಾಚೀನ ಬರಿಹಿ. ಪ್ರಾಚೀನ ಬರಿಹಿ. ಅಲ್ಲಿ ಯಾಗ. ಪ್ರಾಚೀನ ಬರಿಹಿಯಲ್ಲಿ ಯಾಗ. ಇಷ್ಟು ದೊಡ್ಡ ಯಾಗವನ್ನು ಮಾಡುವವರು ಪ್ರಾಚೀನ ಬರಿಹಿಯಲ್ಲಿ ಯಾರು? ಅದು ದಸ್ಕ್ ಸುಮ್ಮನೆ ಎತ್ತದೆಲ್ಲ ಹೇಳಬೇಡಿ ನೀವು. ದಕ್ಷ ಪ್ರಜಾಪತಿಗಳು ಅವರು ಮಾಡುವ ಯಾಗ. ಎಲ್ಲಿ ಹೊರಗೆ ಅಂತ ಕೇಳಿದ್ರೆ ಅಮ್ಮ, ಬ್ರಾಹ್ಮಣರಲ್ಲಿ ದಕ್ಷಿಣೆ ಇಷ್ಟೇ ಅಂತ ಇಲ್ಲ. ಬ್ರಾಹ್ಮಣರಿಗೆ ಇಂತಿಷ್ಟೇ ದಕ್ಷಿಣ. ಈಗ ಬೇರೆ ಊಟದಲ್ಲಿ ಅಲ್ಲ, ಬ್ರಾಹ್ಮಣರಿಗೆ ಒಂದು ಹೊನ್ನು, ಒಂದು ಗೋವು, ಒಂದಷ್ಟು ಜಾಗ ಕೊಡುವುದು ಗೋದಾನ ಭೂದಾನಕ್ಕೆಲ್ಲ. ಇವರಲ್ಲಿ ಹಾಗೆಲ್ಲಲ್ಲ. ಇವರಲ್ಲಿ ದಾನ ಮಾಡ್ಲಿಕ್ಕೆ ದನಗಳನ್ನೆಲ್ಲ ರಾಶಿ ಹಾಕಿದ್ದಾರೆ. ದನವೇ ಕೊಡುದು? ಹೌದೌದು. ದನ ಅಂತ ಇಲ್ಲ, ಇದಿಲ್ಲ ಆಗ ದನ ಅಲ್ಲ, ಬಾಲ ಇರುವ ದನ. ನಾನು ಅದನ್ನೇ ಹೇಳಿದ್ದು, ಬಾಲ ಇರುವ ದನವೇ. ದನಕ್ಕೆ ಬಾಲ ಉಂಟು. ನೀವು ಹೇಳಿದ ದನಕ್ಕೆ ಬಾಲ ಉಂಟು, ನಾನು ಹೇಳಿದ ದನಕ್ಕೆ ಬಾಲ ಉಂಟು. ಬಾಲ ಇರುವ ದನ ಅಲ್ಲ. ಸುಮ್ಮನೆ ನನಗೆ ಅರ್ಥ ಆಗ್ಲಿಲ್ಲ. ಅದು ಅಕ್ಷರಕ್ಕೆ ಬಾಲ ಉಂಟು. ಧನದ ರಾಶಿ. ಅದು ಹೋದ ಕೂಡ್ಲೆ ಮಾತಾಡ್ಲಿಕ್ಕಿಲ್ಲಂತೆ. ಮತ್ತೆ ಏನು ಬೆಕ್ಕು ಬಟ್ರೆ ಏನು ಬೆಕ್ಕು ಬಟ್ರೆ ಏನು ಬೆಕ್ಕು ಬಟ್ರೆ ಏನು ಬೆಕ್ಕು ಬಟ್ರೆ ಅಂತ ನೀವು ಬೆಕ್ಕು ಸಾಕ್ತೀವಿ. ಅವರು ನಮ್ಮಲ್ಲಿ ಕೇಳುದು ಏನು ಬೇಕು ಬಟ್ರೆ ಸಾಕ ಬಟ್ರೆ ನಿಮಗೆ ಏನು ಬೇಕು ಬಟ್ರೆ ಎಷ್ಟು ಸಾಕು ಬಟ್ರೆ ಅಂತ ಇಷ್ಟಿಷ್ಟೇ ಅಂತ ಕೇಳಿ ತಗೊಳ್ಳಿಕ್ಕಿಲ್ಲ. ಬಾಚುವುದು ಕೊಡು, ಹಾಚುವುದು ಕೊಡು, ಬಾಚುವುದು ಕೊಡುವುದು. ಹಾಗೆ ನಾವು ಸಂಸಾರ ಸಮೇತ ಯಾಗಕ್ಕೆ ಹೊರಟದ್ದು. ಹೋಗುತ್ತಿರುವುದು ದಕ್ಷ ಪ್ರಜೇಶ್ವರ ಮಾಡುವ ಯಾಗಕ್ಕೆ. ಯಾಕೆಂತ ಹೇಳಿದ್ರೆ ನಾವು ಬಡತನದ ಬೇಗೆಯಲ್ಲಿದ್ದೇವಲ್ವಾ, ಅವ್ರು ಏನಾದ್ರೂ ಕೊಟ್ರೆ ಅರಿಯಲವರ ಮಗಳಲ್ಲವೇ ನೀವು ಅಮ್ಮ, ಅರಿಯಲವರ ಮಗಳಲ್ಲವೇ ನೀವು ಅಮ್ಮ, ಹೋಗದಿರುವ ಕಾರಣಗಳೇನು ಪೇಳಿರಮ್ಮ, ಹೋಗದಿರುವ ಕಾರಣಗಳೇನು ಪೇಳಿರೋ, ಮರೆತರೋ ನಿಮ್ಮನ್ನು ಕರೆಯಲ್ ಏನಿದಮ್ಮ, ಅದರಿರಲೆಮ್ಮ ಸಂಗಡ ಬಲ್ಲಿ ಹೋಗುವಮ್ಮ, ಅರಿಯಲವರ ಮಗಳಲ್ಲವೇ ನೀವು ಅಮ್ಮ. ನಾವು ಹೇಳಿದ ಮಾತುಗಳನ್ನು ಕೇಳುತ್ತಾ ನೀವು ಅಲ್ಲಿಗೆ ಮನಸ್ಸು ಕಲ್ಲಾದವರ ಹಾಗೆ ತಟಸ್ಥರಾಗಿ ಹೋದರು. ನೀವು ಹೋಗುತ್ತಿರುವುದು ದಕ್ಷ ಪ್ರಜೇಶ್ವರರ ಯಾಗಕ್ಕೆ. ನೀವು ಆಡುತ್ತಿರುವುದು ಸುಳ್ಳಲ್ಲವಲ್ಲ. ಬ್ರಾಹ್ಮಣರು ಸುಳ್ಳು ಹೇಳ್ತಾರ? ಹೇಳ್ಬೇಕಾದ ಅನಿವಾರ್ಯತೆ ಬ್ರಾಹ್ಮಣನಾದವನಿಗೆ ಬರ್ತದ? ಇಲ್ಲ. ನನಗೆ ಇದು ಇವರು ನೋಡಿದ್ಯಾ ನಿನ್ನಲ್ಲಿ ಎಂತದ್ದು ಹೇಳುದು? ಮತ್ತೆ ನೀವು ಅವರೇ ಅಲ್ವಾ? ಅವರಂತ ಹೇಳಿದ್ರೆ ಅವರೇ ಗೊತ್ತಿಲ್ವಾ? ಅವರೇ ನೀವು ಅವರೇ ಗೊತ್ತುಂಟು, ಕಡ್ಲೆ ಗೊತ್ತುಂಟು. ನೀವು ಅವರೇ ಅಲ್ಲವಾ? ಅವರೇ ಅಂದ್ರೆ
ದಕ್ಷ ಪ್ರಜೇಶ್ವರರ ಮಗಳಲ್ವಾ ನೀವು? ದಕ್ಷ ಪ್ರಜಾಪತಿಯ ಮಗಳು ದಾಕ್ಷಿಣ್ಯದ ಅಮ್ಮ. ದಾಕ್ಷಾಯಿಣಿ. ಆ, ಆ, ನಾನು ನಿಮ್ಮ ಶಾಸ್ತ್ರಕ್ಕೆಲ್ಲ ಬರ್ಲಿಲ್ವಾ? ಹೌದು. ನೀವು ಹುಟ್ಟುವಾಗ ಇಷ್ಟು ಉದ್ದ ಇದ್ರಿ. ಭಟ್ರೆ ಆ, ಆ, ಹಾಗೆಲ್ಲ ಹೇಳು, ಹುಟ್ಟುವಾಗ ಎಲ್ಲರೂ ಹಾಗೆ. ಹಾಗೆ ಹೌದು. ಇವರ ತೊಟ್ಟಿಲು ನಾಮಕರಣಕ್ಕೆ ನಾನು ಹೋಗಿದ್ದೆ. ತೊಟ್ಟಿಲ್ ನಮ್ಮ ಇವರ ನಾಮಕರಣ. ಇವರ ನಾಮಕರಣಕ್ಕೆ ತೊಟ್ಟಿಲು ಹಾಕುವಾಗ ನಾನು ಹೋಗಿದ್ದೆ. ಹೌದಾ? ಇವರ ಅಪ್ಪ 18 ಚಿನ್ನದ ನಾಣ್ಯ ಕೊಟ್ಟಿದ್ದ. ಸಾಕು. ಆ. ಆಮೇಲೆ ಮತ್ತೊಮ್ಮೆ ಇವರು ಸಿಕ್ಕಿದ್ದಾರೆ. ಇವರ ಮದುವೆಗೆ ಹೋಗಿದ್ದೆ. ಹೌದಾ? ಆಗ ಇವರೇ ಕೈಯಾರೆ 28 ಕೊಟ್ಟಿದ್ದಾರೆ. ಇದು ನಿಮ್ಮನ್ನು ಶಶಿಮೂಲಿಯನಿಗೆ ಕೊಟ್ಟ. ಅಯ್ಯೋ, ನೋಡಿ ನೋಡಿ, ಈಗ ಮದುವೆಗೆ ಬಂದಿದ್ರಿ ಅಂತ ಹೇಳಿದ್ರೆ ಹೋಗಿದ್ದೇನೆ. ಶಶಿ ಮೌಳಿ ಅಲ್ವಾ? ಶಶಿ ಮೌಲಿ. ಹೌದು. ಗುಡ್ಡಪ್ಪ, ಕೈಲಾಸದ ಒಡೆಯ. ಕೈಲಾಸದ ವಾಸನಾದ ಗುಡ್ಡಪ್ಪನಿಗೆ ಕೊಟ್ಟದ್ದಲ್ವಾ? ನೀವು ಏನಮ್ಮ ಕಾಯುವುದಂತದ್ದು? ಬಹುಶಃ ಹೀಗೆ. ಇದು ನಿಮಗೆ ಹೇಳಿಕೆ ಕೊಡ್ಲಿಕ್ಕೆ ನಿಮ್ಮ ಅಪ್ಪ ಮರ್ತಪ್ಪ. ಹಾಗಂದ್ರೆ ಮರ್ತಪ್ಪ ಅಂದ್ರೆ ನಿಮ್ಮ ಅಪ್ಪ ಮರೆತ ನೋ ಅಪ್ಪ. ಮರೆತಿರಬಹುದು. ಮರೆತಿರಬಹುದು. ಮರೆತನೋ. ಮರೆತ ನೋ ಅಪ್ಪ. ಹಾಗೆ ಹೇಳಬಾರದು. ಮರೆತನೋ. ಮರೆತ ನೋ ಅಪ್ಪ ಮರೆತನೋ. ಅಪ್ಪ ಮರೆತ ನೋ ಅಪ್ಪ. ಹಾಗೆ ಹೇಳಿದ ಅರ್ಥ ವ್ಯತ್ಯಾಸ ಆಗುತ್ತದೆ. ಹಾಗಾದ್ರೆ ನೋವೊಂದು ಎಲ್ಲಿಗೂ ಆಗುದಿಲ್ವಾ? ಆಗುದಿಲ್ಲ. ಆಯ್ತು, ಸರಿ. ಅಪ್ಪ ಮರೆತನೋ. ಅಪ್ಪ ಮರೆತನೋ. ನೀವು ಹೆದರುದು ಯಾಕೆ? ಈಗ ಅಪ್ಪನ ಮನೆಯಲ್ಲಿ ಆಗುವ ಕಾರ್ಯಕ್ರಮಕ್ಕೆ ಮಕ್ಕಳಾದವರಿಗೆ ಹೇಳಿಕೆ ಬೇಕಾ? ಇಲ್ಲ. ಬೇಕು ಅಂತ ಇಲ್ಲ. ಇವತ್ತು ಬೆಳಿಗ್ಗೆ ನಮ್ಮ ಅಂಗಳದಲ್ಲಿ ಭರಣಿ ಹೋದದ್ದು ಗೊತ್ತುಂಟಾ? ಅಕ್ಕ ತಂಗಿಯಂದಿರು. ಅಶ್ವಿನಿ, ಭರಣಿ, ಕೃತಿಕಾ, ಅಶ್ವಿನಿ, ರೋಹಿಣಿ ಇವರೆಲ್ಲರೂ ಸಾಗಿದ್ದಾರೆ. ಹೋಗಿದ್ದಾರೆ. ಇವಳೇ ನೀರು ಕೊಟ್ಟದ್ದು. ಹೌದೇ? ನಮ್ಮ ಮನೆ ಎದುರು ಬರುವಾಗ ತಲೆ ತಿರುಗಿತ್ತು ಅವರಿಗೆ. ಮತ್ತೆ ಒಂದಿಷ್ಟು ಬೆಲ್ಲ ಮತ್ತೆ ಒಂದು ತಂಬಿಗೆ ನೀರು ಕೊಟ್ಟೆ. ನೀರು ಕುಡಿಲಿಲ್ಲ, ಬೆಲ್ಲ ತಿಂದು ಹೋದ್ರು. ಹೌದೇ? ಹಾಗಾದ್ರೆ ಅವರೆಲ್ಲರೂ ಮುಂದೆ ಸಾಗಿದ್ದಾರೆ. ಅವರೆಲ್ಲ ಹೋಗಿದ್ದಾರೆ. ನಿಮಗೊಂದು ಹೇಳಿಕಿಲ್ಲ ಅಂತ ನೀವು ಯಾಕೆ ಚಿಂತೆ ಮಾಡುದು? ನಮ್ಮಲ್ಲೆಲ್ಲ ಹೆಂಗಸರಿಲ್ವಾ? ಅವರ ಜೊತೆಯಲ್ಲಿ ಬನ್ನಿ, ಹೋಗುವ. ಬ್ರಾಹ್ಮಣೋತ್ತಮರೇ, ಬಾ. ಮಹದುಪಕಾರವಾಯಿತು ನಿಮ್ಮಿಂದ. ನನ್ನ ಅಪ್ಪನ ಮನೆಯಲ್ಲಿ ನಡೆಯುವಂತಹ ಯಾಗದ ವಿಚಾರವನ್ನು ನೀವು ತಿಳಿಸಿದ್ದೀರಿ. ನಿಮ್ಮೊಂದಿಗೆ ಬರಬೇಕು ಎನ್ನುವಾಗಿ ಹೇಳುತ್ತಾ ಇದ್ದೀರಿ. ಆದರೆ ಒಂದು ವಿಚಾರ, ನಾನು ನಿಮ್ಮೊಂದಿಗೆ ಬಂದೆನೆಂದಾದರೆ ಮೊದಲಾಗಿ ಕೇಳುವುದು, ಮಗಳೇ ದಾಕ್ಷಾಯಿಣಿ ಬಂದೆಯ, ಎಲ್ಲಿ ನಿನ್ನ ಗಂಡ ಎನ್ನುವಾಗಿ ಕೇಳುತ್ತಾರೆ. ಹೌದಲ್ಲ? ಸತಿಪತಿಯರು ಒಂದಾಗಿ ಆ ಯಾಗದಲ್ಲಿ ಪಾಲ್ಗೊಂಡ್ರದ ಚಂದವೇ ಬೇರೆ. ಕಲಿ ಆಯ್ತಾ? ಮನೆಯಲ್ಲಿ ಗಂಡನಿಗೆ ಹೊಡೆಯುವುದಲ್ಲ, ಸ್ವಲ್ಪ ನೋಡಿ ಕಲಿ. ಬೀದಿಯಲ್ಲಿ ಹೇಳ್ಬಾರ್ದು. ಎಂತಾದ್ರು ಬೀದಿಯಲ್ಲಿ ಹೇಳ್ಬಾರ್ದು. ಹೆಸರು ನನ್ನ ಪ್ರಚಾರ ನಾನೇ ಮಾಡಿಕೊಂಡ ಹಾಗೆ. ಅದಕ್ಕೆ ಹೇಳುವುದಮ್ಮ ದಂಪತಿ ಅಂತ. ಹೌದು. ದಂಪತಿ ಅಂತ ಹೇಳಿದ್ರೆ ಎಂತದು? ಏನು? ಪತಿ ಇಲ್ಲದೆ ದಮ್ಮಿಲ್ಲ, ದಮ್ಮಿಲ್ಲದೆ ಪತಿ ಇಲ್ಲ. ಹೌದಾ? ಅದೆಂತದದು? ಪತಿ ಇಲ್ಲದೆ ಅಂದ್ರೆ ದಂಪತಿಗಳು ಅಂತ ಹೇಳಿದ್ರೆ ಗಂಡನನ್ನು ಬಿಟ್ಟು ಹೆಂಡತಿ, ಹೆಂಡತಿ ಇಲ್ಲ, ಹೆಂಡತಿಯನ್ನು ಬಿಟ್ಟು ಗಂಡ ಇಲ್ಲ. ಇಲ್ಲ, ಯಾವಾಗಲೂ ಒಟ್ಟಿಗೆ ಇರ್ಬೇಕು. ಒಟ್ಟಿಗೆ ಇರ್ಬೇಕು. ಇವಳಿಗೆ ಸ್ವಲ್ಪ ಹೇಳಿ, ಮನೆಯಲ್ಲೆಲ್ಲ ಹೊಡಿತಾಳೆ. ನೀವು ಹೇಳಿದ್ದದೇ ಕೇಳುದಿಲ್ಲ, ನಾನು ಹೇಳಿದ್ದನ್ನು ಕೇಳ್ತಾಳೆ ಅವಳು. ಹಾಗಾದ್ರೆ ನಾನು ಸಾಯುವಲ್ಲಿವರೆಗೆ ತಿನ್ನುವುದು ತಿನ್ಬೇಕು ಅಂತ ಹೇಳುದಲ್ವಾ? ಕ್ರಮೇಣ ಸರಿ ಹೋಗುತ್ತಾರೆ. ನಿಮ್ಮ ಪ್ರಾಪ್ತಿ. ಎಂತದು ಪ್ರಾಪ್ತಿ? ಎಂತದು ಪ್ರಾಪ್ತಿ? ಆಯ್ತಮ್ಮ. ಓ, ಬಹಳ ಉಪಕಾರವಾಯಿತು. ಆಯ್ತಮ್ಮ. ನಿಮ್ಮೊಂದಿಗೆ ನಾನು ಬರುವುದಿಲ್ಲ. ಸತಿಪತಿಯರು ಒಂದಾಗಿ ಬಂದಲ್ಲಿ ಸೇರ್ತೇವೆ. ಆದರೆ ನೀವು ಹೋಗಿ ಅಲ್ಲಿ ತಲುಪಿ ಹಿಂದೆ ತಿರುಗುವಷ್ಟರಲ್ಲಿ ನಾವಿಬ್ಬರಲ್ಲಿ ಇರ್ತೇವೆ. ಅಮ್ಮ, ಏನು? ನಿಮ್ಮ ಅಪ್ಪನ ಮನೆಯಲ್ಲಿ ಆಗುವಂತಹ ಕಾರ್ಯಕ್ರಮ. ನಾನೊಬ್ಬ ಬಡ ಬ್ರಾಹ್ಮಣಮ್ಮ. ಹಾಗಾದ್ರೆ ಅದನ್ನೇ ಹೇಳುತ್ತಿದ್ದದಲ್ಲ ನೀವು. ಬಡತನದ ಬೇಗೆಯಲ್ಲಿ ಬಸವಳಿದು ಬೆಂದು ಬೆಂಡಾಗಿದ್ದೇನೆ. ಮತ್ತೆ ಅವತ್ತು ಕೊಟ್ಟ 8 ನಾಣ್ಯ 28 ನಾಣ್ಯ ಎಲ್ಲ ಏನಾಯ್ತು? ಅದು 3 ಮದುವೆ ಆಯ್ತಲ್ಲ, ಎಲ್ಲಿ ಖರ್ಚಾಗಿದೆ ಅಂತ ಗೊತ್ತಿಲ್ಲ ಅಮ್ಮ. ಒಂದು ನಿಮ್ಮದು ಖರ್ಚು ಬಿಟ್ಟರೆ ಉಳಿತಾಯ ಇಲ್ವಾ? ಉಳಿತಾಯ ಮಾಡ್ಬೇಕು ಅಂತ ಆಲೋಚನೆ ಮಾಡುದು. ಈ ಕೈಯೊಂದು ಹೊಟ್ಟೆ ಬಾಯಿಗೆ ಹೇಗೆ ಹೋಗ್ತದೆ ಅಂತ ಗೊತ್ತಾಗುದಿಲ್ಲ. ಆಯ್ತಾ? ಇರ್ಲಿ, ನೀವು ಅಲ್ಲಿ ಬಂದ್ರೆ ಈ ಮುಖದ್ದೊಂದು ನೆನಪು. ಈ ಮುಖದ್ದು ನನಗೆ ಮರೆತು ಹೋಗ್ಲಿಕ್ಕಿಲ್ಲ. ಹೋಗ್ಲಿಕ್ಕಿಲ್ಲ. ಆಯ್ತು. ನೀನು ಎಂತದ್ದು ಕೇಳುವುದಕ್ಕಿದ್ರೆ ಬೇಗ ಕೇಳಬೇಕು. ಅಮ್ಮ, ಏನು? ನನಗೊಂದು ಪಟ್ಟೆ ಸೀರೆ ಕೊಡ್ಬೇಕು. ಆಗಿತ್ತಮ್ಮ, ಒಳ್ಳೆಯ ಸೀರೆಯನ್ನೇ ಕೊಡ್ತೇನೆ. ಇಂಥದ್ದೇ ಉಂಟಾ? ಕೇಳುವಾಗ ದೇವರಾಣಿ ಯಾರಾದ್ರೂ ಕೊಡುವವರು ಕೊಡ್ಲಿಕ್ಕಿಲ್ಲ. ವಿನಯ ಒಳಗಿಂದ ಥಾ. ಅಮ್ಮ, ಇಂತಹದ್ದೊಂದು 4 ಪಟ್ಟೆ ಸೀರೆ ಕೊಡ್ತೀರಾ? 4 ಅಲ್ಲ 8 ಬೇಕಾದ್ರೆ ಒದಗಿಸಿಕೊಡುವ. ನನಗೆ ಆ ಪಟ್ಟೆ ಸೀರೆಯನ್ನು ಅರ್ಧ ಹಾಕುವಂತ ಕಾಣ್ತದೆ. ಸುರನು ತಾಂತೆ
ಚಿಂತಿಸುತ್ತ ಗುಣವತಿ ಗೌರಿಯು ಮನದಿ ಚಿಂತಿಸುತ್ತಲದು ಮರತರಿಮ್ಮನು ಪೀಡ ಇರಲಾರದೆ ಮರತರಿಮ್ಮನು ಪೇಳಲು ಇರಲಾರದೆ ಎಲ್ಲ ಪತಿ ಕರುಗಿ ಕರೆದೊಯ್ಯುವೆನ ವರ ಮಗ ತ್ವರಕೇಗೆ ಮರೆತರೋ ಗುಣವಂತಿ ಗೌರಿಯು ಚಿಂತಿಸುತ್ತ ಗೌರಿ ಎಂತಹ ವಾರ್ತೆಯನ್ನು ನಾನು ಬ್ರಾಹ್ಮಣರ ಬಾಯಿಂದ ಕೇಳಿದೆ. ನನ್ನ ಅಪ್ಪ ದಕ್ಷ ಪ್ರಜಾಪತಿ ಪ್ರಾಚೀನ ಬರೆಯಲ್ಲಿ ನಡೆಯುವಂತಹ ಯಾಗ ಮಗಳಾದಂತಹ ದಾಕ್ಷಾಯಿಣಿಗೆ ಹೇಳಿಕೆ ಇಲ್ಲ ಹಾಗೆಂದು ಆ ಬ್ರಾಹ್ಮಣರಲ್ಲಿ ಅದನ್ನು ತೋರಿಸಿಕೊಡುವುದಕ್ಕಾಗುತ್ತದೆ? ಇಲ್ಲ. ಬಹುಶಃ ಮರೆತಿರಬಹುದೋ ಏನೋ. ಇಲ್ಲದಿದ್ದರೆ ಈ ದಾಕ್ಷಾಯಿಣಿ ಮೇಲೆ ನನ್ನ ಅಪ್ಪನಿಗೆ ಅದೆಷ್ಟು ಪ್ರೀತಿ, ಅಲ್ಲಿ ನಡೆಯುವಂತಹ ಯಾಗಕ್ಕೆ ಹೇಳದೆ ಉಳಿಯುವುದಕ್ಕೆ ಸಾಧ್ಯ ಉಂಟೆ? ಏನೇ ಇರಲಿ, ಬ್ರಾಹ್ಮಣರ ಬಾಯಿಯಿಂದ ಈ ವಿಚಾರ ತಿಳಿದ ಮೇಲೂ ನಾನು ಹೋಗದೆ ಉಳಿದಿನೆಂದಾದರೆ ನನ್ನ ತಂದೆ ತಾಯಿಗೆ ಅದೆಷ್ಟು ಬೇಸರವಾಗಬಹುದೋ ಏನು. ಏನೇ ಇರಲಿ, ನನ್ನ ಪತಿದೇವರಿಗೆ ಅರುಹಿ ಆ ಮಹಾತ್ವರದೆಡೆಗೆ ಅವರನ್ನು ಕೂಡ ಕರೆದುಕೊಂಡು ಹೋಗುವುದು ನನ್ನ ಕರ್ತವ್ಯವಾಗಿದೆ. ಸಾಗುತ್ತೇನೆ ಅಂತ ಸಾಗುತ್ತೇನೆ. ಸ್ವಾಮಿ, ಅವರೊಡನೆ ಮಾತಾಡಲವಕಾಶ ಇದೆಗಿನುತ ಶಿವಜರಗಿ ಮನದೀಪ್ತಿತವ ಒರೆದಳಾಗ ಸ್ವಾಮಿ ನಮಸ್ಕಾರ. ಗೌರಿ, ಏನೇ ಇದು ವಿಶೇಷವಾಗಿ ಕಾಣುತ್ತಾ ಉಂಟು. ಯಾವತ್ತಿನ ಹಾಗಲ್ಲ, ಮುಖದಲ್ಲಿ ಯಾವುದೋ ರೀತಿಯ ಒಂದು ಸಂತೋಷದ ಭಾವ, ಅಡಿಗಡಿಗೆ ನಮಸ್ಕಾರ. ಹೌದು, ಈ ನಮಸ್ಕಾರದ ಚಮತ್ಕಾರ ಏನು ಅಂತ ಅರ್ಥ ಈ ನಮಸ್ಕಾರದಲ್ಲಿ ಚಮತ್ಕಾರ ಇಲ್ಲ. ಈ ನಮಸ್ಕಾರದಲ್ಲಿ ಅಡಗಿರುವುದು ಒಂದೇ, ಅದು ನನ್ನ ಸಂಸ್ಕಾರ. ಸಂಸ್ಕಾರ. ಧ್ಯಾನ ಮಗ್ನರಾಗಿ ಕುಳಿತವರು ನೀವು. ನಿಮ್ಮ ಧ್ಯಾನಕ್ಕೆ ತೊಡಕಾಗಬಾರದೆನ್ನುವಂತಹ ಉದ್ದೇಶದಿಂದ ಕೈಲಾಸವನ್ನು ಬಿಟ್ಟು ತಪ್ಪಲು ಭಾಗವನ್ನು ಬಂದು ಸೇರಿಕೊಂಡೆ. ಅಲ್ಲಿ ಒಂದು ವಿಶೇಷವಾದಂತಹ ದೃಶ್ಯವನ್ನು ನಾನು ಕಂಡೆ. ವಿಶೇಷವಾದ ದೃಶ್ಯ. ಹೌದು, ಏನೆ? ಅದನ್ನು ನಿಮಗೂ ತೋರಿಸಬೇಕೆನ್ನುವಂತಹ ಉದ್ದೇಶದಿಂದ ಓಡೋಡಿಕೊಂಡು ಬಂದವಳು ನಾನು. ಬಂದು ಇಲ್ಲಿ ಬಂದು ಸೇರಿದ್ದೇನೆ. ಈಗ ನಿಮಗೆ ತೋರಿಸ್ತೇನೆ, ನೋಡ್ತೀರಾ? ಹೀಗೆ ಬನ್ನಿ, ಹೀಗೆ ಬನ್ನಿ. ನೋಡಿರಿ ದ್ವಿಜರೂಪೋಪುದನು, ನೋಡಿರಿ ದ್ವಿಜರೂಪೋಪುದನು, ನೋಡಿ ನೋಡಿರಿ ದ್ವಿಜರೂಪೋಪುದನು, ನೋಡಿ 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 ನೋಡಿರಿ ದ್ವಿಜರೂಪೋಪುದನು, ನಿಮ್ಮಯ ಮಾವ ಮಾಡುವ ಯಜ್ಞವಂತೆ, ನಿಮ್ಮಯ ಮಾವ ಮಾಡುವ ಯಜ್ಞವಂತೆ. ಆಡಲೇನಧಿಕ ಸಂಭ್ರಮವಂತೆ, ಆಡಲಿ ಅಧಿಕ ಸಂಭ್ರಮವಂತೆ, ಬಂಧುಗಳು ಕೂಡಿ ರಂಜಿಸುವರಂತೆ, ಬಂಧುಗಳು ಕೂಡಿ ರಂಜಿಸುವರಂತೆ, ಆಡಲೇನು ಅಧಿಕ ಸಂಭ್ರಮವಂತೆ, ಬಂಧುಗಳು ಕೂಡಿ ರಂಜಿಸುವರಂತೆ, ಬಂಧುಗಳು
ಕೂಡಿ ರಂಜಿಸುವರಂತೆ ನೋಡಿ ನೋಡಿರಿ ದ್ವಿಜ ರೂಪ ಮುದನು ನಿಮ್ಮಯ ಮಾವ ಮಾಡುವ ಯಜ್ಞವಂತಿ ನಿಮ್ಮಯ ಭಾವ ಮಾಡುವ ಯಜ್ಞವನೇ ಆದಲಿ ಅಧಿಕ ಸಂಭ್ರಮವಂತೆ ಬಂಧುಗಳು ಕೂಡಿ ರಂಜಿಸುವರಂತೆ ನೋಡಿ ನೋಡಿ ಮಾವ ಮಾಡುವ ಯಜ್ಞವಂತೆ. ಸ್ವಾಮಿ ಹೀಗೆ ಬನ್ನಿ ಹೀಗೆ ಬನ್ನಿ, ಒಮ್ಮೆ ಸರಿಯಾಗಿ ದೃಷ್ಟಿ ಹಾಯಿಸಿ ನೋಡಿ ಅಂತೆ. ನನ್ನ ಈ ಬೆರಳ ತುದಿಗೆ ನಿಮಗೆ ಏನು ಕಾಣುತ್ತಾ ಉಂಟು? ಹ? ನೀನು ಮೊದಲಿಗಿಂತ ಸ್ವಲ್ಪ ಚಂದ ಆದ್ಯ ಅಲ್ಲ, ಅದನ್ನೆಲ್ಲ ಹೇಳುವುದು. ಸ್ವಾಮಿ ದಾರಿಯನ್ನು ನೋಡಿ ಅಂತ ಹೇಳುವುದು. ಆಹಾ, ಕೈಲಾಸಲ ತಪ್ಪದು ನೋಡಿದೆಯಾ? ಏನು? ಹಿಮದಿಂದ ಕೂಡಿದಂತ ಪರ್ವತಗಳು. ಆಹಾ, ನಯನ ಮನೋಹರವಾದ ದೃಶ್ಯ, ಬಹಳ ಚಂದ ಕಾಣ್ತದೆ, ಬಹಳ ಚಂದ. ನಿಮ್ಮನ್ನು ಕವಿಯಾಗಿ ನಾನು ವರ್ಣಿಸಿದಕ್ಕೆ ಹೇಳುವುದಲ್ಲ, ಒಮ್ಮೆ ದಾರಿಯಲ್ಲಿ ನೋಡಿ, ದಾರಿಯಲ್ಲಿ ಸಾಗುತ್ತಿರುವವರನ್ನೊಮ್ಮೆ ನೋಡಿ ಅಂತ ಹೇಳಿದ್ದು. ಯಾರು ಸಾಗುತ್ತಾ ಇದ್ದಾರೆ ಗೊತ್ತಾಗ್ಲಿಲ್ವಾ? ಬ್ರಾಹ್ಮಣರು. ಹಾ, ಬ್ರಾಹ್ಮಣರು. ದೊಡ್ಡದಲ್ಲ, ಎಂತದ್ದು? ನನ್ನ ನಾಮಸ್ಮರಣೆಯನ್ನು ಮಾಡುತ್ತಾ ಮೇಲೆ ಏರ್ತಾ ಬರ್ತಿರ್ಬೇಕು. ಹೌದು, ಅವರನ್ನು ಕಾಣುವಾಗ ಮಾತ್ರ ಬ್ರಾಹ್ಮಣರಲ್ಲ, ಪಂಚ ಲಕ್ಷಣಗಳವರಲ್ಲಿ ಎದ್ದೆದ್ದು ಕಾಣುತ್ತಾ ಇದೆ. ಏನದು? ಹಣೆಯಲ್ಲಿ ಬೊಟ್ಟು, ಶಿರದಲ್ಲಿ ಜುಟ್ಟು, ಕಂಕುಳಲ್ಲಿ ದರ್ಬೆಯ ಕಟ್ಟು, ನೆರಿಗೆ ದೋತ್ರ ಹುಟ್ಟು, ಜನ್ನದಾರ. ಮತ್ತೆ ಅವರಾಡುವಂತಹ ಮಾತುಗಳು ಕೂಡ ಹಾಗೆ ಹರಟೆಯ ಮಾತುಗಳಲ್ಲ, ವೇದಗಳನ್ನು ಪಠಿಸುತ್ತಾ ಮುಂದೆ ಮುಂದೆ ಸಾಗುತ್ತಾ ಇದ್ದಾರೆ. ಅವರೆಲ್ಲ ಹೋಗುತ್ತಿರುವುದು ಎಲ್ಲಿಗೆ ಗೊತ್ತೇ? ನನಗೆ ಗೊತ್ತಾಯ್ತು. ಎಂತದ್ದು? ಎಲ್ಲಿಯೋ ಒಳ್ಳೆ ಮೃಷ್ಟಾನ್ನ ಭೋಜನ ಇರ್ಬೇಕು, ಅದು ಜೊತೆಯಾಗಿ ಹೊರಟದಿರ್ಬೇಕು. ಅದೆಲ್ಲ ಇದ್ದೇ ಇರುತ್ತದೆ ಸ್ವಾಮಿ. ಆದರೆ ಇವತ್ತು ಬಹಳ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಹೋಗುತ್ತಿರುವುದು. ಅವರೆಲ್ಲ ಹೋಗುತ್ತಿರುವುದು ಎಲ್ಲಿಗೆ ಗೊತ್ತೇ? ಅವರೆಲ್ಲ ಹೋಗುತ್ತಿರುವುದು ನಮ್ಮ ಮನೆಗೆ. ನಿನ್ನ ಮನೆ? ಹಾ, ನಮ್ಮ ಮನೆ. ಅದೇ ಹೇಳಿದ್ದು ನಾನು, ನಮ್ಮ ಈ ಕೈಲಾಸಕ್ಕೆ ಮೇಲೆ ಬರ್ಬೋದು. ಹಾಗೆ ಹೇಳುವುದಿದ್ರೆ ನಾನು ಹೇಳುತ್ತಿದ್ದೆ ಹೇಗೆ ಗೊತ್ತೇ? ಅವರೆಲ್ಲ ಬರುತ್ತಿರುವುದು ನಮ್ಮ ಮನೆಗೆ ಅಂತ ಹೇಳುತ್ತಿದ್ದೆ. ಈಗ ಹೋಗುತ್ತಿರುವುದು ನಮ್ಮ ಮನೆ. ನಮ್ಮ ಮನೆ? ಹೌದು. ಅದ್ಯಾವುದು ನಿನ್ನ ಮನೆ? ಸ್ವಾಮಿ, ನಮಗೆ ಇಲ್ಲಿ ಒಂದು ಮಾತ್ರ ಮನೆ ಇರುವುದಾ? ಮತ್ತೆ ಅಲ್ಲಿ ಉಂಟು ನಮಗೆ ಇನ್ನೊಂದು ಮನೆ ಅಂತ ಇಲ್ವಾ? ಇನ್ನೊಂದು ಮನೆ? ಹೌದು. ಭೂಲೋಕದಲ್ಲಿ ನಮಗೊಂದು ಮನೆ ಇಲ್ವೇ? ಭೂಲೋಕದ? ಭೂಲೋಕದಲ್ಲಿ ಯಾವುದದು? ಅಲ್ಲ, ಒಂದು ಅರ್ಥದಲ್ಲಿ ಹೇಳುವುದಿದ್ರೆ ಲೋಕವೇ ನಮ್ಮ ಮನೆ ಅಂತ ಹೇಳಬಹುದು. ಹಾಗಲ್ಲ, ಸಾಂಸಾರಿಕವಾದಂತಹ ದೃಷ್ಟಿಯಿಂದ ಒಂದು ನಮಗೆ ಮನೆ ಇದೆ, ನಿಮ್ಮ ಮಾವನ ಮನೆ. ಅದನ್ನು ಹಾಗೆ ಹೇಳುವುದಕ್ಕಿಂತ ನಿನ್ನ ಅಪ್ಪನ ಮನೆ ಅಂತ ಹೇಳಿದ್ರೆ ಒಳ್ಳೆ. ಹಾಗೆ ಹೇಳಬಹುದಾ ಸ್ವಾಮಿ? ಹೆಂಡತಿಯಾದವಳು ತನ್ನ ಗಂಡನಲ್ಲಿ ಹೇಳುವಾಗ ಯಾವ ಕಾರಣಕ್ಕೂ ನನ್ನ ಮನೆ, ನನ್ನಪ್ಪ, ನನ್ನ ಅಮ್ಮ ಹೀಗೆಲ್ಲ ಹೇಳುವ ಕ್ರಮ ಇಲ್ಲ. ಏನು ಹೇಳುವುದಿದ್ದರೂ ಕೂಡ ಗಂಡನನ್ನು ಸೇರಿಸಿಕೊಂಡು, ಗಂಡನ ಸಂಬಂಧವನ್ನು ಸೇರಿಸಿಕೊಂಡು ಹೇಳಬೇಕಾಗುತ್ತದೆ. ನಿಮ್ಮ ಮಾವನ ಮನೆ ಅಲ್ವೇ? ಹಾಗಾಗಿ ಹೇಳಿದ್ದು ನಿಮ್ಮ ಮಾವನ ಮನೆಗೆ ಹೋಗುತ್ತಾ ಇದ್ದಾರೆ. ಹೋಗ್ಲಿ ಅಪ್ಪ, ವಿಶೇಷ ಏನು ಅದರಲ್ಲಿ? ಕಾರಣ ಉಂಟು. ವಿಶೇಷವಾದಂತಹ ಯಾಗವೊಂದಲ್ಲಿ ನಡೆಯುವುದಕ್ಕಿದೆಯಂತೆ. ಯಾಗ? ಹೌದು. ನ ಭೂತೋ ನ ಭವಿಷ್ಯತಿ, ಹಿಂದೆ ನಡೆದದ್ದಿಲ್ಲ, ಮುಂದೆ ನಡೆಯುವುದಕ್ಕೂ ಇಲ್ಲ. ಅಂತಹ ವಿಶೇಷವಾದಂತಹ ಯಾಗವೊಂದು ನಡೆಯುವುದಕ್ಕಿದೆ. ಹಾಗಾಗಿ ಅವರೆಲ್ಲರೂ ಸಾಗುತ್ತಾ ಇದ್ದಾರೆ. ಸ್ವಾಮಿ, ನಾನು ಮಾತ್ರ ಹೋಗುವುದಲ್ಲ, ನನಗಿಂತ ಮುಂಚಿತವಾಗಿ ನನ್ನ ಅಕ್ಕ ತಂಗಿಯಂದಿರೆಲ್ಲ ಹೋಗಿದ್ದಾರೆ. ಅವರೆಲ್ಲ ಹೋಗಿದ್ದಾರಾ? ಅಶ್ವಿನಿ, ಭರಣಿ, ರೋಹಿಣಿ, ಕೃತಿಕೆ ಇವರೆಲ್ಲರೂ ಮೊದಲಾಗಿ ಹೋಗಿ ಸೇರಿಕೊಂಡಿದ್ದಾರೆ. ಈಗ ಬ್ರಾಹ್ಮಣರ ಬಾಯಿಯಿಂದ ಈ ವಿಚಾರವನ್ನು ತಿಳಿದ ಮೇಲೆ ನನಗೆ ಏನಾಯ್ತು ಗೊತ್ತೇ? ಕೇಳಿ ಸೈರಿಸದು ಎನ್ನ ಮನ ಅಲ್ಲಿ ಹೋಗದೆ ಸೈರಿಸದು ಕೇಳಿ ಕೇಳಿ ಸೈರಿಸದು
ಪೋಗದೆಗೆ ಸೈರಿಸದಿಲ್ಲ ಮನವಲ್ಲಿ ಪೋಗದೆಗೆ ಏಳಿ 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 ನೀವು ಯೋದಿನಲಿ ಕೇಳಿ ಸೈರಿಸದಿಲ್ಲ ಮನವಲ್ಲಿ ಪೋಗದೆ ಹೇಳಿ ನೀವು ಇಂದಿನಲ್ಲಿ ಲೀಲೆಯಿಂದ ಕಿಳ ವೈಭವಗಳ ನೋಡಿಗೆ ಲೀಲೆಯಿಂದ ಕಿಳ ವೈಭವಗಳ ನೋಡಿ ಇದ್ದು ನಾಳೆ ಬರುವುದಿಲ್ಲಿಗೆ ಇದ್ದು ನಾಳೆ ಬರುವುದಿಲ್ಲಿಗೆ ಲೀಲೆಯಿಂದ ಕಿಳ ವೈಭವಗಳ ನೋಡಿದ್ದು ನಾಳೆ ಬರುವುದಿಲ್ಲಿಗೆ ಲೀಲೆಯಿಂದ ಕಿಳ ವೈಭವಗಳ ನೋಡಿದ್ದು ನಾಳೆ ಬರುವುದಿಲ್ಲಿಗೆ ಕೇಳಿ ಸೈರಿಸದೋಣ ಮನವಲ್ಲಿ ಪೋಗದಿ ಏಳಿ ನೀವು ಯೋದಿನಲಿ ಲೀಲೆಯಿಂದ ಅಖಿಲ ವೈಭವಗಳ ನೋಡಿ ಇದ್ದು ನಾಳೆ ಬರುವುದಿಲ್ಲಿಗೆ ನೋಡಿರಿ ರಮಣ ಸ್ವಾಮಿ, ಗೌರಿ, ಬ್ರಾಹ್ಮಣನ ಬಾಯಿಂದ ಆ ಮಾತನ್ನು ಕೇಳಿದ ಮೇಲೆ ನನ್ನ ಮನಸ್ಸೆನ್ನುವುದು ಈಗ ಕೈಲಾಸದಲ್ಲಿ ಇಲ್ಲ. ಪ್ರಾಚೀನ ಬರಿಹಿಯನ್ನು ಸೇರಿಕೊಂಡು ಬಿಟ್ಟಿದೆ. ಕ್ಷೀಣ ವಸನವೊಂದು ಬಿಸಿಲಿಗೆ ಒಣಗಿಸಲಿಕ್ಕೆ ಹಾಕಿರ್ತೇವೆ. ಜೋರಾಗಿ ಗಾಳಿ ಬೀಸಿದಾಗ ಹಾಗೆ ಹಾರಿ 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 ದೂರಕ್ಕೆ ಹೋಗುತ್ತದೆ, ಮತ್ತೆ ನಮ್ಮ ಕೈಗೆ ಸಿಗುವುದಿಲ್ಲ. ತರಗೆಲೆಯೂ ಹಾಗೆ ಜೋರಾಗಿ ಗಾಳಿ ಬೀಸಿದಾಗ ಹಾಗೆ ದೂರಕ್ಕೆ ಸಾಗಿ ಹೋಗುತ್ತದೆ. ಹಾಗೆ ನನ್ನ ಮನಸ್ಸೆನ್ನುವುದು ಕ್ಷೀಣ ವಸನದಂತೆ ಕೈಲಾಸದಿಂದ ಪ್ರಾಚೀನ ಬರಿಗೆ ಹಾರಿಬಿಟ್ಟಿತ್ತು. ಕೇಳಿ ಸೈರಿಸದೆನ್ನ ಮನವು ಹೋಗದೆ ಅಲ್ಲಿಗೆ ಹೋಗಬೇಕು, ಎದ್ದದ ಸೊಬಗನ್ನು ಕಾಣಬೇಕು, ಅಕ್ಕ ತಂಗಿಯಂದಿರಲ್ಲಿ ಮಾತಾಡಬೇಕು. ಇದೆಲ್ಲ ಈಗ ಆಸೆಗಳು ಅಂಕುರಿಸುತ್ತಾ ಇದೆ. ಹೋಗುದು ಮಾತ್ರ ಅಲ್ಲ, ಹೋಗಿ ಆ ಅಖಿಲ ವೈಭವಗಳನ್ನು ಕಂಡು ಇದ್ದು ನಾವು ಇದ್ದು ಒಂದು ದಿವಸ ಇರ್ಬೇಕಲ್ಲಿ. ಈಗ ನಾನು ಬರ್ಬೇಕು ಹೇಳುದ? ಹಾ, ಇದ್ದು ನಾಳೆ ಬರುವುದಿಲ್ಲಿಗೆ. ನೀವು ಹೇಳಿ, ನೀವು ಯಾಕೆ ಔದಾಸೀನ್ಯವನ್ನು ತಾಳುತ್ತಾ ಇದ್ದೀರಿ? ಹೌದು, ನಿನ್ನ ವಿಷಯ ಎಲ್ಲ ಒಳ್ಳೇದುಂಟು, ಆದ್ರೆ ಒಂದು ಆಲೋಚನೆ ಮಾಡು. ಏನು? ಈಗ ನಿನ್ನ ಅಕ್ಕಂದಿರೆಲ್ಲ ಹೋಗಿದ್ದಾರೆ, ಅಕ್ಕ ತಂಗಿಯಂದಿರು ಹೋಗಿದ್ದಾರೆ. ಅವರಿಗೆಲ್ಲ ಮೊದಲೇ ವಿಷಯ ತಿಳಿದಿರಬಹುದು. ಮೊದಲೇ ವಿಷಯವನ್ನು ತಿಳಿದೇ ಹೋದದ್ದವರು. ಲೋಕದವರಿಗೆಲ್ಲ ಆಮಂತ್ರಣ ಸಿಕ್ಕಿದೆ. ಲೋಕದವರೆಲ್ಲರಿಗೂ ಆಮಂತ್ರಣ ಹೋಗಿದೆ, ಅವರೆಲ್ಲ ಮುಂದೆ ಹೋಗಿ ಸಾಗಿದ್ದಾರೆ. ಈಗ ಹಿಂದೆ ಉಳಿದವರು ಯಾರು? ಹಿಂದೆ ಉಳಿದವರಿಗೆ ನಾವಿಬ್ಬರೇ, ನಾವೀಗ ಹೋಗಬೇಕಾದದ್ದು. ನಮ್ಮನ್ನೇ ಕಾಯ್ತಾ ಇದ್ದಾರೆ ಅಲ್ಲಿ. ಅದರಿಂದಲೇ ಅವಸರ ಮಾಡಬೇಡ. ಯಾಕೆ? ಸ್ವಲ್ಪ ಬುದ್ಧಿಯನ್ನು ಉಪಯೋಗಿಸಿ, ಬುದ್ಧಿ ಉಪಯೋಗಿಸುವುದು, ಸರಿಯಾಗಿ ಆಲೋಚನೆ ಮಾಡು. ಕೈಲಾಸದಿಂದ ಪ್ರಾಚೀನವರೆಗೆ ಹೋಗ್ಲಿಕ್ಕೆ ಬುದ್ಧಿ ಯಾಕೆ ಸ್ವಾಮಿ? ನಮಗೆ ಒಂದು ಕ್ಷಣ ಮಾತ್ರ ಸಾಕು. ಹೌದೌದು, ಅಲ್ವೇ? ನಮ್ಮ ವಾಹನವನ್ನು ಏರಿಕೊಳ್ಳುವುದು, ಹಾಗೆ ಹೋಗುವುದು. ನಮ್ಮಲ್ಲಿ ವಾಹನ ಉಂಟು, ಬೇಕಾದ ವ್ಯವಸ್ಥೆ ಉಂಟು, ಎಲ್ಲವೂ ಈ ಕೈಲಾಸದಲ್ಲಿ ಉಂಟು. ಆದರೆ ನಿನ್ನ ಅಪ್ಪನಿಂದ ನಮಗೆ ಹೇಳಿಕೆ ಉಂಟಾ? ಓಹೋ, ಈಗ ಹೇಳಿಕೆ ಇಲ್ಲ. ಹೋಗುದೇ ಸ್ವಾಮಿ, ಅರುಗೋಗಿ ಸದೈದುವು ತನುಚಿತಾಗಿನ ಬೇಡ, ಅರುಗಿಸದೈದುವು ತನುಚಿತಾಗಿನ ಬೇಡ, ಅರುಗಬೇಕೆಂಬುದಿಲ್ಲ ನಮಗೆ, ಅರುಗಬೇಕೆಂಬುದಿಲ್ಲ. ಗುರುವಿನ ಗಿಗಿ ತಾಯಿ ಗೃಹಿಗೆ ಕಾಂತನ ಗಿಗೆ ಕರಸನ ಗಿಗಳಿಗೆ ಅರುಗಬೇಕೆಂಬುದಿಲ್ಲ ರಮಣ.
ಕಾರ್ಯಕ್ರಮ ಆದ್ರೂ ಹೋಗ್ಲಿಕ್ಕಿಲ್ಲ. ಪಕ್ಕದ ಮನೆಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಉಂಟು, ನಮಗೆ ಹೇಳಿಕೆ ಇಲ್ಲ. ಆ ಒಂದು ದಿವಸದ ಮಟ್ಟಿಗಾದ್ರೂ ನಾವು ಮನೆಯನ್ನು ಮುಚ್ಚಿ ಮನೆಗೆ ಬಾಗಿಲು ಹಾಕಿ ದೂರ ಹೋಗಬೇಕಂತ ಶಾಸ್ತ್ರವೇ ಹೇಳುತ್ತದೆ. ಅಷ್ಟು ಗೊತ್ತಿರುವ ನೀನು ಇಷ್ಟು ಸಂಭ್ರಮ ಇಲ್ಲಿ ಪಟ್ಟರೆ ಹೇಗೆ? ಆದರೆ ಕೆಲವೊಂದು ಕಡೆಗಳಿಗೆ ಹೇಳಿಕೆ ಇಲ್ಲದಿದ್ದರೂ ಹೋಗಬಹುದು ಎನ್ನುವಾಗೆ ಶಾಸ್ತ್ರವೇ ಹೇಳುತ್ತದೆ ಸ್ವಾಮಿ. ಯಾವ ಕಡೆಗೆಲ್ಲ? ಈಗ ಗುರುಮಠದಲ್ಲಿ ಕಲಿತಂತಹ ಒಬ್ಬ ವಿದ್ಯಾರ್ಥಿ ಗುರುಮಠದಲ್ಲಿ ಏನೋ ಒಂದು ಶುಭ ಶೋಭನಾದಿ ಕಾರ್ಯಕ್ರಮ ಉಂಟು, ಅವ ಮನೆಗೆ ಬಂದಿರ್ತಾನೆ. ಶಿಷ್ಯನಾದವನಿಗೆ ಗುರುವಾದವನು ಹೇಳಿಕೆಯನ್ನು ಕೊಡುವಂತಹ ಅವಶ್ಯಕತೆ ಉಂಟೆ? ಖಂಡಿತವಾಗಿಯೂ ಇಲ್ಲ. ಶಿಷ್ಯನಾದವನು ತಿಳಿದು ಗುರುಮಠಕ್ಕೆ ಹೋಗಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾದವನ ಕರ್ತವ್ಯ. ಮಾತ್ರವಲ್ಲ, ಅರಸನ ಮನೆಯಲ್ಲಿ ಅರಮನೆಯಲ್ಲಿ ಏನೋ ಒಂದು ಶುಭ ಶೋಭನಾದಿ ಕಾರ್ಯಕ್ರಮ, ಪ್ರಜೆಗಳಿಗೆ ಸಂಭ್ರಮದ ಓಲೆಯನ್ನು ಕಳುಹಿಸುವಂತ ಅವಶ್ಯಕತೆ ಉಂಟೆ? ಖಂಡಿತ ಇಲ್ಲ. ಪ್ರಜೆಗಳು ತಾವಾಗಿಯೇ ತಿಳಿದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾದವರ ಕರ್ತವ್ಯ. ಅಷ್ಟು ಮಾತ್ರವಲ್ಲ, ಇನ್ನು ತನ್ನ ಮಗನಾದವನು ದೂರದ ಊರಿನಲ್ಲಿ ಇರ್ತಾನೆ, ತನ್ನ ಮನೆಯಲ್ಲೇ ನಡೆಯುವಂತಹ ಕಾರ್ಯ ಮಗನಾದವನಿಗೆ ತಂದೆಯಾದವನು ಓಲೆಯನ್ನು ಕಳುಹಿಸಬೇಕೇ? ಖಂಡಿತ ಇಲ್ಲ. ಮಗನಾದವನು ಓಡೋಡಿ ಬರಬೇಕು. ಅಷ್ಟು ಮಾತ್ರವಲ್ಲ, ಇನ್ನು ಹೆಂಡತಿಯಾದವಳು ತವರು ಮನೆಗೆ ಹೋಗಿರ್ತಾಳೆ, ಗಂಡನ ಮನೆಯಲ್ಲೇ ನಡೆಯುವಂತಹ ಕಾರ್ಯ ಹೆಂಡತಿಯಾದವಳಿಗೆ ಗಂಡನಾದವನು ಬಂದು ಕರೆದುಕೊಂಡು ಹೋಗಬೇಕೇ? ಖಂಡಿತ ಇಲ್ಲ. ಹಾಗಾದ್ರೆ ಗುರುವಿನ ಗೃಹಕ್ಕೆ, ಅರಸನ ಗೃಹಕ್ಕೆ, ತಾಯಿ ಗೃಹಕ್ಕೆ, ಕಾಂತನ ಗೃಹಕ್ಕೆ ಅರುಹ ಬೇಕೆಂಬುವಂತಹ ಶಾಸ್ತ್ರವೇ ಇಲ್ಲ ಸ್ವಾಮಿ. ಅದೌದು, ನೀನು ಹೇಳಿದ ವಿಚಾರವೆಲ್ಲವೂ ಹೌದು. ಆದರೆ ನೀನು ಸರಿಯಾಗಿ ಆಲೋಚನೆ ಮಾಡು. ಏನು? ನಿನ್ನ ಅಪ್ಪ ನನಗೆ ಗುರುವಲ್ಲ, ನಾನು ಅವನ ಶಿಷ್ಯನೂ ಅಲ್ಲ. ನಿನ್ನ ಅಪ್ಪ ನನಗೆ ಅರಸನೂ ಅಲ್ಲ, ನಾನು ಅವನ ಪ್ರಜೆಯೂ ಅಲ್ಲ. ನಿನ್ನ ಅಪ್ಪ ನನ್ನ ವಿದ್ಯಾರ್ಥಿ ಅಲ್ಲ. ಮಾತ್ರ ಅಲ್ಲ, ನಿನ್ನ ಅಪ್ಪ ನೀನು ಹೇಳಿದ ಮತ್ತೊಂದು ಎಂತದು, ತಾಯಿ ಗೃಹಕ್ಕೆ. ನನಗೆ ಅವ ಮಗನೂ ಅಲ್ಲ, ನಾನು ಅವನ ಅಪ್ಪನೂ ಅಲ್ಲ. ಆದ್ರಿಂದ ಹೋಗುವುದೇ ಬೇಡ. ಸ್ವಾಮಿ, ಹೋಗುವುದು ಬೇಡ ಬೇಡ ಅಂತ ಹೇಳ್ತಾ ಇದ್ದೀರಿ, ಒಂದು ಕಾರಣ ಬೇಕಲ್ಲ ಸ್ವಾಮಿ? ಕಾರಣ ಇದೆ. ಒಂದು ದಿನ ಒಂದು ದಿವಸ ನಾನು ಕುಳಿತೀರ್ಪ ಸಭೆಗೆ ಒಂದು ದಿವಸ ತಾನು ಕುಳಿತೀರ್ಪ ಸಭೆಗೆ ಬಂದರು ಭಕ್ತ ತಾನು ಏಳದ ಬಗೆಗೆ ನಿಂದಿಸಿ ಜರೆದೆನ್ನ ನುಡಿದಂಥ ನುಡಿಯ ಎಂದೆಂದಿಗದನು ಮರವೆನೇ ಪರಿಹಾರ. ಆ ಆ ಆ ಗೌರಿ, ನಾನು ಅಷ್ಟು ಹೇಳಿದ್ರು ಕೂಡ ನೀವು ಔದಾಸೀನ್ಯವನ್ನು ತಾಳ್ತಾ ಇದ್ದೀರಿ. ಹೋಗೋಣ ಅಂತ ಹೇಳಿದ್ರೆ ನೀವು ಬೇಡ ಬೇಡ ಎನ್ನುವ ಹಾಗೆ ಹೇಳ್ತಾ ಇದ್ದೀರಿ. ಈ ರೀತಿ ನಾನು ಆಡುವುದಕ್ಕೆ ಬಲವಾದಂತ ಕಾರಣ ಉಂಟು. ಏನದು? ಬೇರೇನು ಅಲ್ಲ. ಇಷ್ಟರವರೆಗೆ ನಡೆದಂತ ಒಂದು ಘಟನೆಯನ್ನು ನಾನು ಹಾಗೆಯೇ ನನ್ನಲ್ಲಿ ಇರಿಸಿಕೊಂಡಿದ್ದೆ, ನಿನ್ನಲ್ಲಿ ಹೇಳದೆ. ಘಟನೆ ಒಂದು ವೇಳೆ ಹೇಳಿದರೆ ಎಲ್ಲಿಯಾದ್ರೂ ನನ್ನ ಮಡದಿಗೆ ಬೇಸರವಾದೀತು ಎನ್ನುವಂತ ಉದ್ದೇಶದಿಂದ ಇಷ್ಟರವರೆಗೆ ಆಡಲಿಲ್ಲ. ಏನದು? ಆದ್ರೆ ಇವತ್ತು ಅನಿವಾರ್ಯವಾಗಿ ಆ ಘಟನೆಯನ್ನು ನಿನ್ನ ಮುಂದೆ ವಿವರಿಸಬೇಕಾದಂತ ಅನಿವಾರ್ಯತೆ ನನಗೆ. ಹೇಳಿ ಸ್ವಾಮಿ, ಏನಾಯಿತು? ಏನು ಬೇಸರಗೊಂಡಿರಿ ನೀವು? ಬೇರೆ ಏನು ಅಲ್ಲ, ಈ ಹಿಂದೆ ತ್ರಿವೇಣಿ ಸಂಗಮದಲ್ಲಿ ಜ್ಞಾನ ಸತ್ರ ನಡೆದಂತ ವಿಚಾರ ನಿನಗೆ ಗೊತ್ತಿರುವುದು. ನನಗೆ ತಿಳಿದಿರುವಂತಹ ವಿಚಾರ. ಮರೀಚಿ ಬೆಮ್ಮನಿಂದ ನಡೆಸಲ್ಪಟ್ಟಂತ ಜ್ಞಾನ ಸತ್ರದ ಅಧ್ಯಕ್ಷ ಪೀಠವನ್ನು ಇಂದ್ರಾದಿ ದೇವತೆಗಳಾಗಿ ಋಷಿ ಮುನಿಗಳೆಲ್ಲ ಸೇರಿ ನಾನೇ ಅಲಂಕರಿಸಬೇಕು ಎನ್ನುವ ಹಾಗೆ ಆಡಿಕೊಂಡ. ಅವರ ಇಚ್ಛೆಯಂತೆ ಅಧ್ಯಕ್ಷ ಪೀಠವನ್ನು ನಾನು ಅಡರಿದವ. ಆ ಹೊತ್ತಿಗೆ ಹೊತ್ತಲ್ಲದ ಹೊತ್ತಿಗೆ ಬಂದ ನಿನ್ನ ಅಪ್ಪ ದಕ್ಷ ಎಲ್ಲರೂ ಎದ್ದು ಅವನಿಗೆ ಗೌರವವನ್ನು ಕೊಡುವುದಕ್ಕೆ ಪ್ರಾರಂಭಿಸಿದರು. ಕೆಲವರೆಲ್ಲ ಭಯದಿಂದ. ಆದ್ರೆ ಅಧ್ಯಕ್ಷ ಪೀಠದಲ್ಲಿದ್ದಂತ ನಾನು ಏಳಲಿಲ್ಲ ಎನ್ನುವ ಕಾರಣದಿಂದ ನನ್ನನ್ನು ಬಾಯಿಗೆ ಬಂದ ಹಾಗೆ ಬೈದ. ಹೌದೇ? ಹೌದು. ಮಾತ್ರ ಅಲ್ಲ, ಆ ಯಜ್ಞ ಮಂಟಪದಿಂದ ಹೊರಟೇ ಬಿಟ್ಟ. ಹೌದು. ಹಾಗಾದ್ರೆ ಇಲ್ಲಿ ಈ ಹೊತ್ತಿಗೆ ಈ ರೀತಿಯ
ನಿರ್ಧಾರವನ್ನು ಆತ ಕೈಗೊಂಡಿದ್ದಾನೆ ಯಾಕೆಂತ ಆಲೋಚಿಸಿದೆ. ನನಗೆ ಸ್ಪಷ್ಟವಾಗಿ ಗೊತ್ತಿದೆ. ಏನದು? ಬೇರೆ ಏನು ಅಲ್ಲ, ಇದು ದ್ವೇಷದ ಯಾಗ. ನನ್ನ ಅಪ್ಪ ದ್ವೇಷವನ್ನು ಯಾವ ಕಾರಣಕ್ಕೂ ಕಟ್ಟಿಕೊಳ್ಳಲಾರ. ನೀನು ನಿನ್ನ ಮಗಳಾಗಿ ಯೋಚಿಸುವುದು, ಆದ್ರೆ ದಕ್ಷನ ಭಾವ ಏನು ಎನ್ನುವುದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವನಿದ್ದೇನೆ. ಕೇವಲ ದ್ವೇಷ ಸಾಧನೆಗೆ ಬೇಕಾಗಿ ಯಜ್ಞವೊಂದನ್ನು ರಚಿಸಿದ್ದಾನೆ ಆತ. ಆದುದರಿಂದಲೇ ನೀನು ಆಲೋಚಿಸು, ಲೋಕಕ್ಕೂ ಹೇಳಿಕೆ ಹೋಗಿದೆ, ಕೈಲಾಸಕ್ಕೆ ಹೇಳಿಕೆ ಬರಲಿಲ್ಲ. ಯಾಕೆ? ನಮ್ಮನ್ನು ಅವಮಾನಿಸಬೇಕು ಎನ್ನುವಂತ ಉದ್ದೇಶದಿಂದಲೇ ಈ ರೀತಿಯಂತ ಕುಹಕ ಬುದ್ಧಿಯನ್ನು ಆತ ತೋರಿಸಿದ್ದಾನೆ. ಗೌರಿ, ಏನು? ನೀನು ಒಂದು ವೇಳೆ ಆಡಿದಂತೆ ನಾವು ಅಲ್ಲಿಗೆ ಹೋದೆವು ಅಂತಾದ್ರೆ ಖಂಡಿತವಾಗಿಯೂ ನಮಗೆ ಅವಮಾನವಾಗುತ್ತದೆ. ಆದ್ದರಿಂದ ನಾವು ಅಲ್ಲಿಗೆ ಹೋಗುವುದು ಬೇಡ, ನೀನು ಇಲ್ಲೇ ಸ್ವಾಮಿ. ಬೇಡ ಹೋಗದಿರೆಂಬವಚನವ ಆಡಿ ಕೆಡಿಸದಿರೋ. ಬೇಡ ಹೋಗದಿರಬ ವಚನವನಾಡಿ ಕೆಡಿಸದಿರು. ಎಂದು ಪತಿಯನ್ನು ಕಾಡಿದಳು ಕಮಲಾಕ್ಷಿ, ಕಾಡಿದಳು ಪತಿಯನು ಕಾಡಿದಳು ಕಮಲಾಕ್ಷಿ, ಕಂಬನಿದೂಬಿ ಗೋಳಿಡುತ್ತಾ. ಬೇಡ ಹೋಗದಿರೆಂಬ ವಚನವ ಆಡಿ ಕೆಡಿಸದಿರೋ. ಕಾಂತ ರಮಣ ಆಗ ಇದು ನನ್ನ ಕರಗಳಿಂದ ನಿಮ್ಮ ಬಾಯಿಯನ್ನು ಒತ್ತಿ ಹಿಡಿದಿದ್ದೇನೆ. ಕ್ಷಮಿಸಬೇಕು, ಕ್ಷಮಿಸಬೇಕು. ಹೋಗುವುದು ಬೇಡ. ಇಲ್ಲ, ಮತ್ತೊಮ್ಮೆ ಆ ಆಜ್ಞಾ ರೂಪದ ಶಬ್ದವನ್ನು ಆಡಬೇಡಿ ಪ್ರಭು. ಯಾವ ನಾಲಗೆಯಿಂದ ದಾಕ್ಷಾಯಿಣಿ ಹೋಗುವುದು ಬೇಡ ಎನ್ನುವ ಹಾಗೆ ಹೇಳಿದಿರು, ಮತ್ತೆ ಅದೇ ನಾಲಗೆಯಿಂದ ದಾಕ್ಷಾಯಿಣಿ ನಡೆ ಎಂದು ಹೇಳುವುದಕ್ಕೆ ನೀವು ಸಾಧ್ಯವೇ ಇಲ್ಲ. ಪ್ರಭು ಸಂಹಿತ, ನೀವು ಆಡಿದಂತಹ ಮಾತು ಅದು ವೇದ ವಾಕ್ಯ. ಈ ಪ್ರಪಂಚದಲ್ಲಿ ಯಾರು ಕೂಡ ಅದನ್ನು ಮೀರುವ ಹಾಗಿಲ್ಲ. ಪಂಚಶಿರೋಧಾರಿಯಾದಂತಹ ನಿಮ್ಮ ಬಾಯಿಂದ ಆ ಮಾತುಗಳು ಬಂದ ಮೇಲೆ ಲೋಕದಲ್ಲಿ ಯಾರು ಮೀರಿ ನಡೆದರು ಎಂದಾದರೆ ಅವರಿಗೆ ಘನಘೋರವಾದಂತಹ ಶಿಕ್ಷೆ ಕಾದಿರುತ್ತದೆ. ಹಾಗಾಗಿ ಆಜ್ಞಾ ರೂಪದ ಬೇಡ ಎನ್ನುವಂತಹ ಶಬ್ದವನ್ನು ಆಡಬೇಡಿ. ಆಡಿ ಕೆಡಿಸದಿರಿ ಪ್ರಭುವೇ, ಕೆಡಿಸದಿರಿ, ಕೆಡಿಸದಿರಿ. ನೋಡಿ ಪುರಗರ ಬಂತಿ ಒಳ್ಗತೆ ಕೇಡೆನುತ ನಿಶ್ಚಯಿಸಿ. ಮಿಗೆ ಮಾತಾಡದಿ ಮೌನವನ್ನು ತಾಳ್ದಿರಲು ಎಂದಳ ಭುಜಾಕ್ಷಿ. ಆಶ್ಚರ್ಯ, ಇಷ್ಟರವರೆಗೆ ನನ್ನ ಮಾತನ್ನು ಪಾಲಿಸುತ್ತಾ ಇದ್ದಂತ ಗೌರಿ ಈ ಹೊತ್ತಿಗೆ ಹಠ ಹಿಡಿದು ಹೋಗುತ್ತೇನೆ ಹೋಗುತ್ತೇನೆ ಎನ್ನುವ ಹಾಗೆ ಮುಂದುವರಿಯುತ್ತಾ ಇದ್ದಾಳೆ. ಹಾಗಾದ್ರೆ ಏನೋ ಕೇಡು ಸಂಭವಿಸುತ್ತದೆ ಎನ್ನುವುದು ಸ್ಪಷ್ಟ. ಆದ್ದರಿಂದ ಇವಳ ಯಾವ ಮಾತನ್ನು ಕೇಳಿಸದಂತೆ ಮೌನವಾಗಿದ್ದು ಬಿಡುತ್ತೇನೆ. ನಿಲ್ಲದು ಮನ ಅಲ್ಲಿ ಹೋಗಿದೆ. ನಿಲ್ಲದು ಮನ ಅಲ್ಲಿ ಹೋಗೆ
ನಾಳೆಯುದಳು ನಿಲ್ಲದೆ ಬಗೆ ನಾಳೆ ಎಂದಳು ಪದಿಗಲ್ಲವ ಬಿಡಿದು ಮುತ್ತಿಸಿದಳು ಸ್ವಾಮಿ, ನನ್ನ ಮನಸ್ಸೀಗ ಕೈಲಾಸದಲ್ಲಿ ಇಲ್ಲ. ಪ್ರಾಚೀನ ಮಹಿಯನ್ನು ಸೇರಿಕೊಳ್ಳಬೇಕು, ಆ ಎದ್ದಿದ ಸೊಬಗನ್ನು ಕಾಣಬೇಕು, ತಂದೆಯಲ್ಲಿ ಮಾತಾಡಬೇಕು, ತಾಯಿಯಲ್ಲಿ ನಾನು ಮಾತಾಡಬೇಕು, ಅಕ್ಕ ತಂಗಿಯಂದಿರನ್ನು ಕಾಣಬೇಕು ಎನ್ನುವಂತಹ ತಮಕ ನನಗೆ ಅಧಿಕವಾಗುತ್ತಾ ಇದೆ. ಬೇಡ, ಈ ಕೈಲಾಸ ಬೇಡ ನನಗೆ. ನನ್ನ ಮನಸ್ಸೆಲ್ಲವೂ ಕೂಡ ಪ್ರಾಚೀನ ಬರಿಯನ್ನು ಸೇರಿ ಬಿಟ್ಟಿದೆ. ಒಂದು ದರ್ಶನವನ್ನು ಕಾಣಬೇಕು ಎನ್ನುವಂತಹ ಆಸೆ ಅಧಿಕವಾಗುತ್ತಾ ಇದೆ. ಸ್ವಾಮಿ, ಗಂಡನ ಮನೆಯಲ್ಲಿ ಮೃಷ್ಟಾನ್ನ ಭೋಜನ ಉಣ್ಣುವುದಕ್ಕಿಂತಲೂ ಹೆಣ್ಣಾದವಳಿಗೆ ತನ್ನ ತವರ ಮನೆಯಲ್ಲಿ ಗಂಜಿ ಊಟವನ್ನು ಮಾಡುವಂತಹ ಆಸೆ ಹೆಚ್ಚಿರುತ್ತದೆ. ಸ್ವಾಮಿ, ನಿಮಗೆ ಲೋಕವೇ ಮನೆಯಾಗಿರಬಹುದು, ನಮಗೆ ಮನೆಯೇ ಲೋಕವಾಗಿರುತ್ತದೆ. ಆದ್ದರಿಂದ ನನಗೆ ಒಂದು ಅವಕಾಶವನ್ನು ಕೊಡಿ, ನಾ ಹೋಗುತ್ತೇನೆ, ಹೋಗಿ ಎದ್ದಿದ ಸೊಬಗನ್ನು ಕಾಣುತ್ತೇನೆ. ಸ್ವಾಮಿ, ಏನು ಪ್ರಾಚೀನ ಬರಿಯಲ್ಲಿ ಉಳಿದುಕೊಳ್ಳುವುದಕ್ಕೆ ಹೋಗುವವಳಲ್ಲ ಈ ದಾಕ್ಷಾಯಿಣಿ. ನಾಳೆ ಪ್ರಾತಃ ಕಾಲದಲ್ಲಿ ನಿಮ್ಮ ಸೇವೆಗೆ ನಾನು ಸಿದ್ಧಳಾಗಿರುತ್ತೇನೆ. ಸ್ವಾಮಿ, ಕಳುಹಿಸಿಕೊಡಿ, ಮಾತಾಡದೀರ್ಪುದೇಕೆಂಬಳು ಮಾತಾಡದೀರ್ಪುದೇಕೆಂಬಳು ಯಾಕೆ ಮಾತಾಡ್ತಾ ಇಲ್ಲ? ತಾನೇ ಮಾತಾಡುತ್ತಿರಗಿ ಬೀಳ್ಕೊಂಬಳು ತಾನೇ ಮಾತಾಡುತ್ತಿರಗಿ ಬೀಳ್ಗುಂಬಳು ಕಾತುರದಿರು ಎದ್ದು ನಡೆಬಳು ಹೋಗಲೇಬೇಕು ಪ್ರಾಚೀನ ಬರಿಹೆಗೆ. ಎದ್ದಿದ ಸೊಬಗನ್ನು ಜಗನ್ಮಾತಿ ತಿರುಗಿ ನಿಟ್ಟಿಸುವಳು ಇಲ್ಲ, ನಾ ಹೋಗಲೇಬೇಕು. ಕಾತರದಿಲ್ದೆದ್ದು ನಡೆವಳು 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 ಜಗನ್ಮಾತೆ ತಿರುಗಿ ದಿಟ್ಟಿಸುವಳು ಈ ವಾಕ್ಯವನ್ನು ಮೀರಿ ಹೇಗೆ ನಡೆಯಲಿ ನಾನು? ಮಾತಾಡದೀಪುದೇಕೆ ಏಕೆ ಏಕೆ ಏಕೆಂಬಳು ಎರೆಯ ಸ್ವಾಮಿ, ಹೋಗೋಣ. ನೀವು ಬರೆದಿದ್ರೆ ಏನಂತೆ, ನಾ ಹೋಗುತ್ತೇನೆ. ಒಮ್ಮೆ ಮಾತಾಡುವುದಿಲ್ಲ. ಯಾಕೆ ಸ್ವಾಮಿ ಇಂತಹ ಸಿಟ್ಟು? ಯಾಕೆ ಇಂತಹ ಕೋಪ? ನಾನು ನನ್ನ ತವರ ಮನೆಗೆ ಹೋಗುತ್ತೇನೆ ಅಂತ ಹೇಳುವಾಗ ನಿಮಗೆ ಯಾಕೆ ಇಷ್ಟು ಸಿಟ್ಟು ಬರಬೇಕು? ನಿಮಗೆ ಹೆಣ್ಣು ಕೊಟ್ಟ ಮಾವನಲ್ಲವೇ? ಹೆಣ್ಣು ಕೊಟ್ಟ ಮಾವ ಕಣ್ಣು ಕೊಟ್ಟ ದೇವರು ಅಂತ ಹೇಳುತ್ತಾರೆ. ಅಂತಹ ದೇವರನ್ನು ಕಾಣುವುದಕ್ಕೆ ನಿಮಗೆ ಮನಸ್ಸಿಲ್ಲವೇ ಸ್ವಾಮಿ? ಬರುವುದಿಲ್ಲ, ನೀವು ಬರೋದಿಲ್ಲ. ನೀವು ಬರದಿದ್ರೆ ಏನಾಯ್ತಂತೆ? ನಾನೇ ಹೋಗುತ್ತೇನೆ. ನಾ ಹೋಗಬೇಕಾದಂತಹ ಅನಿವಾರ್ಯತೆ. ಹೋಗುತ್ತೇನೆ. ಇಲ್ಲ, ಹೋಗಬಾರದು, ಹೋಗಕೂಡದು. ಪತಿವಾಕ್ಯವನ್ನು ಮೀರಿ ನಾವು ಹೋಗಿ ನಡೆದಿನೆಂದೇ ಆದರೆ ನಾಳೆ ಪ್ರಾಪಂಚಿಕರೆಲ್ಲ ಏನು ಹೇಳುವುದಕ್ಕೆ ಸಾಧ್ಯವಿಲ್ಲ. ದಾಕ್ಷಾಯಿಣಿ ತನ್ನ ಪತಿಯ ಮಾತನ್ನು ಧಿಕ್ಕರಿಸಿ ನಡೆದಳಂತೆ ಎನ್ನುವ ಹಾಗೆ ಲೋಕವೆಲ್ಲವೂ ಕೂಡ ಅಪವಾದವನ್ನು ಹುಡುತ್ತದೆ. ನಾವು ಹೋಗಲಾರೆ. ಇಲ್ಲ, ನನ್ನ ಗಂಡನ ಮಾತನ್ನು ಕೇಳಿ ನಾ ಇಲ್ಲಿಯೇ ಉಳಿದೆನೆಂದಾದರೆ ನನ್ನ ತಂದೆ ತಾಯಿಗೆ ಅದೆಷ್ಟು ಕೋಪ ಬರಬಹುದು. ದಾಕ್ಷಾಯಿಣಿ ಒಂದು ಕ್ಷಣ ಬಂದು ಹೋಗುತ್ತಿದ್ರೆ ಅವಳಿಗೆ ಏನಾಗುತ್ತಿತ್ತು ಎನ್ನುವಾಗ ಮನಸ್ಸಿನಲ್ಲಿ ಎಷ್ಟು ಬೇಸರವನ್ನು ಪಟ್ಟುಕೊಳ್ಳಿಕ್ಕಿಲ್ಲ. ಹೋಗಲೇಬೇಕು, ಹೋಗುತ್ತೇನೆ. ಇಲ್ಲ, ದ್ವಂದ್ವಮಯವಾದಂತಹ ಸ್ಥಿತಿ ನನ್ನದಾಗಿ ಹೋಯಿತು. ಇಲ್ಲಿ ಉಳಿದುಕೊಳ್ಳುವ ಹಾಗಿಲ್ಲ, ಅತ್ತ ಹೋಗುವ ಹಾಗೂ ಇಲ್ಲ. ಏನು ಮಾಡೋಣ? ಇವರು ಮಾತಾಡುವುದಿಲ್ಲ. ಇವರಿಗೆ ಕೋಪ ಬಂದಿದೆ. ಕೋಪ ಬಂದ ಈಶ್ವರ ಹೀಗಿರ್ತದ?
ಕೈಕಾಲೆಲ್ಲ ಅಲ್ಲಾಡ್ತದೆ ಕೋಪ ಬಂದ ಈಶ್ವರನಿಗೆ. ಹಾಗೆಲ್ಲ ಆಗ್ತದೆ ಕೋಪ ಬಂದ್ರೆ. ಓಹೋ, ಇವರಿಗೆ ಬಂದದ್ದು ಕೋಪ ಅಲ್ಲ, ಕೋಪ ಬಂದ ಹಾಗೆ ನಾಟಕ ಮಾಡುವುದಷ್ಟೇ. ಇವರು ನಾಟಕ ಮಾಡಿದ್ರೆ ಏನಾಯ್ತಂತೆ, ನನಗೂ ಒಂದು ಅಭಿನಯ ಮಾಡಲಿಕ್ಕೆ ಬರುವುದಿಲ್ವಾ? ಇವರ ಹೆಂಡತಿಯಾಗಿ ನಾನೂ ಒಂದು ನಾಟಕ ಮಾಡ್ತೇನೆ. ಸ್ವಾಮಿ, ನಾನು ಪ್ರಾಚೀನ ಬರಿಗೆಗೆ ಹೋಗುವುದಿಲ್ಲ, ಹೋಗುವುದಿಲ್ಲ, ಹೋಗುವುದಿಲ್ಲ. ಹೌದಾ? ಹೋಗುದಿಲ್ವಾ? ಹೋಗುವುದಿಲ್ಲ. ನನಗೆ ಗೊತ್ತಿತ್ತು ನೀನು ನನ್ನನ್ನು ಬಿಟ್ಟು ಹೋಗಿ ನನ್ನ ಮಾತನ್ನು ವಿರೋಧಿಸಿ ಹೋಗಿ. ಈಗ ನಿಮಗೆ ಮಾತಾಡ್ಲಿಕ್ಕೆ ಬಾಯಿ ಇಲ್ಲಿ ಬರ್ತದೆ? ಬಾ, ಇಲ್ಲಿ ಕೂತು. ನಾ ಅಷ್ಟು ಮಾತಾಡಿದೆ ನಿಮ್ಮಲ್ಲಿ, ಒಂದು ಮಾತನ್ನಾದ್ರೂ ಆಡಿದ್ರೆ ನೀವು? ಎಷ್ಟು ಪ್ರಯತ್ನ ಪಟ್ಟಿ ನಿಮ್ಮಲ್ಲಿ ಮಾತಾಡುವುದಕ್ಕೆ? ನನಗೆ ಕೋಪ ಬರಲಿಲ್ಲ, ಮತ್ತೆ ನಾನು ಸುಮ್ಮನೆ ನಾಟಕ ಮಾಡಿದೆ. ಒಬ್ಬ ಒಂದು ಹಾಗೆ ನಾಟಕ ಮಾಡಿದ್ದ, ಅದೆಲ್ಲ ಬರ್ತದೆ ನಿಮಗೆ. ಇರ್ಲಿ, ಯಾವ ಪ್ರಾಚೀನ ಬರಹಿಯೂ ಬೇಡ, ಯಾವ ಯಾಗವೂ ಬೇಡ. ಇಷ್ಟು ಒಳ್ಳೆ ಕೈಲಾಸ ಉಂಟು, ಬೇಕಾದ್ರೆ ನಾವೇ ಇಲ್ಲಿ ಒಂದು ಯಾಗವನ್ನು. ಹೌದು, ನಮ್ಮನ್ನು ಆರಾಧನೆ ಮಾಡುವ ಭಕ್ತರಿದ್ದಾರೆ. ಹ್ಮ್ ನಿನಗೆ ಬೇಕಾದ್ರೆ ಇಲ್ಲೇ ಒಂದು ಹ್ಮ್ ಯಾಗ ದೊಡ್ಡದು ಮಾಡುವ, ಸರಿ, ಸಂಭ್ರಮದಿಂದ ಹ್ಮ್ ಮಾಡೋಣ. ನೀನು ಅಲ್ಲಿಗೆ ಹೋಗುದೇ ಬೇಡ. ಹೋಗುವುದೇ ಬೇಡ. ಆದ್ರೆ ಪದೇ ಪದೇ ನನಗೆ ಅದು ನೆನಪಾಗುತ್ತದಲ್ಲ. ಅದಕ್ಕೊಂದು ಕೆಲಸ ಮಾಡಿ, ಏನು? ಇಬ್ಬರು ಜೊತೆಯಾಗಿ ಹ್ಮ್ ಹೋಗೋ ಕೈಲಾಸ ತಪ್ಪಲಿಗೆ ಒಂದು ಸುತ್ತ ಹಾಕಿಕೊಂಡು. ಸರಿ, ಆಯ್ತಾ? ಹೋಗಿ. ಹೋಗಿ ಬರುವ. ಹಾಗಲ್ಲ, ಅದು ಕೈಲಾಸದಲ್ಲಿ ಈಗ ಸುತ್ತುವರಿದ್ರು ಕೂಡ ನನಗೆ ಮತ್ತೆ ಮತ್ತೆ ನೆನಪಾಗುತ್ತದೆ. ನಿನಗೆ ಒಂದು ಕತೆ ಹೇಳಿದ್ರೆ ಬೇಗ ಹೇಳಿ ಮಾತ್ರ, ಒಂದು ಕಥೆಯನ್ನು ಹೇಳಿ. ಚಿಕ್ಕಲ್ಲ, ನಿನಗೆ ಮರೆತು ಹೋಗಬೇಕು. ಬೇಗ ಹೇಳಿ ಮತ್ತೆ ಪುನಃ ನೆನಪಾದ್ರೆ ನೆನಪಾಗ್ಲಿಕ್ಕಿಲ್ಲ. ಹೌದು, ನಮಗೆ ಹೋಗಿ. ಇದು ಹಾ, ಒಂದು ಕತೆ ಹೇಳ್ತೇನೆ. ಏನು? ಒಬ್ಬ ರಾಜ ಇದ್ದಾನೆ. ಹ್ಮ್ ಅವನಿಗೆ ಹಾ, ತನ್ನ ಊರಿನ ಪ್ರಜೆಗಳಿಗೆಲ್ಲ ಹಾ, ಭೋಜನವನ್ನು ಉಣ್ಣಬಡಿಸಬೇಕು ಅಂತ ಆಸೆ ಆಯ್ತು. ಹ್ಮ್ ಆದ್ರಿಂದ ಹಾ, ಒಂದು ದೊಡ್ಡ ಭೋಜನದ ವ್ಯವಸ್ಥೆಯನ್ನು ಮಾಡಿ ಹ್ಮ್ ದೊಡ್ಡ ಮೈದಾನದಲ್ಲಿ ಹಾ, ಇಷ್ಟು ಎತ್ತರಕ್ಕೆ ಹ್ಮ್ ಅನ್ನದ ರಾಶಿಯನ್ನು ಹಾಕಿದ. ಸರಿ, ಅವನ ಪ್ರಾರಬ್ಧವೋ ಏನು, ಹಾ, ಮೇಲಿನಿಂದ ಹ್ಮ್ ಗಿಡುಗ ಒಂದು ನಾಗರಹಾವನ್ನು ಕಟ್ಟಿಕೊಂಡು ಹೋಗ್ತಾ ಇದ್ದ. ಸರಿ, ಸರ್ಪ. ಹ್ಮ್ ಹೋಗುತ್ತಾ ಇರಬೇಕಾದ್ರೆ ಹ್ಮ್ ಆ ಸರ್ಪದ ಬಾಯಿಯಿಂದ ಹಾ, ವಿಷವು ಆ ಅನ್ನಕ್ಕೆ ಬಿತ್ತು. ಬಿತ್ತು. ಇವ ಏನು ಮಾಡಿದ, ಹ್ಮ್ ಆ ಅನ್ನವನ್ನೇ ಪ್ರಜೆಗಳಿಗೆಲ್ಲ ಹಂಚಿದ. ಹ್ಮ್ ಪ್ರಜೆಗಳಲ್ಲಿ ಕೆಲವರು ಸತ್ತರು. ಹ್ಮ್ ಈಗ ನಿನ್ನಲ್ಲಿ ನಾನು ಕೇಳು, ಏನು? ಇದರಲ್ಲಿ ಯಾರ ಅಪರಾಧ ಹೇಳು? ಯಾವುದು? ಅರಸನ ಅಪರಾಧ ಹ್ಮ್ ಅಥವಾ ಹ್ಮ್. ಮೇಲಿಂದ ಕೊಂಡೋದಂತ ಗಿಡುಗನ ಅಪರಾಧ ಹ್ಮ್ ಅಥವಾ ಹ್ಮ್. ವಿಷವನ್ನು ಚೆಲ್ಲಿದಂತ ಹ್ಮ್. ಸರ್ಪದ ಅಪರಾಧ? ಹ್ಮ್. ಯಾವುದನ ಅಪರಾಧ? ಇದು ಗಿಡುಗಂತೆ ಅಪರಾಧ. ಅದು ಹೇಗೆ ಗಿಡುಗನ ಅಪರಾಧ? ಗಿಡುಗ ಕಚ್ಚಿಕೊಂಡು ಹೋದದ್ರಲ್ಲಿ ಅದಕ್ಕೆ ಬಿದ್ದದ್ದು. ಗಿಡುಗನ ಆಹಾರ ಅಲ್ವೇನದು? ಹಾಗಾದ್ರೆ ಹಾವಿದ್ದು ಅಪರಾಧ. ಅದು ಹೇಗಾಗುತ್ತದೆ? ಹಾವು ವಿಷ ಕಾರಬಾರ್ದಿತ್ತು. ವಿಷ ಕಾರುವುದಕ್ಕೆ ಇದೇ ಕಾರಣ ಅಲ್ವಾ? ಇದು ಕಚ್ಚಿದ ಕಾರಣ ಅಲ್ವಾ ಹಾರಿದು? ಅಯ್ಯೋ ಅಯ್ಯೋ ದೇವರೇ, ಹಾಗಾದ್ರೆ ಅರಸನದ್ದೇ ತಪ್ಪು. ಅದು ಹೇಗೆ? ಅವ ಊರವರಿಗೆ ಹಂಚಬಾರ್ದಿತ್ತು ಅದನ್ನು. ಅಯ್ಯೋ, ಅವನ ಮನದ ಆಸೆ ಅಲ್ವೇನೆ? ಅವನಿಗೆ ವಿಷ ಉಂಟು ಅಂತ ಗೊತ್ತುಂಟ? ಗೊತ್ತಿಲ್ಲಲ್ಲ. ಹೌದು ಅವನ ಆಸೆ ಅದು. ಹೌದು. ನನ್ನ ಆಸೆ ಪ್ರಾಚೀನ ಬರಿಹಿಗೆ ಹೋಗುವುದಕ್ಕೆ. ಅವ ಬೇಕಾದ್ರೆ ಊರವರಿಗೆಲ್ಲ ಭೋಜನವನ್ನು ಬಡಿಸಿದ. ನನ್ನ ಮನೆ ಅಪ್ಪನ ಮನೆಯಲ್ಲಿ ಎಷ್ಟು ಭೋಜನವನ್ನು ಬಡಿಸಿ ಈಗ ಸಿದ್ಧರಾಗಿದ್ದಾರೆ. ಹೌದು, ನಿನ್ನ ಅಪ್ಪ ಸಾಯಿಲ್ಲ. ಯಾಕೆ, ನಿಮ್ಮ ಮಾವ ಅಲ್ವಾ? ಸ್ವಾಮಿ, ಒಂದು ವಿಷಯವನ್ನು ಹೇಳಬೇಕು ನಿಮ್ಮಲ್ಲಿ. ಗುರುಮಠದಿಂದ ತನ್ನ ಮಗನೋರ್ವ ಗುರುವಿನಲ್ಲಿ ವಿದ್ಯೆಯನ್ನು ಕಲಿತು ಮನೆಗೆ ಬಂದಿರ್ತಾನೆ. ಅಪ್ಪನಾದವನು ಬರುತ್ತಾನೆ, ಮಗನಲ್ಲಿ ಕೇಳುತ್ತಾನೆ, ಮಗನೇ ನೀ ಏನು ಕಲಿತೆ, ಎಷ್ಟು ಕಲಿತೆ ಎನ್ನುವ ಹಾಗೆ. ಆದರೆ ಅಮ್ಮನಾದವಳು ಏನು ಮಾಡ್ತಾಳೆ ಗೊತ್ತೇ? ಮಗನನ್ನು ಮೊದಲಾಗಿ ತನ್ನ ಬಳಿಗೆ ಕರೆಸಿಕೊಳ್ಳುತ್ತಾಳೆ. ಮಗನೇ, ಮೊದಲು ಉಂಟು, ಆ ಬಳಿಕ ಹೇಳು ಏನು ಕಲಿತೆ, ಎಷ್ಟು ಕಲಿತೆ ಎನ್ನುವ ಹಾಗೆ. ಮಗುವಿಗೆ ತಂದೆ ಹೊಡೆದರೂ ತಾಯಿಯ ಬಳಿಗೆ ಹೋಗುತ್ತದೆ, ತಾಯಿ ಹೊಡೆದರೂ ತಾಯಿಯನ್ನೇ ಅಪ್ಪಿಕೊಳ್ಳುತ್ತದೆ. ಅಂತಹ ಅವಿನಾವ ಭಾವ ಸಂಬಂಧ ತಂದೆ ತಾಯಿ ಮತ್ತು ಮಗನದ್ದು. ಅಂತಹ ತಾಯಿಯನ್ನು ಕಾಣುವುದಕ್ಕೆ ಹೊರಟವಳು ನಾನು. ನನಗೆ ಹೋಗುವುದಕ್ಕೆ ಒಂದು ಅವಕಾಶವನ್ನು ಮಾಡಿ ಕೊಡಿ ಸ್ವಾಮಿ. ಹೀಗೆ ಹೋಗ್ಲೇಬೇಕಾ? ಹೋಗಲೇಬೇಕು, ಹೋಗ್ಲೇಬೇಕಾ? ಹೋಗಲೇಬೇಕು, ಹೋಗ್ಲೇಬೇಕೆ? ಹೋಗಲೇಬೇಕು. ಹೋಗು. ಅಯ್ಯೋ, ಹಲವು ಪರಿಯಲಿ ಕಾಂತಿ ನಿಜ ಕಾದಲಿಗೆ ಕರುಣವ ತೋರಿ ಚಿತ್ತವನೊಲಿಸಲಾರದೆ ಕರುಣವ ತೋರಿ ಚಿತ್ತವನೊಲಿಸಲಾರದೆ ಬಂಧು ದರ್ಶನ ಪಾರವಶ್ಯದಲ್ಲಿ ಕಾದಲಿಗೆ ಕರುಣವ ತೋರಿ ಚಿತ್ತಮನೊಲಿಸಲಾರದಿ ಬಂಧು ದರ್ಶನ ಪಾರವಶ್ಯದಲ್ಲಿ
ಆ ಆ ಪ್ರಾಣೇಶ್ವರ, ಈಗ ನಿಜವಾಗಿಯೂ ನಿಮಗೆ ಕೋಪ ಬಂದಿದೆ. ಸ್ಥಾಣವಾಗಿ ಕುಳಿತಿದ್ದೀರಿ. ನಿಮ್ಮ ಮನಸ್ಸನ್ನು ಒಲಿಸುವುದಕ್ಕೆ ಅದೆಷ್ಟು ಪ್ರಯತ್ನಗಳನ್ನು ಪಟ್ಟವಳು ನಾನು. ಸರಸದ ಮಾತುಗಳನ್ನಾಡಿ ನಿಮ್ಮ ಮನಸ್ಸನ್ನು ಒಲಿಸುವುದಕ್ಕೆ ಪ್ರಯತ್ನ ಪಟ್ಟೆ. ಇಲ್ಲ, ವಿಚಾರ ಪೂರ್ಣವಾದಂತಹ ಮಾತುಗಳನ್ನಾಡಿ ನಿಮ್ಮ ಮನಸ್ಸನ್ನು ಒಲಿಸುವುದಕ್ಕೆ ಪ್ರಯತ್ನ ಪಟ್ಟೆ. ಇಲ್ಲ, ಕಣ್ಣೀರಿನಿಂದ ನಿಮ್ಮ ಪಾದದ್ವಯಗಳನ್ನೇ ತೊಳೆದೆ. ಇಲ್ಲ, ನಿಮ್ಮ ಮನಸ್ಸೆನ್ನುವುದು ಕರಗುತ್ತಾ ಇಲ್ಲ. ದಾಕ್ಷಾಯಿಣಿಯ ಮೇಲೆ ಈಗ ನಿಜವಾಗಿಯೂ ನಿಮಗೆ ಕೋಪ ಬಂದಿದೆ. ನಮ್ಮ ಸಂಬಂಧ ಏನು? ಅಗ್ನಿ ಮತ್ತೆ ಹೊಗೆ ಇದ್ದ ಹಾಗೆ, ಹೂವು ಮತ್ತೆ ಗಂಧ ಇದ್ದ ಹಾಗೆ, ದೇಹ ಮತ್ತೆ ಆತ್ಮ ಇದ್ದ ಹಾಗೆ, ಆತ್ಮಕ್ಕೆ ದೇಹದ ಆವರಣ ಇದ್ದ ಹಾಗೆ. ಪ್ರಭು, ಇಂದೀಗ ನಿಮ್ಮ ಮಾತನ್ನು ಧಿಕ್ಕರಿಸಿ ನಡೆಯುವಂತಹ ಸನ್ನಿವೇಶವನ್ನು ನನಗೆ ಒದಗಿ ಬಂತಲ್ಲ. ನಾ ಹೋಗಲೇಬೇಕು, ನಾ ಹೋಗಲೇಬೇಕು ಸ್ವಾಮಿ. ನೀವು ಆಶೀರ್ವಾದವನ್ನು ಮಾಡದಿದ್ದರೂ ನಿಮ್ಮ ಪಾದದ ಧೂಳನ್ನೇ ನನ್ನ ನೆತ್ತಿಗೆ ನೇಮರಿಸಿಕೊಂಡಿದ್ದೇನೆ. ಅದುವೇ ನನಗೆ ಶ್ರೀರಕ್ಷೆಯಾಗಲಿ. ನಿಮ್ಮ ಆಶೀರ್ವಾದವನ್ನು ಪಡೆದು ನಾ ನಡೆಯುತ್ತೇನೆ ಈ ನಿಲಯದಿಂದ. ನಿಲಯವನು ಪೊರವಟಲಂಗನೆ ನಿಲಯವನು ಪೊರವಟಲಂಗನೆ. ಪ್ರಾಚೀನ ಬರಿಗೆ ಹೋಗುತ್ತೇನೆ, ಮತ್ತೆ ಬರುತ್ತೇನೆ ಎಂದು ನಾನು ಹೇಳಲಾರೆ ಸ್ವಾಮಿ. ಬಡಲಿ ಬಿಸು ಸುಯ್ಯುತ್ತ ಬಳಲಿ ಬಿಸು ಸುಯ್ಯುತ್ತ ಹೋಗಲು ಬಳಿಗಳೈದು ಈಶ್ವರಾಜ್ಯಯ ಮೇಲೆ ಪರಿವಾರ ಗೌರಿ ಗೌರಿ, ಏನ್ ಆಶ್ಚರ್ಯ! ಗೌರಿ ಕೈಲಾಸವನ್ನು ತೊರೆದು ಹೋಗಿಯೇ ಬಿಟ್ಟಳೆ. ಛೆ, ಹೀಗೆ ಹೋಗಕೂಡದು. ಹುಟ್ಟುಡುಗೆಯಿಂದ ಇಲ್ಲಿಂದ ಹೊರಟವಳಿದ್ದಾಳೆ. ಯಾರಲ್ಲಿ ಗಣಗಳು? ಬೇಕು ಬೇಕಾದಂತ ಪಟ್ಟ ಸೀರೆ ಆಭರಣಗಳನ್ನು ಕೊಂಡು ಹೋಗಿ ಶೃಂಗರಿಸಿ ವೈಭವದಿಂದ ಕರೆಸಿಕೊಂಡಿ. ಇದು ಅಲ್ಲಿಗೂ ಇದೆ ದೊಡ್ಡ ವಿಷಯ. ಇಲ್ಲ, ಇಲ್ಲಿಗೆ ಮಾತ್ರ. ಪುರೋಹಿತ್ರೆ, ಓ, ಹೇಗೆ ಕಾರ್ಯಕ್ರಮದ ವ್ಯವಸ್ಥೆ? ಕಾರ್ಯಕ್ರಮದ ವ್ಯವಸ್ಥೆ ತೊಂದರೆ ಇಲ್ಲ. ಆರಂಭ ಆಗುವಾಗ ಸ್ವಲ್ಪ ತಡ ಆಗಿದೆ ಅಷ್ಟೇ. ನಿಮಗೆ ಅವಸರ ಉಂಟಾ? ಇಲ್ಲ, ನನಗಿಲ್ಲ, ನಿಮಗೆ ಕಂದದಲ್ಲಿ ಮುಗಿಸಬೇಕು. ಆಯ್ತಾಯ್ತಾಯ್ತು. ದೇವತೆಗಳಿಗೆಲ್ಲ ಬರ್ಲಿಕ್ಕೆ ಇದು ನಿಮಗೆಲ್ಲ ಬೇಕಾದ ಆಸನ ಎಲ್ಲ ಉಂಟು. ನಿಮ್ಮ ಹಾಸನ ಅಲ್ಲಿ. ಹಾಸನ ಅಲ್ಲ, ಆಸನ. ಹಾಸನ. ನೀವು ಪುರೋಹಿತರು, ಹಾಗೆಲ್ಲ ಉಚ್ಚಾರ ತಪ್ಪಿದ್ರೆ ಹೇಗೆ? ಅಲ್ಲ, ನನಗೆ ಸರಿ ಉಂಟಪ್ಪ ಉಚ್ಚಾರ. ಅವಸರಕ್ಕೆ ಅವಸರಕ್ಕೆ ಅದು ಅಷ್ಟೇ. ಇದು ನನ್ನ ಹೆಂಡತಿ ಕಾಣ್ತಾಳ? ಆ ಹೆಂಡತಿ ನನಗೆ ಅಲ್ಲಿ ಇದ್ದಾಳೆ. ನನಗೆ ಕಾಣ್ತಾ ಇದ್ದಾಳೆ. ಸರಿ, ಸರಿ. ಸ್ವಲ್ಪ ದಪ್ಪಾಗಿದ್ದಾಳೆ ಅಂತ. 24 ಹೆಣ್ಣಿಲ್ವಾ? ಆಯ್ತಾಯ್ತು, ಕೂತ್ಕೊಳ್ಳಿ. ಹೆಂಡತಿ ನಮ್ಗೆ ತಪ್ಪಾಗಿದೆ ಅಂತ ಹೇಳಿದ್ರು. ಇರ್ಲಿ. ಹಾಗಾದ್ರೆ ಸರಿಯಾಗಿ ಆಗ್ಬೇಕು, ಯಾವುದೇ ಕ್ರಮದಲ್ಲಿ ಆಗ್ಬೇಕು, ಬೇಗ ಮುಗಿಬೇಕು. ಬರಿ ಬರಿ ವೇದಗಳ ಘೋಷದ್ಯೋ ದೋಷದ್ಯೋ ನೆರೆದಿರುವ ಸಕಲ ಮುನಿಜಾಲದ್ಯೋ ಮೇಳದ್ಯೋ ಊರು ತರದಿ ಮೆರೆವಧಿಕ ಹೋಮದಿಂ ನೇಮದ್ಯೋ ದಖಿಳ ಸಂಭ್ರಮಗಳಿಂದ ಸುರಭ ಮುಖ್ಯ ಮರರ ವರ್ಗದ್ಯೋ ಸ್ವರ್ಗದ್ಯೋ ಸುರಪ ಮುಖ್ಯ ಮರರ ವರ್ಗದ್ಯೋ ಸ್ವರ್ಗದ್ಯೋ ಎರಡು ವಡಿ ಅತಿಶಯಾನಂದದ್ಯೋ ಚಂದದ್ಯೋ
ಧರೆಗೆ ನೂತನವಾದ ಮಾತ್ರದ್ಯು ತಂತ್ರದ್ಯು ಮೆರೆದುದ ಯಜ್ಞಶಾಲೆ ಧರೆಗೆ ನೂತನವಾದ ಮಂತ್ರದ್ಯೂ ತಂತ್ರದ್ಯೂ ಮೆರೆದುದ ಯಜ್ಞಶಾಲೆಗೆ ಪರಿಪರಿಯ ವೇದಗಳ ಘೋಷದಿಮು ತೋಷದಿಮು ನೆರೆದಿರುವ ಸಕಲ ಮುನಿಜಾಲದೆವು ಮೇಳದೆವು ದುರುತರದೆ ಮೆರೆಬದಿಕ ಹೋಮದೆವು ನೇಮದೆವು ಬಕಿಳ ಸಂಭ್ರಮಗಳಿಂದ ಸ್ವರೂಪ ಮುಖ್ಯಾಮರರ ವರ್ಗದಿಂ ಸ್ವರ್ಗವು ಎರಡು ಒಲಿಯ ವಿಷಯಾನಂದದಿವು ಚಂದದಿವು ಧರೆಗೆ ನೂತನವಾದ ಮಂತ್ರದಿವು ತಂತ್ರದಿವು ಮೆರೆದುದ ಯಜ್ಞಶಾಲೆ ಮೆರೆದುದ ಯಜ್ಞಶಾಲೆ ಮೆರೆದುದ ಯಜ್ಞಶಾಲೆ ಆ ಆ ಆ ಆ ನೇರವಾಗಿ ಕೈಲಾಸವನ್ನು ಬಿಟ್ಟು ಪ್ರಾಚೀನ ಬರಿಹಿಯನ್ನು ಬಂದು ಸೇರಿದೆ. ನೊಂದ ಮನಸ್ಸಿನಿಂದ ಬೆಂದ ಮನಸ್ಸಿನಿಂದ ಇಲ್ಲಿಯವರೆಗೆ ಬಂದು ಸೇರಿದ್ದೇನೆ. ನಾನು ಬಂದು ದೂರದಲ್ಲಿಯೇ ನೋಡುತ್ತಾ ಇದ್ದೇನೆ. ಆಹಾ, ಎಂತಹ ಸಭೆಯನ್ನು ಕಾಣುತ್ತಾ ಇದ್ದೇನೆ. ಸಾಗರಕ್ಕೆ ಸಾಗರವೇ ಸಾಟಿ, ಈ ಸಭೆಗೆ ಸಭೆಯೇ ಸಾಟಿ. ಸುರರು, ಕಿನ್ನರರು, ಕಿಂಪುರುಷರು, ಸಿದ್ಧರು, ಸಾತ್ಯರು, ಗರುಡರು, ಗಂಧರ್ವರು, ಮನು ಮುನಿಗಳು ಸೇರಿದಂತಹ ಸಭೆ. ಆಹಾ, ನನ್ನಪ್ಪ ದಕ್ಷ ಪ್ರಜಾಪತಿ ಹೆಸರಿನಂತೆ ದಕ್ಷತೆಯನ್ನು ಮೆರೆಯುತ್ತಾ ಇದ್ದಾನೆ. ಆ ಹೋಮದ ಧೂಮಗಳು ನಭವನ್ನು ಮುತ್ತಿಕ್ಕುತ್ತಾ ಇದೆ, ಮಂತ್ರಗಳು ಕೇಳುತ್ತಾ ಇದೆ, ವೇದಗಳನ್ನು ಪಠಿಸುತ್ತಾ ಇದ್ದಾರೆ, ಕರ್ಣಾನಂದಕರವಾಗಿ ಕೇಳುತ್ತಾ ಇದೆ. ಆಹಾ ಆಹಾ, ಆನಂದವಾಗುತ್ತಾ ಇದೆ. ಆದರೆ ಇಲ್ಲಿಯೇ ನಿಲ್ಲುವುದೇ, ನಾನು ಬಂದಿದ್ದೇನೆ ಎನ್ನುವಂತಹ ವಿಚಾರ ಅವರಿಗೆ ತಿಳಿಯಬೇಕು. ಅದಕ್ಕಾಗಿ ಆ ಮಹಾತ್ವರದೆಡೆಗೆ ಸಾಗುತ್ತೇನಂತೆ. ಆ ಮಹಾದ್ವರದೆಡೆಗೆ ಭುವನ ಸ್ತೋಮವಂದಿತೆ ಬಂದು ಬಂಧು ಸ್ತೋಮ ತಾಯ್ ತಂದೆಯರ ಕಾಣುತ್ತ ಅಪ್ಪ, ವಂದಿಸಿಕೊಳ್ಳುತ್ತಾ ಇದ್ದೇನೆ. ನನ್ನ ಮಗಳು ಸತ್ತಿದ್ದಾಳೆ. ತಾಯಿಯ ಕಾಣುತ್ತ ಅಮ್ಮ, ವಂದಿಸಿಕೊಳ್ಳುತ್ತಾ ಇದ್ದೇನೆ. ನೋಡಿದ್ರೆ ಕಣ್ಣು ಕಿತ್ತೇನು. ಬಂಧುಸ್ತೋಮ ಅಕ್ಕ ತಂಗಿಯಂದಿರೇ, ಹೀಗೆ ಬನ್ನಿ, ಹೀಗೆ ಬನ್ನಿ. ಎಚ್ಚ ಜಾಗ್ರತೆ. ಕೋಮಲೆಯೇನೆಂದು ನುಡಿಸದೆ ತಾಮುದದಿ ಕೊಳ್ಳಿರಲು ಸತಿ ಚಿಂತಾ ಮಗೋದಧಿಯೊಳಗೆ ಮುಳುಗಿದಳಧಿಕ ಬೆರಗಿನಲಿ ಚಿಂತ ಮಹೋದದಿಯೊಳಗೆ ಮುಳುಗಿದಳಧಿಕ ಬೆರಗಿನಲಿ ಮಹಾದ್ವರದೆಡೆಗೆ ಸಾಗಿ ಬಂದೆ. ದೀಕ್ಷಾಬದ್ಧನಾಗಿ ಕುಳಿತವರು ನನ್ನಪ್ಪ ದಕ್ಷ ಪ್ರಜಾಪತಿ. ನನ್ನ ಅಪ್ಪನಿಗೆ ನಮಸ್ಕರಿಸಿದರೆ ಮಗಳು ಸತ್ತು ಹೋದಳು ಎನ್ನುವಂತಹ ಉದ್ಗಾರ. ಅಮ್ಮನಿಗೆ ನಮಸ್ಕಾರವನ್ನು ಮಾಡಿದರೆ ಅಪ್ಪನ ಕಣ್ಸನ್ನೆಯನ್ನೇ ನೋಡಿ ಅಮ್ಮ ಮೌನಿಯಾಗಿ ಕುಳಿತಿದ್ದಾಳೆ. ಅಕ್ಕ ತಂಗಿಯಂದಿರು ಯಾರು ಕೂಡ ಹತ್ತಿರ ಬರುತ್ತಾ ಇಲ್ಲ. ಬಂಧು ಬಾಂಧವರೆಲ್ಲರೂ ದೂರ ಸರಿಯುತ್ತಾ ಇದ್ದಾರೆ. ದಾಕ್ಷಾಯಿಣಿ ಬಂದೆಯ ಕುಳಿತಿಕೋ ಎನ್ನುವ ಹಾಗೆ ಯಾರು ಹೇಳುತ್ತಾ ಇಲ್ಲ. ಏನೇ ಇರಲಿ, ಇವರು ನನ್ನನ್ನು ಸತ್ಕರಿಸದಿದ್ದರೆ ಏನಂತೆ? ನಾನು ಬಂದದ್ದು ಯಾಕೆ? ಈ ಯಾಗದ ಸೊಬಗನ್ನು ಕಾಣುವುದಕ್ಕೆ ಬೇಕಾಗಿ ಅಲ್ವೇ? ಆ ಕರ್ಮವನ್ನು ಮಾಡಿಬಿಡುತ್ತೇನಂತೆ, ಆ ಕರ್ಮವನ್ನು ಮಾಡಿಬಿಡುತ್ತೇನೆ. ಯಾಗದ ಸೊಬಗೀಕ್ಷಿಸಿ ಒಬ್ಬೊಬ್ಬರನ್ನೇ ಕರೀತೇನೆ, ಒಬ್ಬೊಬ್ಬರೇ ಬರ್ಬೇಕು ಸಾಲಾಗಿ. ಇಂದ್ರಾಯ ಸ್ವಾಗ ಇಂದ್ರನಿಗೆ ಹವಿಸ್ಸು. ಯಾಗದ ಸೊಬಗೀಕ್ಷಿಸಿ ಅಗ್ನಿ ಸ್ವಾಗ ಅಗ್ನಿ
ಯಮಾಯ ಸ್ವಾಹ ಯಮನಿಗೆ ಹವಿಸ್ಸು. ವಾಯುವೇ ಸ್ವಾಗ ನಿಮ್ಮ ಸಮಸ್ಯೆ ಹೇಳಲಿಕ್ಕಲ್ಲ ಅವರನ್ನು ಕರೀಲಿಕ್ಕೆ. ವಾಯುವಿಗೆ ಹವಿಸ್ಸು. ವರುಣಾಯ ಸ್ವಾಗ ವರುಣನಿಗೆ ಹವಿಸ್ಸು. ನಿರ್ಹೃದಯ ಸ್ವಾಗ ನಿರುತಿಗೆ ಹವಿಸ್ಸು. ಯಾಗದ ಸುಬಗೆ ಈಕ್ಷಿಸಿ ಅವನಿಗಿಲ್ಲ ಹೋಗ್ಲಿ ಅದು. ಪತಿಭಾಗವ ನಿಡದಿರ್ಪ ಕ್ರತುವ ನಿರುತಿಸುತ್ತ ಶಿರವತು ಗುತ ಹರ ಹರ ತನಕಿ ಗತಿಯಾಯ್ತಿ ಯಾತಗೆ ಬಂದೆನು ತಾನಿ ಪಾತಕಿ ಮಾಡುವ ಯಜ್ಞದ ಹೃದಯನು ದರಿಯದೆ ಬಂದಿದ್ದೆರನಾದುದಲ ಪತಿಗಳಿಗೆ ತೈಲೋಕ್ಯದಿ ಕತುವಿನ ಭಾಗವ ಕೊಡದಿಗ ಮದಿಯುತ ಯಾರಿ ಬುದ್ಧಿಯು ಪಿತಗೇದಕ್ಕೆ ಬಂದೆಯೋ ಅತಿ ದುಷ್ಟರು ಕೂಡಿಗ ದುರ್ಮತಿಗಳ ಮಧ್ಯಕ್ಕೆ ತಾನೇ ತಗೆ ಬಂದು ಹಾವಿಗೆಯೇ ಗತಿಯೇ ನಕಟಕಟ ಗತಿಗೆ ನಕಟಕಟ ಗತಿ ಹರ ಅಕಟ ಅಯ್ಯೋ ಶಿವನೇ ಶಿವನೇ, ನಾನು ಈ ಪ್ರಾಚೀನ ಬರಿಹಿಗೆ ಯಾಕೆ ಬಂದೆ? ಈ ಸಭೆಗೆ ನಾನು ಯಾಕೆ ಬಂದೆ? ಈ ಯಜ್ಞಕ್ಕೆ ನಾನು ಯಾಕೆ ಬಂದೆ? ಈ ತವರು ಮನೆಗೆ ನಾನು ಯಾಕೆ ಬಂದೆ? ಅಯ್ಯೋ, ಈ ಯಜ್ಞವನ್ನು ಮಾಡುತ್ತಿರುವವನು ಯಾರು? ನನ್ನಪ್ಪ ದಕ್ಷ. ಇವ ನನ್ನ ಅಪ್ಪ ದಕ್ಷನೂ ಅಲ್ಲ, ದಕ್ಷ ಪ್ರಜಾಪತಿಯೂ ಅಲ್ಲ. ಇವನೊಬ್ಬ ಪರಮ ಪಾತಕಿ. ಇಲ್ಲವಾದಲ್ಲಿ ಈ ಯಜ್ಞದಲ್ಲಿ ಏನನ್ನು ಕಾಣುತ್ತಾ ಇದ್ದೇನೆ? ದೇವತೆಗಳು ಕುಳಿತಿದ್ದಾರೆ, ದೇವತೆಗಳೆಲ್ಲರಿಗೂ ಕೂಡ ಹವಿಸ್ಸನ್ನು ನೀಡುತ್ತಾ ಇದ್ದಾರೆ. ಆದರೆ ಈಶಾನ್ಯ ಭಾಗ ಮಾತ್ರ ಶೂನ್ಯವಾಗಿದೆ. ದ್ವೇಷವನ್ನು ಕಟ್ಟಿಕೊಳ್ಳುವುದಕ್ಕೆ ಬೇಕಾಗಿ ಮಾಡಿದಂತಹ ಯಾಗವಿದು ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಇದು ನಿರೀಶ್ವರ ಯಾಗ. ಈ ಯಾಗದಲ್ಲಿ ಇವರೆಲ್ಲರೂ ಪಾಲ್ಗೊಂಡು ಕೆಟ್ಟು ಹೋದರು. ಈ ದುಷ್ಟರು, ಈ ದುರ್ಮತಿಗಳು ಕೂಡಿದಂತಹ ಸಭೆಗೆ ನಾನು ಬಂದೇನಲ್ಲ. ಯಾಕೆ ಬಂದೆ? ಒಂದು ವೇಳೆ ನಾನೇನಾದರೂ ಹೋಗಿ ಹೇಳಿದ್ರೆ ಯಾವ ನಾಲಿಗೆಯಿಂದ ಹೇಳಲಿ? ಪೊಗದಿರುವುದಿಲ್ಲಿ ಬೋದರೆ ಆಗುವುದೀ ಪರ್ಯಾಂದನು ತಾಗಲಿ ಪತಿಗಳು ಬೇಡ್ದುದ ನೀಗಿನ ಬಾದೆನಲೋ ಹೋಗಿನ ಅರದಗಿ ಯೋಗಿದ ರಾಗಮ ಮುಸುರಲಿ ದೇಹತ್ಯಾಗವಿಲೇಸು ದೇಹತ್ಯಾಗವಿಲೇಸು ತನಿಯಾನಾಗಿಯೇ ಪೊರಳಿದಳು, ಅತಿಶಯವಾಗಿಯೇ ಗುರಳಿದಳು. ನನ್ನ ಪತಿದೇವರು ಹೇಳಿದ್ರು, ದಾಕ್ಷಾಯಿಣಿ ಹೋಗಬೇಡ ಪ್ರಾಚೀನ ಬಲಿಗೆ, ಹೋದರೆ ನಿನಗೆ ಅವಮಾನ ಎನ್ನುವುದು ಕಟ್ಟಿಟ್ಟಂತಹ ಬುದ್ಧಿ ಎನ್ನುವಾಗಿ ಹೇಳಿದರು. ನನ್ನ ಪತಿದೇವರ ಮಾತನ್ನು ಧಿಕ್ಕರಿಸಿ ನಡೆದು ಬಂದೆ, ಅವರ ಮಾತನ್ನು ಮೀರಿ ನಡೆದು ಬಂದೆ. ಒಂದು ವೇಳೆ ಇಲ್ಲಿ ನಡೆದಂತಹ ವಿಚಾರವನ್ನೇನಾದರೂ ಕೈಲಾಸಕ್ಕೆ ಹೋಗಿ ನನ್ನ ಪತಿದೇವರಲ್ಲಿ ಅರುಹಿದನು ಎಂದಾದರೆ ಅವರ ಕೋಪಕ್ಕೆ ಇವರೆಲ್ಲರೂ ಗುರಿಯಾಗುವುದಿಲ್ಲವೇ? ಅಥವಾ ಅವರ ನನ್ನಲ್ಲಿ ಕೇಳುವುದಿಲ್ಲವೇ? ದಾಕ್ಷಾಯಿಣಿ, ಹೇಗಿತ್ತು ಪ್ರಾಚೀನ ಬರಿಯಲ್ಲಿ ನಡೆದಂತಹ ಯಾಗ? ನಿನ್ನನ್ನು ಸತ್ಕರಿಸಿದರೆ ಎನ್ನುವಾಗಿ ಕೇಳಿದರೆ ನಾನು ಯಾವ ಉತ್ತರವನ್ನು ಯಾವ ನಾಲಿಗೆಯಿಂದ ಕೊಡಲಿ? ಇಲ್ಲ, ಅವರ ಮಾತನ್ನು ಮೀರಿ ಬಂದೆ ನಾನು. ಇತ್ತ ತವರು ಮನೆಯನ್ನು ಸೇರುವ ಹಾಗಿಲ್ಲ, ಅತ್ತ ಕೈಲಾಸವನ್ನು ಸೇರುವ ಹಾಗಿಲ್ಲ. ಎರಡು ಮನೆಯನ್ನು ಬಿಟ್ಟಂತಹ ಈ ನಾರಿಗೆ ಇರುವುದು ಒಂದೇ ದಾರಿ, ಅದುವೇ ದೇಹತ್ಯಾಗ. ಮೃಗಮುನೀಶ್ವರ ಇಕ್ಕೆಲೆಗೆ ಕಲ್ಸೋಣಿ ಮಾಡಿದ ಮಿಕ್ಕ ಮುನಿಗಳ ಸುರರು ಕಿರುಣಗೆ ಸುಸಲೀಕ್ಷಿಸುತ್ತ ನಕ್ಕನ
ಹೆಚ್ಚಿದಂತ ಅಹಂಕಾರ. 20 ವರ್ಷ ಸಾಕಿದ ತಂದೆ ತಾಯಿಯ ನೆನಪಿಲ್ಲ, 2 ತಿಂಗಳು ಚಂದ ಕಂಡ ಗಂಡಿನೊಟ್ಟಿಗೆ ಹೋಗ್ತಾರೆ. ಈ ತಂದೆ ತಾಯಿಗೆ ಬೇಸರ ಮಾಡಿ ಹೋಗಿ ಮದುವೆಯಾದ ಸಂಸಾರ ಇವತ್ತಿನವರೆಗೆ ಒಳ್ಳೆದಾದ ಇತಿಹಾಸ ಇಲ್ಲ. ತವರು ಮನೆಯನ್ನು ಬಿಟ್ಟು ಹೋದವರಿಗೆ ಮತ್ತೆ ಗತಿ ಎಂತದ್ದು ಗೊತ್ತುಂಟ? ಗಂಡ ಹೊರಗೆ ಆಗ್ತಾನೆ, ತವರು ಮನೆಯಲ್ಲಿ ಗತಿ ಇಲ್ಲ. ಒಂದೋ ಬಾವಿ, ಇಲ್ಲದಿದ್ರ ಮರ. ಇದು ಮಾಡಿದ್ದನ್ನು ಅನುಭವಿಸುವುದು. ಈಗ ನಗದ ಬಾಯಿ ಎಂತದಕ್ಕೆ, ಈಗ ತಟ್ಟದ ಕೈ ಎಂತದಕ್ಕೆ, ಪ್ರಸಾದ ಅಂತದಕ್ಕೆ, ಕೈ ನಗಾದಿ ಶಿವನು ಜ್ವಲಿಸಿ ನೋಡಿ ಸುರರ್ಗಳನು ರೋಷದಲ್ಲಿ ತಂದೆಗೆ ನುಡಿಗಳ ಭುಜಾಕಿ ವಿಕಲಮತಿ ಕೇಳಲವ ವಿಕಲಮತಿ ಕೇಳಲವ ಸರ್ವಾತ್ಮಕನೊಡನೆ ಹಗದರವ ಸಾಧಿಸಿ ಸುಕೃತಿ ಹೀರನೆಗಿಡಿಸಿಕೊಳ್ಳಿ ಮಧವಲೀನು ಮತಿ ವಿಹೀನನೆ ಮತಿ ಮಾಂದನೆ ದಕ್ಷ. ಲೋಕದ ಒಳಿತಿಗೆ ಮಾಡಬೇಕಾದಂತಹ ನಿನ್ನ ಈ ಯಾಗವನ್ನು ನಿನ್ನ ದ್ವೇಷ ಸಾಧನೆಯಾಗಿ ಕೈಗೊಂಡೆಯಾ? ನಿರೀಶ್ವರ ಯಾಗವನ್ನು ಮಾಡಿಕೊಂಡೆಯಾ? ನೀನು ಮಾಡಿದಂತಹ ಯಾಗವೆಲ್ಲವೂ ಹಾಳಾಗಿ ಹೋಯಿತು, ಹಾಳಾಗಿ ಹೋಯಿತು, ಹಾಳಾಗಿ ಹೋಯಿತು. ನಿನ್ನ ಗಂಡ ದೊಡ್ಡ ಕುಂಬಳಕಾಯಿ. ನಿರರ್ಥವಾಗಿ ಸಾಕು ಮಾಡು, ಸಾಕು ಮಾಡು. ನನ್ನ ಗಂಡನ ಹೆಸರನ್ನು ಹೇಳುವಂತಹ ಯೋಗ್ಯತೆ ನಿನಗೆ ಎಲ್ಲಿಂದ ಬರಬೇಕು ಹೇಳು. ನನ್ನ ಗಂಡನನ್ನು ಏನು ಬಡ ಬೈರಾಗಿ ಎನ್ನುವ ಹಾಗೆ ಭಾವಿಸಿಕೊಂಡೆಯಾ? ಈ ಹಿಂದೆ ಭಕ್ತನಾದಂತಹ ಮಾರ್ಕಾಂಡೇಯನನ್ನು ಉದ್ಧರಿಸುವುದಕ್ಕೆ ಬೇಕಾಗಿ ತರೆಯಲ್ಲಿ ಕಾಲ ಮೃತ್ಯುವಲ್ಲಿ ಕಾಲಾಂತಕ ಮೃತ್ಯುಂಜಯ ಎನ್ನುವಂತಹ ನೆಗಳತೆಯನ್ನು ಪಡೆಯಬಲ್ಲವನು. ಅಂತವರ ಹೆಸರನ್ನು ಹೇಳುವಂತಹ ಯೋಗ್ಯತೆ ಮಾರ್ಕಾಂಡೇಯ ಚರಿತ್ರೆ ನಮ್ಮ ಮನೆ ಅಂಗಳದಲ್ಲೇ ಮಾಡಬೇಕು. ಜನ ಇಲ್ಲಿ ಸೇರಿದ್ದಾರೆ. ಋಷಿಗಳು ಋಷಿಗಳು ಮಾಡಿದ ಅಪರಾಧಕ್ಕೆ ಮಾಡುವರು ನಮ್ಮವರು ಸಂಶಯ ಬೇಡ ನಿಮಗೆ. ಕಷ್ಟ ಬಂದಾಗ ಕೈಲಾಸ ನೆನಪಾಗುತ್ತದೆ, ಸಂಕಷ್ಟ ಬಂದಾಗ ಪತಿದೇವರ ಕಾಲನ್ನು ಹಿಡಿದು ಬದುಕುವಂತಹ ಹೆಮ್ಮೆಡಿಗಳು. ನಾನು ಕಣ್ಣೀರನ್ನು ಸುರಿಸುವಂತಹ ಸಮಯದಲ್ಲಿ ನನಗೆ ಸಾಂತ್ವನದ ನುಡಿಗಳನ್ನು ಹೇಳಬಹುದಾಗಿತ್ತು, ಅಥವಾ ಈ ದಕ್ಷ ಮಾಡುವಂತಹ ಯಾಗವನ್ನು ನಿಲ್ಲಿಸಬಹುದಾಗಿತ್ತು. ಅದು ಎರಡನ್ನೂ ಮಾಡದೆ ಚಪ್ಪಾಳೆ ತಟ್ಟಿದಿರೋ, ಕರ ತಟ್ಟಿದಿರೋ, ಸರಿಯಾಗಿ ಕೇಳಿಕೊಳ್ಳಿ. ಯಾರೆಲ್ಲ ಕರವನ್ನು ತಟ್ಟಿದಿರೋ ನಿಮ್ಮ ಕರಗಳನ್ನೇ ಕತ್ತರಿಸಿ ಹಾಕಲಿ. ಯಾರೆಲ್ಲ ಹಲ್ಲು ಬಿಟ್ಟು ನೆಗಾಡಿದಿರೋ ನಿಮ್ಮ ಹಲ್ಲುಗಳನ್ನೇ ಪುಡಿ ಪುಡಿ ಮಾಡಲಿ. ಯಾರೆಲ್ಲ ಕಣ್ಣು ಬಿಟ್ಟು ನೋಡಿದಿರೋ ನಿಮ್ಮ ಕಣ್ಣುಗಳನ್ನೇ ಕಿತ್ತು ಹಾಕಲಿ. ದೇವತೆಗಳಿಗೆ, ಋಷಿಮುನಿಗಳಿಗೆ, ಪಂಡಿತರಿಗೆ, ಸಾವಂತರಿಗೆ ನನ್ನ ಪತಿದೇವರು ಶಿಕ್ಷೆಯನ್ನು ಕೊಡುತ್ತಾರೆ. ಇದು ಸತ್ಯ, ಸತ್ಯ, ಸತ್ಯ. ನೀವು ಸ್ವಲ್ಪ ನಿಲ್ಲಿ, ಅವನಿಗೆ ಹೆದರಬೇಡ. ನಿನಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸ್ವಲ್ಪ ಸಮಸ್ಯೆ ಆಯಿತು, ಆದರೆ ಏನು ಮಾಡ್ಲಿಕ್ಕಾಗುವುದಿಲ್ಲ. ನಮ್ಮ ಹಲ್ಲನ್ನು ನಮ್ಮ ನಾಲಿಗೆಯನ್ನು ನಮ್ಮ ಹಲ್ಲು ಕಚ್ಚಿದ್ರೆ ನಮ್ಮ ಹಲ್ಲು ತೆಗಿಲಿಕ್ಕೆ ಆಗ್ತದ? ನಮ್ಮದೇ ಹಲ್ಲು ಹೊಡಿಲಿಕ್ಕೆ ಆಗ್ತದೆ? ಸಾಕು ಸಾಕು ನಿನ್ನಿಂದ ದೇಹ ನಾನು ನಿನ್ನ ಮಗಳಾಗಿ ಉಳಿದರೆ ತಾನೇ ನಿನ್ನ ಅಹಂಕಾರವನ್ನು ಪಡುವುದು. ಸರಿಯಾಗಿ ನೆನಪಿಟ್ಟುಕೋ, ನಿನ್ನ ಮಗಳಾಗಿ ಯಾವ ಕಾರಣಕ್ಕೂ ಉಳಿಯಲಾರೆ. ಪಿನಾಕಿಯ ಅರ್ಧ ಶರೀರಿಯಾಗಿ ಉಳಿಯುತ್ತೇನೆ ವಿನಃ ತಕ್ಷಣ ಮಗಳಾಗಿ ದಾಕ್ಷಾಯಿಣಿಯಾಗಿ ಯಾವ ಕಾರಣಕ್ಕೂ ಉಳಿಯಲಾರೆ. ಕಾಣುತ್ತಿದೆ ಅಗ್ನಿ, ತಕತಕನೆ ಉರಿಯುವಂತಹ ಅಗ್ನಿಗೆ. ಅಗ್ನಿ
ಮುಟ್ಟಬೇಡ, ಮುಟ್ಲಿಕ್ಕೆ ಬಿಡಬೇಡ. ಯಾರಿಗೆ ಬೇಕು ನಿನ್ನ ತುಚ್ಛ ಆಗ್ಲಿ ಎರದ ಯೋಗ ನಿಯಲಿ. ಎಲ್ಲ ಯೋಗ ಕ್ಲಿಯಲಿ. ಎರದ ಯೋಗ ಕ್ಲಿಯಲಿ. ಪಾವಕರುಣಿ ಜಾಂಗದಿ ಧರಿಸಿ ಅನಲಗಾಹುತಿ ಕೊಟ್ಟೈದಿದಳು ಶಿವಪದವ. ಯಾರಿಗೆ ಬೇಕು ಈ ತುಚ್ಛ ಅಗ್ನಿ? ನನ್ನನ್ನು ಇಟ್ಟುವಂತಹ ಯೋಗ್ಯತೆ ನಿನ್ನ ಅಗ್ನಿಗೆ ಎಲ್ಲಿಂದ ಇರಬೇಕು ಹೇಳು. ನನ್ನ ಪತಿದೇವರನ್ನು ಸದಾಕಾಲ ನಾನು ಸೇವಿಸಿದ ಪರಿಣಾಮವಾಗಿ ನನ್ನಲ್ಲಿರುವುದು ಯೋಗಾಗ್ನಿ. ಆ ಯೋಗಾಗ್ನಿಯಲ್ಲಿ ಬೆಂದು ದಹಿಸಿಕೊಳ್ಳುತ್ತೇನೆ. ದಾಕ್ಷಾಯಿನಿ ದಹನಗೊಳ್ಳುತ್ತಾಳೆ. ಶಿವನೇ, ಶಿವನೇ, ನನ್ನನ್ನು ಕ್ಷಮಿಸಿ ಬಿಡು ಶಿವನೇ. ನಿನ್ನ ಮಾತನ್ನು ಧಿಕ್ಕರಿಸಿ ಬಂದೆ. ಮತ್ತೊಮ್ಮೆ ನಾನು ಹುಟ್ಟಿ ಮತ್ತೊಮ್ಮೆ ನಿನ್ನ ಪದತಲವನ್ನು ಸೇರುವಳಿದ್ದೇನೆ. ಇದೋ ಪದ್ಮಾಸನವನ್ನೇ ಬಲಿದಿದ್ದೇನೆ. ಆಜ್ಞಾ ಚಕ್ರದಿಂದ ಮೂಲಾಧಾರ ಚಕ್ರವರೆಗೆ ನನ್ನ ಪ್ರಾಣವಾಯುವನ್ನೇ ಮೇಲಕ್ಕೆತ್ತುತ್ತೇನೆ. ಮೇಲಕ್ಕೆತ್ತಿ ನನ್ನ ಪ್ರಾಣವಾಯುವನ್ನು ಸಹಸ್ರ ರಂಧ್ರಗಳಿಂದ ಆ ಪ್ರಾಣವಾಯುವನ್ನೇ ಸ್ಫೋಟಿಸಿ ನಿನ್ನ ಕಣ್ಣ ಮುಂಭಾಗದಲ್ಲಿ ದಹಿಸಿಕೊಳ್ಳುತ್ತೇನೆ. ದಾಕ್ಷಾಯಿಣಿ ದಹನಗೊಳ್ಳುತ್ತಾಳೆ. ನಮ ಶಿವಾಯ. ಓಂ ನಮ ಶಿವಾಯ. ನಮ ಶಿವಾಯ. ಓಂ 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 ನಮ ಓಂ ನಮ ಶಿವಾಯ. ಓಂ ನಮ ಶಿವಾಯ. ಇದೊಂದೇ ಉಲ್ಟದ್ದು ಮಾರ್ರೆ. ನೀವು ಅದನ್ನು ಬಿಡ್ಲಿಕ್ಕಿಲ್ಲ. ನೀವು ಆಗದಿಂದ ಹೊಟ್ಟೆ ಉಬ್ಬರಿಸಿದ ಹಾಗೆ ಮಾಡ್ತಾ ಇದ್ದೀರಲ್ಲ. ಈಗ ಹೇಳಿ, ಎಂತದ್ದು ಒಂದೊಂದು ಗಣಗಳು, ಅಯ್ಯೋ ದೇವ. ಪ್ರಮಥ ಗಣಗಳು ಹೌದು. ರುಬು ಎನ್ನುವಂತಹ ಶಕ್ತಿಗಳನ್ನು ಸೃಷ್ಟಿಸಿ ಪ್ರಮಥಗಳನ್ನು ಬೆಂಕಿಗೆ ಹೋಮಿಸಿ. ಇಲ್ಲಿ ಬನ್ನಿ. ನಿಮಗೆ ಪಾಯಸಕ್ಕೆ ಒಗ್ಗರಣೆ ಹಾಕುವ ಕೆಲಸ ಎಂತದಕ್ಕೆ? ಯಾವುದು? ಇದು ನಿರೀಶ್ವರ ಯಾಗ. ಹೌದಾ? ಹೌದು. ಮತ್ತೆಂತದ ಈಶಾಯ? ಎಂತದ ಈಶಾಯ? ಅಲ್ಲ, ನಾನು ಯಾವಾಗ್ಲಿನ ಕ್ರಮ ಮಾಡಿದ್ದು. ನಿಮ್ಮ ಕರ್ಮಕ್ಕೆ ಬೆಂಕಿ ಕ್ರಮ. ನೀವು ಕ್ರಮ ಬಿಟ್ಟಿದ್ದೀರಿ ಅಂತ ನನಗೆ. ನಿರೀಶ್ವರ ಯಾಗ. ಅವಳು ಸತ್ತಿದ್ದಾಳೆ ಅಂತ ತಲೆಬಿಸಿ ಮಾಡುವುದು ಬೇಡ. ಮತ್ತೆ ಸಾಯುವಾಗ ಒಂದು ಉಪಕಾರ ಮಾಡಿದ್ದಾಳೆ. ಏನು? ಸಾಕು ನಿನ್ನಿಂದ ಆದ ಜನ್ಮ. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ? ನಿನ್ನ ಮಗಳಲ್ಲ ಅಂತ ಹೇಳಿದ್ ಯಾಕೆ ಉಪಕಾರ? ಯಾಕೆ? ನಿನ್ನ ಮಗಳು ಅಂತ ಹೇಳಿ ಸಾಯ್ತಿದ್ರೆ ನನಗೆ ಸೂತಕ ಬರ್ತಿತ್ತು. ಅಯ್ಯೋ, ಇಷ್ಟೆಲ್ಲ ವೆಚ್ಚ ಮಾಡಿದ ಕಾರ್ಯಕ್ರಮ ಅರ್ಧದಲ್ಲಿ ನಿಲ್ಲಿಸಬೇಕಿತ್ತು. ಮಗಳೆಲ್ಲ ಅಂತ ಹೇಳಿ ಸತ್ತ ಕಾರಣ ಸೂತಕ ಇಲ್ಲ. ಕಾರ್ಯಕ್ರಮ ಮುಂದುವರಿಯಿತು. ನನ್ನ ತಲೆ ಇರುವವರೆಗೆ ದಕ್ಷಾಧ್ವರ ನಿಲ್ಲಿಕ್ಕಿಲ್ಲ. ಸರಿ. ನಾರದರು ಬೀಳ್ಗೊಂಡು ನಾರದರನ್ನು ಬೀಳ್ಗೊಂಡು
ಎಂದನು. ಸುತ್ತ ಎತ್ತ ನೋಡಿದರಂತ ಕತ್ತಲೆ ಮತ್ತ ಈತ ಮಧ್ಯ ಎತ್ತರಕ್ಕೆ ನಿಮ್ಮನ್ನೇ ನೋಡ್ತಾ ಇದ್ದೇನೆ. ಹಾಗಾಗಿ ಜನಕ ಎಂಬುದಾಗಿ ಸಂಬೋಧಿಸುತ್ತೇನೆ. ಆಗಲೋ ಈಗಲೋ ಸ್ಫೋಟಗೊಂಡಂತಹ ಲಾವಾ ಪರ್ವತದಂತೆ ಕಾಣ್ತಾ ಇದ್ದೀರಿ. ಕ್ರೋಯ ಏನಾಯ್ತು ತಂದೆ? ನನ್ನ ಸ್ಥಿತಿಗೂ ಈ ಕೋಪಕ್ಕೂ ಯಾರು ಮಗನಿಯ ಬಾ 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 ಪರಿಹರಿಸು. ನನ್ನ ಎರಡು ತೋಳುಗಳಿಂದ ನಿನ್ನನ್ನು ಬಿಗಿದಪ್ಪಿದ್ದೇನೆ ಮಗನೇ. ಸಂತೋಷವಾಯಿತು. ನನ್ನ ಕ್ರೋಧವೇ ರೂಪ ತಳೆದು ಹುಟ್ಟಿದ ಕಾರಣ ನೀನು ವೀರಭದ್ರ ಮಗನೇ. ಈ ರೀತಿಯ ಪರಿಭವಕ್ಕೆ ಕಾರಣ ಉಂಟು. ನಿಮ್ಮ ಬಾಲಿಗೂ ಅಪಮಾನವೇ. ಈ ಬೆಟ್ಟದ ಮೇಲೆ ಭಕ್ತರೆಲ್ಲರೂ ಕೂಡ ವಿಧ ವಿಧವಾಗಿ ಪೂಜಿಸ್ತಾ ಇದ್ದಾರೆ. ತ್ರಿಮೂರ್ತಿಗಳವರು ನೀವು ಅಂತಹ ನಿಮಗೆ ಅಪಮಾನ ಯಾರಿಂದ ಹೇಗೆ? ಅಪಮಾನ ಮಾಡಿದವರನ್ನೆಲ್ಲ ಆ ದಕ್ಷ ನಿರೀಶ್ವರ ಯಾಗವನ್ನು ಕೈಗೊಂಡು ನನಗೆ ಅಪಮಾನ ಮಾಡಿದ್ದಲ್ಲದೆ ನಿನ್ನ ತಾಯಿಯಾದಂತ ದಾಕ್ಷಾಣಿಯನ್ನು ಅದನ್ನು ತಡ ಮಾಡಬೇಡ. ಹೋಗು ಯಜ್ಞ ಶಾಲೆಯನ್ನು ಸಿಕ್ಕಿದ ದಾಕ್ಷನನ್ನು ನಗಾಡಿದಂತಹ ಋಷಿ ಮುನಿಗಳ ಅಲ್ಲನ್ನು ಕೀಳು ಕೈಕಾಲನ್ನು ಮುರ್ರಿ
ಡಾಕಿನಿಗಳೆಂಬ ಪ್ರೇತ ಪಿಶಾಚಿಗಳಿಗೆ ಆಹಾರವನ್ನಾಗಿಸಿ ಗುಣಪಡಿಸ್ತೇವೆ. ಅಪ್ಪಣೆ ಎಂಬಾಗು ಹೋಗು ಹೀಗೆ ಅಲ್ಲಿ ಯಾಗವನ್ನು ಮಣಿಸ್ತಾ ಇದ್ದಾನೆ. ಅವನ ತಲೆಯನ್ನು ಕತ್ತರಿಸು. ಹೋಗು ಹೊರದಿರು
ಉಳಿಯುವುದಕ್ಕೆ ಸಾಧ್ಯವಿಲ್ಲ. ಹೌದು. ಯಾಗವನ್ನು ಕೆಡಿಸುತ್ತಾ ಮುಂದುವರಿತಾ ಇದೆಯಲ್ಲ, ನಾನೇ. ಯಾಕೆ ಬಂದೆ? ಮೊದಲು ಪಿತನ ಬಿಟ್ಟಿರುವ ಬಂದೆಯೋ? ಪಿತನ ಬಿಟ್ಟಿರುವ ಬಂದು ನೀವೆಲ್ಲರೂ ಪ್ರಥಮಿನ ಭಾಗದಿಂದು ಅದನ್ನು ಕೆಳಗೆ ಮಾತಾಡಲು ಕೆಳಗಿಡಚ್ಚರು ಏನು ನನ್ನ ತಂದೆಯಾಗಿರುವಂತಹ ಪರಮೇಶ್ವರ ದೇವರಿಗೆ ಅವಿಸನ್ನು ಕೊಡದೆ ನಿರೀಶ್ವರ ಯಾಗಕ್ಕಾಗಿ ಮುಂದಾದವ. ಅಯ್ಯ, ಕಷ್ಟ ಕಾಲದಲ್ಲಿ ಮೊರೆ ಕೇಳುವವ ನೀನು. ಈ ಕಾಲಕ್ಕೆ ತಿನ್ನುವುದಕ್ಕೆ ಇದೆ ಎಂಬುದಾಗಿ ಸಭೆಯನ್ನು ಸೇರಿಸಿ ಓಡಿ ಹೋದ್ರೆ ಬದುಕುವುದಕ್ಕೆ ಬಿಡ್ತೇನೆ. ನಾನ ವೀರಾಶ. ಏನೋ ಮುಸುಕಿದನು. ಏನಂತೆ? ಪರ್ವತಕ್ಕೆ ಕೈಕಾಲು ಬಂದ ರೀತಿಯಲ್ಲಿ ಮುನಿಗಳ ಬೆದರಿಸಿದೆಯ. ನಾನೇ ಒಬ್ಬನ ಹಲ್ಲು ಕಿತ್ತೆ, ಹೌದು. ಒಬ್ಬನ ಕಣ್ಣು ಕಿತ್ತೆ, ನನ್ನ ಸಾಮರ್ಥ್ಯ ಅದು. ಒಬ್ಬನ ಗಡ್ಡ ಎಳೆದೆ. ಹೌದಯ್ಯ. ನಿನಗೆ ಬೆಂಕಿ ಹಾಕ್ಲಿಕ್ಕೆ, ಏ. ನಿನಗೆ ವೀಳ್ಯದೆಲೆ ತಿಂದು ಉಗುಳ್ಲಿಕ್ಕೆ ನನ್ನ ಹೆಜ್ಜೆ ಕೊಂಡವ. ಹೌದು. ನಿನಗೆ ಸಂಕಟವ ಬದಿಯಲ್ಲಿ ಉಗುಳ್ಲಿಕ್ಕೆ. ಯಾರೋ ನೀನು ಸಂಸ್ಕಾರ ಯುದ್ಧ ಭಾಗವ ನಮ್ಮಯ್ಯಗೆ ಇರಲಿ. ಯಜ್ಞ ಭಗವ ನಮ್ಮಯ್ಯಗೆ ಇರಲಿ. ದುರ್ಜನ ತುದಿ ಮಾಡ್ಬೋಯಾಗ ಯಾಗ ವಿಸರ್ಜನೆಗೆ ಬಂದೆನು. ದಕ್ಷ ಪ್ರಜಾಪತಿ ಬ್ರಹ್ಮಮಾನಸ ಪುತ್ರ ನಿನಗೆ ನೀನೆಂಬ ಅಹಂ ತಲೆಗೆ ಅಡರಿದೆ. ಅದಿಲ್ಲದಿದ್ರೆ ಬದುಕೇ ವ್ಯರ್ಥ. ವಾಹಾ, ಅಯ್ಯ, ನನ್ನ ತಾಯಿಯನ್ನು ಕೊಲ್ಲುವುದಕ್ಕಾಗಿ ಮಾಡಿದವ ನೀನು. ನಿನ್ನ ತಾಯಿ ಹೇಗಿರ್ಬೋದು? ಯಾರೋ ಓಹೋಹೋಹೋ, ನಿನ್ನ ಮಗಳೇ ನನ್ನ ತಾಯಿ. ಎಂತದ್ದು ಮಾತಾಡುದು? ನನಗೆ 23 ಮಕ್ಕಳಲ್ಲಿ ಇಂಥದ್ದು ಹುಟ್ಟಲಿಲ್ಲ. ಏ, ಪರಮೇಶ್ವರ ದೇವರ ಆ. ಹೆಂಡತಿಯ ಮಗ. ನಾನು ಹಾಗಾದ್ರೆ ಅವಳು ಬೆಂಕಿಗೆ ಬಿಟ್ಟು ಸತ್ತದ್ದಲ್ಲ. ಓಹೋ, ನಿನ್ನನ್ನು ನೋಡಿಯೇ ಬಹುಶಃ ಆತ್ಮಹತ್ಯೆ. ಪರಮೇಶ್ವರ ದೇವರ ಆ. ಜಟೆಯಿಂದ ಹುಟ್ಟಿದವ. ಆ. ಆ, ಆ. ನಿನ್ನನ್ನು ಕೊಲ್ಲುವುದಕ್ಕಾಗಿಯೇ ನಿನ್ನ ಸರ್ವನಾಶ ನನ್ನಿಂದ. ನೀನು ನಿನ್ನ ಮುಖವನ್ನು ಕನ್ನಡಿಯಲ್ಲಿ ನೋಡಿಕೊಂಡಿದ್ದೀಯ. ಯಾಕೆ? ನೀನು ನೋಡಿಕೊಂಡ್ರೆ ನಿನಗೆ ಹೃದಯಾಘಾತ ಆಗಿದೆ. ಕೆಳದ ನಿನ್ನಯ ನರೆಯ ಪೂರ್ಣ ಹೃದಯ. ಏನು? ಪರಮೇಶ್ವರನ ಜಟೆಯಿಂದ ಹುಟ್ಟಿದವ. ಹೆಸರು ವೀರೇಶ, ವೀರಭದ್ರ ಎಂಬುದಾಗಿ ಕರೀತಾರೆ. ಭದ್ರು.
ನೀನ್ ನನಗೆ ಮೊಮ್ಮಗ ಅಲ್ವಾ? ಆಹಾ. ಹೌದೇನೋ? ಏನು ನಿನ್ನ ತಾಯಿ ಏ, ಅಥವಾ ಏ, ನನ್ನ ಮಗಳಾಗಿದ್ದವಳು ಆ, ಅವಳಿಗೆ ನಾನು ವಿಷ ಕೊಟ್ಟು ಕೊಂದದ್ದು, ಏ, ಅವಳೇ ಸತ್ತದ್ದು. ಏ. ನಮ್ಮ ಅದಕ್ಕೆ ಮೂಲ ಕಾರಣ ನೀನೆ. ನಾನು ಸಾಯಿ ಅಂತ ಹೇಳಲಿಲ್ಲ. ಏ, ನಾವು ಯಾರಿಗೆ ಯಾಗದಲ್ಲಿ ಹವಿಸು ಕೊಡ್ಬೇಕು ಏ, ಅದು ನಮ್ಮ ನಿರ್ಣಯ. ಏ. ಮಾತಾಡಿದ್ರೆ ನಿನಗೆ ಕೇಳುವುದಿಲ್ಲ, ಏ. ಹೊಡೆಯುವುದೇ ಮತ್ತು. ರಕ್ಷಿಸಿದ ಫಲದೋಖ ಕಮಯುವ ದೂರಿ ಸಂದಸದಿ ಕೊಂದದ್ದಾಯಿತು. ದೇವತೆಗಳೆಲ್ಲರೂ ಕೂಡ ನಮ ನಮ ಎಂಬುದಾಗಿ ಕೊಂಡಾಡುತ್ತಾ ಇದ್ದಾರೆ. ದಕ್ಷ ಧ್ವಂಸಿ ಎಂಬುದಾಗಿ ನನ್ನನ್ನು ಕರೀತಾ ಇದ್ದಾರೆ. ಕಾಡುತ್ತಾ ಇರುವುದು ಕ್ರೋಧಾಗ್ನಿ. ಈ ಅಗ್ನಿಯಲ್ಲಿ ಇವನ ತಲೆ ಕತ್ತಾರೆ ಆಗುತ್ತೇನೆ. ಸಂತೋಷದ ವಿಚಾರ ತಂದೆಯಲ್ಲಿ ತಿಳಿಸಬೇಕು. ಮಾಡಿದ್ದೇನೆ. ಕಾಲಗಂಧರ ಕಾಲ ಕಾಲಾಧೀಶ ಪಟನ್ ಬಾಲನಯನ ಶಂಕರ ಬಾಲನಯನ ಶಂಕರ ಮೀರಲುಗಿ ತರುಣ ಭಾರತದ ಶಿವಶೂಲಿ ಗಿರೀಶ ಮೃಢ ಶಂಕರ ಪುರಗರ ಗಿರಿಧರ ಗಂಗಾಧರ ಶಂಕರ ಶಂಕರ ಆತ್ಮೀಯ ಕಲಾಭಿಮಾನಿಗಳೇ ಹಾಗೂ ವಿದ್ಯಾಭಿಮಾನಿಗಳೇ, ಈಗ ತಾನೇ ನಮ್ಮ ವಿಧಾನ ಪರಿಷತ್ ಸದಸ್ಯರಂತಹ ಕಿಶೋರ್ ಕುಮಾರ್ ಬೊಟ್ಯಾಡಿಯವರು ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಕ್ಷೇತ್ರದ ಮಾಜಿ ಶಾಸಕರಂತಹ ಸಂಜೀವ ಮಠಂದೂರವರು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರುತ್ತಾ ಈ ಸಂದರ್ಭದಲ್ಲಿ ನಾವು ಕೈಕಾರ ಶಾಲಾ ಶತಮಾನೋತ್ಸವವನ್ನು ಆಚರಿಸುವಂಥ ಈ ಸಂದರ್ಭದಲ್ಲಿ ನಾವು ಯಕ್ಷಧ್ರುವ ಪಟ್ಲ ಇವರ ಒಂದು ನೇತೃತ್ವದಲ್ಲಿ ರವಿಚಂದ್ರ ಕನ್ನಡಿಗಟ್ಟೆಯವರ ದ್ವಂದ್ವ ಗಾಯನದಲ್ಲಿ ನಾವು ಇವತ್ತು ದಕ್ಷ ಯಜ್ಞ ಎಂಬಂತಹ ಒಂದು ಯಕ್ಷಗಾನ ಬಯಲಾಟವನ್ನು ನಿಮ್ಮ ಮುಂದೆ ಆಡಿ ತೋರಿಸಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಕೈಕಾರ ಶಾಲಾ ಶತಮಾನೋತ್ಸವ ಸಮಿತಿಯ ವತಿಯಿಂದ ಒಂದು ಸಣ್ಣ ಗೌರವವನ್ನು ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಸ್ಥಾಪಕ ಅಧ್ಯಕ್ಷರು ನಮ್ಮೆಲ್ಲರ ಗೌರವಾದಂಥ ಪಟ್ಲ ಸತೀಶ್ ಶೆಟ್ಟಿಯವರು ಸ್ವೀಕರಿಸಬೇಕಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಗಾನಸುರಭಿ ರವಿಚಂದ್ರ ಕನ್ನಡಿಗಟ್ಟೆಯವರು ಕೂಡ ನಮ್ಮ ಒಂದು ಸಣ್ಣ ಗೌರವವನ್ನು ಸ್ವೀಕರಿಸಬೇಕು ಕೈಕಾರ ಶಾಲಾ ಶತಮಾನೋತ್ಸವ ಸಮಿತಿಯ ವತಿಯಿಂದ ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬನ್ನಿ ಸರ್. ನಮ್ಮ ಶತಮಾನ ಸಮಿತಿಯ ಅಧ್ಯಕ್ಷರು, ಗೌರವಾಧ್ಯಕ್ಷರು ಹಾಗೂ ಸಮಿತಿಯೆಲ್ಲ ಸದಸ್ಯರು ದಯಮಾಡಿ ವೇದಿಕೆಗೆ ಬರಬೇಕು. ಬಂಧುಗಳೇ, ತಮಗೆಲ್ಲ ಗೊತ್ತಿದ್ದ ಹಾಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಕಳೆದ ಹಲವಾರು ವರ್ಷಗಳಿಂದ ಕೋಟ್ಯಾಂತರ ರೂಪಾಯಿಗಳನ್ನು ನಾವು ಹೇಳಿದ ಹಾಗೆ ಕಳೆದ ಮೊನ್ನೆ
ಪಟ್ಲ ಫೌಂಡೇಶನ್ ವತಿಯಿಂದ ನಡೆದಂತಹ ಕಾರ್ಯಕ್ರಮದಲ್ಲಿರ್ಬೋದು, ಕಳೆದ ವರ್ಷ ಕಾರ್ಯಕ್ರಮದಲ್ಲಿರ್ಬೋದು, ಅನೇಕ ಮನೆಗಳ ಹಸ್ತಾಂತರ, ಅನೇಕ ವಿದ್ಯಾದಾನಗಳು ನೀಡುವ ಮುಖಾಂತರ ಪಟ್ಲ ಸತೀಶ್ ಶೆಟ್ಟಿ ಅವರ ಒಂದು ನೇತೃತ್ವದಲ್ಲಿ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಯಕ್ಷಗಾನದೊಟ್ಟಿಗೆ ಅವರು ನಿರ್ವಹಿಸುವುದು ಅತ್ಯಂತ ಪ್ರಶಂಸನೀಯ, ಗಣನೀಯವಂತಹ ವಿಷಯ. ಹಾಗಾಗಿ ಇವತ್ತು ನಮ್ಮ ಈ ಕೈಕಾರ ಪ್ರದೇಶಕ್ಕೆ ಕೈಕಾರ ಶಾಲಾ ಶತಮಾನೋತ್ಸವದ ಅಂಗವಾಗಿ ನಮ್ಮೊಟ್ಟಿಗೆ ಇದ್ದು ಅವರು ಒಂದು ವಿಶೇಷವಾದಂತಹ ದಕ್ಷ ಯಜ್ಞ ಅಂತ ಎಂಬಂಥ ಯಕ್ಷಗಾನವನ್ನು ನಡೆಸಿಕೊಟ್ಟಿದ್ದಾರೆ. ಅವರೊಟ್ಟಿಗೆ ರವಿಚಂದ್ರ ಕನ್ನಡಿಗಟ್ಟೆಯವರು ಕೂಡ ಕೈ ಜೋಡಿಸಿದ್ದಾರೆ. ಎಲ್ಲರ ಪರವಾಗಿ ಅವರು ನಮ್ಮ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಂತ ಅವರಲ್ಲಿ ವಿನಂತಿಯನ್ನು ಮತ್ತೊಮ್ಮೆ ಮಾಡಿಕೊಳ್ತಾ ಇದ್ದಾರೆ. Reach out for the stars and fly. പുതിയൊരു ലോകം, ഇളം തെന്നൽ മൂളുന്ന ഗാനം, ഇളവയെ പോലുള്ള സ്നേഹം, കിനാക്കൾ കടം തന്ന ലോകം. മലച്ചെണ്ടിലോരോ മുട്ടും ഓരോ സ്വപ്നം, അവയിൽ കാണാറാകും നീതോരോ മോഹം, ഓരോ വർണ്ണം, ആരാരോ പാടുവതാതെ നീഹാരാർദ്രരാഗം. അറിയാമോ പിറാക്കളെ ഇങ്ങിനിയ ജീവിതം, പുതിയൊരു ലോകം. It's a new world out there, go make it. Doesn't it matter? Reach out for the stars and fly. പുതിയൊരു ലോകം, ഇളം തെന്നൽ മൂളുന്ന ഗാനം, ഇളവയെ പോലുള്ള സ്നേഹം, കിനാക്കൾ കടം തന്ന ലോകം. മലച്ചെണ്ടിലോരോ മുട്ടും ഓരോ സ്വപ്നം, അവയിൽ കാണാറാകും നീതോരോ മോഹം, ഓരോ വർണ്ണം, ആരാരോ പാടുവതാതെ നീഹാരാർദ്രരാഗം. അറിയാമോ പിറാക്കളെ ഇങ്ങിനിയ ജീവിതം, പുതിയൊരു ലോകം. It's a new world out there, go make it. Doesn't it matter? Reach out for the stars and fly. പുതിയൊരു ലോകം, ഇളം തെന്നൽ മൂളുന്ന ഗാനം, ഇളവയെ പോലുള്ള സ്നേഹം, കിനാക്കൾ കടം തന്ന ലോകം. മലച്ചെണ്ടിലോരോ മുട്ടും ഓരോ സ്വപ്നം, അവയിൽ കാണാറാകും നീതോരോ മോഹം, ഓരോ വർണ്ണം, ആരാരോ പാടുവതാതെ നീഹാരാർദ്രരാഗം. അറിയാമോ പിറാക്കളെ ഇങ്ങിനിയ ജീവിതം,
It's a new world out there, go make it. Doesn't it matter? Reach out for the stars and fly. പുതിയൊരു ലോകം ഇളം തെന്നൽ മൂളുന്ന ഗാനം ഇളവയിൽ പോലുള്ള സ്നേഹം കിനാക്കൾ കടം തന്ന ലോകം മലർച്ചെണ്ടിൽ ഓരോ മുട്ടും ഓരോ സ്വപ്നം അവയിൽ കാണാനാകും നീതോരോ മോഹം ഓരോ വർണ്ണം ആരാരോ പാടുവതാതെ നീഹാരാർദ്രരാഗം അറിയാമോ പിറാക്കളെ ഇങ്ങിനിയൻ ജീവിതം. Our school angels are ready to performing on the stage. Let's put hands together to welcome on the stage. Hiya, Bobby. Hi, Ken. You want to go for a ride? Sure, Ken. Jump in. I'm a Barbie girl in the Barbie world. Life in plastic, it's fantastic. You can brush my hair, undress me everywhere. Imagination, life is your creation. Come on, Barbie, let's go party. I'm a Barbie girl in the Barbie world. Life in plastic, it's fantastic. You can brush my hair, undress me everywhere. Imagination, life is your creation. I'm a blonde single girl in a fantasy world. Dress me up, make it tight, I'm your darling. You're my doll, rock and roll. Feel the glamour and pink. Kiss me here, touch me there, hanky panky.
party. I'm a Barbie girl in the Barbie world. Life in plastic, it's fantastic. You can brush my hair, undress me everywhere. Imagination, life is your creation. I'm a Barbie girl in the Barbie world. Life in plastic, it's fantastic. You can brush my hair, undress me everywhere. Imagination, life is your creation. Come on, Barbie, let's go party. 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 Oh, I'm having so much fun. Well, Barbie, we're just getting started. Oh, I love you, Ken. Thank you so much for beautiful performance. ಕೃತಜ್ಞತೆಗಳು. MH03DK 8897 ಈ ನಂಬರಿನ ಹುಂಡೈ ಕ್ರೆಟಾ ವಾಹನವನ್ನ ಈಗ ಪಾರ್ಕ್ ಮಾಡಿದ ಜಾಗದಿಂದ ತೆರವುಗೊಳಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. MH03DK 8897 ನಂಬರಿನ ಹುಂಡೈ ಕ್ರೆಟಾ ವಾಹನವನ್ನ ನೀವು ಈಗ ಪಾರ್ಕ್ ಮಾಡಿದ ಜಾಗದಿಂದ ತೆರವುಗೊಳಿಸಿ ಸಹಕರಿಸಬೇಕು ಅನ್ನುವ ಕೋರಿಕೆ. ಮುಂದಿನ ನೃತ್ಯ ಅಮ್ಮ ಅಮ್ಮ ತೋಳಿಗೆ ರೆಕ್ಕೆ ಹಚ್ಚು. ನಮ್ಮೆಲ್ಲರ ಪ್ರೀತಿಯ ಅಮ್ಮನನ್ನು ಸ್ಮರಿಸುತ್ತಾ ವೇದಿಕೆಗೆ ಬರಮಾಡಿಕೊಳ್ಳೋಣ ಪುಟಾಣಿ ಮಕ್ಕಳನ್ನು.
ಸುಂದರವಾಗಿ ನೃತ್ಯ ಮಾಡಿದ ಮಕ್ಕಳಿಗೆ ತುಂಬ ಹೃದಯದ ಧನ್ಯವಾದಗಳು. ಬೆಳಗುಣ ನಾವು ಶತದೀವಿಗೆಯ ಬೆಳಗೋಣ ಕೈಕಾರ ಶಾಲೆಯ ಜನನ ದೀವಿಗೆಯ ಬೆಳಗೋಣ ಮಹಾಲಿಂಗೇಶ್ವರ ಸೀಮೆಯಲ್ಲಿ ಒಳಮೊಗ್ರು ಉಳ್ಳಾಕುಲು ಸಾನ್ನಿಧ್ಯದಲ್ಲಿ ಜುಮಾರಿ ದೈವದ ಭಯದಲ್ಲಿ ಅರಳಿತು ಕೈಕಾರ ಶಾಲೆಯು ಅರಳಿತು ಶತಪರ್ವದ ರವಿಕಿರಣವ ಕಂಡಿರುವ ದೇಗುಲ ಶತವರುಷದ ಶತಹರುಷದ ಸಂಭ್ರಮದ ಗುಡಿಯ ಶತ ಶಿಷ್ಯರ ನಾಡಿಗೆ ನೀಡಿದ ವಿದ್ಯಾಲಯ ನೆನೆಯೋಣೋ ಶತ ಸಂಭ್ರಮದ ಕೈಕಾರ ಶಾಲೆಯ ಶತ ಸಂಭ್ರಮದ ಯೋಗ ಭಾಗ್ಯವು ನಮ್ಮೆಲ್ಲರಲ್ಲಿ ಹಿಡಿದರೆಲ್ಲರೂ ದಾನ ದೀವಿಗೆಯಾಯಿ ಒಡಲಿನಲ್ಲಿ ಕಾಯಕವೇ ಕೈಲಾಸ ಎಂದು ದುಡಿದ ಜನರ ಶ್ರಮದಲ್ಲಿ ನೆನೆಯೋಣ ಕೈಕಾರ ಶಾಲೆಯ ಶತದೀವಿಗೆಯ ಬೆಳಕಿನಲ್ಲಿ. So here our students is ready to perform for the song of Five Little Fingers through representing a body parts to welcome on the stage.
fingers left, point your fingers right. 5 little fingers, 5 little fingers, open and close, open and close. Let us show the little ones where is their head. Head, head, head. Let us touch our head. Let us show the little ones where is our nose. Nose, nose, nose. Let us touch our nose. Let us show the little ones where is our chin. Chin, chin, chin. Let us touch our chin. Let us show the little ones where is our arm. Arm, arm, arm. Let us touch our arm. Let us show the little ones where is our knee. Knee, knee, knee. Let us touch our knee. Let us show the little ones where is our foot. Foot, foot, foot. Let us touch our foot. Now let us touch them one by one. Let us touch our head. Let us touch our nose. Let us touch our chin. Let us touch our arm. Let us touch our knee. Let us touch our foot. One more time. Let us touch our head. Let us touch our nose. Let us touch our chin. Let us touch our arm. Let us touch our knee. Let us touch our foot. 5 little fingers, 5 little fingers, open and close, open and close. 5 little fingers, 5 little fingers, open and close, open and close. ಅದ್ಭುತವಾಗಿ ನೃತ್ಯ ಮಾಡಿದ ಕೈಕಾರ ಶಾಲದ ಎಲ್ಲ ನರ್ಸರಿ ಮಕ್ಕಳಿಗೆ ತುಂಬು ಹೃದಯದ ಧನ್ಯವಾದಗಳು. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕಡೆಯ ನೃತ್ಯ ಧನ್ಯಶ್ರೀ ಬಿಜತ್ರೆ ಇವರಿಂದ. ಅದಾದ ನಂತರ ಸಭಾ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಧನ್ಯಶ್ರೀ ಬಿಜತ್ರೆ ಅವರು ತಕ್ಷಣ ವೇದಿಕೆಗೆ ಬರಬೇಕು, ಭರತನಾಟ್ಯ ಕಾರ್ಯಕ್ರಮವನ್ನ ಪ್ರಸ್ತುತಗೊಳಿಸಬೇಕು ಅನ್ನುವ ವಿನಂತಿಯ ಮೇರೆಗೆ ಶಾಲಾ ಶತಮಾನೋತ್ಸವ ಸಮಿತಿಯ ವೇದಿಕೆ ಸಮಿತಿಯವರು ದಯವಿಟ್ಟು ಮುಂದೆ ಸಭಾ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನ ಸಜ್ಜುಗೊಳಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಆದಷ್ಟು ಬೇಗ ಎಲ್ಲ ಸ್ವಯಂ ಸೇವಕರು ವೇದಿಕೆಯ ಪಕ್ಕಕ್ಕೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣಯ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರಧರ ಪಿರಾಗಧರ ಧರ ಸುಂದರಧರ ಪಿರಾಗ ಧರ ಧರ ಗಂಗಾಧರ ಗಜ ಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ ಸದ್ಯೋ ಜಾತಮಾಂಬದನಂ ಗಂಗಾ ಚಂದ್ರ ಸಮಾಗಮತೀರ್ಥಂ ಪ್ರಣವಂ ನಾದಮಯುಣರು ತುಡಿಯೋ ವೇದ കലാമൃത പുണ്യം പ്രകൃതിയും നിന്നിൽ വികൃതിയും നിന്നിൽ സ്വരങ്ങളിലായി നയങ്ങളിലായി ശക്തി സ്വരൂപം ഓം ശിവോഹം ശ്രീ ശിവോഹം ഓം ശിവോഹം രുദ്രം ശ്രീകരം തദാനം 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 ജ്ഞാനാനനം തദാനം 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 താനനാനനാനം താനനാനം തദാനം തദാനനാനനം ഗിരിസ സാസ ദിസരി
ರುದ್ರಾಕ್ಷವು ಧರಿಸಿದ ಪರಮ ವೈಷ್ಣವನು ನೀನೆ. ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀನೆ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ. ಅಭಿನಂದನೆಗಳು ಧನ್ಯಶ್ರೀ ಬಿಜತ್ರೆ ಇವರಿಗೆ. ಕಾರ್ಯಕ್ರಮವನ್ನ ಮುಂದುವರಿಸ ಸಭಾ ಕಾರ್ಯಕ್ರಮಕ್ಕಾಗಿ ವೇದಿಕೆ ಸಮಿತಿಯ ಎಲ್ಲ ಸ್ವಯಂ ಸೇವಕರು ಆದಷ್ಟು ಬೇಗ ವೇದಿಕೆಯನ್ನ ಸಿದ್ಧತೆಗೊಳಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ವೇದಿಕೆ ಸಿದ್ಧಗೊಳಿಸುತ್ತಿದ್ದಂತೆ ನಮ್ಮ ಹಿರಿಯ ವಿದ್ಯಾರ್ಥಿಗಳು ವೇದಿಕೆ ಮುಂಭಾಗದಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನೀಡುವವರಿದ್ದಾರೆ. ವೇದಿಕೆ ಸಮಿತಿಯವರು ಹಿಂಭಾಗದಲ್ಲಿ ವೇದಿಕೆಯನ್ನ ಸಜ್ಜುಗೊಳಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಆದರಣೀಯರೇ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇದರ 100ನೆಯ ಶತಮಾನೋತ್ಸವದ ಶತ ಸಂಭ್ರಮದ ಸಮಾರೋಪ ಸಮಾರಂಭಕ್ಕೆ ಮುಂಚಿತವಾಗಿ ಹಿರಿಯ ವಿದ್ಯಾರ್ಥಿಗಳಿಂದ ಕಡೆಯ ಸಾಂಸ್ಕೃತಿಕ ಕಾರ್ಯಕ್ರಮ. ವೇದಿಕೆ ಸಮಿತಿಯವರು ಸಮಾರೋಪ ಸಮಾರಂಭಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು ಅನ್ನುವ ಕೋರಿಕೆಯೊಂದಿಗೆ ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮ.
సిద్ధరాల మనసు నాది చిన్నగా పోతుంటావో చూడక పోతుంటావో ఇంట్లో చిన్నదాన్ని నేను సిద్ధరాల దాన్నితో చిన్నలు చూపిస్తావో సిద్ధరాల మనసు నాది చిన్నగా పోతుంటావో చూడక పోతుంటావో ఇంట్లో చిన్నదాన్ని నేను సిద్ధరాల దాన్నితో చిన్నలు చూపిస్తావో ఓ పిల్లగా ఎక్కటేసి చూడక పోతుంటావో కానక పోతుంటావో నా పిల్లగా ఎక్కటేసి చూడక పోతుంటావో కానక పోతుంటావో రింగు రింగుల జుట్టుదాన రంగు రంగుల బొట్టుదాన రింగు రింగుల జుట్టుదాన రంగు రంగుల బొట్టుదాన నాతో వస్తావా నాతో వస్తావా నాతో వస్తావా నల్లకు పాడవకు అరే పొద్దున్నే పంపిస్తా ఏడవకు నాతో వస్తావా నల్లకు పాడవకు అరే పొద్దున్నే పంపిస్తా ఏడవకు చెంగు చెంగు నా తుంకే తోడా చంకి చంకీలా చూపులోడా చెంగు చెంగు నా తుంకే తోడా చంకి చంకీలా చూపులోడా నీతో వస్తాలే నీతో వస్తాలే నీతో వస్తాలే నల్లాకు పాడవకు అరే పొద్దంతా ఉంటాలే ఏడవకు నీతో వస్తాలే నల్లాకు పాడవకు అరే పొద్దంతా ఉంటాలే ఏడవకు ವೇದಿಕೆಯನ್ನ ಸಭಾ ಕಾರ್ಯಕ್ರಮಕ್ಕೆ ಸಜ್ಜುಗೊಳಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇದರ 100ನೆಯ ಶತಮಾನೋತ್ಸವದ ಶತ ಸಂಭ್ರಮದ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಇದೀಗ ಪ್ರಸ್ತುತಗೊಳ್ಳಲಿದೆ. ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ನಳಿನ್ ಕುಮಾರ್ ಕಟೀಲ್, ಮಾಜಿ ಸಂಸದರು, ದಕ್ಷಿಣ ಕನ್ನಡ ಮಂಗಳೂರು ಲೋಕಸಭಾ ಕ್ಷೇತ್ರ. ಮುಖ್ಯ ಅತಿಥಿಗಳು ಶ್ರೀ ಕಿಶೋರ್ ಕುಮಾರ್ ಬುಟ್ಯಾಡಿ, ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಕರ್ನಾಟಕ ಘನ ಸರ್ಕಾರ. ಶ್ರೀ ಸಂಜೀವ ಮಠಂದೂರು, ಮಾಜಿ ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ. ಶ್ರೀ ಮಹೇಶ್ ರೈ ಕೇರಿ, ಸದಸ್ಯರು, ಗ್ರಾಮ ಪಂಚಾಯತ್ ಬಳಮಗುರು. ಶ್ರೀಮತಿ ರೇಖಾ ಯತೀಶ್, ಸದಸ್ಯರು, ಗ್ರಾಮ ಪಂಚಾಯತ್ ಬಳಮಗುರು. ಶ್ರೀಮತಿ ನಿಮಿತಾ ನವೀನ್ ರೈ, ಸದಸ್ಯರು, ಗ್ರಾಮ ಪಂಚಾಯತ್ ಬಳಮಗುರು. ಶ್ರೀಯುತ ಡಾಕ್ಟರ್ ಸುಧೀರ್ ಕುಮಾರ್ ಶೆಟ್ಟಿ, ಉಪ ಪ್ರಾಂಶುಪಾಲರು, ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜ್ ಮಂಗಳೂರು. ಶ್ರೀ ಜಯಪ್ರಕಾಶ್ ಶೆಟ್ಟಿ ಚೆಲ್ಲಿಡ್ಕ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಎಲ್ಟಿಡಿ ಹಿರಿಯ ವಿದ್ಯಾರ್ಥಿ. ಶ್ರೀ ಶಶಿಕುಮಾರ್ ರೈ ಬಾಲ್ಯೊಟ್ಟು, ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಮಂಗಳೂರು. ಶ್ರೀ ಉಜ್ವಲ್ ಪ್ರಭು, ಉದ್ಯಮಿಗಳು, ಪುತ್ತೂರು. ಶ್ರೀ ಪ್ರಸನ್ನ ಕುಮಾರ್ ಶೆಟ್ಟಿ, ಸಿಸ್ಲರ್, ಪುತ್ತೂರು. ಶ್ರೀ ಮೋಹನ್ ದಾಸ್ ರೈ ಕುಂಬ್ರ, ಮಾತೃಶ್ರೀ ಅರ್ಥ ಮೂವರ್ಸ್. ಶ್ರೀ ಬುಡಿಯಾರು ರಾಧಾಕೃಷ್ಣ ರೈ, ಉದ್ಯಮಿಗಳು, ಪುತ್ತೂರು. ಶ್ರೀ ದಿನೇಶ್ ರೈ ಮೂಲೆ, ಉದ್ಯಮಿಗಳು, ಪುತ್ತೂರು ಹಿರಿಯ ವಿದ್ಯಾರ್ಥಿಗಳು. ಶ್ರೀ ಯೂಸುಫ್ ಹಾಜಿ ಕೈಕಾರ, ಉದ್ಯಮಿಗಳು ಮತ್ತು ಹಿರಿಯ ವಿದ್ಯಾರ್ಥಿಗಳು. ಶ್ರೀ ಶಶಿಧರ್ ಕೆ, ಯೋಜನಾಧಿಕಾರಿಗಳು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಪುತ್ತೂರು. ಶ್ರೀ ಸಹಜ್ ರೈ ಬಳಜ್ಜ, ಸ್ಥಾಪಕಾಧ್ಯಕ್ಷರು, ವಿಜಯ ಸಾಮ್ರಾಟ್, ಪುತ್ತೂರು. ಶ್ರೀ ಸಂತೋಷ್ ಕುಮಾರ್ ರೈ ಕೈಕಾರ, ಉದ್ಯಮಿಗಳು, ಪುತ್ತೂರು. ಈ ತುಂಬು ಗಣ್ಯ ಅತಿಥಿಗಳ ಉಪಸ್ಥಿತಿಯೊಂದಿಗೆ ಇದೀಗ ಸಂಜೆಯ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ವೇದಿಕೆ ಅಂತಿಮಗೊಳ್ಳುತ್ತಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅತಿಥಿ ಬಂಧುಗಳನ್ನ ವೇದಿಕೆಗೆ ಕರೆತರುವ ಪ್ರಯತ್ನ.
It's a new world out there, go make it. Doesn't it matter? Reach out for the stars and fly. പുതിയൊരു ലോകം ഇളം തെന്നൽ മൂളുന്ന ഗാനം ഇളവയെ പോലുള്ള സ്നേഹം കിനാക്കൾ കടം തന്ന ലോകം മലച്ചെണ്ടിലോരോ മുട്ടും ഓരോ സ്വപ്നം അവയിൽ കാണാനാകും നീതോരോ മോഹമോരോ വർണ്ണം ആരാരോ പാടുവതാതെ നീഹാരാർദ്രരാഗം അറിയാമോ പിറാക്കളെ ഇന്നിനിയൻ ജീവിതം പുതിയൊരു ലോകം It's a new world out there, go make it. Doesn't it matter? Reach out for the stars and fly. പുതിയൊരു ലോകം ഇളം തെന്നൽ മൂളുന്ന ഗാനം ഇളവയെ പോലുള്ള സ്നേഹം കിനാക്കൾ കടം തന്ന ലോകം മലച്ചെണ്ടിലോരോ മുട്ടും ഓരോ സ്വപ്നം അവയിൽ കാണാനാകും നീതോരോ മോഹമോരോ വർണ്ണം ആരാരോ പാടുവതാതെ നീഹാരാർദ്രരാഗം അറിയാമോ പിറാക്കളെ ഇന്നിനിയൻ ജീവിതം പുതിയൊരു ലോകം It's a new world out there, go make it. Doesn't it matter? Reach out for the stars and fly. പുതിയൊരു ലോകം ഇളം തെന്നൽ മൂളുന്ന ഗാനം ഇളവയെ പോലുള്ള സ്നേഹം കിനാക്കൾ കടം തന്ന ലോകം മലച്ചെണ്ടിലോരോ മുട്ടും ഓരോ സ്വപ്നം അവയിൽ കാണാനാകും നീതോരോ മോഹമോരോ വർണ്ണം ആരാരോ പാടുവതാതെ നീഹാരാർദ്രരാഗം അറിയാമോ പിറാക്കളെ ഇന്നിനിയൻ ജീവിതം പുതിയൊരു ലോകം It's a new world out there, go make it. Doesn't it matter? Reach out for the stars and fly. ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರಬೇಕು. ಪದಾಧಿಕಾರಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು ಎನ್ನುವ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಶ್ರೀ ಶಿವರಾಮ ಶೆಟ್ಟಿ ಶಿವಸದನ ಬಿಲ್ಲಾಜೆ, ಪ್ರಕಾಶ್ ಚಂದ್ರ ರೈ ಕೈಕಾರ, ಶ್ರೀ ರಾಮಣ್ಣ ರೈ ಮುಖ್ಯ ಗುರುಗಳು, ಶ್ರೀ ಶ್ರೀಧರ್ ರೈ ಎಚ್ ಕೋಶಾಧಿಕಾರಿಗಳು, ಶ್ರೀ ಸಿದ್ದರಾಮ ರೈ ಚಿಲ್ಲೆಡ್ಕರ್ ಸಂಚಾಲಕರು, ಶ್ರೀಮತಿ ಶೀಲಾವತಿ ಅಧ್ಯಕ್ಷರು ಶಾಲಾಭಿವೃದ್ಧಿ ಸಮಿತಿ, ಶ್ರೀ ಸಂಜಿತ್ ರೈ ತೊಟ್ಲ ಅಧ್ಯಕ್ಷರು LKG UKG ಬೆಟರ್ಮೆಂಟ್ ಕಮಿಟಿ, ಕುಮಾರಿ ಧನುಶ್ರೀ ನಾಯಕಿ, ಶ್ರೀಮತಿ ಶಾರದಾ ಎಸ್ ಶೆಟ್ಟಿ ಸಂಚಾಲಕರು LKG UKG ಬೆಟರ್ಮೆಂಟ್ ಕಮಿಟಿ ಎಲ್ಲ ಪದಾಧಿಕಾರಿಗಳು ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು ಎನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಪುತ್ತೂರು ಮಹಾಲಿಂಗೇಶ್ವರ ಸೀಮೆಯಲ್ಲಿ ಒಳಮೊಗ್ರು ಉಳ್ಳ ಕುಲು ಸಾನ್ನಿಧ್ಯದಲ್ಲಿ ಜುಮಾರಿ ದೈವದ ಭಯದಲ್ಲಿ ಅರಳಿತು ಕೈಕಾರ ಶಾಲೆಯೂ ಅರಳಿತು. ಆದರಣೀಯರೇ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇದರ 100ನೆಯ ಶತಮಾನೋತ್ಸವದ ಶತಮಾನದ ಸಂಭ್ರಮ 2026
ಸಮಾರೋಪ ಸಮಾರಂಭದಲ್ಲಿ ಉಪಸ್ಥಿತರಿರುವ ಸರ್ವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ ತೇನ ತೃಣಮಪಿ ನಾಚಲತೆ ನಿನ್ನ ಅಪ್ಪಣೆ ಇಲ್ಲದೆ ಹುಲ್ಲು ಕಡ್ಡಿಯು ಅಲ್ಲಾಡದು ಅನ್ನುವ ದೈವ ಸತ್ಯವನ್ನ ಅರಿತು ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿಯರಿಂದ ಎಲ್ಲರೂ ಎದ್ದು ನಿಂತು ಪ್ರಾರ್ಥನೆಗೆ ಜೊತೆಯಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. सदा विमुक्ति साधकं कलाधरावतंसकं विलासि लोकरक्षकम् अनायकैकनायकं विनाशिते बदैतकं नताशुभाशुनाशकं नमामि तं विनायकम् न तेतरातिभीकरं नवोदितातभास्वरं नमस्वरारि निर्जरं नताधिकापदुद्धरम् सुरेश्वरं निधेश्वरं गजेश्वरं गणेश्वरं महेश्वरं तमाश्मये परात्परं निरन्तरम् मुदाकरातमोदकं सदा विमुक्तिसाधकं कलाधरावतंसकं विलासि लोकरक्षकम्. ಕೃತಜ್ಞತೆಗಳು. ಸ್ವಾಗತ ಎಂಬ ಭಾವ ನನ್ನದು. ಇಲ್ಲಿ ಸಂತಸವಿದೆ, ಸಂಭ್ರಮವಿದೆ, ಸ್ಫುರದ್ರೂಪಿತನವಿದೆ, ಸುಕೋಮ ಭಾವವಿದೆ. ಇಂತಹ ಪರಿಶುದ್ಧ ಹೃದಯದ ನಮ್ಮ ನಿಮ್ಮ ಮಧುರ ಬಾಂಧವ್ಯವನ್ನ ಬುಗ್ಗೂಡಿಸುವ ನವಿರಾದ ಭಾವವೇ ಸ್ವಾಗತ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವರನ್ನ ಸ್ವಾಗತಿಸಲಿದ್ದಾರೆ ಶ್ರೀ ಪ್ರಕಾಶ್ ಚಂದ್ರ ರೈ ಕೈಕಾರ, ಅಧ್ಯಕ್ಷರು, ಶತಮಾನೋತ್ಸವ ಸಮಿತಿ ಇವರು. ಓಂ ಶ್ರೀ ಗಣೇಶಾಯ ನಮಃ. ಸೀಮೆಗೆ ಒಡೆಯನಾದಂತಹ ಪುತ್ತೂರಿನ ಮಹಾತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ಪೊಡವಿಗೆ ಚರಣ ಕಮಳಿಗೆ ಪಡಮಟ್ಟು ಈ ಗ್ರಾಮದ ಇರುವೆರುಳಾಕ್ಲು ಹಾಗೆ ಮಹಾಕಾಳಿ ದೇವಿಗೆ ಎಲ್ಲ ಸ್ಥಳ ಪರಿವಾರ ದೇವರುಗಳಿಗೆ ಕೈ ಒಗೆದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇದರ ಶತಮಾನೋತ್ಸವ ಆಚರಣೆಯ 2ನೇ ದಿನ ಈ ಹೊತ್ತು ಸಮಾರೋಪ ಸಮಾರಂಭದ ಈ ಸುಸಂದರ್ಭ, ಈ ಸಂಜೆಯ ಶುಭ ಮುಹೂರ್ತದೊಂದಿಗೆ ಈ ಶಾಲೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಪ್ರಸ್ತಾವನೆ ಮಾಡುತ್ತಾ, ಹಾಗೆಯೇ ಈ ಒಂದು ಶತಮಾನವನ್ನು ಉತ್ಸವವನ್ನು ಆಚರಣೆ ಮಾಡಬೇಕಾದರೆ ಪ್ರೇರಣೆಯಾಗಿ ನಿಂತಹ ನಮ್ಮ ಹಿರಿಯ ವಿದ್ಯಾರ್ಥಿಗಳನ್ನು ಗುರುತಿಸುತ್ತಾ, ನಮ್ಮ ಶಾಲೆಗೆ 1923ರಲ್ಲಿ ಪ್ರಾರಂಭವಾದಂಥ ಈ ಒಂದು ಒಳಮುಗುರು ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಈ ಕೈಕಾರ ಶಾಲೆ ನಮ್ಮೂರ ಶಾಲೆ, ನಮ್ಮ ಶಾಲೆ ದಿವಂಗತ ಸೋಮಪ್ಪರೈಗಳು ಪ್ರಾರಂಭ ಮಾಡಿದಂತಹ ಹಲವಾರು ನಮ್ಮ ಊರಿನ ಹಿರಿಯರು ಸಹಕಾರದೊಂದಿಗೆ ಈ ಸಂದರ್ಭದಲ್ಲಿ 100 ವರ್ಷಗಳನ್ನು ಪೂರೈಸಿ ಇದೀಗ 102ನೇ ವರ್ಷಕ್ಕೆ ದಾಪುಕಾಲಿಟ್ಟಿದೆ. ಆಂಗ್ಲ ಮಾಧ್ಯಮದ ಇರಬಹುದು ಅಥವಾ ಬೇರೆ ಏನಾದರೂ ಕಾರಣ ಇರಬಹುದು. ಈ ಒಂದು ಪ್ರಭಾವದಿಂದ ಇವತ್ತು ಸರಕಾರಿ ಶಾಲೆಗಳೇ, ಕನ್ನಡ ಮಾಧ್ಯಮ ಶಾಲೆಗಳು, ಅದರಲ್ಲೂ ಸರಕಾರಿ ಶಾಲೆಗಳು ಮಕ್ಕಳ ಸಂಖ್ಯೆ ಕ್ಷೀಣಿಸುತ್ತಾ ಇರುವಂಥ ಸಂದರ್ಭದಲ್ಲಿ ಈ ಶಾಲೆಯನ್ನು ಉಳಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಹಾಗೂ ಶತಮಾನ ಉತ್ಸವವನ್ನು ಅದ್ಧೂರಿಯಾಗಿ ಮಾಡಿ ನಮ್ಮೆಲ್ಲರ ಹಿರಿಯರ ವಿದ್ಯಾರ್ಥಿಗಳು ದೂರ ಇರುವವರನ್ನು ಒಂದು ಕಡೆ ಸೇರಿಸಿ ಒಂದು ಸಮ್ಮಿಲನ ಮಾಡಿ ಪರಸ್ಪರ ಅವರವರ ಬಾಲ್ಯದ ಈ ಶಾಲೆಯಲ್ಲಿ ಕಲಿತಂತಹ ನೆನಪುಗಳನ್ನು ಮೆಲುಕು ಹಾಕುವಂಥ ದೃಷ್ಟಿಯಿಂದ ನಾವು ಒಂದೆರಡು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದರ ದ್ಯೋತಕವಾಗಿ ಇಂದು ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಶಾಲೆಯ ಆವರಣದಲ್ಲಿ ಕಳೆದಂತಹ ನೆನಪುಗಳು, ಹಿರಿಯ ವಿದ್ಯಾರ್ಥಿಗಳು ಬೇರೆ ಬೇರೆ ಸಾಧಾರಣವಾಗಿ 50ರ ಮೇಲಿನ ವಯೋಮಾನದವರು ಈ ಶಾಲೆಗೆ 2 ಗುರುಗಳು ತಮ್ಮ ಇಡೀ ಜೀವಿತಾವಧಿಯ ಕಾಲು ಭಾಗವನ್ನು ಈ ಶಾಲೆಯಲ್ಲಿ
ಗುರುಗಳಾಗಿ ಸವಿಸಿದ್ದಾರೆ ಶ್ರೀಯುತ ದಿವಂಗತ ದಾಸಪ್ರಯ್ಯವರು ಹಾಗೂ ನಿನ್ನೆ ತಾನೇ ಆಗಮಿಸಿದಂತಹ ನಮ್ಮ ವೆಂಕಪ್ಪಗೌಡರು ಮಾಸ್ಟರು. ಸುಮಾರು 25 ವರ್ಷಗಳ ಕಾಲ ಅವರು ಈ ಶಾಲೆಯಲ್ಲಿ ಸೇವೆ ಮಾಡಿ ಎಲ್ಲ 50ಕ್ಕಿಂತ ಮೇಲಿನಂಥ ಎಲ್ಲ ಹಿರಿಯರ ಗುರುಗಳಾಗಿದ್ದವರು, ಹೆಚ್ಚಿನ ಗುರುಗಳಾಗಿದ್ದವರು. ಅವರನ್ನು ಈ ಸಂದರ್ಭದಲ್ಲಿ ನಾವು ಎಲ್ಲ ಕಡೆಗಳಲ್ಲಿ ಹೇಳುತ್ತೇವೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳು ನಮಗೆ ಶಾಲೆಯಲ್ಲಿ ನಮ್ಮನ್ನು ತಿದ್ದಿ ತೀಡಿ ಆ ಸಂದರ್ಭದಲ್ಲಿ ನಮ್ಮ ಬಾಲ್ಯದ ನೆನಪುಗಳಲ್ಲಿ ಆವಾಗ ನಮಗೆ ಈಗ ಮಕ್ಕಳ ಇರುವಂತಹ ಕೋಪ ಬರ್ತಿತ್ತು. ಆದರೆ ನಮ್ಮಲ್ಲಿರುವಂಥ ತಪ್ಪುಗಳನ್ನು ತಿದ್ದುವಂಥ ಕೆಲಸಗಳನ್ನು ಗುರುಗಳು ಮಾಡಿದ್ದಾರೆ. ಅಂತಹ ಗುರುಗಳಿಗೆ ನಾವು ಪ್ರತಿನಿತ್ಯ ವಂದನೆ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಅವರನ್ನು ಯಕಶ್ಚಿತ್ ಈ ಒಂದು 2 ದಿವಸದಲ್ಲಿ ಕೂಡ ನಾವು ನೆನೆಯುವಂಥ ಕಾರ್ಯವನ್ನು ಮಾಡುವಂತಹ ಈ ಕೆಲಸಗಳನ್ನು ಮಾಡಿದ್ದೇವೆ. ಈ ಸಾಂಸ್ಕೃತಿಕ ಭವನವನ್ನು ರಚಿಸಿ ನಂತರ ಈಗಾಗಲೇ ನಾವು ಈ ಶಾಲೆಯಲ್ಲಿ ಸುಮಾರು ನಮ್ಮ ಶಾಲಾ ವಾಹನ ಅಂದರೆ ಉಚಿತವಾಗಿ ಮಕ್ಕಳಿಗೆ ವಾಹನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. LKG UKGಯನ್ನು ಪ್ರಾರಂಭ ಮಾಡಿ ಅದಕ್ಕೊಂದು ಬೆಟರ್ಮೆಂಟ್ ಕಮಿಟಿಯನ್ನು ರಚನೆ ಮಾಡಿ ಆ ಮುಖಾಂತರವಾಗಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿ ಸರ್ಕಾರದಿಂದ ಸಿಗುವಂತಹ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡುವಂಥದ್ದು, ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿಯ ವತಿಯಿಂದ ಕೊಡುವಂತಹ ಶಿಕ್ಷಕರನ್ನೇ ಹೀಗೆ 10 ಹಲವಾರು ಕೆಲಸಗಳನ್ನು ನಮ್ಮ ಸಮಿತಿ ಮಾಡಿಕೊಂಡಿದೆ. ಶತಮಾನ ಉತ್ಸವನ ಆಚರಣೆ ಮಾಡಲಿಕ್ಕೆ ಶತಮಾನ ಉತ್ಸವ ಸಮಿತಿ, ಅಲ್ಲಿ ಶಾಲೆಯನ್ನು ಗಮನಿಸುವಂಥ ಕೆಲಸಗಳನ್ನು ಬೆಟರ್ಮೆಂಟ್ ಕಮಿಟಿ ಹಾಗೂ ಅದಕ್ಕೂ ಒಂದು ಸಮಿತಿ ನೋಡಿಕೊಳ್ತಾ ಇದೆ. ಎಲ್ಲ ಉಸ್ತುವಾರಿಗಳನ್ನು ನಮ್ಮ ಶತಮಾನೋತ್ಸವ ಸಮಿತಿಯ ಸಂಚಾಲಕರಾದಂಥ ಸೀತಾರಾಮರಯ್ಯವರು ಗಮನಿಸ್ತಾ ಇದ್ದಾರೆ. ಬಹಳಷ್ಟು ಮುತುವರ್ಜಿಯಿಂದ ಈ ಒಂದು ಸಾಂಸ್ಕೃತಿಕ ಭವನವನ್ನು ಕೂಡ ನಿರ್ಮಿಸುವಲ್ಲಿ ಅತಿ ಆಸಕ್ತಿಯನ್ನು ಹೊಂದಿದ್ದಾರೆ. MRPLನಿಂದ ಶ್ರೀಯುತ ನಮ್ಮ ಮಾಜಿ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಅವರ ಶಿಫಾರಸಿನ ಮೇರೆಗೆ ಮತ್ತು ಸೀತಾರಾಮರಯ್ಯಗಳ ಒಂದು ಮುತುವರ್ಜಿಯಿಂದ ಸುಮಾರು 30 ಲಕ್ಷ ರೂಪಾಯಿ ಅನುದಾನ ಸಿಕ್ಕಿದೆ. ಹಾಗೆ ನಮ್ಮೂರಿನ ಪನ್ನಡ್ಕ ದಿವಂಗತ ಸಂಜೀವ ಶೆಟ್ಟರ ಮಗ ದಿವಂಗತ ಮಂಜುನಾಥ್ ಶೆಟ್ಟಿ ACF ಆಗಿ DF ಆಗಿ ಆದವರು, ಅವರ ಶ್ರೀಮತಿಯವರು ಮತ್ತು ಅವರ ಮಗ ಸೇರಿ ಈ ಒಂದು 5 ಲಕ್ಷ ಹಣವನ್ನು ಈ ಒಂದು ರಂಗಮಂದಿರಕ್ಕೆ ನಿರ್ಮಿಸಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಕೈಕಾರ ತರವಾಡಿನ ಶ್ರೀ KK ಶೆಟ್ಟಿಯವರು ಅವರು ಒಂದು 5 ಲಕ್ಷವನ್ನು ಕೊಟ್ಟಿದ್ದಾರೆ. ಸರ್ಕಾರದ ವತಿಯಿಂದ MLA ಅವರು 5 ಲಕ್ಷ ಗ್ರೌಂಡಿಗೆ ನೀಡಿದ್ದಾರೆ. ನಿನ್ನೆ ತಾನೇ ಸಮಾರಂಭದಲ್ಲಿ ಇನ್ನೂ 5 ಲಕ್ಷ ಕೊಡುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಕಿಶೋರ್ ಕುಮಾರ್ ಬಟ್ಟಿಯಾಡಿಯವರು 5 ಲಕ್ಷಗಳ ಹಣವನ್ನು ನೀಡುವ ಭರವಸೆಯನ್ನು ಅಂದರೆ ನಮಗೆ ಕೊಟ್ಟಿದ್ದಾರೆ. ಈಗಾಗಲೇ ಕಾರ್ಯವನ್ನು ಕೂಡ ನಾವು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಹಾಗೆಯೇ ವಿಧಾನ ಪರಿಷತ್ ಸದಸ್ಯರಾದಂಥ ಭೋಜೇಗೌಡರವರು 5 ಲಕ್ಷವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಕೇಶವ ಪ್ರಸಾದ್ ಅಂತ ಅವರು ಕೂಡ 5 ಲಕ್ಷ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸುಮಾರು ಒಂದು 80 ಲಕ್ಷ ರೂಪಾಯಿಗಳ ಈಗಾಗಲೇ ಜಮಾವಣೆ ಆಗಿದೆ. ಈ ಶತಮಾನೋತ್ಸವದಲ್ಲಿ ನಾವು 1 ಕೋಟಿಯಿಂದ ಮೇಲ್ಪಟ್ಟು ಹಣವನ್ನು ವ್ಯಯ ಮಾಡಬೇಕು ಅನ್ನೋಂಥ ಬಜೆಟ್ ಇತ್ತು. ಈಗ ಅದನ್ನು ಸ್ವಲ್ಪ ಮೀರಿ ಮುಂದೆ ಹೋಗ್ತಾ ಇದೆ. ಇನ್ನೊಂದು 2 ಕ್ಲಾಸ್ ರೂಮುಗಳ ಅವಶ್ಯಕತೆ ಇದೆ. ಈ ಸಾಂಸ್ಕೃತಿಕ ಭವನದಲ್ಲಿ ಶೈಕ್ಷಣಿಕ ವಿಚಾರಗಳನ್ನು ಎತ್ತಿಕೊಂಡು ಅದಕ್ಕೆ ಸಂಬಂಧಪಟ್ಟ ಕಾರ್ಯಕಲಾಪಗಳನ್ನು ಮುಂದಿನ ದಿವಸಗಳಲ್ಲಿ ಮಾಡಬೇಕು ಅನ್ನೋಂಥ ಯೋಚನೆ ಇದೆ. ಒಟ್ಟಿನಲ್ಲಿ ಮಕ್ಕಳನ್ನು ಕರೆತರುವಂಥದ್ದು, ಉಚಿತ ವಾಹನ ವ್ಯವಸ್ಥೆ ಮಾಡುವಂಥದ್ದು, ಮಧ್ಯಾಹ್ನ ಅವರಿಗೆ LKG UKGವರಿಗೆ ಕೂಡ ಊಟದ ಅನ್ನದ ವ್ಯವಸ್ಥೆಯನ್ನು ಮಾಡುವಂಥದ್ದು, ಹೀಗೆ 10 ಹಲವಾರು ವ್ಯಯಗಳು ನಮ್ಮಿಂದ ಆಗಲಿಕ್ಕುಂಟು. ಇದಕ್ಕೂ ಕೂಡ ಶಿಕ್ಷಣದ ಪ್ರೇಮಿ ಅಂತ ಶಿಕ್ಷಣಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುವಂಥ ಅನೇಕ ಶಿಕ್ಷಣ ಪ್ರೇಮಿಗಳಿದ್ದಾರೆ. ಅವರಲ್ಲಿ ಕೂಡ ನಾವು ಭಿನ್ನವಿಸಲಿಕ್ಕುಂಟು. ನಮ್ಮ ಜನಪ್ರತಿನಿಧಿಗಳಲ್ಲಿ ಕೂಡ ಈ ಮುಂದೆ ಯಾಕಂತ ಹೇಳಿದ್ರೆ 2 ದಿವಸ ಕಾರ್ಯಕ್ರಮ, ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತೇವೆ. ಕಾರ್ಯಕ್ರಮ ಪ್ರಾರಂಭವಾಗ್ತದೆ, ಉದ್ಘಾಟನೆ ಆಗ್ತದೆ, ಸಮಾರೋಪ ಆಗ್ತದೆ, ಎಲ್ಲರಿಗೂ ಸನ್ಮಾನವೂ ಕೂಡ ಮಾಡ್ತೇವೆ. ಇದಕ್ಕೆ ಕೊಡುವಂತಹ ಕೆಲಸಗಳಿಗೆ ಅವರನ್ನು ಗೌರವಿಸಿ ಗುರುತಿಸಲ್ಪಡ್ತೇವೆ. ಆದರೆ ಜವಾಬ್ದಾರಿಗಳು ಇನ್ನೂ ಜಾಸ್ತಿ ಇರುವುದು. ಯಾಕೆಂದರೆ ಈ ಶಾಲೆಯನ್ನು ಈಗಾಗಲೇ ಸುಮಾರು 60 ಮಕ್ಕಳು ಈಗ ಇದ್ದಾರೆ.
ಇನ್ನು ಇದನ್ನು ನಾವು ಜಾಸ್ತಿ ಮಾಡಬೇಕು, 100ರ ಗಡಿ ದಾಟಿಸಿ 200ರವರೆಗೆ ಕೊಂಡೋಗಬೇಕು ಅನ್ನೋ ದೃಷ್ಟಿಯಿಂದ ಕೆಲಸ ಮಾಡಬೇಕಿದ್ರೆ ಇನ್ನೂ ಹಲವಾರು ಸವಾಲುಗಳು ನಮ್ಮ ಮುಂದೆ ಇದೆ. ಈ ರೀತಿ ಬೇರೆ ಬೇರೆ ನಮ್ಮ ಒಬ್ಬೊಬ್ಬರ ಆಲೋಚನೆಗಳೇ ಒಂದೊಂದಿರ್ಬೋದು. 10 ಜನ ಕೂತುಕೊಂಡು ಇದನ್ನು ಮುಂದಿನ ಉನ್ನತ ಸ್ಥಿತಿಗೆ ಕೊಂಡೋಗಬೇಕಿದ್ರೆ ನಿಮ್ಮೆಲ್ಲರ ಸಹಕಾರ ಅಗತ್ಯ. ಆದ್ದರಿಂದ ಈ ಶಾಲೆಯಲ್ಲಿ ಕಲಿತಂಥ ಹಿರಿಯ ವಿದ್ಯಾರ್ಥಿಗಳು, ಈ ಊರಿನಲ್ಲಿ ಪರ ಊರಿನಲ್ಲಿ ನೆಲೆಸಿರುವವರು ಹಾಗೂ ಶಿಕ್ಷಣದ ಪ್ರೇಮಿಗಳು ಹಾಗೂ ಜನಪ್ರತಿನಿಧಿಗಳು ಎಲ್ಲ ನಮ್ಮೊಂದಿಗೆ ನಮ್ಮ ಪ್ರಯತ್ನಕ್ಕೆ ಒಂದು ಬೆನ್ನೆಲುಬಾಗಿ ನಿಲ್ತೀರಿ ಅನ್ನುವಂಥ ಭರವಸೆಯೊಂದಿಗೆ, ಭಗವಂತನ ಆಶೀರ್ವಾದ ಅದಕ್ಕೆ ಸದಾ ಇರಲಿ ಅನ್ನುವಂಥ ಆಶಯದೊಂದಿಗೆ ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಇನ್ನು ಅಧ್ಯಕ್ಷತೆ ವಹಿಸಬೇಕಾದಂಥ ಮಾಜಿ ಸಂಸದರು ಬರ್ತಾರೆ, ಸ್ವಲ್ಪ ತಡ ಆಗ್ಬೋದು ಅಂತ ಹೇಳಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಕೂಡ ನಿಮ್ಮೆಲ್ಲರ ಈ ಶತಮಾನೋತ್ಸವ ಸಮಿತಿಯ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಕರ್ನಾಟಕ ಸರ್ಕಾರ, ಶ್ರೀ ಕಿಶೋರ್ ಕುಮಾರ್ ಬಟ್ಟಿಯಾಡಿ ಇವರು ಆಗಮಿಸಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಅವಿನಾಶ್ ತೊಟ್ಲ ಇವರು ಶಾಲು ಹಾಕಿ ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಅವಿನಾಶ್ ತೊಟ್ಲ. ಶ್ರೀಯುತ ಸೀತಾರಾಮ ರೈ ಕೈಕಾರ ಸಂಚಾಲಕರು ಶಾಲು ಹಾಕಿ ಹೂ ನೀಡಿ ಕಾರ್ಯಕ್ರಮಕ್ಕೆ ಅವಿನಾಶ್ ತೊಟ್ಲ ಇವರು ಶಾಲು ಹಾಕಿ ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀಯುತ ಶಿವಕುಮಾರ್ ಉದ್ಯಮಿಗಳು ಪುತ್ತೂರು ಇವರನ್ನ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ. ಶ್ರೀಯುತ ಶಿವಕುಮಾರ್ ಪುತ್ತೂರು ಉದ್ಯಮಿಗಳು ವೇದಿಕೆಗೆ ಆಗಮಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀ ಸಂಜೀವ್ ಮಠಂದೂರು, ಮಾಜಿ ಶಾಸಕರು ಪುತ್ತೂರು, ಇವರಿಗೂ ಕೂಡ ಶತಮಾನೋತ್ಸವತಿಯ ಪ್ರಯುಕ್ತ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಇವರಿಗೆ ಗಣೇಶ್ ಶ್ರೀ ಪನ್ನಡಕ ಇವರು ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಶ್ರೀಯುತ ಗಣೇಶ್ ಶ್ರೀ ಪನ್ನಡಕ ಇವರು ವೇದಿಕೆಗೆ ಬಂದು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ಕೋರಿಕೆ. ಒಳಮಗುರು ಗ್ರಾಮ ಪಂಚಾಯತಿನ ಸದಸ್ಯರಾದಂಥ ಶ್ರೀ ಮಹೇಶ್ ರೈ ಕೇರಿ ಇವರು ಉಪಸ್ಥಿತರಿದ್ದಾರೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಶತಮಾನ ಸಮಿತಿಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಬಾಲಕೃಷ್ಣ ರೈ ಪುಂಡಿಕಾಯಿ ಇವರು ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಒಳಮಗುರು ಗ್ರಾಮ ಪಂಚಾಯತಿನ ಸದಸ್ಯರಾದ ಶ್ರೀಮತಿ ರೇಖಾ ಯತೀಶ್ ಇವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಈ ಶತಮಾನೋತ್ಸವ ಸಮಿತಿಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಇವರಿಗೆ ಅಶ್ವಿನಿ ಆಳ್ವ ಇವರು ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಜನನದಿ ವಿಬಿಗೆಯ ಬೆಳಗೋಣ, ಪುತ್ತೂರು ಮಹಾಲಿಂಗೇಶ್ವರ ಸೀಮೆಯಲ್ಲಿ ಒಳಮೊಗ್ರು ಉಳ್ಳ ಕೂಲು ಸಾನ್ನಿಧ್ಯದಲ್ಲಿ ಒಳಮೊಗ್ರು ಗ್ರಾಮ ಪಂಚಾಯತಿನ ಸದಸ್ಯರಾದ ಶ್ರೀಮತಿ ನಿಮಿತಾ ನವೀನ್ ರಾಯ್ ಉಪಸ್ಥಿತರಿದ್ದಾರೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಶತಮಾನೋತ್ಸವ ಸಮಿತಿಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದೆ. ಇವರಿಗೆ ರಮ್ಯಾ ರಾಜಶೇಖರ್ ಇವರು ವೇದಿಕೆಗೆ ಬಂದು ಶಾಲು ಮತ್ತು ಹೂವಿನೊಂದಿಗೆ ಗೌರವದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ವಿನಂತಿ. ಸುರೇಖ ದರ್ಕಾಸು ಇವರು ವೇದಿಕೆಗೆ ಬರಬೇಕು. ಶಾಲು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸಿದ್ದರಾಮರೈ ಚೆಲ್ಲಡ್ಕ ಇವರೇ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಪ್ರಗತಿಪರ ಕೃಷಿಕರು ಉದ್ಯಮಿಗಳು ಆದಂಥ ಶ್ರೀ ಬುಡಿಯಾರು ರಾಧಾಕೃಷ್ಣ ರೈ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ. ಇವರಿಗೆ ಕೊಡುವ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಆನಂದ ರೈ ಪುಂಡಿಕಾಯ್ ಇವರು ವೇದಿಕೆಗೆ ಬಂದು ಶಾಲು ಗೌರವದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಬೆಳಕಿನಲ್ಲಿ
ಬೆಳಗೋಣ ಕೈಕಾರ ಶಾಲೆಯ ಜನನದಿ ವಿಬಿಗೆಯ ಬೆಳಗೋಣ. ಸ್ಥಳೀಯರು ಹಿರಿಯ ವಿದ್ಯಾರ್ಥಿಗಳಾದ ಪ್ರಖ್ಯಾತ ಅಡಿಕೆ ವ್ಯಾಪಾರಸ್ಥರಾದಂಥ ಶ್ರೀ ಯೂಸುಫ್ ಹಾಜಿ ಕೈಕಾರ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ. ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವರಿಗೆ ಪ್ರೇಮನಾಥ ಶೆಟ್ಟಿ ಇವರು ಶಾಲು ಹೂ ಮತ್ತು ಗೌರವದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಕೈಕಾರ ಶಾಲೆಯು ಅರಳಿತು ಶತಪರ್ವದ ರವಿ ಕಿರಣವ ಕಂಡಿರುವ ದೇಗುಲ ಶತವರುಷದ ಶತಹರುಷದ ಸಂಭ್ರಮದ ಗುಡಿಯ ಶತ ಶತ ಶಿಷ್ಯಾರ ನಾಡಿಗೆ ನೀಡಿದ ವಿದ್ಯಾಲಯ ನೆನೆಯೋಣ ಶತ ಸಂಭ್ರಮದ ಉದ್ಯಮಿಗಳು ಹಿರಿಯ ವಿದ್ಯಾರ್ಥಿಯಾದಂಥ ಶ್ರೀ ಸಂತೋಷ್ ಕುಮಾರ್ ಕೈಕಾರ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಇವರಿಗೆ ಸಂಕೇತ್ ಬಾನಬೆಟ್ಟು ಇವರು ಶಾಲು ಹೂ ಮತ್ತು ಗೌರವದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಕೈಲಾಸ ಎಂದು ದುಡಿದ ಜನರ ಶ್ರಮದಲ್ಲಿ ನೆನೆಯೋಣ ಕೈಕಾರ ಶಾಲೆಯ ಶತದೀವಿಗೆಯ ಬೆಳಕಿನಲ್ಲಿ. ಉದ್ಯಮಿಗಳು ಪುತ್ತೂರು ನಗರ ಬಿಜೆಪಿಯ ಅಧ್ಯಕ್ಷರಾದಂಥ ಶ್ರೀ ಶಿವಪ್ರಸಾದ್ ವೇದಿಕೆಯಲ್ಲಿ ಉಪಸ್ಥಿತಿದ್ದಾರೆ. ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಇವರಿಗೆ ಪ್ರವೀಣ್ ಪ್ರಸಾದ್ ಇವರು ಶಾಲು ಹೂ ಮತ್ತು ಗೌರವದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಶತಮಾನೋತ್ಸವ ಸಮಿತಿಯ ಸಂಚಾಲಕರಾದಂಥ ಶ್ರೀ ಸೀತಾರಾಮ್ ರೈ ಹಾಗೂ ಗೌರವಾಧ್ಯಕ್ಷರಾದಂಥ ಶಿವರಾಮ ಶೆಟ್ಟಿ ಬಿಳ್ಳಾಜೆ ಹಾಗೂ ಕೋಶಾಧಿಕಾರಿಯಾದಂತಹ ಶ್ರೀ ಶ್ರೀಧರ್ ರೈ ಹೊಸಮನೆ ಹಾಗೂ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಶ್ರೀ ರಾಮಣ್ಣ ರೈಕರ್ನವರು ಇವರು ಕೂಡ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಸರ್ ತಮಗೆಲ್ಲರಿಗೂ ಆದರದ ಸ್ವಾಗತವನ್ನು ಬಯಸ್ತಾ ಹಾಗೆ ಬಂದಂತಹ ಎಲ್ಲ ಶಿಕ್ಷಣ ಪ್ರೇಮಿಗಳು ಹಿರಿಯ ವಿದ್ಯಾರ್ಥಿಗಳು ನಮ್ಮ ಪಕ್ಕದ ಊರಿನ ಗಣ್ಯರು ಹಾಗೆ ಎಲ್ಲ ಈ ನಾವು ಆಹ್ವಾನ ಮಾಡಿದ ಮೇರೆಗೆ ಹಾಗೆಯೇ ತಮ್ಮೆಲ್ಲರ ಸಹಕಾರವನ್ನು ನೀಡಿದಂತಹ ದೊಡ್ಡ ಮೊತ್ತದ ಸಹಕಾರ ಮಾಡಿದ ದೊಡ್ಡ ಮನಸ್ಸಿನ ಎಲ್ಲ ಬಂಧು ಭಗಿನಿಯರು ವಿದ್ಯಾರ್ಥಿನಿಯರು ಈ ಶಾಲೆಯ ಮೇಲೆ ಪ್ರೀತಿಟ್ಟು ಬಂದಂಥ ತಮಗೆಲ್ಲರಿಗೂ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಣೆಗೊಂಡಂತಹ ನಿರೂಪಕರಾದಂತಹ ಬಾಲಕೃಷ್ಣ ಪುರ್ದಾಲ್ ಹಾಗೆ ಅವರ ಒಟ್ಟಿಗೆ ಇದ್ದಂಥ ಬಳಗ ಪತ್ರಕರ್ತ ಮಿತ್ರರು ಹಾಗೂ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ಮಾಡಿದ್ದ ತಮ್ಮೆಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಆದರದಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವ ಸನ್ಮಾನ್ಯ ಶ್ರೀ ಕಿಶೋರ್ ಕುಮಾರ್ ಬೊಟ್ಯಾಡಿ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಕರ್ನಾಟಕ ಸರ್ಕಾರ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತುಗಳನ್ನಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಶತಮಾನೋತ್ಸವದ ಸಮಾರಂಭದ ಶುಭ ಸಂದರ್ಭದಲ್ಲಿ ನಾವೆಲ್ಲರಿದ್ದೇವೆ. ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಈ ಭಾಗದ ಅಭಿವೃದ್ಧಿ ಹರಿಕಾರರು, ನಿಕಟಪೂರ್ವ ಶಾಸಕರು ತಮ್ಮ ಅವಧಿಯಲ್ಲಿ ಸಾವಿರಾರು ಕೋಟಿ ಅನುದಾನವನ್ನು ಪುತ್ತೂರು ತಾಲೂಕಿಗೆ ತಂದು ಅಭಿವೃದ್ಧಿಯ ಪರ್ವವನ್ನು ಸಾರಿದವರು ಶ್ರೀ ಸಂಜೀವ್ ಮಠಂದೂರವರೇ. ಪಂಚಾಯತ್ ಸದಸ್ಯರು ನನ್ನ ಆತ್ಮೀಯ ಮಿತ್ರ ಮಹೇಶ್ ರೈ ಕೇರಿಯರವರೇ. ಇನ್ನೊಬ್ಬರು ಪಂಚಾಯತ್ ಸದಸ್ಯೆ ಸಹೋದರಿ ಶ್ರೀಮತಿ ರೇಖಾ ಯತೀಶ್ ರವರೇ, ಸಹೋದರಿ ಶ್ರೀಮತಿ ನಿಮಿತಾ ನವೀನ್ ರೈ ಅವರೇ, ಹಿರಿಯರು ಮಾರ್ಗದರ್ಶಕರು, ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಲಿಕ್ಕೆ ಶ್ರಮವಹಿಸುವಂತಹ ಬುಡಿಯಾರ್ ರಾಧಾಕೃಷ್ಣ ರೈ ಅವರೇ, ಉದ್ಯಮಿ
ಈ ಶಾಲೆಯ ಹಿರಿಯ ವಿದ್ಯಾರ್ಥಿ ಯೂಸುಫ್ ಹಾಜಿ ಕೈಕಾರ್ ಅವರೇ, ಆತ್ಮೀಯ ಮಿತ್ರ, ಕಾಲೇಜಿನ ಸಹಪಾಠಿ, ಸಂಘಟನೆಯಲ್ಲಿ ಕೂಡ ಜೊತೆ ಕೆಲಸ ಮಾಡಿದವರು, ನನ್ನ ಸಹೋದರ ಸಂತೋಷ್ ಕುಮಾರ್ ರೈ ಕೈಕಾರ್ ಅವರೇ, ನಗರ ಮಂಡಲದ ಭಾರತೀಯ ಜನತಾ ಪಾರ್ಟಿಯ ಜವಾಬ್ದಾರಿಯನ್ನು ಹೊತ್ತು ನಿತ್ಯ ನಿರಂತರ ಚಟುವಟಿಕೆಗಳಿದ್ದು ಯುವಕರನ್ನು ಒಗ್ಗೂಡಿಸ್ತಾ ಭಾರತೀಯ ಜನತಾ ಪಾರ್ಟಿಯ ಮುಖಾಂತರ ಯುವಕರನ್ನು ದೇಶದ ಒಂದು ಕೆಲಸಕ್ಕೆ ಅಣಿ ಮಾಡ್ತಕ್ಕಂಥ ನನ್ನ ಆತ್ಮೀಯ ಮಿತ್ರ ಶಿವಕುಮಾರ್ ಅವರೇ, ಈ ಶಾಲೆಯ ಅಭಿವೃದ್ಧಿ ಸಮಿತಿಯಲ್ಲಿ ತಮ್ಮ ತನು ಮನ ಧನವನ್ನು ದಾರೆ ಎರೆದು ಈ ಶಾಲೆಯ ಅಭಿವೃದ್ಧಿಗೆ ಒಂದು ಮುನ್ನುಡಿಯನ್ನು ಹಾಡಿದಂಥ ಎಲ್ಲ ಪ್ರಮುಖರಿದ್ದಾರೆ. ಅದರಲ್ಲಿ ಆತ್ಮೀಯ ಸಹೋದರ ಅಧ್ಯಕ್ಷರು, ಶತಮಾನೋತ್ಸವ ಸಮಿತಿ ಅಧ್ಯಕ್ಷರಾದಂಥ ಪ್ರಕಾಶ್ ಚಂದ್ರ ಈ ಕೈಕಾರ್ ಅವರೇ, ಪ್ರಭಾರ ಮುಖ್ಯ ಗುರಿಗಳಾದಂತಹ ಶ್ರೀ ರಾಮನ ರೈ ಅವರೇ, ಕೋಶಾಧಿಕಾರಿಯಾದಂತಹ ಶ್ರೀಧರ್ ರೈ ಎಚ್ ಅವರೇ, ಸಂಚಾಲಕರು ತನ್ನ ಪೂರ್ತಿ ಸಮಯವನ್ನು ಕೊಟ್ಟು ಈ ಅಭಿವೃದ್ಧಿ ಶಾಲೆಯ ಶತಮಾನೋತ್ಸವದ ಅಭಿವೃದ್ಧಿಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಮಾಡಿದಂತಹ ನನ್ನ ಆತ್ಮೀಯ ಮಿತ್ರ ಸೀತಾರಾಮ್ ರೈ ಚೆಲ್ಲಾಡ್ಕರ್ ಅವರೇ, ಶತಮಾನೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದಂಥ ಶಿವರಾಮ್ ಶೆಟ್ಟಿ ಶಿವಸದನ ಬಿಲ್ಲಾಜರವರೇ, ವೇದಿಕೆ ಮೇಡ್ತಕ್ಕಂಥ ಎಲ್ಲ ಗಣ್ಯರೇ, ಸೇರ್ತಕ್ಕಂತಹ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಮಾಧ್ಯಮದ ಮಿತ್ರರೇ, ಸಮಯಕ್ಕೆ ಸರಿಯಾಗಿ ಬರಬೇಕಂತ ನವೀನ್ ರೈ ಅವರು ಅಂದರು 5:25ಗೆ ಬರಬೇಕು, ನಮ್ಮ ಜಿಲ್ಲಾ ಕಾರ್ಯವಾಹರು. ನನ್ನ ಮಂಗಳೂರಿನ ಕೋನಾಜಿಯ ಒಂದು ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮ, ಅಲ್ಲಿಯ ನಮ್ಮ ಮಾಜಿ ಶಾಸಕರು ಜಯರಾಮ್ ಶೆಟ್ಟಿಯವರ 80ನೇ ವರ್ಷದ ಕಾರ್ಯಕ್ರಮ, ಅದನ್ನು ಬಿಟ್ಟು ಓಡೋಡ್ಕೊಂಡು ಬಂದೆ. ಯಾಕಂದರೆ ನವೀನ್ ರೈ ಅವರು ಹೇಳಿದ ನಂತರ ಅದು ಮತ್ತೆ ವೇದವಾಕ್ಯ ನಮಗೆ. ಆದರೂ ಕೂಡ ಏನು ಮನಸ್ಸಲ್ಲಿ ಬೇಸರ ಮಾಡಲಿಲ್ಲ, ಯಾಕಂದರೆ 1 ಗಂಟೆ 1.5 ಗಂಟೆ ಜಾಸ್ತಿ ಇದ್ದರೂ ಕೂಡ ಇದು ನನ್ನ ಏನು ಬೊಟ್ಯಾಡಿ ನನ್ನ ಕರ್ಮಭೂಮಿ, ಅದೇ ಥರ ಕೈಕಾರ ಕೂಡ ನನ್ನ ಪುಣ್ಯದ ಭೂಮಿ, ಕರ್ಮಭೂಮಿ. ಯಾಕಂದರೆ ಎಲ್ಲ ಮಿತ್ರರ ಜೊತೆ ಸೇರ್ಕೊಂಡು ಅಲ್ಲಿ ಕಬಡ್ಡಿ ಆಡಿದವ. ಕೈಕಾರ ಅಂದ ತಕ್ಷಣ ನಾವು ಬೇರೆ 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 ಜಾತಿಯಲ್ಲಿದ್ದರೂ ಕೂಡ ಒಂದು ಕುಟುಂಬದ ವಾತಾವರಣ ಇಲ್ಲಿ. ಏನೋ ಇಲ್ಲಿ ಬಂದಾಗ ನಾನು ಇದೇ ಕುಟುಂಬದ ಕೈಕಾರದ ಒಂದು ಮಣ್ಣಿನ ಮಗ ಅಂತ ನನ್ನ ಮನಸ್ಸಿಗೆ ಬರುವಂಥದ್ದು. ಪ್ರಶಾಂತ್ ರೈ ಕೈಕಾರ ಇದ್ದಾರೆ, ಜೊತೆ ಕಬಡ್ಡಿ ಆಡಿದವರು, ಪ್ರೇಮನಾಥ್ ಶೆಟ್ಟಿ ಇದ್ದಾರೆ, ಆ ಕಡೆ ಶಶ್ಯನೇ ಇದ್ದಾರೆ. ನಾವು ಪಾರ್ಟಿಯಲ್ಲಿ ಬೇರೆ ಬೇರೆ ಆದರೂ ಕೂಡ ನಾನು ಇಲ್ಲಿ NSS ಕ್ಯಾಂಪಿಗೆ ಬಂದಾಗ ಒಂದು 10 ದಿವಸ ನಾವು ಇಲ್ಲಿ ಇದ್ದೆವು. ನಾವು ಈ ಶಾಲೆಯ ಕೆಲಸವನ್ನು ಮಾಡಿದೆವು NSS ಕ್ಯಾಂಪ್ನ ಮುಖಾಂತರ. ಆ ದಿನ ನಂಗೆ ನೆನಪು ಬರ್ತದೆ. ಆ ದಿನ ನೆನಪು ಯಾವ ರೀತಿ ಬರ್ತದೆ ಅಂದರೆ, ನಮ್ಮೊಬ್ಬ ವಿದ್ಯಾರ್ಥಿ ಮಧ್ಯಾಹ್ನದ ಹೊತ್ತಿಗೆ ನಾವು ಇಲ್ಲಿ ಕೆಲಸ ಆದ ನಂತರ NSS ನಂತರ ಸ್ನಾನಕ್ಕೆ ಅಂತ ಹೋದಾಗ ಅಲ್ಲಿ ನೀರಲ್ಲಿ ಕೆರೆಯಲ್ಲಿ ನೀರಲ್ಲಿ ಈಜುವಾಗ ಮುಳುಗಲಿಕ್ಕೆ ಆದ್ರೆ ಅದನ್ನು ಎತ್ತಿ ಮೇಲಕ್ಕೆ ಹಾಕಿದೆ. ಯುವಕರು ಮೈ ಜುಮ್ ಅಂತದೆ ನನಗೆ. ನಾನಲ್ಲೂ ಈ ಕೈಕಾರ ಭಾಗದಲ್ಲಿ ನಾವು ಕಾಂಗ್ರೆಸ್, BJP, JDS ಯಾವುದೂ ಇಲ್ಲ. ಎಲ್ಲರೂ ಒಟ್ಟಿಗೆ ಸೇರಿದಾಗ ಒಂದು ಕುಟುಂಬದ ವಾತಾವರಣ. ಅದಕ್ಕೋಸ್ಕರ ನನಗೆ ಕೈಕಾರ ಅಂದರೆ ತುಂಬ ಪ್ರೀತಿ. ಆ ಕಾರಣಕ್ಕೆ ತುಂಬ ಪ್ರೀತಿಯಿಂದ ಕರೆದಿದ್ದೀರಿ. ನಾನು ಕೂಡ ಈ ಶಾಲೆಯಲ್ಲಿ ಕಳೆಯಿದ್ದರೂ ಕೂಡ ಇಲ್ಲಿ ಈ ಮಣ್ಣಲ್ಲಿ ಆಟ ಆಡಿದ್ದೇನೆ. ಆ ಕಾರಣಕ್ಕೆ ನಾನು ಕೂಡ ಇಲ್ಲಿಯವನನ್ನುವಂಥ ಭಾವನೆ. ಆದರೆ ನನ್ನ ಕಲ್ಪನೆ ಮತ್ತು ಭಕ್ತಕೋಡಿ ಶಾಲೆಯವರು ನನಗೆ ಬೈತಾರೆ ಸಂಜೀವನ. ಯಾಕೆ ಬೈತಾರೆ ಅಂದರೆ, ಊರಿಗೆ ಉಪಕಾರಿ ಮನೆಗೆ ಮಾರಿ ಆ ಥರ ಆಗಿದೆ. ಖಂಡಿತ ಇದು ಕೂಡ ನನ್ನ ಊರೇ. ಯಾಕಂದರೆ ಅವರು ತುಂಬ ಕಲ್ಪನೆ ಮತ್ತು ಭಕ್ತ ಕೋಡಿಯವರು ತುಂಬ ಸಲ ನನ್ನ ಹತ್ರ ಬಂದಿದ್ದರು. ನನಗೆ ₹1 ಕೂಡ ಕೊಡಲಿಕ್ಕೆ ಆಗಲಿಲ್ಲ. ಯಾಕೆ ಕೊಡಲಿಕ್ಕೆ ಆಗಲಿಲ್ಲ ಅಂದರೆ, ಸಣ್ಣ ಅನುದಾನ ಇರುವಂಥದ್ದೊಂದು ಬೈಂದೂರಿಂದ ಸುಳ್ಯ ತನಕ 13 ಕ್ಷೇತ್ರ ಹಂಚಬೇಕು. 5 ಲಕ್ಷ ಕೊಟ್ಟಿದ್ದೇನೆ ನಾನು. ಅದರ ಜೊತೆಗೆ ಮೊನ್ನೆ ಸೀತಣ್ಣ ಮತ್ತು ಹಿರಿಯರು ಬಂದಿದ್ದರು ಅಧಿವೇಶನ ಸಂದರ್ಭದಲ್ಲಿ. ಅವರನ್ನು ಕರ್ಕೊಂಡು ಹೋಗಿ ಒಂದು ತುಂಬ ಮಮಕಾರದಿಂದ ಮಮತೆಯಿಂದ ಈ ಶಾಲೆಯ ಅಭಿವೃದ್ಧಿಗೋಸ್ಕರ ಕೇಶವ ಪ್ರಸಾದ್ ಅವರು, ನಮ್ಮ MLC ಅವರು, ಹಿರಿಯರು, ಅವರು ಕೂಡ 5 ಲಕ್ಷ ಕೊಡ್ತೇನೆ ಕಿಶೋರ್, ನೀವು ಹೇಳಿದ್ರೆ ಅದು ಮುಗೀತು, 5 ಲಕ್ಷ 100 ಕೊಡ್ತೇನೆ ಅಂತ ಅಂದಿದ್ದಾರೆ. ಮನವಿ ಕೊಡ್ಲಿಕ್ಕೆ ಹೋಗಿ ಮನವಿ ಬೇಡ, ನಾನು ಒಮ್ಮೆ ಮಾತು ಕೊಟ್ಟರೆ ಅದು ಆಯಿತು ಅಂತ ಒಪ್ಪಿದ್ದಾರೆ. ಅವರು ಕೂಡ ವಿಧಾನ ಪರಿಷತ್ತಿನ ಶಾಸಕರು, 5 ಲಕ್ಷ ಕೊಡ್ತೇನೆ ಅಂತ ಅಂದಿದ್ದಾರೆ. ಅದ್ರ ಜೊತೆಗೆ ನಮ್ಮ ಶಿಕ್ಷಕರ ಕ್ಷೇತ್ರದ ಶಾಸಕರು ಭೋಜೇಗೌಡರು ಕೂಡ 5 ಲಕ್ಷ ಕೊಡ್ತೇನೆ ಅಂತ ಒಪ್ಪಿದ್ದಾರೆ. ಅದರ ಜೊತೆಗೆ ಇನ್ನೊಬ್ಬರು ನಮ್ಮ ಪದವೀಧರ ಕ್ಷೇತ್ರದ ಧನಂಜಯ ಸರ್ಜಿಯವರು ಅವರು ಕೂಡ ಒಪ್ಪಿದ್ದಾರೆ. ಯಾಕಂದರೆ ಪ್ರಮುಖರು ಬಂದ ಕಾರಣಕ್ಕೆ ಅವರ ಜೊತೆ ಮಾತುಕತೆ ಮಾಡಿ ಅವರು ಒಪ್ಪಿದ್ದಾರೆ. 5 ಲಕ್ಷ ಅವ್ರು ಕೊಡ್ತೇನೆ ಅಂತ ಅಂದಿದ್ದಾರೆ. ಆ ಕಾರಣಕ್ಕೆ ಒಂದು 15 ಲಕ್ಷ, ಇನ್ನೂ ಕೂಡ ಕಡಿಮೆ ಆದರೆ ಬೇರೆ
ನಾಡಿದ್ದು ವಾಪಸ್ ಇದು ಅಧಿವೇಶನ ಪ್ರಾರಂಭ ಆಗ್ತದೆ. ನಮ್ಮೆಲ್ಲ ಇನ್ನು ಅನುದಾನ ಬರುವಂಥ ಸಂಜೀವನ್ನ ಮಾರ್ಚಿಗೆ ಬರ್ತದೆ. ಆ ಕಾರಣಕ್ಕೆ ಇನ್ನೂ 2-3 ಜನರು ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ. ಅಂತೂ ಹನಿ ಸೇರಿ ಹಲ್ಲ ಅಂತ ಅಂತೀವಿ, ಆ ರೀತಿ ನೀವೆಲ್ಲ ಕಷ್ಟಪಟ್ಟದಕ್ಕೆ ಸುಂದರವಾದ ಒಂದು ಸಭಾಂಗಣ ಉತ್ತಮ ರೀತಿಯಲ್ಲಿ ಮೂಡಿ ಬಂದಿದೆ. ಅದರ ಜೊತೆಗೆ ನಮ್ಮ ಕ್ರೀಡಾ ಮೈದಾನ ಕೂಡ ಆಗ್ತಾ ಉಂಟು. ಕ್ರೀಡಾ ಮೈದಾನ ತುಂಬ ಅತ್ಯಂತ ಅಮೂಲ್ಯವಾದ್ದು. ಯಾಕಂದರೆ ನಾವೆಲ್ಲ ಶಾಲೆಗೆ ಹೋಗಬೇಕಾದ್ರೆ ನಾವು ಸ್ವಲ್ಪ ಫ್ರೀ ಪೀರಿಯಡ್ ಇದ್ದ ತಕ್ಷಣ ಓಡ್ತಿದ್ದೆವು, ನಾವು ಆಟ ಆಡ್ಲಿಕ್ಕೆ ಓಡ್ತಿದ್ದೆವು ನಾವು. ಆ ಕಾರಣಕ್ಕೆ ನಾವು ಇವತ್ತು ಕೈ ಕಾಲು ಮುರಿದ್ರು ಕೂಡ, ನನ್ನ ಕೈ ಕೂಡ ಕಟ್ಟಾಗಿದೆ ಕಬಡ್ಡಿಯಲ್ಲಿ. ಈ ಜೀವನದಲ್ಲಿ ತುಂಬ ಕಷ್ಟ ಬಂದರೂ ಕೂಡ ಆ ರೀತಿ ಆಡಿದ ಕಾರಣಕ್ಕೋಸ್ಕರ ಯಾವುದಕ್ಕೂ ನಾವು ಜಗ್ಗುವುದಿಲ್ಲ, ಹೆದರುವುದಿಲ್ಲ, ಬಗ್ಗುವುದಿಲ್ಲ. ಮನುಷ್ಯ ಜೀವನದಲ್ಲಿ ಕಷ್ಟ ಬರುವುದು ಸಹಜ. ಅದನ್ನು ಎದುರಿಸಬೇಕಾದ್ರೆ ಈ ರೀತಿ ಆಟ ಕೂಡ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾನು ಇತ್ತೀಚೆಗೆ ಅಧಿವೇಶನದಲ್ಲಿ ಅದನ್ನು ಮಕ್ಕಳ ಖಿನ್ನತೆಯ ಬಗ್ಗೆ ಒಂದು ಅರ್ಧ ಗಂಟೆ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು ನನಗೆ. ಅದನ್ನು ಹುಡುಕಿಕೊಂಡು ಹೋದಾಗ ಹೆಚ್ಚಿನ ಶಾಲೆಯಲ್ಲಿ ಆಟದ ಮೈದಾನ ಇಲ್ಲ. ಆ ಮಗು ಆಟ ಆಡದೆ ತನ್ನ ಒಳಗಿರ್ತಕ್ಕಂಥ ದುಃಖವನ್ನು ದುಮ್ಮಾನವನ್ನು ಹೊರಗೆ ಹಾಕಲಿಕ್ಕೆ ಆಗದೆ ಒಂದು ರೀತಿಯಾದ ಆ ಮಗುವಿನ ಮನಸ್ಸಿನ ನೋವು. ಆ ಕಾರಣಕ್ಕೆ ತುಂಬ ಸಣ್ಣ ಮಕ್ಕಳು ಖಿನ್ನತೆಗೆ ಒಳಗಾಗಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಆಟ ಇಲ್ಲ. ಮನೆಯಲ್ಲಿ ಕೂಡ ಯಾವ ರೀತಿ ಅಂದರೆ ತಂದೆ ತಾಯಿಯವರು ಬೇರೆ ಬೇರೆ ತಮ್ಮ ಜೀವನದ ಇದಕ್ಕೋಸ್ಕರ ಉದ್ಯೋಗವನ್ನು ಅರಸಿಕೊಂಡು ತುಂಬ ಬ್ಯುಸಿ ಇರ್ತಾರೆ. ಆ ಮಕ್ಕಳಿಗೆ ಪ್ರೀತಿ ಅನ್ನೋದು ಸಿಗುವುದಿಲ್ಲ. ಆಟ ಇದ್ದರೆ ಅದನ್ನು ಮರೀಲಿಕ್ಕೆ ಸಾಧ್ಯತೆ ಉಂಟು. ಆ ಕಾರಣಕ್ಕೆ ಈ ಭಾಗದ ಮಕ್ಕಳಿಗೆ ಯಾವುದೇ ರೀತಿಯ ಕುಂದು ಕೊರತೆ ಇಲ್ಲ. ಆಟದ ಮೈದಾನ ಕೂಡ ಆಗ್ತಾ ಉಂಟು. ಇಲ್ಲಿ ಸ್ಟ್ರೆಂತ್ ತುಂಬ ಕಡಿಮೆ ಉಂಟು. ನಾನು ಕೇಳಲ್ಪಟ್ಟೆ 100 ಜನ ಮಾತ್ರ ಇದ್ದಾರೆ ಅಂತ. ಅದನ್ನು ಮುಂಬರುವ ದಿವಸದಲ್ಲಿ ಸ್ಟ್ರೆಂತ್ ಜಾಸ್ತಿ ಆಗಬೇಕಾದ್ರೆ ಮನೆಯಲ್ಲಿ ಮಕ್ಕಳು ಜಾಸ್ತಿ ಆಗಬೇಕು. ಆಗ ತನ್ನಿಂತಾನೇ ಸ್ಟ್ರೆಂತ್ ಜಾಸ್ತಿ ಆಗ್ತದೆ. ಅದರ ಜೊತೆಗೆ ನಾವು ನಮ್ಮ ಶಾಲೆಯಲ್ಲಿ ನಾವೆಲ್ಲರೂ, ಈಗ ನಾನು ವಿಧಾನ ಪರಿಷತ್ ಶಾಸಕನಾಗಬೇಕಾದ್ರೆ ನಾನು ಕಲಿತದ್ದು ಕಲ್ಪನೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲಿತದ್ದು ನಾನು. ಅದು ಕೂಡ ಇದೇ ಥರದ ಸ್ಕೂಲ್. ಅದು ಸಾಧನೆ ಮಾಡಬೇಕಾದ್ರೆ ನಮಗೆ ಗೌರ್ಮೆಂಟ್ ಸ್ಕೂಲ್ ಯಾವುದು ಅಡ್ಡ ಬರುವುದಿಲ್ಲ. ಯಾರೆಲ್ಲ ಶಾಸಕರಿದ್ದರೆ ಹೆಚ್ಚಿನವರು ಕೂಡ ಈ ರೀತಿಯ ಗೌರ್ಮೆಂಟ್ ಸ್ಕೂಲಲ್ಲೇ ಕಲಿತವರು. ಆ ಕಾರಣಕ್ಕೆ ನಾವು ಯಾವತ್ತೂ ಈ ಗೌರ್ಮೆಂಟ್ ಸ್ಕೂಲನ್ನು ಸಣ್ಣದಾಗಿ ನೋಡದೆ ನಮ್ಮ ಮನೆ ಮಕ್ಕಳನ್ನು ಇಲ್ಲಿಗೆ ಜಾಯಿನ್ ಮಾಡಿಸುವ ಮುಖಾಂತರ ಈ ಶಾಲೆಗೆ ಶಕ್ತಿಯನ್ನು ತುಂಬಬೇಕು. ಅದರ ಜೊತೆಗೆ ನಾವು ಅಂತೇವೆ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಅಂತೀವಿ ನಾವು. ಅದು 100ಕ್ಕೆ 100 ಸತ್ಯ. ತಾಯಿ ಪ್ರತಿಯೊಂದು ಮಗುವಿಗೆ ಗುರುವಿನ ಸ್ಥಾನದಲ್ಲಿ ನಿಂತ್ಕೊಂಡು ಆ ಸ್ಥಾನದಲ್ಲಿ ನಿಂತ್ಕೊಂಡು ಅವರ ಶ್ರೇಯೋಭಿವೃದ್ಧಿಗೆ ಪ್ರಯತ್ನವನ್ನು ಮಾಡ್ತಾರೆ. ಅದರ ನಂತರ ಶಾಲೆಗೆ ಬಂದಾಗ ಅಲ್ಲಿ ಕೂಡ ಒಂದು ಕುಟುಂಬದ ರೀತಿಯ ಪದ್ಧತಿ. ಆ ಮಗುವು ಏನು ಹುಟ್ಟಿದ ನಂತರ ಆ ಕುಟುಂಬದಲ್ಲಿ ಆ ಪ್ರೀತಿಯನ್ನು ಪಡೆಯುತ್ತದೆ. ಅದರ ನಂತರ ಶಾಲೆಗೆ ಬಂದಾಗ ಶಾಲೆಯಲ್ಲಿ ಕೂಡ ಅದೇ ರೀತಿಯ ಪ್ರೀತಿ ಸಿಗ್ತದೆ. ಎಲ್ಲ ಮನೆಯ ಮಕ್ಕಳು ಆ ಪ್ರೀತಿಯನ್ನು ಪಡ್ಕೊಂಡು ಬಂದು ಶಾಲೆಯಲ್ಲಿ ಇರ್ತಾರೆ. ಅಲ್ಲಿ ಕೂಡ ಆ ಟೀಚರ್ಸ್ ಏನು ಗುರುವೃಂದ ಇರ್ತದ, ಅವರು ತಮ್ಮ ಮಕ್ಕಳನ್ನು ಅದೇ ರೀತಿ ಬೆಳೆಸುವ ಮುಖಾಂತರ ಅವರ ಶ್ರೇಯೋಭಿವೃದ್ಧಿಗೆ ತಮ್ಮ ಇಡೀ ಜೀವನವನ್ನೇ ಕೊಡ್ತಾರೆ. ಅದಕ್ಕೋಸ್ಕರ ಒಂದು ಜೋರಾದ ಚಪ್ಪಾಳೆ ಆ ತಾಯಿಗೆ ಮತ್ತು ಆ ಗುರುಗಳಿಗೆ. ಈ ಭಾರತ ಯಾವ ರೀತಿ ಅಂದರೆ ಸುಮಾರು 1000 ವರ್ಷದ ನಮ್ಮ ಮೇಲೆ ದಾಳಿ ಆದರೂ ಕೂಡ ನಾವು ಯಾವತ್ತೂ ನಾವು ಸೋಲೇ ಇಲ್ಲ. ಕಾರಣ ಆ ತಾಯಿ ಅನ್ನುವ ಆ ತಾಯಿ ಆ ಕುಟುಂಬದಲ್ಲಿ ಎಲ್ಲವನ್ನು ಎದುರಿಸ್ಕೊಂಡು ನಿಂತ್ಕೊಂಡು ಕುಟುಂಬ ಪದ್ಧತಿ ಗಟ್ಟಿಯಾದ ಕಾರಣಕ್ಕೋಸ್ಕರ ನಾವು ಎಂದೂ ಸೋಲಿಲ್ಲ. ಒಂದು ವಿದ್ಯಾರ್ಥಿ ಶಾಲೆಯಲ್ಲಿ ಫೇಲ್ ಆದ ತಕ್ಷಣ ತಾಯಿಗೆ ಆಗೋ ನೋವು ಬೇರೆ. ಅದರ ಜೊತೆಗೆ ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ನೋವನ್ನು ಅನುಭವಿಸ್ತಾರೆ. ಇಲ್ಲಿ ಆ ಮಗುವಿಗೆ ಅವಾರ್ಡ್ ಸಿಕ್ಕಿತು, ಮಗುವಿಗೆ ಪ್ರೈಸ್ ಸಿಕ್ಕಿತು, ಅತ್ಯುತ್ತಮ ಮಾರ್ಕಲ್ಲಿ ಪಾಸಾದಾಗ ಕೂಡ ಎಲ್ಲರೂ ಖುಷಿ ಪಡ್ತಾರೆ. ಯಾವ ರೀತಿ ಅಂದರೆ ನಮ್ಮ ಕಾಲಿಗೊಂದು ಸಣ್ಣ ಮುಳ್ಳು ಚುಚ್ಚಿದರೆ ತಕ್ಷಣಕ್ಕೆ ನಮ್ಮ ಕೈ ಆ ಮುಳ್ಳನ್ನು ತೆಗಿಲಿಕ್ಕೆ ಹೋಗ್ತದೆ ಅಂತೆ. ಆ ಕೈಗೆ ಕಾಲು ಯಾವತ್ತೂ ಥ್ಯಾಂಕ್ಸ್ ಅನ್ನೋದೇ ಇಲ್ಲ. ಅಂದರೆ ಆ ಕುಟುಂಬದಲ್ಲಿ ಏನೊಂದು ನೋವಾದರೂ ಇಡೀ ಕುಟುಂಬವೇ ಅದಕ್ಕೆ ಸ್ಪಂದಿಸುವ ಮುಖಾಂತರ ಆ ಕುಟುಂಬ ಪದ್ಧತಿ ಗಟ್ಟಿಯಾಗಿದೆ. ಅದರ ಜೊತೆಗೆ ನಾವು ಆ ಕುಟುಂಬ ಪದ್ಧತಿ ಸಂಘ ಶತಾಬ್ದಿ 100ನೇ ವರ್ಷ. ತುಂಬ ಖುಷಿ ವಿಚಾರ ಅಂದರೆ ಸಂಘಕ್ಕೆ 100 ವರ್ಷ, ನಮ್ಮ ಕೈಕಾರ ಶಾಲೆಗೂ 100 ವರ್ಷ. ಸಂಘದ ಸ್ವಯಂ ಸೇವಕರು ಯಾವ ರೀತಿ ಅಂದರೆ 5 ಪಂಚ ಪರಿವರ್ತನೆ ಮುಖಾಂತರ ಸಮಾಜದಲ್ಲಿ ಕೆಲಸ ಮಾಡ್ತಿದ್ದಾರೆ. ಯಾವುದು ಪಂಚ ಪರಿವರ್ತನೆ? ಕುಟುಂಬ ಪ್ರಬೋಧನ, ಕುಟುಂಬದಲ್ಲಿ ನಾವೆಲ್ಲರೂ ಒಟ್ಟಾಗಿ ಬದುಕುವಂಥದ್ದು, ಸಾಮಾಜಿಕ ಸಾಮರಸ್ಯ, ಅಲ್ಲಿರ್ತಕ್ಕಂಥ ಎಲ್ಲ ಕೆಲ ಜಾತಿಯವರ ಮೇಲ್ಜಾತಿ ಕೆಳಜಾತಿ ನಾವು ಆ ರೀತಿ ಇಬ್ಬಾಗಾಗಿ ಹೋಗಿದ್ದೇವೆ. ಇರ್ತಕ್ಕ ಉಪೇಕ್ಷದ ಬಂಧು ಅಂತ ನಾವು ಕರಿತೀವಿ. ಅವರನ್ನೆಲ್ಲರನ್ನು ಮುಖ್ಯವಾಹಿನಿಗೆ ತರೋ ಮುಖಾಂತರ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಬದುಕುವಂಥದ್ದು. ಅದರ ಜೊತೆಗೆ ಸ್ವದೇಶಿ ಭಾವನೆ ಯಾವ ರೀತಿ ಅಂದರೆ ನಾವು ಸ್ವದೇಶಿ ಉಡುಪನ್ನೇ ಧರಿಸುವಂಥದ್ದು, ಸ್ವದೇಶಿ ವಸ್ತುವನ್ನೇ ಖರೀದಿ ಮಾಡುವಂಥದ್ದು. ಮೋದಿಜಿಯವರು ಅಂತಾರೆ ಆತ್ಮನಿರ್ಭರ ಭಾರತ ಅಂತ. ಇಲ್ಲೇ ತಯಾರಾದ ವಸ್ತುವನ್ನು ನಾವು ಖರೀದಿ ಮಾಡಬೇಕು. ಆ ಮುಖಾಂತರ ರೈತರಿಗೆ ಶಕ್ತಿ ತುಂಬಬೇಕು.
ಅದರ ಜೊತೆಗೆ ನಾಗರಿಕ ಶಿಷ್ಟಾಚಾರ. ಏನು ನಾಗರಿಕ ಶಿಷ್ಟಾಚಾರ? ನಾನು ಇವತ್ತು ಮನೆಯಿಂದ ಹೊರಟ ನಂತರ ವಾಪಸ್ ಮನೆಗೆ ಬರೋ ತನಕ ಯಾರ ಹತ್ರ ಕೂಡ ಗಲಾಟೆ ಮಾಡೋದಿಲ್ಲ. ಅತ್ಯಂತ ಮೃದು ಸ್ವಭಾವದಲ್ಲಿ ನಾನು ನನ್ನ ಜೀವನ ನಡೆಸ್ತೇನೆ. ಟ್ರಾಫಿಕ್ ರೂಲ್ಸನ್ನು ಬ್ರೇಕ್ ಮಾಡುವುದಿಲ್ಲ. ಈ ರೀತಿಯಾಗಿ ಬದುಕುವಂಥದ್ದು. ಪರ್ಯಾವರಣ ಅಂದ ತಕ್ಷಣ ಈ ಭೂಮಿ, ಮನುಷ್ಯ ಮನುಷ್ಯನ ತಲೆಗೆ ಏನು ಬರ್ತದೆ ಅಂದರೆ ಇಲ್ಲಿ ಎಲ್ಲವನ್ನು ಪಡೆದ ನಂತರ ನಾನೇ ಅನ್ನುವಂಥ ಅಹಂಕಾರ ಬರ್ತದಂತೆ. ಪರ್ಯಾವರಣ ಅಂತ ತಕ್ಷಣ ಭೂಮಿ, ಬೆಳಕು, ನೀರು, ಈ ಮಣ್ಣು ಎಲ್ಲವೂ ಕೂಡ ಇದನ್ನು ನಾವು ತಾಯಿ ಅಂತ ಸ್ವೀಕಾರ ಮಾಡಿದ್ದೇವೆ. ರತ್ನಗರ್ಭೆ ವಸುಂಧರೆ ಅಂತ ಕರಿತೀವಿ ನಾವು. ಅದಕ್ಕೆ ಆ ಎಲ್ಲದಕ್ಕೂ ನಾವು ಗೌರವ ಕೊಟ್ಟು ಶುಚಿತ್ವವನ್ನು ಕಾಪಾಡುವ ಮುಖಾಂತರ ಯಾವುದೇ ರೀತಿ ಕಲುಷಿತ ಮಾಡುವುದಿಲ್ಲ ಭೂಮಿಯನ್ನು. ಆ ರೀತಿ ಬದುಕುವ ಮುಖಾಂತರ ಈ ದೇಶ ಪ್ರೇಮವನ್ನು ತೋರಿಸಬೇಕು. ಅದನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸುವ ಮುಖಾಂತರ ಈ ಶಾಲೆಯ ಅಭಿವೃದ್ಧಿಗೆ ನಾವೆಲ್ಲರೂ ಕಟಿಬದ್ಧರಾಗೋಣ. ಇರ್ತಕ್ಕಂಥ ಎಲ್ಲರಿಗೆ, ಎಲ್ಲ ಹಿರಿಯರಿಗೆ ವಂದಿಸ್ತಾ, ಎಲ್ಲ ತಾಯಂದಿರಿಗೆ ವಂದಿಸ್ತಾ, ತಾಯಂದಿರೆ ನೀವು ನಿಮ್ಮ ಮಕ್ಕಳ ಜೀವನವನ್ನು ಕೇವಲ ಎಕ್ಸಾಮಲ್ಲಿ ಪಾಸ್ ಆಗೋದು ಮಾತ್ರ ಅಲ್ಲ, ಅವರ ಒಂದು ಜೀವನದ ಭದ್ರ ಬುನಾದಿಯನ್ನು ಮಾಡುವ ಮುಖಾಂತರ ಅವರು ದೇಶದ ಆಸ್ತಿ ಆಗಬೇಕು. ಯಾಕಂದರೆ ಸೈನಿಕರ ಥರ ಬದುಕಬೇಕು. ಸೈನಿಕರು ನಮ್ಮೆಲ್ಲರ ಖುಷಿಗೋಸ್ಕರ ದಿನದ 24 ಗಂಟೆ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ತಮ್ಮ ಪ್ರಾಣವನ್ನು ಕೊಡ್ತಾರೆ ಕೂಡ. ನಿಮ್ಗೆ ಗೊತ್ತು, ನಿನ್ನೆಯ ದಿವಸ ನಮಗೆ ಕಪ್ಪು ದಿವಸ. ಯಾಕಂದರೆ CRPFನ 40 ಜನ ಯೋಧರನ್ನು ಭಯೋತ್ಪಾದಕರು ಸಾಯಿಸಿದರು. ಯೋಚನೆ ಮಾಡಿ, ಅವರಿಗೆ ಮಕ್ಕಳಿದ್ದಾರೆ, ತಂದೆ ಇದ್ದಾರೆ, ತಾಯಿ ಇದ್ದಾರೆ. ಆ ಕಾರಣಕ್ಕೆ ನಮ್ಮೆಲ್ಲರ ಮನಸ್ಸು ಯಾವ ರೀತಿ ಇರಬೇಕಂದ್ರೆ ಆ ಸೈನಿಕರಿಗೆ ಗೌರವ ಕೊಡೋ ಥರನೇ ನಮ್ಮ ಮಕ್ಕಳನ್ನು ಕೂಡ ಅವರನ್ನು ಬದುಕಿಸಬೇಕು. ಆ ರೀತಿ ದೇಶದ ಆಸ್ತಿಯನ್ನಾಗಿ ಮಾಡಬೇಕನ್ನುವಂಥ ವಿನಂತಿಯನ್ನು ಮಾಡ್ತಾ ಎಲ್ರಿಗೂ ಶುಭವಾಗಲಿ. ಭಾರತ್ ಮಾತಾ ಕಿ ಜೈ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿರುವಂತಹ ನಮ್ಮ ಸಂಸ್ಥೆಗೆ ಸುಮಾರು 5 ಲಕ್ಷದ ಅನುದಾನದ ಜೊತೆಗೆ ಇನ್ನೂ 15 ಲಕ್ಷವನ್ನ ಸೇರಿಸಿ ಇವತ್ತು ಸಂಸ್ಥೆಯ ಅಭಿವೃದ್ಧಿಗೆ ಸಹಕಾರವನ್ನ ಕೊಟ್ಟಿರುವಂತ ಕಿಶೋರಣ್ಣನಿಗೆ ಒಂದು ವಿನಂತಿ. ಇದು ಪ್ರತಿಯೊಂದು ಅತಿಥಿ ಬಂಧುಗಳಿಗೆ ಗೌರವಿಸುವಂತ ಒಂದು ಪದ್ಧತಿಯನ್ನ ಇವತ್ತು ಶತಮಾನೋತ್ಸವ ಸಮಿತಿ ಮಾಡಿದ್ದಾರೆ. ಅದರಿಂದ ಕಿಶೋರ್ ಕುಮಾರ್ ಬೊಟ್ಯಾಡಿ, ಸರಳತೆಗೆ ಮತ್ತೊಂದು ಹೆಸರು ಕಿಶೋರ್ ಕುಮಾರ್ ಬೊಟ್ಯಾಡಿ. ಅವರ ವ್ಯಕ್ತಿಗತ ಜೀವನವೇ ಇನ್ನೊಬ್ಬರಿಗೆ ಮಾದರಿ. ಅತ್ಯಂತ ಒಳ್ಳೆಯ ವ್ಯಕ್ತಿತ್ವದ, ಸರಳ ಸಜ್ಜನಿಕೆಯ ನಮ್ಮೆಲ್ಲರ ಪ್ರೀತಿಯ ಕಿಶೋರ್ ಕುಮಾರ್ ಬೊಟ್ಯಾಡಿ ಇವರಿಗೆ ಸಂಜೀವ ಮಟ್ಟಂದೂರವರು ಶಾಲು ಹಾಕಿ, ಬುಡಿಯಾರು ರಾಧಾಕೃಷ್ಣರಯ್ಯವರು ಪೇಟವನ್ನ ತೊಡಿಸಿ, ಸಿದ್ದರಾಮರೈಗಳು ಫಲಪುಷ್ಪವನ್ನ ನೀಡಿ, ಸಂತೋಷ್ ಕುಮಾರ್ ರೈ ಕೈಕಾರ ಇವರು ಹೂಗುಚ್ಛವನ್ನ ನೀಡಿ ಗೌರವದ ಸ್ಮರಣಿಕೆಯೊಂದಿಗೆ ಇವರನ್ನ ಗೌರವಿಸಿ ಅಭಿನಂದಿಸಬೇಕು. ವಿಧಾನ ಪರಿಷತ್ ಸದಸ್ಯರಾಗಿರುವ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಂದ ತೆರವಾದ ಸ್ಥಾನಕ್ಕೆ ಅಂಥದ್ದೇ ಒಂದು ವ್ಯಕ್ತಿತ್ವದ ಕಿಶೋರ್ ಕುಮಾರ್ ಬೊಟ್ಯಾಡಿ ಬಂದಿರುವಂತದ್ದು ಕಾಕತಾಳೀಯ. ಆ ನಿಟ್ಟಿನಲ್ಲಿ ಎಲ್ಲರ ಒಂದು ಚಪ್ಪಾಳೆ. ಸುಮಾರು 20 ಲಕ್ಷ ಅನುದಾನ ನಮ್ಮ ಸಂಸ್ಥೆಗೆ ಬರುವುದಕ್ಕೆ ಪ್ರಮುಖ ಕಾರಣೀಭೂತರು ಕಿಶೋರ್ ಕುಮಾರ್ ಬೊಟ್ಯಾಡಿ ಇವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಮರ್ಪಿಸುತ್ತಿದ್ದೇವೆ. ಕಾರ್ಯಕ್ರಮವನ್ನ ಮುಂದುವರಿಸ ಸಂಜೀವ ಮಟ್ಟಂದೂರು ಇವರು ಮಾತನಾಡುವ ಮುಂಚೆ ನಮ್ಮ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನ ನೀಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಬಹುಮಾನದ ಪಟ್ಟಿಯನ್ನ ನಮ್ಮ ಸಂಸ್ಥೆಯ ಶಿಕ್ಷಕಿ ಶೋಭಾ ಶೆಟ್ಟಿ ಅವರು ನಿರ್ವಹಿಸಬೇಕು. ಮೋಹನ್ ದಾಸ್ ರೈಗಳು ಸಮಾರಂಭದ ಮುಖ್ಯ ಅತಿಥಿಗಳು ಬಂದಿದ್ದಾರೆ. ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸಿದ ಸನ್ಮಾನ್ಯ ಸಂಜೀವ ಮಟ್ಟಂದೂರು ಮಾಜಿ ಶಾಸಕರು ಬಹುಮಾನ ವಿತರಣೆಯನ್ನ ಮಾಡಬೇಕು. ಶೋಭಾ ಶೆಟ್ಟಿ ಅವರು ಬಹುಮಾನ ವಿತರಣೆಯ ಪಟ್ಟಿಯನ್ನ ವಾಚಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಗುಡ್ ಈವ್ನಿಂಗ್ ಎವ್ರಿವನ್. ತರಗತಿವಾರು ಬಹುಮಾನ ವಿತರಣೆ. ಇವಾಗ ಗುರುಪ್ರೀತಮ್ 4ನೇ ತರಗತಿ 2025-26ನೇ ಸಾಲಿನ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯ ಛದ್ಮವೇಷ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ಸನ್ಮಾನ್ಯ ಸಂಜೀವ ಮಟ್ಟಂದೂರು ಮಾಜಿ ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ ಇವರು ಟ್ರೋಫಿಯನ್ನ ನೀಡಿ, ಧನುಶ್ರೀ 6ನೇ ತರಗತಿ ಇವಳು ಕೂಡ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಅಭಿನಯ ಗೀತೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾಳೆ. ತರಗತಿವಾರು ಹಾಜರಾತಿ LKG ಪ್ರಹಾನ್ ಶೆಟ್ಟಿ, UKG ಮನ್ವಿತ್ ಶೆಟ್ಟಿ, ಮನ್ವಿತ್ ಕೆ ರೈ. 1ನೇ ತರಗತಿ ಸಂಪ್ರೀತ್, 2ನೇ ತರಗತಿ ಪವೀನ್ ಶೆಟ್ಟಿ, 3ನೇ ತರಗತಿ ಹರ್ಷಿತ್,
4ನೇ ತರಗತಿ ಗುರುಪ್ರೀತಮ್, 5ನೇ ತರಗತಿ ಮನ್ವೀರ್ ಶೆಟ್ಟಿ, 6ನೇ ತರಗತಿ ಅಕ್ಷತಾ. ಹಾಗೆ ನಮ್ಮ ಶಾಲೆಯ ಕೃಷಿ ಮತ್ತು ತೋಟಗಾರಿಕೆಯಲ್ಲಿ ಮನ್ವಿತ್ ಮತ್ತು ಕವಿನ್ 5ನೇ ತರಗತಿಯವರು ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಬಹುಮಾನ ವಿತರಿಸಿದ ಸಂಜೀವ ಮಟ್ಟುಂದೂರ್ ಅವರಿಗೆ ಕೃತಜ್ಞತೆಗಳು. ಮುಂದಿನ ಬಹುಮಾನವನ್ನ ರಾಧಾಕೃಷ್ಣ ರೈ ಬೂಡಿಯಾರು ಇವರು ವಿತರಿಸಬೇಕು. ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಶ್ರೀಯುತ ಕಿಶೋರ್ ಬುಟ್ಯಾಡಿ ಅವರು ತುರ್ತು ಕಾರ್ಯಕ್ರಮದ ನಿಮಿತ್ತ ತೆರಳುವವರಿದ್ದಾರೆ. ಅವರಿಗೆ ಸಂಸ್ಥೆಯ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನ ಸಮರ್ಪಿಸಿ ಸನ್ಮಾನ್ಯ ಕಿಶೋರ್ ಕುಮಾರ್ ಬುಟ್ಯಾಡಿ ಇವರನ್ನ ಕಾರ್ಯಕ್ರಮದಿಂದ ಬೀಳ್ಕೊಡುತ್ತಿದ್ದೇವೆ. ಡಿಸಿಪ್ಲಿನ್ ತರಗತಿವಾರು LKG ಮನ್ವಿತ್ DC ಅಂಡ್ ತನ್ವಿತಾ C, UKG ಸಿಂಚನ್ KR, UKG ಸಿಂಚನ್ KR ಡಿಸಿಪ್ಲಿನ್. ಬಹುಮಾನವನ್ನ ವಿತರಿಸಿದ ರಾಧಾಕೃಷ್ಣ ರೈ ಬುಡಿಯಾರು ಇವರಿಗೆ ಕೃತಜ್ಞತೆಗಳು. ಮುಂದಿನ ಬಹುಮಾನವನ್ನ ಶ್ರೀಯುತ ಕಿಶೋರ್ ಕುಮಾರ್ ಬುಟ್ಯಾಡಿ ವಿಧಾನ ಪರಿಷತ್ ಸದಸ್ಯರು ನೀಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಸಿಂಚನ್ ಡಿಸಿಪ್ಲಿನ್ ಅಲ್ಲಿ ಪ್ರಥಮ, 1ನೇ ತರಗತಿ ಅಕ್ಷಿತಾ, 2ನೇ ತರಗತಿ ಜಯೇಶ್ ಅಂಡ್ ದೀಪ್ತಾ ಬಡೇಕರ್, 3ನೇ ತರಗತಿ ಧೃತಿ, 4ನೇ ತರಗತಿ ಸಾನ್ವಿ, 5ನೇ ತರಗತಿ ಯಕ್ಷಿತ್. ಬಹುಮಾನವನ್ನ ವಿತರಿಸಿದ ಕಿಶೋರ್ ಬುಟ್ಯಾಡಿ ಇವರಿಗೆ ಕೃತಜ್ಞತೆಗಳು. ಮುಂದಿನ ಬಹುಮಾನವನ್ನ ಶ್ರೀಯುತ ಮೋಹನ್ ದಾಸ್ ರೈ ಉದ್ಯಮಿಗಳು ನೀಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಆರನೇ ತರಗತಿ ಧನುಶ್ರೀ, 5ನೇ ಅಂಗನವಾಡಿ ಮಕ್ಕಳ ವಿವರ. ಇಶಿಕಾ ಮ್ಯೂಸಿಕಲ್ ಚೇರ್ ಪ್ರಥಮ, ಇಶಿಕಾ. ಶ್ರೀಯಾನ್ ಬಕೆಟ್ ಇನ್ ದ ಬಾಲ್ ಪ್ರಥಮ, ಶ್ರೀಯಾನ್ ಬಕೆಟ್ ಇನ್ ದ ಬಾಲ್ ಪ್ರಥಮ. ಚಿರಾಯು HY 25 ಮೀಟರ್ ರನ್ನಿಂಗ್ ರೇಸ್ ಪ್ರಥಮ. ಸಾಕ್ಷಾತ್ ಬಾಸ್ಕೆಟ್ ಇನ್ ದ ಬಲೂನ್ ಪ್ರಥಮ, ಸಾಕ್ಷಾತ್. ಧೀರಜ್ 50 ಮೀಟರ್ ರನ್ನಿಂಗ್ ರೇಸ್ ದ್ವಿತೀಯ. ಸಾಧ್ವಿಕಾ ಬ್ಲಾಸ್ಟಿಂಗ್ ದ ಬಲೂನ್ ದ್ವಿತೀಯ, ಸಾಧ್ವಿಕಾ. ಪ್ರತೀಕ್ಷಾ ಲಕ್ಕಿ ಗೇಮ್ ಪ್ರಥಮ, ಪ್ರತೀಕ್ಷಾ. ಚಿರಾಯು ಸ್ಟ್ರಾ ಅರೇಂಜ್ಮೆಂಟ್ ದ್ವಿತೀಯ, ಚಿರಾಯು. ಮಧು ನಾಗರಾಜ್ 25 ಕಿಲೋಮೀಟರ್ ರನ್ನಿಂಗ್ ರೇಸ್ ದ್ವಿತೀಯ, ನರ್ಸರಿ ಚಿಲ್ಡ್ರನ್. ಯಶ್ಮಿಕಾ ಫ್ರಾಗ್ ರೇಸ್ ದ್ವಿತೀಯ, ಯಶ್ಮಿಕಾ. ಯಶಸ್ವಿ 50 ಮೀಟರ್ ರನ್ನಿಂಗ್ ರೇಸ್ ದ್ವಿತೀಯ. ದ್ವಿತಾ ಲಕ್ಕಿ ಗೇಮ್ ಪ್ರಥಮ. ಭವಿತ್ ಡ್ರಾಯಿಂಗ್ ಪ್ರಥಮ, ಭವಿತ್. ಭವಿಷ್ 50 ಮೀಟರ್ ರನ್ನಿಂಗ್ ರೇಸ್ ಪ್ರಥಮ. ಬಹುಮಾನವನ್ನ ವಿತರಿಸಿದ ಮೋಹನ್ ದಾಸ್ ರೈ ಇವರಿಗೆ ಕೃತಜ್ಞತೆಗಳು. ಮುಂದಿನ ಬಹುಮಾನವನ್ನ ಮಹೇಶ್ ರೈ ಕೇರಿ ಇವರು ವಿತರಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ.
ಮಹೇಶ್ ರೈಕೇರಿ ಗ್ರಾಮ ಪಂಚಾಯತ್ ಸದಸ್ಯರು ಒಳಮೊಗ್ರು ಇವರು ವಿತರಿಸಬೇಕು ಅನ್ನುವ ಕೋರಿಕೆ. ನಿಧಿಶಾ ಮೆಮೊರಿ ಟೆಸ್ಟ್ ಪ್ರಥಮ. ಲಿಖಿತ್ 50 ಮೀಟರ್ ರನ್ನಿಂಗ್ ರೇಸ್ ಪ್ರಥಮ. ಲಿಖಿತ್. ಹಂಶಿಕಾ 50 ಮೀಟರ್ ರನ್ನಿಂಗ್ ರೇಸ್ ಪ್ರಥಮ. ಶ್ರಿಯಾ 50 ಮೀಟರ್ ರನ್ನಿಂಗ್ ರೇಸ್ ದ್ವಿತೀಯ. ಶ್ರಿಯಾ. ಹಸ್ತ 50 ಮೀಟರ್ ರನ್ನಿಂಗ್ ರೇಸ್ ದ್ವಿತೀಯ. ಖುಷಿ 50 ಮೀಟರ್ ರನ್ನಿಂಗ್ ರೇಸ್ ದ್ವಿತೀಯ. ಖುಷಿ. ಧನ್ವಿ 50 ಮೀಟರ್ ರನ್ನಿಂಗ್ ರೇಸ್ ಪ್ರಥಮ. ಅಯನ ಮೆಮೊರಿ ಟೆಸ್ಟ್ ದ್ವಿತೀಯ. ಅಯನ ಮೆಮೊರಿ ಟೆಸ್ಟ್ ದ್ವಿತೀಯ. ಬಹುಮಾನವನ್ನ ವಿತರಿಸಿದ ಮಹೇಶ್ ಕೇರಿ ಇವರಿಗೆ ಕೃತಜ್ಞತೆಗಳು. ಮುಂದಿನ ಬಹುಮಾನವನ್ನ ಉದ್ಯಮಿಗಳಾಗಿರುವ ಯೂಸುಫ್ ಆಜಿ ಕೈಕಾರ ಇವರು ವಿತರಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಹೇಮಂತ್ 50 ಮೀಟರ್ ರನ್ನಿಂಗ್ ರೇಸ್ ದ್ವಿತೀಯ. ದ್ವಿತ್ 50 ಮೀಟರ್ ರನ್ನಿಂಗ್ ರೇಸ್ ದ್ವಿತೀಯ. ಮಕ್ಕಳು ಫೋಟೋದ ಕಡೆ ನೋಡಬೇಕು, ಒಮ್ಮೆ ಕ್ಯಾಮರಾದ ಕಡೆಗೆ. ಪವನ್ ಕುಮಾರ್ ರನ್ನಿಂಗ್ ರೇಸ್ ದ್ವಿತೀಯ. ಲಿತ್ವಿಕ್ 50 ಮೀಟರ್ ರನ್ನಿಂಗ್ ರೇಸ್ ದ್ವಿತೀಯ. ಪ್ರಣೀತ್ 50 ಮೀಟರ್ ರನ್ನಿಂಗ್ ರೇಸ್ ದ್ವಿತೀಯ. ರಾಮ್ ಸ್ವರೂಪ್ ಪಾಸಿಂಗ್ ದ ಬಾಲ್ ಪ್ರಥಮ. ರಾಮ್ ಸ್ವರೂಪ್. ಬಹುಮಾನವನ್ನ ವಿತರಿಸಿದ ಯೂಸುಫ್ ಆಜಿ ಕೈಕಾರ ಇವರಿಗೆ ಕೃತಜ್ಞತೆಗಳು. ಮುಂದಿನ ಬಹುಮಾನವನ್ನ ಶ್ರೀಮತಿ ರೇಖಾ ಯತೀಶ್ ಗ್ರಾಮ ಪಂಚಾಯತ್ ಸದಸ್ಯರು ಒಳಮೊಗ್ರು ಇವರು ವಿತರಿಸಬೇಕು ಅನ್ನುವ ವಿನಂತಿ. ಯಕ್ಷಿತ್ 50 ಮೀಟರ್ ರನ್ನಿಂಗ್ ರೇಸ್ ದ್ವಿತೀಯ. ಯಶ್ವಿನ್. ಚಿರಣ್ ಬಕೆಟ್ ಇನ್ ದ ಬಾಲ್ ಪ್ರಥಮ. ಚಿರಣ್. ಪ್ರತುಷ್ ಪಾಸಿಂಗ್ ದ ಬಾಲ್ ದ್ವಿತೀಯ. It's me. ಪ್ರತುಷ್. ಫಸ್ಟ್ ಸ್ಟ್ಯಾಂಡರ್ಡ್. ಧನ್ರಾಜ್ 100 ಮೀಟರ್ ರನ್ನಿಂಗ್ ರೇಸ್ ಪ್ರಥಮ. ಲಹನ್ 100 ಮೀಟರ್ ರನ್ನಿಂಗ್ ರೇಸ್ ದ್ವಿತೀಯ. ಪೂರ್ಣೇಶ್ 100 ಮೀಟರ್ ರನ್ನಿಂಗ್ ರೇಸ್ ಪ್ರಥಮ. ಪೂರ್ಣೇಶ್. ಭಾನುಷ್ ಮ್ಯೂಸಿಕಲ್ ಚೇರ್ ದ್ವಿತೀಯ. ಭಾನುಷ್. ಸರ್ವೇಶ್ ಬಕೆಟ್ ಇನ್ ದ ಬಾಲ್ ದ್ವಿತೀಯ. ಸರ್ವೇಶ್. ಪ್ರಣಮ್ ಲಕ್ಕಿ ಗೇಮ್ ದ್ವಿತೀಯ. ಪ್ರಣಮ್. ಬಹುಮಾನವನ್ನ ವಿತರಿಸಿದ ಶ್ರೀಮತಿ ರೇಖಾ ಯತೀಶ್ ಇವರಿಗೆ ಕೃತಜ್ಞತೆಗಳು. ಮುಂದಿನ ಬಹುಮಾನವನ್ನ ಶ್ರೀಮತಿ ನಿಮಿತಾ ನವೀನ್ ರೈ ಗ್ರಾಮ ಪಂಚಾಯತ್ ಸದಸ್ಯರು ಒಳಮೊಗ್ರು ಇವರು ವಿತರಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಕುಶನ್ 50 ಮೀಟರ್ ರನ್ನಿಂಗ್ ರೇಸ್ ಪ್ರಥಮ. ನಿವೇದನ್ ಬಾಸ್ಕೆಟ್ ಇನ್ ದ ಬಾಲ್ ದ್ವಿತೀಯ. ಅದಿತ್ 50 ಮೀಟರ್ ರನ್ನಿಂಗ್ ರೇಸ್ ದ್ವಿತೀಯ. ಆಯುಷ್ 50 ಮೀಟರ್ ರನ್ನಿಂಗ್ ರೇಸ್ ದ್ವಿತೀಯ. ಆಯುಷ್. ತಕ್ಷ್ವಿ 100 ಮೀಟರ್ ರನ್ನಿಂಗ್ ರೇಸ್ ದ್ವಿತೀಯ. ಚರಿಷ್ಮಾ ಮೆಮೊರಿ ಟೆಸ್ಟ್ ಪ್ರಥಮ. ಚರಿಷ್ಮಾ.
ಧನರಾಜ್ 100 ಮೀಟರ್ ರನ್ನಿಂಗ್ ರೇಸ್ ಪ್ರಥಮ. ಬಹುಮಾನವನ್ನ ವಿತರಿಸಿದ ಶ್ರೀಮತಿ ನಿಮಿತಾ ನವೇಂದ್ರ ಇವರಿಗೆ ಕೃತಜ್ಞತೆಗಳು. ಮುಂದಿನ ಬಹುಮಾನವನ್ನ ಶ್ರೀಯುತ ಸಂತೋಷ್ ಕುಮಾರ್ ರೈ ಉದ್ಯಮಿಗಳು ಪುತ್ತೂರು ಇವರು ವಿತರಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಶ್ರೀಯುತ ಅಜಿತ್ ರೈ ಹೊಸಮನೆ ಉದ್ಯಮಿಗಳು ಪುತ್ತೂರು ಇದೀಗ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಶ್ರೀಯುತ ಅಜಿತ್ ರೈ ಹೊಸಮನೆ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರಿಗೆ ಶಾಲು ಹಾಕಿ ಗೌರವದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. 100 ಮೀಟರ್ ರನ್ನಿಂಗ್ ರೇಸ್ ದ್ವಿತೀಯ ಶರ್ವಿಲ್ 100 ಮೀಟರ್ ರನ್ನಿಂಗ್ ರೇಸ್ ದ್ವಿತೀಯ. ವೇದಿತಾ 50 ಮೀಟರ್ ರನ್ನಿಂಗ್ ರೇಸ್ ಪ್ರಥಮ. ಸೌಭಾಗ್ಯ ಲಕ್ಕಿ ಗೇಮ್ ಪ್ರಥಮ. Congratulations children. Thank you one and all. ಎಸ್, ಇಲ್ಲಿಗೆ ಬಹುಮಾನ ವಿತರಣೆ ಮುಕ್ತಾಯಗೊಂಡಿದೆ. ವೇದಿಕೆ ಮುಂಭಾಗದಲ್ಲಿ ಸನ್ಮಾನದ ಆಸನದ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತೆ ಮಾನ್ಯ ಮಾಜಿ ಶಾಸಕರು ಸನ್ಮಾನ್ಯ ಸಂಜೀವ ಮಠಂದೂರು ಅವರು ನಮ್ಮ ಗೌರವವನ್ನ ಸ್ವೀಕರಿಸಿ ನಂತರ ಮಾತುಗಳನ್ನಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಸನ್ಮಾನ್ಯ ಸಂಜೀವ ಮಠಂದೂರು ಇವರಿಗೆ ಒಂದು ಮಾತಿನ ಬಳಿಕ ಗೌರವಾರ್ಪಣೆ. ಸನ್ಮಾನ್ಯ ಸಂಜೀವ ಮಠಂದೂರು ಇವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತುಗಳನ್ನಾಡಬೇಕು ಅನ್ನುವ ವಿನಂತಿ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇದರ ಶತಮಾನೋತ್ಸವ ಕಾರ್ಯಕ್ರಮದ ಈ ಒಂದು ಶುಭ ಗಳಿಗೆಯಲ್ಲಿ ಈ ಒಂದು ಸಮಾರಂಭವನ್ನು ಉದ್ದೇಶಿಸಿ ಮಾತಾಡಿದಂಥ ನಮ್ಮ ಯುವ ನಾಯಕರು, ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ತಿನ ಸದಸ್ಯರು, ಈ ಭಾಗದ ಅಭಿವೃದ್ಧಿಗೆ ಮುಂಚೂಣಿಯಲ್ಲಿ ನಿಂತು ತನ್ನನ್ನು ತೊಡಗಿಸಿಕೊಂಡಂಥ ಕಿಶೋರ್ ಕುಮಾರ್ ಬೊಟ್ಯಾಡಿಯವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಹಿರಿಯ ಅಂತ ಬುಡಿಯಾರ್ ರಾಧಾಕೃಷ್ಣರಯ್ಯವರೇ, ವೇದಿಕೆಯಲ್ಲಿ ಉಪಸ್ಥಿತ ಎಲ್ಲ ಗೌರವಾನ್ವಿತ ಬಂಧುಗಳೇ, ಸೇರಿರುವಂಥ ಎಲ್ಲ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಒಂದು ಇತಿಹಾಸವನ್ನು ನೆನಪು ಮಾಡುವಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಕೂತಿದ್ದೇವೆ. 100 ಯಶೋಗಾಥೆಗಳನ್ನು ಈ ಸಮಾಜಕ್ಕೆ ಕೊಟ್ಟಂಥ ಈ ಒಂದು ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಇವತ್ತು ಮತ್ತೊಮ್ಮೆ ಕೃತಾರ್ಥ ಮನೋಭಾವನೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತೊಮ್ಮೆ ನನ್ನ ಗುರು, ನನ್ನ ಶಾಲೆ, ನನ್ನ ಊರು ಅಂಥೇಳಿ ಆ ಒಂದು ಮಾತೃಭೂಮಿಯ ಬಗ್ಗೆ, ಮಾತೃಭಾಷೆಯ ಬಗ್ಗೆ, ಮಾತೃ ಶಾಲೆಯ ಬಗ್ಗೆ ಮತ್ತೊಮ್ಮೆ ನೆನಪು ಮಾಡಿಕೊಂಡು ಮತ್ತೊಮ್ಮೆ ಈ ಸಮಾಜ ಹೇಗಿರಬೇಕು ಅಂಥೇಳಿ ನೆನಪು ಮಾಡುವಂಥ ಕಾರ್ಯಕ್ರಮ ಈ ಶತಮಾನೋತ್ಸವದ ಕಾರ್ಯಕ್ರಮ. ರಾಜ ಪರಂಪರೆಯಿಂದ ಪ್ರಜಾ ಪರಂಪರೆಯವರೆಗೆ ಆ 100 ವರ್ಷದ ಗತ ಇತಿಹಾಸವನ್ನು ಕಂಡಂಥ ಈ ಶಾಲೆ ಮತ್ತೊಮ್ಮೆ ಸಮಾಜ ಹೇಗಿರಬೇಕು ಅಂಥೇಳಿ ಮುಂದಿನ ಶತಮಾನಕ್ಕೆ ಹೋಗುವಂಥ ಕಾಲಘಟ್ಟದಲ್ಲಿ ಭವಿಷ್ಯದ ನಮ್ಮ ದೇವಮಾನವರನ್ನು ನಿರ್ಮಾಣ ಮಾಡುವಂಥ ಒಂದು ಜ್ಞಾನ ದೇಗುಲ ಈ ಒಂದು ಶಾಲೆ ಅಂತ ಹೇಳಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೇನೆ. ಯಾವುದಾದ್ರೂ ಒಂದು ದೇವ ಮಂದಿರ ಇಲ್ಲ ಜ್ಞಾನ ಮಂದಿರ, ಈ ಎರಡರಲ್ಲಿ ಯಾವುದು ಮೇಲು ಅಂತ ಹೇಳಿದರೆ ಸಂಜೀವ ಮಠಂದರ ಆದ್ಯತೆ ಜ್ಞಾನ ಮಂದಿರಕ್ಕೆ. ದೇವ ಮಂದಿರದಲ್ಲಿ ನಾವು ದೇವರನ್ನು ಆರಾಧನೆ ಮಾಡ್ಬೋದು, ಜ್ಞಾನ ಮಂದಿರದಲ್ಲಿ ದೇವಮಾನವರನ್ನು ನಾವು ನಿರ್ಮಾಣ ಮಾಡ್ಬೋದು. ಆ ಕೆಲಸಗಳು ಇವತ್ತು ಕನ್ನಡ ಮಾಧ್ಯಮ ಶಾಲೆ, ಗ್ರಾಮೀಣ ಭಾಗದ ಶಾಲೆಗಳು ಇವತ್ತು ನಿರ್ಮಾಣ ಆಗಿದೆ. ಅಂತಹ ಶಾಲೆಗಳಲ್ಲಿ ಇವತ್ತು ಕಲ್ತಂಥ 10 ವಿದ್ಯಾರ್ಥಿಗಳು ದೇವಮಾನವರಿಗಿಂತಲೂ ಮಿಗಿಲಾಗಿ ಈ ಸಮಾಜದಲ್ಲಿ ತಮ್ಮ ಆ ಸ್ಥಾನಮಾನದ ಒಟ್ಟಿಗೆ ಈ ದೇಶ ಜಗದ್ಗುರು ಭಾರತ ಹೇಗೆ ಆಗಬೇಕು ಅಂತೇಳಿ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥ 10 ಹೆಸರನ್ನು ನಾನು ಉಲ್ಲೇಖ ಮಾಡ್ಬೋದು. ಸ್ವಾಮಿ ವಿವೇಕಾನಂದರ ಆದಿಯಾಗಿ ಇತ್ತೀಚಿನ ನಮ್ಮ APJ ಅಬ್ದುಲ್ ಕಲಾಂ ತನಕ
ಅಂಥ ಮಹಾನುಭಾವರು ಕಲ್ತಂಥ ಶಾಲೆ ಎಲ್ಲ ಮಾತೃಭೂಮಿಯ ಶಾಲೆಗಳು ಮಾತೃಭಾಷೆಯಲ್ಲಿ ವೇದಿಕೆಯಲ್ಲಿ ಕೂತಂಥ ನಾವು ಕೂಡ ಕಲ್ತದ್ದು ಮಾತೃಭಾಷೆಯಲ್ಲಿ. ಮಾತೃಭಾಷೆಯಿಂದ ಮಾತ್ರ ಈ ದೇಶದಲ್ಲಿ ಒಂದು ಪರಿವರ್ತನೆಯನ್ನು ತರಬಹುದು. ಈ ದೇಶಕ್ಕೆ ಬ್ರಿಟಿಷರು ಬಂದಾಗ ಬ್ರಿಟಿಷರು ಮೊದಲು ಈ ದೇಶವನ್ನು ಹೇಗೆ ವಶಪಡಿಸಿಕೊಳ್ಬೇಕು, ಈ ದೇಶದ ಜನರ ಮಾನಸಿಕತೆಯನ್ನು ಹೇಗೆ ಬದಲು ಮಾಡಬೇಕು ಅಂತೇಳಿ ಅಧ್ಯಯನ ಮಾಡಿದಾಗ ಒಬ್ಬ ಶಿಕ್ಷಣ ತಜ್ಞ ಮೆಕಾಲೆ ಎನ್ನುವಂಥ ಒಬ್ಬ ಲಾರ್ಡ್ ಮೆಕಾಲೆ ಭಾರತಕ್ಕೆ ಬಂದು ಭಾರತದ ಜನರ ಮಾನಸಿಕತೆಯನ್ನು ಅಧ್ಯಯನ ಮಾಡಿ ಹೇಳ್ತಾನೆ, ಇಲ್ಲಿಯ ಜನರ ಆ ಮಾನಸಿಕತೆಯನ್ನು ಶಿಕ್ಷಣದ ಮುಖಾಂತರ ಮಾತ್ರ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಅಂತೇಳಿ. ಇಲ್ಲದೇ ಇದ್ದರೆ ಈ ಗುರು ಪರಂಪರೆಯ ಗುರು ಪೀಠಗಳು ಇವತ್ತು ಒಂದು ಭದ್ರ ಬುನಾದಿಯನ್ನು ಈ ದೇಶಕ್ಕೆ ಹಾಕಿದೆ. ಆ ಗುರು ಪರಂಪರೆ ಇವತ್ತು ಕೂಡ ಮುಂದುವರಿತಾ ಇದೆ. ಮೆಕಾಲೆ ಪದ್ಧತಿಯಿಂದ ಇವತ್ತು ನಾವು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಬಂದಿದ್ದೇವೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಇವತ್ತು ಮಾತೃಭೂಮಿಯನ್ನು ಪ್ರೀತಿಸುವಂಥ ಒಂದು ಶಿಕ್ಷಣ ಕೊಡ್ತಾ ಇದೆ. ಒಬ್ಬ ನಾನೇನಾಗಬೇಕು ಎನ್ನುವಂಥ ಚಿಂತನೆ ಅವನ ಆ ಶೈಕ್ಷಣಿಕ ಸಂದರ್ಭದಲ್ಲಿ ಅವನಿಗೆ ಕೊಡುವಂಥ ಕೆಲಸ ಇವತ್ತಿನ ರಾಷ್ಟ್ರೀಯ ಶಿಕ್ಷಣ ನೀತಿ ಕೊಡ್ತಾ ಇದೆ. ಇಂಥ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಅನುಷ್ಠಾನ ಬಂದಂಥ ಸಂದರ್ಭದಲ್ಲಿ ಕೈಕಾರ ಶಾಲೆ 100ರ ಸಂಭ್ರಮವನ್ನು ಮದುಮಗನ ಹಾಗೆ ಶೃಂಗಾರಗೊಂಡು ಮತ್ತೊಮ್ಮೆ ಕೈಕಾರದ ಜನತೆಯ ಮಕ್ಕಳನ್ನು ಆಹ್ವಾನ ಮಾಡ್ತಾ ಇದೆ. ಬನ್ನಿ, ನಾನು ನಿಮಗಾಗಿ ಕಾಯ್ತಾ ಇದ್ದೇನೆ, ನನ್ನ ದಾಹ ಶಿಕ್ಷಣ ಕೊಡುವಂಥದ್ದು ಅಂತೇಳಿ. ಅದಕ್ಕಾಗಿ ಒಂದಷ್ಟು ಜನ ಇವತ್ತು ಬಹುಶಃ ನಾನು ಕಂಡುಕೊಂಡಾಗೆ ಹಿರಿಯ ವಿದ್ಯಾರ್ಥಿಗಳು ಇಲ್ಲಿ ಬಂದಿದ್ದಾರೆ. ಉಲ್ಲೇಖ ಮಾಡಿದರು, ಸುಮಾರು 75-80 ವರ್ಷದವರನ್ನು ಇಲ್ಲಿ ಹಿರಿಯ ವಿದ್ಯಾರ್ಥಿಗಳು ಅಂತೇಳಿ. ಅವರ ಮನಸ್ಸಿನ ಭಾವನೆಯನ್ನು ತಿಳ್ಕೊಂಡಾಗ, ಅವರ ಖುಷಿಯನ್ನು ಕಂಡಾಗ ಬಹುಶಃ ಒಬ್ಬ ಹಿರಿಯ ವಿದ್ಯಾರ್ಥಿ ಈ ಶಾಲೆಯಿಂದ ತನ್ನ ಆ ವ್ಯಕ್ತಿತ್ವವನ್ನು ಹೇಗೆ ಬೆಳೆಸಿಕೊಂಡಿದ್ದಾರೆ ಅಂತ ಹೇಳುವುದಕ್ಕೆ ಅಲ್ಲಿ ಕೂತಂಥ ಹಿರಿಯ ವಿದ್ಯಾರ್ಥಿಗಳು ಸಾಕ್ಷಿ. ವ್ಯಕ್ತಿ ನಿರ್ಮಾಣವನ್ನು ಒಂದು ಶಾಲೆ ಮಾಡಿ ಇವತ್ತು ರಾಷ್ಟ್ರ ನಿರ್ಮಾಣದೆಡೆಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಇವತ್ತು ಎಲ್ಲ ಶಾಲೆಗಳು ಒಂದು ಅವನತಿಯತ್ತ ಹೋಗ್ತಾ ಇದೆ. ನಮ್ಮ ಮಾನಸಿಕತೆ ಮೆಕಾಲೆ ಪದ್ಧತಿಯ ಶಿಕ್ಷಣ ಪದ್ಧತಿಯಂತೆ ನಮ್ಮ ಮಾನಸಿಕತೆ ಮೂಡಿಬಂದಿದೆ. ಅದರ ಪರಿಣಾಮ ಇವತ್ತು ಇಲ್ಲಿ 90 ಮಕ್ಕಳನ್ನು ನಾವು ಕಾಣ್ತಾ ಇದ್ದೇವೆ. 100 ಮಕ್ಕಳ ನಮ್ಮ ಮಾನಸಿಕತೆಯಲ್ಲಿ ಬದಲಾವಣೆ ಆಗದೇ ಇದ್ದರೆ ನಮ್ಮ ಕನ್ನಡ ಶಾಲೆ ಉಳಿಯಲಿಕ್ಕೆ ಸಾಧ್ಯವೋ ಅಂತೇಳಿ. ನಾನು ಶಾಸಕನಾಗಿರಬೇಕಿದ್ರೆ ನಾನೊಂದು ಶಾಲೆಗೆ ಹೋಗಿದ್ದೆ. ಅಲ್ಲಿ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಇತ್ತು. ಅಲ್ಲಿಯ ಹೆಡ್ ಮಿಸ್ಟ್ರೆಸ್ HM ಕನ್ನಡ ಮೀಡಿಯಂ ಮಕ್ಕಳು ಹೇಗಿದ್ದಾರೆ, ಇಂಗ್ಲೀಷ್ ಮೀಡಿಯಂ ಮಕ್ಕಳು ಹೇಗಿದ್ದಾರೆ ಅಂತೇಳಿ ಒಂದು ಸಣ್ಣ ಉದಾಹರಣೆಯನ್ನು ಕೊಟ್ಟರು. ಆ ಶಾಲೆಯ ಮುಂಭಾಗದಲ್ಲಿ ಒಂದು ರಾಷ್ಟ್ರೀಯ ಹೆದ್ದಾರಿ ಇದೆ. ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗ್ತದೆ. ಆ ರಾಷ್ಟ್ರೀಯ ಹೆದ್ದಾರಿಯನ್ನು ದಾಟಬೇಕಿದ್ರೆ ಮಕ್ಕಳು ಆ ಬದಿಯಿಂದ ಈ ಬದಿಗೆ ಬರಬೇಕು. ಕನ್ನಡ ಮಾಧ್ಯಮ ಮಕ್ಕಳಿಗೆ ರಸ್ತೆ ದಾಟಲಿಕ್ಕೆ ಯಾರ ಸಹಕಾರವೂ ಅಗತ್ಯ ಇಲ್ಲಂತೆ. ಆಚೆ ಈಚೆ ನೋಡಿ ರಬಕ್ಕ ದಾಟಿ ಬಿಡ್ತಾರಂತೆ. ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಒಬ್ಬರು ಸಹಾಯಕರು ಬೇಕು, ಅವರಿಲ್ಲದೆ ಇವರು ದಾಟುವುದಿಲ್ಲ, ರಸ್ತೆ ದಾಟುವುದಿಲ್ಲ. ಇದು ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಮಿನ ಮಕ್ಕಳಿಗೆ ಇರುವಂಥ ವ್ಯತ್ಯಾಸ ಅಂತ ಹೇಳಿದರು. ಸರಿ ಅಂತ ನನಗೆ ಕಾಣ್ತದೆ. ಆ ಕನ್ನಡ ಮೀಡಿಯಂನ ಮಕ್ಕಳು ಹಕ್ಕಿಯಂತೆ ಹಾರಬಲ್ಲರು, ಮೀನಿನಂತೆ ಈಜಬಲ್ಲರು, ಸರಿಯಲ್ಲ? ಎಲ್ಲದಕ್ಕೂ ಸೈ. ಕನ್ನಡ ಮಾಧ್ಯಮದ ಮಕ್ಕಳು ಇವತ್ತು ಯಾವುದೇ ಒಂದು ಸಂದರ್ಭದಲ್ಲಿ ಆ ಮಾನಸಿಕ ದೃಢತೆಯನ್ನು ಮೈಗೂಡಿಸಿಕೊಂಡು ಇವತ್ತು ಶಿಕ್ಷಣವನ್ನು ಪಡೀತಾರೆ. ಆಂಗ್ಲ ಮಾಧ್ಯಮದ ಮಕ್ಕಳಿಗೆ ಆ ಒಂದು ಮಾನಸಿಕ ದೃಢತೆ ಬರುವುದಿಲ್ಲ. ಪುಸ್ತಕದ ಬದನೆಗಾಯಿಗೆ ಮಾತ್ರ ಸೀಮಿತ. ನಾವು ಆ ರೀತಿಯಾಗಿ ಬೆಳೆಸ್ತಾ ಇದ್ದೇವೆ ಮಕ್ಕಳನ್ನು. ಇವತ್ತು ಯಾವುದೋ ಅಂಕಕ್ಕೆ ಸೀಮಿತವಾಗಿ ಮಕ್ಕಳನ್ನು ಬೆಳೆಸುವ ಪರಿಣಾಮ ನಮ್ಮ ಶಾಲೆ ಬಡವಾಗ್ತಾ ಇದೆ. ಕೈಕಾರ ಶಾಲೆ ಇತಿಹಾಸದ ಪುಟಕ್ಕೆ ಹೋಗ್ತಾ ಇದೆ. ನಾವು ಕೂತವರು ಇದರ ಬಗ್ಗೆ ಯೋಚನೆ ಮಾಡಿದಾಗ ಮಾತ್ರ ಕೈಕಾರ ಶಾಲೆ ಇನ್ನೊಂದು ಇತಿಹಾಸವನ್ನು ನಿರ್ಮಾಣ ಮಾಡಬಹುದು.
ಅಂಥ ಇತಿಹಾಸಕ್ಕೆ ನಾವು ಸಜ್ಜಾಗಿದ್ದೇವೆ. ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಸರ್ಕಾರ ಎಲ್ಲವನ್ನೂ ಈ ಶಾಲೆಗಳಲ್ಲಿ ಕೊಡ್ತದೆ, ಆದರೆ ಯಾವುದು ಬೇಕೋ ಅದನ್ನು ಕೊಡ್ತಾ ಇಲ್ಲ. ನಾನು ಶಾಸಕನಾಗಿ ಇದನ್ನು ಅನಿವಾರ್ಯವಾಗಿ ಹೇಳಲೇಬೇಕು, ಕಿಶೋರ್ ಕೂಡ ಅದನ್ನು ಹೇಳಲೇಬೇಕು. ಮಕ್ಕಳಿಗೆ ಅಗತ್ಯ ಇರುವಂಥ ಕೊಠಡಿಗಳನ್ನು ಕೊಡ್ತಾ ಇಲ್ಲ, ಮಕ್ಕಳಿಗೆ ಅಗತ್ಯ ಇರುವಂಥ ಅಧ್ಯಾಪಕರನ್ನು ಕೊಡ್ತಾ ಇಲ್ಲ. ಬಾಕಿ ಎಲ್ಲವನ್ನು ಕೊಡ್ತದೆ. ಆ ಬಾಕಿ ಎಲ್ಲವನ್ನು ಕೊಟ್ಟರೆ ಮಕ್ಕಳ ಶಿಕ್ಷಣ ದಾಹ ಸಿಗುವುದಿಲ್ಲ ಮಕ್ಕಳಿಗೆ. ಇವತ್ತು ಸರ್ಕಾರಿ ಶಾಲೆಯಲ್ಲಿ ಸಿಗುವಂಥ ಎಲ್ಲ ವ್ಯವಸ್ಥೆಗಳು, ಒಂದು ತಂದೆ ತಾಯಿ ಇವತ್ತು ತನ್ನ ಮಗುವಿಗೆ ಆ ಶಿಕ್ಷಣ ಸಂದರ್ಭದಲ್ಲಿ ಯಾವುದೇ ಒಂದು ಆರ್ಥಿಕ ಹೊರೆ ಆಗಬಾರ್ದು ಎನ್ನುವಂಥ ದಿಸೆಯಿಂದ ಸರ್ಕಾರ ಎಲ್ಲವನ್ನು ಕೊಡ್ತದೆ. ಆ ಕೊಟ್ಟಂಥ ಸಂದರ್ಭದಲ್ಲಿ ಆ ಮಕ್ಕಳ ತಂದೆ ತಾಯಿ ಇವತ್ತು ಆ ಮಗುವನ್ನು ಬಹುಶಃ ಆ ಸರ್ಕಾರಿ ಶಾಲೆಗೆ ಕಳಿಸಿ ಆ ಮಗುವಿನ ಬಗ್ಗೆ ನಾನು ನಿಗಾ ಇಟ್ಟರೆ ಖಂಡಿತ ಆ ಕನ್ನಡ ಮಾಧ್ಯಮ ಶಾಲೆಯ ಮಗು ಮುಂದಿನ ದಿನ ಯಾವುದೋ ಒಂದು ಉನ್ನತ ಹುದ್ದೆಗೆ ಏರುವ ಜೊತೆಯಲ್ಲಿ ಒಬ್ಬ ರಾಷ್ಟ್ರ ಪ್ರೇಮಿಯಾಗಿ ಈ ದೇಶದಲ್ಲಿ ಬದುಕಬಹುದು. ಇವತ್ತು ನಮ್ಮ ಮಕ್ಕಳ ಪರಿಸ್ಥಿತಿ ಹೇಗಿದೆ? ನಮ್ಮ ತಂದೆ ತಾಯಂದಿರು ಮಾತ್ರ ಮನೆಯಲ್ಲಿದ್ದೇವೆ, ನಮ್ಮ ಮನೆಗಳು ವೃದ್ಧಾಶ್ರಮಗಳಾಗ್ತಾ ಇವೆ, ನಮ್ಮ ಪ್ರತಿಭಾವಂತ ಮಕ್ಕಳ ಪಲಾಯನ ಆಗ್ತಾ ಇದೆ ವಿದೇಶಕ್ಕೆ. ಅದರ ಪರಿಣಾಮ ದೇಶದಲ್ಲಿ ಪ್ರತಿಭಾವಂತರ ಕೊರತೆ ನಿರ್ಮಾಣ ಆಗ್ತಾ ಇದೆ. ಇದು ಆಂಗ್ಲ ಮಾಧ್ಯಮ ಶಾಲೆಯ ಒಂದು ಪರಿಣಾಮ, ಆಂಗ್ಲ ಭಾಷೆಯ ವ್ಯಾಮೋಹದ ಪರಿಣಾಮ. ಬುದ್ಧಿವಂತರು ಭಾರತದಲ್ಲಿಯೇ ಉಳಿಬೇಕೋ ವಿದೇಶಕ್ಕೆ ಹೋಗಬೇಕೋ ಅಂತ ನಾವು ಯೋಚನೆ ಮಾಡಬೇಕಲ್ಲ. ನಮ್ಮ ಮಗು ನನ್ನ ಮನೆಯಲ್ಲೇ ನಿಂತು ನನ್ನ ವೃದ್ಧಾಪ್ಯದ ಸಂದರ್ಭದಲ್ಲಿ ನನ್ನ ಆರೈಕೆ ಮಾಡಿ ಈ ದೇಶಕ್ಕೆ ದೊಡ್ಡ ಕೊಡುಗೆಯನ್ನು ಕೊಡಬೇಕು ಅಂತ ನಾವು ಯೋಚನೆ ಮಾಡಬೇಕೋ, ಅಲ್ಲ ಒಳ್ಳೆ ಸಂಪಾದನೆ ಮಾಡಬೇಕು ಅಂತೇಳಿ ವಿದೇಶಕ್ಕೆ ಕಳಿಸ್ಬೇಕಾ? ಇದರ ಬಗ್ಗೆ ನಾವೆಲ್ಲ ಕೂತಲ್ಲೇ ಯೋಚನೆ ಮಾಡುವಂಥ ಒಂದು ಕಾಲಘಟ್ಟ. ಭಾರತ ಒಂದು ಸೂಪರ್ ಪವರ್ ನೇಷನ್ ಆಗಬೇಕು ಅಂತ ಹೇಳ್ತೇವೆ, ಭಾರತ ಒಂದು ಬಲಾಢ್ಯ ರಾಷ್ಟ್ರ, ಆರ್ಥಿಕ ರಾಷ್ಟ್ರ ಆಗಬೇಕು ಅಂತೇಳಿ ಯೋಚನೆ ಮಾಡ್ತೇವೆ. ಭಾರತದ ಪ್ರತಿಯೊಬ್ಬ ವ್ಯಕ್ತಿ ಈ ದೇಶದ ಮಾನವ ಸಂಪನ್ಮೂಲ ಅಂತೇಳಿ ನಾವು ಯೋಚನೆ ಮಾಡ್ತೇವೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಮಕ್ಕಳನ್ನು ನಾವು ಯಾವ ರೀತಿಯಾಗಿ ಬೆಳೆಸಬೇಕು, ಆ ಮಕ್ಕಳು ಈ ದೇಶದ ಆಸ್ತಿ ಹೇಗೆ ಆಗಬೇಕು? APJ ಅಬ್ದುಲ್ ಕಲಾಂ ಅವರ ಬಗ್ಗೆ ನಾನು ಆಗಾಗ ಹೇಳ್ತಾ ಇದ್ದೆ. ಬಹುಶಃ ನಮ್ಮ ಮಾಸು ಇದ್ದಾರೆ, ಅವರು ರಾಷ್ಟ್ರಪತಿಯಾಗಿ ನಿವೃತ್ತಿಯಾದ ಮೇಲೆ ಶಾಲೆಗೆ ಹೋಗ್ತಾಯಿದ್ರು, ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ಹೋಗ್ತಾಯಿದ್ರು. ಆ ಪಾಠ ಮಾಡ್ತಾ ಇರಬೇಕಾದ್ರೆ ಅವರು ಮಕ್ಕಳ ಹೆತ್ತವರಿಗೆ ಹೇಳ್ತಾಯಿದ್ರು, ನೀವು ಮಕ್ಕಳಿಗೆ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಈ ದೇಶದ ಆಸ್ತಿಯನ್ನಾಗಿ ಮಾಡಿ ಅಂತೇಳಿ. ಇವತ್ತು ನಮ್ಮ ಅವಶ್ಯಕತೆ ಅದು. ಈ ಮಕ್ಕಳನ್ನು ನಮ್ಮ ದೇಶದ ಆಸ್ತಿಯನ್ನಾಗಿ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅದಕ್ಕೆ ಬೇಕಾಗಿ ಕನ್ನಡ ಮಾಧ್ಯಮ ಶಾಲೆ ಇವತ್ತು ಉಳಿಬೇಕು ಎನ್ನುವಂಥದ್ದು ನಮ್ಮೆಲ್ಲರ ಅಪೇಕ್ಷೆ. ಭಾಳಷ್ಟು ಕಡೆ ಇವತ್ತು ಕನ್ನಡ ಮಾಧ್ಯಮ ಶಾಲೆ, ನಾವೊಂದು ಪಿಕ್ಚರ್ ನೋಡಿದೆವು, ಕಾಸರಗೋಡಿನ ಸರ್ಕಾರಿ ಪ್ರಾಥಮಿಕ ಶಾಲೆ ಅಂತಿಲ್ಲಲ್ಲ, ಹಿರಿಯ ಪ್ರಾಥಮಿಕ ಶಾಲೆ, ಒಂದು ಪಿಕ್ಚರ್ ಬಂದಿತ್ತು. ಆ ಪಿಕ್ಚರಿಗೆ ವ್ಯತಿರಿಕ್ತವಾಗಿ ಎಲ್ಲ ಶಾಲೆಗಳು ಇದೆ. ಇವತ್ತು ನಮ್ಮ ಊರಿನ ಶಾಲೆಗಳು ಅದೇ ರೀತಿಯಲ್ಲಿದೆ. ನಾವೆಲ್ಲ ಕಲ್ತಂಥ ಶಾಲೆ ಮುಂದಿನ ದಿನಗಳಲ್ಲಿ ನಮ್ಮ ಇನ್ನೊಂದು ಪೀಳಿಗೆಯು ಅಲ್ಲಿ ಶಿಕ್ಷಣವನ್ನು ಪಡೆಯುವಂಥ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕಿದ್ರೆ ನಾವಲ್ಲಿ ಏನೇನು ಮೂಲಭೂತ ಸೌಲಭ್ಯಗಳು ಬೇಕೋ ಆ ಎಲ್ಲ ಕೆಲಸವನ್ನು ಕೊಡುವಂಥ ಕೆಲಸವನ್ನು ಇವತ್ತು ಮಾಡಿದಾಗ ಬಹುಶಃ ನಮ್ಮ ಪ್ರಕಾಶ್ ಚಂದ್ರ ರಯ್ಯವರು, ಸೀತಾರಾಮ ರಯ್ಯವರು, ಎಲ್ಲ ನಮ್ಮ ಗೌರವಾನ್ವಿತ ಪಂಚಾಯತ್ ಸದಸ್ಯರುಗಳು, ಈ ಊರಿನ ಗಣ್ಯರು ಒಂದು ಪೇಟೆಯಲ್ಲಿರುವಂಥ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿರುವಂಥ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಹಳ್ಳಿಯ ಒಂದು ಶಾಲೆಯಲ್ಲಿ ಮಾಡಿದಾಗ ಖಂಡಿತ ಆ ಶಾಲೆಯ ವಿದ್ಯಾರ್ಥಿಗಳು ಕೂಡ ಪೇಟೆ ಪಟ್ಟಣದಲ್ಲಿರುವಂಥ ಮಕ್ಕಳಿಗಿಂತ ವಿಭಿನ್ನವಾಗಿ ಶಿಕ್ಷಣದಲ್ಲಿ ಮುಂದೆ ಬಂದು ಆ ಊರಿನ ಎಲ್ಲ ಆಗುಹೋಗುಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ಬೋದು. ಯಾಕೆ ಇದನ್ನು ಉಲ್ಲೇಖ ಮಾಡ್ತೇನೆಂದರೆ, ಇವತ್ತು
ಸೀತಾರಾಮರಯ್ಯ ಅವರು ಇರ್ಬೋದು, ಇಲ್ಲಿ ಪ್ರಕಾಶ್ ಚಂದ್ರಯ್ಯ ಅವರು ಇರ್ಬೋದು, ನಮ್ಮ ಸಂತೋಷ್ ಇರ್ಬೋದು, ಇಲ್ಲಿಯೇ ಕಲಿತವರು ಇಲ್ಲಿಯೇ ಈ ವೇದಿಕೆಯಲ್ಲಿದ್ದಾರೆ. ಈಗ ಇಂಗ್ಲೀಷಲ್ಲಿ ಕಲಿತವರು, ಆಂಗ್ಲ ಮಾಧ್ಯಮದಲ್ಲಿ ಕಲಿತವರು, ಇಂಜಿನಿಯರಿಂಗ್ ಡಾಕ್ಟರ್ ಆದವರು ಬಹುಶಃ ಈ ವೇದಿಕೆಯಲ್ಲಿ ಸಿಗುವುದಿಲ್ಲ ಕೂತ್ಕೊಳ್ಳಿಕ್ಕೆ. ಅವರು ಎಲ್ಲೋ ಬೇರೆ ಕಡೆ ಇರ್ತಾರೆ. ಆ ಊರಿಗೆ ಇವತ್ತು ಏನಾದರೂ ಕೊಡುಗೆ ಕೊಡಬೇಕಿದ್ರೆ ಆ ಊರಿನ ಶಾಲೆಯಲ್ಲಿ ಕಲಿತ ಮಕ್ಕಳೇ ಆಗಬೇಕು. ಅದಕ್ಕಾಗಿ ಇವತ್ತು ಇಲ್ಲಿ ಆಗುತ್ತಿರುವಂಥ ಒಂದು ಕಾರ್ಯಕ್ರಮ ಒಂದು ಅದ್ಭುತ ಕಾರ್ಯಕ್ರಮ ಅಂತ ನಾನು ಭಾವಿಸ್ತಾ ಇದ್ದೇನೆ. ಬಂದಾಗ ಹೇಳಿದೆ ನಾನು ಇಬ್ಬರು ಹಿರಿಯರಲ್ಲಿ, ಇದು ಬ್ರಹ್ಮಕಲಶಕ್ಕಿಂತ ಮಿಗಿಲಾಗಿ ಒಂದು ದೇವಸ್ಥಾನದ ಕಾರ್ಯಕ್ರಮಕ್ಕಿಂತ ಮಿಗಿಲಾಗಿ ಈ ಶಾಲೆಯ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಅಂತೇಳಿ. ಈ ಹಳ್ಳಿಯಲ್ಲಿ ಕೂಡ ಒಂದು RCC ಕಟ್ಟಡದಲ್ಲಿ ನಮ್ಮ ಮಕ್ಕಳು ಕಲಿಬೇಕು ಎನ್ನುವಂಥ ಒಂದು ಇಚ್ಛೆಯಿಂದ ಬೇರೆ ಬೇರೆ ಅನುದಾನವನ್ನು ಜೋಡಿಸಿದ್ದೀರಾ. ನಾನು ಶಾಸಕನಾಗಬೇಕಿದ್ರೆ ಎಲ್ಲ ಪ್ರಾಥಮಿಕ ಶಾಲೆಗಳು, ಸರ್ಕಾರಿ ಪ್ರಾಥಮಿಕ ಶಾಲೆಗಳು ಸ್ಮಾರ್ಟ್ ಕ್ಲಾಸನ್ನು ಹೊಂದಿರಬೇಕು ಅಂತೇಳಿ 5 ಕೋಟಿಯ ನಮ್ಮ ಮಾನಿಟ್ರ್ ಮತ್ತು ಪ್ರೊಜೆಕ್ಟ್ರನ್ನು ವಿದೇಶದಿಂದ ತರಿಸಿ ಎಲ್ಲ ಶಾಲೆಗಳಿಗೆ ಕೊಡುವಂಥ ಕೆಲಸವನ್ನು ಮಾಡಿದೆ. ನಮ್ಮ ಸರ್ಕಾರಿ ಶಾಲೆ ಕೂಡ ಆಧುನಿಕತೆಯನ್ನು ಮತ್ತು ವೈಜ್ಞಾನಿಕತೆಯನ್ನು ಹೊಂದಿರುವಂಥ ಸಲಕರಣೆಗಳನ್ನು ಹೊಂದಿರಬೇಕು ಅಂತೇಳಿ ಯುಕ್ರೇನಿಂದ ಈ ಒಂದು ಮಾನಿಟ್ರ್ ಮತ್ತು ನಮ್ಮ ಪ್ರೊಜೆಕ್ಟ್ರನ್ನು ತರಿಸುವಂಥ ಕೆಲಸ ಮಾಡಿದೆವು. ಎಲ್ಲ ಸರ್ಕಾರಿ ಶಾಲೆಗಳಿಗೆ RO ಪ್ಲ್ಯಾಂಟ್, ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಕೊಡುವಂಥ ಕೆಲಸ ಮಾಡಿದೆವು. ಯಾಕೆ ಇದನ್ನು ಮಾಡಿದೆವು ಅಂದರೆ, ಎಲ್ಲ ಸರ್ಕಾರಿ ಶಾಲೆಯಲ್ಲಿ ನಮ್ಮ ಮಕ್ಕಳು ಇವತ್ತಿನ ಆಧುನಿಕ ಶಿಕ್ಷಣವನ್ನು ಆ ಒಂದು ವ್ಯವಸ್ಥೆಯಲ್ಲಿ ಪಡ್ಕೊಳ್ಬೇಕು ಎನ್ನುವಂಥ ದೃಷ್ಟಿಯಿಂದ ಮಾಡಿದೆವು. ಹೀಗೆ ಈ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಈ ಊರಿನ ಜನರ ಆದ್ಯ ಕರ್ತವ್ಯ ಅಂತೇಳಿ ನಾವೆಲ್ಲರೂ ಯೋಚನೆ ಮಾಡಿದಾಗ ಸರ್ಕಾರದಿಂದ ಯಾವುದೇ ಅಪೇಕ್ಷೆ ಇಲ್ಲದೆ ಈ ಊರನ್ನೊಂದು ಅಭಿವೃದ್ಧಿ ಮಾಡ್ಬೋದು. ತಮ್ಮ ಒಂದು ಬಸ್ಸನ್ನು ಹಾಕಿದ್ದೀರಿ ಅಂತ ಹೇಳಿದಿರಿ ಅಲ್ಲ ಸ್ಕೂಲ್ ಮಕ್ಕಳಿಗೆ, ಭಾಳ ಸಂತೋಷ. ಬಹುಶಃ ನೀವು ಏನೊಂದು ರೋಲ್ ಮಾಡೆಲ್ ಕಾರ್ಯವನ್ನು ಮಾಡಿದಿರೋ ಅದು ಇನ್ನೊಂದು ಶಾಲೆಗೆ ಪ್ರೇರಣೆ ಕೊಡುವಂಥ ಕೆಲಸವನ್ನು ಮಾಡ್ಬೋದು. ಆ ರೀತಿಯಾಗಿ ಒಂದೊಂದು ಶಾಲೆ ಕೂಡ ಒಂದೊಂದು ಆಧುನಿಕತೆಯ ಸೊಬಗನ್ನು ಕಂಡಾಗ ಇಡೀ ಊರಿನ ಶಾಲೆಗಳು ಹೊಸತನವನ್ನು ಕಾಣ್ಬೋದು. ಆ ಒಂದು ಕಾರ್ಯಕ್ಕೆ ನಾಂದಿ ಹಾಕಿದಂಥ ಎಲ್ಲ ನಮ್ಮ ಕರ್ತೃಗಳಿಗೆ ಮತ್ತೊಮ್ಮೆ ನಾನು ಒಬ್ಬ ಮಾಜಿ ಶಾಸಕರ ನೆಲೆಯಲ್ಲಿ ಹೃದಯ ತುಂಬಿದ ಅಭಿನಂದನೆಯನ್ನು ಸಲ್ಲಿಸ್ತಾ, ನನ್ನನ್ನು ಭಾಳ ಪ್ರೀತಿಯಿಂದ ಕರೆದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ ನಾನು ಮಾತನಾಡಿದ್ದೇನೆ. ಜೈ ಹಿಂದ್. ಕೃತಜ್ಞತೆಗಳು ಸನ್ಮಾನ್ಯ ಸಂಜೀವ ಮಠಂದೂರು ಇವರಿಗೆ. ತನ್ನ ಶಾಸಕತ್ವದ ಅವಧಿಯಲ್ಲಿ ಸುಮಾರು 100ಕ್ಕಿಂತ ಅಧಿಕ ಸರ್ಕಾರಿ ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ಅನ್ನ ಒದಗಿಸಿದಂತ ಕೀರ್ತಿ ಕೂಡ ಸನ್ಮಾನ್ಯ ಸಂಜೀವ ಮಠಂದೂರು ಅವರಿಗೆ ಸಲ್ತದೆ. ಸನ್ಮಾನ್ಯ ಸಂಜೀವ ಮಠಂದೂರು ಇವರಿಗೆ ಶಾಲು ಹಾಕಿ ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸಿ ಅಭಿನಂದಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶಶಿಕುಮಾರ್ ರೈ ಬಾಲ್ಯೂಟು, ನಿರ್ದೇಶಕರು ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು, ಅಧ್ಯಕ್ಷರು ಸಹಕಾರಿ ಯೂನಿಯನ್ ಮಂಗಳೂರು ಇದೀಗ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸೇರಿರುವ ಸರ್ವ ಪ್ರೇಕ್ಷಕ ಬಂಧುಗಳ ಪರವಾಗಿ ಸನ್ಮಾನ್ಯ ಶಶಿಕುಮಾರ್ ರೈ ಬಾಲ್ಯೂಟು ಇವರನ್ನ ವೇದಿಕೆಗೆ ಸ್ವಾಗತಿಸಿದ ಸನ್ಮಾನ್ಯ ಸಂಜೀವ ಮಠಂದೂರು ಇವರನ್ನ ಗೌರವಿಸಿ ಅಭಿನಂದಿಸುತ್ತಿದ್ದೇವೆ. ಗೌರವವನ್ನ ಸ್ವೀಕರಿಸಿದ ಸನ್ಮಾನ್ಯ ಸಂಜೀವ ಮಠಂದೂರು ಇವರ ಜೊತೆ ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತೆ. ಶಿಕ್ಷಣದ ಮೇಲೆ ಅಪಾರವಾದ ಕಾಳಜಿಯೊಂದಿಗೆ ಸುಮಾರು 200ಕ್ಕಿಂತ ಅಧಿಕ ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ಅನ್ನ, ಕುಡಿಯುವ ನೀರಿನ ಘಟಕವನ್ನ ಕೂಡ ತನ್ನ ಶಾಸಕತ್ವದ ಅಡಿಯಲ್ಲಿ ಕೊಟ್ಟು ಶಿಕ್ಷಣ ಪ್ರೇಮಿಯಾಗಿಯೂ ಕೂಡ ಗುರುತಿಸಿಕೊಂಡಿದ್ದೀರಿ. ಮಾನ್ಯ ಸಂಜೀವ ಮಠಂದೂರು ಅವರಿಗೆ ಕೃತಜ್ಞತೆಗಳನ್ನ ಸಮರ್ಪಿಸಿದ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತಿ ಇದ್ದು ತೆರಳುತ್ತಿರುವಂತ ಸನ್ಮಾನ್ಯ ಕಿಶೋರ್ ಕುಮಾರ್ ಬೊಟ್ಯಾಡಿ, ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಕರ್ನಾಟಕ ಘನ ಸರ್ಕಾರ ಇವರನ್ನ ಕಾರ್ಯಕ್ರಮದಿಂದ ಬೀಳ್ಕೊಡುತ್ತಾ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಿಂದ ಸನ್ಮಾನ್ಯ ಸಂಜೀವ ಮಠಂದೂರು ಮಾಜಿ ಶಾಸಕರು ಕೂಡ ಕಾರ್ಯಕ್ರಮದಿಂದ ತೆರಳುವವರಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಮರ್ಪಿಸಿದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ.
ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಕಾರ್ಯಕ್ರಮದಿಂದ ಬೀಳ್ಕೊಡುತ್ತಾ ನಮ್ಮ ಜೊತೆ ಶ್ರೀಯುತ ರಾಧಾಕೃಷ್ಣ ಬೋರ್ಕರ್, ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಉಪಸ್ಥಿತರಿದ್ದಾರೆ. ರಾಜ್ಯ ಪ್ರಶಸ್ತಿ ವಿಜೇತ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವ ಸನ್ಮಾನ್ಯ ದಯಾನಂದರೇ ಕೋರ್ಮಂಡ ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ತಮ್ಮ ಉಪಸ್ಥಿತಿಯನ್ನ ಗೌರವಿಸ್ತಾ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸಿದ ವೇದಿಕೆಯಲ್ಲಿ 5 ಜನ ಈ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಣೆಯನ್ನ ಮಾಡಿದ ಶಿಕ್ಷಕರಿಗೆ ಗೌರವಾರ್ಪಣೆಯನ್ನ ನಡೆಸುವವರಿದ್ದೇವೆ. ಸನ್ಮಾನ್ಯ ಶಶಿಕುಮಾರ್ ರೈ, ಬಾಲಿವುಡ್ 2 ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು ಇವರಿಗೆ ಶಾಲು ಹಾಕಿ ಗೌರವದ ಸ್ಮರಣಿಕೆಯೊಂದಿಗೆ ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ನಮ್ಮ LKG ವಿಭಾಗದ ವಿದ್ಯಾರ್ಥಿ ಸುಜಿತ್ 50 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದುಕೊಂಡು ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರಲಿಲ್ಲ. ಈಗ ನಮ್ಮ ಜೊತೆ ಉಪಸ್ಥಿತಿ ಇದ್ದಾನೆ ಶ್ರೀಯುತ ಶಶಿಕುಮಾರ್ ರೈ, ಬಾಲಿವುಡ್ 2 ಸಹಕಾರಿ ಯೂನಿಯನ್ನ ಅಧ್ಯಕ್ಷರು. ಬಹುಮಾನವನ್ನ ನೀಡಿ ಅಭಿನಂದಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಸುಜಿತ್ LKG ವಿಭಾಗ 50 ಮೀಟರ್ ಓಟದ ಪ್ರಥಮ. ಒಂದು ಚಪ್ಪಾಳೆ ನಮ್ಮ ಮಾಸ್ಟರ್ ಸುಜಿತ್ ಅವರಿಗೆ ಬರಲಿ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸ್ತಾ ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಭವ್ಯಶ್ರೀ ಟೀಚರ್ ನಳಿನಿ ಮೇಡಮ್, ಜಯಶ್ರೀ ಪ್ರಪುಂಜ, ನಳಿನಿ ಸಂಟ್ಯಾರು ಮತ್ತು ಯೂಜಿನಾ ಮೇಡಮ್ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಿ. 5 ಸನ್ಮಾನದ ಆಸನದ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ನಮ್ಮ ಸಂಸ್ಥೆಯಲ್ಲಿ ಕಾಯಂ ಶಿಕ್ಷಕರಾಗಿ ಕರ್ತವ್ಯವನ್ನ ನಿರ್ವಹಿಸಿದ ಶ್ರೀಮತಿ ಯೂಜಿನಾ ಅವರು ಉಪಸ್ಥಿತರಿದ್ದರೆ ದಯವಿಟ್ಟು ವೇದಿಕೆಗೆ ಬರಬೇಕು. ಭವ್ಯಶ್ರೀ, ನಳಿನಿ, ಜಯಶ್ರೀ ಮತ್ತು ನಳಿನಿ ಸಂಟ್ಯಾರು ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಯೂಜಿನಾ ಅವರು ಸುಮಾರು 12 ವರ್ಷಗಳ ಕಾಲ ಕೈಕಾರ ಶಾಲೆಯಲ್ಲಿ ಸೇವೆಯನ್ನ ನೀಡಿದವರು. ಆವತ್ತು ಸೇವೆಯನ್ನ ನೀಡುವಾಗ ಇಂಥ ವ್ಯವಸ್ಥೆಗಳಿರಲಿಲ್ಲ ಅನ್ನುವ ಕೊರಗು ಅವರಲ್ಲಿ ಖಂಡಿತವಾಗಿಯೂ ಕೂಡ ಇದ್ದೆ. ಇವತ್ತು ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ತಮಗೆ ವಿಶೇಷವಾದ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಮೇಡಮ್ ಮಧ್ಯಕ್ಕೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಯೂಜಿನಾ ಮೇಡಮ್ ಅವರು ಆಂಗ್ಲ ಮಾಧ್ಯಮ ಶಿಕ್ಷಕರಾಗಿ ಸುಮಾರು 12 ವರ್ಷಗಳ ಕಾಲ ಈ ಸಂಸ್ಥೆಯಲ್ಲೇ ದುಡಿದು ಈ ಭಾಗದ ಅನೇಕ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನ ನೀಡಿದವರು. ಇವರಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಬಂಧುಗಳು ಶಾಲು ಹಾಕಿ ಗೌರವದ ಸ್ಮರಣಿಕೆಯನ್ನ ನೀಡಿ ಪುಷ್ಪವನ್ನ ನೀಡಿ ಅಭಿನಂದಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಎಲ್ಲ ಪ್ರೇಕ್ಷಕ ಬಂಧುಗಳೇ ಒಂದು ಕೃತಜ್ಞತೆಯ ಚಪ್ಪಾಳೆ ಅದು ಯೂಜಿನಾ ಮೇಡಮ್ ಮತ್ತು ಮತ್ತೋರ್ವ ಶಿಕ್ಷಕಿಗೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಬಂಧುಗಳು, ಇಬ್ಬರು ಶಿಕ್ಷಕಿಯರಿಗೂ ಕೂಡ ಶಾಲು ಹಾಕಿ ಹೂವಿನ ಗುಚ್ಛವನ್ನ ನೀಡಿ ಗೌರವದ ಸ್ಮರಣಿಕೆಯೊಂದಿಗೆ ಗೌರವಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಇಬ್ಬರು ಶಿಕ್ಷಕಿಯರಿಗೂ ಕೂಡ ಗೌರವಾರ್ಪಣೆ ನಡೀತಾ ಇದೆ. ಒಂದು ಫೋಟೋ ಸೆಷನ್ ಅಲ್ಲಿ ಭಾಗ್ಯಗಳಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇಬ್ಬರು ಶಿಕ್ಷಕಿಯರಿಗೂ ಕೂಡ ಅಭಿನಂದನೆಗಳನ್ನ ಸಮರ್ಪಿಸ್ತಾ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸ್ತಾ ಕಾಯಂ ಶಿಕ್ಷಕರಾಗಿ ನಮ್ಮ ಸಂಸ್ಥೆಯಲ್ಲಿ ಸೇವೆಯನ್ನ ನೀಡಿರುವ ದಾಸಪ್ಪ ರೈ ಮನೆಯವರು ಉಪಸ್ಥಿತರಿದ್ದರೆ ವೇದಿಕೆಗೆ ಬರಬೇಕು. ಫಕೀರಾ ನಾಯಕ್ ಮನೆಯವರು ಉಪಸ್ಥಿತರಿದ್ದರೆ ವೇದಿಕೆಗೆ ಬರಬೇಕು. ಅದೇ ರೀತಿ ಊರ್ಮಿಳಾ ಕೆ ಟೀಚರ್ ಉಪಸ್ಥಿತಿ ಇದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕು. ಚಂದ್ರಶೇಖರ್ ಶ್ರೀಕೃಷ್ಣ ಇಬ್ಬರು ಉಪಸ್ಥಿತಿ ಇದ್ರೆ ವೇದಿಕೆಗೆ ಬರಬೇಕು. ರುಕ್ಮಯ್ಯ ಗೌಡ ಇವರ ಮಗ ದಿನಕರ್ ಗೌಡ ಉಪಸ್ಥಿತಿ ಇದ್ರೆ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಗುರುವಪ್ಪ ಮತ್ತು ಮನೆಯವರು ಉಪಸ್ಥಿತಿ ಇದ್ರೆ ದಯವಿಟ್ಟು ವೇದಿಕೆಗೆ ಬನ್ನಿ. ಶಿವಪ್ಪ, ಕಸ್ತೂರಿ, ಜಾಯ್ಸ್ ಪಿಂಟೋ, ಶ್ರೀಮತಿ ರೋಹಿಣಿ, ರಾಮ್ ಭಟ್, ಶೇಖರ್ ರೈ ಕುರಿಯಾ, ವಸಂತ ಗೌಡ ಇವರ ಮನೆಯವರು ಉಪಸ್ಥಿತಿ ಇದ್ರೆ ಭಾಗ್ಯಲಕ್ಷ್ಮಿ ಗೌಡ, ಜಯಲಕ್ಷ್ಮಿ ಭಟ್,
ದಯವಿಟ್ಟು ಯಾರಾದರೂ ಉಪಸ್ಥಿತಿ ಇದ್ರೆ ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ತಾ, ನಮ್ಮ ಪ್ರಸ್ತುತ 7 ವರ್ಷಗಳಿಂದ ಈ ಸಂಸ್ಥೆಯಲ್ಲಿ ಕರ್ತವ್ಯವನ್ನ ನಿರ್ವಹಿಸುತ್ತಿರುವ ರಾಮಣ್ಣ ರೈಗಳಿಗೆ ಗೌರವಾರ್ಪಣೆಯನ್ನ ಮಾಡಬೇಕು, ಒಂದು ಆಸನದ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಆದರಣೀಯರೇ, ಕೈಕಾರ ಶಾಲೆಯಲ್ಲಿ ಶತಮಾನೋತ್ಸವದ ಈ ಶುಭ ಸಂದರ್ಭದಲ್ಲಿ ಕಳೆದ 7 ವರ್ಷಗಳಿಂದ ಏಕೈಕ ಕಾಯಂ ಶಿಕ್ಷಕರಾಗಿ ಸೇವೆಯನ್ನ ನೀಡುತ್ತಾ ಶತಮಾನೋತ್ಸವದ ಸಂಭ್ರಮದಲ್ಲಿ ಗೌರವವನ್ನ ಸ್ವೀಕರಿಸುವಂತೆ ಕೋರಿಕೆ ಶ್ರೀಯುತ ರಾಮಣ್ಣ ರೈಗಳು ಮುಖ್ಯ ಗುರುಗಳು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇವರು ಕಳೆದ 7 ವರ್ಷಗಳ ಹಿಂದೆ ಶಿಕ್ಷಕರಾಗಿ ಇಲ್ಲಿ ಸೇವೆಯನ್ನ ನೀಡುವುದಕ್ಕೆ ಬಂದು 7 ವರ್ಷದ ಸೇವೆಯಲ್ಲಿ ಶತಮಾನೋತ್ಸವವನ್ನ ಒಳಗೊಂಡಂತೆ ಈ ಸಂಸ್ಥೆಯನ್ನ ಮುನ್ನಡೆಸುತ್ತಿರುವಂತ ಕಾಯಂ ಶಿಕ್ಷಕರಾಗಿರುವಂತ ರಾಮಣ್ಣ ರೈಗಳಿಗೆ ಶಾಲು, ಹಾರ, ಹೂವಿನ ಗುಚ್ಛದೊಂದಿಗೆ ಗೌರವಪೂರ್ವಕವಾಗಿ ಗೌರವಿಸಬೇಕು. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಶತಮಾನೋತ್ಸವದ ಈ ಶುಭ ಗಳಿಗೆಯಲ್ಲಿ ಸಂಸ್ಥೆಯ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯವನ್ನ ನಿರ್ವಹಿಸಿದ ಎಲ್ಲರನ್ನ ಒಟ್ಟು ಸೇರಿಸಿ ಅತ್ಯುತ್ತಮವಾಗಿ ಈ ಶತಮಾನೋತ್ಸವ ಕಾರ್ಯಕ್ರಮದ ಸಮಿತಿಯ ಜೊತೆ ಒಂದು ಒಳ್ಳೆಯ ಸಂಬಂಧದೊಂದಿಗೆ ಇವತ್ತು ಸಂಸ್ಥೆಯನ್ನ ಮುನ್ನಡೆಸುತ್ತಿರುವಂತಹ ಶ್ರೀಯುತ ರಾಮಣ್ಣ ರೈ ಅವರಿಗೆ ಪೇಟವನ್ನ ತೊಡಿಸಿ ಹೂಗುಚ್ಛವನ್ನ ನೀಡಿ ಫಲ ಪುಷ್ಪವನ್ನ ನೀಡಿ ಅಭಿನಂದಿಸಬೇಕು. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಒಂದು ಪ್ರೀತಿಯ ಅಭಿಮಾನದ ಕೃತಜ್ಞತೆಯ ಚಪ್ಪಾಳೆ ಬರಲಿ. ಅದು ಶ್ರೀಯುತ ರಾಮಣ್ಣ ರೈ ಏಕೈಕ ಕಾಯಂ ಶಿಕ್ಷಕರಾಗಿದ್ದುಕೊಂಡು ಹಿರಿಯ ಪ್ರಾಥಮಿಕ ಶಾಲೆಯನ್ನ ಮುನ್ನಡೆಸುತ್ತಿದ್ದೀರಿ. ನಿಮ್ಮ ಸೇವೆಯನ್ನ ಪರಿಗಣಿಸಿ ನಿಮಗೆ ಅಭಿನಂದನೆಗಳನ್ನ ಮತ್ತು ಕೃತಜ್ಞತೆಗಳನ್ನ ಸಮರ್ಪಿಸುತ್ತಿದ್ದೇವೆ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ನಮ್ಮ ಜೊತೆ ಉಪಸ್ಥಿತರಿರುವಂತಹ ಶ್ರೀಯುತ ರಾಧಾಕೃಷ್ಣ ರೈ ಬುಡಿಯಾರು, ಉದ್ಯಮಿಗಳು, ಪುತ್ತೂರು, ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತುಗಳನ್ನಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಶತಮಾನೋತ್ಸವ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕೆ ಈಗಾಗಲೇ ಬರ್ತಾ ಇರುವಂಥ ನಳಿನ್ ಕುಮಾರ್ ಕಟೀಲ್ ರವರೇ, ವೇದಿಕೆಯಲ್ಲಿದ್ದಂಥ ಶಶಿಕುಮಾರ್ ಬಾಲ್ಯೋಟ್ರವರೇ, ಸಂತೋಷ್ ರವರೇ, ಎಲ್ಲ ಪಂಚಾಯತ್ ಸದಸ್ಯರೇ, ಎಲ್ಲ ಹಿರಿಯರೇ, ಇಲ್ಲಿ ಸೇರಿರತಕ್ಕಂಥ ಈ ಊರಿನ ಈ ಶಾಲೆಯ ಆತ್ಮೀಯ ಬಂಧುಗಳೇ, ಕಳೆದ 100 ವರ್ಷಗಳಿಂದ ಇಲ್ಲಿ ಶಾಲೆಯನ್ನು ಪ್ರಾರಂಭ ಆಗಿದೆ. 100 ವರ್ಷ ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ಈ ದೇಶವನ್ನು ಆಳ್ತಿರುವಂಥ ಸಂದರ್ಭದಲ್ಲಿ ಇಲ್ಲಿ ಶಾಲೆಯನ್ನು ಪ್ರಾರಂಭ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಇಲ್ಲಿ ಹತ್ತಿರದಲ್ಲಿ ಸಂಟ್ಯಾರ ಶಾಲೆ ಇದ್ದಿರ್ಬೋದು, ಅಲ್ಲಿ ಅರಿಯಡ್ಕದಲ್ಲಿ ಒಂದು ಶಾಲೆ ಇದ್ದಿರ್ಬೋದು. ನನ್ನ ಲೆಕ್ಕದಲ್ಲಿ ಬೇರೆ ಹತ್ತಿರದಲ್ಲಿ ಯಾವುದೇ ಶಾಲೆ ಇರುವಂಥ ಒಂದು ನೆನಪುಗಳು ನಮ್ಮ ಮುಂದೆ ಇಲ್ಲ. ಫಿಲೋಮಿನಾ ಹೈಸ್ಕೂಲ್ ಆಗಲಿ, ವಿವೇಕಾನಂದ ಆಗಲಿ, ಇದೆಲ್ಲ ಆನಂತರ ನಡೆದು ಬಂದಂಥ ಶಾಲೆಗಳು. ಆ ಸಂದರ್ಭದಲ್ಲಿ ಹೈಸ್ಕೂಲ್, ಬೋರ್ಡ್ ಹೈಸ್ಕೂಲಿಗೆ ಇಲ್ಲಿಂದ ಎಲ್ಲಿಯಾದರೂ ಹೈಸ್ಕೂಲನ್ನು ಕಲಿಬೇಕಿದ್ದರೆ ಬೋರ್ಡ್ ಹೈಸ್ಕೂಲಿಗೆ ಹೋಗುವಂಥ ಒಂದು ಪ್ರಮೇಯ ಇತ್ತು. ಮತ್ತು ಉಳಿದವರು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಮಂಗಳೂರಿಗೆ ಹೋಗುವಂಥ ಒಂದು ಪ್ರಮೇಯವನ್ನು ನಾವೆಲ್ಲರೂ ಕೇಳಿದ್ದೇವೆ. 100 ವರ್ಷದಿಂದ ನಡೆದುಕೊಂಡು ಬಂದಿದ್ದಂಥ ಆ ಶಾಲೆ ಕೊನೆಗೆ ಆಗುವಾಗ 14 ವಿದ್ಯಾರ್ಥಿಗಳನ್ನು ಕಲಿಸುವಂಥ ಒಂದು ಯೋಗ ಭಾಗ್ಯ ನಮ್ಮ ರಾಮನ್ ರೈ ಅವರಿಗೆ ಸಿಕ್ಕಿರಬೇಕು. ಆನಂತರ ರಾಮನ್ ರೈ ಅವರ ಮುತುವರ್ಜಿ ಆಗಿರ್ಬೋದು ಮತ್ತು ಊರ ಹಿರಿಯರೆಲ್ಲ ಸೇರಿ ಹೇಗಾದರೂ ಮಾಡಿ
ಕೈಕಾರ ಶಾಲೆಯನ್ನು ಉಳಿಸಬೇಕು. ಕೈಕಾರ ಶಾಲೆಯಲ್ಲಿ ಮುಂದಿನ ದಿವಸಗಳಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳನ್ನು ನಾವು ಪ್ರಯತ್ನ ಪಟ್ಟಾದರೂ ಇಲ್ಲಿ ಜೋಡಿಸಬೇಕೆಂಬ ನಿಟ್ಟಿನಲ್ಲಿ ಸೀತಾರಾಮ್ ರೈ, ಪ್ರಕಾಶ್ ರೈ ಅವರು ಉಳಿದ ಎಲ್ಲ ಆತ್ಮೀಯರುಗಳು ಸೇರಿಕೊಂಡು ಆ ಒಂದು ಸಂಘಟನೆಯ ಮುಖಾಂತರ ಇಲ್ಲಿ ಈಗಾಗಲೇ 60ರ ಮೇಲ್ಪಟ್ಟು ವಿದ್ಯಾರ್ಥಿಗಳನ್ನು ಕಾಣುವುದನ್ನು ಕಂಡಿದ್ದೇವೆ. ಇಲ್ಲಿ 100 ವರ್ಷ ಅಂದರೆ 80 ವರ್ಷಕ್ಕೆ ಮುಂಚಿತವಾಗಿ ಓದಿದಂಥ AK ರೈ ಅವರಿದ್ದಾರೆ, ಆನಂತರ ಆನಂದ್ ರೈ ಅವರಿದ್ದಾರೆ. ಅವರ ಸಹೋದರರೆಲ್ಲ ನನ್ನ ಲೆಕ್ಕದಲ್ಲೇ ಎಲ್ಲ ಈ ಶಾಲೆಯಲ್ಲೇ ಓದಿದವರು. ಅದರ ಜೊತೆ ಮಂಜುನಾಥ್ ಶೆಟ್ಟರು ಅವರು DF ಆಗಿ ಹೋಗಿದ್ದವರು ಕೂಡ ಇದೇ ಶಾಲೆಯಲ್ಲಿ ಹೋಗಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಪುತ್ತೂರಿಗೆ ಬಂದು ಅಲ್ಲಿಂದ ತಮ್ಮ ವಿದ್ಯಾರ್ಜನೆಯನ್ನು ಮಾಡಿ ಯಶಸ್ವಿ ಕಂಡಿದ್ದನ್ನು ನಾವು ಕಂಡಿದ್ದೇವೆ. ಈಗಾಗಲೇ ಸಂಜೀವ ಮಠಂದೂರವರು ಹೇಳಿದಾಗೆ ಹಳ್ಳಿ ಶಾಲೆಯಲ್ಲಿ ಓದಿದವರು ಯಾರು ಅಜ್ಞಾನಿಗಳಾಗಿ ತಾವು ಯಾವುದೇ ಒಂದು ಮುಂದಿನ ವಿದ್ಯಾಭ್ಯಾಸ ಹೋಗದೆ ಕೂತವರು ಬಹಳ ಕಡಿಮೆ. ಎಲ್ಲಿಯಾದರೂ ಮನೆಯ ಅಡಚಣೆ ಇದ್ದು, ಮನೆಯಲ್ಲಿ ಕೃಷಿ ಅಡಚಣೆ ಇದ್ದು, ಕೃಷಿಯನ್ನು ನೋಡಿಕೊಳ್ಳುವಂಥ ಉದ್ದೇಶದಿಂದ ಹೆಚ್ಚಿನವರನ್ನು ಮನೆಯಲ್ಲಿ ಕೃಷಿಗೆ ಜೋಡಿಸ್ತಾರೆ ಹೊರತು ಅವರಿಗೆ ವಿದ್ಯೆ ಕಲಿಬೇಕೆಂಬ ಒಂದು ಹಂಬಲ ಇದ್ದರೆ ಆ ಸಂದರ್ಭದಲ್ಲೂ ಕೂಡ ವಿದ್ಯೆಯನ್ನು ಓದಿ ಡಾಕ್ಟರ್ ಆದವರು, ಇಂಜಿನಿಯರ್ ಆದವರನ್ನು ತುಂಬ ಜನರನ್ನು ನಾವು ಕಂಡಿದ್ದೇವೆ. ಬೇರೆ ಬೇರೆ ಜಾಗದಲ್ಲಿ ಈಗಾಗಲೇ ನಮ್ಮ ದೇಶದಿಂದ ಹೊರಗೆ ಹೋಗಿ ಕೂಡ ಈ ಹಳ್ಳಿ ಪ್ರದೇಶದಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಸೈಂಟಿಸ್ಟ್ ಆಗಿ, ದೊಡ್ಡ ದೊಡ್ಡ ಡಾಕ್ಟರ್ ಆಗಿ, ದೊಡ್ಡ ದೊಡ್ಡ ವಿಜ್ಞಾನಿಗಳಾಗಿ ಈ ಮಣ್ಣಿನ ಒಂದು ಪವಿತ್ರತೆಯನ್ನು ಕಾಪಾಡಿಕೊಂಡು ಬಂದಿದ್ದನ್ನು ಕೂಡ ನಾವು ಕೇಳಿದ್ದೇವೆ. ಈಗಾಗಲೇ ದೊಡ್ಡ ದೊಡ್ಡ ಉದ್ಯಮಿಗಳು, KK ಶೆಟ್ಟರ್ ಅಂತ ದೊಡ್ಡ ಉದ್ಯಮಿ ಕೂಡ ಇದೇ ಶಾಲೆಯಲ್ಲಿ ಕಲಿತಂಥ ಒಬ್ಬ ವಿದ್ಯಾರ್ಥಿ ಆಗಿರಬೇಕು. ಆದ್ದರಿಂದ ಯಾವುದೇ ಶಾಲೆ ಮುಖ್ಯ ಅಲ್ಲ, ಅಲ್ಲಿ ನಮಗೆ ಆ ಒಂದು ಸಂದರ್ಭದಲ್ಲಿ ಇಂಗ್ಲೀಷಿನ ತರಗತಿ ಕಡಿಮೆ, ಆಂಗ್ಲ ಮಾಧ್ಯಮ ಕಡಿಮೆ ಇರುವಂಥ ಸಂದರ್ಭದಲ್ಲಿ 7ನೇ ತರಗತಿ ತನಕ ಇಲ್ಲ 5ನೇ ತರಗತಿ ತನಕ ನಾವು ಕನ್ನಡ ಮೀಡಿಯಮಲ್ಲಿ ಹೋಗಿ ಅಲ್ಲಿಂದ ಒಮ್ಮೆಲೆ ಇಂಗ್ಲೀಷ್ ಮೀಡಿಯಮ್ಗೆ ಹೋಗುವಾಗ ಸ್ವಲ್ಪ ಅಡಚಣೆಯಾಗಿ 1-2 ವರ್ಷ ಆ ಒಂದು ಕಷ್ಟವನ್ನು ಅನುಭವಿಸ್ತೇವೆ ಹೊರತು ಮುಂದೆ 10ನೇ ತರಗತಿಗೆ ಹೋಗುವಂಥ ಸಂದರ್ಭದಲ್ಲಿ ಯಾರು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದಾರೋ ಅವರಿಂದ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳು ಕನ್ನಡ ಮೀಡಿಯಮಲ್ಲಿ ಓದಿದವರು ಇರ್ತಾರೆ. ಅದರ ಜೊತೆ ಕನ್ನಡ ಮೀಡಿಯಮಲ್ಲಿ ಓದಿದವರು ಈ ಹಳ್ಳಿ ಪ್ರದೇಶದಲ್ಲಿ ತಮ್ಮ ಜೀವನವನ್ನು ಮಾಡಿಕೊಂಡು ಅವರು ತಮ್ಮ ಮನೆ ಕೆಲಸವನ್ನು ಮಾಡಿಕೊಂಡು ಕೂಡ ಅದರ ಜೊತೆ ತುಂಬ ದೂರದಿಂದ ಪ್ರಯಾಣವನ್ನು ಬೆಳೆಸಿಕೊಂಡು ವಿದ್ಯಾರ್ಜನೆಯನ್ನು ಮಾಡಿದವರು. ಆದ್ದರಿಂದ ಅವರಿಗೆ ಒಂದು ರೀತಿಯ ಅವರಲ್ಲಿ ವೈಯಕ್ತಿಕ ಒಂದು ರೀತಿಯ ಸಾಹಸ ಪ್ರವೃತ್ತಿ ಇರುವುದರಿಂದ ಅವರು ತಮ್ಮ ವಿದ್ಯಾರ್ಥಿಯಲ್ಲಿ ಉತ್ತೀರ್ಣ ಆಗುವುದನ್ನು ಕಂಡಿದ್ದೇವೆ. ಈಗಾಗಲೇ AK ರೈ ಅವರನ್ನು ಕಂಡಿದ್ದೀರಿ. ಅವರು ಕೂಡ ಇದೇ ಶಾಲೆಯಲ್ಲಿ ಓದಿ ಕೂಡ ಮುಂದೆ MBBS ಓದಿ ಅವರು MS ಮಾಡಿ ಮೈಸೂರಲ್ಲಿ MS ಮಾಡಿ ಕೂಡ ಅವರು ದೊಡ್ಡ ಒಬ್ಬ ಡಾಕ್ಟರ್ ಆಗಿ ಫಲಪ್ರದವಾಗಿರುವುದನ್ನು ಕಂಡಿದ್ದೇವೆ. ಅಂಥ ಸಂದರ್ಭದಲ್ಲಿ ಈಗಾಗಲೇ 100 ವರ್ಷ ಕಳೆದು ಈಗ ಪ್ರಾರಂಭ 1ನೇ ವರ್ಷದಿಂದ ಪ್ರಾರಂಭ ಆಗ್ತಾ ಇದೆ. 1ನೇ ವರ್ಷದಿಂದ ಪ್ರಾರಂಭ ಆದಂಥ ಈ ವಿದ್ಯಾ ಕೇಂದ್ರ ಮುಂದಿನ ದಿವಸಗಳಲ್ಲಿ ಇನ್ನೊಂದು 10 ವರ್ಷ ಹೋಗುವಾಗ ಇಲ್ಲಿ ಆ KG ಕ್ಲಾಸ್ 1ನೇ ಕ್ಲಾಸ್ 2ನೇ ಕ್ಲಾಸ್ ಮಾಡಿಕೊಟ್ಟು ಅದರ ಜೊತೆ ಒಂದು 10ನೇ ತರಗತಿಯ ತನಕ ವಿದ್ಯಾರ್ಥಿಗಳನ್ನು ಇಲ್ಲಿ ಜೋಡಿಸುವಂಥ ಒಂದು ಪ್ರಕ್ರಿಯೆಯ ಮುಂದಿನ ದಿವಸಗಳಲ್ಲಿ ಆಗಲಿ. ಇದನ್ನು ನಡ್ಕೊಂಡು ಬಂದಂಥ ಎಲ್ಲ ಊರಿನ, ಯಾಕೆಂದರೆ ಎಲ್ಲ ಊರಿನವರು ಸಹಕಾರ ಇದೆ ಅಂತೇಳಿ ನಮಗೆ ಈಗಾಗಲೇ ಗೊತ್ತಾಗಿದೆ. ಯಾಕೆಂದರೆ ಇದು ಸಣ್ಣ ಕೆಲಸ ಅಲ್ಲ. ಒಂದು ಶಾಲೆಯ ಈ ಅವನತಿಗೆ ಬಂದಂಥ ಶಾಲೆಯನ್ನು ಪುನರ್ಜೀವನ ಮಾಡಬೇಕಿದ್ರೆ ಅದು ದೊಡ್ಡ ಸಾಹಸ. ಅದರಲ್ಲಿ ಸೀತಾರಾಮ್ ರೈ ಅವರು, ಪ್ರಕಾಶ್ ಶೆಟ್ಟರು, ನವೀನ್ ಕುಮಾರ್ ಅವರು ಇವರೆಲ್ಲ ಕೈ ಜೋಡಿಸಿದ್ದಾರೆ. ಆದ್ದರಿಂದ ಮುಂದಿನ ದಿವಸಗಳಲ್ಲಿ ಈ ಶಾಲೆ ದೊಡ್ಡ ಹೆಸರನ್ನು ಮಾಡಿಕೊಂಡು ಇದರಲ್ಲಿ ಕಲಿತಂಥ ಈಗ 100 ವರ್ಷ ಅಂದರೆ ವರ್ಷಕ್ಕೆ 100 ವಿದ್ಯಾರ್ಥಿಗಳಾದರೂ ನಾವು ಲೆಕ್ಕ ಹಾಕ್ಬೋದು. ಈ ಶಾಲೆಯಲ್ಲಿ 10,000 ವಿದ್ಯಾರ್ಥಿಗಳು ಓದಿ ಹೊರಗಡೆ ಹೋದದನ್ನು ನಾವು ಕಂಡಿದ್ದೇವೆ. 10,000 ವಿದ್ಯಾರ್ಥಿಗಳೆಂದರೆ ಅಂತ ಹೇಳಿದರೆ ನಮ್ಮ ಒಂದು ಗ್ರಾಮ ಅಲ್ಲ, ಒಂದು 2-3 ಗ್ರಾಮದ ಜನಸಂಖ್ಯೆಯಷ್ಟು ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಹೋಗಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಈಗ ತಮ್ಮ ಪ್ರವೃತ್ತಿಯಲ್ಲಿರ್ಬೋದು. ಅವರಲ್ಲೆಲ್ಲ ಇನ್ನೂ ಕೂಡ ಮುಂದಿನ ದಿವಸಗಳಲ್ಲಿ ಇಲ್ಲಿಯ
ಈಗ ಯಾರು ಈ ಒಂದು ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರಾ ಅವರು ಇನ್ನೂ ಕೂಡ ಈ ಶಾಲೆಯಲ್ಲಿ ಓದಿದಂಥ ಹಳೆ ವಿದ್ಯಾರ್ಥಿಗಳು ಎಲ್ಲಿದ್ದರೂ ಅವರನ್ನು ಗುರುತಿಸಿ ಅವರಲ್ಲಿ ಏನಾದರೂ ಒಂದು ಅನುದಾನವನ್ನು ಇಡಿಸಿ ಈ ಶಾಲೆಯನ್ನು ಮುಂದಿನ ದಿವಸಗಳಲ್ಲಿ ಇನ್ನೂ ಕೂಡ ಉನ್ನತಿಗೆ ಏರಿಸಲಿ ಎಂಬ ಒಂದು ಮಾತನ್ನು ಹೇಳುತ್ತಾ, ನನಗೆ ಅವಕಾಶ ಕೊಟ್ಟಂಥ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರನ್ನು, ಅದೇ ರೀತಿ ಇಲ್ಲಿ ಸಂಯೋಜನೆ ಮಾಡಿದಂಥ ಸಂಯೋಜಕರನ್ನು, ಅದೇ ರೀತಿ ಇಲ್ಲಿಗೆ ಆಗಮಿಸಿದಂಥ ಎಲ್ಲರನ್ನು ನಾನು ವಂದಿಸ್ತಾ ನನ್ನ 2 ಮಾತುಗಳು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಶ್ರೀಯುತ ಶಶಿಕುಮಾರ್ ರೈ ಬಾಲ್ಯೋಟ್ಟು, ಸಹಕಾರಿ ಯೂನಿಯನ್ ಮಂಗಳೂರು ಇದರ ಅಧ್ಯಕ್ಷರು, ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತುಗಳನ್ನಾಡಬೇಕು ಅನ್ನುವ ವಿನಂತಿ. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇದರ ಶತಮಾನೋತ್ಸವ ಸಮಾರಂಭದ 2ನೇ ದಿವಸದ ಕಾರ್ಯಕ್ರಮದ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿತಿರತಕ್ಕಂತಹ ಎಲ್ಲ ವಿದ್ಯಾಭಿಮಾನಿಗಳೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರತಕ್ಕಂತಹ ವಿದ್ಯಾಭಿಮಾನಿಗಳೇ, ವಿದ್ಯಾರ್ಥಿನಿಯರೇ, ಬಹುಶಃ 3-4 ದಿವಸಗಳಿಂದ ಈ ಭಾಗದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಈ ಊರಿನ ಜಾತ್ರೆಯನ್ನು ಕಾಣ್ತಾ ಇದ್ದೇವೆ. ಒಂದು ಸರಕಾರಿ ಶಾಲೆ ಈ ರೀತಿ ಆಗಬೇಕಿದ್ರೆ ಈ ಭಾಗದ ಎಲ್ಲ ವಿದ್ಯಾಭಿಮಾನಿಗಳ ಕೊಡುಗೆಯಿಂದ ಈ ಶಾಲೆ ಮೂಲಭೂತ ಸೌಕರ್ಯಗಳನ್ನು ಹೊಂದುವಂತಹ ವ್ಯವಸ್ಥೆಗೆ ಪೂರಕವಾಗಿ ಕೆಲಸ ಕಾರ್ಯಗಳನ್ನು ಮಾಡಿದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತಾ ಇದೆ. ನನಗೆ ಒಮ್ಮೆ ಪ್ರಕಾಶನ್ನ ಈ ಶಾಲೆಯ ವಿಚಾರವನ್ನು ಹೇಳುವಾಗ ನಾನು ಅವರಲ್ಲಿ ಕೇಳಿದೆ, ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಎನ್ನುವಂಥದ್ದನ್ನು ಕೇಳುವಾಗ ಅವರು ಹೇಳಿದರು, ವಿದ್ಯಾರ್ಥಿಗಳ ಸಂಖ್ಯೆ ಬಿಡಿ, ಶಾಲೆಯನ್ನು ಉಳಿಸತಕ್ಕಂತಹ ಕೆಲಸ ಕಾರ್ಯಕ್ಕೆ ನಾವು ಆ ಶಾಲೆಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸತಕ್ಕಂತಹ ಕೆಲಸ ಕಾರ್ಯಗಳನ್ನು MRPL ಮತ್ತು ಊರ ದಾನಿಗಳಿಂದ ಮಾಡ್ತೇವೆ ಎನ್ನುವಂತಹ ವಿಚಾರವನ್ನು ಹೇಳಿದರು. ಬಹುಶಃ ಇದು ಸಂತೋಷದ ವಿಚಾರ. ಯಾವುದೇ ಒಂದು ಸರಕಾರಿ ಶಾಲೆ ಮುಚ್ಚುವ ಪರಿಸ್ಥಿತಿಗೆ ಬಂದಂತಹ ಸಂದರ್ಭದಲ್ಲಿ ಆ ಶಾಲೆಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದಂತಹ ಸಂದರ್ಭದಲ್ಲಿ ಆ ಶಾಲೆ ಅಭ್ಯುದಯವನ್ನು ಕಾಣ್ತದೆ ಎನ್ನುವಂಥದ್ದನ್ನು ನಾನು ಕಂಡಿದ್ದೇನೆ. ಬಹುಶಃ 2002ರಲ್ಲಿ ನಮ್ಮ ಪೇರಲತರ್ಕ ಶಾಲೆ ಎಲ್ಲ ವಿದ್ಯಾರ್ಥಿಗಳು ಸುಮಾರು 234 ಜನ ಇದ್ದಂತಹ ವಿದ್ಯಾರ್ಥಿಗಳು ಒಮ್ಮೆಲೆ ವರ್ಗಾವಣೆ ಪತ್ರವನ್ನು ಪಡೆದುಕೊಂಡು 18 ವಿದ್ಯಾರ್ಥಿಗಳಿಗೆ ಬಂದರು. ಮರು ವರ್ಷ ನಾವು ಅಲ್ಲಿ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದಂತಹ ತಕ್ಷಣ ಮರು ವರ್ಷ ಅಲ್ಲಿ 113 ಮಕ್ಕಳನ್ನು ಪಡೆಯುವಂತಹ ಯೋಗ ಆ ಶಾಲೆಗೆ ಬಂತು. ಬಹುಶಃ ಈಗ ಕೂಡ ಸುಮಾರು 96 ವಿದ್ಯಾರ್ಥಿಗಳನ್ನು ಹೊಂದಿಕೊಂಡು ಆ ಶಾಲೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಈ ಒಂದು ಸಂದರ್ಭ ಬಹುಶಃ ನಾವೆಲ್ಲರೂ ಊಹಿಸಬಹುದು. ಸರಕಾರಿ ಶಾಲೆ ಮುಚ್ಚಿದೆ ಎನ್ನುವಂತಹ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದಂತಹ ಸಂದರ್ಭದಲ್ಲಿ ಆ ಶಾಲೆ ಅಭ್ಯುದಯಕ್ಕೆ ಬರ್ತದೆ. ಇವತ್ತು ಸಂಘಟಕರು ಬಹಳ ಕಷ್ಟಪಟ್ಟು ಈ ಸಂಸ್ಥೆಯನ್ನು ಬೆಳಗಿಸತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಬಹುಶಃ 100 ವರ್ಷಗಳ ಹಿಂದೆ ರಾಜ್ಯ ಗಾಂಭೀರ್ಯದಲ್ಲಿ ಈ ಶಾಲೆ ಸ್ಥಾಪನೆಗೊಂಡಿದೆ. ಆದರೆ ಇವತ್ತು ರಾಜಕೀಯ ವೇದಿಕೆಯಲ್ಲಿ ಈ ಶಾಲೆ ಅಭಿವೃದ್ಧಿ ಹೊಂದಿದೆ. ಇನ್ನು ಮುಂದೆಯೂ ಈಗ ರಾಧಾಕೃಷ್ಣ ರೈಗಳು ಹೇಳಿದ ಹಾಗೆ 100 ವರ್ಷಗಳನ್ನು ಕಂಡಂತಹ ಶಾಲೆ ನಾಳೆಯಿಂದ ಪ್ರಥಮ ವರ್ಷಕ್ಕೆ ಕಾಲಿಡ್ತದೆ. ಬಹುಶಃ ಇಲ್ಲಿಯ ಎಲ್ಲ ಪೋಷಕರು ಮನಸ್ಸು ಮಾಡಿದರೆ ಈ ಶಾಲೆಯನ್ನು ಉಳಿಸತಕ್ಕಂತಹ ಕೆಲಸ ಕಾರ್ಯವನ್ನು ಮಾಡಬಹುದು. ಈ ಶಾಲೆಯಲ್ಲಿ ಇಂಗ್ಲಿಷ್ ಮೀಡಿಯಮನ್ನು ಆರಂಭಿಸಿದಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚುವರಿಯಾಗ್ತದೆ. ಬಹುಶಃ ನಾವೀಗ ಕಾಣಬಹುದು, ಸರಕಾರಿ ಶಾಲೆಯಲ್ಲಿ ಕಲಿತಂತಹ ನಮ್ಮ ದೇಶದ ಮಾಜಿ ರಾಷ್ಟ್ರಪತಿಗಳಾದ APJ ಅಬ್ದುಲ್ ಕಲಾಂ ರವರು ಬಹುಶಃ ಇಂತಹ ಸರಕಾರಿ ಶಾಲೆಯಿಂದ ಕಲಿತು ದೇಶದ ಪ್ರತಿಭಾನ್ವಿತ ವಿಜ್ಞಾನಿಯಾಗಿ ಒಬ್ಬ ರಾಷ್ಟ್ರದ ಒಬ್ಬ ದ್ಯೋತಕ ರಾಷ್ಟ್ರಪತಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡಿ ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಂತಹ ಒಬ್ಬ ವ್ಯಕ್ತಿ. ಅಂತಹ ಒಬ್ಬ ವ್ಯಕ್ತಿ ಸರಕಾರಿ ಶಾಲೆಯಲ್ಲಿ ಕಲಿತು ಆಧುನಿಕ ವ್ಯವಸ್ಥೆ ಇಲ್ಲದಂತಹ ಶಾಲೆಯಲ್ಲಿ ಹಳ್ಳಿ ಪ್ರದೇಶದಲ್ಲಿ ಕಲಿತು ರಾಷ್ಟ್ರದ ಪತಿಗಳಾಗಿ ಸೇವೆ ಸಲ್ಲಿಸಿ ಬಹುಶಃ ಒಬ್ಬ ಅತ್ಯುತ್ತಮ ರಾಷ್ಟ್ರಪತಿ ಎನ್ನುವಂತಹ ಪ್ರಶಸ್ತಿಯನ್ನು ಗಳಿಸುವುದರ ಜೊತೆಯಾಗಿ ಇವತ್ತು ಅವರು ಸ್ಮರಣೆಯಲ್ಲಿದ್ದಾರೆ.
ಅಂತಹ ಸರಕಾರಿ ಶಾಲೆಯಲ್ಲಿ ಕಲಿತಂತಹ ನಾವುಗಳು ಈಗ ಇಲ್ಲಿ ಈ ಶಾಲೆಯನ್ನು ಅಭಿವೃದ್ಧಿಪಡಿಸಿರತಕ್ಕಂತಹ ಪ್ರಕಾಶ್ ರೈಗಳಿರಬಹುದು, ಸೀತಾರಾಮ್ ರೈಗಳಿರಬಹುದು, ಹಾಗೆ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ವ್ಯಕ್ತಿಗಳಿರ್ಬೋದು, ವಿಶೇಷವಾಗಿ ಎಕೆ ರೈಗಳನ್ನು ಹೇಳಿದರು. ಹಾಗೆ ಶ್ರೀಧರ್ ರೈಗಳು, ಹೊಸಮನೆ ಶ್ರೀಧರ್ ರೈಗಳು ಆ ರಾಮಕೃಷ್ಣ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ರಾಮಕೃಷ್ಣ ಶಾಲೆಯ ವಿದ್ಯಾರ್ಥಿಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸತಕ್ಕಂತಹ ವ್ಯವಸ್ಥೆಯನ್ನು ಮಾಡಿ ಅಲ್ಲಿ ಉತ್ತಮ ಪ್ರೈಸ್ಗಳನ್ನು ಪಡೆಯತಕ್ಕಂತಹ ವ್ಯವಸ್ಥೆಯನ್ನು ಮಾಡಿರತಕ್ಕಂತಹ ಶ್ರೀಧರ್ ರೈಗಳು ಇದೇ ಶಾಲೆಯಲ್ಲಿ ಕಲಿತು ತನ್ನ ಶಾಲೆಯಲ್ಲಿ ಮಾದರಿ ವಿದ್ಯಾರ್ಥಿಗಳನ್ನು ಮಾಡತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅಂತಹ ಎಷ್ಟೋ ಜನ ಇಲ್ಲಿಯ ಹಳೆ ವಿದ್ಯಾರ್ಥಿಗಳಿರಬಹುದು. ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು ಎನ್ನುವಂತಹ ಒಂದು ಹೆಮ್ಮೆಯಿಂದ ಈ ಶಾಲೆಯನ್ನು ಅಭಿವೃದ್ಧಿಪಡಿಸಿದ್ದೀರಿ. ಬಹುಶಃ ಈ ಸಂದರ್ಭದಲ್ಲಿ ಈ ಶಾಲೆಯನ್ನು ಅಭಿವೃದ್ಧಿಪಡಿಸಲು ಸಹಕಾರವನ್ನಿತ್ತ ಎಲ್ಲ ಆ ವಿದ್ಯಾಭಿಮಾನಿಗಳಿಗೆ ತಾವು ನಂಬಿರತಕ್ಕಂತಹ ದೈವದೇವರು ಹಾಗೂ ಎಲ್ಲ ದೇವರ ಅನುಗ್ರಹ ಇರಲಿ. ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯಾಗಲಿ. ಈ ಸಂಸ್ಥೆಯ ಬೆಳಗಿಸತಕ್ಕಂತಹ ಕೆಲಸ ಕಾರ್ಯ ಎಲ್ರಿಗೂ ಇರಲಿ ಎಂದು ಆಶಿಸುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಕೃತಜ್ಞತೆಗಳು ಸನ್ಮಾನ್ಯ ಶಶಿಕುಮಾರ್ ರೈ ಬಾಲ್ಯುಟ್ಟು ಇವರಿಗೆ. ಮುಂದಕ್ಕೆ ಗಬ್ರಬಾರ್ಪಣೆಯ ಕಾರ್ಯಕ್ರಮ. ನಮ್ಮ ಸಂಸ್ಥೆಯಲ್ಲಿ ಹಿರಿಯ ವಿದ್ಯಾರ್ಥಿಗಳಾಗಿದ್ದುಕೊಂಡು ವಿವಿಧ ಕ್ಷೇತ್ರದಲ್ಲಿ ಗುರುತಿಸಿರುವಂತಹ ಹಿರಿಯ ವಿದ್ಯಾರ್ಥಿಗಳನ್ನ ಗೌರವಿಸುವಂತಹ ಕಾರ್ಯಕ್ರಮ. ವೇದಿಕೆಯ ಮುಂಭಾಗದಲ್ಲಿ ಗೌರವಾರ್ಪಣೆಗಾಗಿ ಆಸನದ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಶ್ರೀಯುತ ಸುಬ್ರಹ್ಮಣ್ಯ ವಾಗ್ಲೆ ಇವರನ್ನ ಆಯುರ್ವೇದಿಕ್ ವಿಭಾಗದ ಡಾಕ್ಟರ್ ಬೆಟ್ಟಂಪಾಡಿಯಲ್ಲಿ ಸೇವೆಯನ್ನ ನೀಡುತ್ತಿರುವವರು ಡಾಕ್ಟರ್ ಸುಬ್ರಹ್ಮಣ್ಯ ವಾಗ್ಲೆ ಇವರನ್ನ ಅತ್ಯಂತ ಗೌರವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಡಾಕ್ಟರ್ ಸುಧೀರ್ ಕುಮಾರ್ ಶೆಟ್ಟಿ, ಉಪ ಪ್ರಾಂಶುಪಾಲರು, ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಮಂಗಳೂರು, ಇದೀಗ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಆಗಮಿಸಿದ್ದಾರೆ. ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸಿದ ಇವರಿಗೆ ಶಾಲು ಗೌರವದ ಸ್ಮರಣಿಕೆಯೊಂದಿಗೆ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಡಾಕ್ಟರ್ ಸುಧೀರ್ ಕುಮಾರ್ ಶೆಟ್ಟಿ, ಉಪ ಪ್ರಾಂಶುಪಾಲರು, ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಮಂಗಳೂರು, ಇದೀಗ ನಮ್ಮ ಜೊತೆ ಸೇರಿಕೊಂಡಿದ್ದು ಇವರಿಗೆ ಪ್ರಕಾಶ್ ಚಂದ್ರ ರೈ ಕೈಕಾರ ಇವರು ಶಾಲು ಗೌರವದ ಸ್ಮರಣಿಕೆ ಮತ್ತು ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ವೇದಿಕೆಯ ಮುಂಭಾಗದಲ್ಲಿ ಗೌರವಾರ್ಪಣೆಗಾಗಿ ಆಸನದ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಸ್ವಾಗತಿಸುತ್ತಿದ್ದೇವೆ ಡಾಕ್ಟರ್ ಸುಬ್ರಹ್ಮಣ್ಯ ವಾಗ್ಲೆ, ಜಯಪ್ರಕಾಶ್ ಶೆಟ್ಟಿ, ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್, ಆರ್ಮಿ ಡಿಪಾರ್ಟ್ಮೆಂಟ್, ಮಹಾಲಿಂಗ ರೈ ಪಾಕ ಪ್ರವೀಣರು, ಉಮೇಶ್ ರೈ ಅಂಬಾಗಿಲು ಉದ್ಯಮಿಗಳು, ವಿದ್ಯಾ ಗಣೇಶ್ ರೈ ಪನ್ನಡಕ ರ್ಯಾಂಕ್ ವಿಜೇತ ವಿದ್ಯಾರ್ಥಿನಿ, ಎಂಕಾಂ ಪದವೀಧರರು, ಶೀನಾ ನಾಯಕ್ ಪೋಸ್ಟ್ ಮಾಸ್ಟರ್ ಆಗಿ ಸೇವೆಯನ್ನ ನೀಡಿದವರು, ಶಾಲಿನಿ ಲಕ್ಷ್ಮಣ ಆಚಾರ್ಯ ಉಪನ್ಯಾಸಕರು, ಸದಾಶಿವ ನಾಯಕ್ ವಿಜೇತ್ರೆ ಸಿಎ ಮಂಗಳೂರು, ಶಿವರಾಮ ನಾಯಕ ಬಿಜತ್ರೆ ಕ್ರೀಡಾಪಟು, ದೈಹಿಕ ಶಿಕ್ಷಣ ಶಿಕ್ಷಕರು, ಆಳ್ವಾಸ್ ವಿದ್ಯಾಸಂಸ್ಥೆ, ಸಚೇತ್ ರಘುನಾಥ ಶೆಟ್ಟಿ ಸಿಎ ಮಂಗಳೂರು, ಮಹೇಶ್ ನಾಯಕ್ ಕೈಕಾರ, ಉದ್ಯೋಗಿಗಳು ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್, ಭವಿಷ್ಯ ಪಿ SSLC ವಿಭಾಗದಲ್ಲಿ 620ರಲ್ಲಿ 625 ಅಂಕಗಳೊಂದಿಗೆ ರ್ಯಾಂಕ್ ವಿಜೇತ ವಿದ್ಯಾರ್ಥಿನಿ, ಕಿಶೋರ್ ಕುಮಾರ್ ಮಿನಿ ಪದವು, ಶಾಲಾ ವಾಹನದ ಚಾಲಕರು, ಸುಂದರ ಕೈಕಾರ, ಶಾಲಾ ವಾಹನದ ಚಾಲಕರು, ವಿಮಲಾ ಪೋಸ್ಟ್ ಮಾಸ್ಟರ್, ಕುರಿಯಾ, ಶರೀಫ್ ಹಿರಿಯ ವಿದ್ಯಾರ್ಥಿಗಳು. ದಯವಿಟ್ಟು ಉಪಸ್ಥಿತಿ ಇರುವಂತಹ ಎಲ್ಲ ಹಿರಿಯ ವಿದ್ಯಾರ್ಥಿಗಳನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ದಯವಿಟ್ಟು ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳಾಗಿದ್ದುಕೊಂಡು ಸಮಾಜದಲ್ಲಿ ವಿವಿಧ ಸ್ತರಗಳಲ್ಲಿ ತನ್ನದೇ ಆದ ಸೇವೆಯ ಮೂಲಕ ನಮ್ಮ ಸಂಸ್ಥೆಯ ಹಿರಿಮೆಯನ್ನ ಗರಿಮೆಯನ್ನ ಎತ್ತಿ ಹಿಡಿದಿರುವ
ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳನ್ನ ಗೌರವಿಸುವಂತ ಕಾರ್ಯಕ್ರಮ ವೇದಿಕೆಯಲ್ಲಿ ಸಾಗಿ ಬರುತ್ತಾ ಇದೆ. ಇದು ಶತಮಾನೋತ್ಸವದ ನೆನಪಿಗಾಗಿ ನಿನ್ನೆಯಿಂದ ಇವತ್ತಿನ ತನಕ 4 ಸಭಾ ಕಾರ್ಯಕ್ರಮಗಳಲ್ಲಿ 100ಕ್ಕಿಂತ ಅಧಿಕ ಹಿರಿಯ ವಿದ್ಯಾರ್ಥಿಗಳನ್ನ ಗೌರವಿಸುವಂತ ಒಂದು ಸುಂದರ ಕ್ಷಣಕ್ಕೆ ನಾವುಗಳು ಸಾಕ್ಷಿಗಳಾಗಿದ್ದೇವೆ. 4 ಸಭಾ ಕಾರ್ಯಕ್ರಮದಲ್ಲಿ 100 ಜನ ಹಿರಿಯ ವಿದ್ಯಾರ್ಥಿಗಳನ್ನ ಗೌರವಿಸುವ ಒಂದು ವಿನೂತನ ಯೋಜನೆ ಸೀತಾರಾಮರೈ ಕೈಕಾರ ಇವರದು. ಇವತ್ತು ನಿನ್ನೆ ಬೆಳಗ್ಗೆ ಸಂಜೆ ಸಮಾರೋಪ, ಇವತ್ತು ಮಧ್ಯಾಹ್ನ ಮತ್ತು ಸಂಜೆಯ ಸಮಾರೋಪ. ಈ ಕಾರ್ಯಕ್ರಮದಲ್ಲಿ ಒಟ್ಟು 100 ಹಿರಿಯ ವಿದ್ಯಾರ್ಥಿಗಳನ್ನ ಗೌರವಿಸುವ ಮೂಲಕ ಶತಮಾನೋತ್ಸವದ ಶತ ನೆನಪು ಶಾಶ್ವತವಾಗಿ ಉಳಿಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ಗೌರವಾರ್ಪಣೆ. ಒಂದು ದೊಡ್ಡ ಚಪ್ಪಾಳೆಯ ಕೃತಜ್ಞತೆ 3 ಜನ ಹಿರಿಯ ವಿದ್ಯಾರ್ಥಿಗಳಿಗೆ. ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸ್ತಾ ಎಸ್ ನಮ್ಮ ಹಿರಿಯ ವಿದ್ಯಾರ್ಥಿ HAL ಬ್ಯಾಂಗ್ಳೂರಿನ ಜನರಲ್ ಮ್ಯಾನೇಜರ್ ಆಗಿರುವಂತಹ ಶ್ರೀ ಜಯಪ್ರಕಾಶ್ ಶೆಟ್ಟಿ ಚಿಲ್ಲೆಡ್ಕ ಇವರು ನಮಗೆ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಬಂಧುಗಳೇ, ಅನಿವಾರ್ಯ ಕಾರಣಗಳಿಂದಾಗಿ ಈ ಸಂಭ್ರಮದಲ್ಲಿ ವೈಯಕ್ತಿಕವಾಗಿ ಭಾಗವಹಿಸಲು ಸಾಧ್ಯವಾಗದೇ ಇರುವುದರಿಂದ ಇದಕ್ಕೆ ನಾನು ವಿಷಾದಿಸುತ್ತೇನೆ. ಆದಾಗ್ಯೂ ಈ ಕಾರ್ಯಕ್ರಮದ ಭವ್ಯ ಯಶಸ್ಸಿಗಾಗಿ ನನ್ನ ಹೃತ್ಪೂರ್ವಕ ಶುಭಾಶಯಗಳು. ನನ್ನ ಬೆಳವಣಿಗೆಯ ಪ್ರಮುಖ ವರ್ಷಗಳಲ್ಲಿ ಈ ಶಾಲೆ ನನ್ನನ್ನು ಆತ್ಮವಿಶ್ವಾಸವನ್ನು ಬೆಳೆಸಿತು, ಆರೋಗ್ಯಕರ ಸ್ಪರ್ಧಾತ್ಮಕ ಹಾಗೂ ಮನೋಭಾವವನ್ನು ರೂಪಿಸಿತು ಎಂದು ನನ್ನ ಭವಿಷ್ಯಕ್ಕೆ ದೃಢವಾದ ಅಡಿಪಾಯವನ್ನು ಹಾಕಿತು. ಈ ಅಮೂಲ್ಯ ಪಾಠಗಳನ್ನು ನನ್ನ ವಿದ್ಯಾಭ್ಯಾಸದಲ್ಲಿ ಮೇಲುಗೈ ಸಾಧಿಸಲು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ವಿಯಾಗಲು ಹಾಗೂ ನನ್ನ ವೃತ್ತಿ ಜೀವನದಲ್ಲಿ ಇನ್ನಷ್ಟು ಉನ್ನತ ಸಾಧನೆಗಳನ್ನು ಮಾಡಲು ಮಹತ್ತರವಾಗಿ ಸಹಾಯಕವಾಗಿದೆ. ಇಂತಹ ಅದ್ಭುತ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಿರುವ ಸೀತಾರಾಮರೈ ಹಾಗೂ ಸಂಪೂರ್ಣ ತಂಡಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ವಿದ್ಯಾರ್ಥಿಗಳ ಹಾಗೂ ಸ್ಥಳೀಯ ಸಮುದಾಯದವರು ಈ ಮಹಾನ್ ಶಿಕ್ಷಣ ಸಂಸ್ಥೆಯ ಸದುಪಯೋಗವನ್ನು ಪಡೆದು ಅದರ ಸಮೃದ್ಧ ಪರಂಪರೆಯ ಪ್ರಯೋಜನ ಪಡೆಯಲಿ ಎಂದು ಪ್ರೋತ್ಸಾಹಿಸುತ್ತೇನೆ. ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಹಾರ್ದಿಕ ಶುಭಾಶಯಗಳು. ಮತ್ತೊಮ್ಮೆ ನಿಮಗೆ ಶುಭಾಶಯವನ್ನು ಕೋರ್ತೇನೆ. ಇತಿ ನಿಮ್ಮವನೇ ಜಯಪ್ರಕಾಶ್ ಶೆಟ್ಟಿ, HAL ಬ್ಯಾಂಗ್ಳೂರು. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಧನುಷ್ 4ನೇ ತರಗತಿ ಆಗ ಬಹುಮಾನವನ್ನ ಸ್ವೀಕರಿಸದೇ ಇರುವ ವಿದ್ಯಾರ್ಥಿ ವೇದಿಕೆಗೆ ಬರಬೇಕು. 100 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ, ಡಾಡ್ಜ್ ಬಾಲ್ ದ್ವಿತೀಯ ಸ್ಥಾನ. ಇದನ್ನ ಶ್ರೀಯುತ ರಾಧಾಕೃಷ್ಣ ರೈ ಬುಡಿಯಾರು ಇವರು ನೀಡಿ ಅಭಿನಂದಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಧನುಷ್ 4ನೇ ತರಗತಿ 100 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ, ಡಾಡ್ಜ್ ಬಾಲ್ ಅಲ್ಲಿ ದ್ವಿತೀಯ ಸ್ಥಾನ, 2 ಬಹುಮಾನವನ್ನ ಹಿರಿಯರಾಗಿರುವಂತಹ ಶ್ರೀಯುತ ರಾಧಾಕೃಷ್ಣ ರೈ ಬುಡಿಯಾರು ಇವರು ಧನುಷ್ ಇವನಿಗೆ ನೀಡಿ ಅಭಿನಂದಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಉದ್ಯಮಿಗಳಾಗಿರುವ ಶ್ರೀಯುತ ಮೋಹನ್ ದಾಸ್ ರೈ ಕುಮ್ರಾ ಇವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತುಗಳನ್ನಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ನೆತ್ತ 100ನೇ ವರ್ಷದ ಶತಮಾನೋತ್ಸವ ಸಂಭ್ರಮಡು ನಮ್ಮ ಪೂರಮ್ಮರು ಸೇರೊಂದ ಅಂಚ ವೇದಿಕೆ ಇತ್ತಿನ ಮಾಂತ ಗಣ್ಯರಿಗಳ ಇನ್ನು ತುಂಬ ಹೃದಯದ ಸ್ವಾಗತಗಳು. ಅಂಚನೆ ವೇದಿಕೆದ ಎದುರಿತ್ತಿನ ಮಾಂತ ಹಿರಿಯಾಗಲಿ ಕಿರಿಯಾಗಲಿ ಗಣ್ಯರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸುವಂತೂ ಈ 100ನೇ ವರ್ಷದ ಶತಮಾನೋತ್ಸವ ಸಂಭ್ರಮಡು ನಮ್ಮ ಭಾರಿ ಗೌಜಿಡ್ ಮೂಲು ಮಾಂತೆಲ್ಲ ಮಂತದ ಸೇರೊಂದರೆ ನಮ್ಮ ಒಂಜಿ ನೆನಪಿಗೂ 100ನೇ ವರ್ಷದ ಒಂದು ಶತಮಾನೋತ್ಸವ ಒಂಜಿ ನಮ್ಮ ಸಭಾಭವನ ಮಾಂತೆಲ್ಲ ಸರಕಾರದ ವತಿಯಿಂದ MLP ಮಾಂತ ಊರ್ತಗಳ ಸಹಕಾರಡು ಇದು ಪೊರ್ಲುಡು ಮಂತದ ದಯಬಂಡ ಎನ್ನ ಅಜ್ಜರ್ಲ ಈ ಶಾಲೆದ ಕಲ್ತನ ಮನೆಯಿಂದ ಎಲ್ಲ ಚಿರ್ತಾನೆ ಎಂಕ್ಲೆಗ್ಲ ಶೀದ್ರವಣ್ಣಗಳ ನಿನ್ನ ಅಜ್ಜರ್ಲ ತಿಮ್ಮಣ್ಣ ರೈ ಮೂಲೆ ಕಲ್ತ ಎನ್ನ ಅಜ್ಜರ್ನ ಅನ್ನೆ ಮೂಲ ಮಾಸ್ಟರ್ ಆತಿತ್ತಿருந்து ಪಂಡೇನು ಸೋಮಪ್ರೈ ಅಂತ ಎನ್ನ ಅಜ್ಜರ್ಲ ಹೆಲ್ಮೆಟ್ ಕೈ ಕರದಾರೆ
ಅಂಚಾತ್ ಈ ವೇದಿಕೆಟ್ ಐತ ಆಗಲಿನ ಹಿರಿಯ ಆಗಲಿನ ಆಶೀರ್ವಾದ ತಾರ ಈ ವೇದಿಕೆಟ್ ಒಂಜಿ ರಡ್ಡು ಪಾತ್ರೆನ ಅವಕಾಶ ಹೆಂಗೆ ತಿಕೊಂಡು ಅವೇ ಎನ್ನ ಭಾಗ್ಯ ಬಂಡದು ಈ ಶಾಲೆದ ಬಗ್ಗೆ ಏಪಲ ಈ ಕೈಕರದ ಮಾಂತ ಜನಕಲಿನ ಅಭಿಮಾನಡು ನಮ್ಮ ಏಪಲ ನಮ್ಮ ಈ ಶಾಲೆ ಈ ಕೈಕಾರ ಎಂಕಲ ನೆಕ್ಕು ಏನು ಅಭಾರಿ ಆತು ಏಪಲ ಉಳ್ಳಂದು ಬಂಡದು ನಿಗಲಿನ ಒಟ್ಟಿಗೆ ಎನ್ನ ಪಾತ್ರೆನು ಉಂತವೆ. ಜೈ ಹಿಂದ್, ಜೈ ಕರ್ನಾಟಕ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವ ಶ್ರೀಯುತ ಮಹೇಶ್ ರೈ ಕೇರಿ ಇವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತುಗಳನ್ನಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ದಯಾನಂದ ಶೆಟ್ಟಿ ಉಜ್ಜಿನಮಾರು ಉಪಸ್ಥಿತರಿದ್ದಾರೆ. ತಮ್ಮ ಉಪಸ್ಥಿತಿಯನ್ನು ಗೌರವಿಸಿದ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಸ್ಥಳ ಸಾನ್ನಿಧ್ಯ ದೈವ ದೇವರಿಗೆ ವಂದಿಸಬಂದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ನೆತ್ತ ಈ ಒಂಜಿ ಶತಮಾನೋತ್ಸವ ಸಂಭ್ರಮದ ಸಮಾರೋಪ ಸಮಾರಂಭದ ಸಭಾ ವೇದಿಕೆಡೆ ಉಪಸ್ಥಿತರೆ ಪಂಚಿನ ಹಿರಿಯರು ಮಾರ್ಗದರ್ಶಕರಾಯನಂಚಿನ ಶಶಿಕುಮಾರ್ ಬಾಲ್ಯೊಟ್ಟವರೇ, ಅಂಚನೆ ಬುಡಿಯ ರಾಧಾಕೃಷ್ಣ ರೇಕ್ಲೆ, ಎನ್ನ ಮಿತ್ರರು ಸಂತೋಷ್ ಕುಮಾರ್ ಕೈಕಾರ ಬೇರೆ, ಯೂಸುಫ್ ಆಜ್ಯರೆ, ಸುಧೀರ್ ಕುಮಾರ್ ಶೆಟ್ರೆ, ಪಂಚಾಯತ್ದ ಗೌರವಾನ್ವಿತ ಸದಸ್ಯರಾಯನಂಚಿನ ನಿಮಿತಾ ರೈಕ್ಲೆ, ರೇಖಾ ಯತೀಶ್ರೆ, ಉದ್ಯಮಿಲು ಮಿತ್ರರಾಯನಂಚಿನ ಮೋಹನ್ ದಾಸ್ ರೈಕ್ಲೆ, ಯುವ ಮಿತ್ರರಾಯನಂಚಿನ ಅಜಿತ್ ರೈಕ್ಲೆ, ಈ ಒಂಜಿ ಶತಮಾನೋತ್ಸವ ಸಮಿತಿಯ ಪದಾಧಿಕಾರಿನಕ್ಲೆ, ಮಾತ ಗಣ್ಯರೇ, ವೇದಿಕೆದ ಮುಂಭಾಗದ ಡಿಪ್ಪುಣಂಚಿನ ಈ ಶಾಲೆಡು ಕಲ್ತನ ಮಾತಾ ಹಿರಿಯ ವಿದ್ಯಾರ್ಥಿನಕ್ಲೆ, ಊರದ ಗಣ್ಯರೇ, ಮಾತಾ ಭಗಿನಿಯರೇ, ಪುಟಾಣಿ ಜೋಕ್ಲೆ ಹೆಚ್ಚದಲ ಪಾತೆರಡು ನಿಜ ಮಾತೆಲ್ಲ ಮಸ್ತ್ ಪಾತೆರ್ದೇರು. ಸುಮಾರು 6 ಗಂಟೆಗೆ ಶುರುವಾಯಿನ ಸಭಾ ಕಾರ್ಯಕ್ರಮ 8 ಗಂಟೆ ಎಲ್ಲ ಮುಗಿತಿಜ್ಜಿ. ಈ ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷರು ಬರಂದುಳ್ಳೇರು ಆರು ಬಣ್ಣ ಮುಟ್ಟ ಸಭಾ ಕಾರ್ಯಕ್ರಮ ಮುಗಿಪುಳಕೈಚಿ 100 ವರ್ಷಡು ಈ ಶಾಲೆ ಒಂಜಾತ್ ಜನಕ್ಲೇನು ಈ ಸಮಾಜಕ್ಕೆ ಅರ್ಪಣೆ ಮಲ್ತದಂಡೆ. ಮೂಳೆ ಸಭಾ ವೇದಿಕೆದ ಎದುರುಡು ಒಳ್ಳೆರೇನ ಮಿತ್ರ ನಂಚಿನ ಪ್ರಶಾಂತ್ ಕುಮಾರ್ ರೈ ಕೈಕಾರ ಎಂಕ್ಲ ಹೈಸ್ಕೂಲ್ ಜೀವನ ಒಟ್ಟಿಗೆ ಇತ್ತ ಅಲ್ತೆ ಪತ್ತನ್ನಾಂಡ ಐನ ಪಿರಾವುಡು ಇತ್ತ ಸುಮಾರು ಜನತ ಪುದರ ಉಲ್ಲೇಖ ಮಲ್ತೇರು. ಮೆಕ್ಲು ಪೂರ ಈ ಶಾಲೆಡು ಕಲ್ತದೇ ಸಾಧನೆನೇ ಮಲ್ತೇನೆ. ಆಂಡ ಇನಿ ನಮ್ಮ ಸಮಾಜಕ್ಕೆ ಒಂಜಿ ತಪ್ಪು ಕಲ್ಪನೆ ಉಂಡು ದಾದ ಪಂಡ ಸರಕಾರಿ ಶಾಲೆಗೆ ಕಡಪುಂಡ ಎನ್ನ ಜೋಕುಳು ತಾನೆಲ್ಲ ಕಡಿಮೆನ ಅಂಡ್ ಪಂಪಣ ಒಂಜೆಲ್ಲಿಯ ತಪ್ಪು ಕಲ್ಪನೆ. ವೇದಿಕೆದ ಎದುರುಡಿಪ್ಪಂಚಿನ ದಯಾನಂದ ಮಾಸ್ಟರ್ ಉಳ್ಳೇರು ಆರ್ಲ ಸರಕಾರಿ ಶಾಲೆಡೆ ಕಲ್ತಿನಾರ್ರಿ. ಇಂಚಿನ ಸುಮಾರು ಜನನು ತೂಂಡಿರ ಪೋಂಡ ಸರಕಾರಿ ಶಾಲೆಡೆ ಕಲ್ತದ್ದು ದುಂಬತ್ತನಾಕ್ಲು ಅಂಡ ಇನಿತ್ತ ಏನನ್ನು ಸೇರ್ಸ ಒಂದು ಇನಿತ್ತ ಸಮಾಜ ಒಂಜಿ ತಪ್ಪು ಕಲ್ಪನೆ ಬಂಡ ಸರಕಾರಿ ಶಾಲೆಡೆ ಕಲ್ತನ ಕಡಿಮೆ, ಪ್ರೈವೇಟ್ ಶಾಲೆಡೆ ಕಾನ್ವೆಂಟ್ಗಳೆಡೆ ಕಲ್ತನ ಹೆಚ್ಚು ಅಂಡ್ ಪನ್ಪುಣ ಒಂಜಿ ತಪ್ಪು ಭಾವನೆ. ಅಂಡ ಒಂಜಿ ವಿಚಾರ ನಿಕ್ಲ ದುಂಬುದೀಪೆ ಅವೆಂಚಿನ ಪಂಡ ಕಲ್ಪುನ ಜೋಕುಳು ಸರಕಾರಿ ಶಾಲೆಡಲ್ಲ ಕಲ್ಪುವೇರು, ಪ್ರೈವೇಟ್ ಶಾಲೆಡಲ್ಲ ಕಲ್ಪುವೇರು ಎಂದು ಸತ್ಯ. ಕಲ್ಪುನ ಮನಸ್ಸು ಬೋಡಾಯಿನೆ, ಸಾಧನೆ ಮನ್ಪುಣಂಚಿನ ಆ ಗುರಿ ಬೋಡಾಯಿನೆ ಅಕ್ಲೆಡ ಅವು ಇತ್ತು ನಂಡ ಯಾವುಂಡು ಜೋಕುಳು ವಾ ಶಾಲೆಡೆ ಕಲ್ತಲ್ಲ ಎಡ್ಡೆ ಆಪೇರು, ಅವು ಪ್ರೈವೇಟ್ ಶಾಲೆಡೆ ಕಲ್ತಲ್ಲ ಎಡ್ಡೆ ಆಪೇರು, ಸರಕಾರಿ ಶಾಲೆಡೆ ಕಲ್ತಲ್ಲ ಎಡ್ಡೆ ಆಪೇರು. ಅಂಚಾದಿಪ್ಪನಾಗ ನಮ್ಮ ಸರಕಾರಿ ಶಾಲೆಗೆ ಜೋಕ್ಲೇನ ಕಡಪುಡಿಯರ ಪಿರಾಜಾರ್ನ ಬೋಡ್ಚಿ ಇನಿ ಕೈಕಾರ ಶಾಲೆ ಪಂಡೇರು ಉಲ್ಲೇಖ ಮಲ್ತೇರು 14 ಜೋಕ್ಲೆ ಹಿಡಿದು ಇನ್ನು ಅಜಿಪ್ಪ ಜೋಕ್ಲೆಗೆ ಎತ್ತಾವಡು ನಾಂಡ ಈ ಊರ್ದಕ್ಲು ಬತ್ತನ ಶ್ರಮದಾದನ ಪಂಡಿತು ಒಂಜಿ ಪಂಚಾಯತ್ ಸದಸ್ಯ ಈ ಭಾಗದ ಪಂಚಾಯತ್ ಸದಸ್ಯ ಎಂಕ್ಲ ಗೊತ್ತುಂಡು. ಪ್ರತಿದಿನ ಈ ಶಾಲೆಗೆ ಒಂಜಿ ಬರ್ತದೆ, ವಿಸಿಟ್ ಮಾಡ್ತದೆ, ಮುಳ್ತ ಆಗು ಹೋಗುಣು ತೂವೊಂದಿತ್ತನೆ ನೆನು ಒರಿಪೊಡ್ ನಾಂಡ ಆ ಜವಾಬ್ದಾರಿ ಏರ್ ನಾಂಡ ಪಂಡ ಮೂಳು ಭಾಷಣ ಮಂತನಕ್ಲ ಜವಾಬ್ದಾರಿ ಆತ ಈ ಊರ್ದಕ್ಲನ ಜವಾಬ್ದಾರಿ. ಈ ಊರ್ದಕ್ಲ ಜೋಕ್ಲು ಈ ಶಾಲೆಗೆ ಬತ್ತೇರ್ನಂಡ ಈ ಶಾಲೆ ಖಂಡಿತವಾದಲು ಒರಿಪುಂಡು ಅಂಡ ನಮ್ಮ ಬದಲಾವಡು ನಮ್ಮ ಬದಲಾವಣೆ ಮಾತ್ರ ಈ ಶಾಲೆನ ಒರಿಪೊಳಿ ಸರಕಾರ ಅನುದಾನನು ಕೊರ್ಪುಂಡು, ಕಾಸು ನೆನಪೂರ ಕೊರ್ಪುಂಡು ಅಂಡ ಇನ್ನು ಸರಕಾರದಲ್ಲ ಒಂಜಾತ ತಪ್ಪುಂಡು ದಯಪಂಡ ಅಧ್ಯಾಪಕರನ್ನು ಸರಕಾರ ಕೊರ್ಪುಚ್ಚಿ, ಶಿಕ್ಷಕರ ನೇಮಕಾತಿನ ಸರಕಾರ ಮಲ್ಪುಚ್ಚಿ. ಇತ್ತಿನ ಶಿಕ್ಷಕರಿಗೆ ಇಲಾಖೆದ ಒಂಜಾತು ಕೆಲಸನೇ ಜಾಸ್ತಿ ಕೊರ್ಪುಂಡು, ಶಿಕ್ಷಣದ ಬಗ್ಗೆ ಸರಕಾರ ಯೋಚನೆಯನ್ನು ಮಲ್ಪುಚ್ಚಿ. ಇಂದು ಸರಕಾರದ ತಪ್ಪು. ಸರಕಾರ ಮಲ್ಪೊಡಾಯಿನ ದಾದ ಪಂಡ ಶಾಲೆಡೆ ತಿಕ್ಕೊಡಾಯಿನ ಜೋಕ್ಲೆಗೆ ಶಿಕ್ಷಣ ಎಕಡೆ ಒಂಜಿ ಧರ್ಮ ಶಿಕ್ಷಣ ಪ್ರಾರಂಭದಕ್ಕೆ ಅನ್ಪೋದಿತ್ತೆ ಅವಳು ಒಂಜಿ ಮಾಸ್ಟರ್ ಉಲ್ಲೇಖ ಮಲ್ತೇರು. ದುಂಬದ ಕಾಲಡು ಪುರಾಣದ ಕಥೆಲು ನಮ್ಮ ಮಹಾಪುರುಷರ ಕಥೆಕ್ಲಂದು ಪೂರ ನಮ್ಮ ಪಾಠಡು ಬರೋಂದಿತ್ತಂಡು.
ಬದಲಾಯಿನ ಕಾಲಘಟ್ಟಡೆ ವಿಜ್ಞಾನ ತಂತ್ರಜ್ಞಾನದ ಪಿರವಡೆ ನಮ್ಮ ಪೋತು ಅವು ಪೂರ ಉಂತುದನಾಗ ನಮ್ಮ ಜೋಕುಲ ಸಾದಿ ತಪ್ಪ್ಯಾರ ಶುರುವಂತ ಇನ್ನು ಜೋಕ್ಲೆಗೆ ಶಾಲೆಡೆ ಆಕುಲೆಕ್ಕ ಇಚ್ಚಿ ಎನ್ನ ಮಿತ್ರೆ ಶಶಿಕಿರಣಯ ಪಲವನ್ ಪೇರು ಜೋಕುಲು ಶಾಲೆಡೆ ಪೆಟ್ಟದಿಂಜರ ಸ್ಟೇಷನ್ ಪೆಟ್ಟಿನ ಪೇರು ಜೋಕ್ಲೆಗೆ ಪೆಟ್ಟು ಶಾಲೆಡೆ ಬೂರುಡು ಶಿಕ್ಷಣ ಪನ್ಪುಣವ ಅವಿ ಅವಳು ಶಿಕ್ಷೆಲ ಇಪ್ಪೋಡು ಇತ್ತು ನಡ ಜೋಕುಲು ಸರಿಯಾಪೇರು ಅಂಚಾದಿಪ್ನಾಗ ದುಂಬದ ದಿನಟ್ಟು ನಮ್ಮ ಮಾತೆರ್ಲ ಸರಕಾರಿ ಶಾಲೆದ ಬಗ್ಗೆ ತಾತ್ಸರ ದೀವನಂದೆ ನಮ್ಮ ಜೋಕ್ಲೇನ ಸರಕಾರಿ ಶಾಲೆ ಕಡಪುಡ್ದು ಈ ಸರಕಾರಿ ಶಾಲೆನ ಒರಿಪುಗ ಬುಳೆಪಗಾನ ಪಣಪಣ ಪಾತೆರದ ಒಟ್ಟಿಗೂ ಅವಕಾಶಕ್ಕೆ ವಂದನೆ ಸಲ್ಲಿಸುವುದು ಎನ್ನ ಪಾತೆರಗೆ ಮುಗಿಪಣದ ಚುಕ್ಕಿದೆ ಧನ್ಯವಾದಗಳು. ಕೃತಜ್ಞತೆಗಳು ಶ್ರೀಯುತ ಮಹೇಶ್ ರೈಕೇರಿ ಇವರಿಗೆ. ಕಾರ್ಯಕ್ರಮವನ್ನ ಮುಂದುವರಿಸಿದ ಡಾಕ್ಟರ್ ಸುಧೀರ್ ಕುಮಾರ್ ಶೆಟ್ಟಿ ಉಪ ಪ್ರಾಂಶುಪಾಲರು ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಮಂಗಳೂರು ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತುಗಳನ್ನಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇದರ ಶತಮಾನೋತ್ಸವ ಸಮಾರಂಭ ಬಹಳ ವಿಜೃಂಭಣೆ ನಡೀತಾ ಇದೆ. ಇದರ ಸಮಾರೋಪ ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಗೌರವಾನ್ವಿತ ಅತಿಥಿಗಳೇ, ಶಾಲೆಯ ಮುಖ್ಯೋಪಾಧ್ಯಾಯರೇ, ಟೀಚರ್ಸ್ಗಳೇ, ಹಳೆಯ ವಿದ್ಯಾರ್ಥಿಗಳೇ ಹಾಗೂ ಊರ ಪರವೂರ ಮಹಿಳೆಯರೇ, ಮಹನೀಯರೇ, ಇದೊಂದು ಅದ್ಭುತವಾದ ಸಂದರ್ಭ. ನಮ್ಮ ಕೈಕಾರದ ಪರ್ಬಂದೆ ಪನೊಲಿ 100 ವರ್ಷ ಈ ಶಾಲೆಗಾಂಡು ಮಾತೆರ್ಲ ಸುಮಾರು ಜನ ಪಾತೇರಿಯರು ಈ ಶಾಲೆಡ್ ಕಲ್ತನಕ್ಲು ಸುಮಾರು ಈ ದೇಶ ವಿದೇಶದ ಪುರ ಬೇಲೆ ಮೇಲೆ ತೊಂದಲೇರು. ಕೆಲವರು ಉದ್ಯಮಿಗಳಾದುಪ್ಪೇರು, ಕೆಲವರು ಡಾಕ್ಟರ್ ಆದುಪ್ಪೇರು, ಸೈಂಟಿಸ್ಟ್ ಆದುಪ್ಪೇರು, ಫ್ಯಾಕಲ್ಟಿ ಆದುಪ್ಪೇರು, ಅಕ್ಲಕ್ನ ಉದ್ಯೋಗ ಮಂತನಕ್ಲು, ಸ್ಪೋರ್ಟ್ಸ್ ಇಡ್ಲ ಕೆಲವರು ಮಿತ್ ಬತ್ತನಕ್ಲು ಒಳ್ಳೆಯರು, ಮೆಗಲು ಪೂರ ಹಳೆ ವಿದ್ಯಾರ್ಥಿನಕ್ಲು. ಈ ಸಮಾರಂಭ ಮಲ್ಪುನಗ ನಿಕ್ಲೊಂಜಿ ಶಾಲೆದ ಕಟ್ಟಡ ಕಟ್ಟಿಯಾರೆ. ಐಕ್ ಅನುದಾನ ಮಾತಾ ಜನಪ್ರತಿನಿಧಿನಕ್ಲನ ಒಟ್ಟಿಗೆ ಈ ಊರದ ಬೊಕ್ಕ ಹಳೆ ವಿದ್ಯಾರ್ಥಿಗಳ ನೇತೃತ್ವದ ಆ ಕಟ್ಟಡ ಬತ್ತಂಡು. ಬೊಕ್ಕದಾನೆ ಪಂಡ ಈ ಶಾಲೆ 100 ವರ್ಷ ಆತಂಡು. ನನ್ನಲ್ಲ ಈ ಶಾಲೆ ದುಂಬು ಬರಡು ಆರು ಪಂಡೇರು 14 ಜನ ಸ್ಟೂಡೆಂಟ್ಸ್ ನಕ್ಲಿತ್ತಾರೆ. ಇತ್ತು ಅಜ್ಪಗ್ ಬತ್ತನ ಪಂಡೇರು. ಸೊ ಇಂದು ನಲ್ಲನ ದುಂಬು ಬತ್ತದ ಸಾಧಾರಣ 100 ಮಿತ್ತಾಂಡ ಈ ಶಾಲೆ ಒಂಜಿ ಒರಿಪವನ ಬೇಲೆ ಹಾಕೊಂಡು. ಅದೇ ರೀತಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ರಾಷ್ಟ್ರೀಯ ಶಿಕ್ಷಣ ನೀತಿ ಪಂಪೇರು ಅಲ್ಪ ಸುಮಾರಾದ ಚೇಂಜಸ್ ಒಪ್ಪುಂಡು. ಸೊ ಶಾಲೆದ ಶಿಕ್ಷಣದ ಒಟ್ಟಿಗೆ ಖಾಲಿ ಪಾಠ ಕಲ್ಪನೆ ಮಾತ್ರ ಹತ್ತು ಐತೊಟ್ಟಿಗೆ ಪಠ್ಯೇತರ ಚಟುವಟಿಕೆಗಳ ಇಂಟ್ರೊಡ್ಯೂಸ್ ಮಲ್ಪಡಾಕೊಂಡು ಕೆಲವು ಪ್ರಾಯೋಗಿಕ ತರಗತಿಗಳೆಲ್ಲ ಬರೋಡಾಕೊಂಡು ಇಂಚಾಂಡ ಮಾತ್ರ ಜೋಕುಲು ದುಂಬರ್ಪನ ಸಾಧ್ಯತೆ ಉಂಟು. ಸೊ ಐಕಾರದ ಹಳೆ ವಿದ್ಯಾರ್ಥಿಗಳ ಬೊಕ್ಕ ಊರ್ದ ಮಾತೆರ್ಲ ಎಫರ್ಟ್ ಪಾಡ್ದು ಜೋಕ್ಲೇನು ನನ್ನಲ ಇಡೆ ಬರ್ಪವನ ಕಾರ್ಯಕ್ರಮ ಅಂದ್ಬಿಡು. ಅದೇ ರೀತಿ ಈ ಕೈಕಾರ ಶಾಲೆ ಸಂಸ್ಕಾರಯುತ ನಮ್ಮ ಮಕ್ಕಳೇನು ದುಂಬರ್ಪನಂಚಿನ ವ್ಯವಸ್ಥೆ ಮನ್ಪೋಡು ಪಣದು ಅವಕಾಶ ಕೊರನೆಗೆ ಧನ್ಯವಾದಗಳು. ಕೃತಜ್ಞತೆಗಳನ್ನು ಸಮರ್ಪಿಸಿದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸಂತೋಷ್ ಕುಮಾರ್ ರೈ ಕೈಕಾರ ಉದ್ಯಮಿಗಳು ಪುತ್ತೂರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಪ್ರಥಮವಾದ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರನ್ನು ಆಶೀರ್ವಾದ ಪಡೆಯೊಂದು ಈ ಗ್ರಾಮದ ಉಳ್ಳಾಗಲಿನ ನೆನೆತೊಂದು ದಕ್ಷಿಣ ಕನ್ನಡ ಜಿಲ್ಲಾ ಹಿರಿಯ ಪ್ರಾಥಮಿಕ ಸರ್ಕಾರಿ ಶಾಲೆ ಕೈಕಾರ ಮುಂದೆತ್ತ 100ನೇ ವರ್ಷದ ಶತಮಾನೋತ್ಸವ ಸಮಾರಂಭದ ಒಂಜಿ ಲಾಸ್ಟ್ದ ಗಟ್ಟಡುಲ್ಲ ನಮೈತೆ ಅಂಚನೆ ಈ ಸಮಾರೋಪದ ಈ ವೇದಿಕೆಡಿತ್ತಿನಂಚಿನ ಮಾತಾ ಎನ್ನ ಪ್ರೀತಿದ ಗಣ್ಯರ್ನಕ್ಲೆ ಅಂಚನೆ ಮೂಲ ಸೇರಿನಂಚಿನ ಎನ್ನ ಊರದ ಸಹೋದರ ಸಹೋದರಿಯರಲೆ ಅಂಚನೆ ಶಿಕ್ಷಣದ ಪ್ರೇಮಿಲೆ ಅಂಚನೆ ಈ ಶಾಲೆದ ಶಿಕ್ಷಕ ವೃಂದದಕ್ಲೆ ಅಂಚನೆ ಶಾಲಾಭಿವೃದ್ಧಿ ಸಮಿತಿದ ಅಧ್ಯಕ್ಷರನಕ್ಲೆ ಅಂಚಿನ ಪದಾಧಿಕಾರಿಲೆ
LKG UKGದ ಬೆಟರ್ಮೆಂಟ್ ಕಮಿಟಿದ ಅಧ್ಯಕ್ಷ ಪದಾಧಿಕಾರಿನಕ್ಲೆ ಎಂಕಿನಿ ಮಸ್ತ್ ಖುಷಿತ ದಿನ ದಯಂದು ಪಂಡ ಎನ್ನು ಕಲ್ತನಂಚಿನ ಶಾಲೆ ಎನ್ನ ಊರದ ಶಾಲೆ ಕೈಕಾರ ಈ ಕೈಕಾರ ಅಂದು ಬಣ್ಣ ಪುದರ್ ಬಣ್ಣಗನೇ ನಂಗೆ ಕೊಂಚ ಮಸ್ತ್ ಖುಷಿ ಆಪುಂಡು ದಯಂದು ಪಂಡ ನಮ್ಮ ಊರುಡು ಇನಿ ಈ ಶಾಲೆ 100ನೇ ವರ್ಷದ ಸಂದರ್ಭಡುಲ್ಲ ಈ ಶಾಲೆಡು ಮಸ್ತ್ ಜನ ಕಲ್ತಿರು ಕಲ್ತನಗ್ಲು ಮಾತ ಬೇತೆ ಬೇತೆ ರೀತಿಡು ಬೇತೆ ಬೇತೆ ಕ್ಷೇತ್ರಡು ಮಲ್ಲ ಸ್ಥಾನ ಪೋತೀರು ರಾಜಕೀಯ ಕ್ಷೇತ್ರಡಾದಿಪ್ಪು ಮತ್ತು ಶೈಕ್ಷಣಿಕ ಕ್ಷೇತ್ರಡಾದಿಪ್ಪು ಮತ್ತು ಕ್ರೀಡಾಡಾದಿಪ್ಪು ಜನ ಬೇತೆ ಬೇತೆ ರೀತಿಲ್ಲ ಒಂಜಿ ರಾಜ್ಯ ರಾಷ್ಟ್ರ ಮಟ್ಟದ ಬುದರ್ಗೊಂಡಂಚಿನಗ್ಲು ನಂಚಿನ ಸಹೋದರನಗ್ಲು ನಮ್ಮ ಈ ಊರುಳ್ಳೇರು ಏನು ಖಂಡಿತವಾದ್ಲ ಈ 100ನೇ ವರ್ಷದ ಶತಮಾನೋತ್ಸವ ಸಮಾರಂಭದ ಜವಾಬ್ದಾರಿಯಿಂದ ತೊನ್ನಂಚಿನ ನಮ್ಮ ಸಂಚಾಲಕರೇನಂಚಿನ ಸೀತಾರಾಮ್ ರೈಕ್ಲಿನ ತುಂಬರದ ಎರಡರಿಗೆ ಕೊಂಚ ಅಭಿನಂದನೆ ಸಲ್ಲಿಸವನ್ನುಲ್ಲ ದಾಯಂದು ಪಂಡ ಖಂಡಿತವಾದ್ಲ ಖರ್ಚು ಮನ್ಪೆರ ತನ್ನ ಪಿದ ಹಿಡಿದು ಸಮಯ ಕೊರಿಯರೆ ಮಸ್ತ್ ಜನಕ್ಲು ತಿಕ್ವೇರು ಅಂಡ ಎದುರುಂತದು ಈ ಕೆಲಸನ ಮನ್ಪುಣಂಚಿನ ತಿಗಲೆ ಕೊಡ್ದು ಕೆಲಸ ಮನ್ಪುಣಂಚಿನ ಸಾಮರ್ಥ್ಯ ಮಾತೆರೆಗಳ ಬರ್ಪುಜಿ ಅಂಚನೆ ಈ ಸಂಚಾಲಕರೇ ಆದಿಪ್ಪು ಅತಿ ಅನ್ನಯ್ಯನಂಚಿನ ಪ್ರಕಾಶ್ ಚಂದ್ರ ಕೈಕಾರ ಮೇರಿ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರೇ ಖಂಡಿತವಾದ್ಲ ಅಕ್ಲಕ್ನ ಸಮಯನ ಈ ಒಂಜಿ ಕಾರ್ಯಕ್ರಮ ಕೊಡ್ತೇರಿಂದಂಡ ನಮ್ಮ ಮಾತೆರ್ಲ ಮೆಚ್ಚೋಡಾಯನಂಚಿನವು ಜನಕ್ಕಳು ಮಾತ ರೀತಿರ್ಲ ಸಹಕಾರ ಮನ್ಪೊಲಿ ಅಂಡ ಸಮಯನ ಬಂದ್ಬಿಡೋ ಅದು ಬಹಳ ಅತ್ಯಮೂಲ್ಯವಾಂಚಿನ ವಿಷಯ ಈ ಸಮಯನ ಕೊರಿಯರೆ ಮಾತೆರೆಗಳ ಸಾಧ್ಯಜಿ ಎಂಕ್ಲ ಕೆಲಸ ಕಾರ್ಯ ಮನ್ಪೊಲಿ ಸಹಕಾರ ಮನ್ಪೊಲಿ ಅಂಡ ಈ ಶತಮಾನೋತ್ಸವ ಸಮಿತಿಯ ಸಮಯ ಪನ್ಪಣಂಜಿನ ಒಂಜಿ ಏಪ ಒಂಜಿ ನೆಕ್ ಬಿದಾಡದರ ಆನೆಡದ ಇನಿಮುಟ್ಟ ಈ ಕಾರ್ಯಕ್ರಮದ ಯಶಸ್ವಿಗೋಸ್ಕರ ಮಾತ ರೀತಿರ್ಲ ಸಹಕಾರ ಮಂತೀರು ಸಹಕಾರ ಮಂತದ ಮುಲ್ಪ ಶತಮಾನೋತ್ಸವ ಸಮಿತಿದ ಲೆಕ್ಕೋಡು ಒಂಜಿ ಶೋಕದ ಬಾರಿ ಪೊರುಳದ ಬಿಲ್ಡಿಂಗ್ನ ಮಂತೀರು ಐನ ಪಿರವಡು ಅವು ಆವೋಡು ನಂಡ ಮಸ್ತ್ ಕೆಲಸ ಮಂತನಾರು ನಮ್ಮ ಸೀತಾರಾಮ್ ರೈಕಲ್ ಖಂಡಿತವಾದ್ಲ ನಮ್ಮ ಅಕ್ಲೇನು ತುಂಬರದ ನಮ್ಮ ಅಕ್ಲೇನ ಅಭಿನಂದನಿಸಬಡು ಅಂಚನೆ ಈ ಕೆಲವು ವರ್ಷವು ದುಂಬು ಈ ಶಾಲೆಡು 13 ಜೋಕ್ಲು ಇಪ್ಪನಂಚಿನ ಸಂದರ್ಭಡು ಶಾಲೆ ಮುಚ್ಚಿನಂಚಿನ ಸ್ಥಿತಿ ನಿರ್ಮಾಣ ಅಂಡು ಆ ಸಮಯ ಸಂದರ್ಭಡು ಈ ಊರುಡು ಸೇರಿನಂಚಿನ ಮಸ್ತ್ ಜನ ಜವಣಿರ್ನಕ್ಲು ಈ ಕೆಲಸಕ್ಕೋಸ್ಕರ ಈ ಶಾಲೆದ ಒರಿಪೆರೆಗೋಸ್ಕರ ಪ್ರಯತ್ನ ಮಂತೀರಿ ಎಟ್ಟೊಂಜಿ 2-3 ಪುದರ್ಲಿ ನಾನು ಇನಿ ಪನೀರ ಇಚ್ಛೆ ಸಭೆ ಆ ಸಂದರ್ಭಡು ಮುಲ್ಪ ಈ ಊರುಡು ಸೇರಿನಂಚಿನ ನಮ್ಮ ಕಿರಣ್ ಪುಂಡಿಕಾಯಿ ಹತ್ತು ನಂಡ ಶರೀಫ್ ಆದಿಪ್ಪು ಹತ್ತು ನಂಡ ಹರೀಶ್ ಆದಿಪ್ಪು ಮುಗ್ಲು ಮಾತೆರ್ಲ ಇಲ್ಲಡೆ ಪೋದು ಜೋಕ್ಲಿನ ಹಿರಿಯರ್ ನಕ್ಲ ಅಪ್ಪಮ್ಮ ನಕ್ಲ ಬಾತಿರ್ದು LKG UKG ಸುರುಮನ್ಪ ಈ ಶಾಲೆಗೆ ಜೋಕ್ಲಿನ ಕೊಂಡೋಡು ಕಡಪಡೋಡು ಒಂದು ಬಣ್ಣದ ಅಕ್ಲಿನ ರಿಕ್ವೆಸ್ಟ್ ಮುಖಾಂತರ ಈ ಶಾಲೆಗೆ ಪುನಶ್ಚೇತನ ಕೊರ್ನಂಚಿನಕ್ಲು ಅಂಚಿನಕ್ಲು ಕಣ್ಣದೆದುರು ತೋಜ್ಜಿರಕ್ಲು ಅಂಚಿನ ಸುಮಾರು ಜನ ಈ ಊರುಡುಳ್ಳೇರು ಅಕ್ಲು ನಮ್ಮ ಒಂಜಿ ಬಿಲ್ಡಿಂಗ್ ಮನ್ಪುಣ ಆ ರೀತಿ ಆ ಬಿಲ್ಡಿಂಗ್ ಕಟ್ಟಿ ಅವಡನ ಕೊಂಚ ಫೌಂಡೇಶನ್ ಮನ್ಪುವ ಆ ಫೌಂಡೇಶನ್ ದಡಿಟ್ಟು ಮಸ್ತ್ ಕಲ್ಲಿಪುಂಡು ಐನ ಫೌಂಡೇಶನ್ ಗಟ್ಟಿಯಾದ ನಮ್ಮ ಬಿಲ್ಡಿಂಗ್ ಕಟ್ಟಬ ಅಂಚನೆ ಇನಿ ಈ ಕಾರ್ಯಕ್ರಮ ಯಶಸ್ವಿದ ಪಿರವಡು ಅಂಚನ ಅಕ್ಲನ ಸಹಕಾರ ಎಲ್ಲ ಉಂಡು ಅಕ್ಲನ ಪರಿಶ್ರಮ ಉಂಡು ಒಂದು ಪಂಡದು ಯಾನು ಈ ಸಂದರ್ಭಡು ನೆನಪು ಮಂತೊಂದುಲ್ಲ ಅಂಚನೆ ನಮ್ಮ ಊರದ ಈ ಶಾಲೆ 100ನೇ ವರ್ಷ ಸಂಭ್ರಮಾಚರಣೆ ಆಚರಿಸುವುದುಂಡು ನನಾತ್ ಈ ಶಾಲೆಡು ಜೋಕುಲಿನ ಸಂಖ್ಯೆ ಜಾಸ್ತಿ ಆವಡು ಈ ಜೋಕುಲು ಶಾಲೆಡು ಕಲ್ತನಂಚಿನ ಜೋಕುಲು ಒಂಜಿ ರಾಷ್ಟ್ರ ಮಟ್ಟಡು ಮಾತಾ ಕ್ಷೇತ್ರಗಳೊಂಜಿ ಮಲ್ಲ ಜನಕುಲಾವಡು ಎಡ್ಡೆ ಪುದರ್ನ ಕೊಂಡ್ರಡು ಈ ಊರಿಗೂ ಈ ಶಾಲೆಗೆ ಅಂಚನೆ ಅಕ್ಲಿನ ಹಿರಿಯರ್ನಕ್ಲೆಗ್ಲ ಒಂಜಿ ಎಡ್ಡೆ ಪುದರ್ನ ಕೊಂಡ್ರಡು ಕೊಣತ್ತದು ಈ ಶಾಲೆದ ಕೀರ್ತಿ ಪದಾಕಿನ ರಾಷ್ಟ್ರ ಮಟ್ಟಡು ದಿರ್ಪದ ಕೊರಡನ್ನು ಪಂಡದು ಎನ್ನ ಈ ಪಾತ್ರನು ಮುಗಿತೊಂದುಳ್ಳೆ ಸೋಲ್ಮೇಲೆ ಕೃತಜ್ಞತೆಗಳನ್ನ ಸಮರ್ಪಿಸಿದ ವೇದಿಕೆಯ ಮುಂಭಾಗದಲ್ಲಿ 5 ಗೌರವಾರ್ಪಣೆಗಾಗಿ ಆಸನದ ವ್ಯವಸ್ಥೆಯನ್ನ ಸಂಘಟಕರು ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ ನಮ್ಮ ಹಿರಿಯ ವಿದ್ಯಾರ್ಥಿಗಳಾಗಿರುವಂತಹ
ಶಿವರಾಮ ನಾಯಕ್ ಇವರ ತಾಯಿ ಉಪಸ್ಥಿತರಿದ್ದಾರೆ. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ನಿನ್ನೆಯಿಂದ ಇವತ್ತಿನವರೆಗೆ ಬಂದಿರುವಂತಹ ಎಲ್ಲ ಅತಿಥಿಗಳನ್ನ ಚೆಂಡೆಯ ಮೂಲಕ ಬಹಳ ಅನ್ಯೋನ್ಯವಾಗಿ ಅತ್ಯಂತ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಸ್ವಾಗತಿಸಿದವರು ಚೇತನ್ ಮಣಿಕಂಠ ಚೆಂಡೆ ತಂಡದ ಮುಖ್ಯಸ್ಥರು ವೇದಿಕೆಗೆ ಬರಬೇಕು. ಇವತ್ತು ಮತ್ತು ನಿನ್ನೆಯ ಎಲ್ಲ ಕಾರ್ಯಕ್ರಮಗಳನ್ನ ಮಾಧ್ಯಮದಲ್ಲಿ ಯಥಾವತ್ ಬಹಳ ಒಳ್ಳೆಯ ರೀತಿಯಲ್ಲಿ ಸುದ್ದಿಯನ್ನ ಬಿತ್ತರಿಸಿದವರು ಸುದ್ದಿ ಮಾಧ್ಯಮ ಪ್ರತಿನಿಧಿಯಾಗಿರುವ ಯತೀಶ್ ಉಪ್ಪಳಿಗೆ ಅವರು ಕೂಡ ವೇದಿಕೆಗೆ ಬರಬೇಕು. ಸೌಂಡ್ಸ್ ಮತ್ತು ಲೈಟಿಂಗ್ಸ್ ವಿಭಾಗದಲ್ಲಿ ನಮಗೆ ಸಹಕಾರವನ್ನ ನೀಡುತ್ತಾ ಇರುವಂತ MDS ಸಂಸ್ಥೆಯಿಂದ ಮೋಹನ್ ಅವರು ವೇದಿಕೆಗೆ ಬರಬೇಕು. ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ ಚಿದಾನಂದ್ ಚೋಮಣ್ಣ ನಾಯಕ್ ಅವರ ಸುಪುತ್ರಿ ಭವಿಷ್ಯ SSLC ವಿಭಾಗದಲ್ಲಿ 625ರಲ್ಲಿ 620 ಅಂಕಗಳೊಂದಿಗೆ ರ್ಯಾಂಕ್ ವಿಜೇತ ವಿದ್ಯಾರ್ಥಿನಿಯಾಗಿ ಗುರುತಿಸಿಕೊಂಡಿದ್ದೀನಿ. ತಾವು ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಶಿವರಾಮ ನಾಯಕ್ ಇವರ ಪರವಾಗಿ ಅವರ ತಾಯಿ ಚೆಂಡೆ ಇದರ ತಂಡದಿಂದ ಚೇತನ್ ಅವರು, MDS ವತಿಯಿಂದ ಮೋಹನ್ ಅವರು, ಸುದ್ದಿ ಮಾಧ್ಯಮ ಪ್ರತಿನಿಧಿಯಾಗಿ ಶ್ರೀಯುತ ಯತೀಶ್ ಉಪ್ಪಳಿಗೆ ಅವರು, SSLC ವಿಭಾಗದಲ್ಲಿ 625ರಲ್ಲಿ 620 ಅಂಕಗಳೊಂದಿಗೆ ರ್ಯಾಂಕ್ ವಿಜೇತ ವಿದ್ಯಾರ್ಥಿನಿ ನಮ್ಮ ಜೊತೆ ಭವಿಷ್ಯ ಅವರು ಉಪಸ್ಥಿತರಿದ್ದಾರೆ. ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ 5 ಜನರನ್ನ ಕೂಡ ಶತಮಾನೋತ್ಸವ ಸಮಿತಿಯ ವತಿಯಿಂದ ಶಾಲು ಗೌರವದ ಸ್ಮರಣಿಕೆಯೊಂದಿಗೆ ಅವರನ್ನ ಗೌರವಿಸಬೇಕು. ಶತಮಾನೋತ್ಸವದ ಶತ ಸಂಭ್ರಮದ ಈ ಕಾರ್ಯಕ್ರಮದಲ್ಲಿ ವಿವಿಧ ವಿಭಾಗದಲ್ಲಿ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನ ಕೊಟ್ಟವರು ಚೆಂಡೆಯ ಮೂಲಕ ಚೇತನ್ ಅವರು ಬಂದಿರುವ ಎಲ್ಲ ಅತಿಥಿ ಬಂಧುಗಳನ್ನ ಗೌರವಿಸುವ ಕಾರ್ಯಕ್ರಮ. ಸುದ್ದಿಯಲ್ಲಿ ವರದಿಗಾರಿಕೆಗೆ ಹೆಸರಾಗಿರುವಂತಹ ಸಾಮಾನ್ಯ ಯತೀಶ್ ಉಪ್ಪಳಿಗೆ ಅವರು, ಶಿವರಾಮ ನಾಯಕ್ ಹಿರಿಯ ವಿದ್ಯಾರ್ಥಿ ಇವರ ಪರವಾಗಿ ಅವರ ತಾಯಿ ಉಪಸ್ಥಿತರಿದ್ದಾರೆ. ಅದೇ ರೀತಿ 625ರಲ್ಲಿ 620 ಅಂಕಗಳನ್ನ ಪಡೆದುಕೊಂಡು ನಮ್ಮ ಸಂಸ್ಥೆಯ ಹಿರಿಮೆಯನ್ನ ಹೆಚ್ಚಿಸಿದ ಭವಿಷ್ಯ ಅವರಿಗೆ, ಸವಣ್ಸಿಗೆ ಪುತ್ತೂರಿನಲ್ಲಿ ಬಹಳ ಹೆಸರಿರುವಂತಹ ಸಂಸ್ಥೆ ಅದು MDS ಅರೇಂಜರ್ ಪುತ್ತೂರಿನ ಹಿರಿಯ ಸಂಸ್ಥೆ ಇದು. ಈ ವಿಭಾಗದಲ್ಲಿ ಅತ್ಯುತ್ತಮ ಸೌಂಡ್ ಸಿಸ್ಟಮ್ ಪುತ್ತೂರಿನ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಿಗೂ ಕೂಡ MDS ವತಿಯಿಂದಲೇ ಸೌಂಡ್ಸ್ ಮತ್ತು ಲೈಟಿಂಗ್ಸ್ ವ್ಯವಸ್ಥೆ ಆಗುತ್ತೆ. ಇದರ ಪ್ರತಿನಿಧಿಯಾಗಿ ಶ್ರೀಯುತ ಮೋಹನ್ ಅವರು, ಸೌಂಡ್ ಮಾಸ್ಟರ್ ಅವರು ಇವತ್ತು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಶಾಲು ಗೌರವದ ಸ್ಮರಣಿಕೆ ಮತ್ತು ಹೂವನ್ನ ನೀಡಿ ಗೌರವಿಸುವಂತ ಕಾರ್ಯಕ್ರಮ ಸಾಗಿ ಬರ್ತಾ ಇದೆ. ಎಲ್ಲ ಅತಿಥಿ ಬಂಧುಗಳು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ವಿ. ಬಹುಶಃ ಈ 5 ಜನ ಕೂಡ ವಿವಿಧ ಕ್ಷೇತ್ರದಲ್ಲಿ ತನ್ನದೇ ಆದಂತ ಒಂದು ಕೊಡುಗೆಯನ್ನ ನಮ್ಮ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ನೀಡುತ್ತಾ ಇದ್ದಾರೆ. ನಿನ್ನೆಯಿಂದ ಇವತ್ತಿನವರೆಗೆ ನೀವು ಕೊಟ್ಟಿರುವಂತ ಸೇವೆಯನ್ನ ಸ್ಮರಿಸಿಕೊಂಡು ದೊಡ್ಡ ಚಪ್ಪಾಳೆಯ ಕೃತಜ್ಞತೆ ಈ 5 ಜನರಿಗೂ ಕೂಡ ಬರಲಿ ಅಂತ ಹೇಳುತ್ತಾ ತಮಗೆ ಅಭಿನಂದನೆ ಮತ್ತು ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸ ಸಮಾರಂಭದಲ್ಲಿ ನಮಗೆ ಅಡುಗೆಗೆ ಸಹಕಾರವನ್ನ ಕೊಟ್ಟಿರುವಂತ ಗುಣವತಿ ಈಗ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ನಮ್ಮ ನಿನ್ನೆಯಿಂದ ಇವತ್ತಿನವರೆಗೆ ಪಾಕ ಪ್ರವೀಣೆಯಾಗಿ ನಮಗೆ ಸಹಕಾರವನ್ನ ಕೊಟ್ಟವರು ಗುಣವತಿ ಅಕ್ಕ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅದೇ ರೀತಿ ವೃದ್ಧಿ ಕ್ರೀಡಾಪಟು ಅವರು ಕೂಡ ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು. ಗುಣವತಿ ಅಕ್ಕ ಪಾಕ ಪ್ರವೀಣರು ನಿನ್ನೆಯಿಂದ ಇವತ್ತಿನವರೆಗೂ ನಮಗೆ ಅಡುಗೆಯನ್ನ ತಯಾರು ಮಾಡುವುದಕ್ಕೆ ಸಹಕಾರವನ್ನ ಕೊಟ್ಟಿರುವವರು. ಅದೇ ರೀತಿ ಕ್ರೀಡಾಪಟು ವೃದ್ಧಿ ಅವರು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿನಿ, ತಾವು ಕೂಡ ಗೌರವವನ್ನ ಸ್ವೀಕಾರ ಮಾಡಬೇಕು. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಬಂಧುಗಳು ಶಾಲು ಗೌರವದ ಸ್ಮರಣಿಕೆಯೊಂದಿಗೆ ಗೌರವಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಶ್ರೀಮತಿ ಗುಣವತಿ ಅಡುಗೆಗೆ ಸಹಕಾರವನ್ನ ಕೊಟ್ಟವರು. ಅದೇ ರೀತಿ ವೃದ್ಧಿ ನಮ್ಮ ಬಿಸಿ ಊಟದ
ಅಡುಗೆ ಸಿಬ್ಬಂದಿಯಾಗಿ ಈ ಶಾಲೆಗೆ ಸದಾ ಪ್ರೋತ್ಸಾಹವನ್ನ ನೀಡ್ತಾ ಇರುವಂತ ಗುಣಮತಿ ಮತ್ತು ನಮ್ಮ ಸಂಸ್ಥೆಗೆ ಹಿರಿಯ ವಿದ್ಯಾರ್ಥಿನಿ ಜೊತೆಗೆ ಕ್ರೀಡಾಪಟು ವೃದ್ಧಿಯವರನ್ನ ಗೌರವಿಸುವಂತ ಕಾರ್ಯಕ್ರಮ. ಅತಿಥಿ ಬಂಧುಗಳು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ ಶ್ರೀಮತಿ ರೇಖಾ ಯತೀಶ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತುಗಳನ್ನಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಇಲ್ಲಿ ಸೇರಿರುವಂತಹ ಗಣ್ಯರೇ ಹಾಗೂ ನನ್ನ ನೆಚ್ಚಿನ ಬಂಧುಗಳೇ, ತಮಗೆಲ್ಲರಿಗೂ ವಂದಿಸುತ್ತಾ ಈ 2 ದಿನದಲ್ಲಿ ನಡೆಯುತ್ತಿರುವಂಥ ಈ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಸಮಾರೋಪ ಸಮಾರಂಭದಲ್ಲಿ ಉಪಸ್ಥಿತರಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನನಗೆ ತುಂಬ ಸಂತೋಷವಾಗುತ್ತಿದೆ. ಈ ಒಂದು 2 ದಿನದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರೂ ತಮ್ಮಿಂದಾದ ಸಹಕಾರವನ್ನು ನೀಡಿರುತ್ತೇವೆ. ಕೆಲವರು ತಮಗೆ ಸಾಧ್ಯವಿರುವಷ್ಟು ಧನ ಸಹಾಯವನ್ನು ನೀಡಿರ್ಬೋದು, ಅಥವಾ ತಮ್ಮ ಅಮೂಲ್ಯವಾದ ಶ್ರಮವನ್ನು ನೀಡಿರ್ಬೋದು, ಅಥವಾ ತಮ್ಮ ಅಮೂಲ್ಯ ಸಮಯವನ್ನು ಕೂಡ ಈ ಒಂದು ಶತಮಾನೋತ್ಸವದ ಯಶಸ್ವಿಗೆ ಸಹಕಾರಿಯಾಗಿದೆ. ತಮ್ಮೆಲ್ಲರ ಸಹಕಾರವನ್ನು ನಾನು ಸದಾ ವಂದಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ನಾನು ನನ್ನಿಂದಾದಷ್ಟು ಸಹಕಾರವನ್ನು ನೀಡಿದ್ದೇನೆ. ಫೀಲ್ಡಿಗೆ ಹೋಗಿ ಮನೆ ಮನೆ ಭೇಟಿ ಕಾರ್ಯಕ್ರಮ ಆಗಿರ್ಬೋದು, ಅಥವಾ ಇಲ್ಲಿ ನಡೆದಂತಹ ಸಾಧಾರಣ ಎಲ್ಲ ಮೀಟಿಂಗ್ಗಳಲ್ಲಿ ನಾನು ಅಮೂಲ್ಯವಾದ ನನ್ನ ಸಮಯವನ್ನು ನೀಡಿರುತ್ತೇನೆ. ಮತ್ತು ಜನಪ್ರತಿನಿಧಿಯಾಗಿದ್ದುಕೊಂಡು ನಾನು ನಮ್ಮ ಪಂಚಾಯತ್ನಲ್ಲಿ ಲಭ್ಯವಿರುವಂತಹ ಅನುದಾನದಲ್ಲಿ ಈ ಶಾಲೆಗೆ ಬೇಕಾಗಿರುವ ಅವಶ್ಯಕತೆಗಳನ್ನು ಪೂರೈಸುವಲ್ಲಿ ಸಹಕಾರಿಯಾಗಿದ್ದೇನೆ. ನಮ್ಮ ಶಾಲಾ ಕಾಂಪೌಂಡ್ ರಚನೆ ಆಗಿರ್ಬೋದು, ಅಥವಾ ಶೌಚಾಲಯ ರಚನೆ, ಅಥವಾ ಮಕ್ಕಳಿಗೆ ಬೇಕಾದಂಥ ಫಸ್ಟ್ ಏಡ್ ಬಾಕ್ಸ್ ಆಗಿರ್ಬೋದು, ಅಥವಾ ಶಾಲಾ ಮಕ್ಕಳಿಗೆ ಬೇಕಾಗಿರುವಂಥ ಆಟೋಟ ಉಪಕರಣಗಳಾಗಿರ್ಬೋದು, ಅಥವಾ ಒಂದು ಶಾಲೆಯ ಮಕ್ಕಳಿಗೆ ಬೇಕಾಗಿರುವ ಇನ್ನಿತರ ಅವರ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಒಂದು ಸ್ಪರ್ಧೆಗಳನ್ನು ಪಂಚಾಯತ್ ಮೂಲಕ ನಡೆಸಿ ಅವರಿಗೆ ಒಂದು ಬಹುಮಾನ ನೀಡುವ ಒಂದು ಕಾರ್ಯಕ್ರಮವನ್ನು ಸಹ ನಾವು ಪಂಚಾಯತ್ ಮೂಲಕ ನಿರ್ವಹಿಸ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡು ಸಹಕರಿಸಿದ್ದೇನೆ. ಅಲ್ಲದೆ ಈ ಒಂದು ಶಾಲೆಯಲ್ಲಿ ಕಲಿತಿರುವ ಒಂದು ಉತ್ತಮ ಶಿಕ್ಷಣವನ್ನು ಪಡೆದು ಉತ್ತಮ ಉನ್ನತ ಸ್ಥಾನಕ್ಕೆ ಏರಿದಂತಹ ಹಲವಾರು ಮಂದಿ ಸಾಧನೆಗೈದ ವಿದ್ಯಾರ್ಥಿಗಳು ಈ ಊರಿಗೆ ಶ್ರೇಯಸ್ಸನ್ನು ಅಥವಾ ಒಂದು ಕೀರ್ತಿಯನ್ನು ತಂದಿದ್ದಾರೆ. ಇನ್ನು ಮುಂದೆಯೂ ಈ ಶಾಲೆಯಲ್ಲಿ ಸುಸಂಸ್ಕೃತ ಶಿಕ್ಷಣವನ್ನು ಪಡೆದು ಈ ಶಾಲೆಗೆ ಕೀರ್ತಿಯನ್ನು ತರುವಲ್ಲಿ ನಮ್ಮ ಶಾಲೆಯ ಮಕ್ಕಳು ಪ್ರಯತ್ನಿಸಿ ನಮ್ಮ ರಾಷ್ಟ್ರಕ್ಕೆ ಒಂದು ಉತ್ತಮ ಸತ್ಪ್ರಜೆಗಳಾಗಿ ಬಾಳಲಿ ಅಂತ ಹಾರೈಸ್ತಾ, ಹಾಗೆಯೇ ಈ ಒಂದು ಶತಮಾನೋತ್ಸವ ಕಾರ್ಯಕ್ರಮದ ರೂವಾರಿಗಳಾದ ನನ್ನ ನೆಚ್ಚಿನ ಸೀತಾರಾಮ್ ರೈ ಸರ್ ಅವರು ಮತ್ತು ಪ್ರಕಾಶ್ ಚಂದ್ರ ರೈ ಸರ್ ಅವರು, ಹಾಗೆಯೇ ಶಿವರಾಮ್ ರೈ ಅವರು, ಹಾಗೆಯೇ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ನಾನು ವಂದಿಸುತ್ತಾ ಅವಕಾಶಕ್ಕಾಗಿ ನನಗೆ 2 ಮಾತನಾಡಲು ನೀಡಿದ ಅವಕಾಶಕ್ಕಾಗಿ ನಾನು ವಂದಿಸ್ತಾ ಇದ್ದೇನೆ. ಕೃತಜ್ಞತೆಗಳು ಶ್ರೀಮತಿ ರೇಖಾ ಯತೀಶ್ ಅವರಿಗೆ. ಸಾಧಕರ ಗೌರವಾರ್ಪಣೆಯ 3 ಆಸನವನ್ನ ವೇದಿಕೆಯ ಮುಂಭಾಗದಲ್ಲಿ ವ್ಯವಸ್ಥೆ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಶತಮಾನೋತ್ಸವದ ಈ ಕಾರ್ಯಕ್ರಮಕ್ಕೆ ರು 15,000 ನೀಡಿದ ಅಶ್ವಿನಿ ಪವಿತ್ರ ಆಳ್ವ ಅವರು ರು 10,000 ಮೂಲಕ ಸಹಕಾರವನ್ನ ನೀಡ್ತಾ ಇರುವ ಜಯಂತ ಶೆಟ್ಟಿ ಕಂಬಳತಡ್ಡ, ನೇತ್ರಾವತಿ ಶ್ರೀಧರ್ ಶೆಟ್ಟಿ ಇವರ ಪರವಾಗಿ ಶಿವಪ್ರಸಾದ್ ಶೆಟ್ಟಿ ಅವರು, ಅದೇ ರೀತಿ ಚಂದ್ರಹಾಸ ಶೆಟ್ಟಿ ಅವರು ಗೌರವಾರ್ಪಣೆಯನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಶತಮಾನೋತ್ಸವದ ಕಾರ್ಯಕ್ರಮಕ್ಕೆ ಸಹಕಾರವನ್ನ ನೀಡುತ್ತಾ ಇರುವ ಜಯಂತ ಶೆಟ್ಟಿ ಕಂಬಳತಡ್ಡ, ನೇತ್ರಾವತಿ ಶ್ರೀಧರ್ ಶೆಟ್ಟಿ ಇವರ ಪರವಾಗಿ ಶಿವಪ್ರಸಾದ್ ಶೆಟ್ಟಿ, ಅದೇ ರೀತಿ 15,000 ಸಹಕಾರವನ್ನ ಕೊಟ್ಟಿರುವ ಅಶ್ವಿನಿ ಪವಿತ್ರ ಆಳ್ವ ಅವರು ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಶಿವಪ್ರಸಾದ್ ಶೆಟ್ಟಿ ಅವರು ವೇದಿಕೆಗೆ ಆಗಮಿಸಿದ್ದಾರೆ. ಜಯಂತ ಶೆಟ್ಟಿ ಕಂಬಳತಡ್ಡ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಸೊ ದಯವಿಟ್ಟು ಅಶ್ವಿನಿ ಪವಿತ್ರ ಆಳ್ವ
ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು. ರು 10,000 ಮೊತ್ತದ ಸಹಕಾರವನ್ನ ಕೊಟ್ಟು ಈ ಶತಮಾನೋತ್ಸವದ ಕಾರ್ಯಕ್ರಮದ ಯಶಸ್ಸಿಗೆ ನಿಮ್ಮ ಸಹಕಾರವನ್ನ ಕೂಡ ಕೊಟ್ಟಿದ್ರಿ. ತಮಗೆ ವಿಶೇಷವಾದ ಅಭಿನಂದನೆಗಳನ್ನ ಸಮರ್ಪಿಸಿದ ಅತ್ಯಂತ ಗೌರವಪೂರ್ವಕವಾಗಿ ಅಭಿನಂದಿಸಿ ಗೌರವಿಸುತ್ತಿದ್ದೇವೆ. ಇವರಿಗೆ ಶಾಲು ಗೌರವದ ಸ್ಮರಣೆಗೆ ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವರನ್ನ ಅಭಿನಂದಿಸಬೇಕು. ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲ ಪ್ರೇಕ್ಷಕ ಬಂಧುಗಳು ಒಂದು ಚಪ್ಪಾಳೆಯ ಕೃತಜ್ಞತೆಗಳನ್ನ ಸಮರ್ಪಿಸಬೇಕು. ಶತಮಾನೋತ್ಸವದ ಅದ್ದೂರಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸಹಕಾರ ಸ್ಮರಣೀಯ. ಶ್ರೀಯುತ ಜಯಂತ ಶೆಟ್ಟಿ ಕಂಬಳತಡ್ಡ ಮತ್ತು ಶಿವಪ್ರಸಾದ್ ಶೆಟ್ಟಿ ಇವರನ್ನ ಗೌರವಿಸಿ ಒಂದು ಫೋಟೋ ಸೆಷನ್ ಅಲ್ಲಿ ಎಲ್ಲರೂ ಭಾಗಿಗಳಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಇದರಲ್ಲಿ ವಿನೂತ ಬಾಲಕೃಷ್ಣ ಪುಂಡಿಕಾಯ್ ಇವರು ಕೂಡ ಒಮ್ಮೆ ವೇದಿಕೆಗೆ ಬರಬೇಕು. ಅಲ್ಲೇ ಇನ್ನೊಂದು ಚಾರನ್ನ ವಿನೂತ ಬಾಲಕೃಷ್ಣ ರೈ ಪುಂಡಿಕಾಯ್ ಇವರು ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ದಯವಿಟ್ಟು ವೇದಿಕೆಗೆ ವಿನೂತ ಬಾಲಕೃಷ್ಣ ರೈ ಪುಂಡಿಕಾಯ್ ಇವರನ್ನ ಸ್ವಾಗತಿಸಿದ ರು 10,000ಕ್ಕಿಂತ ಹೆಚ್ಚಿನ ಮೊತ್ತವನ್ನ ನೀಡಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ ದಾನಿಗಳನ್ನ ಗೌರವಿಸುವ ಕಾರ್ಯಕ್ರಮ. ವಿನೂತ ಬಾಲಕೃಷ್ಣ ರೈ ಪುಂಡಿಕಾಯ್ ಇವರನ್ನ ಶಾಲು ಹಾಕಿ ಗೌರವದ ಸ್ಮರಣಿಕೆಯೊಂದಿಗೆ ಹೂ ನೀಡಿ ಗೌರವಿಸುವಂತ ಕಾರ್ಯಕ್ರಮ ವೇದಿಕೆಯಲ್ಲಿ ಸಾಗಿ ಬರ್ತಾ ಇದೆ. ಎಲ್ಲ ಪ್ರೇಕ್ಷಕರೇ ಮತ್ತೊಂದು ಚಪ್ಪಾಳೆ ಅದು ನಮ್ಮ ವಿನೂತ ಬಾಲಕೃಷ್ಣ ರೈ ಪುಂಡಿಕಾಯ್ ಅವರಿಗೂ ಕೂಡ ಬರ್ಲಿ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ನಿಮ್ಮ ಸೇವೆಯನ್ನ ಸ್ಮರಿಸಿಕೊಂಡು ತಮ್ಮನ್ನ ಅಭಿನಂದಿಸಿ ತಮಗೆ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಒಂದು ಫೋಟೋ ಸೆಷನ್ ವಿನೂತ ಬಾಲಕೃಷ್ಣ ರೈ ಪುಂಡಿಕಾಯ್ ಇವರ ಜೊತೆ. ರು 10,000 ಮೊತ್ತವನ್ನ ಕೊಟ್ಟು ಯಾರಿಗಾದರೂ ಸನ್ಮಾನ ಬಾಕಿ ಇದ್ರೆ ದಯವಿಟ್ಟು ನಮ್ಮನ್ನ ಸಂಪರ್ಕ ಮಾಡಿ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸ್ತಾ ರು 25,000 ಮೊತ್ತದ ಸಹಕಾರವನ್ನ ಕೊಟ್ಟಿರುವಂತಹ ದಾನಿಗಳನ್ನ ಗೌರವಿಸುವಂತ ಕಾರ್ಯಕ್ರಮ. ನೆಟ್ಟಾಳ ಬಾಲಕೃಷ್ಣ ರೈಗಳಿಗೆ ಒಂದು ಆಸನದ ವ್ಯವಸ್ಥೆ, ಅದೇ ರೀತಿ ರಿತೇಶ್ ಶೆಟ್ಟಿ ಪುಂಡಿಕಾಯ್ ಇವರು ಕೂಡ ವೇದಿಕೆಗೆ ಬರಬೇಕು. ಬಿಟ್ಟಲ್ ರೈ ತುಟ್ಲ ಇವರು ವೇದಿಕೆಗೆ ಬರಬೇಕು. ಗಂಗಾಧರ ಶೆಟ್ಟಿ ಪನ್ನಡ್ಕ ಅವರು ವೇದಿಕೆಗೆ ಬರಬೇಕು. ಗೀತಾ ದೇವಿ ಪ್ರಸಾದ್ ರೈ 25,501 ರೂಪಾಯಿಯನ್ನ ಕೊಟ್ಟು ಈ ಕಾರ್ಯಕ್ರಮದ ಯಶಸ್ಸಿಗೆ ದಾನಿಗಳಾಗಿ ಸಹಕಾರವನ್ನು ಕೊಟ್ಟಿದ್ರಿ. ದಯವಿಟ್ಟು ತಮ್ಮನ್ನ ಅತ್ಯಂತ ಗೌರವದಿಂದ ವೇದಿಕೆಗೆ ಕರೆದು ಗೌರವಿಸುವಂತ ಕಾರ್ಯಕ್ರಮ ವೇದಿಕೆಯಲ್ಲಿ ಪ್ರಸ್ತುತಗೊಳ್ಳುತ್ತಿದೆ. ನೆಟ್ಟಾಳ ಬಾಲಕೃಷ್ಣ ರೈಗಳು, ರಿತೇಶ್ ಶೆಟ್ಟಿಯವರು, ವಿಠಲ್ ರೈ ತೊಟ್ಲ ಮತ್ತು ಕುಟುಂಬಸ್ಥರು, ಗೀತಾ ದೇವಿ ಪ್ರಸಾದ್ ರೈ ಈ ಎಲ್ಲ ದಾನಿಗಳು ವೇದಿಕೆಗೆ ಬರಬೇಕು. ಗಂಗಾಧರ್ ಶೆಟ್ಟಿ ಪನ್ನಡ್ಕ ಅವರು ಕೂಡ ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಮತ್ತೊಂದು ಆಸನದ ಸೇರ್ಪಡೆ ಆಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಗಂಗಾಧರ ಶೆಟ್ಟಿ ಅವರು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ರು 25,000 ಮೊತ್ತದ ದಾನಿಗಳಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ನಿಮ್ಮ ಸಹಕಾರವನ್ನ ಕೊಟ್ಟಿದ್ದೀರಿ. ಎಲ್ಲ ಪ್ರೇಕ್ಷಕ ಬಂಧುಗಳು ಒಂದು ದೊಡ್ಡ ಚಪ್ಪಾಳೆಯ ಕೃತಜ್ಞತೆ ಮತ್ತು ಅಭಿನಂದನೆ ನಮ್ಮ 3 ಜನ ದಾನಿಗಳಿಗೂ ಕೂಡ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇವರಿಗೆ ಶಾಲು ಹಾಕಿ ಗೌರವದ ಸ್ಮರಣಿಕೆಯೊಂದಿಗೆ ಹೂ ನೀಡಿ ಗೌರವಿಸುವಂತ ಕಾರ್ಯಕ್ರಮ ವೇದಿಕೆಯಲ್ಲಿ ಸಾಗಿ ಬರುತ್ತೆ. ಸುಮಾರು 20ಕ್ಕಿಂತ ಅಧಿಕ ದಾನಿಗಳು ರು 25,000 ಮೊತ್ತದ ಸಹಕಾರವನ್ನ ಕೊಟ್ಟು ಬೆಳಗಿನ ಕಾರ್ಯಕ್ರಮದಲ್ಲೂ ಕೂಡ ಗೌರವಾರ್ಪಣೆಯನ್ನ ಸ್ವೀಕರಿಸಿದಿರಿ. ಬೆಳಗಿನ ಕಾರ್ಯಕ್ರಮದಲ್ಲಿ ಅನುಪಸ್ಥಿತಿ ಇದ್ದು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತಿ ಇರುವಂತಹ 3 ಜನ ದಾನಿಗಳನ್ನ ಗೌರವಿಸುವಂತ ಕಾರ್ಯಕ್ರಮ ವೇದಿಕೆಯಲ್ಲಿ ಸಾಗಿ ಬರುತ್ತಾ ಇದೆ. ನಿಮ್ಮ 25,000 ಮೊತ್ತದ ದೊಡ್ಡ ಮೊತ್ತದ ಕಾಣಿಕೆಗಾಗಿ ಶತಮಾನೋತ್ಸವ ಸಮಿತಿಯ ಪರವಾಗಿ ಶತಮಾನೋತ್ಸವ ಸಮಿತಿಯಲ್ಲಿ ಉಪಸ್ಥಿತರಿರುವಂತ ಎಲ್ಲ ಪ್ರೇಕ್ಷಕ ಬಂಧುಗಳು ಮತ್ತೊಂದು ಕೈಚಪ್ಪಾಳೆಯ ಕೃತಜ್ಞತೆಯ ಮೂಲಕ ಈ 3 ಜನ ದಾನಿಗಳನ್ನ ಕೂಡ ಗೌರವಿಸುವಂತ ಕಾರ್ಯಕ್ರಮ ಸಾಗಿ ಬರುತ್ತಾ ಇದೆ. ಶತಮಾನೋತ್ಸವ ಸಮಿತಿಯ ನೇತೃತ್ವದಲ್ಲಿ ಸುಮಾರು 1,08,00,000 ಮೊತ್ತದ ಕಾರ್ಯಕ್ರಮ ಶತಮಾನದ ನೆನಪಿಗಾಗಿ ಈ ವೇದಿಕೆಯಲ್ಲಿ ಈ ಆವರಣದಲ್ಲಿ
ಇವತ್ತು ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ನಿಮ್ಮೆಲ್ಲರ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿಯಾಗಿದೆ. ತಮಗೆ ಅಭಿನಂದನೆ ಮತ್ತು ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಹೇಮಾವತಿ ರೈ ಮಾಪಳ ಇವರು ವೇದಿಕೆಗೆ ಬರಬೇಕು. ಅವರ ಮನೆಯವರು ಉಪಸ್ಥಿತಿದ್ರೆ ವೇದಿಕೆಗೆ ಬರಬೇಕು. ರಘುರಾಮ ರೈ ಮಾಪಲ ಅವರು ಕೂಡ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಹೇಮಾವತಿ ರೈ ಮಾಪಲ 10,000 ಕೊಡುಗೆಯನ್ನ ಕೊಟ್ಟಿದ್ದಾರೆ. ರಘುರಾಮ ರೈ ಮಾಪಲ ಅವರು ಕೂಡ 10,000 ಸಹಕಾರವನ್ನ ಕೊಟ್ಟಿದ್ದೀರಿ. ತಮ್ಮನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ದಯವಿಟ್ಟು ಮನೆಯವರು ಉಪಸ್ಥಿತಿ ಇದ್ರೂ ಕೂಡ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಬಂಧುಗಳು ಒಟ್ಟು ಸೇರಿ ಹೇಮಾವತಿ ರೈ ಮಾಪಲ ಮತ್ತು ರಘುರಾಮ ರೈ ಮಾಪಲ ಇವರನ್ನ ಗೌರವಿಸುವಂತ ಕಾರ್ಯವನ್ನ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಹೇಮಾವತಿ ರೈ ಮಾಪಲ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೆ ಶಾಲು ಗೌರವದ ಸ್ಮರಣೆಗೆ ಹೂ ನೀಡಿ ಗೌರವಿಸುವ ಕಾರ್ಯವನ್ನ ಶ್ರೀಮತಿ ರೇಖಾ ಯತೀಶ್ ಸದಸ್ಯರು ಗ್ರಾಮ ಪಂಚಾಯತ್ ಒಳಮಗ್ರು ಇವರು ನೆರವೇರಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ 10,000 ಮೊತ್ತದ ಸಹಕಾರವನ್ನ ಕೊಟ್ಟಿದ್ದೀರಿ. ಎಲ್ಲ 10,000ದಿಂದ 1 ಲಕ್ಷದವರೆಗಿನ ಎಲ್ಲ ದಾನಿಗಳನ್ನ ಗೌರವಿಸುವಂತ ಕಾರ್ಯಕ್ರಮ ನಿನ್ನೆಯಿಂದ ಇವತ್ತಿನ ಸಭಾ ಕಾರ್ಯಕ್ರಮದ ಕೋರೆಗೂ ಕೂಡ ಸಾಗಿ ಬರ್ತಾ ಇದೆ. ಹೇಮಾವತಿ ಮಾಪಳ ಅವರಿಗೂ ಕೂಡ ವಿಶೇಷವಾದ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸತೀಶ್ ರೈ ನಿರ್ಪಾಡಿ ಇವರ ತಾಯಿ ಉಪಸ್ಥಿತರಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಸತೀಶ್ ರೈ ನಿರ್ಪಾಡಿ ಪೆನ್ಸಿ ಇಂಟೀರಿಯರ್ಸ್ ಇದರ ಮಾಲಕರು, ಅವರ ತಾಯಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಗೌರವವನ್ನ ಸ್ವೀಕಾರ ಮಾಡಬೇಕು. 10,000 ಮೊತ್ತದ ಸಹಕಾರವನ್ನ ಕೊಟ್ಟಿದ್ದೀರಿ. ದಯವಿಟ್ಟು ಯಾರಾದ್ರೂ 10,000 ಕೊಟ್ಟು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ರೆ ನೀವು ನಮ್ಮನ್ನ ಸಂಪರ್ಕ ಮಾಡಬೇಕು, ಗೌರವವನ್ನ ಸ್ವೀಕಾರ ಮಾಡಬೇಕು. 10,000ದಿಂದ 1 ಲಕ್ಷದವರೆಗೆ ಸಹಕಾರವನ್ನ ಕೊಟ್ಟಿರುವಂತಹ ದಾನಿಗಳು ಯಾರಾದ್ರೂ ಉಪಸ್ಥಿತಿ ಇದ್ರೆ ನಮ್ಮನ್ನ ಸಂಪರ್ಕ ಮಾಡಬೇಕು. ನಮ್ಮ ಗೌರವಾರ್ಪಣೆಯನ್ನ ಪ್ರೀತಿಯಿಂದ ಸ್ವೀಕರಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಸತೀಶ್ ರೈ ಪೆನ್ಸಿ ಇಂಟೀರಿಯರ್ಸ್ ಇದರ ಮಾಲಕರು, ಇವರ ಪರವಾಗಿ ಅವರ ತಾಯಿ ಗೌರವವನ್ನ ಸ್ವೀಕಾರ ಮಾಡಬೇಕು. ಶಾಲು ಗೌರವದ ಸ್ಮರಣೆಗೆ ಹೂ ನೀಡಿ ಗೌರವಿಸುವಂತ ಕಾರ್ಯಕ್ರಮವನ್ನ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಮಂಜನ್ನ ಭಂಡಾರಿ ಚಿಲ್ಮೆತ್ತಾರು ಇವರು ಕೂಡ 10,000 ಮೊತ್ತದ ಸಹಕಾರವನ್ನ ಕೊಟ್ಟಿದ್ದೀರಿ. ದಯವಿಟ್ಟು ಅವರು ಉಪಸ್ಥಿತಿ ಇದ್ರೆ ಅಥವಾ ಅವರ ಮನೆಯವರು ಉಪಸ್ಥಿತಿ ಇದ್ರೆ ವೇದಿಕೆಗೆ ಬರಬೇಕು. ಸಂತೋಷ್ ಭಂಡಾರಿ ಚಿಲ್ಮೆತ್ತಾರು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಮಂಜನ್ನ ಭಂಡಾರಿ ಚಿಲ್ಮೆತ್ತಾರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. 10,000 ಮೊತ್ತದ ಸಹಕಾರವನ್ನ ಈ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದಾರೆ. ಅವರು ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಮಂಜನ್ನ ಭಂಡಾರಿ ಚಿಲ್ಮೆತ್ತಾರು ಇವರು 10,000 ಮೊತ್ತದ ಸಹಕಾರವನ್ನ ಕೊಟ್ಟಿದ್ದೀರಿ. ತಮಗೆ ವಿಶೇಷವಾದ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಗೌರವವನ್ನ ಎಚ್.ಎಂ. ಭಂಡಾರಿ ಅವರು ಮತ್ತು ಸತೀಶ್ ರೈ ಇವರ ಪರವಾಗಿ ತಾಯಿ ಗೌರವವನ್ನ ಸ್ವೀಕರಿಸುತ್ತಿದ್ದಾರೆ. ಅದೇ ರೀತಿ ಶ್ರೀಮತಿ ಇಂದಿರಾ ನಾರಾಯಣ ರೈ ಚಿಲ್ಮೆತ್ತಾರು, ಶ್ರೀಮತಿ ಇಂದಿರಾ ನಾರಾಯಣ ರೈ ಚಿಲ್ಮೆತ್ತಾರು 25,100 ಮೊತ್ತವನ್ನ ಕೊಟ್ಟು ಸಹಕರಿಸಿದ್ದೀರಿ. ತಮಗೆ ವಿಶೇಷವಾದ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ತಮ್ಮನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಮತಿ ಇಂದಿರಾ ನಾರಾಯಣ ರೈ ಇವರು
ಉಪಸ್ಥಿತಿ ಇದ್ರೆ ದಯವಿಟ್ಟು ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು. ₹25,100 ದೊಡ್ಡ ಸಹಕಾರವನ್ನ ಕೊಟ್ಟಿದ್ದಾರೆ. ವೇದಿಕೆಯಲ್ಲಿ HM ರೈ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ, ಭಂಡಾರಿಯವರು ಉಪಸ್ಥಿತರಿದ್ದಾರೆ, ಶ್ರೀಮತಿ ಸತೀಶ್ ರೈ ಅವರ ತಾಯಿ ಕೂಡ ಉಪಸ್ಥಿತರಿದ್ದಾರೆ. ಗೌರವವನ್ನ ಸ್ವೀಕರಿಸ್ತಾ ಇದ್ದಾರೆ. ಪ್ರೇಕ್ಷಕರ ಒಂದು ಚಪ್ಪಾಳೆಯ ಕೃತಜ್ಞತೆ ಈ ಇಬ್ಬರು HM ಭಂಡಾರಿ ಮತ್ತು ಸತೀಶ್ ರೈ ಇವರ ಪರವಾಗಿ ಅವರ ತಾಯಿ ಇವರಿಗೆ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇಂದಿರಾ ನಾರಾಯಣ ರೈ ಚಿಲ್ಮೆತ್ತಾರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ₹25,100 ದೊಡ್ಡ ಮೊತ್ತದ ಒಂದು ಸಹಕಾರವನ್ನ ನಮ್ಮ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಮಾಡಿದ್ದೀರಿ. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅನ್ನುವ ವಿನಂತಿಯ ಮೇರೆಗೆ ಆಗಮಿಸುತ್ತಿದ್ದೀರಿ. ನಮ್ಮ ಗೌರವವನ್ನ ಎಲ್ಲ ಅತಿಥಿ ಬಂಧುಗಳ ಸೇರುವಿಕೆಯೊಂದಿಗೆ ಶ್ರೀಮತಿ ಇಂದಿರಾ ನಾರಾಯಣ ರೈ ಇವರನ್ನ ಗೌರವಿಸಿ ಅಭಿನಂದಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಇಂದಿರಾ ನಾರಾಯಣ ರೈ ಅವರು ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ ಅನ್ನುವಂತ ಹೆಗ್ಗಳಿಕೆ ನಮ್ಮದು. ₹25,100 ಮೊತ್ತದ ದೊಡ್ಡ ಸಹಕಾರವನ್ನ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಹಳ ಖುಷಿಯಿಂದ ಇವತ್ತು ಬಂದು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರಿಗೆ ಶಾಲು ಗೌರವದ ಸ್ಮರಣೆಗೆ ಹೂ ನೀಡಿ ಗೌರವಿಸುವಂತ ಕಾರ್ಯಕ್ರಮವನ್ನ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಎಸ್ ಇಂದಿರಾ ನಾರಾಯಣ ರೈ ಇವರು ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿನಿ. ಜೊತೆಗೆ ₹25,100 ದೊಡ್ಡ ಸಹಕಾರವನ್ನ ಕೊಟ್ಟಿದ್ದಾರೆ. ತಮಗೆ ವಿಶೇಷವಾದ ಕೃತಜ್ಞತೆಗಳನ್ನ ಸಮರ್ಪಿಸುತ್ತಿದ್ದೇವೆ. ದಾಮೋದರ್ ರೈ ತೊಟ್ಲಾ ಇವರು ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ದಾನಿಗಳಾಗಿರುವ ದಾಮೋದರ ರೈ ತೊಟ್ಲಾ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ದಾಮೋದರ್ ರೈ ತೊಟ್ಲಾ ಇವರ ಧರ್ಮಪತ್ನಿಯವರು ಉಪಸ್ಥಿತರಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಅದೇ ರೀತಿ ವಿಜಯ್ ಕುಮಾರ್ ರೈ ಸರ್ವೆ ₹10,001, ಜಯರಾಮ ರೈ ತೊಟ್ಲ ₹10,010 ಕೊಡುಗೆಯನ್ನ ಕೊಟ್ಟಿದ್ದೀರಿ. ದಯವಿಟ್ಟು ವೇದಿಕೆಗೆ ಬರಬೇಕು, ಗೌರವವನ್ನ ಸ್ವೀಕರಿಸಬೇಕು. ಇನ್ನು 2 ಚೇರ್ಗಳನ್ನ ಜೋಡಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ವಿಜಯ್ ಕುಮಾರ್ ರೈ ಸರ್ವೆ, ಜಯರಾಮ ರೈ ತೊಟ್ಲಾ ಇವರು ಕೂಡ ವೇದಿಕೆಗೆ ಬರಬೇಕು. ದಾಮೋದರ್ ರೈ ತೊಟ್ಲಾ ಇವರ ಪರವಾಗಿ ಅವರ ಧರ್ಮಪತ್ನಿಯವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ವಿಜಯ್ ಕುಮಾರ್ ರೈ ಸರ್ವೆ ಮತ್ತು ಜಯರಾಮ ರೈ ತೊಟ್ಲಾ ಅವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕರಿಸಬೇಕು. ತಲಾ 10,000 ಶತಮಾನೋತ್ಸವದ ಕಾರ್ಯಕ್ರಮಕ್ಕೆ ಸಹಕಾರವನ್ನ ಕೊಟ್ಟಿದ್ರಿ. ದಾನಿಗಳಾಗಿರುವ ತಮಗೆ ಎಲ್ಲ ಪ್ರೇಕ್ಷಕ ಬಂಧುಗಳು ದೊಡ್ಡ ಚಪ್ಪಾಳೆಯ ಕೃತಜ್ಞತೆಗಳನ್ನ ಸಮರ್ಪಿಸಿ ಅಭಿನಂದಿಸಬೇಕು ಮತ್ತು ಕೃತಜ್ಞತೆಗಳನ್ನ ಮತ್ತು ಗೌರವವನ್ನ ಸಮರ್ಪಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಶಾಲು ಗೌರವದ ನೆನಪಿನ ಕಾಣಿಕೆ ಮತ್ತು ಹೂ ನೀಡಿ ಗೌರವಿಸುವಂತ ಕಾರ್ಯಕ್ರಮ ವೇದಿಕೆಯಲ್ಲಿ ಸಾಗಿ ಬರುತ್ತಿದೆ. ಎಲ್ಲ ಅತಿಥಿ ಬಂಧುಗಳು ಒಂದು ಫೋಟೋ ಸೆಷನ್ ಅಲ್ಲಿ ಕೂಡ ಭಾಗಿಗಳಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಎಸ್, ಅತಿಥಿಗಳ ಜೊತೆಯಾಗಿ ಒಂದು ಫೋಟೋ ಸೆಷನ್ ನಡೀತಾ ಇದೆ. ಸೊ ನಮಗೆ ಇವತ್ತು ಫೋಟೋಗ್ರಫಿ ಮೂಲಕ ನಿನ್ನೆಯಿಂದ ಇವತ್ತಿನವರೆಗೆ ಸಹಕಾರವನ್ನ ಕೊಡ್ತಾ ಇರುವ ಕಿಶೋರ್ ರೈ ಪುಂಡಿಕಾಯಿ ಇವರು ವೇದಿಕೆಗೆ ಬರಬೇಕು ಅನ್ನುವ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಕಿಶೋರ್ ರೈ ಪುಂಡಿಕಾಯಿ ದಯವಿಟ್ಟು ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಫೋಟೋಗ್ರಫಿಯಿಂದ ನಿನ್ನೆಯಿಂದ ನಮಗೆ ಸಹಕಾರವನ್ನ ನೀಡುತ್ತಾ ಇರುವವರು ನಮ್ಮ ಪೋಷಕರು ಕೂಡ ಕಿಶೋರ್ ರೈ ಪುಂಡಿಕಾಯಿ ಇವರಿಗೆ ಶಾಲು ಮತ್ತು ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸುವ ಕಾರ್ಯಕ್ರಮ ವೇದಿಕೆಯಲ್ಲಿ ನೆರವೇರುತ್ತಾ ಇದೆ. ನಿನ್ನೆಯಿಂದ ಎಲ್ಲ ಫೋಟೋಗ್ರಫಿಯನ್ನ ತೆಗೆದು ನಮಗೆ ಸಹಕಾರವನ್ನ ಕೊಟ್ಟವರು ನಮ್ಮ ಪೋಷಕರು ಕಿಶೋರ್ ಕುಮಾರ್ ರೈ ಪುಂಡಿಕಾಯ್.
ಈಗ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಶಾಲೆಯ ಪ್ರತಿ ಕಾರ್ಯಕ್ರಮದ ಫೋಟೋಗ್ರಫಿ ಮೂಲಕ ನಮಗೆ ಸಹಕಾರವನ್ನ ನೀಡ್ತಾ ಇರುವವರು ಶ್ರೀಯುತ ಕಿಶೋರ್ ಕುಮಾರ್ ರೈ ಪುಂಡಿಕ ಇವರನ್ನ ಗೌರವಿಸಿ ಅಭಿನಂದಿಸುತ್ತಿದ್ದೇವೆ. ಒಂದು ಕೃತಜ್ಞತೆಯ ಚಪ್ಪಾಳೆ. ನಮ್ಮ ಫೋಟೋವನ್ನ ಚಂದ ಮಾಡಿ ತೆಗೆಯುವ ಕಿಶೋರಣ್ಣನಿಗೆ ಒಂದು ಫೋಟೋ ಸೆಷನ್ ಅತಿಥಿಗಳ ಜೊತೆಯಾಗಿ. ಕಾರ್ಯಕ್ರಮವನ್ನ ಮುಂದುವರಿಸಿದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಉದ್ಯಮಿಗಳಾಗಿರುವ ಅಜಿತ್ ರೈ ಹೊಸಮನ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತುಗಳನ್ನಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಆರಾಧ್ಯ ಮೂರ್ತಿ ಪುತ್ತೂರು ಮಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿದ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಹಿರಿಯರೇ, ಕೈಕಾರ ಶಾಲೆಯ ಈ ಶತಮಾನೋತ್ಸವ ಸಂಭ್ರಮದಲ್ಲಿ ಮೊದಲನೇದಾಗಿ ಈ ಶಾಲೆಯ ಸಮಿತಿ ಹಾಗೂ ಇದರ ಶತಮಾನ ಸಮಿತಿಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂತ ಹೇಳಿದರೆ ಕಳೆದ 6 ತಿಂಗಳಿಂದ ಸೀತಾರಾಮ್ ರೈಗಳು ನಾವು ಜೊತೆಯಾಗಿ ಇದ್ವಿ. ಸೀತಾರಾಮ್ ರೈಗಳಾಗಿರ್ಬೋದು, ಪ್ರಕಾಶಣ್ಣ ಆಗಿರ್ಬೋದು, ಶಾರದಾ ಟೀಚರ್ ಆಗಿರ್ಬೋದು, ತಮ್ಮ ಮನೆಯ ಬ್ರಹ್ಮ ಕಲಶದಂತೆ ಪ್ರತಿನಿತ್ಯ ಇದರ ಬಗ್ಗೆ ಮಾತಾಡ್ತಾ ಇದ್ರು. ಅದೇ ರೀತಿಯಲ್ಲಿ ಈ ಒಂದು ಶತಮಾನೋತ್ಸವವನ್ನು ಒಂದು ಬ್ರಹ್ಮ ಕಲಶದ ರೀತಿಯಲ್ಲಿ ಇವತ್ತು ಮಾಡಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಶಾಲೆಯನ್ನು ತುಂಬ ಚಂದವಾಗಿ ರೆಡಿ ಮಾಡಿದ್ದಾರೆ. ಆದರೆ ನಾವು ಈಗಾಗಲೇ ಮಹೇಶ್ ರೈ ಅವರು ಹೇಳಿದ ಹಾಗೆ ನಾವು ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕಳಿಸುವ ವಿಚಾರದಲ್ಲಿ ಏನೋ ಪ್ರತಿಷ್ಠೆಗೆ ಒಳಪಟ್ಟು ನಾವು ಇವತ್ತು ಹೊರಗೆ ಕಾನ್ವೆಂಟ್ಗಳಿಗೆ ಕಳಿಸ್ತಾ ಇದ್ದೇವೆ. ಈ ರೀತಿ ಆದರೆ ಈ ಶಾಲೆ ಉಳಿಯುವುದಿಲ್ಲ. ನಾವೆಲ್ಲರೂ ಸೇರಿದ್ದೇವೆ. ಇವತ್ತು 80 ವರ್ಷದಿಂದ ಹೊರಗಿನ ಎಲ್ಲರೂ ಹಿರಿಯರು ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು ಸೇರಿದ್ದೇವೆ. ನಮ್ಮ ಮೊಮ್ಮಕ್ಕಳನ್ನು, ನಮ್ಮ ಮಕ್ಕಳನ್ನು ಈ ಶಾಲೆಗೆ ಕಲಿಸಿದರೆ ಮಾತ್ರ ಈ ಶಾಲೆ ಉಳಿಬಹುದು ಅಂತ ನನ್ನ ಅನಿಸಿಕೆ. ಅದಕ್ಕೋಸ್ಕರ ನಾವೆಲ್ಲರೂ ನಮ್ಮ ಮನೆ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಕಳಿಸೋಣ, ಈ ಶಾಲೆಯನ್ನು ಉಳಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ಕೃತಜ್ಞತೆಗಳು ಅಜಿತ್ ರೈ ಹೊಸಮನ ಇವರಿಗೆ. ಕಾರ್ಯಕ್ರಮವನ್ನ ಮುಂದುವರಿಸಿದ ಮತ್ತೊಂದು ಗೌರವಾರ್ಪಣೆಗಾಗಿ ವೇದಿಕೆ ಮುಂಭಾಗದಲ್ಲಿ ಆಸನದ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳು ಮತ್ತು ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳಾಗಿರುವ ಯೂಸುಫ್ ಹಾಜಿ ಕೈಕಾರ ಇವರು 25,000 ಮೊತ್ತದ ಸಹಕಾರವನ್ನ ನೀಡಿದ್ದಾರೆ. ಇವರು ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು ಪಕ್ಕದಲ್ಲೇ ಉದ್ಯಮ ಕ್ಷೇತ್ರದಲ್ಲೂ ಕೂಡ ಮುನ್ನಡೆಯಲ್ಲಿರುವಂತಹ ಸನ್ಮಾನ್ಯ ಯೂಸುಫ್ ಹಾಜಿ ಕೈಕಾರ ಇವರಿಗೂ ಕೂಡ ಒಂದು ಚಪ್ಪಾಳೆಯ ಕೃತಜ್ಞತೆ ಬರಲಿ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇವರಿಗೆ ಶಾಲು ಗೌರವದ ಸ್ಮರಣೆಗೆ ಹೂ ನೀಡಿ ಗೌರವಿಸುವಂತ ಕಾರ್ಯಕ್ರಮ, ಒಂದು ಫೋಟೋ ಸೆಷನ್ ಅಲ್ಲಿ ಎಲ್ಲ ಅತಿಥಿ ಬಂಧುಗಳು ಭಾಗಿಗಳಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಸಂಟ್ಯಾರು ಪಾಸ್ ಆಗಿ ಇನ್ನು 5 ನಿಮಿಷದ ಒಳಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರಿಕೊಳ್ಳುವವರಿದ್ದಾರೆ. ಕಾರ್ಯಕ್ರಮವನ್ನ ಮುಂದುವರಿಸಿದ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ಶ್ರೀಮತಿ ನಿಮಿತಾ ನವೀನ್ ರೈ ಪನ್ನಡಕ ಇವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತುಗಳನ್ನಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಶ್ರೀ ಮಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ವಂದಿಸುತ್ತಾ ನಮ್ಮ ಈ ಒಂದು ಕೈಕಾರ ಶಾಲೆಯ ದಶಮಾನೋತ್ಸವ ಸಂಭ್ರಮದ ಈ ಒಂದು ಸಂಭ್ರಮಾಚರಣೆಯಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಈ ಒಂದು ಶಾಲೆ 100 ವರ್ಷಗಳನ್ನು ದಾಟಿ ಈಗ ಮುಂದುವರಿತಾ ಇದೆ. ನಮಗೆ ನಮ್ಮ ಊರಿನ ಈ ಒಂದು ಶಾಲೆ ಅಭಿವೃದ್ಧಿಯತ್ತ ಸಾಗ್ತಾ ಇದೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಇದರ ಹಿಂದೆ ಶ್ರಮಿಸಿದಂತಹ ನಮ್ಮ ಊರಿನ ಎಲ್ಲ ಹಳೆ ವಿದ್ಯಾರ್ಥಿಗಳಾಗಿರಲಿ ಅಥವಾ ಶಾಲೆಯ ಸಮಿತಿಯ ಎಲ್ಲ ಸದಸ್ಯರುಗಳು, ಶತಮಾನೋತ್ಸವ ಸಮಿತಿಯ ಸದಸ್ಯರುಗಳು ತುಂಬ ಅಂದರೆ ಹಗಲಿರುಳು ಎನ್ನದೇ ಇಲ್ಲಿ ಶ್ರಮಿಸಿದ್ದಾರೆ. ಅವರೆಲ್ಲರ ಒಂದು ಕನಸಿನ ಕೂಸಾಗಿ ಇವತ್ತು ಈ ಒಂದು ಸಂಭ್ರಮ ವಿಜೃಂಭಣೆಯಿಂದ ನಡೀತಾ ಇದೆ. ಇದಕ್ಕೆಲ್ಲ ನಮ್ಮ ಊರಿನ ಎಲ್ಲರೂ ಸಾಕ್ಷಿಯಾಗಿ ನಾವಿಲ್ಲಿ ಇದ್ದೇವೆ. ಇಂತಹ ಒಂದು ಸಮಾರಂಭದಲ್ಲಿ ನಮಗೂ ಒಂದು ವೇದಿಕೆ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು.
ಈ ಒಂದು ಶಾಲೆಯು ಇನ್ನೂ ಕೂಡ ಈಗ 16 ವಿದ್ಯಾರ್ಥಿಗಳಿದ್ದಂತಹ ಶಾಲೆ ಈಗ 60ಕ್ಕೆ ಮುಟ್ಟಿದೆ. ಇನ್ನೂ ಕೂಡ ಮುಂದೆ ಒಳ್ಳೆಯ ವಿದ್ಯಾಭ್ಯಾಸ ಇಲ್ಲಿ ದೊರೀತಾ ಇದೆ. ಅದರಿಂದ ಇನ್ನೂ ಕೂಡ ಮುಂದೆ ಒಳ್ಳೆಯ ಅಭಿವೃದ್ಧಿಯತ್ತ ಹೊಂದಲಿ ಅಂತ ಪ್ರಾರ್ಥಿಸ್ತಾ ಈ ಒಂದು ಸಮಾರಂಭಕ್ಕೆ ನನಗೂ ಒಂದು ಆಹ್ವಾನವನ್ನು ಕೊಟ್ಟು ಈ ಗೌರವಿಸಿದ್ದಕ್ಕೆ ನಿಮಗೆಲ್ಲರಿಗೂ ವಂದಿಸುತ್ತಾ ಧನ್ಯವಾದ. ಕೃತಜ್ಞತೆಗಳು ನಿಮಿತಾ ನವೀನ್ ರೈ ಪನ್ನಡಕ ಇವರಿಗೆ. ಕಾರ್ಯಕ್ರಮವನ್ನ ಮುಂದುವರಿಸಿದ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ 50,000ದಿಂದ 1 ಲಕ್ಷಕ್ಕಿಂತ ಹೆಚ್ಚಿನ ಅನುದಾನವನ್ನ ನೀಡಿದ ನಮ್ಮ ದಾನಿಗಳಿಗೆ ಗೌರವಾರ್ಪಣೆ ಕಾರ್ಯಕ್ರಮ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ನಡೆಯಲಿದೆ. ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಆದರಣೀಯರೇ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇದರ 100ರ ಶತಮಾನೋತ್ಸವದ ಶತ ಸಂಭ್ರಮದ ಈ ಸುಂದರ ಕಾರ್ಯಕ್ರಮಕ್ಕೆ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯ ಹರಿಕಾರರು, ದಕ್ಷಿಣ ಕನ್ನಡ ಜಿಲ್ಲೆಗೆ ತನ್ನ ಸಂಸದರ 15 ವರ್ಷದ ಅವಧಿಯಲ್ಲಿ ಸುಮಾರು 1 ಲಕ್ಷಕ್ಕಿಂತ ಅಧಿಕ ಕೋಟಿ ಅನುದಾನದ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯ ಪತಾಕೆಯನ್ನ ಹಾರಿಸಿದಂತಹ ನಮ್ಮೆಲ್ಲರ ಪ್ರೀತಿಯ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರ ಆಗಮನ ಕೈಕಾರದ ಈ ಮಣ್ಣಿಗೆ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರನ್ನ ಎಲ್ಲ ಪ್ರೇಕ್ಷಕ ಬಂಧುಗಳ ದೊಡ್ಡ ಕೈಚಪ್ಪಾಳಿಯೊಂದಿಗೆ ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಹ್ಯಾಟ್ರಿಕ್ ಸಂಸದರಾಗಿ ಅನುದಾನದ ಬಳಕೆಯಲ್ಲಿ ಕರ್ನಾಟಕದ ನಂಬರ್ 1 ಸಂಸದರಾಗಿ ಖ್ಯಾತಿಯನ್ನ ಪಡೆದುಕೊಂಡು ಸುಮಾರು 1 ಲಕ್ಷದ ಅನುದಾನವನ್ನ ದಕ್ಷಿಣ ಕನ್ನಡ ಜಿಲ್ಲೆಗೆ ತಂದು ಪ್ರಸ್ತುತ ಕಲ್ಲಡಕದ ಫ್ಲೈಓವರ್ನ ಮೇಲೆ ಹೋಗುವಾಗ ನಳಿನ್ ಕುಮಾರ್ ಕಟೀಲ್ಗೆ ಥ್ಯಾಂಕ್ ಯು ಅಂತ ಹೇಳದೆ ಹೋಗುವವರಿಲ್ಲ. ಅಷ್ಟರ ಮಟ್ಟಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗೆ ತನ್ನದೇ ಆದ ಕೊಡುಗೆಯನ್ನ ನೀಡಿರುವಂತಹ ನಮ್ಮ ನೆಚ್ಚಿನ ನಾಯಕರು ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಸೇರಿರುವ ಎಲ್ಲ ಪ್ರೇಕ್ಷಕ ಬಂಧುಗಳ ಪರವಾಗಿ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್, ಮಾನ್ಯ ಮಾಜಿ ಸಂಸದರು, ಮಂಗಳೂರು ಲೋಕಸಭಾ ಕ್ಷೇತ್ರ, ಅಂತೆಯೇ ಇಂದಿನ ಸಮಾರಂಭದ ಅಧ್ಯಕ್ಷರಾಗಿರುವ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಇವರಿಗೆ ಶಾಲು ಗೌರವದ ಸ್ಮರಣಿಕೆಯೊಂದಿಗೆ ಸ್ವಾಗತಿಸುವಂತ ಕಾರ್ಯಕ್ರಮ ಕೂಡ ಸಾಗಿ ಬರಲಿದೆ. ಕೈಕಾರ ಶಾಲಾ ಶತಮಾನೋತ್ಸವ ಈ ಸಂಭ್ರಮದ ಸಮಾರೋಪ ಸಮಾರಂಭದ ಅಧ್ಯಕ್ಷರಾಗಿದ್ದುಕೊಂಡು ನಮ್ಮೊಟ್ಟಿಗೆ ಈಗ ಸೇರಿಕೊಂಡಿರುವಂತಹ ನಮ್ಮೆಲ್ಲರ ನಾಯಕರು, ನಮ್ಮೆಲ್ಲರ ಮಾರ್ಗದರ್ಶಕರು, ದಕ್ಷಿಣ ಕನ್ನಡ ಜಿಲ್ಲಾ ಮಾಜಿ ಸಂಸದರು ಆದಂತಹ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅವರಿಗೆ ಅದೇ ರೀತಿಯಲ್ಲಿ ಒಂದು ಶತಮಾನೋತ್ಸವ ಸಂಭ್ರಮಾಚರಣೆ ಒಂದು ಸ್ಥೂಲವಾದ ಪರಿಚಯ ಕೂಡ ನಿಮ್ಮ ಮುಂದೆ ಇಡಲು ಬಯಸ್ತೇನೆ ಸರ್. ನಾವು 2022 ನವೆಂಬರ್ 11ರಂದು ಶತಮಾನೋತ್ಸವ ಸಮಿತಿಯನ್ನು ಕೈಕಾರ ಪ್ರಕಾಶ್ ಚಂದ್ರ ರೈಗಳ ಅಧ್ಯಕ್ಷತೆಯಲ್ಲಿ ನಾವು ಒಂದು ಸಮಿತಿಯನ್ನು ಮಾಡಿ ಅದಕ್ಕೆ ಮುಂದುವರಿದು 2023 ನಂತರ ಅದಕ್ಕೆ ಕಾರ್ಯಪ್ರವೃತ್ತರಾಗಿ 2024ರಲ್ಲಿ MRPLನಿಂದ ನಿಮ್ಮ ಮತ್ತು ಅಶೋಕ್ ರೈಗಳ ಒಂದು ಶಿಫಾರಸಿನ ಮೇಲೆಗೆ ದೊರೆತಂತಹ 30 ಲಕ್ಷ ರು ಅನುದಾನದಲ್ಲಿ ಒಂದು ಕಟ್ಟಡವನ್ನು ನಾವು ಆರಂಭಿಸಿದ್ದೆವು. ಆ ಕಟ್ಟಡದ ಒಂದು ಏನು ಕೆಸರು ಕಲ್ಲು ಕಾರ್ಯಕ್ರಮ 2024 ನವೆಂಬರ್ 5ಕ್ಕೆ ನಡೆಯಿತು. ತದನಂತರ ಆಗ ನಮ್ಮ ಒಂದು ಎಸ್ಟಿಮೇಷನ್ ಇದ್ದದ್ದು 50 ಲಕ್ಷ. ಆ 50 ಲಕ್ಷಕ್ಕೆ ನಮಗೆ ಕೈ ಜೋಡಿಸಿದಂಥ ಮಹಾದಾನಿಗಳು MRPLನ 30 ಲಕ್ಷದೊಟ್ಟಿಗೆ ನಮ್ಮ ಕೈಕಾರದವರಾದಂಥ ಪನ್ನಡಕ ಮಂಜುನಾಥ ಶೆಟ್ಟಿಯವರ ಸುಪುತ್ರ ಮನ್ವಿ ಶೆಟ್ಟಿಯವರು 5 ಲಕ್ಷ ರೂಪಾಯಿಗಳ ದೇಣಿಗೆ ನೀಡಿದರು. ತದನಂತರ ನಮ್ಮ ಕೈಕಾರದವರೇ ಆಗಿದ್ದುಕೊಂಡು ಅಹಮದನಗರದಲ್ಲಿ ಶ್ರೇಷ್ಠ ಉದ್ಯಮಿ ಆಗಿರುವಂತಹ ಕೈಕಾರ ಕಿಂಜಣ್ಣ ಶೆಟ್ಟಿಯವರು KK ಶೆಟ್ಟಿಯವರು 5 ಲಕ್ಷ ರೂಪಾಯಿಗಳ ಒಂದು ಮೊತ್ತವನ್ನು ನೀಡಿದರು. ಹೀಗೆ ಇವರ ಇಬ್ಬರ 5 ಲಕ್ಷ ರೂಪಾಯಿಗಳ ಮೊತ್ತದಲ್ಲಿ ಅವರ ಪನ್ನಡಕ ಮಂಜುನಾಥ ಶೆಟ್ಟಿ ವೇದಿಕೆ ಮತ್ತು ಕೈಕಾರ ಕುಸುಮ ಸುಬ್ಬಣ್ಣ ಶೆಟ್ಟಿ ವೇದಿಕೆ ಅಂತ ನಾವು ಆ ವೇದಿಕೆಗೆ ಅವರ ಹೆಸರುಗಳನ್ನು ಇಟ್ಟಿದ್ದೇವೆ. ತದನಂತರ ನಾವೆಲ್ಲ ಊರಿನ ಎಲ್ಲ ದಾನಿಗಳನ್ನು ನಾವು ಸಂಪರ್ಕಿಸಿದಾಗ ಪ್ರತಿ ಮನೆಯಿಂದ ನಮಗೆ ಏನು ಒಂದು ಸ್ಪಂದನೆ ದೊರೆತು
ಇವತ್ತು ಅದರ ಅನುಭವ ನಮಗೆ ಆಗ್ತಾ ಉಂಟು. ಸಾಧಾರಣ 10 ರಿಂದ 12 ಲಕ್ಷ ರೂಪಾಯಿ ಈ 2 ದಿವಸದಲ್ಲಿ ನಮಗೆ ಕಲೆಕ್ಷನ್ ಆಗ್ತಾ ಉಂಟು, ಈ 2 ದಿವಸದಲ್ಲಿ. ಅದಕ್ಕೆ ಮೊದಲು ನಾವು ವಿವರಣೆ ನೀಡುವುದಾದರೆ, ನಮ್ಮ ಮಾನ್ಯ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರೈ ಅವರ ಹತ್ರ ನಾವು ಇದರ ಬಗ್ಗೆ ನಾವು ಚರ್ಚಿಸಿದಾಗ, ಗೌರವಾಧ್ಯಕ್ಷರಾಗಿ ತಾವುಗಳು ಮತ್ತು ಅಶೋಕ್ ಕುಮಾರ್ ರೈಗಳು ಸಮಿತಿಯ ಗೌರವಾಧ್ಯಕ್ಷರಾಗಿದ್ದೀರಾ, ಅವರ ಹತ್ರ ಚರ್ಚಿಸಿದಾಗ ಅವರು ನಮ್ಮ ಕ್ರೀಡಾಂಗಣದ ಅಭಿವೃದ್ಧಿಗೆ 5 ಲಕ್ಷ ರೂಪಾಯಿಗಳ ಅನುದಾನವನ್ನು ನೀಡಿದರು. ಆ ಕ್ರೀಡಾಂಗಣದ ಅಭಿವೃದ್ಧಿಯ ಕಾರ್ಯ ಶಾಲೆಯ ಹಿಂಭಾಗದಲ್ಲಿ 2 ಎಕರೆ ಜಾಗದಲ್ಲಿ ಅದು ನಡೆಯುತ್ತಾ ಉಂಟು. ತದನಂತರ ನಾವು ಮಾನ್ಯ ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಬಟ್ಯಾಡಿ ಅವರ ಹತ್ರ ವಿನಂತಿಸಿದಾಗ ಅವರು ಕೂಡ 5 ಲಕ್ಷ ರೂಪಾಯಿಗಳ ಅನುದಾನವನ್ನು ಬಿಡುಗಡೆಗೊಳಿಸಿ ಅದು ಕೂಡ ಕ್ರೀಡಾಂಗಣದ ಅಭಿವೃದ್ಧಿಗೆ ವ್ಯಯವಾಗ್ತಾ ಉಂಟು. ಅದು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಕ್ರೀಡಾಂಗಣದ ಅಭಿವೃದ್ಧಿ ಅಂದಾಜು 200 ಮೀಟರ್ ಒಂದು ಟ್ರ್ಯಾಕ್ ಬರ್ಬೋದು ಅಂತ ಒಂದು ಅಂದಾಜು. ತದನಂತರ ಮೊನ್ನೆ ನಾವು 10 ದಿವಸ ಮೊದಲು ಬೆಂಗಳೂರಿಗೆ ತೆರಳಿ ಅಲ್ಲಿ ಮಾನ್ಯ ಕಿಶೋರ್ ಕುಮಾರ್ ಬಟ್ಯಾಡಿ ಅವರು ಅವರ ಒಂದು ಮುತುವರ್ಜಿಯಿಂದ ನಮ್ಮ ನವೀನ್ ಪ್ರಸಾದ್ ರೈಗಳು ನಡುಕುಮೇರಿ ಇವರ ಒಂದು ಮುತುವರ್ಜಿಯೊಂದಿಗೆ ಮಾನ್ಯ ಕಿಶೋರ್ ಕುಮಾರ್ ಬಟ್ಯಾಡಿ ಅವರು, ಡಾಕ್ಟರ್ ಧನಂಜಯ ಸರ್ಜಿ ಅವರು 5 ಲಕ್ಷ ರೂಪಾಯಿಗಳ ಭರವಸೆ, ಭೋಜೇಗೌಡರು MLC ಅವರು 5 ಲಕ್ಷ ರೂಪಾಯಿಗಳ ಭರವಸೆ, ಹಾಗೆ ಕೇಶವ ಪ್ರಸಾದ್ MLC ಅವರು ಇವರು ಕೂಡ 5 ಲಕ್ಷ ರೂಪಾಯಿಗಳ ಭರವಸೆಯನ್ನು ನೀಡಿದರು. ಹೀಗಾಗಿ ಈ 15 ಲಕ್ಷ ರೂಪಾಯಿಗಳ ಭರವಸೆ ಕೂಡ ನಮಗೆ ಇದೆ. ನಿನ್ನೆ ಮಾನ್ಯ ಅಶೋಕ್ ಕುಮಾರ್ ರೈಗಳು ನಮ್ಮ MLA ಅವರು ನಿನ್ನೆ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಇನ್ನೂ 5 ಲಕ್ಷ ರೂಪಾಯಿಗಳ ಘೋಷಣೆಯನ್ನು ಮಾಡಿದರು. ಹಾಗೆ MLA ಅವರ ವತಿಯಿಂದ 10 ಲಕ್ಷ ರೂಪಾಯಿಗಳು ಮತ್ತು MRPLನ ವತಿಯಿಂದ ತಮ್ಮ ಮತ್ತು MLA ಅವರ ಶಿಫಾರಸಿಗೆ 30 ಲಕ್ಷ ರೂಪಾಯಿಗಳು, ಬಾಕಿ ಎಲ್ಲ MLCಗಳ ವತಿಯಿಂದ 20 ಲಕ್ಷ ರೂಪಾಯಿಗಳು ನಮಗೆ ಆ ಶಿಫಾರಸಿನೊಂದಿಗೆ ನಮಗೆ ಬಂದಿದೆ. ಹಾಗಾಗಿ ಅಂದಾಜು 80 ಲಕ್ಷ ರೂಪಾಯಿಗಳ ಒಂದು ಕೆಲಸ ಇಲ್ಲಿ ಆಗುವಂಥದ್ದು ಇದೆ. ಇನ್ನು ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದೇವೆ, 2 ನಮಗೆ ಕ್ಲಾಸ್ ರೂಮ್ಗಳು ಬೇಕು ಅಂತ. ಅದು ಬಹುಶಃ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಸಿಗ್ಬೋದು ಅಂತ ನಮಗೆ ಒಂದು ಭರವಸೆ. ಒಂದು 25 ಲಕ್ಷ ಅದು ಎಲ್ಲ ಸೇರಿದರೆ 1 ಕೋಟಿ ಅಂದಾಜು 5 ಲಕ್ಷ ರೂಪಾಯಿಗಳ ಕೆಲಸ ಈ ನಮ್ಮ ಶತಮಾನೋತ್ಸವದ ಸಂಭ್ರಮದಲ್ಲಿ ಆಗಬೇಕಂತ ಏನು ನಮ್ಮ ದೃಢ ನಿಶ್ಚಯ ಇತ್ತು, ಆ ದೃಢ ನಿಶ್ಚಯ ನೆರವೇರಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಸೊ ಇದೇ ಸಂದರ್ಭದಲ್ಲಿ ತಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕೃತಜ್ಞತೆಗಳು ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರಿಗೆ. MRPL ಮೂಲಕ ಅನುದಾನವನ್ನ ಅನೇಕ ವಿದ್ಯಾಸಂಸ್ಥೆಗಳಿಗೆ ಕೊಡಿಸಿದಂತ ಖ್ಯಾತಿ ಕೂಡ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಇದೆ. ನಮ್ಮ ಸಂಸ್ಥೆಯ 30 ಲಕ್ಷದಲ್ಲೂ ಕೂಡ MRPL ನಿಧಿಗೆ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರ ಕೊಡುಗೆ ಕೂಡ ಇದೆ. ವಿಶೇಷವಾದ ಕೃತಜ್ಞತೆಗಳೊಂದಿಗೆ ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ವೇದಿಕೆಯಲ್ಲಿ ಗೌರವಾರ್ಪಣೆಯ ಬಳಿಕ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡುತ್ತಾರೆ. ಮುಂಭಾಗದಲ್ಲಿ 2 ಆಸನದ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಸಂಜಿತ್ ರೈ ತೊಟ್ಲಾ ಮತ್ತು ರಮೇಶ್ ಬಳ್ಳ, ಬಹುಶಃ ನಮ್ಮ ಸೀತಾರಾಮ ರೈ ಕೈಕಾರ ಈ ಒಂದು ಗಟ್ಟಿ ಧ್ವನಿಯ ಈ ಒಂದು ಕಾರ್ಯಕ್ರಮದ ಯಶಸ್ಸಿನ ಕೇಂದ್ರ ಬಿಂದು ನಮ್ಮ ಸೀತಾರಾಮ ರೈ ಕೈಕಾರ. ಇವರಿಗೆ ಹೆಗಲು ಕೊಟ್ಟು ಕೆಲಸವನ್ನ ಮಾಡಿದವರು ಸಂಜಿತ್ ರೈ ತೊಟ್ಲಾ ಮತ್ತು ರಮೇಶ್ ರೈ ಬಳ್ಳ. ಇವತ್ತಿನ ನಿನ್ನೆಯ ರಮೇಶ್ ಬಳ್ಳ ಅವರು ಬಹುಶಃ ಇವತ್ತು ಮತ್ತು ನಿನ್ನೆಯ 2 ಆಗು ಹೋಗುಗಳ ಮಧ್ಯೆ ನಮ್ಮ ಸಿದ್ದರಾಮರಯ್ಯವರಿಗೆ ರೈಟ್ ಹ್ಯಾಂಡ್ ಮತ್ತು ಲೆಫ್ಟ್ ಹ್ಯಾಂಡ್ ಅಂತ ಹೇಳಿದ್ರೆ ಅದು ರಮೇಶ್ ಬಳ್ಳ ಮತ್ತು ಸಂಜಿತ್ ರೈಗಳು. ನಮ್ಮ LKG UKG ಬೆಟರ್ಮೆಂಟ್ ಕಮಿಟಿಯ ಅಧ್ಯಕ್ಷರು ಕೂಡ ಸಂಜಿತ್ ರೈಗಳು. ದೊಡ್ಡ ಚಪ್ಪಾಳೆ ಬರಬೇಕು. ನಮ್ಮ ಕಾರ್ಯಕ್ರಮದ ನಿರ್ವಹಣೆಗೆ ಇಂದಿನಿಂದ ಏನೆಲ್ಲ ವಸ್ತುಗಳು ಬರಬೇಕು ಅದೆಲ್ಲವನ್ನ ಸನ್ನೆಯ ಮೂಲಕವೇ ನಿರ್ಧಾರ ಮಾಡಿ ಡಿಸೈಡ್ ಮಾಡುವವರು ನಮ್ಮ ಸಂಜಿತ್ ರೈ ಅವರು. ಯಾರಿಗೆ ಗೌರವಾರ್ಪಣೆ ಮಾಡಬೇಕು ಅಂತ ನಿರ್ಧಾರ ಮಾಡಿಕೊಳ್ಳುವವರು ರಮೇಶ್ ಬಳ್ಳ. ಇಬ್ಬರ ಜುಗಲ್ಬಂದಿ ಬಹಳ ಪರ್ಫೆಕ್ಟ್ ಆಗಿ ವರ್ಕ್ ಆದ ಕಾರಣ ಇಲ್ಲಿ ಕುಳಿತಿರುವ ನಾವು ಕೂಡ ನಿರಾಳವಾಗಿ ಕಾರ್ಯಕ್ರಮದ ನಿರ್ವಹಣೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಕೈಕಾರದ ಸಿದ್ದರಾಮರಯ್ಯ ಎಡಗೈ ಮತ್ತು ಬಲಗೈ ಅದು ಸಂಜಿತ್ ರೈ ಮತ್ತು ರಮೇಶ್ ಬಳ್ಳ ಇವರಿಗೆ ದೊಡ್ಡ ಚಪ್ಪಾಳೆಯ ಅಭಿನಂದನೆ ಮತ್ತು ಕೃತಜ್ಞತೆಗಳನ್ನ ಸಮರ್ಪಿಸಬೇಕು. ಸಾಂಸ್ಕೃತಿಕ ಕಾರ್ಯಕ್ರಮದ ಕ್ರೋಢೀಕರಣ ಹಿಂದೆ ಸುಮಾರು 200ಕ್ಕಿಂತ ಅಧಿಕ ಗೌರವಾರ್ಪಣೆ ನಡೆದರೂ ಕೂಡ ಕ್ಲಬ್ದ ಸಮಯಕ್ಕೆ ಅದಕ್ಕೆ ಸಹಕಾರವನ್ನ ಕೊಟ್ಟವರು ಸಂಜಿತ್ ರೈ ತೊಟ್ಲಾ ಮತ್ತು ರಮೇಶ್ ಬಳ್ಳ ಅವರಿಗೆ ಒಂದು ದೊಡ್ಡ ಚಪ್ಪಾಳೆಯ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನ ಸಮರ್ಪಿಸ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೆ ಇನ್ನು ಒಂದು 10 ಆಸನಗಳನ್ನ ಜೋಡಿಸುವಂತ ಕೆಲಸವನ್ನ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತೆ. 50,000ದಿಂದ ಮೇಲ್ಪಟ್ಟು 1.5 ಲಕ್ಷದವರೆಗೂ ಕೂಡ ಅನುದಾನವನ್ನ ಕೊಟ್ಟಿರುವಂತಹ ದಾನಿಗಳನ್ನ ಗೌರವಿಸುವಂತ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಸಾಗಿ ಬರುವುದಕ್ಕಿದೆ. ರಘುರಾಮ ರೈ ಕೈಕಾರ ಸಹೋದರರು ಮತ್ತು ಸಹೋದರಿಯರು
50,000 ಮೊತ್ತದ ಸಹಕಾರವನ್ನ ಕೊಟ್ಟಿದ್ದಾರೆ. ದಯವಿಟ್ಟು ಅದಕ್ಕೆ ಸಂಬಂಧಪಟ್ಟವರು ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕರಿಸಬೇಕು. ಈ ಶಾಲೆಗೆ ಸ್ಥಾಪನೆಗೆ ಸೋಮಪ್ಪ ರೈ ಇವರ ಅಜ್ಜ ಕೂಡ ಕಾರಣೀಭೂತರು ಅನ್ನುವ ಹಿನ್ನೆಲೆಯಲ್ಲಿ ಶ್ರೀ ರಘುರಾಮ ರೈ ಕೈಕಾರ ಸಹೋದರರು ಮತ್ತು ಸಹೋದರಿಯರು ಉಪಸ್ಥಿತಿ ಇದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತರು. 50,000 ದೊಡ್ಡ ಮೊತ್ತದ ಸಹಕಾರವನ್ನ ಕೊಟ್ಟಿರುವ ರಘುರಾಮ್ ರೈ ಕೈಕಾರ ಮತ್ತು ಸಹೋದರರನ್ನ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ರಾಜೀವಿ ಎನ್ ಗಾಂಭೀರ 50,000 ಮೊತ್ತದ ಸಹಕಾರವನ್ನ ಕೊಟ್ಟಿದ್ದೀರಿ. ದಯವಿಟ್ಟು ಅವರ ಮಗ ವೀರೇಂದ್ರ ಇವರು ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು. ಶಾಲೆಯ ನೆನೆಯೋಣೋ ಶತ ಸಂಭ್ರಮದ ಕೈಕಾರ ಶಾಲೆಯ. ಎಸ್, ಹಿರಿಯರಾಗಿರುವ ರಾಜೀವಿ ಎನ್ ಗಾಂಭೀರ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. 50,000 ಮೊತ್ತದ ದೊಡ್ಡ ಸಹಕಾರವನ್ನ ಈ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ನೀಡಿದ್ದೀರಿ. ಹಿರಿಯರಾದರೂ ಕೂಡ ಪ್ರೀತಿ ಇಟ್ಟು ಈ ಹೊತ್ತಲ್ಲೂ ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರು ಕೂಡ ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ ಅನ್ನುವಂತ ಹೆಮ್ಮೆ ಮತ್ತು ಹೆಗ್ಗಳಿಕೆ ನಮ್ಮದು. ಈ ಪ್ರಾಯದಲ್ಲೂ ಕೂಡ ನಡಿಲಿಕ್ಕೆ ಅಸಾಧ್ಯವಾದರೂ ಕೂಡ ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ಸುಮಾರು ಹೊತ್ತಿನಿಂದ ಈ ಕಾರ್ಯಕ್ರಮವನ್ನ ವೀಕ್ಷಿಸುತ್ತಿರುವಂತ ರಾಜೀವಿ ಎನ್ ಗಾಂಭೀರ ಇವರನ್ನ ಕೂಡ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸನ್ಮಾನದ ಗೌರವಕ್ಕೆ ಸ್ವಾಗತಿಸುತ್ತಿದ್ದೇವೆ. ಎಸ್, ನಿನ್ನೆ ಗುರುವಂದನೆಯನ್ನ ಪಡೆದಂತ ವೆಂಕಪ್ಪ ಗೌಡರು ಇವರಿಗೆ ಶಿಕ್ಷಕರಾಗಿದ್ರು. ಇವತ್ತು ಹಿರಿಯರಾಗಿರುವಂತ ರಾಜೀವಿ ಎನ್ ಗಾಂಭೀರ ಅವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅದೇ ರೀತಿ ನಮ್ಮ ಸಂಸ್ಥೆಯ ಮುಖ್ಯ ಗುರುಗಳಾಗಿರುವಂತಹ ರಾಮಣ್ಣ ರೈ ಎಸ್ ಕರ್ನೂರು ಅವರು ವತ್ಸಲ ಮುಖ್ಯ ಗುರುಗಳು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ದಂಪತಿ ಸಮೇತ ವೇದಿಕೆಗೆ ಬರಬೇಕು. 50,000 ಮೊತ್ತದ ದೊಡ್ಡ ಸಹಕಾರವನ್ನ ಈ ಸಂಸ್ಥೆಯ ಮುಖ್ಯ ಗುರುಗಳಾಗಿರುವಂತ ರಾಮಣ್ಣ ರೈ ಮತ್ತು ಅವರ ಧರ್ಮ ಪತ್ನಿ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಪರ್ಲಡ್ಕ ಇಲ್ಲಿನ ಮುಖ್ಯ ಶಿಕ್ಷಕರು, ದಯವಿಟ್ಟು ವತ್ಸಲ ಮೇಡಮ್ ಅವರು ಕೂಡ ವೇದಿಕೆಗೆ ಬರಬೇಕು. ಅವರ ಅಮ್ಮ ಕೂಡ ಉಪಸ್ಥಿತರಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಶ್ರೀಮತಿ ಲೀಲಾವತಿ ಭಜನಿಗುತ್ತು ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ 50,000 ಮೊತ್ತದ ಒಂದು ದೊಡ್ಡ ಕಾಣಿಕೆಯನ್ನ ಕೊಟ್ಟಿರುವಂತ ರಾಮಣ್ಣ ರೈ ಇವರ ಧರ್ಮಪತ್ನಿ ಮತ್ತು ಅವರ ಅತ್ತೆ ಶ್ರೀಮತಿ ದಯವಿಟ್ಟು ಗೌರವವನ್ನ ಸ್ವೀಕಾರ ಮಾಡಬೇಕು. ಅದೇ ರೀತಿ ಪುಂಡಿಕಾಯಿ ಬಾಲಕ ಸುಬ್ಬಣ್ಣ ರೈ ಕುಟುಂಬಸ್ಥರು, ಪುಂಡಿಕಾಯಿ ಬಾಲಕ ಸುಬ್ಬಣ್ಣ ರೈ ಕುಟುಂಬಸ್ಥರು 50,000 ಮೊತ್ತದ ಸಹಕಾರವನ್ನು ಕೊಟ್ಟಿದ್ರಿ. ರೇವತಿ ತಾರನಾಥ ರೈ ಪುಂಡಿಕಾಯಿ ಇವರು ವೇದಿಕೆಗೆ ಬಂದು ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. 70,000 ಮೊತ್ತದ ದೊಡ್ಡ ಕಾಣಿಕೆಯನ್ನ ಕೊಟ್ಟವರು ಪುಂಡಿಕಾಯಿ ಬಾಲಕ ಸುಬ್ಬಣ್ಣ ರೈ ಮತ್ತು ಕುಟುಂಬಸ್ಥರು. ಇದ ಗೌರವವನ್ನ ರೇವತಿ ತಾರನಾಥ ರೈ ಪುಂಡಿಕಾಯಿ ಇವರು ಸ್ವೀಕರಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ರಶ್ಮಿ ವಿನೋದ್ ರೈ ಜಲ್ಯಡ್ಕ ಮಧ್ಯಾಹ್ನ ನಮ್ಮ ಗೌರವವನ್ನ ಸ್ವೀಕರಿಸಿದ್ರು. 50,000 ಮೊತ್ತದ ಕಂಪ್ಯೂಟರ್ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. ಅವರಿಗೆ ಮಧ್ಯಾಹ್ನವೇ ನಾವು ಗೌರವವನ್ನ ನೀಡಿದ್ದೇವೆ. ಕೃತಜ್ಞತೆಗಳು. ಮುಂದಕ್ಕೆ ಮೊಡಪ್ಪಾಡಿ ಫಕೀರಪ್ಪ ರೈ ಈ ಶಾಲೆಯ ಸಂಸ್ಥಾಪಕರಲ್ಲಿ ಬರುವರು. ಇವರ ಪರವಾಗಿ ದಿವಂಗತ ಬಾಸಪ್ಪ ರೈ ಮತ್ತು ಮಕ್ಕಳಿಂದ 50,000 ಮೊತ್ತದ ಕಾಣಿಕೆಯನ್ನ ಸಮರ್ಪಿಸಿದಿರಿ. ದಯವಿಟ್ಟು ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಮೊಡಪ್ಪಾಡಿ ಫಕೀರಪ್ಪ ರೈ ಅವರು 1923ರಲ್ಲಿ ಶಾಲೆಯನ್ನ ಸ್ಥಾಪನೆ ಮಾಡುವಾಗ 4ರಲ್ಲಿ ಇವರೂ ಕೂಡ ಒಬ್ಬರು. ಅವರ ಪರವಾಗಿ ದಿವಂಗತ ಬಾಸಪ್ಪ ರೈ ಮತ್ತು ಮಕ್ಕಳು 50,000 ಮೊತ್ತದ ಕಾಣಿಕೆಯನ್ನ ನೀಡಿದ್ದೀರಿ. ದಯವಿಟ್ಟು ವೇದಿಕೆಗೆ ಮನೆಯವರು ಯಾರಾದ್ರೂ ಉಪಸ್ಥಿತಿ ಇದ್ರೆ ಬರಬೇಕು, ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಉಷಾ ಎಸ್ ರೈ ಪುಂಡಿಕಾಯಿ ಇವರ ಮಗಳು ರಾಷ್ಟ್ರೀಯ ಕ್ರೀಡಾಪಟು, ಈಗ ರೈಲ್ವೆ ಇಲಾಖೆಯಲ್ಲಿ ಉದ್ಯೋಗದಲ್ಲಿರುವಂತಹ ಉಷಾ ಅಮ್ಮ ಉಷಾ ಎಸ್ ರೈ ಇವರು ದಯವಿಟ್ಟು ವೇದಿಕೆಗೆ ಬರಬೇಕು, ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ.
ಜನನದಿ ವಿವಿಗೆಯ ವಿಜಯಲಕ್ಷ್ಮಿ ರಾಷ್ಟ್ರೀಯ ಕ್ರೀಡಾಪಟು, ರೈಲ್ವೆ ಇಲಾಖೆಯಲ್ಲಿ ಉದ್ಯೋಗದಲ್ಲಿರುವವರು. ಅವರ ನಮ್ಮ ಸಂಸ್ಥೆ ಹಿರಿಯ ವಿದ್ಯಾರ್ಥಿ. ಅವರು 50,000 ಮೊತ್ತದ ಕಾಣಿಕೆಯನ್ನ ಸಮರ್ಪಿಸಿದ್ದಾರೆ. ಉಷಾ ಎಸ್ ರೈ ಈ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ದಿನೇಶ್ ರೈ ಮೊಡಪಾಡಿ ಮೂಲೆ 50,000 ಕಾಣಿಕೆಯನ್ನ ಕೊಟ್ಟಿದ್ದೀರಿ. ಇವರ ಗೌರವಾರ್ಪಣೆಯನ್ನ ನಮ್ಮ ಸಭಾ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಮಾಡಿ ಅವರನ್ನ ಗೌರವಿಸಿದ್ದೇವೆ. ಕೃತಜ್ಞತೆಗಳು. ಮುಂದಕ್ಕೆ ಸುಮತಿ ಶ್ರೀಧರ್ ರೈ 50,000 ಮೊತ್ತದ ದೊಡ್ಡ ಕೊಡುಗೆಯನ್ನ ಸಮರ್ಪಿಸಿದ್ದೀರಿ. ದಯವಿಟ್ಟು ಸುಮತಿ ಶ್ರೀಧರ್ ರೈ ಅವರು ಕೂಡ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಪ್ರದೀಪ್ ಅಥವಾ ಅಮಿತ್ ಉಪಸ್ಥಿತಿ ಇದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಸುಮತಿ ಶ್ರೀಧರ್ ರೈ ಅವರು 50,000 ಮೊತ್ತದ ಕಾಣಿಕೆಯನ್ನ ಸಮರ್ಪಣೆ ಮಾಡಿದ್ದಾರೆ. ಈ ಗೌರವವನ್ನ ಸ್ವೀಕಾರ ಮಾಡಬೇಕು. ಮೊದಲ ಹಂತದ ಗೌರವಾರ್ಪಣೆ ಈಗ ನೆರವೇರಂತೆ. ಅದಾದ ನಂತರ ಎರಡನೇ ಹಂತದ ಗೌರವಾರ್ಪಣೆ ನೆರವೇರಲಿಕ್ಕಿದೆ. ಸುಮತಿ ಶ್ರೀಧರ್ ರೈ ಅವರು ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್, ಮಾಜಿ ಸಂಸದರು, ಮಂಗಳೂರು ಲೋಕಸಭಾ ಕ್ಷೇತ್ರ. ಇವರು ಶಾಲು ಹಾಕಿ ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು. ಶಾಲಾ ಶತಮಾನೋತ್ಸವದ ಸಭೆ ನೆನಪಿಗಾಗಿ ನಮ್ಮ ಸಂಸ್ಥೆ ಹಿರಿಯ ವಿದ್ಯಾರ್ಥಿಗಳು, ಈ ಶಾಲೆಯ ಮುಖ್ಯ ಗುರುಗಳು, ದಾನಿಗಳು ದೊಡ್ಡ ಮೊತ್ತದ ಒಂದು ಕಾಣಿಕೆಯನ್ನ ಸಮರ್ಪಣೆಯನ್ನ ಮಾಡಿದಿರಿ. ಎಲ್ಲ ನಮ್ಮ ದಾನಿಗಳಿಗೆ ಶಾಲನ್ನ ಹಾಕಿ ಹೂವಿನ ಗುಚ್ಛವನ್ನ ನೀಡಿ ಗೌರವದ ಸ್ಮರಣಿಕೆಯೊಂದಿಗೆ ಫಲ ಪುಷ್ಪವನ್ನ ಇತ್ತು ಗೌರವಿಸುವಂತ ಕಾರ್ಯಕ್ರಮ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್, ಮಾಜಿ ಸಂಸದರು, ಮಂಗಳೂರು ಲೋಕಸಭಾ ಕ್ಷೇತ್ರ ಇವರ ವತಿಯಿಂದ ಸಾಗಿ ಬರ್ತಾ ಇದೆ. ಇದಾದ ನಂತರ ಉಳಿದ 50,000ಕ್ಕಿಂತ ಮೇಲ್ಪಟ್ಟು ದಾನವನ್ನ ಮಾಡಿದಂತಹ ದಾನಿಗಳನ್ನ ಗೌರವಿಸುವಂತಹ ಕಾರ್ಯಕ್ರಮ ಕೂಡ ವೇದಿಕೆಯಲ್ಲಿ ಸಾಗಿ ಬರಲಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರಾಗಿದ್ದರೆ 100ನೇ ಶತ ಸಂಭ್ರಮದ ಶತಮಾನೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಇದೀಗ ವೇದಿಕೆಯಲ್ಲಿ ರು 50,000 ಮೇಲ್ಪಟ್ಟು 70,000ದವರೆಗಿನ ಕಾಣಿಕೆಯನ್ನ ಸಮರ್ಪಣೆ ಮಾಡಿದ ಹಿರಿಯ ವಿದ್ಯಾರ್ಥಿಗಳು, ದಾನಿಗಳು, ಈ ಸಂಸ್ಥೆಯ ಮುಖ್ಯ ಗುರುಗಳನ್ನ ಒಳಗೊಂಡ ಇಡೀ ಕುಟುಂಬಸ್ಥರನ್ನ ಗೌರವಿಸುವಂತ ಕಾರ್ಯಕ್ರಮ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರಿಂದ ನಡೀತಾ ಇದೆ. ಶಾಲು, ಹೂವಿನ ಗುಚ್ಛ, ಗೌರವದ ಸ್ಮರಣಿಕೆ, ಫಲ ಪುಷ್ಪವನ್ನ ನೀಡಿ ಗೌರವಿಸುವಂತ ಕಾರ್ಯಕ್ರಮ ವೇದಿಕೆಯಲ್ಲಿ ಪ್ರಸ್ತುತಗೊಳ್ಳುತ್ತಿದೆ. ರೇವತಿ ತಾರನಾಥ ರೈ ಇವರು ಕೂಡ ನಮ್ಮ ಸಂಸ್ಥೆ ಹಿರಿಯ ವಿದ್ಯಾರ್ಥಿ ಎನ್ನುವ ಹೆಮ್ಮೆ ತಮ್ಮನ್ನ ವಿಶೇಷವಾಗಿ ಗುರುತಿಸ್ತಾ ಇದ್ದೇವೆ, ಗೌರವಿಸ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ 1923ರಲ್ಲಿ ಸ್ಥಾಪನೆಗೊಂಡು ನಿನ್ನೆಯಿಂದ ಇವತ್ತಿನವರೆಗೆ 100 ಜನ ಹಿರಿಯ ವಿದ್ಯಾರ್ಥಿಗಳನ್ನ ಗೌರವಿಸುವಂತ ಕಾರ್ಯಕ್ರಮ ಇವತ್ತು ಸಿದ್ದರಾಮ ರೈ ಕೈಕಾರ ಇವರ ನೇತೃತ್ವದಲ್ಲಿ ಒಂದು ವಿಶೇಷ ಯೋಜನೆಯೊಂದಿಗೆ ಮಾಡಲಾಗಿದೆ. ವಿವಿಧ ಕ್ಷೇತ್ರದ ಸಾಧಕರನ್ನ ಗುರುತಿಸಿ 100 ಜನರನ್ನ ಗೌರವಿಸುವ ಜೊತೆಗೆ ಪ್ರತಿ ದಾನಿಗಳನ್ನ ಗುರುತಿಸುವಂತ ಕಾರ್ಯಕ್ರಮವನ್ನ ಕೂಡ ಬಹಳ ವಿನೂತನವಾಗಿ ಮಾಡಲಾಗಿತ್ತು. ನಿನ್ನೆ ವೆಂಕಪ್ಪ ಗೌಡ್ರ ಒಂದು ಗುರುವಂದನೆ ಕಾರ್ಯಕ್ರಮ ಬಹುಶಃ ಶತಮಾನದ 100 ವರ್ಷ ನೆನಪಿ ಇಟ್ಟುಕೊಳ್ಳುವ ಮಟ್ಟಿಗೆ ನಿನ್ನೆಯ ದಿನ ಅಂತಹ ಒಂದು ಗುರುವಂದನೆಯನ್ನ ಕೂಡ ಈ ವೇದಿಕೆಯಲ್ಲಿ ನಾವು ಕಂಡುಕೊಂಡಿದ್ದೆವು. ಅಂತಹ ಒಂದು ಅಪರೂಪದ ಕ್ಷಣಕ್ಕೆ ಇವತ್ತು ಕೈಕಾರದ ಶತಮಾನೋತ್ಸವ ಕಾರ್ಯಕ್ರಮ ಸಾಕ್ಷಿಯಾಗ್ತಾ ಇದೆ. ಸುದ್ದಿ ಬಿಡುಗಡೆ ಯೂಟ್ಯೂಬ್ ವಾಹಿನಿಯ ಲೈವ್ ಚಾಟ್ ಅನ್ನ ನೋಡಿದ್ರೆ ಬಹಳ ಅದ್ಭುತವಾಗಿ ಕಮೆಂಟ್ಸ್ ಕೂಡ ನಮ್ಮ ಕೈಕಾರದ ಕಾರ್ಯಕ್ರಮಕ್ಕೆ ಬಂದಿದೆ. ದೊಡ್ಡ ಚಪ್ಪಾಳೆಯ ಕೃತಜ್ಞತೆ. 50,000 ಮೇಲ್ಪಟ್ಟು 70,000ದವರೆಗೆ ದಾನವನ್ನ ಮಾಡಿದ ದಾನಿಗಳಿಗೆ, ಹಿರಿಯ ವಿದ್ಯಾರ್ಥಿಗಳಿಗೆ, ಸಂಸ್ಥೆಯ ಮುಖ್ಯ ಶಿಕ್ಷಕರಿಗೆ ಒಂದು ದೊಡ್ಡ ಚಪ್ಪಾಳೆಯ ಕೃತಜ್ಞತೆಗಳು ಹರಿದು ಬರಲಿ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ನಿಮ್ಮ ಸಹಕಾರದಿಂದ ಕೈಕಾರ ವಿದ್ಯಾಸಂಸ್ಥೆ ಇನ್ನಷ್ಟು ಬೆಳೆಯಲಿ ಅನ್ನುವ ಸದಾಶಯದೊಂದಿಗೆ ಎಲ್ಲ ದಾನಿಗಳನ್ನ ಗೌರವಿಸಿ, ಅಭಿನಂದಿಸಿ, ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಭಯದಲ್ಲಿ ಅರಳಿತು ಕೈಕಾರ
ಆದರಣೀಯರೇ, ಮಂಜುನಾಥ ಶೆಟ್ಟಿ ಪನ್ನಡಕ ಇವರ ಸಹೋದರ ಸಹೋದರಿಯರು ಒಟ್ಟು ಸೇರಿ ಸುಮಾರು 1.25 ಲಕ್ಷ ವೆಚ್ಚದ ಒಂದು ದೊಡ್ಡ ಸಹಕಾರವನ್ನ ಕೊಟ್ಟಿದ್ದೀರಿ. ಇವರೆಲ್ಲರ ಪರವಾಗಿ ಚಂದ್ರಾವತಿ ವಿಶ್ವನಾಥ ಶೆಟ್ಟಿ ಅವರು ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಚಂದ್ರಾವತಿ ವಿಶ್ವನಾಥ ಶೆಟ್ಟಿ ಇವರು ಗೌರವವನ್ನ ಸ್ವೀಕರಿಸಬೇಕು. ಮಂಜುನಾಥ ಶೆಟ್ಟಿ ಸಹೋದರ ಸಹೋದರರು ಒಟ್ಟು ಸೇರಿ ಸುಮಾರು 1.25 ಲಕ್ಷಕ್ಕಿಂತ ಹೆಚ್ಚಿನ ಸಹಕಾರವನ್ನ ನೀಡಿ ನಮ್ಮನ್ನ ಈ ಶತಮಾನೋತ್ಸವದ ಕಾರ್ಯಕ್ರಮಕ್ಕೆ ಒಂದು ಹೊಸ ಚೈತನ್ಯವನ್ನ ಕೊಡುವಂತ ಕಾರ್ಯವನ್ನ ಮಾಡಿದಿರಿ. ಅವರ ಪರವಾಗಿ ಚಂದ್ರಾವತಿ ವಿಶ್ವನಾಥ ಶೆಟ್ಟಿ ಅವರು ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಎಸ್ ಚಂದ್ರಾವತಿ ವಿಶ್ವನಾಥ ಶೆಟ್ಟಿ ಇವರು ವೇದಿಕೆಗೆ ಆಗಮಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತೆ. ಕಿರಿಯ ವಿದ್ಯಾರ್ಥಿಗಳಾಗಿರುವಂತಹ ಮಂಜುನಾಥ ಶೆಟ್ಟಿ ಇವರ ಸಹೋದರ ಸಹೋದರಿಯರು 1.25 ಲಕ್ಷದ ದೊಡ್ಡ ಮೊತ್ತದ ಒಂದು ಸಹಕಾರವನ್ನ ಶತಮಾನೋತ್ಸವದ ಶತ ನೆನಪಿನ ಈ ಕಾರ್ಯಕ್ರಮಕ್ಕೆ ಮಾಡಿದ್ದಾರೆ. ಕಲಾವತಿ ಸಂಜೀವ ಶೆಟ್ಟಿ ಅವರನ್ನ ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸಿಕೊಳ್ಳುತ್ತಾ ಇದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಮಾಜಿ ಸಂಸದರು ಮಂಗಳೂರು ಲೋಕಸಭಾ ಕ್ಷೇತ್ರ ಇವರು ಶಾಲು ಹಾಕಿ ಗೌರವದ ಸ್ಮರಣಿಕೆಯೊಂದಿಗೆ ಹೂವಿನ ಗುಚ್ಛವನ್ನ ನೀಡಿ ಅಭಿನಂದಿಸಬೇಕು. ಎಲ್ಲ ಪ್ರೇಕ್ಷಕ ಬಂಧುಗಳೇ, ದೊಡ್ಡ ವಿಶಾಲ ಹೃದಯದ ಮಂಜುನಾಥ ಶೆಟ್ಟಿ ಇವರ ಸಹೋದರಿಯರನ್ನ ಚಪ್ಪಾಳೆಯೊಂದಿಗೆ ಗೌರವಿಸಬೇಕು. ಒಂದು ಸರ್ಕಾರಿ ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮ ಎಷ್ಟು ಅದ್ದೂರಿಯಾಗಿ ನಡೆಯುತ್ತದೆ. 1 ಕೋಟಿಗಿಂತ ಹೆಚ್ಚಿನ ಅನುದಾನ ಈ ಕೈಕಾರ ಶಾಲೆಗೆ ಬರುತ್ತದೆ. ಯಾವುದಕ್ಕೂ ಕೂಡ ಕೊರತೆ ಇಲ್ಲದ ರೂಪದಲ್ಲಿ ಕೈಕಾರದ ಶತಮಾನೋತ್ಸವ ಕಾರ್ಯಕ್ರಮ ನಡೆದಿದೆ ಅಂತ ಹೇಳಿದ್ರೆ ಇತಿಹಾಸದ ಪುಟದಲ್ಲಿ ದಾಖಲಾಗುವಂತ ಒಂದು ಅದ್ದೂರಿ ಕಾರ್ಯಕ್ರಮ ಇದಾಗಿದೆ. ನಮ್ಮ ಮಂಜುನಾಥ ಶೆಟ್ಟಿ ಸಹೋದರಿಯರು 1.25 ಲಕ್ಷದ ಒಂದು ದೊಡ್ಡ ಮೊತ್ತದ ಸಹಕಾರ ಚಂದ್ರಾವತಿ ವಿಶ್ವನಾಥ ಶೆಟ್ಟಿ ಅವರು ಗೌರವವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ವಿಶೇಷವಾದ ಕೃತಜ್ಞತೆ, ಅಭಿನಂದನೆ, ಅಭಿವಂದನೆ ಮಂಜುನಾಥ ಶೆಟ್ಟಿ ಸಹೋದರ ಸಹೋದರಿಯರಿಗೆ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ನಿನ್ನೆಯಿಂದ ಇವತ್ತಿನವರೆಗೆ ಒಟ್ಟು 4 ಸಭಾ ಕಾರ್ಯಕ್ರಮದಲ್ಲಿ ಸುಮಾರು 150ಕ್ಕಿಂತ ಅಧಿಕ ಗೌರವಾರ್ಪಣೆಯನ್ನ ಮಾಡಿ ಒಂದು ಇತಿಹಾಸವನ್ನ ಸೃಷ್ಟಿಸುವಂತ ಕಾರ್ಯಕ್ರಮವನ್ನ ನಮ್ಮ ಸಿದ್ದರಾಮರೈ ಚೆಲ್ಲಿಡ್ಕ ಅವರ ನೇತೃತ್ವದಲ್ಲಿ ನಡೆದಿದೆ. ಬಹುಶಃ ಪ್ರತಿಯೊಂದು ದಾನಿಗಳನ್ನ ಕೂಡ ಅತ್ಯಂತ ಗೌರವದಿಂದ ಗೌರವಿಸಬೇಕು ಅನ್ನುವ ಚಿತ್ತ, ಸಮಯದಲ್ಲಿ ಹೊಂದಾಣಿಕೆ ಇಲ್ಲ. 12 ಗಂಟೆ ರಾತ್ರಿಗೂ ಕೂಡ ಒಂದೇ ರೀತಿಯ ಗೌರವಾರ್ಪಣೆಯನ್ನ ಕೂಡ ನಮ್ಮ ಸಿದ್ದರಾಮರೈ ಚೆಲ್ಲಿಡ್ಕ ಅವರು ನಿನ್ನೆಯಿಂದ ಮಾಡಿಸಿದ್ದಾರೆ. ನಿನ್ನೆಯಿಂದ ಇವತ್ತಿನವರೆಗೆ 100 ಜನಕ್ಕಿಂತ ಅಧಿಕ ಹಿರಿಯ ವಿದ್ಯಾರ್ಥಿಗಳನ್ನ, ಸುಮಾರು 100ಕ್ಕಿಂತ ಅಧಿಕ ದಾನಿಗಳನ್ನ ಗೌರವಿಸುವ ವಿನೂತನ ಕಾರ್ಯಕ್ರಮಕ್ಕೂ ಕೂಡ ಶತಮಾನದ ಈ ಕಾರ್ಯಕ್ರಮ ಸಾಕ್ಷಿ ಆಗಿದೆ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಕಾರ್ಯಕ್ರಮದ ಪ್ರಮುಖ ಘಟ್ಟ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಮಾಜಿ ಸಂಸದರು ಮಂಗಳೂರು ಲೋಕಸಭಾ ಕ್ಷೇತ್ರ 1 ಲಕ್ಷ ಕೋಟಿ ಅನುದಾನವನ್ನ ದಕ್ಷಿಣ ಕನ್ನಡ ಜಿಲ್ಲೆಗೆ ತಂದು ಇವತ್ತು ಕಲ್ಲಡ್ಕದ ಫ್ಲೈಓವರ್ ಆ ಎಲ್ಲ ರಸ್ತೆಯನ್ನ ಕಂಡಾಗ ನಾವು ನಳಿನ್ ಕುಮಾರ್ ಕಟೀಲಿಗೆ ಒಂದು ಥ್ಯಾಂಕ್ ಯು ಹೇಳಬೇಕು ಅಂತ ಅನಿಸುವಷ್ಟರ ಮಟ್ಟಿಗೆ 1,500 ಕೋಟಿಯ ಒಂದು ದೊಡ್ಡ ಪ್ರಾಜೆಕ್ಟ್ ಅನ್ನ ದಕ್ಷಿಣ ಕನ್ನಡ ಜಿಲ್ಲೆಗೆ ತಂದವರು ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ನಮ್ಮ ಗೌರವವನ್ನ ಸ್ವೀಕರಿಸಿದ ಬಳಿಕ ಮಾತುಗಳನ್ನಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಮಾಜಿ ಸಂಸದರಾದರೂ ಕೂಡ ಅತ್ಯಂತ ಕ್ರಿಯಾಶೀಲತೆಯಿಂದ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ಬಂದು ದೊಡ್ಡ ಸಪೋರ್ಟ್ ಅನ್ನ ಮಾಡುವವರು ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು. ದಕ್ಷಿಣ ಕನ್ನಡ ಜಿಲ್ಲೆಯ ಹ್ಯಾಟ್ರಿಕ್ ಸಂಸದರು, ವಿಜಯವಾಣಿಯ ವತಿಯಿಂದ ಕರ್ನಾಟಕದ ನಂಬರ್ 1 ಸಂಸದರಾಗಿ ಕೂಡ ಗುರುತಿಸಿಕೊಂಡವರು. ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಹೆದ್ದಾರಿಯ ಹರಿಕಾರನಾಗಿ ರಾಷ್ಟ್ರೀಯ ಹೆದ್ದಾರಿಯನ್ನ ನಿರ್ಮಾಣ ಮಾಡುವಂತ ಕೆಲಸವನ್ನ ಕೂಡ ಇವರ ಅವಧಿಯಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಒಂದು ಸಾಧನೆಯನ್ನ ದಕ್ಷಿಣ ಕನ್ನಡ ಜಿಲ್ಲೆ ಮಾಡಿದೆ. ಇವತ್ತು ಮಾಜಿ ಆದ್ರೂ ಕೂಡ ಹಾಲಿಯಂತೆ ಸದಾ ಕ್ರಿಯಾಶೀಲರಾಗಿರುವಂತ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ಶತಮಾನದ ನೆನಪಿಗೆ ನಿಮ್ಮ MRPL ನಿಧಿ ಕೂಡ ಇವತ್ತು ಸಾಂಸ್ಕೃತಿಕ ಭವನಕ್ಕೆ ದೊಡ್ಡ ಮಟ್ಟದ ಕೊಡುಗೆಯಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲ ಕೈಕಾರದ ಸಹೃದಯ ಬಂಧುಗಳೇ ಒಂದು ದೊಡ್ಡ ಚಪ್ಪಾಳೆ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಬರಲಿ ಅಂತ ಹೇಳ್ತಾ ಅವರಿಗೆ ಶಾಲು, ಹಾರ, ಪೇಟ, ಫಲ ಪುಷ್ಪವನ್ನ ನೀಡಿ ಗೌರವಿಸುವ ಜೊತೆಯಾಗಿ
ಎಲ್ಲರೂ ಕೂಡ ದೊಡ್ಡ ಚಪ್ಪಾಳೆಯ ಕೃತಜ್ಞತೆಯ ಅಭಿನಂದನೆ ಮತ್ತು ಅಭಿವಂದನೆಗಳನ್ನ ಸಲ್ಲಿಸಬೇಕು ಅಂತ ಕೇಳುತ್ತಾ ತನ್ನ ಮುಂದಿನ ರಾಜಕೀಯ ಜೀವನ ಇನ್ನು ಉತ್ಕೃಷ್ಟ ಮಟ್ಟಕ್ಕೆ ಏರಲಿ, ಜನಾಶೀರ್ವಾದ ಮತ್ತೆ ನಿಮಗೆ ಲಭಿಸಲಿ ಅನ್ನುವ ಸದಾಶಯದೊಂದಿಗೆ ತಮ್ಮನ್ನು ಅತ್ಯಂತ ಗೌರವಿಸಿ ಅಭಿನಂದಿಸುತ್ತಿದ್ದೇವೆ. ಕೈಲಾಸ ಎಂದು ದುಡಿ ಎಸ್ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರಲ್ಲಿ ಒಂದು ವಿನಂತಿ. ಸ್ಮರಣ ಸಂಚಿಕೆಗೆ ಶತದೀಪಿಕೆ ಅಂತ ಒಂದು ಹೆಸರನ್ನ ಕೊಟ್ಟಿರುವಂತ ಪ್ರಜ್ವಲ್ ಇವರು ವೇದಿಕೆಗೆ ಬರಬೇಕು. ನಮ್ಮ ಗೌರವವನ್ನ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರಿಂದಲೇ ಸ್ವೀಕರಿಸಬೇಕು. ಶತದೀಪಿಗೆ ಅಂತ ಹೇಳಿ ಹೆಸರನ್ನ ಕೇಳಿದ್ದೆವು, ಹಲವು ಹೆಸರುಗಳು ಬಂದಿತ್ತು, ಅಂತಿಮಗೊಂಡದ್ದು ಪ್ರಜ್ವಲ್ ರೈ ತೊಟ್ಲಾ ಇವರ ಶತದೀಪಿಗೆ ಅನ್ನುವ ಹೆಸರು. ಇದನ್ನ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರೇ ಗೌರವಿಸಿ ಅಭಿನಂದಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಮುಂದಿನ ಸ್ಮರಣ ಸಂಚಿಕೆ ನಿಮ್ಮ ಎಸ್ ಸರ್. ನಮ್ಮ ಶತಮಾನೋತ್ಸವ ವಾಟ್ಸಪ್ ಗ್ರೂಪಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಂಡಿದ್ದೆವು, ನಮ್ಮ ಸ್ಮರಣ ಸಂಚಿಕೆ ಹೆಸರುಗಳನ್ನು ಕೊಡಿ ಅಂತ. ವಿನಂತಿಯನ್ನು ಮಾಡಿಕೊಂಡ ತಕ್ಷಣ ಒಂದೇ ದಿವಸದಲ್ಲಿ ಒಂದು 150ಕ್ಕಿಂತ ಹೆಚ್ಚು ಹೆಸರುಗಳು ಬಂದವು. ಆ 150ಕ್ಕಿಂತ ಹೆಚ್ಚು ಹೆಸರುಗಳು ಬಂದದ್ದರಲ್ಲಿ ನಾವೊಂದು 5 ನಮ್ಮ ಕೋರ್ ಕಮಿಟಿಯವರು ಕೂತ್ಕೊಂಡು ಫೈನಲೈಸ್ ಮಾಡಿ ಅದಕ್ಕೆ ವೋಟಿಂಗ್ ಮಾಡಿದೆವು. ಬಹುಶಃ MLA MP ಓಟು ಕೂಡ ಅಷ್ಟು ಭರದಲ್ಲಿ ನಡೆದಿರಲಿಕ್ಕಿಲ್ಲ, ಅಷ್ಟು ಭರದಲ್ಲಿ ಓಟು ನಡೆದಿದೆ. ಮಾನ್ಯ ನಳಿನ್ ಕುಮಾರ್ ಸರ್, ಅಷ್ಟು ಭರದಲ್ಲಿ ಓಟು ನಡೆದು ಶತದೀವಿಗೆಗೆ 35 ಓಟು ಸಿಕ್ಕಿದೆ. 135 ಓಟು. ಬಾಕಿಯವರಿಗೆ ಕೂಡ ಕಡಿಮೆ ಏನಲ್ಲ, ಸಾಧಾರಣ ಒಂದೇ ಪಕ್ಷ ಅಂತ ಅಲ್ಲ, ಬಾಕಿ ಪಕ್ಷ ಸಿಕ್ಕಿದೆ 35-40 ಓಟು ಎಲ್ಲ. ಹಾಗಾಗಿ ಶತದೀವಿಗೆ ಅಂತ ಪ್ರಜ್ವಲ್ ರೈಗಳು, ಅದಕ್ಕೆ ಪ್ರಜ್ವಲ್ ರೈಗಳು ತುಂಬ ಕೆಲಸ ಕೂಡ ಮಾಡಿದೆ. ಹೇಗೆ ನೀವು ಓಟು ಸಿಗಬೇಕಾದ ಕೆಲಸ ಮಾಡಬೇಕು ಅದೇ ರೀತಿ ಪ್ರಜ್ವಲ್ ರೈ ಕೆಲಸ ಮಾಡಿದೆ. ಅಣ್ಣ ಎಣ್ಣೆಗೊಂಜಿ ಪಾಡ್ಲಿ ಅಣ್ಣ, ಇದು ನಾನು ಯಾಕೆ ಹೇಳುದಂತ ಹೇಳಿದೆ, ಶತಮಾನೋತ್ಸವ ಅಷ್ಟು ಭರ್ಜರಿಯಾಗಿ ನಡೆದಿದೆ ಅಂತ ತೋರಿಸ್ತದೆ. ಧನ್ಯವಾದಗಳು. ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಮಾಜಿ ಸಂಸದರು, ಮಂಗಳೂರು ಲೋಕಸಭಾ ಕ್ಷೇತ್ರ, ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತುಗಳನ್ನಾಡಬೇಕು ಅನ್ನುವ ವಿನಂತಿ. ಕಟೀಲಿನ ತಾಯಿ ದುರ್ಗಾಂಬಿಕೆಗೆ ಪ್ರಣಾಮಗಳನ್ನು ಅರ್ಪಿಸ್ತ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇದರ ಶತವರ್ಷಗಳ ನೆನಪಿನ ಈ ಶತಮಾನೋತ್ಸವ ಸಮಾರೋಪ ಸಮಾರಂಭದ ದಿವ್ಯ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ನಮ್ಮೆಲ್ಲ ಆದರಣೀಯರು, ಸಹಕಾರಿ ಧುರೀಣರಾಗಿ ಇವತ್ತು ಇಡೀ ಜಿಲ್ಲೆ ಮತ್ತು ರಾಜ್ಯದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಛಾಪನ್ನು ಮೂಡಿಸಿರ್ತಕ್ಕಂತಹ ಸಹಕಾರಿ ರತ್ನ ಮಿತ್ರ ಶಶಿಕುಮಾರ್ ಬಲ್ಯಟ್ ಅವರೇ, ಆಮೇಲೆ ಆದರಣೀಯರು, ಮಾರ್ಗದರ್ಶಿಗಳು, ಹಿರಿಯರಾಗಿರ್ತಕ್ಕಂಥ ಬೂಡಿಯ ರಾಧಾಕೃಷ್ಣ ರೈ ಅವರೇ, ಮಿತ್ರ ಮಹೇಶ್ ರೈ ಕೇರಿ ಅವರೇ, ಸಹೋದರಿ ರೇಖಾ ಯತೀಶ್ ಅವರೇ, ಸಹೋದರಿ ಶ್ರೀಮತಿ ನಮಿತಾ ನವೀನ್ ರೈ ಅವರೇ, ಮಿತ್ರ ಮೋಹನ್ ದಾಸ್ ರೈ ಅವರೇ, ಯೂಸುಫ್ ಹಾಜಿ ಅವರೇ, ಬೂಡಿಯ ಸಂತೋಷ್ ಕುಮಾರ್ ಕೈಕಾರ್ ಅವರೇ, ವಿಶೇಷವಾಗಿ ಈ ಶತಮಾನೋತ್ಸವದ ನೇತೃತ್ವ ಮಿತ್ರ ಅಜಿತ್ ರೈ ಅವರೇ, ಶ್ರೀಧರ್ ರೈ ಅವರೇ ಮತ್ತು ಶಿವರಾಮ್ ರೈ ಅವರೇ, ಇದರ ನೇತೃತ್ವವನ್ನು ವಹಿಸಿರ್ತಕ್ಕಂಥ, ಅದರ ಮುಖಾಂತರವಾಗಿ 100 ವರ್ಷಗಳ ಈ ಕಾರ್ಯಕ್ರಮ ಅಭೂತಪೂರ್ವವಾಗಿ ಯೋಜನೆ ಮಾಡಿರ್ತಕ್ಕಂಥ ಮಿತ್ರ ಸೀತಾರಾಮ್ ರೈ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರುಗಳೇ ಮತ್ತು ಶತಮಾನೋತ್ಸವ ಸಮಿತಿಯ ಸದಸ್ಯರುಗಳೇ, ಆಡ್ಯಗಣ್ಯ ಅತಿಥಿ ಬಂಧುಗಳೇ, ಸೇರಿರ್ತಕ್ಕಂಥ ಎಲ್ಲ ತಾಯಂದಿರೇ ಮತ್ತು ಸಜ್ಜನ ಹಿರಿಯರೇ, ಈ ಶಾಲೆಯ ಬೋಧಕೇತರ ಸಿಬ್ಬಂದಿ ವರ್ಗದವರೇ,
ವಿದ್ಯಾರ್ಥಿ ಮಿತ್ರರುಗಳೇ, ಪಾಲಕರೇ, ಪೋಷಕರೇ ಮತ್ತು ಮಾಧ್ಯಮದ ಮಿತ್ರರೇ, ಮೊದಲಿಗೆ ನಾನು ಬಹಳ ತಡವಾಗಿ ಬಂದಿದ್ದೇನೆ. ಅಧ್ಯಕ್ಷನ ಜವಾಬ್ದಾರಿಯನ್ನು ಕೊನೆಗೆ ನಿರ್ವಹಣೆ ಮಾಡಿದ್ದೇನೆ. ಬೇರೊಂದು ಉಳ್ಳಾಳದಲ್ಲಿ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಜಯರಾಮ್ ಶೆಟ್ಟಿ ಅವರ ಅಭಿನಂದನಾ ಸಮಾರಂಭದಲ್ಲಿ ಅನಿವಾರ್ಯವಾಗಿ ಪಾಲ್ಗೊಳ್ಳಬೇಕಾದ ಜವಾಬ್ದಾರಿ ಇದ್ದದರಿಂದ ಅಲ್ಲಿ ದೀಪ ಬೆಳಗ್ಗೆ ಉದ್ಘಾಟನೆ ಮಾಡಿ ನೇರ ಇಲ್ಲಿ ಬಂದೆ. ಹಾಗಾಗಿ ನಾನು ತಡ ಆಗಿದೆ. ಅದಕ್ಕೆ ಸಂಘಟಕರ ಹತ್ರ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಕಿರಿಯರಲ್ಲಿ ಕ್ಷಮೆಯನ್ನೇ ಯಾಚಿಸ್ತೇನೆ. ಇವತ್ತು 100 ವರ್ಷಗಳನ್ನು ಈ ಶಾಲೆ ಕಂಡಿದೆ. ಇವತ್ತು ನಾವು ನೆನಪಿಸಬೇಕಾದ ಯಾರನ್ನ ಹೇಳಿದರೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ರಸ್ತೆಗಳೇ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ, ಜನರ ಸಂಪರ್ಕಗಳ ಕೊರತೆಗಳಿರ್ತಕ್ಕಂಥ ಸಂದರ್ಭದಲ್ಲಿ, ನಗರ ಮತ್ತು ಗ್ರಾಮಗಳು ದೂರ ದೂರ ಇರತಕ್ಕಂಥ ಕಾಲಘಟ್ಟದಲ್ಲಿ, ಅಧ್ಯಾಪಕರುಗಳ ಕೊರತೆ ಇರತಕ್ಕಂಥ ಕಾಲಘಟ್ಟದಲ್ಲಿ, ಸರ್ಕಾರದ ಸಾನ್ನಿಧ್ಯ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಈ ಹಳ್ಳಿಯಲ್ಲಿ ನಮ್ಮೂರಿನ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತೇಳಿ ಶಿಕ್ಷಾ ಶಾಲೆಯನ್ನು ಪ್ರಾರಂಭ ಮಾಡಿದ್ರಲ್ಲ, ಅಂಥ ಎಲ್ಲ ಪುಣ್ಯಾತ್ಮರಿಗೆ ನಾನು ಪ್ರಣಾಮಗಳನ್ನು ಅರ್ಪಿಸ್ತೇನೆ. ಅವರೆಲ್ಲರನ್ನ ಸ್ಮರಣೆ ಮಾಡ್ತೇನೆ. ಅವರು ಪ್ರಾತಸ್ಮರಣೀಯ. ಹಾಗಾಗಿ ಒಂದು ಊರಿನಲ್ಲಿ ಒಂದು ದೇವಸ್ಥಾನ ಎಷ್ಟು ಪವಿತ್ರವೋ, ದೇವಸ್ಥಾನದಲ್ಲಿ ನಾವು ದೇವರ ಪೂಜೆ ಮಾಡಿದ್ದೀವಿ. ಇವತ್ತು ಶಿವರಾತ್ರಿ, ನಾವು ಶಿವನ ಆರಾಧನೆಯನ್ನು ಮಾಡ್ತೀವಿ, ಜಾಗರಣೆಯನ್ನು ಮಾಡ್ತೀವಿ. ಹೇಳಿದ್ರೆ ಅಲ್ಲಿ ಶಿವ ಆರಾಧನೆಯನ್ನು ಮಾಡ್ತೀವಿ, ಶಿವ ನಾಮಸ್ಮರಣೆಯನ್ನು ಮಾಡ್ತೀವಿ. ಅದಕ್ಕಿಂತ ಶ್ರೇಷ್ಠ ಪುಣ್ಯವಾದ ಕಾರ್ಯ ಯಾವುದು ಹೇಳಿದ್ರೆ, ದೇವರ ಪೂಜೆಗಿಂತಲೂ ದೊಡ್ಡದಾಗಿರ್ತಕ್ಕಂಥ, ದೇವಸ್ಥಾನ ನಿರ್ಮಾಣಕ್ಕಿಂತಲೂ ದೊಡ್ಡದಾಗಿರ್ತಕ್ಕಂಥ ಕಾರ್ಯ ದೇವರನ್ನೇ ನಿರ್ಮಾಣ ಮಾಡ್ತಕ್ಕಂಥ ಈ ಶಿಕ್ಷಣ ಸಂಸ್ಥೆಗಳು. ಹಾಗಾಗಿ ಒಂದು ಊರಿನಲ್ಲಿ ಆ ಊರಿನ ಜನರ ಆದರ್ಶಗಳನ್ನು ಗುರುತಿಸುವುದು ಹೇಗೆ ಕೇಳಿದರೆ, ಆ ಊರಿನಲ್ಲಿರ್ತಕ್ಕಂಥ ದೇವಸ್ಥಾನಗಳಿದ್ರೆ ಆ ಊರಿನಲ್ಲಿ ಧಾರ್ಮಿಕ ಜನ ಇದ್ದಾರೆ ಅಂತ ಲೆಕ್ಕ. ಆ ಊರಿನಲ್ಲಿ ಒಂದು ಒಳ್ಳೆಯ ಅತ್ಯುತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣ ಸಂಸ್ಥೆ ಇದೆ, ಶಾಲೆ ಇದೆ ಅಂತ ಹೇಳಿದ್ರೆ ಅಲ್ಲಿಯ ಜನ ಪ್ರಜ್ಞಾವಂತರಿದ್ದಾರೆ, ವಿದ್ಯಾವಂತರಿದ್ದಾರೆ, ಗುಣವಂತರಿದ್ದಾರೆ ಅನ್ನತಕ್ಕಂಥ ಪರಿಕಲ್ಪನೆಗಳು ನಮ್ಮದು. ಅಂತಹ ಕೈಕಾರದಲ್ಲಿ ಅದ್ಭುತವಾಗಿ 100 ವರ್ಷಗಳ ಕಾಲ ಈ ಶಾಲೆ ಸಾವಿರಾರು ವಿದ್ಯಾರ್ಥಿಗಳನ್ನು ಕೊಟ್ಟಿದೆ, ಬೆಳೆಸಿದೆ. ದೇಶದ ನಾನಾ ಪ್ರಕಾರಗಳಲ್ಲಿ, ಭಾಗಗಳಲ್ಲಿ ಇಲ್ಲಿಯ ವಿದ್ಯಾರ್ಥಿಗಳು ಬೆಳೆಸಿದ್ದಾರೆ. ಹಾಗಾಗಿ ಈ ಶಾಲೆಯಲ್ಲಿ ಆವತ್ತಿನಿಂದ ಇವತ್ತಿನವರೆಗೆ ದುಡಿದಿರತಕ್ಕಂಥ ಎಲ್ಲ ಶಿಕ್ಷಕರಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ಬಳವ 3 ವರ್ಷಗಳ ಕೆಳಗೆ ಇಲ್ಲಿ ಶತಮಾನೋತ್ಸವಗಳನ್ನು ಆಚರಣೆ ಮಾಡಬೇಕು ಅನ್ನತಕ್ಕಂಥ ಚರ್ಚೆಗಳು ನಡೀತು. ಆ ಸಂದರ್ಭದಲ್ಲೂ ನಾನು ಬಂದಿದ್ದೆ. ಶಿಲಾನ್ಯಾಸಕ್ಕೆ ಬಂದಿರಬೇಕು, ನನಗೆ ನೆನಪು ಬರ್ತಾ ಇಲ್ಲ, ಬಂದಿದ್ದೇನೆ. ಆವತ್ತು ಕಂಡ ಶಾಲೆಯ ಈ ಕಟ್ಟಡವು, ಇವತ್ತು ಕಾಣುವಂಥ ಶಾಲೆಯ ಕಟ್ಟಡವು ಅದ್ಭುತವಾಗಿದೆ. ಒಂದು ಖಾಸಗಿ ಶಾಲೆಯನ್ನು ಮೀರುವ ರೀತಿಯಲ್ಲಿ ಇವತ್ತು ಇಲ್ಲಿಯ ಜನ ಸೇರಿ ಒಂದು ಸುಂದರವಾಗಿರ್ತಕ್ಕಂಥ ಕಟ್ಟಡದ ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ಒಬ್ಬ ಈ ಶಾಲೆಯ ವಿದ್ಯಾರ್ಥಿ ಬೆಳೆದಾಗ, ಎತ್ತರಕ್ಕೆ ಹೋದಾಗ ತಾನು ದುಡಿದಿರ್ತಕ್ಕಂಥ ಶಾಲೆಗೆ ಹೇಗೆ ಕೊಡುಗೆ ಕೊಡ್ಬೋದು ಅನ್ನೋದಕ್ಕೆ ಸೀತಾರಾಮ್ ರೈ ಕಾರಣ. ಇವತ್ತು ನಮ್ಮ ಹೆಸರನ್ನೆಲ್ಲ ಉಲ್ಲೇಖ ಮಾಡಿದ್ದಾರೆ. ಆದರೆ ಇದಕ್ಕೆ MRP ಅಲ್ಲಿಂದ ಅನುದಾನಗಳು ಬರಬೇಕಿದ್ರೆ ಅವ್ರದ್ದು ಕೊಡುಗೆಗಳಿದ್ದಾವೆ. ಹಾಗಾಗಿ ಹೇಳಿದೆ, ಇಂತಹ ಒಳ್ಳೆಯ ಕಾರ್ಯ ಇವತ್ತು ಆಗಿದೆ. ನನಗೇನಿಸ್ತದೆ, ನಾನು ಬಹಳ ವರ್ಷಗಳ ಶತಮಾನಗಳನ್ನು ಕಂಡಿದ್ದೇನೆ. ಭಾರಿ ಶಾಲೆಗಳಿಗೆ ಹೋಗಿದ್ದೇವೆ. ನಾವು ಕಲಿತ ಶಾಲೆಯು ಶತಮಾನಗಳನ್ನು ಕಂಡಿದೆ. ಅದರ ಒಂದು ಊರಿನ ಜನ ನಿಶ್ಚಯ ಮಾಡಿದಾಗ ಆ ಶತಮಾನೋತ್ಸವವನ್ನು ಹೇಗೆ ವೈಭವೀಕರಣದಿಂದ ಮಾಡಬಹುದು, ನೆನಪಿನ ಆಳದಲ್ಲಿ ಉಳಿಸುವ ರೀತಿಯಲ್ಲಿ ಕಾರ್ಯಕ್ರಮ ಮಾಡಬಹುದು ಹೇಳಿದ್ದಕ್ಕೆ ಕೈಕಾರ ಸಮಿತಿಯ ಈ ಶಾಲೆಯ ಸಮಿತಿ ಭಾಳ ಅದ್ಭುತವಾಗಿರ್ತಕ್ಕಂಥ, ಇಡೀ ಮಾದರಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ನನಗೀಗ ಸಮಸ್ಯೆಗಳೇನು ಕೇಳಿದರೆ ಭಾಳ ಅದ್ಭುತ ಆಶ್ಚರ್ಯ ಆಯ್ತು ನನಗೆ. ಒಂದು ಸರ್ಕಾರಿ ಶಾಲೆಯಲ್ಲಿ ಹಣ ಸಂಗ್ರಹ ಮಾಡಿ ಜನರೇ ಹಣವನ್ನು ಕೊಡತಕ್ಕಂಥದ್ದು, ದೇಣಿಗೆ ಕೊಡ್ತಕ್ಕಂಥ, ಅವರನ್ನು ಗುರುತಿಸ್ತಕ್ಕಂಥದ್ದು, ಅವರಿಗೆ ಸನ್ಮಾನ ಮಾಡ್ತಕ್ಕಂಥ ಹೇಳಿದರೆ ಈ ಸಂಬಂಧಗಳು ಇರಬೇಕು. ಶಾಲೆ ಮತ್ತು ಸಮಾಜದ ಜೊತೆಗೆ ಸಂಬಂಧ ಇದ್ದಾಗ ಶಾಲೆ ಬೆಳೀತದೆ. ಶಾಲೆ ಮತ್ತು ಹಳೆ ವಿದ್ಯಾರ್ಥಿಗಳ ಜೊತೆ ಸಂಬಂಧಗಳಿದ್ದಾಗ ಶಾಲೆ ಇನ್ನಷ್ಟು ಉನ್ನತೀಕರಣ ಆಗುತ್ತೆ. ಆದರೆ ನಮಗೆ ಇವತ್ತು ಸಂಶಯಗಳೇನು ಕೇಳಿದರೆ, ನನ್ನ ಮಿತ್ರ ಮೊನ್ನೆ ಒಂದು ಮೆಸೇಜ್ ಹಾಕಿದ್ದ. ಹೇಗಿತ್ತು ಕೇಳಿದರೆ ಆ ಮೆಸೇಜ್ ಸಂದೇಶದಲ್ಲಿ, ಮಕ್ಕಳಿಗೆ ಸರ್ಕಾರಿ ಉದ್ಯೋಗ ಬೇಕು, ಸರ್ಕಾರಿ ಶಾಲೆ ಬೇಡ. ಇವತ್ತು ಸರ್ಕಾರಿ ಉದ್ಯೋಗ, ಸರ್ಕಾರಿ ಬಸ್ ಬೇಡ, ಸರ್ಕಾರಿ ಆಸ್ಪತ್ರೆ ಬೇಡ, ಅದರ ಉದ್ಯೋಗ ಕೇಳಿದರೆ ಸರ್ಕಾರಿ ಬೇಕು. ಇವತ್ತು ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಮೂಗು ಮುರಿಯುವವರೇ ಜಾಸ್ತಿ. ಈ ಪರಿಣಾಮ ಏನಾಗಿದೆ, ಕನ್ನಡ ಶಾಲೆ, ಮಾತೃಭಾಷೆಯ ಶಾಲೆಗಳು ವಿದ್ಯಾರ್ಥಿಗಳ ಕೊರತೆಯಿಂದ ಬಾಗ್ತಾ ಇದ್ದಾವೆ. 10 ಶಾಲೆಗಳನ್ನು ನಮ್ಮ ಜಿಲ್ಲೆಯಲ್ಲಿ ನಿಲ್ಲಿಸುವಂಥ ಪರಿಸ್ಥಿತಿಗೆ ಬಂದಿದೆ. ಇತ್ತೀಚೆಗೆ ನಾನು MP ಆಗಿದ್ದಾಗೆ, ನಾನು ಈಗ MP ಅಲ್ಲ, 2 ವರ್ಷಗಳ ಹಿಂದೆ ಒಂದು ಶಾಲೆಗೆ ಹೋಗಿದ್ದೆ. ಆ ಶಾಲೆಯಲ್ಲಿ ಒಟ್ಟು 7 ತರಗತಿಗಳಿದ್ದಾವೆ. ಆ 7 ತರಗತಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ 5.
1ನೇ ಕ್ಲಾಸಿಗೆ ವಿದ್ಯಾರ್ಥಿಗಳಿಲ್ಲ, 2ನೇ ಕ್ಲಾಸಿಗೆ ವಿದ್ಯಾರ್ಥಿಗಳಿಲ್ಲ, 3ನೇ ಕ್ಲಾಸಿಗೆ 2 ವಿದ್ಯಾರ್ಥಿಗಳು, 4ಕ್ಕಿಲ್ಲ, 5ಕ್ಕೆ 3 ವಿದ್ಯಾರ್ಥಿಗಳು. ಈ ರೀತಿ ಹೇಳಿದರೆ ಇಡೀ ಶಾಲೆಯನ್ನು ಒಟ್ಟು ಮಾಡಿದರೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದೆ, ಅಧ್ಯಾಪಕರು 4 ಇದ್ದಾರೆ. ಹೇಳಿದರೆ ಏನು ಮಾಡಬೇಕು ಆ ಶಾಲೆ? ನಾನು ಆ ಶಾಲೆಯಲ್ಲಿ ಹೇಳಿದೆ, ಈ ಶಾಲೆ ವಿದ್ಯಾರ್ಥಿಗಳನ್ನು ಪಕ್ಕದ ಶಾಲೆಗೆ ಕರ್ಕೊಂಡು ಹೋಗಲಿಕ್ಕೆ ವಾಹನದ ವ್ಯವಸ್ಥೆ ಮಾಡಿ, ಅದಕ್ಕೆ ನಾನು ಜವಾಬ್ದಾರಿ ನಾನು ಹಣ ಕೊಡ್ತೇನೆ. ಯಾಕಂದರೆ 4 ಅಧ್ಯಾಪಕರುಗಳ ಸಂಬಳವೇ ಎಷ್ಟಾಗುತ್ತೆ? ಆ 4 ಅಧ್ಯಾಪಕರುಗಳ ಕೌಶಲ್ಯಾಭಿವೃದ್ಧಿ ಹಾಳಾಗುತ್ತೆ. ಯಾವುದಾದ್ರೂ ಒಳ್ಳೆಯ ಶಾಲೆಗೆ ಕಳಿಸಿ ಅಂತ. ಯಾಕೆ ಇದನ್ನು ಹೇಳಿದೆ ಕೇಳಿದರೆ, ಇವತ್ತು ಕೈಕಾರದಲ್ಲಿ ಅದ್ಭುತವಾಗಿ ನೀವೆಲ್ಲ ಪರಿಶ್ರಮ ಹಾಕಿ ಪ್ರಯತ್ನ ಮಾಡಿ 100 ವರ್ಷಗಳ ನಂತರವೂ ಈ ಶಾಲೆ ಉಳಿಬೇಕು ಅಂತ ಪ್ರಯತ್ನ ಮಾಡಿದ್ರಿ. ಈ ಶಾಲೆಯನ್ನು ಯಾರೂ ಉಳಿಸ್ಲಿಕ್ಕಾಗೋದಿಲ್ಲ. ಇಲ್ಲಿಯ ನಾಗರಿಕರು ಪರಿಶ್ರಮ ಪಟ್ಟರೆ ಮಾತ್ರ ಈ ಶಾಲೆಯನ್ನು ಉಳಿಸ್ಲಿಕ್ಕಾಗುತ್ತೆ. ನಾವು ನಿಶ್ಚಯ ಮಾಡ್ತೀವಾ? ಇವತ್ತು ಕೇಳಿದರೆ ಇದೇ ಸಮಸ್ಯೆ ಆಗ್ತದೆ. ಇದಕ್ಕೊಂದು ಉದಾಹರಣೆ, ನಮ್ಮ ದಡ್ಡಲ್ಕಾಡು ಅಂತ ಒಂದು ಪ್ರದೇಶ ಇದೆ ಬಂಟ್ವಾಳದಲ್ಲಿ. ಆ ದಡ್ಡಲ್ಕಾಡಿನವರು ಒಂದು ನಿಶ್ಚಯ ಮಾಡಿದರು, ನಮ್ಮೂರಿನ ಶಾಲೆಯನ್ನು ಉಳಿಸ್ತೀವಿ. 12 ಮಕ್ಕಳಿದ್ರು. ನಿಮಗೆ ಆಶ್ಚರ್ಯ ಆಗೋದು, ಈಗ 5 ವರ್ಷದಲ್ಲಿ ಪ್ರಯತ್ನ ಆಗ್ತಾ ಇದೆ. 5 ವರ್ಷದಲ್ಲಿ ಈ ವರ್ಷ ಆ ಶಾಲೆಯ ಮಕ್ಕಳ ಸಂಖ್ಯೆ 1,000 ಗುರಿಯನ್ನು ತಲುಪಿದವರು ಯಾರು ಹೇಳಿದ್ರೆ ಅಲ್ಲಿಯ ಗ್ರಾಮಸ್ಥರು. ಹಾಗಾಗಿ ಹೇಳಿದೆ, ಇವತ್ತು ಅದ್ಭುತವಾಗಿರ್ತಕ್ಕಂಥ ಒಂದು ದಡ್ಡಲ್ಕಾಡು ಶಾಲೆ ನಮ್ಮ ರಾಜ್ಯದಲ್ಲಿ ಗುಣಮಟ್ಟದ ಶಾಲೆಯಾಗಿ ಪರಿವರ್ತನೆ ಆಗಿದೆ. ಯಾಕಿದನ್ನು ಹೇಳಿದೆ? ಇವತ್ತು ರಾತ್ರಿ ಹಗಲು ನಿದ್ದೆ ಬಿಟ್ಟಿದ್ದೀರಿ, 3 ವರ್ಷ ಯೋಚನೆ ಮಾಡಿದಿರಿ, 3 ವರ್ಷ ಚಿಂತನೆ ಮಾಡಿದಿರಿ, 3 ವರ್ಷ ಕೆಲಸ ಕಾರ್ಯಗಳನ್ನು ಮಾಡಿದಿರಿ. ಒಂದು ಕಡೆಯಿಂದ ಸೀತಾರಾಮಣ್ಣ, ಒಂದು ಕಡೆಯಿಂದ ಪ್ರಕಾಶಣ್ಣ, ರಾತ್ರಿ ಹಗಲು ನಿದ್ದೆ, ಎಲ್ಲರೂ ಸೇರಿದಿರಿ, ಎಲ್ಲರನ್ನ ಊರಿನವರನ್ನು ಸೇರಿಸಿದಿರಿ, ಕಮಿಟಿ ಮಾಡಿದಿರಿ. 100 ವರ್ಷಗಳಾಯಿತು, ಶತಮಾನಗಳನ್ನು ಕಂಡಾಯಿತು. ಆದರೆ ಮುಂದಕ್ಕೇನು? ಭಾಳ ಸುಂದರ. ನಾನು ಹೇಳಿದೆಲ್ಲ, ನನಗೆ ಆಶ್ಚರ್ಯ ಆಯಿತು. MRPLನವರು ಎಲ್ಲ ಕಡೆ ಹಣ ಕೊಡ್ತಾರೆ, ಆದರೆ ಇಷ್ಟು ಮಾದರಿಯಾಗಿರ್ತಕ್ಕಂಥ ಕಟ್ಟಡ ಆಗಿದ್ರೆ ಅದು ಕೈಕಾರದಲ್ಲಿ ಹಣ ದುರುಪಯೋಗ ಆಗಿಲ್ಲ, ಸದುಪಯೋಗ ಆಗಿದೆ ಅನ್ನುವಂಥದ್ದನ್ನು ತೋರಿಸಿದ್ರಿ. ಇವತ್ತು ಇಷ್ಟು ಜನ ಹಣ ಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ. ಹೇಳಿದರೆ ಇದೆಲ್ಲರ ಪ್ರಯತ್ನಗಳು ಪ್ರಾಮಾಣಿಕವಾಗಿ ಆಗಿದೆ. ಆದರೆ ಮುಂದಕ್ಕೇನು ಅನ್ನುವಂಥ ಸವಾಲುಗಳು 100ನೇ ವರ್ಷದಲ್ಲಿ ಚರ್ಚೆಗೆ ಬರಬೇಕು. ಇವತ್ತು ಹೇಳಿದರೆ 12 ಮಕ್ಕಳಿದ್ರೆ ಇವತ್ತು 60ಕ್ಕೆ ಹೋಗಿದೆ. ಇದು ಒಳ್ಳೆಯ ಪ್ರಯತ್ನ. ಹೇಳಿದರೆ ಮುಂದಕ್ಕೆ ಅಭಿವೃದ್ಧಿ ಆಗ್ತಾ ಇದೆ. ಈ ಶಾಲೆಯ ಅಭಿವೃದ್ಧಿ ಹೇಗೆ ಅಂತ ಕೇಳಿದರೆ ಕಟ್ಟಡದಿಂದ ಅಲ್ಲ. ಈ ಶಾಲೆಯ ಅಭಿವೃದ್ಧಿ ಹೇಗೆ ಹೇಳಿದರೆ ನಾಟಕದಿಂದ ಅಲ್ಲ. ಈ ಶಾಲೆಯ ಅಭಿವೃದ್ಧಿ ಹೇಗೆ ಹೇಳಿದರೆ ನಾವು ಕೊಟ್ಟ ಡೊನೇಷನ್ಗಳಿಂದ ಅಲ್ಲ. ಈ ಶಾಲೆಯ ಅಭಿವೃದ್ಧಿ ಮುಂದಿನ ವರ್ಷ ಶತಮಾನೋತ್ಸವ ದಿವಸ ನಾವು ನಿಶ್ಚಯ ಮಾಡಬೇಕು. ಈ ಶಾಲೆಯಲ್ಲಿ 100 ಮಕ್ಕಳನ್ನು ನಾವು ತಂದು ಕೊಡ್ತೇವೆ. ಇದು ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರ ಜವಾಬ್ದಾರಿ ಅಂತ ನಿಶ್ಚಯ ಮಾಡಿ ಬರುವ ವರ್ಷ ಈ ಶಾಲೆಯಲ್ಲಿ 100 ಮಕ್ಕಳನ್ನು ಮಾಡಿ. ಶತಮಾನೋತ್ಸವಕ್ಕೆ ಕೊಡುಗೆ ಏನು ಕೇಳಿದರೆ ಕಟ್ಟಡಕ್ಕಿಂತ ದೊಡ್ಡ ಕೊಡುಗೆ 100 ಮಕ್ಕಳನ್ನು ಇಲ್ಲಿಗೆ ಕಳಿಸ್ಕೊಡೋದು. ಹಾಗೆ ನಿಶ್ಚಯ ಮಾಡಿದರೆ ಈ ಶಾಲೆ ಇನ್ನೂ 100 ವರ್ಷಗಳ ಕಾಲ ಉಳಿತದೆ. ನನ್ನ ಆಶಯ ಅದೇ. ಮುಂದಿನಕ್ಕೆ 100 ವರ್ಷಗಳನ್ನು ಇನ್ನೂ 100 ವರ್ಷ ಈ ಶಾಲೆ ಬೆಳಿಬೇಕು. ಹಾಗಾಗಿ ಹೇಳಿದೆ, ಸರ್ಕಾರಿ ಶಾಲೆ ಅಂತ ಹೇಳಿದಾಗ ಒಳ್ಳೆಯ ಗುಣಮಟ್ಟದ ಶಾಲೆ. ನಾನು ಯಾವತ್ತೂ ಹೇಳಲಿಕ್ಕಿದೆ, ನಾವೆಲ್ಲ ಕಲ್ತದ್ದೆಲ್ರಿ. ನಿಮಗೆ ಆಶ್ಚರ್ಯ ಆಗ್ಬೋದು. ಈ ದೇಶದ ಇತಿಹಾಸ ತೆಗೆದು ನೋಡಿ ಒಂದು ಸರಿ. ಈ ದೇಶದ ಇತಿಹಾಸ ತೆಗೆದು, ನನಗೆ ಗೊತ್ತಿಲ್ಲ, ಇಲ್ಲಿ ವೇದಿಕೆಯಲ್ಲಿ ಕೂತಾದ್ರಲ್ಲಿ ನಾನು ಲೆಕ್ಕ ಹೇಳ್ತೇನೆ. ನಾನು ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಕಲ್ತವ, ಶಶಿಯನ್ನ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಕಲ್ತದ್ದು ಅಂತ ತಿಳ್ಕೊಳ್ತೇನೆ. ಬುಡಿಯಾರ್ ರಾಧಾಕೃಷ್ಣ ರೈಗಳು ಎಲ್ಲಿಯಾದರೂ ಇಂಗ್ಲೀಷ್ ಮೀಡಿಯಮಲ್ಲಿ ಹಾಕಿದ್ದಾರ ಗೊತ್ತಿಲ್ಲ, ಅವರು ಕನ್ನಡ ಶಾಲೆ. ಮಹೇಶ್ ಕೇರಿ ಕನ್ನಡ ಶಾಲೆ, ಪ್ರಕಾಶ್ ಅನ್ನ ಕನ್ನಡ ಶಾಲೆ, ಸೀತಾರಾಮನ್ನ ಕನ್ನಡ ಶಾಲೆ, ನಮಿತಾ ಇಂಗ್ಲೀಷ್ ಕನ್ನಡ ಶಾಲೆ. ಹೇಳಿದ್ರೆ ಇಲ್ಲಿ ಇದ್ದವರೆಲ್ಲ ಬಹುಪಾಲು ಕನ್ನಡ ಶಾಲೆಯಲ್ಲಿ ಕಲ್ತವರು. ನಾವು ಯಾರು ಹಾಲಾಗಲಿಲ್ಲ. ಹಾಲಾಗ್ತಿದ್ರೆ ನಮ್ಮನ್ನು ವೇದಿಕೆಯಲ್ಲಿ ಕೂತ್ಕೊಳಿಸ್ತಿರ್ಲಿಲ್ಲ. ಖಾದರ್ ಅವರು ಸ್ಪೀಕರ್ ಒಂದು ಒಳ್ಳೆಯ ಕತೆ ಹೇಳ್ತಿದ್ರು. ಒಬ್ಬ ವಿದ್ಯಾರ್ಥಿ, ಕನ್ನಡ ಶಾಲೆಯ ವಿದ್ಯಾರ್ಥಿ ನದಿ ಬದಿಗೆ ಹೋದಂತೆ. ನದಿ ಬದಿಗೆ ಹೋಗ್ತಾ ಇರಬೇಕಾದ್ರೆ ಒಬ್ಬ ಕಣ್ಣೀರು ಆಗ್ತಾ ಇದ್ದಾನೆ, ಹಾರಲಿಕ್ಕೆ ರೆಡಿ ಆಗ್ತಾ ಇದ್ದಾನೆ. ಹಿಡ್ದಂತೆ, ನಿಲ್ಲು ಬಾ ಅಂತ ಹೇಳಿದೆ. ಯಾಕೆ ಅಂತ, ನೀನೇನು? ಏನಿಲ್ಲ, ನಾನು 9th. ಈಗ ಇಲ್ಲಿ ಯಾಕೆ ಬಂದು? ನಾನು 9th ಅಲ್ಲಿ ಫೈಲ್ ಆಗಿದ್ದೇನೆ. ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ತಿ? ನೀನು ಯಾವುದು ಕಲಿಯೋದು? ಯಾವ ಸರ್ಕಾರಿ ಶಾಲೆ ಅಲ್ಲ, ಮತ್ತು ನಾನು ಪ್ರೈವೇಟ್ ಶಾಲೆ. ಏನಾಗಿದೆ? ನಾನು ಇಂಗ್ಲೀಷ್ ಮೀಡಿಯಮಲ್ಲಿ 9ನ್ನು ಓದ್ತಾ ಇದ್ದೇನೆ. ಹಾಗಾಗಿ ನಾನು ಮನೆಗೆ ಹೋದರೆ ಮನೆಯಲ್ಲಿ ಹೊಡಿತಾರೆ. ಅದಕ್ಕೆ ಹಾರಲಿಕ್ಕೆ ರೆಡಿ ಆಗ್ತಾ ಇದ್ದೇನೆ. ಇವ ನಕ್ಕಂತೆ. ಯಾಕೆ ಅಂತ ಕೇಳಿದೆ. ನಾನು 9ನೇ ಕ್ಲಾಸಲ್ಲಿ 5 ಸಾರಿ ಕೂತಿದ್ದೇನೆ, ನಾನು ಸರ್ಕಾರಿ ಶಾಲೆ, ನಾನು ಸಾಯುವುದಿಲ್ಲ ಅಂತ ಹೇಳಿದಂತೆ. ಹೇಳಿದರೆ ಆತ್ಮವಿಶ್ವಾಸವನ್ನು ಸೃಷ್ಟಿ ಮಾಡತಕ್ಕಂಥದ್ದು ಇವತ್ತು ಸರ್ಕಾರಿ ಶಾಲೆಗಳು, ಮಾತೃಭಾಷೆಯ ಶಾಲೆಗಳು. ನಾವು ಕೇಳ್ತಕ್ಕಂಥ ಇತಿಹಾಸಕ್ಕೆ ನೋಡಿ, ಈ ದೇಶದಲ್ಲಿ ಅಬ್ದುಲ್ ಕಲಾಂ ಕಲ್ತಿರ್ತಕ್ಕಂಥ ಮಾತೃಭಾಷೆ ಶಾಲೆಯಲ್ಲಿ
ಈ ದೇಶದ ಪ್ರಧಾನಿ ಆಗಿರ್ತಕ್ಕಂಥ ದೇವೇಗೌಡರು ಕಲ್ತದ್ದು ಕನ್ನಡ ಶಾಲೆಯಲ್ಲಿ, ಈ ಜಿಲ್ಲೆಯ ಮಣ್ಣಿನ ಮಗ ಡಿ ವಿ ಸದಾನಂದಗೌಡರು ಕಲ್ತದ್ದು ಕನ್ನಡ ಶಾಲೆಯಲ್ಲಿ. ಇವತ್ತು ಈ ದೇಶ ಜಗತ್ತಿಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಭಾರತದ ನೇತೃತ್ವ ವಹಿಸಿರ್ತಕ್ಕಂಥ ನರೇಂದ್ರ ಮೋದಿಯವರು ಸರ್ಕಾರಿ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥವರು. ಈ ದೇಶದ ಸಾಧಕರೆಲ್ಲರೂ ಸರ್ಕಾರಿ ಶಾಲೆಯಲ್ಲಿ ಕಲ್ತವರು. ಈ ಹೆಮ್ಮೆ ಇರಬೇಕು, ಈ ಹೆಮ್ಮೆ ಇರಬೇಕು ನಮಗೆ. ಹಾಗಾಗಿ ಹೇಳಿದೆ, ಆತ್ಮವಿಶ್ವಾಸವನ್ನು, ನಮ್ಮ ನಂಬಿಕೆಗಳನ್ನು ಉಳಿಸ್ತಕ್ಕಂಥದ್ದು ನಮ್ಮ ಕನ್ನಡ ಸರ್ಕಾರಿ ಶಾಲೆಗಳು. ಅಂಥ ಒಳ್ಳೆಯ ಗುಣಮಟ್ಟದ ಅಧ್ಯಾಪಕರುಗಳ ತಂಡ ಇದೆ ಸರ್ಕಾರಿ ಶಾಲೆಯಲ್ಲಿ. ಅದಕ್ಕಿಂತ ಹೆಚ್ಚು ಶಾಲೆಯನ್ನು ಪ್ರೀತಿ ಮಾಡತಕ್ಕಂಥ ಇಂಥ ಅದ್ಭುತವಾಗಿರ್ತಕ್ಕಂಥ ಹಳೆ ವಿದ್ಯಾರ್ಥಿ, ಹಿರಿಯ ವಿದ್ಯಾರ್ಥಿಗಳಿದ್ದಾರೆ. ಶಾಲೆ ಉಳಿಬೇಕು, ಬೆಳಿಬೇಕು ಅನ್ನತಕ್ಕಂಥ ಮಾನಸಿಕತೆ ಇರ್ತಕ್ಕಂಥ ಗ್ರಾಮಸ್ಥರಿದ್ದಾರೆ. ಹಾಗಾಗಿ ನನಗೆ ಅನ್ನಿಸ್ತದೆ ಈ ಶಾಲೆ ಬೆಳೀತದೆ, ಬೆಳೆಯುವುದಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡತಕ್ಕಂಥ ಸಂಕಲ್ಪ ಶತಮಾನೋತ್ಸವದಲ್ಲಿ ಆಗಬೇಕು. ನನಗೆ ಆನಂದ ಆಗಿರ್ತಕ್ಕಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಕಡೆ ಹೇಳ್ಬೋದು, ಶತಮಾನೋತ್ಸವ ಹೇಗೆ ಆಚರಣೆ ಮಾಡಬೇಕು ಹೇಳಿದ್ರೆ ಕೈಕಾರದವರು ಮಾಡಿದ ಹಾಗೆ ಆಗಬೇಕು ಅಂತ ಹೇಳುವಂಥದ್ದನ್ನು ಜಿಲ್ಲೆಯಲ್ಲೇ ಹೇಳುವ ರೀತಿಯಲ್ಲಿ ಮಾದರಿಯಾಗಿ ಮಾಡಿದಿರಿ. ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಯಾಕೆ ಗೊತ್ತಿಲ್ಲ, ನಾನು ಮಾಜಿ ಆಗಿದ್ದೇನೆ. ಮಾಜಿ ಆದಮೇಲೆ ಯಾರನ್ನು ಕರಿಬೇಕು ಅಂತ ಇಲ್ಲ. ಸಹಜ, ನನ್ನ ಜವಾಬ್ದಾರಿ ಇದ್ದಾಗ, ನಾನು ಲೋಕಸಭಾ ಸದಸ್ಯ ಇದ್ದಾಗ ಇಲ್ಲಿ ಅವರೆಲ್ಲ ಕೇಳಿಕೊಂಡ ಮೇರೆಗೆ ನಾನು 30 ಲಕ್ಷ ರೂಪಾಯಿ ಇಂತೆಲ್ಲ MRPLಗೆ ಲೆಟ್ರ್ ಕೊಟ್ಟೆ. ಅದನ್ನು ಫಾಲೋಅಪ್ ಮಾಡಿದವರು, ಇದನ್ನು ಹಣ ತರಲಿಕ್ಕೆ ಎಲ್ಲ ಪ್ರಯತ್ನ ಮಾಡಿದವರು ಇಲ್ಲ. ಅದು ನನ್ನ ಜವಾಬ್ದಾರಿ. ಆ ಜವಾಬ್ದಾರಿ ಅಡಿಯಲ್ಲಿ ನಾನು ಶಾಸಕರು ಸೇರಿ ಇದಕ್ಕೆ ಅನುದಾನಗಳನ್ನು ಕೊಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡಿದ್ದೇವೆ. ಆದರೆ ಅದನ್ನು ಭಾಳ ನೆನಪಿಟ್ಟು ಪ್ರೀತಿಯಿಂದ ಇವತ್ತು ನೀವು ಕರೆದಿದ್ದೀರಲ್ಲ, ನಾನು ಕೊಟ್ಟ ಹಣಕ್ಕಿಂತ ದೊಡ್ಡ ಋಣ ನನ್ನದು ನಿಮ್ಮ ಮೇಲೆ ಇದೆ, ನೀವು ಕರೆದೋದಕ್ಕೆ. ಹಾಗಾಗಿ ಹೇಳಿದೆ, ನಾನು ಇವತ್ತು ಮಾಜಿ ಆದಮೇಲೂ ಹಣ ಕೊಟ್ಟಿದ್ದೀರಿ ಅನ್ನೋ ಅದಕ್ಕೆ ಎಲ್ಲರೂ ಹೇಳ್ತಾರೆ. ದಾಸರು ಬಹಳ ಸುಂದರವಾಗಿ ಹೇಳ್ತಾರೆ ಬಾಲನ್ನು, ನೀನು ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂತ. ಕೊಟ್ಟ ಮೇಲೆ ನೀನು ಯಾಕೆ, ನೀನು ಬೇಡ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು. ಆದರೆ ಇಲ್ಲಿ ಹಾಗೆ ಮಾಡಲಿಲ್ಲ. ನೀನು ನನ್ನನ್ನು ಇಟ್ಟುಕೊಂಡು ಮಾಜಿ ಆದರೂ ಸಮೇತ ಕರೆದು ಭಾಳ ಪ್ರೀತಿಯಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಉಳಿಸುವ ರೀತಿಯಲ್ಲಿ ಮಾಡಿದಿರಿ. ನಾನು ಅಭಿನಂದನೆ. ಅದಕ್ಕಿಂತ ದೊಡ್ಡದಾಗಿ ನಾನು ಕಂಡದ್ದು 10,000ಕ್ಕಿಂತ ಹಣ ಯಾರ್ಯಾರು ಕೊಟ್ಟಿದ್ದಾರೆ ಅವರೆಲ್ಲರನ್ನ ಗುರುತಿಸಿರ್ತಕ್ಕಂಥ ಅಂಥ ಎಲ್ಲ ದಾನಿಗಳ ಪಾದ ಸ್ಪರ್ಶ ಮಾಡಿ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ದೇವಸ್ಥಾನಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಕಾಣಿಕೆ ಕೊಟ್ಟಿದ್ದೀರಿ. ಅದಕ್ಕೆ ಹೇಳಿದ್ರೆ ಅದೊಂದು ದೇವ ಮಂದಿರ. ಎಲ್ಲ ಜಾತಿ, ಮತ, ಪಂಥ, ಪಂಗಡದವರು ಸೇರುವಂಥ ಏಕೈಕ ದೇವ ಮಂದಿರ ಯಾವುದು ಹೇಳಿದ್ರೆ ನಾವು ಕಲಿಯತಕ್ಕಂಥ ಈ ಸರಸ್ವತಿ ಮಂದಿರ. ಹಾಗಾಗಿ ಹೇಳಿದೆ, ಅಂಥ ಮಂದಿರಕ್ಕೆ ನೀವು ಹಣವನ್ನು ಕೊಟ್ಟಿದ್ದೀರಿ. ನಿಮಗೂ ಭಗವಂತ ಒಳ್ಳೆಯದು ಮಾಡ್ತಾನೆ, ಒಳಿತಾಗುತ್ತೆ ಅಂತ ಹೇಳ್ತಾ ಇವತ್ತು ಮತ್ತೊಮ್ಮೆ ನನ್ನನ್ನು ಕರೆದು ಸನ್ಮಾನ ಮಾಡಿ, ನನಗೆ ಗೊತ್ತಿಲ್ಲ ಆ ಗೌರವಕ್ಕೆ ಹಣ ಗೊತ್ತಿಲ್ಲ, ಆದರೆ ನೀವು ಕೊಟ್ಟಿದ್ದೀರಿ. ಪ್ರೀತಿಯಿಂದ ಕೊಟ್ಟ ಕಾಣಿಕೆಯನ್ನು ನಾನು ಸ್ವೀಕಾರ ಮಾಡಿದ್ದೇನೆ. ಮತ್ತು ಪ್ರಜ್ವಲ್ ಅವನಿಗೆ ಪ್ರಶಸ್ತಿ ಬರಲೇಬೇಕು. ಯಾಕಂದರೆ ಎರಡೂ ಪಾರ್ಟಿಯಲ್ಲಿ ಆಟ ಆಡುವ, ಹಾಗಾಗಿ ಎರಡೂ ಜನ ಅವನಿಗೆ ಬೆಂಬಲವಾಗಿ ನಿಲ್ತಾರೆ. ಹಾಗಾಗಿ ಒಳ್ಳೆಯ ಶತದೀವಿಗೆ ಅನ್ನುವಂತಹ ಶಬ್ದ, ಆ ಅರ್ಥ ಬಹಳ ಸುಂದರವಾಗಿರ್ತಕ್ಕಂಥದ್ದು. ಅಂತಹ ಒಳ್ಳೆಯ ಹೆಸರುಗಳನ್ನು ಕೊಟ್ಟು ಇವತ್ತು ಶತಮಾನೋತ್ಸವದ ಗ್ರಂಥ ಬಿಡುಗಡೆಯನ್ನು ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಕಾರ್ಯಕ್ಕೆ ಶುಭ ಆಗಲಿ. ಅಭಿನಂದನೆಗಳು. ನಿಮ್ಮ ಇಡೀ ಟೀಮ್ ವರ್ಕ್ ಭಾಳ ಚೆನ್ನಾಗಿ ಆಗಿದೆ. ಅದಕ್ಕೆ ಅಭಿನಂದನೆಗಳು, ಅಭಿವಂದನೆಗಳು. ಕೃತಜ್ಞತೆಗಳು ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್, ಮಾನ್ಯ ಮಾಜಿ ಸಂಸದರು, ಮಂಗಳೂರು ಲೋಕಸಭಾ ಕ್ಷೇತ್ರ ಇವರಿಗೆ ವೇದಿಕೆಯಲ್ಲಿ ಒಂದು ವಿಶೇಷ ಗೌರವಾರ್ಪಣೆ ನಡೆಯಲಿಕ್ಕಿದೆ. ಒಂದು ಆಸನದ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಸನ್ಮಾನ್ಯ ಸೀತಾರಾಮ ರೈ ಕೈಕಾರ ಇವರು ತನ್ನ ತಾಯಿ ಅಂಬಾ ಎಸ್ ರೈ ಇವರ ಹೆಸರಿನಲ್ಲಿ ಸುಮಾರು 2 ಲಕ್ಷಕ್ಕಿಂತ ಅಧಿಕ ಮೊತ್ತವನ್ನ ಈ ಒಂದು ಶತಮಾನೋತ್ಸವದ ಶತ ನೆನಪಿಗೆ 2.5 ಲಕ್ಷದಷ್ಟು ಮೊತ್ತವನ್ನ ವ್ಯಯ ಮಾಡುವವರಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲರೂ ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಸನ್ಮಾನ್ಯ ಸೀತಾರಾಮ ರೈ ಕೈಕಾರ ಇವರನ್ನ ಸನ್ಮಾನದ ಆಸನದಲ್ಲಿ ಕುಳ್ಳಿರಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ನಂತರ ನೀವು ಮಾತುಗಳನ್ನಾಡಬೇಕು. ಮತ್ತೊಂದು ಗೌರವಾರ್ಪಣೆ ಇದೆ, ಸೊ ದಯವಿಟ್ಟು ತಾವು ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಅದಕ್ಕಿಂತ ಮೊದಲು ಮೊಡಪಾಡಿ ವಾಸಪ್ರಯ್ಯವರ ಪರವಾಗಿ ಅವರ ಮಕ್ಕಳು ನೀಡಿದಂತಹ 50,000 ದೇಣಿಗೆ ಪರವಾಗಿ ವಾಸಪ್ರಯ್ಯವರ ಮಗ ಲಕ್ಷ್ಮೀನಾರಾಯಣ ರೈ ಅವರಿದ್ದಾರೆ. ಅವರು ದಯಮಾಡಿ ವೇದಿಕೆಗೆ ಬನ್ನಿ ಸರ್. ಲಕ್ಷ್ಮೀನಾರಾಯಣ ರೈ ಅವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಮೊಡಪಾಡಿ ಫಕೀರಪ್ಪ ರೈ ಸ್ಮರಣಾರ್ಥ ರು 50,000 ಮೊತ್ತದ ದೊಡ್ಡ ಕಾಣಿಕೆಯನ್ನ ಸಮರ್ಪಿಸಿದ್ರಿ. ಲಕ್ಷ್ಮೀನಾರಾಯಣ ರೈಯವರು ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಅರಳಿತು ಕೈಕಾರ ಶಾಲೆಯು ಅರಳಿತು. ಮೊಡಪಾಡಿ ಫಕೀರಪ್ಪ ರೈಯವರು ಶಾಲಾ ಸಂಸ್ಥಾಪಕರಾಗಿ
1923ರಲ್ಲಿ ಈ ಸಂಸ್ಥೆಯನ್ನ ಕಟ್ಟಿದವರು. ಅವರ ನೆನಪಿಗಾಗಿ 50,000 ರೂಪಾಯಿಯ ಕಾಣಿಕೆಯನ್ನ ಲಕ್ಷ್ಮೀನಾರಾಯಣ ರೈಗಳು ಸಮರ್ಪಿಸಿದ್ದಾರೆ. ಪ್ರೇಕ್ಷಕ ಬಂಧುಗಳೇ, ಒಂದು ಕೃತಜ್ಞತೆಯ ಚಪ್ಪಾಳೆ ಅದು ನಮ್ಮ ಲಕ್ಷ್ಮೀನಾರಾಯಣ ರೈವರಿಗೆ ಸಮರ್ಪಿತಗೊಳ್ಳಿ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಮುಂದಕ್ಕೆ ಸೀತಾರಾಮ ರೈ ಇವರು ಅಂಬಾ ಎಸ್ ರೈ ತನ್ನ ತಾಯಿಯ ಹೆಸರಿನಲ್ಲಿ 2,50,000 ಮೊತ್ತವನ್ನ ಇವತ್ತು ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಹುಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಅವರನ್ನ ಗೌರವಿಸುವಂತ ಕಾರ್ಯಕ್ರಮವನ್ನ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ನೆರವೇರಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಬಹುಶಃ ಈ ಶತಮಾನೋತ್ಸವದ ಪ್ರಮುಖ ರೂವಾರಿ ಅಂತ ಹೇಳಿದ್ರೆ ಮನುಷ್ಯನ ದೇಹಕ್ಕೆ ಹೃದಯ ಇದ್ದಾಗೆ ಶತಮಾನೋತ್ಸವದ ಕಾರ್ಯಕ್ರಮಕ್ಕೆ ಹೃದಯದ ರೂಪದಲ್ಲಿ ಸಾಕಾರವನ್ನ ಕೊಟ್ಟವರು ನಮ್ಮ ಸೀತಾರಾಮ ರೈ. ಅವರ ಧರ್ಮ ಪತ್ನಿ ಇದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವಂಥದ್ದು ನಮ್ಮ ಆಶಯ. ಕಾರಣ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ರಾಜಿ ಮಾಡಿಕೊಳ್ಳದೆ ಸಮಯ ಜಾಸ್ತಿ ಹೋದ್ರೂ ಪರವಾಗಿಲ್ಲ, ಎಲ್ಲ ದಾನಿಗಳನ್ನು ಅತ್ಯಂತ ಗೌರವಯುತವಾಗಿ ಗುರುತಿಸಬೇಕು ಮತ್ತು ಎಲ್ಲ ಕಾರ್ಯಕ್ರಮ ಕೂಡ ಅತ್ಯಂತ ಅಚ್ಚುಕಟ್ಟಾಗಬೇಕು ಅಂತ ಹೇಳಿ ಸಮಯದೊಂದಿಗೆ ರಾಜಿಯನ್ನ ಮಾಡದೆ ಹಗಲಿರುಳು ಶತಮಾನೋತ್ಸವದ ಈ ಕಾರ್ಯಕ್ರಮಕ್ಕೆ ಸ್ಮರಿಸಿದವರು. ಎಸ್, ನಮ್ಮ ತಾಯಿ ಅಂಬಾ ಎಸ್ ರೈಯವರ ಪರವಾಗಿ ನನ್ನ ಸಹೋದರ, ಹಿರಿಯ ಸಹೋದರ ದಿವಂಗತ ಶಿವರಾಮ್ ರೈಯವರ ಧರ್ಮಪತ್ನಿ ವಿನುತಾ ಎಸ್ ರೈಯವರ ನನ್ನ ಅತ್ತಿಗೆ. ಸೊ ನಮ್ಮ ತಾಯಿಯ ಪರವಾಗಿ ನನ್ನ ಅಣ್ಣ ಅವರ ಹೆಂಡತಿ ವಿನುತಾ ಎಸ್ ರೈಯವರು ಆ ಗೌರವವನ್ನು ಸ್ವೀಕರಿಸ್ತಾರೆ. ಎಸ್, ವಿನುತಾ ಎಸ್ ರೈ ಇವರು ವೇದಿಕೆಗೆ ಬರಬೇಕು. 2,50,000 ಮೊತ್ತವನ್ನ ಅಂಬಾ ಎಸ್ ರೈ ಇವರ ಹೆಸರಿನಲ್ಲಿ ಇವತ್ತು ಶತಮಾನೋತ್ಸವದ ಈ ಕಾರ್ಯಕ್ರಮಕ್ಕೆ ನೀಡಿರುವಂತಹ ಸೀತಾರಾಮ ರೈ ಇವರನ್ನ ಒಳಗೊಂಡ ಅವರ ಇಡೀ ಕುಟುಂಬಸ್ಥರಿಗೆ ಒಂದು ದೊಡ್ಡ ಚಪ್ಪಾಳೆಯ ಕೃತಜ್ಞತೆ ಬರಬೇಕು. ಆದ್ರಿಂದ ಶತಮಾನದ ಇನ್ನೂ 100 ವರ್ಷ ಕೂಡ ಸೀತಾರಾಮ ರೈ ಕೈಕಾರ ಮರಿಲಿಕ್ಕಿಲ್ಲ. ಅಂತಹ ಒಂದು ಅದ್ಭುತವಾದಂತ ಕಾರ್ಯಕ್ರಮಕ್ಕೆ ಒಂದು ಸರ್ಕಾರಿ ಶಾಲೆಯಲ್ಲಿ 1,05,00,000 ಮೊತ್ತವನ್ನ ತರುವಂತದ್ದು ಅದು ಸಾಮಾನ್ಯದ ಕೆಲಸ ಅಲ್ಲ. ಇಂಥ ಅಸಾಮಾನ್ಯ ಸಾಧನೆಗೆ ಪ್ರಮುಖ ರೂವಾರಿಗಳಾಗಿರುವ ಸೀತಾರಾಮ ರೈ ಚೆಲ್ಲಡ್ಕ ಇವರಿಗೆ ಗೌರವಾರ್ಪಣೆ ಅದನ್ನ ವಿನುತಾ ಎಸ್ ರೈ ಇವರು ಸ್ವೀಕರಿಸುತ್ತಿದ್ದಾರೆ. ದೊಡ್ಡ ಚಪ್ಪಾಳೆಯ ಕೃತಜ್ಞತೆ ಅಂಬಾ ಎಸ್ ರೈ ಇದರ ಎಲ್ಲ ಕುಟುಂಬಸ್ಥರಿಗೆ. ಅದೇ ರೀತಿ ಈಗ ಕಾರ್ಯಕ್ರಮದ ಪ್ರತಿ ಹಂತದಲ್ಲೂ ಕೂಡ ಈ ಒಂದು ಪದ್ಯ ತುಣುಕು ಕೇಳ್ತಾ ಇದೆ. ನಮ್ಮ ಕೈಕಾರ ಅನ್ನುವಂಥದ್ದು. ಸಾದ್ರಿಂದ ಆ ಕೈಕಾರದ ಹಾಡಿಗೆ ಸಾಹಿತ್ಯವನ್ನ ಬರೆದವರು ನಮ್ಮ ಶಾರದಾ ಎಸ್ ಶೆಟ್ಟಿ ಅವರು. ನಮ್ಮ LKG UKG ಬೆಟರ್ಮೆಂಟ್ ಕಮಿಟಿಯ ಸಂಚಾಲಕರು ನನ್ನ ಜೊತೆ ಕೂತು ಎಲ್ಲ ಸನ್ಮಾನಿತರನ್ನ ಸನ್ಮಾನ ಮಾಡುವ ರೀತಿಯಲ್ಲಿ ಒಬ್ಬರನ್ನು ಬಿಡದಾಗೆ ಪ್ರತಿಯೊಂದು ಹಂತಕ್ಕೂ ಕೂಡ ದಾಖಲೆಯನ್ನ ಇಟ್ಟುಕೊಂಡು ಕುಳಿತುಕೊಳ್ಳುವವರು ನಮ್ಮ ಶಾರದಾ ಎಸ್ ಶೆಟ್ಟಿ ಅವರಿಗೆ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ಒಂದು ಗೌರವವನ್ನ ಸಮರ್ಪಣೆ ಮಾಡಬೇಕು. ಹಾಡು ಮೊಳಗ್ತಾ ಇದೆ. ಈ ಹಾಡಿನ ಸಾಹಿತ್ಯ ನಿನ್ನೆಯಿಂದ ಇವತ್ತಿನವರೆಗೆ ನಿರಂತರವಾಗಿ ಎಲ್ಲ ಗ್ಯಾಪ್ ಇರುವ ಜಾಗವನ್ನ ಇದೇ ಹಾಡು ಭರ್ತಿ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಶಾರದಾ ಎಸ್ ಶೆಟ್ಟಿ ಅವರಿಗೆ ಒಂದು ಗೌರವದ ಕಾಣಿಕೆಯನ್ನ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ಸಮರ್ಪಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಕೈಕಾರ ಶಾಲೆಯ ಜನನ ಕೃತಜ್ಞತೆಗಳು ಶಾರದಾ ಎಸ್ ಶೆಟ್ಟಿ ಅವರಿಗೆ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಎನಿತು ಜನುಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಗೆ ತಿಳಿದು ನೋಡಿದರೆ ಬಾಳು ಎಂಬುದು ಋಣದ ರತ್ನಗಣಿ ಎಂಬ ಕವಿವಾಣಿಯಂತೆ ಧನ್ಯವಾದ ಎನ್ನುವ ಕನ್ನಡದ ಸುಂದರ 4 ಅಕ್ಷರಗಳ ಮೂಲಕ ಕೃತಜ್ಞತೆಯ ಸಮರ್ಪಣೆ ಶ್ರೀಯುತ ಸೀತಾರಾಮ ರೈ ಚೆಲ್ಲಡ್ಕ ಸಂಚಾಲಕರು ಶತಮಾನೋತ್ಸವ ಸಮಿತಿ ಇವರಿಂದ. ಒಳಮೊಗ್ರು ಉಳ್ಳ ಕುಲು ಸಾನ್ನಿಧ್ಯದಲ್ಲಿ ಜುಮಾರಿ ದೈವದ ಭಯದಲ್ಲಿ ಆತ್ಮೀಯ ವಿದ್ಯಾಭಿಮಾನಿಗಳೇ ಹಾಗೂ ಕಲಾಭಿಮಾನಿಗಳೇ ಹಾಗೂ ಶಿಕ್ಷಣ ಪ್ರೇಮಿಗಳೇ, ನಾವು ಶತಮಾನೋತ್ಸವವನ್ನು
ಆಚರಿಸಬೇಕಂತ ಹೇಳುವಂಥ ಒಂದು ಬೀಜ ಬಿತ್ತಿದ್ದು 2021ರಲ್ಲಿ. ಇದು ಪಂಚವಾರ್ಷಿಕ ಯೋಜನೆ. 2021ರಲ್ಲಿ ಆಗ ನಮ್ಮ ಪ್ರಭಾರ ಮುಖ್ಯ ಗುರುಗಳಾಗಿದ್ದ ರಾಮಣ್ಣರಯ್ಯವರು 2023ಕ್ಕೆ ನಮಗೆ 100 ವರ್ಷ ಆಗ್ತದೆ ಅಂತ ಒಂದು ಸೂಚನೆಯನ್ನು ಕೊಟ್ಟರು. ಆಗ ನಾವು ಬಿಡಲಿಲ್ಲ, ನಮಗೆ ಗೊತ್ತಿರಲಿಲ್ಲ. ಈಗ ಹೇಳ್ತಾ ಇದ್ದೇನೆ, ನಮಗೆ 23ಕ್ಕೆ 100 ವರ್ಷ ಆಗ್ತದೆ ಗೊತ್ತಿರಲಿಲ್ಲ. ಆಗ ರಾಮಣ್ಣರಯ್ಯಗಳು ಹೇಳಿದರು, ಅವರು ರೆಕಾರ್ಡನ್ನು ನೋಡಿ 23ಕ್ಕೆ ನಮ್ಮದು 100 ವರ್ಷ ಆಗ್ತದೆ ಅಂತ. ಸೊ 21ರಿಂದ 26 ಅಂದರೆ ಪಂಚವಾರ್ಷಿಕ. ಸೊ ಈ ಪಂಚವಾರ್ಷಿಕ ಯೋಜನೆಯಲ್ಲಿ ನಾವು ಹಲವಾರು ಯೋಚನೆಗಳನ್ನು ಮಾಡಿ ಈಗ ಒಂದು ಹಂತಕ್ಕೆ ಬಂದು ಈಗ ನಾವು ಸಮಾರೋಪ ಸಮಾರಂಭದಲ್ಲಿ ಇದ್ದೇವೆ. ಬಹುಶಃ ಈ ಶತಮಾನೋತ್ಸವದ ಆಚರಣೆ ಅನೇಕರು ನಿರ್ಧರಿತವಾಗಿ ಹಾಗೂ ಗೌರವಿತವಾಗಿ ಹಾಗೂ ಬೇರೆ ಬೇರೆ ಆಲೋಚನೆಗಳಿಂದ ಸಹಾಯವನ್ನು ಮಾಡಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಆಲೋಚನೆಗಳು ನಮಗೆ ಅಡೆತಡೆಗಳು ಬಂದಿದ್ದಾವೆ. ಅದರೆಲ್ಲ ಅಡೆತಡೆಗಳನ್ನು ಮೆಟ್ಟಿ ನಿಲ್ಲುವಂಥ ಶಕ್ತಿ ಆ ಒಂದು ಶತಮಾನ ಸಮಿತಿಗೆ ಇತ್ತು. ಹಾಗಾಗಿ ಎಲ್ಲ ನಮ್ಮ ಶತಮಾನ ಸಮಿತಿ ಅಂತ ಹೇಳಿದರೆ 2021ರಲ್ಲಿ ನಾವು ಮಾಡಿದ್ದು ಶತಮಾನ ಸಮಿತಿ, ಅದರಲ್ಲಿ 54 ಮೆಂಬರ್ಸ್ ಸದಸ್ಯರು. ಆಮೇಲೆ 2 ತಿಂಗಳ ಮೊದಲು ನಾವು ಒಂದು ಇಂಡಿವಿಜುವಲ್ ಸಮಿತಿ ಮಾಡಿದ್ದು 21 ಸಮಿತಿಗಳನ್ನು. ಹಾಗಾಗಿ ಎಲ್ಲ ಸಮಿತಿಗಳು ಸೇರಿದರೆ ಸಾಧಾರಣ 550ಕ್ಕಿಂತ 600 ಸದಸ್ಯರಾಗ್ತಾರೆ. ಸೊ ಹಾಗಾಗಿ ನಾವು ಈ ಸಮಾರೋಪ ಸಮಾರಂಭದಲ್ಲಿ ಎಲ್ಲ ಇದ್ದೇವೆ ಬಂಧುಗಳೇ. ಧನ್ಯತಾ ಭಾವದಿಂದ ಎಲ್ಲರಿಗೆ ಧನ್ಯವಾದ ಸಮರ್ಪಿಸುವಂಥ ಒಂದು ಗಳಿಗೆ. ಹಾಗಾಗಿ ಇವತ್ತು ಈ ಸಮಾರೋಪ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿದಂತಹ, ಬಹುಶಃ ನಮಗೆ MRPLನಿಂದ 30 ಲಕ್ಷ ರೂಪಾಯಿಗಳ ಅನುದಾನವನ್ನು ಅವರು ಸಂಸದರಾಗಿದ್ದಾಗ ಅವರ ಶಿಫಾರಸಿನೊಂದಿಗೆ, ಅದೇ ರೀತಿ ಶಾಸಕರಾಗಿದ್ದಂತಹ ಅಶೋಕ್ ಕುಮಾರ್ ರೈಯವರ ಶಿಫಾರಸಿನೊಂದಿಗೆ ನಮಗೆ ಬಂದಿದೆ. ನಾನು ಪ್ರಯತ್ನ ಮಾಡಿದ್ದೇನೆ, ನಾನು ಕೊಡುವಂತಹ ರಿಕ್ವೆಸ್ಟನ್ನು ಪ್ರೊಸೀಜರ್ ಪ್ರಕಾರ ಮಾಡಿದ್ದೇನೆ. ಹಾಗಾಗಿ ಅವರ ಶಿಫಾರಸಿನ ಮೂಲಕ ನಮಗೆ ಬಂದಿದೆ. ಹಾಗಾಗಿ ಇವತ್ತಿನ ಘನ ಅಧ್ಯಕ್ಷತೆಯನ್ನು ಮಾನ್ಯ ನಳಿನ್ ಕುಮಾರ್ ಕಟೀಲ್ರವರು ವಹಿಸಿಕೊಂಡು ನಮಗೆಲ್ಲರಿಗೂ ಆದರ್ಶಪ್ರಾಯವಂಥ ಸಂದೇಶಗಳನ್ನು ಕೊಟ್ಟಿದ್ದಾರೆ. ಈ ಶತಮಾನೋತ್ಸವ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಮಾನ್ಯ ನಳಿನ್ ಕುಮಾರ್ ಕಟೀಲ್ರವರಿಗೆ ಪ್ರೀತಿಯ ಎಲ್ಲರ ಪರವಾಗಿ ಆತ್ಮೀಯವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಮ್ಮೊಟ್ಟಿಗೆ ವೇದಿಕೆಯಲ್ಲಿ ಇದ್ದು ನಮ್ಮ ಶತಮಾನೋತ್ಸವ ಸಂಭ್ರಮದಲ್ಲಿ ಕ್ರೀಡಾಂಗಣದ ಅಭಿವೃದ್ಧಿಗೆ 5 ಲಕ್ಷ ರೂಪಾಯಿಗಳ ಒಂದು ಅನುದಾನವನ್ನು ನೀಡಿ, ಅದೇ ರೀತಿ 3 ಜನ ವಿಧಾನ ಪರಿಷತ್ ಸದಸ್ಯರ ಮುಖಾಂತರ ಇನ್ನೂ 15 ಲಕ್ಷಗಳ ಭರವಸೆಯನ್ನು ಕೊಡಿಸಿ ನಮಗೆ ಒಟ್ಟು 20 ಲಕ್ಷ ರೂಪಾಯಿಗಳ ಅಂದಾಜು ಭರವಸೆಯೊಂದಿಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂತಹ ನಮ್ಮ ಮಾನ್ಯ ವಿಧಾನ ಪರಿಷತ್ ಸದಸ್ಯರಂತಹ ಕಿಶೋರ್ ಕುಮಾರ್ ಬಟ್ಟಿಯಾಡಿ ಅವರು ನಮ್ಮೊಟ್ಟಿಗಿದ್ದರು. ಅವರಿಗೂ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಕ್ಷೇತ್ರದ ಮಾಜಿ ಶಾಸಕರು ನಮ್ಮ ಕೈಕಾರದಲ್ಲಿ ಕಳೆದ ಅವರು ಶಾಸಕರಾಗಿದ್ದಾಗ ಒಂದು ಆನ್ಲೈನ್ ಕ್ಲಾಸಸ್, ಅದಕ್ಕೆ ಈಗ ಅವರು ಹೇಳಿದರು ಅವರ ಮಾತಲ್ಲಿ, ಎಲ್ಲ ಶಾಲೆಗಳಿಗೆ ನಾನು ಕೊಟ್ಟಿದ್ದೇನೆ ಅಂತ. ಮತ್ತು ಕುಡಿಯುವ ನೀರಿನ ಯೋಜನೆ, ಇದನ್ನೆಲ್ಲ ಅವರು ಯಥಾವತ್ತಾಗಿ ನಮ್ಮ ಶಾಲೆ ಕೂಡ ನೀಡಿದ್ದಾರೆ. ಹಾಗಾಗಿ ಇವತ್ತೂ ಕೂಡ ನಮ್ಮ ಶತಮಾನ ಸಮಾರಂಭದ ಸಮಾರೋಪದಲ್ಲಿ ಭಾಗವಹಿಸಿದರು. ಅವರಿಗೂ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇವತ್ತು ನಮ್ಮೊಟ್ಟಿಗೆ ಇರುವವರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಮಹೇಶ್ ರೈಕೇರಿಯವರು. ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ನರೇಗಾ ಯೋಜನೆ ಅಡಿಯಲ್ಲಿ 4 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಮಗೆ ಆವರಣಗೋಡೆ ನಿರ್ಮಾಣವಾಗಿದೆ. ಈ ಆವರಣಗೋಡೆ ನಿರ್ಮಾಣಕ್ಕೆ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಹಾಗೂ ಅಭಿವೃದ್ಧಿ ಅಧಿಕಾರಿಯವರು ಹಾಗೂ ಎಲ್ಲ ಈ ಭಾಗದ ಸದಸ್ಯರು, ಅದರಲ್ಲಿ ಮಹೇಶ್ ರೈಕೇರಿಯವರು ಕೂಡ ಒಬ್ಬರು. ಅದೇ ರೀತಿ ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಆಗಲಿ, ಯಾವುದೇ ಸಭೆ ಸಮಾರಂಭಗಳಾಗಲಿ ನಿಖರವಾಗಿ ಯಥಾವತ್ತಾಗಿ ಭಾಗವಹಿಸಿ ನಮ್ಮೊಟ್ಟಿಗೆ ಸಹಕಾರ ನೀಡುವವರು ಮಹೇಶ್ ರೈಯವರಿಗೆ ಕೂಡ ಪ್ರೀತಿಯ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ರೇಖಾ ಯತೀಶ್ ಅವರು, ಬಹುಶಃ ನಿಮಗೆ ಕೈಕಾರ ಶಾಲೆ ಮೇಲೆ ಅತ್ಯಂತ ಪ್ರೀತಿ ಇರುವಂತಹ ಒಬ್ಬ ಸದಸ್ಯ ನಮ್ಮ ಗ್ರಾಮ ಪಂಚಾಯತ್ ಅಂತ ಹೇಳಿದರೆ ರೇಖಾ ಯತೀಶ್ ಅವರು. ಯಾಕಂತ ಹೇಳಿದರೆ ಶತಮಾನ ಸಮಿತಿಯವರು ನಾವು 280 ಮನೆಗಳಿಗೆ ಮನೆ ಭೇಟಿ ಮಾಡಿದ್ದೀವಿ. ಆ ಮನೆ ಭೇಟಿ ಮಾಡುವಾಗ ಹೆಚ್ಚಿನ ಭಾಗಗಳಲ್ಲಿ ಅವರು ಅಧ್ಯಕ್ಷರೊಟ್ಟಿಗೆ ತ್ರಿವೇಣಿ ಪಲ್ಲತ್ತಾರು ಮೇಡಮ್ ಅವರೊಟ್ಟಿಗೆ ಎಲ್ಲ ಮನೆಗಳಿಗೆ ನಮ್ಮೊಟ್ಟಿಗೆ ಬಂದು ಆಮಂತ್ರಣ ಪತ್ರಿಕೆಯನ್ನು ಹಚ್ಚುವ ಕಾರ್ಯದಲ್ಲಿ ಇರ್ಬೋದು. ಹಾಗೆ ಬೇರೆ ಬೇರೆ ವಿಷಯಗಳಲ್ಲಿ ನರೇಗಾ ಯೋಜನೆಯಲ್ಲಿ ನಾವು ಕೆಲಸವನ್ನು ಮಾಡುವಾಗ ಅವರು ಮತ್ತು ಅವರ ಪತಿ ಇಬ್ಬರೂ ಕೂಡ ಇದರಲ್ಲಿ ಕೂಡಿಕೊಂಡು ನಮ್ಮ ಶಾಲಾಭಿವೃದ್ಧಿಗೆ ಶ್ರಮಿಸಿದ್ದೆ. ಅವರು ಕೂಡ ವೇದಿಕೆಗಳಿದ್ದೆ. ಅವರಿಗೂ ಪ್ರೀತಿಯ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಶ್ರೀಮತಿ ನಿಮಿತಾ ನವೀನ್ ರೈಗಳು, ಗ್ರಾಮ ಪಂಚಾಯತಿನ ಸದಸ್ಯರು, ನಮ್ಮ ಕೈಕಾರ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲ ಸಭೆ ಸಮಾರಂಭಗಳ ಮಟ್ಟಿಗೆ ಭಾಗವಹಿಸಿ ನರೇಗಾ ಯೋಜನೆಗೆ ಸಂಪೂರ್ಣ ಸಹಕಾರ ನೀಡಿದ ನಿಮಿತಾ ನವೀನ್ ರೈಗಳಿದ್ದ. ಅವರಿಗೂ ಪ್ರೀತಿಯ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಬಂಧುಗಳೇ, ಡಾಕ್ಟರ್ ಸುಧೀರ್ ಕುಮಾರ್ ಶೆಟ್ಟಿಯವರು, ಉಪ ಪ್ರಾಂಶುಪಾಲರು, ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಮ್ಯಾಂಗ್ಳೂರು. ನಾವು ನಮ್ಮ ಈ ಒಂದು ಆಮಂತ್ರಣ ಪತ್ರಿಕೆ ಇಷ್ಟು ಸುಂದರವಾಗಿ ಮೂಡಿ ಬರಬೇಕಾದ್ರೆ ಅದಕ್ಕೆ ಮೂಲ ಕಾರಣರು ಡಾಕ್ಟರ್ ಸುಧೀರ್ ಕುಮಾರ್ ಶೆಟ್ಟಿಯವರು. ಅವರವರ ಆಡಳಿತ ಸಮಿತಿಯವರ ಮಾತನಾಡಿ ಇದಕ್ಕೆ ಬೇಕಾದಂತಹ ಒಂದು
ಆ ಒಂದು ಅಚ್ಚುಕಟ್ಟಾದ ಒಂದು ಏನು ಪ್ರಕಟಣೆ ಇದೆ ಅವರ ಕಾಲೇಜಿನ, ಅದನ್ನು ಕೊಟ್ಟು ಚಂದವಾಗಿ ಕಾಣುವಂತೆ ಮಾಡಿದ್ದಾರೆ. ಇವತ್ತು ನಮ್ಮ ಸಮಾರಂಭದಲ್ಲಿ ಭಾಗವಹಿಸಿ ನಮ್ಮೊಟ್ಟಿಗೆ ನಮ್ಮ 2 ಮಾತುಗಳನ್ನು ಹಿತನುಡಿಗಳನ್ನು ಆಡಿ ಅನೇಕ ಹಿತವಾದಂಥ ಒಂದು ಕಾಲೇಜಿನ ಉಪಪ್ರಾಂಶುಪಾಲರು ಏನು ಮಾತನಾಡಬೇಕು, ಏನು ಸಜೆಷನ್ ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ಸುಧೀರ್ ಕುಮಾರ್ ಶೆಟ್ಟಿ ಅವರಿಗೆ ಪ್ರೀತಿಯ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಮಾನ್ಯ ಜಯಪ್ರಕಾಶ್ ಶೆಟ್ಟಿ ಚಿಲ್ಲೇಡ್ಕ ಅವರು ಜನರಲ್ ಮ್ಯಾನೇಜರ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ನಮ್ಮ ಹಿರಿಯ ವಿದ್ಯಾರ್ಥಿಗಳು. ಅವರು ಇವತ್ತು ಅನಿವಾರ್ಯ ಕಾರಣಗಳಿಂದ ಬರಲು ಆಗಲಿಲ್ಲ ಅಂತ ನಮಗೆ ಮೆಸೇಜನ್ನು ಕಳಿಸಿದ್ದಾರೆ. ಆ ಮೆಸೇಜನ್ನು ನಿಮ್ಮ ಮುಂದೆ ಓದಿ ಹೇಳಿದ್ದೇನೆ. ಅವರಿಗೂ ಅವರ ಅನುಪಸ್ಥಿತಿಯಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಶ್ರೀ ಶಶಿಕುಮಾರ್ ರೈ ಬಾಲಿವುಡ್ ಅವರು, ನಾನು ಮತ್ತು ಅವರು ಕ್ಲಾಸ್ಮೇಟ್ಸ್. ಯಾವಾಗಲೂ ಹೇಳ್ತಾರೆ ಶಶಿಯನ್ನ, ಸೀತನ್ನೆಲೆಯನ್ನ ಕ್ಲಾಸ್ಮೇಟ್ಸ್. ಅದು ಹೌದು, ಅವರು ಕ್ಲಾಸ್ಮೇಟ್ಸ್. ಅಂದರೆ ಅವರು ಸ್ವಲ್ಪ ಜೀವದಲ್ಲಿ ಎತ್ತರ ಇದ್ದರೆ, ನಾನು ಸ್ವಲ್ಪ ತಗ್ಗಲಿದ್ದೇನೆ. ಆದರೆ ನಮ್ಮ ಕೆಲಸ ಅವರೊಟ್ಟಿಗೆ ನಾನು ಹೊಂದಾಣಿಕೆಯಲ್ಲಿ ಮಾಡೋದು. ಯಾವಾಗಲೂ ಏನಾದರೂ ಬೇಕಾದರೆ ಫೋನ್ ಮಾಡ್ತೇನೆ ಅವರಿಗೆ. ಆ ರೀತಿಯಲ್ಲಿ ಅವರು ಕೂಡ ನಮ್ಮೊಟ್ಟಿಗೆ ಹೊಂದಾಣಿಕೆಯಲ್ಲಿ ಕೆಲಸ ಮಾಡುವವರು ಶ್ರೀ ಶಶಿಕುಮಾರ್ ರೈ ಬಾಲಿವುಡ್ಗಳು. ಅವರು ಒಂದು ಸಹಕಾರಿ ಕ್ಷೇತ್ರದಲ್ಲಿ ಅಪ್ರತಿಬಂಧ ಯಾವ ಕೆಲಸವನ್ನು ಮಾಡಬಹುದಂತ ಹೇಳುವಂಥ ಒಂದು ಉದಾಹರಣೆಯಾಗಿ ನಮಗೆ ನಿಂತಿದ್ದಾರೆ. ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಶಶಿಕುಮಾರ್ ರೈ ಬಾಲಿವುಡ್ ಇವರಿಗೆ ಪ್ರೀತಿಯ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಶ್ರೀ ಮೋಹನ್ ದಾಸ್ ರೈಗಳು ಅಮ್ಮಿಯಣ್ಣ, ನಾವು ಕೈಕಾರ ಈ ಶಾಲೆಗೆ ಯಾವಾಗ ಬೇಕಾದರೂ ಅವರ ಅರ್ಥವರ್ಕೆ ಬೇಕಂತ ಮೆಷಿನನ್ನು ನಾವು ಕೇಳಿದಾಗ ಒಂದೂ ಚೂರು ತಡ ಮಾಡಿದೆ. ಮೊನ್ನೆ ಕೂಡ ಎಲ್ಲ ಡೋಸಿಂಗ್ ಮಾಡಿದ ಅವರ ಮೆಷಿನಲ್ಲಿ, ಎಲ್ಲ ಮಾರ್ಗದ ಬದಿಯಲ್ಲಿ ಪಾರ್ಕಿಂಗ್ ಯಾವುದಕ್ಕೆ ಇರ್ಬೋದು. ಅವರನ್ನು ಕೇಳುವಾಗ ಅದು ತಕ್ಷಣ ಅದನ್ನು ಕಳುಹಿಸಿಕೊಟ್ಟು ಮತ್ತೆ ಶಾಲಾಭಿವೃದ್ಧಿಗೆ ಬೇಕಾದಂಥ ಧನರೂಪದ ಸಹಾಯವನ್ನು ಕೊಟ್ಟು ನಮ್ಮಲ್ಲಿಗೆ ಆತ್ಮೀಯವಾಗಿ ವರ್ತಿಸುವಂತಹ ಅಮ್ಮಿಯಣ್ಣ ಮೋಹನ್ ದಾಸ್ ರೈಗಳು ಕುಂಬ್ರ, ಮಾತೃಶ್ರೀಯಾರ್ಥ ಮೂವರ್ಸ್ ಇವರಿಗೂ ಪ್ರೀತಿಯ ಧನ್ಯವಾದವನ್ನು ಸಮರ್ಪಿಸ್ತಿದ್ದೇನೆ. ಶ್ರೀ ಬುಡಿಯಾರ್ ರಾಧಾಕೃಷ್ಣ ರೈಗಳು, ಉದ್ಯಮಿಗಳು, ಪುತ್ತೂರು. ನಾವು ಬುಡಿಯಾರ್ ರಾಧಾಕೃಷ್ಣ ರೈಗಳಿಗೆ ಕಾರ್ಪಾಡಿ ಸುಬ್ರಹ್ಮಣ್ಯ ದೇವಸ್ಥಾನದ ಬ್ರಹ್ಮಕಲಶ ಅಧ್ಯಕ್ಷರಾಗಿದ್ದ ಅವರೊಟ್ಟಿಗೆ ನಾನು ಕೆಲಸ ಮಾಡಿದೆ. ಬಹುಶಃ ಅವರೊಟ್ಟಿಗೆ ಕೆಲಸ ಮಾಡುವ ನನಗೆ ಒಂದೇ ಅರ್ಥ ಆದಂತ ಹೇಳಿದರೆ, ನಾವು ಯಾವುದೇ ಮೀಟಿಂಗಲ್ಲಿ ಮಾಡುವಾಗ ಸ್ವಲ್ಪ ನೆಗಾಡಬೇಕು, ಇಲ್ಲದೆ ಸ್ವಲ್ಪ ಏನಾದರೂ ತರಾಟೆ ಮಾತಾಡಬೇಕು. ಇಲ್ಲದ್ರೆ ಸೀರಿಯಸ್ ಆಗಿದ್ದರೆ ಆ ಮೀಟಿಂಗು ಕೊನೆಗೊಳ್ಳುವುದಿಲ್ಲ, ಮತ್ತು ಅದರ ಒಂದು ರಿಸಲ್ಟ್ ಫಲಿತಾಂಶ ಕೂಡ ಬರಲ್ಲ ಅಂತ. ಆ ಒಂದು ಬ್ರಹ್ಮಕಲಶದ ಅಧ್ಯಕ್ಷರಾಗಿದ್ದುಕೊಂಡು, ಜೀರ್ಣೋದ್ಧಾರ ಸಮಿತಿ ಮತ್ತು ಬ್ರಹ್ಮಕಲಶ ಅಧ್ಯಕ್ಷರಾಗಿದ್ದುಕೊಂಡು ಯಾವ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ನಾನು ಅವರ ಹತ್ರ ತುಂಬ ಕಲಿತಿದ್ದೇನೆ. ಹಾಗಾಗಿ ಅದನ್ನು ಕೆಲವು ಕಡೆಗಳಲ್ಲಿ ಇಲ್ಲಿ ಕೂಡ ಉಪಯೋಗಿಸಿದ್ದೇನೆ ನಾನು. ಹಾಗಾಗಿ ಇವತ್ತು ಅವರು ನಮ್ಮೊಟ್ಟಿಗೆ ಇದ್ದು ನಮಗೆ 2 ಹಿತನುಡಿಗಳನ್ನು ಆಡಿ ಸಂಪೂರ್ಣವಾದ ಸಹಕಾರ ನೀಡಿದ್ದಾರೆ. ಬುಡಿಯ ರಾಧಾಕೃಷ್ಣರಿಗೆ ಪ್ರೀತಿಯ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಶ್ರೀ ದಿನೇಶ್ ರೈ ಮೂಳೆಯವರು, ಬಹುಶಃ ನಮ್ಮ ಶಾಲೆಯ ಎಲ್ಲ ಸರ್ವತೋಮುಖ ಅಭಿವೃದ್ಧಿ. ಕಳೆದ ವರ್ಷ ನಾವು ಶಿಕ್ಷಕರ ಒಂದು ವೇತನಕ್ಕೆ ನಾವು ಅವರ ಹತ್ರ ಒಂದು ರಿಕ್ವೆಸ್ಟನ್ನು ಕೊಟ್ಟಾಗ ಅವರು ಅಂದಾಜು 50ಕ್ಕಿಂತ 55,000 ರೂಪಾಯಿಗಳ ಒಮ್ಮೆ ಹಣವನ್ನು ಕೊಟ್ಟಿದ್ದಾರೆ. ಈ ಸಲ ಕೂಡ 50,000 ರೂಪಾಯಿಗಳು ನಮ್ಮ ಈ ಕಟ್ಟಡದ ಒಂದು ಕೆಲಸಕ್ಕೆ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಈ ರೀತಿ ಸಂದರ್ಭದಲ್ಲಿ ಪ್ರೀತಿಯ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಯೂಸುಫ್ ಹಾಜಿ ಕೈಕಾರ, ನಮ್ಮ ಹಿರಿಯ ವಿದ್ಯಾರ್ಥಿಗಳು. ಯೂಸುಫ್ ಹಾಜಿ ಕೈಕಾರ ಅವರು, ನಾವು ಕೈಕಾರ ಶಾಲೆಯ ಯಾವುದೇ ಕೆಲಸಕ್ಕೂ ಅವರ ಹತ್ರ ವಿನಂತಿಯನ್ನು ಮಾಡಿಕೊಂಡಾಗ ಸಂಪೂರ್ಣ ಸಹಕಾರ ನೀಡುವರು. ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಶ್ರೀ ಚಿದಾನಂದ ಬೈಲಾಡಿಯವರು ಬೆಳಿಗ್ಗೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಬಾಬುಗೌಡರವರ ತಂದೆಯವರು ಇಲ್ಲೇ ಹಿರಿಯ ವಿದ್ಯಾರ್ಥಿಗಳು, ಅವರು ಕೂಡ ನಮ್ಮೊಟ್ಟಿಗೆ ಬೆಳಿಗ್ಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅವರಿಗೂ ಧನ್ಯವಾದ. ಅದೇ ರೀತಿ ಶ್ರೀ ಸಂತೋಷ್ ಕುಮಾರ್ ರೈಗಳು ಕೈಕಾರ, ಇವರಿಗೂ ಪ್ರೀತಿಯ ಧನ್ಯವಾದ ಸಮರ್ಪಿಸ್ತೇನೆ. ಬಹುಶಃ ಕೈಕಾರ ಶಾಲೆಗೆ ಈ ವರ್ಷ ಬೇರೆ ಬೇರೆ ವಿಭಾಗಗಳಿಂದ ಒಂದು ಅಂದಾಜು 54,000 ರೂಪಾಯಿಗಳ ಮಕ್ಕಳ ಪುಸ್ತಕ ಮತ್ತು ಬ್ಯಾಗ್ಸ್, ನೋಟ್ಸ್ ಬುಕ್ಸ್ ಮತ್ತು ಟೆಕ್ಸ್ಟ್ ಬುಕ್ಸ್ ಅವರು ಒದಗಿಸಿಕೊಟ್ಟಿದ್ದಾರೆ. ಮತ್ತು ಯಾವುದೇ ಕೆಲಸಕ್ಕೆ ಟೀಚರ್ಸ್ ಸ್ಯಾಲರಿ ಇರ್ಬೋದು, ಎಲ್ಲದಕ್ಕೂ ಸಂಪೂರ್ಣ ಸಹಕಾರ ನೀಡುವರು ಸಂತೋಷ್ ಕುಮಾರ್ ರೈಗಳು, ಇವರಿಗೂ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮಗೆ ಡಾಕ್ಟರ್ ಅರುಣ್ ಕುಮಾರ್ ರೈ ಅವರು, ನಾನು ಮತ್ತು ಪ್ರಜನ್ ರೈಗಳು ಮೊದಲು ಅವರ ಹತ್ರ ಮಾತಾಡಿದಾಗ ನಮ್ಮ ಈ ಸಭಾಂಗಣಕ್ಕೆ ಒಂದು ಆಸನದ ವ್ಯವಸ್ಥೆ ಆಗಬೇಕು, ಅಂದಾಜು ಒಂದು 250-300 ಆಸನದ ವ್ಯವಸ್ಥೆ ಆಗಬೇಕಂತ ಒಂದು ವಿನಂತಿಯನ್ನು ಮಾಡಿಕೊಂಡ ಡಾಕ್ಟರ್ ಅರುಣ್ ಕುಮಾರ್ ರೈ ಅವರ ಹತ್ರ. ಅವರು ತಕ್ಷಣ ಸ್ಪಂದಿಸಿ ಭಾರತ್ ಆಗ್ರೋವೆಟ್ಸ್ ಲಿಮಿಟೆಡ್ ಮ್ಯಾಂಗ್ಳೂರು ಇವರು ನಮಗೆ 150 ಚೇರ್ಸ್ಗಳನ್ನು ಒದಗಿಸಿಕೊಟ್ಟು ಅಂದಾಜು ಒಂದು 60,000 ರೂಪಾಯಿಗಳ ಚೇರನ್ನು ಒದಗಿಸಿಕೊಟ್ಟಿದ್ದಾರೆ. ಈಗಾಗಲೇ ಬಂದಿದೆ. ಅವರಿಗೂ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನು ಸಮರ್ಪಿಸಬೇಕಾಗ್ತದೆ. ಬಂಧುಗಳೇ, ಇದರೊಟ್ಟಿಗೆ ನಾವು ಒಂದು 5 ನಿಮಿಷ ನಮ್ಮೊಟ್ಟಿಗೆ ನಮ್ಮ ಅಧ್ಯಕ್ಷರು ಮತ್ತು ವೇದಿಕೆಯಲ್ಲಿ ಎಲ್ಲರೂ ನಮಗೆ ಸಹಕರಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನು ವೇದಿಕೆ ಮಾಡುತ್ತಾ, ನಮ್ಮ ಮಾನ್ಯ ಶಾಸಕರಂತ ಅಶೋಕ್ ಕುಮಾರ್ ರೈ ಅವರು ಈಗ ತಾನೇ ಹೇಳಿದಾಗೆ 10 ಲಕ್ಷ ರೂಪಾಯಿಗಳ ಅನುದಾನದೊಂದಿಗೆ, ಮಾನ್ಯ ಕಿಶೋರ್ ಬಟ್ಯಾಡಿ ಅವರು 5 ಲಕ್ಷ ರೂಪಾಯಿಗಳ ಅನುದಾನದೊಂದಿಗೆ, ಅದೇ ರೀತಿ ನಮ್ಮ ಮಾನ್ಯ ಭೋಜೇಗೌಡರು 5 ಲಕ್ಷ ರೂಪಾಯಿಗಳ ಅನುದಾನದೊಂದಿಗೆ, ಡಾಕ್ಟರ್ ಧನಂಜಯ ಸರ್ಜಿ ಅವರು 5 ಲಕ್ಷ ರೂಪಾಯಿಗಳ ಅನುದಾನದೊಂದಿಗೆ, ಶ್ರೀ ಕೇಶವ ಪ್ರಸಾದ್ ರವರು ವಿಧಾನಸಭಾ ಸದಸ್ಯರು ಮಾನ್ಯ 5 ಲಕ್ಷ ರೂಪಾಯಿಗಳ ಅನುದಾನದೊಂದಿಗೆ ನಮಗೆ ಸಂಪೂರ್ಣವಾದ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ವಿಶೇಷವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಾನು ದುಡಿಯುವ ಸಂಸ್ಥೆ ಬಹುಶಃ
ನಾನು ಈ ಸಂದರ್ಭದಲ್ಲಿ ಒಬ್ಬರನ್ನು ಸ್ಮರಿಸಬೇಕಾಗ್ತದೆ. ನನ್ನ ದೊಡ್ಡಪ್ಪ ಕಾವು ಅಂತಪ್ ಶೆಟ್ರು. ಯಾಕಂತ ಹೇಳಿದರೆ ನಾನು PUC ಮಾಡಿ KPTಯಲ್ಲಿ ನನ್ನ ಡಿಪ್ಲೊಮಾ ಮುಗಿಸಿದ ತಕ್ಷಣ, ಅದಕ್ಕಿಂತ ಮೊದಲು KPTಯಲ್ಲಿ ನಾನು ಸಿವಿಲ್ ಇಂಜಿನಿಯರಿಗೆ ಸೇರಿದ್ದೆ. ಯಾಕಂತ ಹೇಳಿದರೆ ನನಗೆ ಕೆಮಿಕಲ್ ಇಂಜಿನಿಯರಿಂಗ್ ಸಿಗಲಿಲ್ಲ. ನಂದು ಜನರಲ್ ಕ್ಯಾಟಗರಿ ಆದ ಕಾರಣ ನಮ್ಮದು 78% ಮಾರ್ಕ್ ಇದನ್ನು ಸಿಗಲಿಲ್ಲ. ತಕ್ಷಣ ಅಂತಪ್ ಶೆಟ್ರುಗಳು ಅದನ್ನು ಆಗ ದಕ್ಷಿಣ ಕನ್ನಡ ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗಿದ್ದಂಥ ಹಿರಿಯರಾದಂತಹ ಸಂಕಪ್ರಿಯವರ ಹತ್ರ ಮಾತಾಡಿ ನನಗೆ ಕೆಮಿಕಲ್ ಇಂಜಿನಿಯರನ್ನು ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ನಾನು ಕೆಮಿಕಲ್ ಇಂಜಿನಿಯರ್ ಆದ ಕಾರಣ ನಾನು MRPಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಸಿವಿಲ್ ಇಂಜಿನಿಯರ್ ಆದ ಬೇರೆ ಕೆಲಸ ಮಾಡ್ತಿರೋದು ಅದು ಬೇರೆ ವಿಷಯ. ಆದರೆ ಆದ ಕಾರಣ MRPಯಲ್ಲಿ ಕೆಲಸ ಮಾಡೋ ಕಾರಣ ನನಗಿದೆಲ್ಲ ಈ ವ್ಯವಸ್ಥೆಗೆಲ್ಲ ಅದು ದಾರಿ ದೀಪವಾಗಿ ಇವತ್ತು ನನಗೆ ಮಾನ್ಯ ಸಂಸದರು ಹಾಗೂ ಶಾಸಕರ ಮುಖಾಂತರ ಅದನ್ನು ನೆರವೇರಿಸಿಕೊಂಡು ಸಾಧ್ಯವಾಯಿತು. ಈ ಸಂದರ್ಭದಲ್ಲಿ ನಮ್ಮ ದೊಡ್ಡಪ್ಪ ಕಾವು ಅಂತಪ್ಪ ಶೆಟ್ರು, ಅದೇ ರೀತಿ ಅವರ ಮಗ ಕಾವು ಹೇಮನಾಥ ಶೆಟ್ರು, ಈ ಸಂದರ್ಭದಲ್ಲಿ ಅವರಿಗೂ ಕೂಡ ನಾನು ಧನ್ಯವಾದವನ್ನು, ಇವತ್ತು ಅವರು ನಿನ್ನೆ ವೇದಿಕೆಯಲ್ಲಿ ಇರಬೇಕಿತ್ತು, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ MRPL ಸಂಸ್ಥೆ, ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು HR ಇನ್ಚಾರ್ಜ್ ನಿನ್ನೆ ಮನೋಜ್ ಸರ್ ಬಂದಿದ್ದರು, ಎಲ್ಲರಿಗೂ ಪ್ರೀತಿಯ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಪ್ರಮುಖವಾಗಿ ನಮ್ಮ ಶಾಲೆಯ ಮುಖ್ಯ ಆಸ್ತಿ ಅಂತ ಹೇಳಿದರೆ ನಮ್ಮ ಮಕ್ಕಳು, ನಮ್ಮ 60 ಮಕ್ಕಳು. ಈ 60 ಮಕ್ಕಳು ಮುಂದೆ ಅದು ಬೆಳ್ಳಿ ಚುಕ್ಕಿಗಳಾಗಿ ಬೆಳೆಯಬೇಕಂತ ಹೇಳುವ ಒಂದೇ ಒಂದು ಉದ್ದೇಶದಿಂದ ನಮ್ಮ ಶಾಲಾಭಿವೃದ್ಧಿ ಸಮಿತಿ, ಶಿಕ್ಷಕ ವೃಂದ ಮತ್ತು ಶತಮಾನೋತ್ಸವ ಸಮಿತಿ ಜೊತೆಯಾಗಿ ನಾವು ಕೆಲಸವನ್ನು ಮಾಡುವಂತಹ ಸಂದರ್ಭ ಈಗ ಒಂದು 4-5 ತಿಂಗಳಿಂದ ಆಗಿದೆ. ಹಾಗಾಗಿ ಈ ರಿಸಲ್ಟ್ ನಮಗೆ ಫಲಿತಾಂಶ ಬಂದಿದೆ. ಹಾಗಾಗಿ ಪ್ರಮುಖವಾಗಿ ನಮ್ಮ ಎಲ್ಲ 60 ಮಕ್ಕಳಿಗೂ, ಎಲ್ಲ ಪುಟಾಣಿಗಳಿಗೂ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಪುಟಾಣಿಗಳ ತಂದೆ ತಾಯಿಗಳು, ಪೋಷಕರು, ನಾವು ಯಾವುದೇ ಸಂದರ್ಭಗಳಲ್ಲಿ ಎರಡು ದಿವಸಕ್ಕೆ ಮೀಟಿಂಗ್ ಕರೆದದ್ದುಂಟು. ಆಗ ತಕ್ಷಣ ಸ್ಪಂದಿಸಿ ಎಲ್ಲ ಆ ಪ್ಯಾರೆಂಟ್ಸ್ ನಮ್ಮ ಮೀಟಿಂಗ್ಗೆ ಬಂದು ನಾವು ಹೇಳಿದಂಥ ಎಲ್ಲ ಒಂದು ಸೂಚನೆಗಳನ್ನು ಪಾಲಿಸಿ ಯಥಾವತ್ತಾಗಿ ಅದಕ್ಕೆ ಕಾರ್ಯಕ್ರಮದಲ್ಲಿ ಮೊನ್ನೆ ಕೂಡ ನಾವು ಒಂದು ಪ್ಯಾರೆಂಟ್ಸ್ ಮೀಟಿಂಗ್ ಮಾಡಿದ್ದೆವು. ನೀವು ಯಾವ ಕಾರ್ಯವನ್ನು ಮಾಡಬೇಕಂತ ಅದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಮಕ್ಕಳ ಪೋಷಕರಿಗೂ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಶಾಲಾ ಶಿಕ್ಷಕ ವರ್ಗ, ನಮ್ಮ ಪ್ರಭಾರ ಮುಖ್ಯ ಗುರುಗಳಂತ ಶ್ರೀ ರಾಮಣ್ಣರಯ್ಯವರು, ಬಹುಶಃ ಶತಮಾನೋತ್ಸವದ ಬೀಜವನ್ನು ಬಿತ್ತಿದವರು ನಾನು ಹೇಳಿದೆ ಈಗಾಗಲೇ ಅವರು ಅಂತ. ಹಾಗಾಗಿ ಆ ಬೀಜವನ್ನು ಬಿತ್ತಿದ ಕಾರಣ ಇವತ್ತು ಅದು ಮರವಾಗಿ ಫಲವನ್ನು ಬಿಟ್ಟಿದೆ. ಹಾಗಾಗಿ ಈ ಶತಮಾನೋತ್ಸವದ ಎಲ್ಲ ಕೆಲಸಗಳಲ್ಲಿ ಅವರು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ. ನಮ್ಮ ಪ್ರಭಾರ ಮುಖ್ಯರು ಶ್ರೀ ರಾಮಣ್ಣರಯ್ಯವರಿಗೂ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಶಿಕ್ಷಕ ವೃಂದ, ನಮ್ಮ ಸರ್ಕಾರಿ ಅತಿ ಶಿಕ್ಷಕರಿಂದ ಸೂರರಾಜ್, ಅದೇ ರೀತಿ ನಮ್ಮ ಜ್ಞಾನದೀಪದ ಶಿಕ್ಷಕ ನಂದಿನಿ HM, ಅದೇ ರೀತಿ ನಮ್ಮ ಆಂಗ್ಲ ಮಾಧ್ಯಮ ಶಿಕ್ಷಕ ಶೋಭಾ ಶೆಟ್ಟಿಯವರು, ಅದೇ ರೀತಿ ನಮ್ಮ LKG UKG ಶಿಕ್ಷಕಿಯಾದ ವೇದಾಕ್ಷಿ ಅವರು, ಹಾಗೂ ಕಳೆದ ವರ್ಷದ ಈ ವರ್ಷ ಅವರು ಲೀವಲ್ಲಿದ್ದಾರೆ ಜಯಶ್ರೀ ಮೇಡಮ್ ಅವರು, ಇವರಿಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಬಹುಶಃ ನಾವು ಕೊಟ್ಟಂಥ ಯಾವುದೇ ಒಂದು ಸೂಚನೆಗಳನ್ನು ಹೆಡ್ ಮಾಸ್ಟರ್ ಸೂಚನೆ ಕೊಡೋ ಹಾಗೆ ನಾವು ಕೂಡ ಸೂಚನೆ ಕೊಟ್ಟಿದ್ದೇವೆ. ಕೆಲವು ಸಂದರ್ಭಗಳ ಮನಸ್ಸಿಗೆ ನೋವಾಗಿರ್ಬೋದು, ಆದರೆ ನಮ್ಮ ಉದ್ದೇಶ ಏನಂದರೆ ನಾಳೆ ನಮ್ಮ ಮನಸ್ಸಿಗೆ ಬೇಸರ ಆಗದೆ ಕೆಲಸ ಆಗಬೇಕಂತ. ಅದೇ ಒಂದು ವಿಷಯಕ್ಕೆ ಏನು ನೋವಿದ್ದರೂ ಅದನ್ನು ಮನ್ನಿಸಿ ಅಂತ ಹೇಳುತ್ತಾ ನಿಮಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ LKG UKG ಬೆಟರ್ಮೆಂಟ್ ಸಮಿತಿ ಅಂದರೆ ಅದರಲ್ಲಿ ಮೊದಲು ಇಬ್ಬರು ಇದ್ದವು, ಶಾರದಾ ಶೆಟ್ಟಿ ಮತ್ತು ಸಂಜೀತ್ ಶೆಟ್ಟಿ. ಈ LKG UKG ಬೆಟರ್ಮೆಂಟ್ ಸಮಿತಿಯೊಟ್ಟಿಗೆ ಮತ್ತೆ ಸೇರಿಕೊಂಡು ರಮೇಶ್ ಬಳ್ಳ, ಅದೇ ರೀತಿ ಹರೀಶ್ ಕುಲಾಲ್, ಅದೇ ರೀತಿ ಗೀತಾ ದೇವಿ ಪ್ರಸಾದ್ ಶೆಟ್ಟಿ ಅವರು, ಇವರಿಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಶತಮಾನೋತ್ಸವ ಸಮಿತಿಯ ಎಲ್ಲ 21 ಸಮಿತಿಯ ಸಂಚಾಲಕರು, ಸಹ ಸಂಚಾಲಕರು ಹಾಗೂ ಸರ್ವ ಸದಸ್ಯರಿಗೂ ಪ್ರೀತಿಯ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕೈಗಾರ ಶಾಲೆಯ ಅಡುಗೆ ಸಿಬ್ಬಂದಿ ಕುಸುಮಕ್ಕ ಮತ್ತು ಮೀನಾಕ್ಷಕ್ಕ, ಇವರಿಗೂ ಕೂಡ ಈ ಸಂದರ್ಭದಲ್ಲಿ ನಮಗೆ ಯಾವಾಗ ನಾವು ಶಾಲೆಯ ಆಫೀಸಿಗೆ ಹೋದಾಗ ಅವರು ಕಾಫಿ ಕೊಡೋದಿರ್ಬೋದು, ತಿಂಡಿ ಕೊಡೋದಿರ್ಬೋದು, ಅದನ್ನು ಅಚ್ಚುಕಟ್ಟಾಗಿ ಸಮಯ ಪಾಲನೆ ಇರ್ಬೋದು, ಎಲ್ಲದರಲ್ಲಿಯೂ ಕುಸುಮಕ್ಕ ಮತ್ತು ಮೀನಾಕ್ಷಕ್ಕ ಇಬ್ಬರು ಕೂಡ ಒಳ್ಳೆಯ ರೀತಿಯಲ್ಲಿ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ನೀವು ಇನ್ನೂ ಕೂಡ ಅದೇ ಮುಂದುವರಿ ಅಂತ ಹೇಳುತ್ತಾ ನಿಮಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಅಂಗನವಾಡಿ ಶಿಕ್ಷಕಿಯರು ವೀಣಾ ಟೀಚರ್ ಮತ್ತು ವಿನಿತಾ ಟೀಚರ್ ಹಾಗೂ ಅಂಗನವಾಡಿಯ ಪುಟಾಣಿ ಮಕ್ಕಳು, ಇವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ನಮ್ಮ ನರೇಗಾ ಯೋಜನೆಯಲ್ಲಿ ಈಗಾಗಲೇ ಹೇಳಿದರೆ 4 ಲಕ್ಷ ರೂಪಾಯಿಗಳ ಆವರಣ ಗೋಡೆಗೆ ಕಾರಣೀಕರ್ತರು ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಎಲ್ಲ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗ, ನಿಮಗೂ ಪ್ರೀತಿಯ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಶಿಕ್ಷಣ ಇಲಾಖೆಯ ಸರ್ವಾಧಿಕಾರಿಗಳು, ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಆಗಿನ ಕ್ಷೇತ್ರ ಶಿಕ್ಷಣ ಲೋಕೇಶ್ ಸರ್ ಅವರು ಹಾಗೂ ಪ್ರಸ್ತುತ ಶಿಕ್ಷಣಾಧಿಕಾರಿಗಳಂತಹ ವಿಷ್ಣು ಪ್ರಸಾದ್ ಸರ್ ಅವರು, ನಿಮಗೂ ಕೂಡ ಹಾಗೂ ಇಲಾಖೆ ಎಲ್ಲ ಅಧಿಕಾರಿಗಳಿಗೂ ಪ್ರೀತಿಯ ಧನ್ಯವಾದಗಳನ್ನು ಒಂದೇ ಮಾತಿನಲ್ಲಿ ಸಲ್ಲಿಸ್ತಾ ಇದ್ದೇನೆ. ನಮ್ಮ
ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು DDP ಅವರು ಶಶಿಧರ್ ಸರ್, ನಾವು ಮೊನ್ನೆ ಅವ್ರ ಹತ್ರ ಇದರ ಬಗ್ಗೆ ಪರ್ಮಿಷನ್ಗೆ ಕೇಳಿದಾಗ ನೀವು ಮಾಡ್ರಪ್ಪ ನಾನು ಇದ್ದೇನೆ ಒಟ್ಟಿಗೆ ಅಂತ ಹೇಳಿದರು. ಹಾಗಾಗಿ ಅವರ ಒಂದೇ ಮಾತಿನೊಂದಿಗೆ ನಮ್ಮ ಸರ್ಕಾರದ ಅನುಮತಿ ನಮಗೆ ದೊರಕಿ, ಹಾಗಾಗಿ ಇವತ್ತು ನಿನ್ನೆ ಮತ್ತು ಇವತ್ತು ಈ ಕಾರ್ಯಕ್ರಮ ಫೆಬ್ರವರಿ 14-15 ಕಾರ್ಯಕ್ರಮ ಆಗಬೇಕಾದ್ರೆ ನಮ್ಮ ಉಪನಿರ್ದೇಶಕರ ಅನುಮತಿಯ ಕಾರಣ ಆಗಿದೆ. ಹಾಗಾಗಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಎಲ್ಲ ಹಿರಿಯ ವಿದ್ಯಾರ್ಥಿಗಳು, ಬಹುಶಃ ಸಾವಿರಾರು ವಿದ್ಯಾರ್ಥಿಗಳು ನಾವು ರಿಜಿಸ್ಟ್ರೇಷನ್ ಕೌಂಟರ್ ಮಾಡಿದ್ದೇವೆ, ಅದರಲ್ಲಿ ನೋಂದಣಿ ಆಗಿರ್ಬೋದು. ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೂ ನಾವು ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಊರಿನ ಎಲ್ಲ ಮಹನೀಯರು, ಬಹುಶಃ ನಮಗೆ ಸಹಾಯ ನೀಡಿದಂಥ ಎಲ್ಲ ಮಹನೀಯರಿಗೂ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಧನ ಸಹಾಯ ನೀಡಿದಂತಹ 500 ರೂಪಾಯಿಯಿಂದ ಹಿಡಿದು 30 ಲಕ್ಷದವರೆಗೆ ಕೊಡಿದಂಥ ಎಲ್ಲ ದಾನಿಗಳಿಗೂ ಪ್ರೀತಿಯ ಧನ್ಯವಾದಗಳನ್ನು ಒಂದೇ ಮಾತಿನಲ್ಲಿ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶತಮಾನೋತ್ಸವದ ಭವನ ಇಷ್ಟು ಸುಂದರವಾಗಿ ಮೂಡಿ ಬರಬೇಕಾದ್ರೆ ಅದಕ್ಕೆ ಅದರ ನಿರ್ಮಾತೃ ನಮ್ಮ ನವೀನ್ ಪ್ರಸಾದ್ ರೈ ಇವರು, ಅವರನ್ನು ವೇದಿಕೆ ಕರೆದಿದ್ದು ಒಂದು ಗೌರವವನ್ನು ಸ್ವೀಕರಿಸಿ ಅಂತ. ಬಹುಶಃ ಏನೋ ತತ್ವ ಇರಬೇಕು ಅವರದ್ದು, ಹಾಗಾಗಿ ಅವರು ಸ್ವೀಕರಿಸಿಲ್ಲ. ಹಾಗಾಗಿ ನವೀನ್ ಪ್ರಸಾದ್ ರೈಗಳಿಗೂ ಈ ಸಂದರ್ಭದಲ್ಲಿ ನಾನು ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಪತ್ರಕರ್ತ ಬಂಧುಗಳು, ನಾವು ಮೊನ್ನೆ ಪ್ರೆಸ್ ಮೀಟ್ ಮಾಡುವಾಗ ಎಲ್ಲ ಪತ್ರಕರ್ತ ಬಂಧುಗಳು ನಮ್ಮೊಟ್ಟಿಗೆ ಕೂಡಿಕೊಂಡು ಒಳ್ಳೆ ಪ್ರಚಾರವನ್ನು, ಒಳ್ಳೆ ಮಾಧ್ಯಮದ ಪ್ರಚಾರವನ್ನು ಕೊಟ್ಟಿದ್ದೀರಾ. ನಿಮಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸಿ. ನಮ್ಮ ಸುದ್ದಿ ಮಾಧ್ಯಮಕ್ಕೆ ನಮ್ಮ ಮೊನ್ನೆ ಹೊರಕಾಣಿಕೆಯಿಂದ ಹಿಡಿದು ಇವತ್ತಿನವರೆಗೆ ಸಂಪೂರ್ಣವಾದಂತಹ ಒಂದು ಪ್ರಚಾರವನ್ನು ನೀಡಿ ಒಂದು ಸುದ್ದಿ ಲೈವನ್ನು ಕೂಡ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇನ್ನು ನಾವು ಯಾರಾದರೂ ಬಿಟ್ಟು ಹೋಗಿದರೆ ಆ ಧನ್ಯವಾದ ಸಂದರ್ಭದಲ್ಲಿ ಬಿಟ್ಟು ಹೋಗಿದ್ದರೆ ಕ್ಷಮಿಸಿ ಅಂತ ಹೇಳುತ್ತಾ, ಬಿಟ್ಟು ಹೋದವರಿಗೂ ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ, ನಮ್ಮ ಯೋಜನೆ ಬಗ್ಗೆ ಒಂದು ಮಾನ್ಯ ನಳಿನ್ ಕುಮಾರ್ ಕಟೀಲ್ರವರ ಹತ್ರ ನಾನು ಹೇಳ್ತಾ ಇದ್ದೇನೆ. ಸರ್, ನಮ್ಮದು ಒಂದು ಯೋಚನೆ ಉಂಟು, ಬಹುಶಃ ಎಲ್ಲರೂ ಕೇಳಿ. ಶತಮಾನೋತ್ಸವ ಈ ಆಚರಣೆ ಸಂದರ್ಭದಲ್ಲಿ ಇನ್ನು ಮುಂದಕ್ಕೆ ಶತಮಾನೋತ್ಸವ ಟ್ರಸ್ಟ್ ಅಂತ ಒಂದು ಮಾಡುವಂಥ ಆಲೋಚನೆ. ಎಲ್ಲರೂ ಕೂತ್ಕೊಂಡು ಮಾತಾಡ್ತೇವೆ, ಅದು ಬೇರೆ ಹೆಸರಾದರೆ ಬೇರೆ, ಆದರೂ ಆ ಟ್ರಸ್ಟ್ ಅಂತ ಮಾಡಿ ಆ ಟ್ರಸ್ಟಿನ ಮುಖಾಂತರ ಈ ಶಾಲೆಯನ್ನು ಇನ್ನೂ ಅಭಿವೃದ್ಧಿಗೊಳಿಸಂದರೆ ಒಂದು ಶಿಕ್ಷಣವನ್ನು ಉತ್ತಮ ರೀತಿಯಲ್ಲಿ ಕೊಡುವಂತೆ ಮಾಡೋದು. ಆ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಹೇಳುವಂಥ ಒಂದು ಏನು ನಾವು ಮಾತನ್ನಿಲ್ಲಿ ಕೊಡ್ಬೋದು. ಸೊ ಹಾಗಾಗಿ ಇದಕ್ಕೆ ಎಲ್ಲರೂ ನೀವು ಕೈ ಜೋಡಿಸಿದರೆ ಒಮ್ಮೆ ಎಲ್ಲರೂ ಕೈ ಚಪ್ಪಾಳೆ ತಟ್ಟಬೇಕಂತ ನಾನು ನಿಮ್ಮ ಹತ್ರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ಕಾರ್ಯಕ್ರಮ ಎಷ್ಟು ಸುಂದರವಾಗಿ ಮೂಡಿ ಬರಬೇಕಾದ್ರೆ ಬಹುಶಃ ನಮ್ಮೊಟ್ಟಿಗೆ ನಾನು ಮೊನ್ನೆ ಕೇಳಿಕೊಂಡಾಗ ಎಲ್ಲ ಒಂದು ಸಭಾ ಕಾರ್ಯಕ್ರಮಗಳಿಗೂ, ಯಾಕಂದರೆ ಒಂದು ಸಭಾ ಕಾರ್ಯಕ್ರಮ ನಡೆಸಬೇಕಾದ್ರೆ ಒಂದು ಪ್ರೋಟೋಕಾಲ್ಸ್ ಇರ್ತದೆ. ಆ ಪ್ರೋಟೋಕಾಲ್ ಪ್ರಕಾರ ಏನೂ ಹೆಚ್ಚು ನಾವು ಗಲಿಗೆ ಎರಡು ನಿಮಿಷಕ್ಕೊಮ್ಮೆ ಹೋಗಿ ಅವರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತೇವೆ. ಮಾನ್ಯ ಬಾಲಕೃಷ್ಣ ಪೊರ್ದಾಲ್ ಸರ್ ಅವರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಸೊ ಅವರು ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಒಂದು ಸಣ್ಣ ಗೌರವವನ್ನು ಅವರು ಸ್ವೀಕರಿಸಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಂತ ನಾನು ನಿಮ್ಮದೇ ವಿನಂತಿಯನ್ನು ಮಾಡಿಕೊಳ್ತೇನೆ. ಸಣ್ಣ ಗೌರವವನ್ನು ನಾವು ಸ್ವೀಕರಿಸಬೇಕು, ವೇದಿಕೆಗೆ ಬರಬೇಕಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮಾನ್ಯರೇ, ನಮ್ಮ ಕರ್ನಾಟಕ ಸರ್ಕಾರದ ವಿಧಾನಸಭಾ ಅಧ್ಯಕ್ಷರಂತಹ ಮಾನ್ಯ UT ಖಾದರ್ ಸರ್ ಅವರು ಈಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಅವರು ಕೂಡ ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ಆಗಮಿಸಲಿದ್ದಾರೆ. ಹಾಗಾಗಿ ಎಲ್ಲರೂ ಹತ್ರ ವಿನಂತಿ ಮಾಡಿಕೊಳ್ತಾ ಇದ್ದೇನೆ, ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ, ಹಾಗೂ ಎಲ್ಲರೂ ತಮ್ಮ ಈ ಸಭಾಂಗಣದಲ್ಲಿ ಉಪಸ್ಥಿತರಿರಬೇಕಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸಾನ್ನಿಧ್ಯದಲ್ಲಿ ಜುಮಾರಿ ದೈವದ ಭಯದಲ್ಲಿ ಅರಳಿತು ಕೈಕಾರ ಶಾಲೆಯೂ ಅರಳಿತು. ಶತಪರ್ವದ ರವಿಕಿರಣವ ಕಂಡಿರುವ ದೇಗುಲ ಶತವರುಷದ ಬಂಧುಗಳೇ, ಬಾಲಕೃಷ್ಣ ಪೊರ್ದಾಲ್ರವರು ನಮ್ಮ ಈ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಬೇರೆ ಗ್ರಾಮ ಪಂಚಾಯತ್ ಅಂತ ಹೇಳಿದರೆ ನಾವು ಒಳಮುಗುರು ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರಿದ್ದೀರಾ. ನಾವು ಆರ್ಯಾಪು ಗ್ರಾಮ ಪಂಚಾಯತ್ ಯತೀಶ್ ದೇವ್ ಅವರಿದ್ದಾರೆ. ದಯಮಾಡಿ ಒಂದು ವೇದಿಕೆಗೆ ಬಂದು ನಮ್ಮ ಸಣ್ಣ ಗೌರವವನ್ನು ಸ್ವೀಕರಿಸಬೇಕು ಸರ್, ಬನ್ನಿ. ಆರ್ಯಾಪು ಗ್ರಾಮ ಪಂಚಾಯತಿನ ಸದಸ್ಯರಾದಂಥ ಯತೀಶ್ ದೇವ್ ಅವರಿದ್ದಾರೆ. ದಯಮಾಡಿ ವೇದಿಕೆಗೆ ಬಂದು ನಮ್ಮ ಸಣ್ಣ ಗೌರವವನ್ನು ಸ್ವೀಕರಿಸಿ ಧನ್ಯವಾದದೊಟ್ಟಿಗೆ ಅಂತ ಹೇಳ್ತಾ ಅವರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾರೆ. ಅದೇ ರೀತಿ ರು10,000 ಮೊತ್ತದ ಸಹಕಾರವನ್ನ ಈ ಸಂಸ್ಥೆಯಲ್ಲಿ 12 ವರ್ಷ ಸೇವೆಯನ್ನ ನೀಡಿದ ಯುಜಿನಾ ಪಿ ಶಿಕ್ಷಕಿಯವರು ಇವತ್ತು ನೀಡಿ
ಸಹಕರಿಸಿದ್ದಾರೆ. ಉಪಸ್ಥಿತರಿದ್ದರೆ ದಯವಿಟ್ಟು ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಯುಜಿನಾ ಪಿ ನಮ್ಮ ಸಂಸ್ಥೆಯಲ್ಲಿ 12 ವರ್ಷಗಳ ಕಾಲ ಸೇವೆಯನ್ನ ನೀಡಿದವರು. 10,000 ಮೊತ್ತದ ಸಹಕಾರವನ್ನ ನೀಡಿದ್ದಾರೆ. ಅವರಿಗೆ ವಿಶೇಷ ಕೃತಜ್ಞತೆಗಳು. ಉಪಸ್ಥಿತಿ ಇದ್ರೆ ಉಪಸ್ಥಿತರಿದ್ದಾರೆ, ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಯುಜಿನಾ ಪಿ ಅವರು ಕೈಕಾರ ಶಾಲೆಯಲ್ಲಿ 12 ವರ್ಷಗಳ ಕಾಲ ಸೇವೆಯನ್ನ ನೀಡಿದವರು. ಇವತ್ತು ಕಾರ್ಯಕ್ರಮದಲ್ಲಿ ಗೌರವವನ್ನ ಸ್ವೀಕರಿಸಿದ್ದಾರೆ. ಜೊತೆಗೆ 10,000 ಮೊತ್ತದ ಸಹಕಾರವನ್ನ ಕೂಡ ಶತಮಾನೋತ್ಸವದ ಕಾರ್ಯಕ್ರಮಕ್ಕೆ ಮಾಡಿದ್ದಾರೆ. ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ಅವರಿಗೆ ಶಾಲು ಹಾಕಿ ಗೌರವದ ಸ್ಮರಣಿಕೆಯನ್ನ ನೀಡಿ ಪುಷ್ಪವನ್ನ ನೀಡಿ ಅಭಿನಂದಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಚಪ್ಪಾಳೆಯ ಕೃತಜ್ಞತೆ ಈ ಶಾಲೆಯಲ್ಲಿ 12 ವರ್ಷಗಳ ಕಾಲ ಸೇವೆಯನ್ನ ನೀಡಿದ ಶ್ರೀಮತಿ ಯುಜಿನಾ ಪಿ ಇವರಿಗೆ. ಧನ್ಯವಾದಗಳು. ಮತ್ತೊಮ್ಮೆ ಕೊನೆಯದಾಗಿ ಎಲ್ರಿಗೂ ಧನ್ಯವಾದಗಳು ಸಮರ್ಪಿಸ್ತಾ ಸೆಷನ್ನಲ್ಲಿ ಭಾಗಿಗಳಾಗಬೇಕು ಅನ್ನುವ ಕೋರಿಕೆ. ಕೃತಜ್ಞತೆಗಳು. ಎಲ್ರಿಗೂ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಧನ್ಯವಾದಗಳು ಸಮರ್ಪಿಸ್ತಾ ಮುಂದಿನ ಸಾಂಸ್ಕೃತಿಕ ವೇದಿಕೆಗೆ ಈ ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೇವೆ. ಸೊ ನಮ್ಮ ಎಲ್ಲ ವಾಲಂಟಿಯರ್ಸ್ ಜೊತೆ ಒಂದು ಫೋಟೋ ಸೆಷನ್ ಆಗಬೇಕು ಅನ್ನುವಂತಹ ಒಂದು ನಿರೀಕ್ಷೆ ಎಲ್ಲರಲ್ಲಿದೆ. ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು 2 ನಿಮಿಷ ಅವಕಾಶವನ್ನ ಕೊಟ್ರೆ ಎಲ್ಲ ವಾಲಂಟಿಯರ್ಸ್ ದಯವಿಟ್ಟು ಒಮ್ಮೆ ವೇದಿಕೆಗೆ ಬರಬೇಕು, ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಸೊ ದಯವಿಟ್ಟು ನಮ್ಮ ಎಲ್ಲ ಶತಮಾನೋತ್ಸವದ ವಾಲಂಟಿಯರ್ಸ್ ಒಮ್ಮೆ ವೇದಿಕೆಗೆ ಬರಬೇಕು, ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವಂತ ಕೋರಿಕೆ ಇದೆ. ಉಪಸ್ಥಿತಿ ಇದ್ರೆ ದಯವಿಟ್ಟು ಎಲ್ಲರೂ ತುರ್ತಾಗಿ ಬಂದರೆ ನಡೆಯುತ್ತೆ. ಎಲ್ಲ ಅತಿಥಿ ಬಂಧುಗಳು ರಾತ್ರಿಯ ಊಟವನ್ನ ಸ್ವೀಕರಿಸಿ ತೆರಳಬೇಕು ಅನ್ನುವಂತ ವಿನಂತಿ. ಅದರಿಂದ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಎಲ್ಲ ಅತಿಥಿ ಬಂಧುಗಳಿಗೆ ರಾತ್ರಿಯ ಭೋಜನದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ದಯವಿಟ್ಟು ಸ್ವೀಕರಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯಲಿದೆ. ಅದಾದ ನಂತರ ಸುಬ್ಬು ಸಂಟ್ಯಾರ್ ನಿರ್ದೇಶನದ ಮರ್ಲ್ ಕಟ್ಟೊಡ್ಚಿ ಅನ್ನುವ ತುಳು ಹಾಸ್ಯಮಯ ನಾಟಕ ಕೂಡ ಪ್ರಸ್ತುತಗೊಳ್ಳಲಿದೆ. ಆ ನಿಟ್ಟಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನೀಡಲಿರುವಂತಹ ಕಿರಿಯ ವಿದ್ಯಾರ್ಥಿಗಳು ಆದಷ್ಟು ಬೇಗ ಅಂತಿಮ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. പുതിയൊരു ലോകം ഇളം തെന്നൽ മൂളുന്ന ഗാനം ഇളവയിൽ പോലുള്ള സ്നേഹം കിനാക്കൾ കടം തന്ന ലോകം മലത്തെണ്ടിനോരോ മുട്ടും ഓരോ സ്വപ്നം അവയിൽ കാണാനാകും നീതോരോ മോഹമോരോ വർണ്ണം ആരാരോ പാടുവതാതെ നീഹാരാർദ്രരാഗം അറിയാമോ പിറാക്കളെ ഇങ്ങിനിയ ജീവിതം പുതിയൊരു ലോകം It's a new world out there, go make it. Doesn't it matter? Reach out for the stars and fly. പുതിയൊരു ലോകം ഇളം തെന്നൽ മൂളുന്ന ഗാനം ഇളവയിൽ പോലുള്ള സ്നേഹം കിനാക്കൾ കടം തന്ന ലോകം മലത്തെണ്ടിനോരോ മുട്ടും ഓരോ
സ്വപ്നം അവയിൽ കാണാറാകും നീതോരോ മോഹമോരോ വർണ്ണം ആരാരോ പാടുവതാതെ നീഹാരാർദ്രരാഗം അറിയാമോ പിറാക്കളെ ഇങ്ങിനിയൻ ജീവിതം പുതിയൊരു ലോകം It's a new world out there, go make it. Doesn't it matter? Reach out for the stars and fly. പുതിയൊരു ലോകം ഇളം തെന്നൽ മൂളുന്ന ഗാനം ഇളവയിൽ പോലുള്ള സ്നേഹം കിനാക്കൾ കടം തന്ന ലോകം മലത്തെണ്ടിലോരോ മുട്ടും ഓരോ സ്വപ്നം അവയിൽ കാണാറാകും നീതോരോ മോഹമോരോ വർണ്ണം ആരാരോ പാടുവതാതെ നീഹാരാർദ്രരാഗം അറിയാമോ പിറാക്കളെ ഇങ്ങിനിയൻ ജീവിതം പുതിയൊരു ലോകം It's a new world out there, go make it. Doesn't it matter? Reach out for the stars and fly. പുതിയൊരു ലോകം ഇളം തെന്നൽ മൂളുന്ന ഗാനം ഇളവയിൽ പോലുള്ള സ്നേഹം കിനാക്കൾ കടം തന്ന ലോകം മലത്തെണ്ടിലോരോ മുട്ടും ഓരോ സ്വപ്നം അവയിൽ കാണാറാകും നീതോരോ മോഹമോരോ വർണ്ണം ആരാരോ പാടുവതാതെ നീഹാരാർദ്രരാഗം അറിയാമോ പിറാക്കളെ ഇങ്ങിനിയൻ ജീവിതം പുതിയൊരു ലോകം It's a new world out there, go make it. Doesn't it matter? Reach out for the stars and fly. പുതിയൊരു ലോകം ഇളം തെന്നൽ മൂളുന്ന ഗാനം ഇളവയിൽ പോലുള്ള സ്നേഹം കിനാക്കൾ കടം തന്ന ലോകം മലത്തെണ്ടിലോരോ മുട്ടും ഓരോ സ്വപ്നം അവയിൽ കാണാറാകും നീതോരോ മോഹമോരോ വർണ്ണം ആരാരോ പാടുവതാതെ നീഹാരാർദ്രരാഗം അറിയാമോ പിറാക്കളെ ഇങ്ങിനിയൻ ജീവിതം പുതിയൊരു ലോകം It's a new world out there, go make it. Doesn't it matter? Reach out for the stars and fly. പുതിയൊരു ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ನಿದ್ರೆಗೈವ ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದರಕ್ಕ ಸರನೆಲ್ಲ ಗೆಲಿದಾತನೇ 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 ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದ
ನಿರ್ಮಿಸಿದ ಧೀರ ರಾಮರ ಬಂಟ ಹನುಮಂತನೇ. ದಾರಿ ದೂರವೆಂದು ದಾರಿಯನೇ ನಿರ್ಮಿಸಿದ ಧೀರ ರಾಮರ ಬಂಟ ಹನುಮಂತನೇ. ದಾರಿ ದೂರವೆಂದು ದಾರಿಯನೇ ನಿರ್ಮಿಸಿದ ಧೀರ ರಾಮರ ಬಂಟ ಹನುಮಂತನೇ. ದಾರಿ ದೂರವೆಂದು ದಾರಿಯನೇ ನಿರ್ಮಿಸಿದ ಧೀರ ರಾಮರ ಬಂಟ ಹನುಮಂತನೇ. ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ಸೀತಾದೇವಮ್ಮನಿಗೆ ಪ್ರೀತಿಯ ಬಂಟನಾದ ಮುಖ್ಯ ಪ್ರಾಣ ಹಯವದನ ನಾದೂತನೇ. 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 ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ಹದ್ದಾಗಿ ಹಾರಿದನೆ ಆಕಾಶಕ್ಕೆ. ಆದರಣೀಯರೇ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರಾಗಿದ್ದರೆ 100ರ ಶತಮಾನದ ಸಂಭ್ರಮ ಶತಮಾನೋತ್ಸವದ ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ಕರ್ನಾಟಕ ಘನ ಸರ್ಕಾರದ ವಿಧಾನಸಭೆಯ ಮಾನ್ಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಯುಟಿ ಖಾದರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸೇರಿರುವ ಎಲ್ಲ ಪ್ರೇಕ್ಷಕ ಬಂಧುಗಳ ದೊಡ್ಡ ಕೈಚಪ್ಪಾಳೆಯೊಂದಿಗೆ ನಮ್ಮ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸನ್ಮಾನ್ಯ ಯುಟಿ ಖಾದರ್ ಮಾನ್ಯ ವಿಧಾನಸಭೆಯ ಅಧ್ಯಕ್ಷರು, ಕರ್ನಾಟಕ ವಿಧಾನಸಭೆ ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸಿದ ಶತಮಾನೋತ್ಸವ ಸಮಿತಿಯ ಗೌರವಾಧ್ಯಕ್ಷರು, ಅಧ್ಯಕ್ಷರು, ಕಾರ್ಯದರ್ಶಿಗಳು, ಕೋಶಾಧಿಕಾರಿಗಳು ಸರ್ವರು ಕೂಡ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಸನ್ಮಾನ್ಯ ಯುಟಿ ಖಾದರ್ ಅವರನ್ನ ಸ್ವಾಗತಿಸುವಂತ ಕಾರ್ಯಕ್ರಮ. ಆದರಣೀಯರೇ, ಕರ್ನಾಟಕ ಘನ ಸರ್ಕಾರದ ವಿಧಾನಸಭೆಯ ಮಾನ್ಯ ಅಧ್ಯಕ್ಷರಾಗಿದ್ದುಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೋಲಿಲ್ಲದ ಸರದಾರನಾಗಿ ಗುರುತಿಸಿಕೊಂಡವರು ಯುಟಿ ಫರೀದ್ ಅವರು 4 ಬಾರಿ, ಯುಟಿ ಖಾದರ್ ಅವರು 5 ಬಾರಿ. ಸೋಲಿಲ್ಲದ ಪ್ರಕಾಶ್ ಚಂದ್ರ ರೈ ಕೈಕಾರ ಮತ್ತು ಶಿವರಾಮ ಶೆಟ್ಟಿ ಬಿಲ್ಲಾಜ್ ಅವರು ಕೂಡ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಪ್ರಕಾಶ್ ಚಂದ್ರ ರೈ ಕೈಕಾರ ಗೌರವಾಧ್ಯಕ್ಷರು ಕೂಡ ಶಿವರಾಮ ಶೆಟ್ಟಿ ಅವರು ಕೂಡ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಅದೇ ರೀತಿ ರಾಜಶೇಖರ್ ಶೆಟ್ಟಿ ಅವರು ಕೂಡ ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಆದರಣೀಯರೇ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇದರ 100ರ ಶತಮಾನೋತ್ಸವದ ಶತ ಸಂಭ್ರಮದ ಸಮಾರೋಪ ಸಮಾರಂಭದಲ್ಲಿ ನಮ್ಮ ಜೊತೆ ಉಪಸ್ಥಿತಿ ಇರುವಂತಹ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಮಾನ್ಯ ವಿಧಾನಸಭೆಯ ಅಧ್ಯಕ್ಷರು, ಕರ್ನಾಟಕ ವಿಧಾನಸಭೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿರುವ ಯುಟಿ ಖಾದರ್ ಅವರು ನಮ್ಮ ಗೌರವವನ್ನ ಸ್ವೀಕರಿಸಿದ ಬಳಿಕ ನಮ್ಮನ್ನುದ್ದೇಶಿಸಿ ಮಾತುಗಳನ್ನಾಡುವವರಿದ್ದಾರೆ. ಕರ್ನಾಟಕ ವಿಧಾನಸಭೆಯ ವಿಧಾನಸಭಾ ಅಧ್ಯಕ್ಷರನ್ನ ಸಂಚಾಲಕರಾಗಿರುವಂತ ಶ್ರೀಯುತ ಸೀತಾರಾಮ ರೈ ಕೈಕಾರ ಇವರು ಸ್ವಾಗತಿಸಬೇಕು ಅನ್ನುವ ವಿನಂತಿ. ಮಾನ್ಯರೇ, ನಮಗೆ ಈಗ ಇಡೀ ನಮ್ಮ ಸರ್ಕಾರವೇ ನಮ್ಮ ಹತ್ತಿರ ಬಂದಿದೆ, ನಮ್ಮ ಕೈಕಾರಕ್ಕೆ ಬಂದಿದೆ. ಹಾಗಾಗಿ ಮಾನ್ಯ
ವಿಧಾನಸಭಾಧ್ಯಕ್ಷರು UT ಖಾದರ್ ಅವರು ಬಹುಶಃ ನಿನ್ನೆ ಅವರು ಎಷ್ಟು ಬಿಸಿ ಶೆಡ್ಯೂಲ್ ಇದ್ರು, ಇವತ್ತು ನಮ್ಮ ಒಂದು ರಿಕ್ವೆಸ್ಟಿಗೆ, ಆ ಒಂದು ಮನವಿಗೆ ಅವರು ಮನಗೊಟ್ಟು ಈ ಕೈಕಾರಕ್ಕೆ ಬಂದಿದ್ದಾರೆ. ಶತಮಾನೋತ್ಸವ ಅಂತ ಹೇಳಿದರೆ ಅಷ್ಟು ಅರ್ಥಪೂರ್ಣವಾಗಿ ಈ ಶತಮಾನೋತ್ಸವ ಆಚರಣೆ ಆಗಿದೆ ಅಂತ ಹೇಳಲಿಕ್ಕೆ ನಮಗೆ ಈಗ ಹೆಮ್ಮೆ ಆಗ್ತಾ ಉಂಟು. ನಮ್ಮ ವಿಧಾನಸಭಾಧ್ಯಕ್ಷರಂತಹ ಮಾನ್ಯ UT ಖಾದರ್ ಅವರು ನಮ್ಮೊಟ್ಟಿಗೆ ಈ ಸಂದರ್ಭದಲ್ಲಿ ಅವರಿಗೆ ಎಲ್ಲರ ಪರವಾಗಿ ಶತಮಾನ ಸಮಿತಿ ಹಾಗೂ ಊರಿನವರ ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸರ್, ಒಂದೇ ಒಂದು ನಿಮಿಷ, ನಮ್ಮ ಒಂದು ಸಣ್ಣ ಗೌರವ, ಒಂದು ಕರ್ಟೆಸಿ ಅಷ್ಟೇ, ದಯಮಾಡಿ ಅದನ್ನು ಸ್ವೀಕರಿಸಬೇಕಂತ ನಿಮ್ಮ ಹತ್ರ ವಿನಂತಿಯನ್ನು ಮಾಡಿಕೊಳ್ತೇವೆ. ಎಸ್, ಸನ್ಮಾನ್ಯ UT ಖಾದರ್ ಸೋಲಿಲ್ಲದ ಸರದಾರ, ಜಾತಿ ಮತ ಪಂಥವನ್ನ ಮೀರಿದ ಸೌಹಾರ್ದತೆಯ ವ್ಯಕ್ತಿತ್ವ, ಅದು ಸನ್ಮಾನ್ಯ UT ಖಾದರ್ ಅವರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೌಹಾರ್ದತೆಯ ರಾಯಭಾರಿಯಾಗಿ ಜಾತಿ ಮತ ಪಂಥವನ್ನ ಮೀರಿದ, ಪಕ್ಷವನ್ನ ಮೀರಿದ ಹೃದಯ ವೈಶಾಲ್ಯತೆ ಇರುವಂತ ನಾಯಕ, ಅದು ಸನ್ಮಾನ್ಯ UT ಖಾದರ್. ಅವರ ತಂದೆ UT ಫರೀದ್ ಅವರು 4 ಬಾರಿ ಗೆದ್ದಿದ್ರು. ಅವರ ಮಗ UT ಖಾದರ್ ಅವರು 5 ಬಾರಿ ಸತತ ಗೆದ್ದು ಸೋಲಿಲ್ಲದ ಸರದಾರನಾಗಿ ಆಯ್ಕೆಯಾಗಿರುವಂತದ್ದು ವಿಶೇಷ. ಭಾರತದ ರಾಜಕೀಯವನ್ನ ವಿಶ್ಲೇಷಣೆಯನ್ನ ಮಾಡಿದ್ರೆ ನಿನ್ನೆಯ ದಿನ ಪಕ್ಷಾಂತರ ವಿರೋಧಿ ಕಾಯ್ದೆಯ ಬಗ್ಗೆ ಅಧ್ಯಯನವನ್ನ ಮಾಡುವಂತ ದೇಶದ 5 ಜನ ಸ್ಪೀಕರ್ ಅಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆಯ ಸುಪುತ್ರ UT ಖಾದರ್ ಅವರು ಕೂಡ ಒಬ್ಬರು ಆಯ್ಕೆಯಾಗಿ ಇಡೀ ಭಾರತ ದೇಶದ ಇತಿಹಾಸದಲ್ಲಿ ಒಂದು ಹೊಸ ದಾಖಲೆಯನ್ನ ಕೂಡ UT ಖಾದರ್ ಅವರು ಸೃಷ್ಟಿಸಿದ್ದಾರೆ. ಅದರಿಂದ ಕರ್ನಾಟಕದ ವಿಧಾನಸಭೆಯಲ್ಲಿ ಅಧ್ಯಕ್ಷರಾಗಿದ್ದುಕೊಂಡು, ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದುಕೊಂಡು, ಆರೋಗ್ಯ ಸಚಿವರಾಗಿ, ನಗರಾಭಿವೃದ್ಧಿ ಸಚಿವರಾಗಿ, ವಸತಿ ಸಚಿವರಾಗಿ, ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿ ಕರ್ನಾಟಕ ಘನ ಸರ್ಕಾರದ ಹಿರಿಮೆಯನ್ನ ಹೆಚ್ಚಿಸುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮೆಲ್ಲರ ಪ್ರೀತಿಯ ಸನ್ಮಾನ್ಯ UT ಖಾದರ್ ಅವರು ನಮ್ಮ ಗೌರವವನ್ನ ಸ್ವೀಕಾರ ಮಾಡಿದ್ದಾರೆ. ಗೌರವವನ್ನ ಸ್ವೀಕರಿಸಿದಂತ ಸನ್ಮಾನ್ಯ UT ಖಾದರ್ ಕರ್ನಾಟಕ ವಿಧಾನಸಭೆಯ ಮಾನ್ಯ ಅಧ್ಯಕ್ಷರಿಗೆ ನಮ್ಮದೊಂದು ಮನವಿಯನ್ನ ಸನ್ಮಾನ್ಯ ಸೀತಾರಾಮರಯ್ಯವರು ಸಮರ್ಪಿಸುವವರಿದ್ದಾರೆ. ಸನ್ಮಾನ್ಯ UT ಖಾದರ್ ಅವರು ಕರ್ನಾಟಕ ವಿಧಾನಸಭೆಯ ಅಧ್ಯಕ್ಷರಿಗೆ ಸನ್ಮಾನ್ಯ ಸೀತಾರಾಮರೈ ಇವರಿಂದ ಮನವಿಯ ಸಮರ್ಪಣೆ. ಮಾನ್ಯ ವಿಧಾನಸಭಾಧ್ಯಕ್ಷರೇ, ನಮ್ಮ ಶಾಲೆಯ ಬಗ್ಗೆ ಒಂದು ಕಿರು ಪರಿಚಯವನ್ನು ನಿಮ್ಮ ಮುಂದೆ ಇಡಲು ಬಯಸ್ತೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇದು 1923ರಲ್ಲಿ ಆರಂಭಗೊಂಡು 2000 ಮಾನ್ಯ ವಿಧಾನಸಭಾಧ್ಯಕ್ಷರೇ 2023ಕ್ಕೆ 100 ವರ್ಷಗಳನ್ನು ಪೂರೈಸಿದೆ. ಈಗ ತಾನೇ LKG UKG ತರಗತಿಗಳು ನಡೆಯುತ್ತಾ ಇವೆ. ಆಂಗ್ಲ ಮಾಧ್ಯಮದ ಅನುಮತಿಯು ಈ ವರ್ಷ ಸರ್ಕಾರದಿಂದ ನಮಗೆ ದೊರೆತಿದೆ. ಶತಮಾನೋತ್ಸವದ ಆಚರಣೆ ಇವತ್ತಿಗೆ ಸಮಾರೋಪದಲ್ಲಿ ಇದ್ದೇವೆ. ನಾವು ಶತಮಾನೋತ್ಸವ ಭವನ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಮಗೆ ಈ ಭವನ ಆಗಿದೆ. ಇದಕ್ಕೆ MRPL ಸಂಸ್ಥೆಯ ವತಿಯಿಂದ 30 ಲಕ್ಷ ರೂಪಾಯಿಗಳು, ದಾನಿಗಳಾದಂತಹ ಶ್ರೀ KK ಶೆಟ್ಟಿಯವರು, ನಮ್ಮ ಈ ಊರಿನವರೇ, ಅಹಮದನಗರದಲ್ಲಿ ಉದ್ಯಮಿಯಾಗಿರುವ KK ಶೆಟ್ಟಿಯವರು 5 ಲಕ್ಷ ರೂಪಾಯಿಗಳು. ಅದೇ ರೀತಿ ಈ ಊರಿನವರೇ ಆದಂತಹ ಪಣಡ್ಕ ಮಂಜುನಾಥ ಶೆಟ್ಟಿ DFO, ದಿವಂಗತ ಪಣಡ್ಕ ಮಂಜು ಶೆಟ್ಟಿ ಅವರ ಪುತ್ರ ಮನ್ವಿ ಶೆಟ್ಟಿ ಹಾಗೂ ಅವರ ಪತ್ನಿ ವಿಜಯಮಯ ಶೆಟ್ಟಿ ಅವರು 5 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಹಾಗೆ 40 ಲಕ್ಷ ರೂಪಾಯಿ ಹಾಗೆ ಕಲೆಕ್ಷನ್ ಆಗಿದೆ. ಉಳಿದ ಹಣವನ್ನು ನಾವು ನಮ್ಮ ಹಿರಿಯ ವಿದ್ಯಾರ್ಥಿಗಳು ಹಾಗೂ ದಾನಿಗಳ ಮುಖಾಂತರ ಕಲೆಕ್ಷನ್ ಮಾಡಿದ್ದೇವೆ. ನಮ್ಮ ಮಾನ್ಯ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು 10 ಲಕ್ಷ ರೂಪಾಯಿಗಳ ಹಣವನ್ನು ನಮಗೆ ನೀಡಿದ್ದಾರೆ. ಅದರಲ್ಲಿ 5 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಮಗೆ ಈಗ ಕ್ರೀಡಾಂಗಣದ ಅಭಿವೃದ್ಧಿಯು ನಮ್ಮ ಶಾಲೆ ಹಿಂದುಗಡೆ ಅಂದಾಜು 2 ಎಕರೆ ಜಾಗದಲ್ಲಿ ಕ್ರೀಡಾಂಗಣ ಆಗ್ತಾ ಉಂಟು. 5 ಲಕ್ಷ ರೂಪಾಯಿಗಳು ಮಾನ್ಯ ಕಿಶೋರ್ ಬೊಟ್ಯಾಡಿ ಅವರು ವಿಧಾನ ಪರಿಷತ್ ಸದಸ್ಯರು 5 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಹಾಗೆ 10 ಲಕ್ಷ ರೂಪಾಯಿಗಳಲ್ಲಿ ಆ ಕ್ರೀಡಾಂಗಣದ ಅಭಿವೃದ್ಧಿ ಆಗ್ತಾ ಉಂಟು. ಅದು ಇನ್ನೊಂದು ತಿಂಗಳ ಕೆಲಸ ಉಂಟು ಅದಕ್ಕೆ. ಆಮೇಲೆ ನಮ್ಮ ಶಾಸಕರು ನಿನ್ನೆ ಅವರ ಉದ್ಘಾಟನಾ ಸಮಾರಂಭದಲ್ಲಿ 5 ಲಕ್ಷ ರೂಪಾಯಿಗಳನ್ನು ಘೋಷಣೆ ಮಾಡಿದೆ. ಒಟ್ಟು ಶಾಸಕರ ಅನುದಾನ 10 ಲಕ್ಷ ರೂಪಾಯಿಗಳು ನಮಗೆ ಇಲ್ಲಿಗೆ ದೊರೆತಿದೆ ಈ ಶತಮಾನ ಸಂದರ್ಭದಲ್ಲಿ. ಮೊನ್ನೆ ಕಿಶೋರ್ ಬೊಟ್ಯಾಡಿ ಅವರು ಮೊನ್ನೆ ಅವರ ವಿಶೇಷ ಪ್ರಯತ್ನದಲ್ಲಿ ನಾವು ಬೆಂಗಳೂರಿಗೆ ತೆರಳಿ ಅವರ ಹತ್ರ ಮನವಿಯನ್ನು ಮಾಡಿದೆವು. ವಿಧಾನ ಪರಿಷತ್ ಸದಸ್ಯರಂತಹ ಡಾಕ್ಟರ್ ಧನಂಜಯ ಸರ್ಜಿ ಅವರು 5 ಲಕ್ಷ ರೂಪಾಯಿಗಳ ಭರವಸೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಕೇಶವ ಪ್ರಸಾದ್ ಎಸ್ ಮಾನ್ಯ ವಿಧಾನ ಪರಿಷತ್ ಸದಸ್ಯರು 5 ಲಕ್ಷ ರೂಪಾಯಿಗಳ ಭರವಸೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಮಾನ್ಯ ಭೋಜೇಗೌಡರು ವಿಧಾನ ಪರಿಷತ್ ಸದಸ್ಯರು 5 ಲಕ್ಷ ರೂಪಾಯಿಗಳ ಭರವಸೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲ
ನಮಗೆ ಮುಂದಿನ ವರ್ಷದಲ್ಲಿ ಶೈಕ್ಷಣಿಕ ವರ್ಷದಲ್ಲಿ ನಮಗೆಲ್ಲ ನೆರವಾಗುವಂಥ ಎಲ್ಲ ಉತ್ತೇಜನ ಆಗುವಂಥ ಕೆಲಸಗಳು ಆಗ್ತವೆ. ಈಗ ಈ 100ನೇ ವರ್ಷಕ್ಕೆ ಮಾನ್ಯ ಅಧ್ಯಕ್ಷರೇ, ನಾವು 1 ಕೋಟಿ ಅಂದರೆ 100 ಲಕ್ಷ ರೂಪಾಯಿಗಳ ಒಂದು ನಮ್ಮಷ್ಟಿಗೆ ಮನಸ್ಸಿಗೆ ಅನಿಸಿಕೊಂಡದ್ದು ನಾವು. ಹಾಗಾಗಿ ಈಗ 1 ಕೋಟಿ ರೂಪಾಯಿಗಿಂತ ಅಧಿಕ 1 ಕೋಟಿ 5 ಲಕ್ಷದವರೆಗೆ ಒಂದು ಕೆಲಸಗಳು ಆಗ್ತವೆ. ಅದು ಹೇಗಂತ ಹೇಳಿದ್ರೆ 80 ಲಕ್ಷ ಈಗ ತಾನೇ ಹೇಳಿದ ಕೆಲಸಗಳು, ಇನ್ನು 25 ಲಕ್ಷ ನಾವು ಸರ್ಕಾರಕ್ಕೆ ಒಂದು ಮನವಿ ಮಾಡಿದ್ದೆ, ಒಂದು 2 ಕ್ಲಾಸ್ ರೂಮ್ ಕೊಡಿ ಅಂತ. ಅದು ಬರುವ ವರ್ಷ ಸಿಗುವ ಭರವಸೆ ಇದೆ. ಹಾಗಾಗಿ ಅದು ಕೂಡ ಸೇರಿದರೆ 1 ಕೋಟಿ 5 ಲಕ್ಷ ರೂಪಾಯಿಗಳು ನಮಗೆ ಈ ಸಂದರ್ಭದಲ್ಲಿ ಅನುದಾನ ಕೆಲಸಗಳು ಆದಾಗೆ ಆಗ್ತದೆ. ಸೊ ಇದು ಇಷ್ಟು ವಿವರಣೆ. ಮಾನ್ಯ ಅಧ್ಯಕ್ಷರೇ, ನಮಗೆ ಒಂದು ಮನವಿ ಉಂಟು. ನಮ್ಮದು ಗೌರವಾನ್ವಿತ UT ಖಾದರ್ ಅವರಿಗೆ ಮಾನ್ಯ ವಿಧಾನಸಭಾ ಅಧ್ಯಕ್ಷರು, ಕರ್ನಾಟಕ ಸರ್ಕಾರ. ಮಾನ್ಯರೇ, ವಿಷಯ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಇದರ ಉನ್ನತೀಕರಣದ ಬಗ್ಗೆ ನಮ್ಮ ಮನವಿ ಸರ್. ಮೇಲಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರವು 1923ರಲ್ಲಿ ಸ್ಥಾಪನೆಗೊಂಡು ಶತಮಾನವನ್ನು ಪೂರೈಸಿ ಪ್ರಸ್ತುತ ಶತಮಾನೋತ್ಸವದ ಆಚರಣೆ ಸಂಭ್ರಮದಲ್ಲಿದೆ. ಈ ಶಾಲೆಯಲ್ಲಿ LKG UKGಯಿಂದ 7ನೇ ತರಗತಿಯವರೆಗೆ ವಿದ್ಯಾಭ್ಯಾಸ ನೀಡುತ್ತಿದ್ದು ಪ್ರಸ್ತುತ 60 ಮಕ್ಕಳು ಇದರಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಆಂಗ್ಲ ಮಾಧ್ಯಮದ ಅನುಮತಿಯು ಸರ್ಕಾರದ ವತಿಯಿಂದ ದೊರೆತಿರುತ್ತದೆ. ಮುಂದಕ್ಕೆ ಶಿಕ್ಷಣದ ಉನ್ನತೀಕರಣಕ್ಕೆ ಈ ಶಾಲೆಯನ್ನು KPS ಶಾಲೆಯಾಗಿ ಪರಿವರ್ತಿಸಲು ಶಾಲಾ STMC ಶಿಕ್ಷಕ ವರ್ಗ ಹಾಗೂ ಊರವರು ಉತ್ಸುಕರಾಗಿದ್ದು, ಅಲ್ಲದೆ ನಮ್ಮ ಜಿಲ್ಲೆಯಲ್ಲಿ ಮಂಗಳೂರು ಹೊರತುಪಡಿಸಿದರೆ ಇತರ ಯಾವುದೇ ಕಡೆಗಳಲ್ಲಿ ಶಿಕ್ಷಕರ ತರಬೇತಿ ಕೇಂದ್ರ BEd ಇಲ್ಲದೇ ಇರುವುದರಿಂದ ಅದರ ಬಗ್ಗೆಯೂ ನಮ್ಮ ಸಮಿತಿಯವರು ಉತ್ಸುಕರಾಗಿದ್ದು ಇದನ್ನು ಒದಗಿಸಿಕೊಡುವರೇ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ವಂದನೆಗಳೊಂದಿಗೆ ಮುಖ್ಯ ಗುರುಗಳು, ದಕ್ಷಿಣ ಕನ್ನಡ ಜಿಲ್ಲಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ, ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶಾಲಾಭಿವೃದ್ಧಿ ಸಮಿತಿ, ಅಧ್ಯಕ್ಷರು, ಸಂಚಾಲಕರು ಮತ್ತು ಸರ್ವ ಸದಸ್ಯರು ಶತಮಾನೋತ್ಸವ ಸಮಿತಿ, ಸ್ಥಳ ಕೈಕಾರ. ಕೃತಜ್ಞತೆಗಳು. ಸನ್ಮಾನ್ಯ UT ಖಾದರ್ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಮನವಿ ಪತ್ರವನ್ನ ಸಮರ್ಪಿಸಲಾಗಿದೆ. ಕರ್ನಾಟಕ ವಿಧಾನಸಭೆಯ ಅಧ್ಯಕ್ಷರಾಗಿದ್ದುಕೊಂಡು ಅನೇಕ ಶಾಲೆಗಳಿಗೆ ನೆರವಾಗಿರುವ ಸನ್ಮಾನ್ಯ UT ಖಾದರ್ ಅವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರಕ್ಕೂ ಕೂಡ ನೆರವಾಗ್ತಾರೆ ಅನ್ನುವಂತ ಅಭಿಲಾಷೆಯೊಂದಿಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸನ್ಮಾನ್ಯ UT ಖಾದರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತುಗಳನ್ನಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಈ ಶಾಲೆಯ ಶತಮಾನೋತ್ಸವದ ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಶತಮಾನೋತ್ಸವ ಸಮಿತಿಯ ಗೌರವ ಅಧ್ಯಕ್ಷರು, ನಮಗೆ ಹಿರಿಯರಾಗಿರುವಂತಹ ಶಿವರಾಮ್ ರೈ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂಥ ಶತಮಾನ ಸಮಿತಿಯ ಕಾರ್ಯ ಅಧ್ಯಕ್ಷರು ಸನ್ಮಿತರಾಗಿರುವಂಥ ಸಿದ್ದರಾಮ್ ರೈ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂಥ ಗೌರವಂಥ ನನ್ನ ಸನ್ಮಿತರಾದ ಶಶಿಕಿರಣ್ ರೈ ಅವರೇ, ಸಂದೀಪ್ ಭಂಡಾರವರೇ, ನಮ್ಮ ಕೃಷ್ಣ ಪ್ರಸಾದ್ ಆಲ್ವರ್ ಅವರೇ, ನಮ್ಮ ರಾಜಶೇಖರ್ ಶೆಟ್ಟಿರವರೇ, ಮುಂದಿರುವ ಎಲ್ಲ ನಮ್ಮ ಗುರು ಹಿರಿಯರೇ, ಸೋದರರೇ, ಆತ್ಮೀಯ ಮಿತ್ರರೇ, ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂಥ ರಾಮನ್ ರೈ ಅವರೇ, ಹಾಗೂ ಶಾಲಾ ಸಮಿತಿಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರೇ, ಶತಮಾನೋತ್ಸವ ಸಮಿತಿಯ ಪದಾಧಿಕಾರಿ ವರ್ಗದವರೇ, ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂಥ ಪ್ರತಿಯೊಂದು ಹಿತೈಷಿಗಳೇ, ಇಲ್ಲಿರುವ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಪೋಷಕ ವರ್ಗದವರೇ ಹಾಗೂ ಎಲ್ಲ ನಮ್ಮ ಶಿಕ್ಷಕ ಮತ್ತು ಸಿಬ್ಬಂದಿ ವರ್ಗದವರೇ, ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಮೊನ್ನೆ ಬಹುಶಃ ಸಿದ್ದರಾಮ ರೈ ಅವರು ಮತ್ತು ಇನ್ನಿತರ ಸಮಿತಿಯ ಸದಸ್ಯರು ಬಂದು ಬರಲೇಬೇಕಂತೇಳಿ ಬಹುಶಃ ನನ್ನನ್ನು ಆಹ್ವಾನಿಸಿದರು. ನಾನು ಕೂಡ ಬರ್ತಂತ ಹೇಳಿದ್ದೆ. ಆದರೆ ಬೇರೆ ಬೇರೆ ಕಾರ್ಯಕ್ರಮ ಕ್ಷೇತ್ರ ಉದ್ದಕ್ಕೂ ಕಾರ್ಯಕ್ರಮ ಸಂದರ್ಭದಲ್ಲಿ ನನಗೆ ಬಹುಶಃ ನಿನ್ನೆ ಕೂಡ ಬೆಂಗಳೂರಿನಲ್ಲಿದ್ದೆ, ಬರುವಂಥ ಪರಿಸ್ಥಿತಿ ಇರಲಿಲ್ಲ. ನಾನು ಹೇಳಿದೆ ಮುಂದಿನ ದಿನ ಆ ಕಡೆ ಹೋಗ್ಬೋದಂತ ಆಲೋಚನೆ ಮಾಡಿದ್ದೆ. ಆದರೆ ರಾಜಶೇಖರ್ ಶೆಟ್ಟಿ ನಾನು ಮಾತು ಕಾಲೇಜಿಂದಲೇ ನಾವು ಜೊತೆ ಇದ್ದವರು, ಶಶಿಕಿರಣ್ ಎಲ್ಲ ನಾವು ಜೊತೆಯಲ್ಲೇ ಇದ್ದವರು. ರಾಜಶೇಖರ್ ಶೆಟ್ಟಿ ಅವರ ಒತ್ತಾಯ, ಯಾಕೆಂತ ಹೇಳಿದರೆ ಅವರ ಮಿಸಸ್ ಇಲ್ಲೇ ಕಲ್ತದಂತೆ ಹಿಂದೆ, ಅದಕ್ಕಾಗಿ ನನ್ನ ಮರ್ಯಾದೆ ಪ್ರಶ್ನೆ ಮಾರಿಕ ಬರೋದಿದ್ರೆ ಆಗುತ್ತಂತ ಹೇಳಿ ಇವನು ಬೆಳಗಿಂದ ಆದ ಕಾರಣ ನಮ್ಮ ಒಂದು ಆತ್ಮೀಯ ಮಿತ್ರರು ಮತ್ತು ಈ ಒಂದು 100 ವರ್ಷದ ಒಂದು ಶಾಲೆ ಕರೆಯುವಂಥ ಸಂದರ್ಭದಲ್ಲಿ ಈ ಶಾಲೆಯ ವಿಚಾರಕ್ಕೂ ನಮಗೆ ತಿಳಿಯುವಂಥ ಅವಕಾಶ ಆಗ್ತದೆ. ಆ ಗೌರವ ಕೊಟ್ಟ ಸಂದರ್ಭದಲ್ಲಿ ಇಲ್ಲಿ ಬಂದು ನಿಮ್ಮ ಜೊತೆ ಸೇರಲು ನನಗೆ ದೇವರು ಅವಕಾಶ ಮಾಡಿ ಕೊಟ್ಟಿದ್ದಾನೆ. ಅದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದ ಬೇಡಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಹುಶಃ ಇವತ್ತು ಈ ಶಾಲೆಯನ್ನು ಶತಮಾನೋತ್ಸವ ಸಂದರ್ಭದಲ್ಲಿ ಇದನ್ನು ಆಚರಣೆ ಮಾಡುವಂಥ ಗೌರವ ಅಧ್ಯಕ್ಷರಿಗೂ ಇದರ ಆಸಕ್ತಿ ಸರ್ವರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಇದೆಲ್ಲವೂ ಕೂಡ ಭವಿಷ್ಯದ ಜನಾಂಗಕ್ಕಾಗಿ ಮಾಡುವಂಥ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು.
ನಾವಿವತ್ತು ಎಲ್ಲರೂ ಕೂಡ ನೆನಪಿಸಿಕೊಳ್ಬೇಕು, 100 ವರ್ಷಗಳ ಹಿಂದೆ ಸೋಮಪ್ಪರ ಎಲ್ಲ ಬಹುಶಃ ಅವರು ಮತ್ತು ಎಲ್ಲ ಈ ಗುರು ಹಿರಿಯರು ಈ ಊರಿನವ್ರು ಸೇರಿಕೊಂಡು 100 ವರ್ಷಗಳ ಹಿಂದೆ ಇಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಬೇಕೆಂಬ ಆಲೋಚನೆ ಇವತ್ತು ಮಾಡಿದರೆ ಅದರ ಅಷ್ಟು ದೂರದೃಷ್ಟಿತ ಯೋಜನೆ ನಾವಿವತ್ತು ಆಲೋಚನೆ ಮಾಡಬೇಕು. ಯಾಕೆ ಅವತ್ತು ಈ ಪ್ರದೇಶ ಒಂದು ಕಾಡಿನಂಥ ಪ್ರದೇಶ ಇರ್ಬೋದು, ಅಲ್ಲಿ ರಸ್ತೆನೇ ಇರಲಿಕ್ಕಿಲ್ಲ ಅಥವಾ ಹೋಗಿ ವ್ಯವಸ್ಥೆ ಇರಲ್ಲ, ಮೂಲಭೂತ ಸೌಕರ್ಯ ಇಲ್ಲ. 100 ವರ್ಷ ಈಗಲೇ ಹೇಳ್ತಾರೆ ರೋಡ್ ಇಲ್ಲ, ಲೈಟ್ ಇಲ್ಲ ಅಂತೇಳಿ. 100 ವರ್ಷ ಹಿಂದೆ ಪರಿಸ್ಥಿತಿಯಾಗಿತ್ತು. ಆದರೂ ಕೂಡ ಈ ಒಂದು ಊರಲ್ಲಿ ನಮ್ಮ ಮಕ್ಕಳಿಗೆ ಶಿಕ್ಷಣ ಸಿಕ್ಕುವಂಥ ಜನಸಾಮಾನ್ಯ ಮಕ್ಕಳು ಕೂಡ ಇವತ್ತು ಶಿಕ್ಷಣ ಸಿಗಬೇಕೆಂಬ ಉದ್ದೇಶದಿಂದ ಈ ಒಂದು ಅವತ್ತಿನ ಕಾಲದ ಕುಗ್ರಾಮದಲ್ಲಿ ಇವತ್ತು ಈ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಲಿಕ್ಕೆ ವಿಶೇಷವಾದ ಮುತುವರ್ಜಿನ ವಹಿಸಿಕೊಂಡು ಈ ಅವತ್ತಿನಿಂದ ಭಾಳಷ್ಟು ವರ್ಷಗಳ ಕಾಲ ಈ ಪ್ರದೇಶದ ಸರ್ವರ ಜನರಿಗೆ ಶಿಕ್ಷಣಕ್ಕೆ ವಿಶೇಷ ಸಹಕಾರಿಯಾಗಿ ಈ ಒಂದು ಶಿಕ್ಷಣ ಸಂಸ್ಥೆಯದ್ದು ಇವತ್ತು ನಿಂತಿದೆ. ಆದ ಕಾರಣ ಈಗಿನ ಅಧ್ಯಕ್ಷರು ಗೌರವ ಅಧ್ಯಕ್ಷರು ಎಲ್ಲರೂ ಭಾಳ ಆಸಕ್ತಿಯಿಂದ ಪ್ರೋತ್ಸಾಹ ಕೊಡಲಿಕ್ಕೆ ಎಲ್ಲ ರೀತಿಯ ಸಭಾಭವನ ಇರಲಿ, ಬೇರೆ ಬೇರೆ ರೀತಿಯ ಯೋಜನೆ ಇರಲಿ, ಅದೇ ರೀತಿ ನಿಮ್ಮ ಮುಂದಿನ ಬೇರೆ ಬೇರೆ ಕ್ಲಾಸ್ ರೂಮ್ ಯೋಜನೆ ಕೂಡ ಇರಲಿ. ಇದು ನಮಗೆ ಕೇಳುವಾಗ ನಮಗೆ ಅತ್ಯಂತ ಸಂತೋಷ ಆಗ್ತದೆ. ಯಾಕೆಂತ ಹೇಳಿದರೆ ನಿಮ್ಮ ಉದ್ದೇಶ ಏನಿದೆ, ಈ ಗ್ರಾಮೀಣ ಮಟ್ಟದಲ್ಲಿ ಕೂಡ ಜನಸಾಮಾನ್ಯರ ಮಕ್ಕಳಿಗೆ ಕೂಡ ಅತ್ಯುತ್ತಮವಾದ ಶಿಕ್ಷಣ ಕೊಡಬೇಕೆಂಬ ಉದ್ದೇಶದಿಂದಲೇ ಈ ಎಲ್ಲ ಯೋಜನೆ ಇವತ್ತು ಹಮ್ಮಿಕೊಳ್ತೀರಿ. ಅದಕ್ಕಾಗಿ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇನೆ, ನಿಜವಾದ ದೇಶ ಪ್ರೇಮಿ ಯಾರಂತ ಹೇಳಿದರೆ ಈ ರೀತಿಯ ಶೈಕ್ಷಣಿಕ ಸಂಸ್ಥೆ ಮತ್ತು ಶಿಕ್ಷಣಕ್ಕಾಗಿ ವಿಶೇಷವಾದ ಕಾಳಜಿ ಮತ್ತು ಮಹತ್ವ ಕೊಡುವವರೇ ಅದು ನಿಜವಾದ ದೇಶ ಪ್ರೇಮಿಗಳಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಯಾಕೆಂತ ಹೇಳಿದರೆ ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರಬೇಕಂತೇಳಿ ಪ್ರತಿಯೊಬ್ಬರ ಕನಸು. ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನ ಬರಬೇಕಾದ್ರೆ ನಾವು ಮಂತ್ರಿಗಳು ಮತ್ತು ಶಾಸಕರು ವಿಧಾನಸಭೆಯಲ್ಲಿ ಕೂತ್ಕೊಂಡವರು ಬಲಿಷ್ಠರಾದರೆ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಸಂಸದರು ಮತ್ತು ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಮಂತ್ರಿಗಳು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಎ ಸಿ ರೂಮಲ್ಲಿ ಕೂತ್ಕೊಳ್ಳುವಂಥ IAS ಅಧಿಕಾರಿಗಳು ಮತ್ತು ಎ ಸಿ ರೂಮಲ್ಲಿ ಕೂತ್ಕೊಳ್ಳುವಂಥ ವ್ಯಾಪಾರಸ್ಥರು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಭಾರತ ದೇಶ ಬಲಿಷ್ಠವಾಗಬೇಕಾದರೆ ಅದು ಕ್ಲಾಸ್ ರೂಮಲ್ಲಿ ಕಲಿಯುವಂಥ ವಿದ್ಯಾರ್ಥಿನಿಯರು, ಪ್ಲೇಗ್ರೌಂಡಲ್ಲಿ ಆಡುವಂಥ ವಿದ್ಯಾರ್ಥಿನಿಯರು ನೀವು ಬಲಿಷ್ಠವಾದಾಗ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕಾಗಿ ಬಹುಶಃ ಶಿಕ್ಷಣಕ್ಕೆ ಇಷ್ಟು ಒತ್ತು ಕೊಟ್ಟು ಅತ್ಯುತ್ತಮವಾದ ಸಮಾಜ ಮತ್ತು ಬಲಿಷ್ಠವಾದ ಭಾರತ ಕಟ್ಟುವ ಕನಸಿಗೆ ಬೇಕಾಗಿ ಎಲ್ಲ ಇವತ್ತು ಶಿಕ್ಷಣ ಸಂಸ್ಥೆಗಳು ನಡೆಸ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಅದಕ್ಕಾಗಿ ಇಲ್ಲಿ ಕಲಿಯುವಂತೆಲ್ಲ ವಿದ್ಯಾರ್ಥಿನಿಯರು ಮುಂದಿನ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಬೇಕಂದ ಕನಸನ್ನು ಕಟ್ಟಿಕೊಂಡು ಇವಳು ಶಿಕ್ಷಣ ಮುಖ್ಯ ಶಿಕ್ಷಕರು ಕೊಡ್ತಾರೆ. ಅವರು ಹೇಳಿದ್ರು ಇವತ್ತು ಮಕ್ಕಳ ಸಂಖ್ಯೆ ಕಡಿಮೆ ಇದೆ, ಬಹುಶಃ ಇವತ್ತು ಅವರೊಬ್ಬರದ್ದು ನಿಭಾಯಿಸ್ತಾ ಇದ್ದಾರೆ. ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಪ್ರಾರಂಭ ಆಗಿದೆ. ನನಗೆ ವಿಶ್ವಾಸ, ನನ್ನ ಪುದು ಶಾಲೆಯಲ್ಲಿ 40 ಮಕ್ಕಳಿದ್ದರು ನಾನು ಶಾಸಕನಾಗಿ ಬಂದಾಗ. 40 ಈಗಲಿದೆ ಫರಂಗಿಪೇಟೆದು. ನನ್ನ ಹತ್ರ ಬಂದು ಎಲ್ಲ ಹೇಳಿದ್ರು ಸೈಡ್ ಕಟ್ಟಬೇಕು, ಕ್ಲಾಸ್ ರೂಮ್ ಎಲ್ಲ ಹೋಗಬೇಕು. ನಾನು ಹೇಳಿದೆ ಅಲ್ಲಿ ಮಾರಿಪಾಲದಲ್ಲಿ ಶಾಲೆ ಉಂಟು, ಇದನ್ನು ಬಂದ್ ಮಾಡಿ ನೀವು ಅಲ್ಲಿಗೆ ಹೋಗಿ ಈ 40 ಮಕ್ಕಳನ್ನ ಹಿಡ್ಕೊಂಡು ಇಲ್ಲೆಲ್ಲ ಅದನ್ನೇದ್ರು ನೀವು ನಿಲ್ಲಿಸಲೇಬೇಕು ಕೊಡಂತ. ಆ ಊರವರು ಸಂಘ ಸಂಸ್ಥೆಯವರು ಸೇರಿಕೊಂಡು ಒಂದು ಸಂಘಟನೆಯವರು ಸೇರಿಕೊಂಡು ಅದನ್ನು ಅಲ್ಲಿ ಅವತ್ತು 4-5 ವರ್ಷ ಹಿಂದೆ ಇಂಗ್ಲೀಷ್ ಮೀಡಿಯಂ ಸ್ಟಾರ್ಟ್ ಮಾಡಿ ಅಲ್ಲಿ ನಾವೊಂದು ಕ್ಲಾಸ್ ರೂಮ್ ಕೊಟ್ಟು, ಈಗ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲಿ 40 ಮಕ್ಕಳಿದ್ದು ನಾನು ಬಂದ್ ಮಾಡಬೇಕಂತ ಹೇಳಿದ್ದೇನ ಅದೇ ಸ್ಕೂಲ್ ಈಗ 450 ಮಕ್ಕಳು ಇವತ್ತು ಕಲಿತಾ ಇದ್ದಾರೆ. ನಾನೇದು ಸ್ಕೂಲ್ ಡೇಗೆ ಹೋದಾಗ ಅಲ್ಲಿ ಕಾಲಿಡಲಿಕ್ಕೆ ಜಾಗ ಇಲ್ಲ, ಅಷ್ಟು ಪೇರೆಂಟ್ಸ್ ಮಕ್ಕಳು ಆ ವಾತಾವರಣ ಚೇಂಜ್ ಆಗಿದೆ. ಊರವರು ಸಹಕಾರ ಕೊಟ್ಟಾಗ ಇಲ್ಲಿ ಬೇರೆ ಬೇರೆ ವ್ಯವಸ್ಥೆ ಪ್ರಾರಂಭ ಮಾಡಿದಾಗ ಹೆತ್ತವರು ಖಂಡಿತವಾಗಿ ಬಹುಶಃ ಕೊಡ್ತಾರೆ. ಅದಕ್ಕಾಗಿ ನಾನು ಎಲ್ಲ ಊರ ಸಂಘ ಸಂಸ್ಥೆಗೆ ನಾನು ಹೇಳೋದು ಇಷ್ಟೇ, ನೀವು ಬಹುಶಃ ನಿಮ್ಮ ಸಾಮಾಜಿಕವಾದ ಕ್ರೀಡಾ ಚಟುವಟಿಕೆ ಜೊತೆಯಲ್ಲಿ ಈ ಶಾಲೆ ಇದು ನಿಮ್ಮ ಶಾಲೆ ಅಂತ ಆಲೋಚನೆ ಮಾಡಿ ಮುಖ್ಯ ಶಿಕ್ಷಕರಿಗೆ ಶಾಲೆ ಸಮಿತಿಯ ಸಂಪೂರ್ಣವಾದ ಸಹಕಾರ ಕೊಟ್ಟು ಇಲ್ಲಿ ಬಹುಶಃ ಬೈ ಲ್ಯಾಂಗ್ವೇಜ್ 2 ಲ್ಯಾಂಗ್ವೇಜ್ ಕನ್ನಡ ಮತ್ತು ಇಂಗ್ಲೀಷ್ 2 ಭಾಷೆಯಲ್ಲಿ ಕೂಡ ಇವತ್ತು ಸ್ಟಾರ್ಟ್ ಆಗಲಿಕ್ಕೆ ಸರ್ಕಾರ ಅವಕಾಶ ಕೊಟ್ಟಿದೆ. ಯಾಕೆಂತ ಹೇಳಿದರೆ ಒಂದು ಭಾಷೆ ಬೆಳಿಬೇಕಾದ್ರೆ ನಾನು ಇನ್ನೊಂದು ಭಾಷೆಯನ್ನು ದ್ವೇಷಿಸಿದ್ರೆ ಆಗೋದಿಲ್ಲ. ಪರಸ್ಪರ ಭಾಷೆ ನಮ್ಮ ಮಕ್ಕಳು ಎಷ್ಟು ಭಾಷೆ ಕಲ್ತರ ಅಷ್ಟು ದೊಡ್ಡ ಜನ ಇವತ್ತು ಆಗ್ತಾರೆ. ಆದ ಕಾರಣ ನಿಮ್ಮ ಮಕ್ಕಳೆಲ್ಲರೂ ಕೂಡ ಇಂಗ್ಲೀಷ್ ಕಲಿಬೇಕು, ಹಿಂದಿ ಕಲಿಬೇಕು, ಕನ್ನಡ ಕಲಿಬೇಕು, ಎಷ್ಟೆಲ್ಲ ಲ್ಯಾಂಗ್ವೇಜ್ ಕಲೀಲಿಕ್ಕೆ ಸಾಧ್ಯವಿದೆಯಾ ಅಷ್ಟೆಲ್ಲ ಕೂಡ ಇವತ್ತು ಕಲೀಲಿಕ್ಕೆ ನೀವು ಪ್ರೋತ್ಸಾಹ ಕೊಡೋದ ಕೆಲಸ ಇವತ್ತು ಮಾಡಬೇಕು. ಅದಕ್ಕಾಗಿ ಶಾಲೆಯಲ್ಲಿ ಉತ್ತಮವಾದ ಇಂಗ್ಲೀಷ್ ಮೀಡಿಯಂ ಕೂಡ ಸ್ಟಾರ್ಟ್ ಮಾಡಿದರೆ ಖಂಡಿತವಾಗಿಯೂ ಇಲ್ಲಿ ವಿದ್ಯಾರ್ಥಿಗಳು ಬಂದು ಮುಂದಿನ 5-6 ವರ್ಷಗಳಲ್ಲಿ ಇಲ್ಲಿ ಚಿತ್ರಣ ಬದಲಾಗುವಂಥ ವಿಶ್ವಾಸನ ಖಂಡಿತವಾಗಿಯೂ ಇದೆ. ಅದಕ್ಕೆ ಊರವರೆಲ್ಲರೂ ಕೂಡ ಅದಕ್ಕೆ ಸಹಕಾರ ಕೊಡುವಂಥ ಜವಾಬ್ದಾರಿ ಅಂತೂ ವಹಿಸ್ಕೊಳ್ಬೇಕನ್ನು ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಯಾಕೆ ನನ್ನ ಈ ಕಾರ್ಯಕ್ರಮಕ್ಕೆ ಬಲ್ಲ ಪ್ರೀತಿಪೂರ್ವಕ ಕರೆದಿದ್ದಾರೆ ಅಂತ ಹೇಳಿದರೆ
ಒಂದು, ನಾನು 5 ಬಾರಿ ಶಾಸಕನಾಗಿದ್ದೇನೆ. 4 ದೊಡ್ಡ ಇಲಾಖೆ, ಅದು ಆಹಾರ ಇಲಾಖೆ, ಆರೋಗ್ಯ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ ಮತ್ತು ವಸತಿ ಇಲಾಖೆಯ ಸಚಿವನಾಗಿ ನಾನು ಕೆಲಸ ಮಾಡಿದ್ದೇನೆ. ಮುಖ್ಯಮಂತ್ರಿ ನಾಯಕನಾಗಿದ್ದಾಗ ಉಪನಾಯಕನಾಗಿ ಇಡೀ ಸದನವನ್ನೇ ನಾನು ನಡೆಸಿದ್ದೆ. ಇದೀಗ ವಿಧಾನಸಭೆ ಸಭಾಧ್ಯಕ್ಷನ ಕೂತ್ಕೊಳ್ಳೋದು ಅವಕಾಶ ನನಗೆ ಒದಗಿಸಿ ಕೊಟ್ಟಿದ್ದಾರೆ. ಎಲ್ಲಕ್ಕಿಂತ ಜಾಸ್ತಿ ನನ್ನನ್ನು ಯಾಕೆ ಕರೆದಿದ್ದಾರೆ? ಎಲ್ಲಕ್ಕಿಂತ ಜಾಸ್ತಿ ಮನವಿ ಕೊಡಲಿಕ್ಕೆ ಕೊಟ್ಟು ಅದು ಅಲ್ಲ, ಅದೊಂದು ಭಾಗ. ಎಲ್ಲಕ್ಕಿಂತ ಜಾಸ್ತಿ ನನ್ನನ್ನು ಯಾಕೆ ಕೊಟ್ಟಿದ್ದಾರೆ? 40-45 ವರ್ಷಗಳ ಹಿಂದೆ ನಿಮ್ಮ ಮಕ್ಕಳಾಗಿ ನಾನು ಕೂಡ ಅಲ್ಲಿ ಕೂತ್ಕೊಂಡು ಬೇರೆಯವರ ಮಾತನ್ನು ಕೇಳ್ತಾ ಇದ್ದೆ. 40-45 ವರ್ಷಗಳ ಹಿಂದೆ ನಿಮ್ಮ ಮಕ್ಕಳಾಗಿ ಅಲ್ಲಿ ಕೂತ್ಕೊಂಡ UT ಖಾದರ್ ಇವತ್ತು ಕರ್ನಾಟಕ ರಾಜ್ಯದ ವಿಧಾನಸಭಾ ಅಧ್ಯಕ್ಷನಾಗುವುದಾದರೆ ಅದು ದೇವರು UT ಖಾದರ್ಗೆ ಮಾತ್ರ ಅಲ್ಲ, ನಿಮ್ಮ ಎಲ್ಲ ಮಕ್ಕಳಿಗೆ ಕೂಡ ಶಕ್ತಿ ಕೊಟ್ಟಿದ್ದಾರೆ. ಅವ್ರು ನಮಗಿಂತ ದೊಡ್ಡ ಸ್ಥಾನಕ್ಕೆ ಹೋಗಬೇಕಂತೇಳಿ ನಮ್ಮನ್ನಿಲ್ಲಿ ಪ್ರೇರಣೆ ಮತ್ತು ಪ್ರೋತ್ಸಾಹವಾಗಿ ತಂದು ನಿಲ್ಲಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ನೀವು ಇವತ್ತು ನಮ್ಮನ್ನು ನೋಡಿ ಅಲ್ಲಿ ಕೂತ್ಕೊಂಡು ನೀವು ಸಂತೋಷ ಪಡೋದಲ್ಲ, ಅಲ್ಲಿ ಕೂತ್ಕೊಂಡು ನಮಗಿಂತ ದೊಡ್ಡ ಸ್ಥಾನಕ್ಕೆ ನಿಮ್ಮ ಮಕ್ಕಳನ್ನು ನೀವು ಹೇಗೆ ತಗೊಂಡು ಹೋಗಬೇಕೆಂದು ಆಲೋಚನೆ ಮಾಡಿ ಮುಂದಿನ 10-15 ವರ್ಷಗಳಲ್ಲಿ ಅತ್ಯಂತ ಸತ್ಪ್ರಜೆಯಾಗಿ ಅತ್ಯಂತ ದೊಡ್ಡ ಸ್ಥಾನಕ್ಕೆ ತಗೊಂಡು ಹೋಗುವಂಥ ಕನಸು ಕಂಡು ಹಠಕ್ಕೆ ಬಿದ್ದು ಅವರೊಂದು ದೊಡ್ಡ ಸ್ಥಾನಕ್ಕೆ ತಗೊಂಡು ಹೋಗೋದು ಜವಾಬ್ದಾರಿಯನ್ನು ತಾವೆಲ್ಲ ವಹಿಸ್ಕೊಳ್ಬೇಕಂತ ಹೇಳಲಿಕ್ಕೆ ಇವತ್ತು ಬಯಸ್ತೇನೆ. ಅದು ಆಗಬೇಕಾದ್ರೆ ಹೆತ್ತವರು ಸಂಪೂರ್ಣವಾದ ಸಹಕಾರವನ್ನು ಶಿಕ್ಷಕ ವರ್ಗಕ್ಕೆ ಕೊಡುವಂಥ ಕೆಲಸ ಆಗಬೇಕು. ನಾನು ನನ್ನ ಕ್ಷೇತ್ರದಲ್ಲಿ ಹೋದಾಗ ಕೇಳ್ತೇನೆ, ಹೆತ್ತವರು ಶಿಕ್ಷಕ ವರ್ಗದವರಿಗೆ ಫುಲ್ ಸಂಪೂರ್ಣವಾಗಿ ಸಹಕಾರ ಕೊಡ್ತಾರಂತೇಳಿ. ಆಗ ನನಗೆ ಟೀಚರ್ ಹೇಳ್ತಾರೆ, ಸೈಕಲ್ ಕೊಡೋ ಕಾರ್ಯಕ್ರಮಕ್ಕೆ, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ, ಬೇರೆ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಹೆತ್ತವರೆಲ್ಲ ಭಾಳ ಆಸಕ್ತಿಯಿಂದ ಬರ್ತಾರೆ. ಶೈಕ್ಷಣಿಕವಾಗಿ ಚರ್ಚೆ ಮಾಡಲಿಕ್ಕೆ ಕರೆದಾಗ ತಾಯಿಯಂದಿರು ಹೆತ್ತವರು ಭಾಳಷ್ಟು ಬರೋದು ಕಡಿಮೆ ಅಂತೇಳಿ. ಆಗ ನಾನು ಹೆತ್ತವರು ಹೇಳ್ತೇನೆ, ನೋಡಿ ನಿಮ್ಮ ಸ್ವಂತ ಮಕ್ಕಳ ಬಗ್ಗೆ ಮಾಸ್ಟರ್ ಕರೆದಾಗ ನಿಮಗೆ ಬರಲಿಕ್ಕೆ ಬಿಡಿಸೋದಿಲ್ಲ. ನಿಮ್ಮ ಸ್ವಂತ ಮಕ್ಕಳ ಬಗ್ಗೆ ಶೈಕ್ಷಣಿಕವಾಗಿ ಅವರ ಅಟೆಂಡೆನ್ಸ್ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕರೆದಾಗ ನೀವು ತಾಯಂದಿರಿಗೆ ಭಯಂಕರ ಬ್ಯುಸಿ, ನಿಮಗೆ 1 ನಿಮಿಷ ಪುರ್ಸೋತಿಲ್ಲ. ಇನ್ನೊಬ್ಬರ ಗೃಹ ಪ್ರವೇಶಕ್ಕೆ ಮದುವೆಗೆ ಕರೆದ್ರೆ ಎಲ್ಲ 9 ಗಂಟೆಗೆ ರೆಡಿ, ನಿಮಗೆ ಟೈಮ್ ಎಲ್ಲಿಂದ ಬರ್ತಂತ ಗೊತ್ತಿಲ್ಲ. ನೀವು ಒಂದು ಕಡೆ ಹೋಗಬಾರ್ದಂತ ಇಲ್ಲಿ ಅಲ್ಲ, ಎಲ್ಲ ಕೂಡ ಹೋಗಬೇಕು. ಆದರೆ ನೀವು ಯಾವುದಕ್ಕೆ ಸಮಯ ಮೀಸಲಿಡೋದಕ್ಕೆ ಆಲೋಚನೆ ಮಾಡಬೇಕು. ನಿಮ್ಮ ಮಕ್ಕಳಿಗೆ ನೀವು ಸಮಯ ಮೀಸಲಿಡದಿದ್ದಲ್ಲಿ ಇನ್ನು ಪಕ್ಕದವನು ಬಂದು ಮೀಸಲಿಡ್ತಾನೆ ಸಮಯ. ನಿಮ್ಮ ಮಕ್ಕಳಿಗೆ ನೀವು ಸಮಯ ಕೊಡದಿದ್ದಲ್ಲಿ ನನ್ನ ಮಗ ದೊಡ್ಡ ಜನ ಆಗಬೇಕು, ನನ್ನ ಕಷ್ಟ ಎಲ್ಲ ದೂರ ಆಗಬೇಕು, ನಮಗೆ ನೆಮ್ಮದಿ ಮತ್ತು ಗೌರವದ ಜೀವನವು ನಮಗೆ ವಯಸ್ಸಾದಾಗ ಆಗಬೇಕೆಂಬ ಕನಸನ್ನು ಕೂಡ ನಿಮಗೆ ಕಾಣಲಿಕ್ಕೆ ಹೇಗೆ ಸಾಧ್ಯವಾಗ್ತದೆ? ಆದ ಕಾರಣ ನೀವು ಯಾಕೆಯಾಗಿ ನೀವು ಬದುಕಿದ್ದೀರಂತ ಯಾರಾದರೂ ಕೇಳಿದರೆ ಅದು ನಾನು ಮನೆ ಕಟ್ಟಲಿಕ್ಕೆ ಬದುಕಿದ್ದೇನೆ, ನಾನು ಸಾರಿ ತಗೊಳ್ಳಿಕ್ಕೆ ಬದುಕಿದ್ದೇನೆ, ನಾನು ಬಂಗಾರ ಮಾಡಲಿಕ್ಕೆ ಬದುಕಿದ್ದೇನೆ, ಬಿರಿಯಾನಿ ಊಟ ಮಾಡಲಿಕ್ಕೆ ಬದುಕಿದ್ದೇನೆ ಅಂತಲ್ಲ. ನಿಮ್ಮ ಮಕ್ಕಳನ್ನು ಅತ್ಯಂತ ಸತ್ಪ್ರಜೆಗೆ ಮಾಡಲಿಕ್ಕೆ ನೀವು ಬಹುಶಃ ಬದುಕಿದ್ದಂಥ ಆಲೋಚನೆ ನಾವು ಇವತ್ತು ಮಾಡಬೇಕು. 24 ಗಂಟೆ ಅವ್ರ ಬೆನ್ನ ಹಿಂದೆ ನಿಲ್ಲಬೇಕು. ಬಹುಶಃ ಅವರು ಅತ್ಯಂತ ಖಂಡಿತವಾಗಿಯೂ ತಾಯಂದಿರು ಶಿಕ್ಷಕವಾಗಿ ಪ್ರೋತ್ಸಾಹ ಕೊಟ್ಟು ಮಕ್ಕಳ ಬೆನ್ನ ಹಿಂದೆ ಬಿದ್ದರೆ 100ಕ್ಕೂ ಗ್ಯಾರಂಟಿ ಇಟ್ಕೊಳ್ಳಿ, ಅವರು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಿ ಮುಂದಿನ 10-15 ವರ್ಷ ನಿಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾರೆ. ಯಾವುದೇ ಸರ್ಕಾರ ಇರಲಿ, ಯಾವುದೇ ಜನಪ್ರತಿನಿಧಿ ಇರಲಿ, 100ಕ್ಕೂ ಒಂದು ಮನೆಯ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ಒಂದೊಂದು ಮನೆಯಲ್ಲಿ ಒಂದೊಂದು ಸಮಸ್ಯೆ ಇದೆ. ಸರ್ಕಾರಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ಯೋಜನೆ ತಂದಾಗ ಪ್ರಾಮಾಣಿಕತೆಯಿಂದ ಜನರ ಬಳಿಗೆ ಮುಟ್ಟಿಸ್ಬೋದು. ಪ್ರತಿಯೊಂದು ಮನೆಯ ಸಮಸ್ಯೆ ಬಗೆಹರಿಸುವ ಶಕ್ತಿ ಇದ್ದರೆ ನಿಮ್ಮ ಮಕ್ಕಳಿಗೆ ಮಾತ್ರ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವರ ಮೇಲೆ ವಿಶ್ವಾಸ ಇಡಿ, ಅವರಿಗೆ ಉತ್ತಮವಾದ ಶಿಕ್ಷಣ ಕೊಡಿ. 10-15 ವರ್ಷಗಳಲ್ಲಿ ದೊಡ್ಡ ಸ್ಥಾನಕ್ಕೆ ಹೋಗಿ ನಿಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡೋ ಶಕ್ತಿ ಅದು ನಿಮ್ಮ ಮಕ್ಕಳಿಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಆ ರೀತಿಯ ಪ್ರೋತ್ಸಾಹ ಕೂಡ ದೊಡ್ಡ ಮಟ್ಟದ ಜವಾಬ್ದಾರಿ ಅಂತ ಇವತ್ತು ಹೆತ್ತವರು ಇವತ್ತು ಹಮ್ಮಿಕೊಳ್ಬೇಕನ್ನು ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವೆಲ್ಲ ಆಲೋಚನೆ ಮಾಡ್ಬೋದು, ನಾನೇ ಕಲಿಯಿಲ್ಲ ಮಾರೆ, ನನ್ನ ಮಗನಿಗೆ ನಾನೇನು ಕಲಿಸೋದಂತೇಳಿ. ನನ್ನ ತಂದೆ ಶಾಸಕರಾಗಿದ್ದರೂ ಕೂಡ ನನ್ನ ತಾಯಿ ಕಲಿತದ್ದು 4ನೇ ಕ್ಲಾಸ್. ಯಾಕೆ? ಅವರು ಕಡಬದಲ್ಲಿ ಅವರು ಹುಟ್ಟಿದ್ದು, ಶಾಲೆಗೆ ಓದೋದು ಕಡಬದಲ್ಲಿ, 3rd ಸ್ಟ್ಯಾಂಡರ್ಡ್ ತನಕ. ಮತ್ತು ಮಂಗಳೂರಲ್ಲಿ ತನಕ ಹೋದಾಗ ಮನೆಗೆ ಟೀಚರ್ ಮುಂದೆ ಕಲಿಸ್ತಾ ಇದ್ರು. ಅವರು 4ನೇ ಕ್ಲಾಸ್ 5ನೇ ಕ್ಲಾಸ್ ಶಾಲೆಗೆ ಹೋಗಿದ್ರು ಕೂಡ ನನಗೆ ಇವತ್ತು ನೆನಪಿದೆ, ನನ್ನನ್ನು ಬೆಳಿಗ್ಗೆ 5 ಗಂಟೆಗೆ ಎಬ್ಬಿಸಿ ಕೂತ್ಕೊಳಿಸಿ ನನಗೆ ಜೋರು ಮಾಡಿ ಓದು ಅಂತ ಹೇಳ್ತಿದ್ರು. ನಾನು ಓದಿ ನಾನು ಅಡ್ವೊಕೇಟ್ ಆಗ್ತೇನೆ, ನಾನು MLA ಆಗ್ತೇನೆ, ನಾನು ಮಂತ್ರಿ ಆಗ್ತೇನೆ, ಸೌಭಾಗ್ಯ ಅವ್ರೇನು ಕನಸು ಕಾಣಲಿಲ್ಲ. ಅದು ಓದಿಗೊಂದು ಶಕ್ತಿ ಇದೆ ಅಂತ ಗೊತ್ತಿತ್ತು. ಆ ರೀತಿಯ ಪ್ರೋತ್ಸಾಹ ಪ್ರತಿಯೊಂದು ಹೆತ್ತವರು ಇವತ್ತು ಪ್ರೋತ್ಸಾಹ ಮಕ್ಕಳಿಗೆ ಕೊಡಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದೇ ರೀತಿಯಲ್ಲಿ ಶಿಕ್ಷಣ ಜೊತೆಯಲ್ಲಿ ಅವ್ರು ಅತ್ಯಂತ ಸತ್ಪ್ರಜೆಗೆ ಬೆಳೆಸಬೇಕಾದ್ರೆ ಪ್ರೀತಿ, ವಿಶ್ವಾಸ, ಸೋದರತೆ, ತಾಳ್ಮೆ, ಸಣ್ಣದಿಂದಲೇ ಇದನ್ನು ಮೈಗೂಡಿಸಿಕೊಂಡು ಬರುವಂಥ ವ್ಯಕ್ತಿತ್ವ ರೂಪಿಸಿಕೊಳ್ಬಾರ್ದು. ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇವತ್ತು ಆಗಿದೆ. ತಾಳ್ಮೆಗೆ ವಿಶೇಷವಾದ ಶಕ್ತಿ ಇದೆ. ಆದಾಗ ನೀವು ಮಕ್ಕಳಿಗೆ ತಾಳ್ಮೆಯನ್ನು ತಾವು ಕಲಿಸಿಕೊಂಡು, ಯಾರಾದರೂ ನಿಮ್ಮ ಮಕ್ಕಳು ತಾಳ್ಮೆಗೆ ಎಷ್ಟೇ ಸಮಸ್ಯೆ ಬಂದರೂ ಕೂಡ
ತಾಳ್ಮೆಯನ್ನು ವಹಿಸಿಕೊಳ್ತಾನೆ ಅವನ ಯಶಸ್ಸನ್ನು ಯಾರಿಂದಲೂ ಕೂಡ ತಡೆಯಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಅತ್ಯಂತ ಯಶಸ್ಸು ಮತ್ತು ನೆಮ್ಮದಿಯ ಜೀವನ ಇವತ್ತು ಮಾಡುವಂಥ ಅವಕಾಶ ಆಗ್ತದೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿ ವಿಶ್ವಾಸ ಸೋದರತೆಯಿಂದ ತಮ್ಮ ಜೀವನ ಸಾಗಿಸಿಕೊಂಡು ಅತ್ಯಂತ ನೆಮ್ಮದಿಯ ಪ್ರೀತಿ ವಿಶ್ವಾಸದ ಒಂದು ವಾತಾವರಣ ನಿರ್ಮಾಣ ಮಾಡೋ ಜವಾಬ್ದಾರಿ ಅದು ನಿಮ್ಮೆಲ್ಲರ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಭಾರತ ದೇಶ ಅಂತ ದೇಶ ವಿಶ್ವದ ಯಾವುದೇ ದೇಶ ಹೋಗೋದ್ರು ಸಿಕ್ಕಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಈ ವಿಶ್ವದ ಬಹಳಷ್ಟು ದೇಶಕ್ಕೆ ನಾನು ಹೋಗಿದ್ದೇನೆ. ಭಾರತ ದೇಶದಲ್ಲಿ ನಾವು ಹುಟ್ಟಿದ ದೊಡ್ಡ ಮಟ್ಟದ ಪುಣ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದು ನಾವೆಲ್ಲ ಮಕ್ಕಳಿಗೆ ವಿದ್ಯಾರ್ಥಿಗಳು ಭಾಳಷ್ಟು ಸಣ್ಣದಿಂದಲೇ ಅದನ್ನು ಕಲಿಸಿಕೊಡುವಂಥ ಜವಾಬ್ದಾರಿ ಇವತ್ತು ಆಗಬೇಕಂತ ಹೇಳಲಿಕ್ಕೆ ಬಯಸ್ತೇನೆ. ನೀವು ಬೇರೆ ದೇಶಕ್ಕೆ ಹೋಗಿ ವರ್ಷಕ್ಕೆ 1 ಹಬ್ಬ 2 ಹಬ್ಬ ತಪ್ಪಿದರೆ 3 ಹಬ್ಬ. ನಮ್ಮ ದೇಶದಲ್ಲಿ ದಿವಸಕ್ಕೆ 4 ಹಬ್ಬ. ಅಲ್ಲಿ ಹಬ್ಬನೇ ಯಾಕೆಂತ ಎಲ್ಲ ಮಕ್ಕಳಿಗೆ ಜೊತೆ ಬೆರೆತುಕೊಂಡು ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಂಡು ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಂಥ ಅತ್ಯುತ್ತಮವಾದ ಒಂದು ದೇಶದ ಭಾರತ ದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಹೇಳ್ತೇನೆ. ನಮ್ಮ ಶಕ್ತಿ ಅದು ವೈವಿಧ್ಯತೆಯಲ್ಲಿ ಏಕತೆಯ ದೊಡ್ಡ ಮಟ್ಟದ ಶಕ್ತಿಯಾಗಿದೆ. ಅದಕ್ಕೆ ನಾವು ಅತ್ಯಂತ ಪ್ರೀತಿ ವಿಶ್ವಾಸ ಸೋದರತೆಯಿಂದ ಒಂದೇ ತಾಯಿಯ ಮಕ್ಕಳ ರೀತಿ ಜೀವನ ಮಾಡಿಕೊಂಡು ಪರಸ್ಪರ ಒಂದು ಒಗ್ಗಟ್ಟಿಂದ ಹೋಗುವಂಥ ಮನೋಭಾವ ನಾವು ಯೋಜನೆಗಳಿಗೆ ಹಮ್ಮಿಕೊಳ್ಳುವಂಥ ಅವಕಾಶ ನಮ್ಮ ಎಲ್ಲರ ಹಿರಿಯರ ದೊಡ್ಡ ಮಟ್ಟದ ಇವತ್ತು ಜವಾಬ್ದಾರಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಈ ರೀತಿಯ ವ್ಯಕ್ತಿತ್ವ ಪ್ರತಿಯೊಬ್ಬ ಮಕ್ಕಳಿಗೆ ಬರುವಂಥ ಅವಕಾಶ ಇವತ್ತು ಆಗಲಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಅದಕ್ಕಾಗಿ ನಾನು ಬಹುಶಃ ನಮ್ಮ ದೇಶದ ಸಂವಿಧಾನ ಕೂಡ ಎಲ್ಲಿ ಕೂಡ ನಮಗೆ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾನು ನನ್ನ ಮಿತ್ರರಿಗೆ ಯಾವ ಕೊಡುಗೆ ಹೇಳ್ತಾ ಇರ್ತೇನೆ, ನನ್ನ ಕ್ಷೇತ್ರದಲ್ಲಿ ನಾನು ಹೋದಾಗ ಎಲ್ಲರಿಗೂ ಕೂಡ ಹೇಳ್ತಾ ಇರ್ತೇನೆ, ನೋಡಿ ಭಾರತ ದೇಶ ಒಂದು ಪ್ರಾಣಿ ಮತ್ತು ಚೈನಾ ದೇಶದ ಪ್ರಾಣಿ ಇತ್ತಂತೆ. ಭಾರತ ದೇಶದ ಪ್ರಾಣಿ ಏನು ಅದರಷ್ಟು ಊಟ ಮಾಡಿ ಲಾಚಾರಾಗಿ ಅದರಷ್ಟಕ್ಕೆ ಮಲಗಿತ್ತು. ಚೈನಾ ದೇಶದ ಪ್ರಾಣಿ ಗಟ್ಟಿಮುಟ್ಟಾಗಿ ಊಟ ಮಾಡಿ ಭಾಳ ಗಟ್ಟಿಮುಟ್ಟಾಗಿತ್ತು. ಒಂದು ದಿವಸ ಭಾರತ ದೇಶದ ಪ್ರಾಣಿಯನ್ನು ಎದ್ದು ನೋಡುವಾಗ ಚೈನಾ ದೇಶದ ಪ್ರಾಣಿಯು ಕೂಡ ಭಾರತ ದೇಶದ ಒಳಗೆ ಬರ್ತಾ ಇತ್ತಂತೆ. ಭಾರತ ದೇಶದ ಪ್ರಾಣಿ ಕೇಳ್ತಂತೆ, ನಾನೇ ಇಲ್ಲಿ ಬರೋ ಕಷ್ಟದಲ್ಲಿದ್ದೇನೆ ಮಾರೆ, ನಾನೇ ಊಟ ಮಾಡಿ ನಾನೇ ಮಲಾಚಾರಾಗಿ ನಾನೇನು ಮಲಗಿದ್ದೇನೆ, ನಿನಗೆಲ್ಲಿ ಬೇಕಾದಂಥ ಸವಲತ್ತು ಉಂಟು, ನೀನು ಕೂಡ ಗಟ್ಟಿಮುಟ್ಟಾಗಿದ್ದೀಯಾ, ಇನ್ನೇನು ಚೈನಾ ದೇಶವನ್ನು ಬಿಟ್ಟು ಇಲ್ಲಿ ಭಾರತ ದೇಶಕ್ಕೆ ಬಂದರೆ ನಿನ್ನ ಪರಿಸ್ಥಿತಿಯಲ್ಲಿ ನೋಡೋರು ಯಾರು ಅಂತೇಳಿ. ಆಗ ಚೈನಾ ದೇಶದ ಪ್ರಾಣಿ ಹೇಳ್ತಂತೆ, ಅದಕ್ಕೆ ನನಗೇನು ಕೂಡ ಕಡಿಮೆ ಇಲ್ಲ, ಚೈನಾದಲ್ಲಿ ಊಟ ಮಾಡಲಿಕ್ಕೆ ಬೇಕಾದಷ್ಟಿದೆ, ನಾನು ಕೂಡ ಗಟ್ಟಿಮುಟ್ಟಾಗಿದ್ದೇನೆ, ಏನು ಕಡಿಮೆ ಇಲ್ಲ, ಮೂಲಭೂತ ಸೌಕರ್ಯ ಕೂಡ ಬೇಕಾದಷ್ಟಿದೆ, ಅದು ಕೂಡ ಏನು ಸಮಸ್ಯೆ ಇಲ್ಲ, ನನಗೆ ಚೈನಾದಲ್ಲಿ ಏನೇನು ಕೂಡ ಕೊರತೆ ಇಲ್ಲ, ನನಗೆ ಭಾಳ ಆರಾಮದಲ್ಲಿದ್ದೇನೆ, ಅದಕ್ಕೇನು ಕೂಡ ಕಡಿಮೆ ಇಲ್ಲ, ಆದಲ್ಲಿ ಬೊಗಲಿಕ್ಕೆ ಬಿಡೋದಿಲ್ಲಲ್ಲ, ಅದಕ್ಕೆ ನಾನು ಈ ಕಡೆ ಬರೋದಂತೇಳಿ ಇಲ್ಲಿ ಬಾಯಿಗೆ ಬಂದಾಗೆ ಮಾತಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿಕೊಂಡು ಮಾತಾಡೋದು, ಸಮಸ್ಯೆ ಸೃಷ್ಟಿಸೋದು ಮತ್ತು ನಾವು ಸಮಸ್ಯೆ ಬಗೆಹರಿಸೋದು. ನಮ್ಮ ಅರ್ಧ ಆಯುಷ್ಯ ಇಲ್ಲಿ ಮುಗೀತು. ಎಂತಾಗಿದೆ, ಸಮಸ್ಯೆಯನ್ನು ಬಗೆಹರಿಸೋದ್ರಲ್ಲೇ ನಾವು ಇವತ್ತು ನಾವು ಮುಗಿದೆ. ಅದಕ್ಕೆ ನಾನು ಯಾವಾಗ ಹೇಳ್ತಾ ಇರ್ತೇನೆ, ನಿಜವಾಗಿ ನೀವೇನು ದೇಶಕ್ಕೆ ಏನಾದರೂ ಕೊಡುಗೆ ಕೊಡೋದಿದ್ದರೆ, ದೇಶ ಪ್ರೇಮ ವ್ಯಕ್ತ ಮಾಡಿದರೆ, ನೀವು ಆಡುವ ಮಾತು ಮಾಡುವ ಕೆಲಸ ಅದು ಸಮಾಜ ಮತ್ತು ದೇಶಕ್ಕೆ ಪೂರಕವಾಗುವ ಮಾತು ಮತ್ತು ಕೆಲಸ ಇರಲಿ, ನಮ್ಮ ದೇಶ ತನ್ನಿಂತಾನೇ ಒಂದೇ ಸ್ಥಾನಕ್ಕೆ ಹೋಗಿ ನಿಲ್ಲುವಂಥ ಅವಕಾಶ ಖಂಡಿತವಾಗಿಯೂ ಆಗ್ತದೆ. ಇದು ನಾವು ಪ್ರತಿಯೊಬ್ಬ ಅರ್ಥ ಮಾಡಿಕೊಂಡು ನಮ್ಮ ದೇಶಕ್ಕೆ ಒಂದು ಕೊಡುಗೆ ಇವತ್ತು ಆಗಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕಾಗಿ ನನ್ನೆಲ್ಲ ನನ್ನ ವಿಶೇಷ ಶುಭಾಶಯ ಸಲ್ಲಿಸಿಕೊಂಡು ಭವಿಷ್ಯದ ಭಾರತದ ದೊಡ್ಡ ಮಟ್ಟದ ಶಕ್ತಿಯಾಗಿ ತಾವು ಬಂದು ಶಿಕ್ಷಣ ಜೊತೆಯಲ್ಲಿ ತಮ್ಮ ವ್ಯಕ್ತಿತ್ವ, ಮಾನವೀಯತೆ, ಪ್ರೀತಿ ವಿಶ್ವಾಸ, ಸೋದರತೆ ಇದನ್ನೆಲ್ಲ ಕೂಡ ನಮ್ಮ ವ್ಯಕ್ತಿತ್ವ ಸೇರಿಕೊಂಡು ಅತ್ಯಂತ ಸತ್ಪ್ರಜೆಯಾಗಿ ನೀವು ನಿಮ್ಮ ತಂದೆ ತಾಯಂದರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ಈ ದೇಶದ ಸಂಪತ್ತಾಗಿ ಮಾಡುವ ಅವಕಾಶ ಆಗಬೇಕು. ವಿದ್ಯಾರ್ಥಿಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದಲ್ಲಿ ಸಾಯ್ಬೇಕಾ ನಿಮಗೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡಬೇಕಾದ್ರೆ ಶಿಕ್ಷಣ ಕ್ಷೇತ್ರ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಆದ ಕಾರಣ ಬೇರೆ ತಲೆಯಿಂದೆಲ್ಲ ಬಿಟ್ಟು ಬರೀ ಶಿಕ್ಷಣಕ್ಕೆ ಒತ್ತು ಕೊಟ್ಟು ನಿಮ್ಮ ವ್ಯಕ್ತಿತ್ವ ಕೊಟ್ಟು 15-20 ವರ್ಷ, ಆ 15 ವರ್ಷ ನಿಮ್ಮ ಮಕ್ಕಳಿಗೆ ನೀವು ಬಹುಶಃ ನೀವು ಬೆನ್ನ ಹಿಂದೆ ಬಿದ್ದು ಈ ಒಂದು ಶಾಲೆಗೆ ಸಪೋರ್ಟ್ ಮಾಡಿ, ಶಿಕ್ಷಕರಿಗೆ ಸಪೋರ್ಟ್ ಮಾಡಿ ಭವಿಷ್ಯದಲ್ಲಿ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಆಗ್ತದೆ ಅಂತ ಹೇಳಿಕೊಳ್ತಾ, ಮಾತಾಡಲಿಕ್ಕೆ ನಿಮ್ಮ ಜೊತೆ ಭಾಳಷ್ಟು ಇದ್ದರೂ ಕೂಡ ನನಗೆ ಬಹುಶಃ ಒಂದು ಸಮಯದ ಅವಕಾಶ, ನಿಮಗೂ ಕೂಡ ತಡವಾಗಿದೆ, ಮಕ್ಕಳು ಬಹುಶಃ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಇದು ಖಂಡಿತವಾಗಿ ಇದು ಪ್ರಥಮ ಭೇಟಿ ಅಲ್ಲ, ಮುಂದಿನ ದಿನ ದೇವರು ಇನ್ನಷ್ಟು ಭೇಟಿ ಮಾಡೋ ಅವಕಾಶ ಖಂಡಿತವಾಗಿ ಕೊಡ್ತಾರೆ ಎಂಬ ವಿಶ್ವಾಸ ನನಗೆ ಇದೆ. ಈ ಪ್ರದೇಶಕ್ಕೆ ನಾನು ವಿದ್ಯಾರ್ಥಿ 40 ವರ್ಷ 45 ವರ್ಷಗಳು ಎಷ್ಟು ನಮ್ಮ ಶಶಿ 1992 ವರ್ಷ ಅಂದರೆ 40 ವರ್ಷ 35. ನಾನು ಆಗಲೇ ಬರ್ತಾಯಿದ್ದೆ, ನಾನು ಆಗಲೇ ಸ್ಟೂಡೆಂಟ್ ಲೀಡರ್ ಆಗಿದ್ದೆ. ಪುತ್ತೂರು ಬೆಟ್ಟಂಪಾಡಿ ಶಾಲೆ ಆಗ ಕಾಲೇಜ್ PU ಕಾಲೇಜ್ ಸ್ಟಾರ್ಟ್ ಆದದಷ್ಟೇ, ಮೂಲಭೂತ ಸೌಕರ್ಯದ ಕಡಿಮೆ. ಆವತ್ತೇ ನಾನು ಇಲ್ಲಿಗೆ ಬರ್ತಿದ್ದೆ, ಇಲ್ಲಿಗೆ ಸುಳ್ಳಿಯಾಗಿ ಪುತ್ತೂರಿಗೆಲ್ಲ ಬಹುಶಃ ಆಗ ವಿದ್ಯಾರ್ಥಿ ನಾಯಕನಾಗಿದ್ದರೆ ಸಕ್ಕರೆ ಆಗಿ ರಸ್ತೆ ಬಲ ಕಷ್ಟದ ರಸ್ತೆ ಇಲ್ಲಿ ಇದಕ್ಕೆ.
ಆದ ಕಾರಣ ಮುಂದಿನ ಕೂಡ ಈ ಒಂದು ಪ್ರದೇಶಕ್ಕೆ ಬರುವಂಥ ಅವಕಾಶವನ್ನು ದೇವರು ನಮಗೆ ಕಲ್ಪಿಸಿ ಕೊಡ್ತಾನೆ ನಾನು ಹೇಳಿಕೊಳ್ತಾ, ನಿಮಗೆ ಬಹುಶಃ ಜಿಲ್ಲೆಯಲ್ಲಿ ಅಥವಾ ನಿಮ್ಮ ಬೆಂಗಳೂರಿನಲ್ಲಿ ನಿಮ್ಮ ಈ ಶಾಲೆಗೆ ಒಂದು ಸಂಸ್ಥೆ ಶಾಸಕರಿಗೂ ನಾನು ಮಾತಾಡಿದ್ದೀನಿ. ನಮ್ಮಿಂದ ಏನೇ ಸಹಕಾರ ಬೇಕಿದ್ದರೂ ಕೂಡ ನಾನು ಒಬ್ಬ ಸೋದರನಾಗಿ ನಾನು ಮುಂದೆ ನಿಂತೆಲ್ಲ ನನ್ನ ಕೆಲಸ ನಾನು ಮಾಡಿ ಕೊಡ್ತೇನೆ. ಶಾಲೆ ಅಲ್ಲದೆ ಈ ಊರಿನ ಜನರಿಗೆ ಏನಾದರೂ ಯಾವುದಾದ್ರೂ ಸಮಸ್ಯೆ ಯಾವುದಾದ್ರೂ ಸಂದರ್ಭದಲ್ಲಿ ಏನಾದರೂ ಕೂಡ ನನ್ನ ಸಹಕಾರ ಬೇಕಂತ ತಾವು ಕಷ್ಟದಲ್ಲಿದ್ದಾಗ ನಮ್ಮ ಕಚೇರಿ ಅದು 24 ಗಂಟೆ ನಿಮಗೆ ಓಪನ್ ಇದೆ ಅಂತ ನಾನು ಹೇಳಲಿಕ್ಕೆ ಕೂಡ ನಾನು ಇವತ್ತು ಬಯಸ್ತೇನೆ. ಮತ್ತು ಮುಂದಿನ ಅಧಿವೇಶನ ಸಂದರ್ಭದಲ್ಲಿ ನೀವೆಲ್ಲ ಮುಖಂಡರಿದ್ದೀರಿ, ಎಲ್ಲ ಮಕ್ಕಳನ್ನು ವಿಧಾನಸಭಾ ಅಧಿವೇಶನ ನೋಡಲಿಕ್ಕೆ ಕರ್ಕೊಂಡು ಬರಬೇಕು. ಭಾರತ ದೇಶದ ಪ್ರಜಾ ಸೌಂದರ್ಯವನ್ನು ಅರ್ಥ ಮಾಡಿಕೊಳ್ಬೇಕು, ಅವರ ವ್ಯಕ್ತಿತ್ವವನ್ನು ಅವರು ಬಲಿಷ್ಠಗೊಳಿಸಲಿಕ್ಕೆ ತಾವೆಲ್ಲರೂ ಸಹಕಾರ ಕೊಡಬೇಕಂತ ನಾನು ಹೇಳಿಕೊಳ್ತಾ, ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಸಹಕಾರ ಬೇಡಿಕೊಂಡು, ನನ್ನ ಕ್ಷೇತ್ರ ಜನರ ವಿಶೇಷದ ಪ್ರಯತ್ನ ನಿಮ್ಮೆಲ್ಲರ ಆಶೀರ್ವಾದ ಮುಖಾಂತರ ನಾನು ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷನಾಗಿ ಕೂತೊಂದು ಅವಕಾಶ ಮಾಡಿ ಕೊಟ್ಟಿದ್ದಾರೆ. ನಾನು ಈ ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷನ ಸಂದರ್ಭದಲ್ಲಿ ಟಿ ವಿಯಲ್ಲಿ ಪೇಪರಲ್ಲಿ ಜನರ ಮಧ್ಯೆ ಭಾಳ ಚರ್ಚೆ ಆಯಿತು. ಸರಿಯಾಗಿ ಕನ್ನಡ ಉಚ್ಚಾರ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಅದನ್ನು ಸದನವು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ? ದೊಡ್ಡ ದೊಡ್ಡ ನಾಯಕರು ಇರುವಾಗ ವಯಸ್ಸಲ್ಲಿ ಸಣ್ಣದಿರುವಂಥ ಇದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ? ತುಳುನಾಡಿನ ತುಳು ಮಾತಾಡುವವರು ಬ್ಯಾರಿ ಇದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಂತ ಬಹಳ ಚರ್ಚೆ ಇತ್ತು. ಯಾರು ಸಾಧ್ಯವಿಲ್ಲ ಅಂತ ಎನಿಸಿಕೊಂಡಿದ್ದಾರ ಅದು 3 ವರ್ಷದಲ್ಲಿ ಸಾಧ್ಯವನ್ನಾಗಿ ಮಾಡಿ ತುಳುನಾಡಿನ ತುಳು ಮಾಡಿ ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದ ನಾನು ಬೇಡಿಕೊಂಡು ನಿಮಗೆಲ್ಲರಿಗೂ ನಾನು ಶುಭಾಶಯ ಸಲ್ಲಿಸಿಕೊಂಡು ಮತ್ತೊಮ್ಮೆ ನಿಮಗೆಲ್ಲ ಸಲ್ಲಿಸಿ ನಮ್ಮ ಅಧ್ಯಕ್ಷರಿಗೆ, ಗೌರವ ಅಧ್ಯಕ್ಷರಿಗೆ, ಸಮಿತಿ ಎಲ್ಲ ಸದಸ್ಯರೇ, ಅದಕ್ಕೂ ನಮ್ಮ ಮುಖ್ಯ ಶಿಕ್ಷಕರಿಗೆ ನನಗೆ ಅವರ ಕಷ್ಟ ಅರ್ಥ ಆಗ್ತದೆ. 60 ವಿದ್ಯಾರ್ಥಿಗಳು ಒಬ್ಬರೇ ಪಾಠ ಮಾಡಬೇಕು, ಸುಧಾರಿಸುವ, ಅದು ನೀವೆಲ್ಲವರಿಗೆ ಶಕ್ತಿ ಕೊಟ್ಟ ಕಾರಣ ಬಹಳ ಧೈರ್ಯವಾಗಿ ಕೆಲಸ ನಡೆಸಿದ್ದಾರೆ. ಆ ಪ್ರೋತ್ಸಾಹ ಯಾವಾಗಲೂ ಕೂಡ ಇರಲಿ ಅಂತ ಕೇಳಿಕೊಳ್ತಾ ಮತ್ತೊಮ್ಮೆ ನಿಮಗೆಲ್ಲ ಶುಭಾಶಯ ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. ಕೃತಜ್ಞತೆಗಳು ಸನ್ಮಾನ್ಯ ಯುಟಿ ಖಾದರ್ ಅವರಿಗೆ. ಕರ್ನಾಟಕ ವಿಧಾನಸಭೆಯ ಮಾನ್ಯ ಅಧ್ಯಕ್ಷರಾಗಿರುವ ಯುಟಿ ಖಾದರ್ ಅವರು ನಮ್ಮ ಜೊತೆ ಸೇರಿಕೊಂಡು ಕಾರ್ಯಕ್ರಮದ ನಿಮಿತ್ತ ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಸಮಿತಿಯ ಸದಸ್ಯರು ಒಂದು ಫೋಟೋ ಸೆಷನ್ ಅಲ್ಲಿ ಸೇರಿಕೊಳ್ಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇದರ ಶತಮಾನೋತ್ಸವದ ಸಂಭ್ರಮದ ಸಮಾರೋಪ ಸಮಾರಂಭದಲ್ಲಿ ನಮ್ಮ ಜೊತೆ ಕರ್ನಾಟಕ ವಿಧಾನಸಭೆಯ ಮಾನ್ಯ ಅಧ್ಯಕ್ಷರಾಗಿರುವಂತ ಶ್ರೀಯುತ ಯುಟಿ ಖಾದರ್ ಅವರು ಬಂದು ಸುಮಾರು ಅರ್ಧ ಗಂಟೆ ಅವಧಿಯನ್ನ ನಮ್ಮ ಜೊತೆ ಕಳೆದು ಉಪಸ್ಥಿತರಿದ್ದಾರೆ. ಆ ನಿಟ್ಟಿನಲ್ಲಿ ಒಂದು ಸುಂದರವಾದ ಫೋಟೋ ಸೆಷನ್ ಅಲ್ಲಿ ಶತಮಾನೋತ್ಸವ ಸಮಿತಿಯ ಸದಸ್ಯರುಗಳು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರ ಇದರ ಶಾಲಾ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕರ್ನಾಟಕ ವಿಧಾನಸಭೆಯ ಮಾನ್ಯ ಸಭಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಯುಟಿ ಖಾದರ್ ಅವರನ್ನ ಕಾರ್ಯಕ್ರಮದಿಂದ ಬೀಳ್ಕೊಡುತ್ತಾ ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸನ್ಮಾನ್ಯ ಯುಟಿ ಖಾದರ್ ಅವರಿಗೆ ಶತಮಾನೋತ್ಸವ ಸಮಿತಿಯ ವತಿಯಿಂದ ಸೇರಿರುವ ಎಲ್ಲ ಪ್ರೇಕ್ಷಕ ಬಂಧುಗಳು ದೊಡ್ಡ ಕೃತಜ್ಞತೆ ಚಪ್ಪಾಳೆಯೊಂದಿಗೆ ಸನ್ಮಾನ್ಯ ಯುಟಿ ಖಾದರ್ ಅವರನ್ನ ಕಾರ್ಯಕ್ರಮದಿಂದ ಬೀಳ್ಕೊಡುತ್ತಿದ್ದೇವೆ. ನಾವು ಶತದೀವಿಗೆಯ ಬೆಳಗು. It's a new world out there, go make it. Doesn't it matter? Reach out for the stars and fly. പുതിയൊരു ലോകം ഇളം തെന്നൽ മൂളുന്ന ഗാനം ഇളവയിൽ പോലുള്ള സ്നേഹം കിനാക്കൾ കടം തന്ന ലോകം മലച്ചെണ്ടിൽ ഓരോ മുട്ടും ഓരോ സ്വപ്നം അവയിൽ കാണാറാകും നീതോരോ മോഹം ഓരോ വർണ്ണം ആരാരോ പാടുവതാതെ നീ ഹാരാർദ്രരാഗം അറിയാമോ പിറാക്കളെ ഇങ്ങിനിയ ജീവിതം പുതിയൊരു ലോകം. It's a new world out there, go make it. Doesn't it matter? Reach out for the stars and fly.
മിന്നൽ മൂളുന്ന ഗാനം ഇളവയിൽ പോലുള്ള സ്നേഹം കിനാക്കൾ കടം തന്ന ലോകം മലത്തെണ്ടിൽ ഓരോ മുട്ടും ഓരോ സ്വപ്നം അവയിൽ കാണാറാകും നീതോരോ മോഹം ഓരോ വർണ്ണം ആരാരോ പാടുവതാതെ നീഹാരാർദ്രരാഗം അറിയാമോ പിറാക്കളെ ഇന്നിനിയൻ ജീവിതം പുതിയൊരു ലോകം ಮುಂದಿನ ಕಾರ್ಯಕ್ರಮ ಸುರಕ್ಷಾ ಕೈಕಾರ ಇವರಿಂದ.
ചെന്താമര പൂവിൻ കണ്ണല്ലേ ഞാവൽ കാടിര ചുണ്ടല്ലേ അമ്പിളി ചൊപ്പണി തൂമുഖമല്ലേ ചെന്താമര പൂവിൻ കണ്ണല്ലേ ഞാവൽ കാടിര ചുണ്ടല്ലേ അമ്പിളി ചൊപ്പണി തൂമുഖമല്ലേ തുമ്പപ്പല്ലല്ലേ വാർക്കുണ്ടരു മേഘച്ചേലല്ലേ മാരണി മാതക പൂവല്ലേ ചന്ദനം രാഗിയം അഴകല്ലേ എണ്ണച്ചൊടല്ലേ ಸಿಗುತ್ತಿಲ್ಲ ಕುಂತರು ನಿಂತರು ನಿನ್ನ ಭಜನೆ ಬೇರೆ ಕೆಲಸನೇ ಇಲ್ಲ ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ತಾನೆ ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ அழகா முத்தத்தில் மரச கொளுத்தவா சிக்குற உதட்ட சுழிக்க எப்பமோ எப்பமோ வேற சாட்டக்குன்னு திமிர அடக்கவா சிறுக்கி சிரிப்பில் உருக எப்பமோ எப்பமோ நீ சுத்துற சுத்துற சொருகி இருக்கிற யதி யதி என்ன மாய்க்கு சுந்தரியே யதி யதி வாசிக்கிற மட்டுற சட்டன ஒட்டுற யதி யதி என்ன முழுக்க சுந்தரியே ಅಭಿನಂದನೆಗಳು ಸುರಕ್ಷಾ ಕೈಕರ ಇವರಿಗೆ. ಈಗ ಮುಂದಿನ ನೃತ್ಯ ಅಕ್ಷತಾ ಆ್ಯಂಡ್ ಟೀಮ್ ಕೈಕರ ಇವರಿಂದ. चिंगारिया ये जो मेरे सीने में है दफन इनको जरा देखे हवा बन जाऊं मैं अगन चिंगारिया ये जो मेरे इनको जरा देखे हवा बन जाऊं मैं अगन दहक रहा है बन
ಬನಾದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ 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 ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ರಾಗಿರುವೋಳೆ ಓಲ್ಗಾದ ಸತ್ತಿಗೆ ಒದಗೋಳೆ ಒದಗೋಳೆ ಓಲ್ಗಾದ ಸತ್ತಿಗೆ ಒದಗೋಳೆ ಸರಸ್ವತಿಯೇ ನಮ್ಮ ನಾಲಿಗೆ ತೊಡರ ನೀ ಗಲ್ಪ ನಿಂಬಿಯ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ಅಭಿನಂದನೆಗಳು ಅಕ್ಷತಾ ಮತ್ತು ತಂಡಕ್ಕೆ. ಇನ್ನು ಮುಂದಿನ ನೃತ್ಯ ಜಾನ್ವಿ ರೈ ಕೈಕಾರ ಇವರಿಂದ. ಕಾರ್ಯಕ್ರಮದ ಮುಂದಕ್ಕೆ ರಮ್ಯ ರೈ ಏರ್ಮೆಟ್ಟಿ ಇವರಿಂದ ಒಂದು ಸೊಗಸಾದ ನೃತ್ಯ, ಒಂದು ಜೋರಾದ ಕೈತಾಟಿಯ ಮೂಲಕ ज्वाला सी जलती है आंखों में जिसके भी दिल में तेरा नाम है, परवाह ही क्या उसका आरंभ कैसा है और कैसा परिणाम है। धरती अंबर सितारे है उसकी नजरें उतारे, डर भी उससे डरा रहे
ಬಂದು ಕಾಪಾಡ್ದೋನೆ ಕಂಡೆ 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 ಕಂಡೆನ ಕಂಡೆ ಪರಸಿವನ್ನ ಕಂಡೆ 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 ಕಂಡೆನ ಕಂಡೆ ಪರಸಿವನ್ನ ಕೊಂಬಿದ್ರೆ ಇಳಿಜಾರದು ಇನ್ನೊಂದ್ ಹೆಜ್ಜೆ ಊರಂಗಿಲ್ಲ ನಂಗಾದ್ರೆ ಕ್ವಾರಣ್ಯನೆ ಕೈಯಾಗಿ ಹಿಡ್ದು ನಂಗ್ ಬಂದು ಕಾಪಾಡ್ದೋನೆ ಕಂಡೆ 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 ಕಂಡೆನ ಕಂಡೆ ಪರಸಿವನ ಬಾರಿ ಪುರ್ಲುದ ನೃತ್ಯದ ಮೂಲಕ ಮನರಂಜಿಸೈನಂಚಿನ ರಮ್ಯ ರೈ ಎರ್ಮೆಟಿ ಬೆರೆಗೊಂಜಿ ಜೋರೈನ ಒಂಜಿ ಕೈತಾಟಿದ ಮೂಲಕ ಅಭಿನಂದಿಸಗ ಅಂಚನೆ ನನ್ನ ದುಂಬು ಕೆಲವು ನಿಮಿಷ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಅಂಚನೆ ಬಳಗದ ಕ್ಲಿನಿರ್ದು ಬಾರಿ ಪೊರ್ಲುದ ತುಳು ಹಾಸ್ಯ ಭರಿತ ನಾಟಕ ಮರ್ಲು ಕಟ್ಟೋರ್ಚಿ ಖಂಡಿತವಾದ್ಲ ನಿಕ್ಲಿನ ಎದುರು ಕೆಲವು ನಿಮಿಷ ನಿಕ್ಲಿನ ಮಾತೆರೆಲ್ಲ ಮನರಂಜಿಸರ ಈ ವೇದಿಕೆದ ಮಿತ್ತ ಬರೋದಿಲ್ಲರು ಐಕೆ ದುಂಬಪಾದ ಇತ್ತ ವೇದಿಕೆದ ಮಿತ್ತ ನಿಕ್ಲ ಮಾತೆರೆಲ್ಲ ನೃತ್ಯದ ಮೂಲಕ ಮನರಂಜಿಸರ ಬರೋದಿಲ್ಲರು ದೃಶ್ಯ ವೈರೈ ಅಂಚನೆ ಬಳಗದಕಲು ಒಂದು ಜೋರೈನ ಕೈತಾಟಿದ ಮೂಲಕ ಈ ಒಂದು ಪೊರ್ಲ ವೇದಿಕೆಗೆ ಎದುಕೊನುಗ ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ ಗೊತ್ತಿರುವುದೊಂದೇ ದೈವ ಬಾರಿಯೋ ಗೊತ್ತಿರುವುದೊಂದೇ ದೈವ ಬಾರಿಯೋ ಉಳ್ಳಾಗ ನಿನ್ನ ನಿಲಬೆಡகு ಇದಡುಂದಮಾಗೆ ಸನ್ನಿಧಿಗೆ ಕಾಪು ಗೊತ್ತಿಚ್ಚೆ ಶಿವ
ಕಲಶ ಹಿಡಿದು ಬಿಂಬ ಮಾಡುತ್ತಾ ಸರ್ವೇ ಜನಹಿತಂ ಪ್ರಾಣಂ ಸ್ಥಾಪಿತ ಉಂಟಾಗಿಸುತ್ತಲೀ ಪರಶಿವ ಶಕ್ತಿಯ ಮಂತ್ರ ಘೋಷಧಿ ಬಿರದು ಭಕ್ತಿಯ ದೇಹ ಶುದ್ಧಿರಣೇನ ಭೂಯಾತ್ ಶಾಂತಿರಣೇನ ಭೂಯಾತ್ ದೇಹಾಲಯವೇ ದೇವಾಲಯವು ಲೋಕಾನುಗ್ರಹವೇ ದೈವಾನುಗ್ರಹವು ಪ್ರಣವ ಸ್ವರೂಪ ತೇಜೋಮಯವು ಪುಣ್ಯ ಸಂಚಯವೇ ಪರಮ ಸುಖವು ಯತ್ರ ಶ್ರದ್ಧಾ ಚ ಭಕ್ತಿಂ ತತ್ರ ಲಭತೆ ಜಯಂತಂ ದೈವಾಚಿತ್ತಂ ಗೊತ್ತಿಜ್ಜಿ ಶಿವನೇ ಗೊತ್ತಿರಾರೆಯೋ ಕಾಂತಾರದ ಬಾರಿ ಪೊರ್ಲುದ ಸಾಂಗ್ಗೆ ನಮ್ಮ ಮಾತೆರ ಖುಷಿ ಆಪುನ ರೀತಿ ರಂಚನೆ ಮೈ ರೋಮಾಂಚನ ಆಪುನ ರೀತಿ ಬಾರಿ ಪೊರ್ಲುದ ನೃತ್ಯನ ಮಲ್ತು ತೋಜಾಯಿ ನಂಚಿನ ದೃಶ್ಯ ವೈರೈ ಅಂಚನೆ ಟೀಮ್ಗೂ ಒಂದು ಜೋರೈನ ಕೈತಾಟಿದ ಮೂಲಕ ನನರ ಅಭಿನಂದನೆ ಕೊರಕ ಅಂಚನೆ ನನ್ನ ದುಂಬುಗು ವೇದಿಕೆದ ಮಿತ್ತಿಗೆ ಜಾನ್ವಿ ರೈ ಕೈಕಾರ ಮುರೆದು ಬಾರಿ ಪೊರ್ಲುದ ಒಂಜಿ ಭರತನಾಟ್ಯ ಡ್ಯಾನ್ಸ್ ಅಂಜಾದ ಒಂದು ಜೋರೈನ ಕೈತಾಟಿದ ಮೂಲಕ ವೇದಿಕೆಗೆ ಎದುಕೊನುಗ सर्वभूतेषु विष्णुमायति सद्भिता या देवी सर्वभूतेषु शक्तिरूपेण संस्थिता या देवी सर्वभूतेषु शक्तिरूपेण संस्थिता नमस्तास्यै 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 नमो देवी सर्वभूतेषु मातृरूपेण संस्थिता या देवी सर्वभूतेषु शान्तिरूपेण संस्थिता या देवी सर्वभूतेषु धनरूपेण संस्थिता नमस्तास्यै नमस्तास्यै नमो नमः नमस्तास्यै 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 नमो या
हृदयनां माणिक्यमौली स्फुरत् पूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत्पराम्बिकाम् दिम्मितां तकिट दीं तकिट तकिट दिकिट दुकिट नमिट तां तकिट जुड्डु तकिट सुन तकिट सुन दिम्मि तकिट नागट तिकिट नागट तिकिट नतरा सान्निपातिकज्वर सततज्वर विषमज्वर ग्रह नक्षत्र दोषाञ्चान्या हर हर काली सर सर गौरी गम गम दिक्के आले माले काले बन्धे भज भज विद्ये मत मत विद्ये नाशय नाशय पापम् हर हर दुःस्वप्नम् विध्वंसय विध्वंसय ಧನ್ಯವಾದಗಳು ಜಾನ್ವಿ ರೈ ಕೈಕಾರ ಖಂಡಿತವಾದ್ಲ ಬಾರಿ ಪುರ್ಲುದ ನೃತ್ಯ ರೂಪಕನ ನಮ್ಮ ದುಂಬು ತೋಪಾಯಿನಂಚಿತನ ಜಾನ್ವಿ ರೈ ಒಂದು ಜೋರೈನ ಕೈತಾಟಿ ಬರಡೆ ಅಂಚನೆ ಖಂಡಿತವಾದ್ಲ ಈ ಪುರ್ತುಡು ನೆನಪು ಮನ್ಪುಡ ಅಪ್ಪನು ದಾದಪ್ಪ ಪಣ್ಣಂದಂಡ ಕೋಡೆದಾದ ದಿನಟ ಬಾರಿ ಒಂಜಿ ನಮ್ಮ ಕೈಕಾರಗ ಒಂಜಿ ಪೆರ್ಮೆ ಅತನ ಒಂಜಿ ನಮ್ಮ ಕೈಕಾರಗ ಪುದರ ಕಣತಿನಂಚಿತ್ತಿನ ನಮ್ಮ ಊರದ ಪೊಣ್ಣು ಮಗಳು ಸೌಪರ್ಣಿಕ ರೈ ಖಂಡಿತವಾದ್ಲ ನಮ್ಮ ಟಿವಿಡ್ ಪ್ರಸಾರ ಆಪುನಂಚಿನ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಕಾರ್ಯಕ್ರಮಡ್ ಪ್ರಥಮ ಬಹುಮಾನನ್ನು ಪಡೆದು ನಮ್ಮ ಊರುಗುಲ ಅಂಚನೆ ನಮಗೆ ಮಾತರೆಗಳ ಒಂಜಿ ಪೆರ್ಮೆದ ಪುದರನ್ನು ಕಣಕ್ಕೆ ಕೊಡ್ತೇವೆ ಖಂಡಿತವಾದ್ಲ ಆರೆಗೆ ಬತ್ತ ಸೇರಿದ ಪತ್ತಪ್ಪ ಅಭಿನ್ನೇರು ರಡ್ಡು ಕೈನು ಸೇರ್ಸಾದ ಒಂಜಿ ಜೋರೈನ ತಾಟಿದ ಮೂಲಕ ಅಭಿನಂದಿಸಗ ಖಂಡಿತವಾದ್ಲ ಈ ಒಂಜಿ ಕಲಾ ಸೇವೆ ನನಾತ್ತು ವರ್ಷ ಖಂಡಿತವಾದ್ಲ ಬಾರಿ ಪೊರ್ಲುಡು ನಡಪಡು ಬಂಪಿನಂಚಿತ್ತಿನ ಅಭಿಲಾಷೆಡು ನನ್ನ ದುಂಬುಗು ಖಂಡಿತವಾದ್ಲ ನಿಗ್ಲ ಕಾಪುದಿದ್ದು ಕಾತೊಂದಿಪ್ಪು ನಂಚಿನ ಬಾರಿ ಪೊರ್ಲುದ ತುಳು ಹಾಸ್ಯಮಯ ಸಾಮಾಜಿಕ ನಾಟಕ ನಮ್ಮ ಹಿರಿಯ ವಿದ್ಯಾರ್ಥಿಗಳ ಅಂಚನೆ ಬಳಗದ ಕ್ಲೇನರ್ದು ಬಾರಿ ಪೊರ್ಲುದ ನಾಟಕ ಮರ್ಲು ಕಟ್ಟೋರ್ಚಿ ಬಂಪಿನಂಚಿತ್ತಿನ ನಾಟಕ ನನ್ನ It's a new world out there, go make it. Doesn't it matter? Reach out for the stars and fly. പുതിയൊരു ലോകം ഇളം തെന്നൽ മൂളുന്ന ഗാനം ഇളവയിൽ പോലുള്ള സ്നേഹം കിനാക്കൾ കടം തന്ന ലോകം മലത്തിൻ്റെ ഓരോ മുട്ടും ഓരോ സ്വപ്നം അവനിൽ കാണാനാകും നീതോരോ മോഹമോരോ
It's a new world out there, go make it. Doesn't it matter? Reach out for the stars and fly. പുതിയൊരു ലോകം, ഇളം തെന്നൽ മൂളുന്ന ഗാനം, ഇളവയിൽ പോലുള്ള സ്നേഹം, കിനാക്കൾ കടം തന്ന ലോകം. മലത്തെണ്ടിലോരോ മുട്ടും ഓരോ സ്വപ്നം, അവയിൽ കാണാനാകും നീതോരോ മോഹമോരോ വർണ്ണം. ആരാരോ പാടുവതാതെ നീ ഹാരാർദ്രരാഗം. അറിയാമോ പിറാക്കളെ